ಕಡಬ ತಾಲೂಕು ಶಿಕ್ಷಕರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ ಮತ್ತು ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ಳಿಪಾಡಿ ಪುತ್ತೂರು ಇದರ ಜಂಟಿ ಆಶ್ರಯದಲ್ಲಿ ಪುತ್ತೂರು ಕಡಬ ತಾಲೂಕು ಶಿಕ್ಷಕರ ದ್ವಿತೀಯ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನವು ನಮ್ಮ ಬೆಳ್ಳಿಪಾಡಿ ಶಾಲೆಯಲ್ಲಿ ನಡೀತಾ ಇದೆ. ಕನ್ನಡ ಭುವನೇಶ್ವರಿಗೆ ಸ್ವಾಗತವನ್ನು ಸಲ್ಲಿಸುವಂತಹ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಲಿಕ್ಕಿದ್ದಾರೆ ಶ್ರೀ ಪುತ್ತೂರು ಉಮೇಶ್ ನಾಯಕ್, ಅಧ್ಯಕ್ಷರು, ಕರ್ನಾಟಕ ಇಲಾಖೆಯ ಪರವಾಗಿ ಹಾಗೂ ಪುತ್ತೂರು ಹಾಗೂ ಕಡಬ ತಾಲೂಕಿನ ಎಲ್ಲ ಶಿಕ್ಷಕರ ಪರವಾಗಿ ಹಾಗೂ ಊರಿನ ಸಾಹಿತ್ಯ ಅಭಿಮಾನಿಗಳ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರು ಸಹ ಭಾಗವಹಿಸಿದ್ದಾರೆ. ಇವರಿಗೂ ಸಹ ಪುತ್ತೂರು ಹಾಗೂ ಕಡಬ ತಾಲೂಕಿನ ಇಲಾಖೆಯ ಪರವಾಗಿ ಹಾಗೂ ಎಲ್ಲ ಶಿಕ್ಷಕರ ಪರವಾಗಿ ಹಾಗೂ ಊರಿನ ಸಾಹಿತ್ಯ ಅಭಿಮಾನಿಗಳ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಶೇಷಪ್ರಿಯವರಿಗೆ ಎಲ್ಲ ಅತಿಥಿಗಳಿಗೆ ಕೂಡ ಗೌರವಾರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ನಮ್ಮ ಶಾಲೆಯ ಮುಖ್ಯ ಗುರುಗಳು ಹಲವಾರು ದಿನಗಳಿಂದ ಈ ಕೆಲಸದಲ್ಲಿ ತನ್ನನ್ನು ತೊಡಗಿಸಿಕೊಂಡು ಅನೇಕ ಊರಿನ ಎಲ್ಲರೊಂದಿಗೆ ಕೂಡ ತಮ್ಮನ್ನು ತೊಡಗಿಸಿಕೊಂಡು ಈ ಕೆಲಸವನ್ನು ಅತ್ಯಂತ ನಿಷ್ಠೆಯಿಂದ ಮಾಡ್ತಾ ಇರುವಂಥ ದೇವಕಿ ಮೇಡಮ್ ಅವರಿಗೆ ಎಲ್ಲರ ಪರವಾದ ವಂದನೆಗಳನ್ನು ಸಲ್ಲಿಸ್ತಾ, ಹಾಗೆ ಮಾನ್ಯ ಶೇಷಪ್ರಿಯರು ಹಿರಿಯರು ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ಅನೇಕ ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ತಮಗೆಲ್ಲರಿಗೂ ಊರಿಗೆ ಮಾರ್ಗದರ್ಶನವನ್ನು ನೀಡಿದವರು ಅಂತ ಪ್ರೀತಿಗೆ ಅವರಲ್ಲಿ ತಮ್ಮನ್ನು ಕೂಡ ಗೌರವಾರ್ಪಣೆಯೊಂದಿಗೆ ನೆನಪಿಸಿಕೊಳ್ತಾ ಇದ್ದೇವೆ. ಈ ಸುಂದರವಾದಂತಹ ಸನ್ನಿವೇಶ ಸುಬ್ರಹ್ಮಣ್ಯನ ಮುಂಭಾಗದಲ್ಲಿ ಸುಬ್ರಹ್ಮಣ್ಯ ನಮ್ಮೊಂದಿಗೆ ದಕ್ಷಿಣ ಕನ್ನಡದಲ್ಲಿ ಸುಬ್ರಹ್ಮಣ್ಯನಿಗೆ ಇರುವಂತಹ ಅತ್ಯಂತ ಭಕ್ತರು ಹುಟ್ಟಿ ಬರಲಿ. ನಾಡಿನಾದ್ಯಂತದಿಂದ ಈಗಾಗಲೇ 9 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಂತಹ ಹಿರಿಮೆ ನಮ್ಮದಾಗಿದೆ. ಈ ನಿಟ್ಟಿನಲ್ಲಿ ಶೇಷಪ್ರಿಯವರಿಗೆ ಭುವನೇಶ್ವರಿ ದೇವಿಗೆ ಗೌರವಾರ್ಪಣೆಯನ್ನು ಮಾಡಿದಂತ ಸ್ವಾಮಿಗೆ ಈ ಕಾರ್ಯಕ್ರಮದಲ್ಲಿ ಸಂಪೂರ್ಣವಾಗಿ ನಮ್ಮನ್ನು ತೊಡಗಿಸಿಕೊಳ್ಬೇಕು. ಅಧ್ಯಕ್ಷರು ಕೂಡ ಗೌರವಾಧ್ಯಕ್ಷರು ಕೂಡ ಮಾನ್ಯ ಲೋಕೇಶ್ ಸರ್ ಅವರು ಕೂಡ ಮುಂದೆ ಬರಬೇಕು. ಹಾಗೆ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ಸಂಘದ ಪದಾಧಿಕಾರಿಗಳು ಮುಂದೆ ಬಂದು ಗೌರವಾರ್ಪಣೆಯನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇನೆ. ಕನ್ನಡ ಬೆಳಿಲಿ, ಕನ್ನಡ ಉಳಿಲಿ. ಕೇವಲ ನಮ್ಮ ದೇಶದಲ್ಲಿ ಮಾತ್ರವಲ್ಲ, ಪ್ರಪಂಚದಾದ್ಯಂತ ಕನ್ನಡ ಪಸರಿಸಲಿ ಎನ್ನುವ ಮಾತಿನೊಂದಿಗೆ ಕಾರ್ಯಕ್ರಮವನ್ನು ಚಾಲನೆ ಕೊಡ್ತಾ ಇದ್ದೇವೆ. ಈಗ ತೆಂಗಿನಕಾಯಿಯನ್ನು ನೋಡುವುದರ ಮೂಲಕ ಇಲ್ಲಿ ಕನ್ನಡದ ಕಂಪು ಹರಡಲಿ, ಶ್ರೀಗಂಧದ ನಾಡು ಕನ್ನಡದ ಸುಗಂಧವನ್ನು ಪಸರಿಸಲಿ ಎನ್ನುವಂತಹ ಮಾತಿನೊಂದಿಗೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗ ಸಮ್ಮೇಳನ ಅಧ್ಯಕ್ಷರಿಗೆ ಗೌರವವನ್ನು ನೀಡುವಂತಹ ಕಾರ್ಯಕ್ರಮ. ಹೂವಿನ ಹಾಲೆಯನ್ನ ದೊಡ್ಡ ಹೆಸರು ಸಾಹಿತ್ಯ ಕ್ಷೇತ್ರದಲ್ಲಿ, ಯಕ್ಷಗಾನದಲ್ಲಿ ನಾಡಿನಾದ್ಯಂತ ದೊಡ್ಡ ಹೆಸರನ್ನು ಗಳಿಸಿದವಳು, ಅತ್ಯಂತ ಸೌಮ್ಯ ಸ್ವಭಾವದ ದಿವಾಕರಾಚಾರ್ಯ ಸರ್ ತಮಗೆ ಗೌರವಾರ್ಪಣೆಗಳನ್ನು ಎಲ್ಲ ಅತಿಥಿಗಳ ಪರವಾಗಿ ಸಲ್ಲಿಸ್ತಾ ಇದ್ದೇವೆ. ಈಗ ಕಾರ್ಯಕ್ರಮವನ್ನು ಮುಂದುವರಿಸ್ತಾ, ಹಾಗೆ ಬಹಳಷ್ಟು ಯುವಕರನ್ನಾಗಲಿ ಸಾಹಿತಿಗಳನ್ನು ಬೆಳಗಿಸಿದವರು ಸರ್ ಬಹಳ ಸುಂದರವಾಗಿ ಚೆಂಡೆಯನ್ನು ಬಾರಿಸುವ ಮೂಲಕ ಚಾಲನೆಯನ್ನು ಕೊಟ್ಟಿದ್ದಾರೆ. ಶಿಕ್ಷಕರ ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಈ ಸಾಹಿತ್ಯ ಸಮ್ಮೇಳನವನ್ನ ಶ್ರೀ ಬೆಳ್ಳಿಪಾಡಿ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನ ಈ ಪುಣ್ಯ ಕ್ಷೇತ್ರದಲ್ಲಿ ಬಹಳ ಸಂತೋಷದಿಂದ ಉದ್ಘಾಟನೆಯನ್ನು ಮಾಡಿದ್ದೇನೆ. ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಲಿ ಅಂತ ಹೇಳಿ ನಾನು ಶುಭವನ್ನ ಕೊಡ್ತೇನೆ. ಈ ಶಿಕ್ಷಕರ ಸಮ್ಮೇಳನದ ಪರಿಕಲ್ಪನೆಯ ಒಂದು ರೂವಾರಿ ಪುತ್ತೂರಿನ ನೆಚ್ಚಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀಯುತ ಲೋಕೇಶ್ ಅವರಿಗೆ ನಾನು ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕದ ಪರವಾಗಿ ಹಾಗೂ ಕಡಬ ತಾಲೂಕಿನ ಸಾಹಿತ್ಯ ಪರಿಷತ್ನ ಪರವಾಗಿ ನಾನು ಶುಭಾಶಯವನ್ನು ಹಾಗೂ ಅಭಿನಂದನೆಯನ್ನು ಕೊಡ್ತೇನೆ. ನಮಸ್ಕಾರ. ಪುತ್ತೂರು ಕಡಬ ತಾಲೂಕು ಶಿಕ್ಷಕರ ದ್ವಿತೀಯ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ 2022 ಇದನ್ನ ಯಶಸ್ವಿಯಾಗಿ ಆರಂಭವನ್ನ ಮಾಡಿರುವಂತಹ ಶ್ರೀ ಪುತ್ತೂರು ಉಮೇಶ್ ನಾಯಕ್ ಅಧ್ಯಕ್ಷರು, ಇವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಕನ್ನಡಾಂಬೆಯನ್ನ ಹೂವಿನಿಂದ ಅಲಂಕರಿಸಿದ ಶ್ರೀ ಶೇಷಪ್ರಿಯ ರಾಮಕುಂಜ ಅಧ್ಯಕ್ಷರು ಕಡಬ ಘಟಕ, ತಮಗೂ ಸಹ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಕಾರ್ಯಕ್ರಮದ ಅಧ್ಯಕ್ಷರು ಶ್ರೀ ರಾಮಚಂದ್ರ ಪೂಜಾರಿ ಶಾಂತಿನಗರ, ಅಧ್ಯಕ್ಷರು ಗ್ರಾಮ ಪಂಚಾಯತ್ ಕೋಡಿಂಬಾಡಿ, ತಮಗೂ ಸಹ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದಂತಹ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ಲ ಅತಿಥಿಗಳ ಜೊತೆಯಲ್ಲಿ ಎಲ್ಲ ಗೌರವಾಧ್ಯಕ್ಷರನ್ನ, ಈ ಸಮ್ಮೇಳನದ ಅಧ್ಯಕ್ಷರನ್ನು ಮತ್ತು ಎಲ್ಲ ಅತಿಥಿಗಳನ್ನ ವೇದಿಕೆಯತ್ತ ನಾವು ಕರೆದೊಯ್ತಾ ಇದ್ದೇವೆ. ಸಾಹಿತ್ಯ ಕ್ಷೇತ್ರದ ಅನೇಕ ಪ್ರತಿಭೆಗಳು ಈ ದಿನ ತಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕಿದ್ದಾರೆ.
ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿಕ್ಕೆ ಈಗಾಗಲೇ ಅಧ್ಯಕ್ಷರಾದಂತಹ ಶ್ರೀಯುತ ದಿವಾಕರಾಚಾರ್ಯರು ಸಮ್ಮೇಳನಾಧ್ಯಕ್ಷರಾಗಿ ಈ ಬೆಳಗ್ಗಿನಿಂದ ರಾತ್ರಿ 8 ಗಂಟೆಯವರೆಗೆ ನಮ್ಮ ಜೊತೆಗೆ ಕಾರ್ಯಕ್ರಮಕ್ಕೆ ಅಂದವನ್ನು ಕೊಡಲಿಕ್ಕಿದ್ದಾರೆ. ಹಾಗೆ ಸಮ್ಮೇಳನದ ಉದ್ಘಾಟನೆಯನ್ನು ಮಾನ್ಯ ಶಾಸಕರು ಶ್ರೀ ಸಂಜೀವ ಮಠಂದರು ಇವರ ಪುತ್ತೂರು ವಿಧಾನಸಭಾ ಕ್ಷೇತ್ರ ಜನಪ್ರಿಯ ಶಾಸಕರು, ನಮ್ಮೆಲ್ಲ ಊರಿನ ಅತ್ಯಂತ ದೊಡ್ಡ ಅಭಿವೃದ್ಧಿಗೆ ಶ್ರಮವನ್ನು ವಹಿಸ್ತಾ ಇರುವಂಥ ಮಾನ್ಯ ಶಾಸಕರು ನಮ್ಮನ್ನು ಸೇರಿಸಿಕೊಳ್ಳಿಕ್ಕಿದ್ದಾರೆ. ಇವರನ್ನು ಕೂಡ ನಾವು ಹಾಗೆ ಪುಸ್ತಕ ಪ್ರದರ್ಶನದ ಉದ್ಘಾಟನೆಯನ್ನು ಮಾಡಲಿಕ್ಕಿದ್ದಾರೆ. ಸನ್ಮಾನ್ಯ ಅಧ್ಯಕ್ಷರು ಕರ್ನಾಟಕ ಪುಟಾಣಿಗಳಲ್ಲಿದೆ ಎನ್ನುವಂಥ ಮಾತನ್ನ ಖಂಡಿತ ಶುಭವಾಗಿ ಬಹಳ ಸುಂದರವಾಗಿ ಮುಂದೆ ನಂತರ ನಮ್ಮ ಪುಟಾಣಿಗಳು ಒಂದು ನಂತರದೊಂದಿಗೆ ಕೂಡ ಇದಕ್ಕೆ ಬೆರಗನ್ನು ಕೊಡ್ತಾ ಇದ್ದಾರೆ. ಹಾಗೆಯೇ ಬಹಳ ಶಿಸ್ತುಬದ್ಧವಾದಂಥ ಹೆಜ್ಜೆಗಳೊಂದಿಗೆ ಪುಟಾಣಿಗಳು ಕಲಶದೊಂದಿಗೆ ಸುದ್ದಿಯನ್ನು ಮಾಡ್ತಾ ಇದ್ದಾರೆ. ಎಲ್ಲ ಅದುವೇ ಬಹಳ ನಿಧಾನವಾಗಿ ಸುಂದರವಾಗಿ ಈ ಊರಿನ ನಾಗರಿಕರು ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ನಮ್ಮನ್ನು ಸೇರಿಕೊಳ್ಳಿಕ್ಕಿದ್ದಾರೆ. ಈ ಸಾಹಿತ್ಯ ಸಮ್ಮೇಳನಕ್ಕೆ ಸಾಕ್ಷಿಯಾಗಲಿಕ್ಕಿದ್ದಾರೆ. ಹಾಗೆ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ಸುಂದರ್ ಸರ್, ಹಾಗೆ ಅಕ್ಷರ ದಾಸೋಹದ ಅಧಿಕಾರಿಗಳಾಗಿರುವಂತಹ ಸುರೇಶ್ ಕುಮಾರ್ ಸರ್, ಇವರೆಲ್ಲರ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಬಹಳ ಅದ್ಭುತವಾಗಿ ಬಹಳ ಸುಂದರ ಹೆಜ್ಜೆಗಳಲ್ಲಿ ಮುಂದಿನ ಭವಿಷ್ಯದ ನಿರ್ಮಾಣವಾಗುವಂತಹ ಸಾಹಿತ್ಯ ಕ್ಷೇತ್ರದಲ್ಲಿ ಈಗಾಗಲೇ 9 ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದಿರುವಂತಹ ನಮ್ಮ ಕರ್ನಾಟಕಕ್ಕೆ ಇನ್ನಷ್ಟು ಜ್ಞಾನಪೀಠ ಪ್ರಶಸ್ತಿಗಳು ಬರಲಿ ಎನ್ನುವಂತಹ ಆರೈಕೆಯೊಂದಿಗೆ ಎಲ್ಲ ಸಾಹಿತ್ಯ ತೆಂಗಿನಕಾಯಿಯನ್ನು ಹೊಡೆದು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವೇದಿಕೆಯಲ್ಲಿ ರಂಗಪೂಜೆಯನ್ನ ಮಾಡ್ತಾ ಇದ್ದಾರೆ. ನಡೀತಿದೆ. ತೆಂಗಿನಕಾಯಿ ಹೊಡೆದು ಮತ್ತೆ ಯಕ್ಷಗಾನ ಈಗಾಗಲೇ ನಡೀತಿದೆ, ಜನಪದ ಗಣಪತಿಗೆ ನೃತ್ಯ ನಡೀತದೆ, ದೇವರಿಗೆ ಕವಿಸ್ಮರಣೆ ಮತ್ತು ನಡೀತಿದೆ. ಸುಬ್ರಹ್ಮಣ್ಯನಿಗೆ ಹೀಗೆ ತೆಂಗಿನಕಾಯಿಯನ್ನು ಸ್ಟೇಡಿಯಂ ಹೊಡೆದು ವೇದಿಕೆಯನ್ನ ಕೊಟ್ಟಾಗಿದೆ. ರಂಗಪೂಜೆ ಮೂಲಕ ಮತ್ತೆ ಉದ್ಘಾಟಿಸಬೇಕು ಅಂತ ಈ ವೇದಿಕೆ ಮುಂಭಾಗದಲ್ಲಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ರಂಗಪೂಜೆ ಶ್ರೀ ಮಾಡುವಂತಹ ಲೋಕೇಶ್ ಒಂದು ಅವರಲ್ಲಿ ನೂತನ ಪ್ರೀತಿಯಿಂದ ಕಾರ್ಯಕ್ರಮ. ಅಭಿನಂದಿಸಿಕೊಳ್ತೇನೆ.
ಕದಿಕೆ ಕಟ್ತಾರೆ. ಇದರ ಉದ್ಘಾಟನೆಯನ್ನ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಜಿಲ್ಲಾ ಕಾರ್ಯದರ್ಶಿ ದಯವಿಟ್ಟು ಬನ್ನಿ. ಒಂದು ಉದ್ಘಾಟನೆಗೊಳ್ಳುತ್ತಿದೆ. ಇವರಿಗೆ ಸಹಕಾರ ಕೊಡ್ತಾ ಇದ್ದಾರೆ. ಸಾಹಿತ್ಯ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಹಗಲಿರುಳು ಒಂದು ಕೆಲಸವನ್ನು ಮಾಡುತ್ತಾ ಅದಕ್ಕೆ ಜೊತೆಗೂಡಿ ನಮ್ಮ SDMC ಅಧ್ಯಕ್ಷರು, ಸದಸ್ಯರು, ವಿದ್ಯಾರ್ಥಿಗಳು, ಶಿಕ್ಷಕಿಯರು ಎಲ್ಲರೂ ಸೇರಿ ಒಂದು ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು, ಇದೊಂದು ಪ್ರತಿಷ್ಠೆಯ ವಿಷಯ ಅಂತ ಹೇಳಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಸಂಘಟಿಸಿದ್ದಾರೆ. ಅದನ್ನು ಯಶಸ್ವಿಗೊಳಿಸಲಿಕ್ಕೆ ಕೂಡ ಅಷ್ಟೇ ಶ್ರಮ ಪಟ್ಟಿದ್ದಾರೆ. ಮುಖ್ಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ತಮಗೆಲ್ಲ ಗೊತ್ತಿರುವಂಥದ್ದೇ, ರಾಜ್ಯ ಜಿಲ್ಲೆ ತಾಲೂಕು ಮಟ್ಟದಲ್ಲಿ ಅದು ಅಸ್ತಿತ್ವದಲ್ಲಿದೆ. ಆದರೆ ಮೊಟ್ಟ ಮೊದಲನೇ ಬಾರಿಗೆ ಪುತ್ತೂರು ತಾಲೂಕಿನಲ್ಲಿ ಸರಕಾರಿ ಶಿಕ್ಷಕರ ಸಾಹಿತ್ಯ ಪರಿಷತ್ತು ಎನ್ನುವ ಒಂದು ಕಲ್ಪನೆ ಅದು ಬರಬೇಕಿದ್ರೆ ಬಹುಶಃ ನಮ್ಮ ಮಾನ್ಯ ಶಿಕ್ಷಣಾಧಿಕಾರಿಯವರ ಯೋಚನೆ ಇರಬೇಕು. ಯಾಕಂತ ಹೇಳಿದ್ರೆ ಅವ್ರದ್ದು ವಿಭಿನ್ನ ಆಲೋಚನೆಗಳು. ಅದೇ ರೀತಿ ನಮ್ಮ ರಮೇಶ ಉಳಾಯ್ ಅವರು ಇಂಥವರೆಲ್ಲ ಸೇರಿ ಈ ಒಂದು ವಿಶೇಷ ಸಾಹಿತ್ಯ ಪರಿಷತ್ತನ್ನು ರಚಿಸಿಕೊಂಡು ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಹಿಂದೆಯೂ ಮಾಡಿದ್ದಾರೆ ಪುತ್ತೂರಲ್ಲಿ. ಆದರೆ ಒಂದು ಮಾತು, ಕನ್ನಡ ದಕ್ಷಿಣ ಕನ್ನಡದಲ್ಲಿ ಇವತ್ತು ಉಳಿದಿದ್ದರೆ ಅದಕ್ಕೆ ಕಾರಣ ಪ್ರಾಥಮಿಕ ಶಿಕ್ಷಕರು, ಎರಡನೆಯದಾಗಿ ಈ ಒಂದು ಯಕ್ಷಗಾನ ಕಲೆ. ಇದು ಬಿಟ್ಟರೆ ಬಹುಶಃ ಇದು ಇಲ್ಲದಿದ್ದರೆ ದಕ್ಷಿಣ ಕನ್ನಡದಲ್ಲಿ ಕನ್ನಡ ಮರೆತು ಹೋಗುವಂಥ ಪರಿಸ್ಥಿತಿ ಕೂಡ ಇತ್ತು. ಆದ್ದರಿಂದ ಈ ಒಂದು ಕನ್ನಡವನ್ನು ಉಳಿಸಲಿಕ್ಕೆ ಅಥವಾ ಅದು ಅಸ್ತಿತ್ವದಲ್ಲಿ ಇರಲಿಕ್ಕೆ ಈ ಒಂದು ಶಿಕ್ಷಕರ ಒಂದು ಸಾಹಿತ್ಯ ಪರಿಷತ್ತು ಜೊತೆಗೆ ಶಿಕ್ಷಕರು, ಪ್ರಾಥಮಿಕ ಶಾಲಾ ಶಿಕ್ಷಕರು ಹೆಚ್ಚಾಗಿ ಆಂಗ್ಲ ಭಾಷಾ ಮಿಶ್ರಣ ಇರುವುದಿಲ್ಲ, ಯಾವತ್ತು ಮಾತಾಡಿದ್ರು ಅದು ಸ್ಪಷ್ಟ ಕನ್ನಡವಾಗಿರ್ತದೆ. ಅದೇ ರೀತಿ ಈ ಯಕ್ಷಗಾನ ಕಲೆಯಲ್ಲಿ ಕೂಡ ಯಾವುದೇ ಸಂದರ್ಭದಲ್ಲಿ ಆಂಗ್ಲ ಭಾಷೆ ಮಿಶ್ರಣ ಅಲ್ಲಿ ಕಾಣುವುದಿಲ್ಲ. ಆದ್ದರಿಂದ ಇಂಥ ಒಂದು ಎರಡು, ಈ ಕನ್ನಡ ತಾಯಿಗೆ ಎರಡು ಕಣ್ಣುಗಳಿದ್ದಂತೆ ಈ ಒಂದು ಶಿಕ್ಷಕರು ಮತ್ತು ಈ ಒಂದು ಯಕ್ಷಗಾನ ಕಲಾವಿದರು, ಅಭಿಮಾನಿಗಳು. ಇತ್ತೀಚಿನ ದಿನಗಳಲ್ಲಿ ಆಂಗ್ಲ ವ್ಯಾಮೋಹದಿಂದಾಗಿ ಎಲ್ಲ ಬೇರೆ ಬೇರೆ ಶಾಲೆಗಳಿಗೆ ಸೇರಿಸ್ತಾ ಇದ್ದಾರೆ. ಇಲ್ಲಿ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ
ಈ ಒಂದು ವೇದಿಕೆಯಲ್ಲಿ ನಿಂತು ನಾನು ಕೆಲವು ವೇದಿಕೆಗಳಲ್ಲಿ ಹೇಳಬೇಕು ಅಂತ ಒಂದು ಯೋಚನೆ ಇತ್ತು, ಮರೆತು ಹೋಗ್ತಿತ್ತು. ಎಲ್ಲ ತಂದೆ ತಾಯಂದಿರು ಇಂಗ್ಲೀಷ್ ಮೀಡಿಯಂಗೆ ಆಗ್ತಾ ಇದ್ದಾರೆ. ಆದರೆ ನಮ್ಮ ಊರಿನೊಬ್ಬರು ಮಹನೀಯರಿದ್ದಾರೆ, ಲಕ್ಷ್ಮಣಗೌಡರು ಅಂತೇಳಿ. ಅವರಿಗೆ ಬಹುಶಃ ಮಂಗಳೂರಲ್ಲಿ ಕೂಡ ಅವರ ಮಕ್ಕಳನ್ನು ಸೇರಿಸುವಂಥ ಆರ್ಥಿಕ ಶಕ್ತಿಯನ್ನು ದೇವರು ಕೊಟ್ಟಿದ್ದಾರೆ. ಆದರೆ ಅವರ ಒಂದು ಅಭಿಮಾನ ನಮ್ಮ ಊರಿನಲ್ಲಿ ಓದಿಸಬೇಕು ನಮ್ಮ ಮಕ್ಕಳನ್ನು. ಅವರು ನಿಜವಾಗಿಯೂ ನಾನು ತುಂಬ ಸಲ ಆಲೋಚನೆ ಮಾಡ್ತಾ ಇದ್ದೇನೆ, ಅದು ಅವರೊಬ್ಬ ಮಾದರಿ ವ್ಯಕ್ತಿ ಈ ವಿಷಯದಲ್ಲಿ. ಯಾಕೆಂತ ಹೇಳಿದರೆ ಕನ್ನಡದ ಉಳಿವಿಗೆ ಇಂಥ ಮಹನೀಯರ ಕೊಡುಗೆ ಕೂಡ ಇದೆ. ಅದೇ ರೀತಿ ನಾವು ಇದೇ ರೀತಿಯ ಚಿಂತನೆಯನ್ನು ಮಾಡುವ ಮೂಲಕ ಕನ್ನಡವನ್ನು ಉಳಿಸಿ ಬೆಳೆಸುವ ಮೂಲಕ ಅದಕ್ಕೆ ತಮ್ಮಿಂದಾದಷ್ಟು ನಮ್ಮ ಸಹಕಾರವನ್ನು ನೀಡುವ ಮೂಲಕ ಕನ್ನಡವನ್ನು ಉಳಿಸೋಣ. ಜೈ ಕನ್ನಡಾಂಬೆ, ಜೈ ಭುವನೇಶ್ವರಿ. ಕಸುವ ಪಡೆದು ಗಿಡವಾಗಿ ದೃಢವಾಗಿ ಮುಂಜಾನೆ ಹೊಳೆವ ಇಬ್ಬನಿಗೆ ಸಾಕ್ಷಿಯಾಗಿ ನಲಿವ ಮಂದಾನಿಲಕ್ಕೆ ತೊನೆದಾಡಿ ಧಾರೆಗೈವ ವರ್ಷಕ್ಕೆ ಹರ್ಷದಿ ತನುವೊಡ್ಡಿ ಬೆಳೆದು ಬೆಳೆಯುತ್ತಾ ಬೆಳೆದು ಹೂವ ಬಿರಿದು ಕಾಯಿ ಹಣ್ಣಾಗಿ ಮಂಥಸತ್ವದಿ ಮತ್ತೆ ಬೀಜವ ಕಟ್ಟಿ ಪ್ರವಹಿಸುವ ಬದುಕಿನ ಹಾದಿಯಲ್ಲಿ ವ್ಯಷ್ಟಿ ಪ್ರಜ್ಞೆಯನ್ನು ಸಮಷ್ಟಿ ಪ್ರಜ್ಞೆಯಾಗಿಸಿ ಮಗುಭಾವವನ್ನು ಸಮಾಜಕ್ಕರ್ಪಿತಗೊಳಿಸುವ ಶಿಕ್ಷಕ ಸುಮನಸ್ಸುಗಳು ಹಿತೇನ ಸಹವರ್ತತೆ ಇತಿ ಸಹಿತಂ ತಸ್ಯ ಭಾವಃ ಸಾಹಿತ್ಯಂ ಎಂಬ ಭಾವದೊಂದಿಗೆ ಬೆರೆತು ಸಂಯೋಜಿಸಿಕೊಂಡ ಈ ಚೇತೋಹಾರಿಯಾದ ಸಂಭ್ರಮದಲ್ಲಿ ಸಮ್ಮೇಳನದ ಸರ್ವಾಧ್ಯಕ್ಷರೇ, ಉದ್ಘಾಟಕರೇ, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಯವರೇ, ವೇದಿಕೆಯಲ್ಲಿರುವ ಸಕಲ ಗಣ್ಯರೇ, ಸಾಹಿತ್ಯ ಪ್ರೀತಿಗೆ ಸಾಕ್ಷಿಗಳಾದ ಬಂಧುಗಳೇ, ಪುತ್ತೂರು ಕಡಬ ತಾಲೂಕು ಶಿಕ್ಷಕರ 2ನೇ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನ 2022 ಇದರ ಸರ್ವಾಧ್ಯಕ್ಷತೆಯ ಗೌರವವನ್ನು ಸ್ವೀಕರಿಸಿರುವ ಶ್ರೀ ದಿವಾಕರ ಆಚಾರ್ಯ ಗೇರುಕಟ್ಟೆ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು, ನಿವೃತ್ತ ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿ ಇವರ ಪರಿಚಯ ಪತ್ರವನ್ನು ವಾಚಿಸಲು ನನಗೆ ಬಹಳ ಚೆಲುವೆನಿಸುತ್ತಿದೆ. ಬೆಳ್ತಂಗಡಿ ತಾಲೂಕು ಗೇರುಕಟ್ಟೆ ಸ್ವರ್ಣಶಿಲ್ಪಿ ಕೆ ಮೋನಪ್ಪ ಆಚಾರ್ಯ ವಾರಿಜ ದಂಪತಿಯವರ ತೃತೀಯ ಪುತ್ರರಾಗಿ 1961ರಲ್ಲಿ ಜನಿಸಿದ ಇವರು ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಗೇರುಕಟ್ಟೆ, ಪ್ರೌಢ ಶಿಕ್ಷಣವನ್ನು ಶ್ರೀ ಮಂಜುನಾಥೇಶ್ವರ ಪ್ರೌಢಶಾಲೆ ಧರ್ಮಸ್ಥಳ, ಬಿಎಸ್ಸಿ ಪದವಿಯನ್ನು ಉಜಿರೆ ಎಸ್ಡಿಎಂ ಕಾಲೇಜಿನಲ್ಲಿ ಹಾಗೂ ಬಿಎಡ್ ತರಬೇತಿಯನ್ನು ಶಿಕ್ಷಕ ಶಿಕ್ಷಣ ಮಹಾವಿದ್ಯಾಲಯ ಮಂಗಳೂರು ಇಲ್ಲಿ ಪಡೆದಿರುತ್ತಾರೆ. ಮೈಸೂರು ಹಿಂದಿ ಪ್ರಚಾರ ಪರಿಷತ್ತು ಬೆಂಗಳೂರು ಇವರು ನಡೆಸಿದ ಹಿಂದಿ ರತ್ನ ಪರೀಕ್ಷೆಯಲ್ಲಿ ರಾಜ್ಯದಲ್ಲಿ 4ನೇ ರ್ಯಾಂಕ್ ಗಳಿಸಿದ ಹಿರಿಮೆ ಇವರದು. 1982ರಲ್ಲಿ ಉಡುಪಿಯ ಬೆಳ್ಳಂಪಳ್ಳಿ ಶ್ರೀ ವಿಶ್ವಕರ್ಮ ಪ್ರೌಢಶಾಲೆಯಲ್ಲಿ ಗೌರವ ಶಿಕ್ಷಕರಾಗಿ 2 ವರ್ಷ ಸೇವೆ ಸಲ್ಲಿಸಿ ಬಳಿಕ 1985ರ ಸೆಪ್ಟೆಂಬರ್ 5ರಂದು ಬೆಳ್ತಂಗಡಿ ತಾಲೂಕಿನ ಪುತ್ತಿಲ ಸರ್ಕಾರಿ ಪ್ರೌಢಶಾಲೆಗೆ ಸರ್ಕಾರಿ ಸೇವೆಗೆ ನೇಮಕವಾದರು. 5 ವರ್ಷಗಳ ಕಾಲ ಕರ್ತವ್ಯ ನಿರ್ವಹಿಸಿ 1991ರಲ್ಲಿ ಉಪ್ಪಿನಂಗಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ವರ್ಗಾವಣೆಗೊಂಡರು. ಈ ಸಂಸ್ಥೆಯಲ್ಲಿ ವಿಜ್ಞಾನ ಗಣಿತ ಶಿಕ್ಷಕರಾಗಿ 18 ವರ್ಷ ಹಾಗೂ 2008ರಿಂದ ಉಪ ಪ್ರಾಂಶುಪಾಲರಾಗಿ ಒಟ್ಟು 30 ವರ್ಷಗಳಿಂದ ಕರ್ತವ್ಯ ನಿರ್ವಹಿಸಿ ದಿನಾಂಕ 31/10/2021ರಂದು ವಯೋನಿವೃತ್ತಿಯನ್ನು ಹೊಂದಿರುತ್ತಾರೆ. 1999ರಲ್ಲಿ ಶಿಕ್ಷಣ ಇಲಾಖೆಯಿಂದ ಸ್ಥಾಪನೆಗೊಂಡ ಪುತ್ತೂರು ವಿಧಾನಸಭಾ ಕ್ಷೇತ್ರದ ವಿಜ್ಞಾನ ಕೇಂದ್ರದ ಕಾರ್ಯನಿರ್ವಾಹಕರಾಗಿ ವಿದ್ಯಾರ್ಥಿಗಳಿಗೆ, ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಕರಿಗೆ ಮತ್ತು ಸಮುದಾಯಕ್ಕೆ ವೈಜ್ಞಾನಿಕ ಜಾಗೃತಿಯ ಕಾರ್ಯಕ್ರಮವನ್ನು ತಾಲೂಕಿನಾದ್ಯಂತ ಸಂಘಟಿಸಿದ್ದಾರೆ. ಕಾರ್ಯಕ್ರಮಗಳ ಅನುಷ್ಠಾನದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 9 ವಿಜ್ಞಾನ ಕೇಂದ್ರಗಳಲ್ಲಿ ಉಪ್ಪಿನಂಗಡಿ ವಿಜ್ಞಾನ ಕೇಂದ್ರವು ಸತತವಾಗಿ 5 ಬಾರಿ ಉತ್ತಮ ವಿಜ್ಞಾನ ಕೇಂದ್ರ ಎಂಬ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ. 1998ರಲ್ಲಿ ವಿಜ್ಞಾನ ಸಂಘದ ಸಂಚಾಲಕರಾಗಿದ್ದಾಗ ಸಂಸ್ಥೆಯ ವಿಜ್ಞಾನ ಸಂಘವು ದಕ್ಷಿಣ ಕನ್ನಡ ಜಿಲ್ಲೆಯ ಉತ್ತಮ ವಿಜ್ಞಾನ ಸಂಘವೆಂಬ ಪ್ರಶಸ್ತಿಯನ್ನು ಪಡೆದಿರುತ್ತದೆ. ಪರಿಸರ ಜಾಗೃತಿಗಾಗಿ ಇವರ ವೃಕ್ಷ ಸಂರಕ್ಷಣಾ ಕಿರುನಾಟಕ, ವಿಜ್ಞಾನ ಸಂಬಂಧಿ ಭಾಷಣಗಳು ಆಕಾಶವಾಣಿಯಲ್ಲಿ ಪ್ರಸಾರವಾಗಿವೆ. ಕಲೆ, ಸಾಹಿತ್ಯ, ವಿಜ್ಞಾನ, ಸಿನಿಮಾ ಸಂಬಂಧಿಸಿದ ಇವರ ಲೇಖನಗಳು ನಾಡಿನ ದಿನಪತ್ರಿಕೆ, ವಾರಪತ್ರಿಕೆಗಳಲ್ಲಿ ಪ್ರಕಟವಾಗಿವೆ. ಹಂಪಿ ವಿಶ್ವವಿದ್ಯಾನಿಲಯದ ವಿಜ್ಞಾನ ಸಂಗಾತಿ ಡಿಎಸ್ಸಿಆರ್ಟಿ ಬೆಂಗಳೂರು ಪ್ರಕಟಿಸುತ್ತಿರುವ ವಿಜ್ಞಾನ ವಾಣಿಯಲ್ಲಿ ಇವರ ವೈಜ್ಞಾನಿಕ ಲೇಖನಗಳು ಪ್ರಕಟವಾಗಿವೆ. ಮುಂಗಾರು ಮತ್ತು ಕನ್ನಡಪ್ರಭ ಪತ್ರಿಕೆಗಳಲ್ಲಿ ಹವ್ಯಾಸಿ ಪತ್ರಕರ್ತರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಬೆಂಗಳೂರಿನ ರಾಷ್ಟ್ರೀಯ ವೈಮಾಂತರಿಕ್ಷ ಪ್ರಯೋಗಶಾಲೆ ಪ್ರಕಟಿಸುವ ಕಣಾದ ವಿಜ್ಞಾನ ಸಂಚಿಕೆಯಲ್ಲಿ ಇವರು ಬರೆದ ದೂರ ಸಂವೇದಿ ಉಪಗ್ರಹಗಳು ಮತ್ತು ಅನ್ವಯಗಳು,
ಮನುಕುಲಕ್ಕೆ ಮಾರಕ ಸೀಸದ ನಂಜು ಪ್ರಬಂಧಗಳಿಗೆ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಸ್ಮಾರಕ ಪ್ರಶಸ್ತಿ ಲಭಿಸಿದೆ. ದೇವರ ಕಾಡುಗಳ ಮಹತ್ವದ ಬಗ್ಗೆ ಬರೆದ ಪವಿತ್ರ ವನಗಳು ಮತ್ತು ಪ್ರಾಕೃತಿಕ ವಿಕೋಪಗಳ ನಿರ್ವಹಣೆ ಲೇಖನಗಳು ವಿಶೇಷ ಪುರಸ್ಕಾರಕ್ಕೆ ಪಾತ್ರವಾಗಿದೆ. ಪ್ರಾಥಮಿಕ ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ ವಿಜ್ಞಾನ ಮತ್ತು ಗಣಿತ ವಿಷಯಗಳ ತರಬೇತಿಯಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ, ಉಪಗ್ರಹ ಆಧಾರಿತ ತರಬೇತಿಯಲ್ಲಿ ಜಿಲ್ಲಾ ಮಾರ್ಗದರ್ಶಕರಾಗಿ, ಇಕೋ ಕ್ಲಬ್ಗಳ ಮಾಸ್ಟರ್ ಟ್ರೈನರ್ ಆಗಿ, ಪ್ರೌಢಶಾಲಾ ಗಣಿತ ಚೈತನ್ಯ ತರಬೇತಿ ಸಂಚಿಕೆ ಮತ್ತು ವಿಜ್ಞಾನ ಕೇಂದ್ರಗಳ ನಿರ್ವಾಹಕರ ಕೈಪಿಡಿಯಲ್ಲಿ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿ ಪಾಲ್ಗೊಂಡಿದ್ದಾರೆ. ಭಾರತ ಸರ್ಕಾರದ ಮಾನವ ಸಂಪನ್ಮೂಲ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಹೈದರಾಬಾದಿನಲ್ಲಿ 10 ದಿನಗಳ ಕಾಲ ಮತ್ತು ನವದೆಹಲಿಯಲ್ಲಿ 25 ದಿನಗಳ ಕಾಲ ಜರುಗಿದ ಓರಿಯೆಂಟೇಷನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ರೂಪಾಯಿ 40,000 ಮೌಲ್ಯದ ಶ್ರವ್ಯ ದೃಶ್ಯ ಸಾಧನಗಳನ್ನು ಸಂಸ್ಥೆಗೆ ಒದಗಿಸಿದ್ದಾರೆ. ಕರ್ನಾಟಕ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯಿಂದ ರೂಪಾಯಿ 3 ಲಕ್ಷ ಮೊತ್ತದ ಉಪಕರಣಗಳನ್ನು ಪಡೆದು ಪ್ರಯೋಗಶಾಲೆಯ ಉನ್ನತೀಕರಣ ಮಾಡಿರುತ್ತಾರೆ. ಯಕ್ಷಗಾನ ಶ್ರೀಯುತ ದಿವಾಕರ ಆಚಾರ್ಯ ಇವರ ಮುಖ್ಯ ಹವ್ಯಾಸ. ಕಳೆದ 4 ದಶಕಗಳಿಂದ ಯಕ್ಷಕೂಟ ರಿಜಿಸ್ಟರ್ಡ್ ನಾಳ, ಉಪ್ಪಿನಂಗಡಿ ಶ್ರೀ ಕಾಳಿಕಾಂಬ ಯಕ್ಷಗಾನ ಕಲಾ ಸಂಘ, ನಾಳ ಶ್ರೀ ದುರ್ಗಾಪರಮೇಶ್ವರಿ ಯಕ್ಷಗಾನ ಸಂಘ ಗೇರುಕಟ್ಟೆ, ಯಕ್ಷ ಸಂಗಮ ಉಪ್ಪಿನಂಗಡಿ, ಶ್ರೀ ಆಂಜನೇಯ ಯಕ್ಷಗಾನ ಸಂಘ ಬಳುವಾರು, ಉಜಿರೆ ಶ್ರೀ ಜನಾರ್ದನ ಸ್ವಾಮಿ ಯಕ್ಷಗಾನ ಸಂಘಗಳ ತಾಳಮದ್ದಳೆಗಳಲ್ಲಿ ಮತ್ತು ಬಯಲಾಟಗಳಲ್ಲಿ ಕಲಾವಿದರಾಗಿ ಮತ್ತು ಸಂಘಟಕರಾಗಿ ಹಲವಾರು ಯಕ್ಷಗಾನ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದಾರೆ. ಮಂಗಳೂರು ಆಕಾಶವಾಣಿಯಲ್ಲಿ ಪ್ರಸಾರವಾಗುವ ರೇಡಿಯೋ ತಾಳಮದ್ದಲೆಯಲ್ಲಿ ಪಾಲ್ಗೊಂಡಿದ್ದಾರೆ. ಯಕ್ಷ ಭಾರತಿ ರಿಜಿಸ್ಟರ್ಡ್ ಕನ್ಯಾಡಿ ಧರ್ಮಸ್ಥಳ ಇದರ ಕಾರ್ಯದರ್ಶಿಯಾಗಿ 3ನೇ ಅವಧಿಗೆ ಕಾರ್ಯನಿರ್ವಹಿಸುತ್ತಿದ್ದಾರೆ. ವರ್ಕುಳ ಸುಬ್ರಾಯ ಆಚಾರ್ಯ ಪ್ರತಿಷ್ಠಾನವನ್ನು ಸ್ಥಾಪಿಸಿ ಸುಮಾರು 40 ಯಕ್ಷಗಾನ ಕಲಾವಿದರನ್ನು ಸನ್ಮಾನಿಸುವ ಕಾರ್ಯವನ್ನು ಮಾಡಿದ್ದಾರೆ. ಸೌಹಾರ್ದ ಯಕ್ಷಗಾನ ಸಮಿತಿ ಉಪ್ಪಿನಂಗಡಿ, ಭಾರ್ಯ ಪ್ರತಿಷ್ಠಾನ ಪುತ್ತೂರು ಇದರ ಸಂಚಾಲಕರಾಗಿಯೂ ಕಾರ್ಯನಿರ್ವಹಿಸಿ ಶೇಣಿ ಶತಮಾನೋತ್ಸವ ಸಂಸ್ಮರಣೆಯ ಅಂಗವಾಗಿ ಶೇಣಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ತಡಂಬೈಲು ಸೂರತ್ಕಲ್ ವತಿಯಿಂದ ಉತ್ತಮ ಯಕ್ಷಗಾನ ಸಂಘಟಕ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಸಂಜೀವಿನಿ ಪರಿಸರ ಜಾಗೃತಿ ಸಮಿತಿ ಇಳಂತಿಲ, ಕನ್ನಡ ಬಳಗ ಇಳಂತಿಳ, ಹಿರಿಯ ವಿದ್ಯಾರ್ಥಿ ಸಂಘ ಗೇರುಕಟ್ಟೆ, ನಾಳ ಶ್ರೀ ದುರ್ಗಾಪರಮೇಶ್ವರಿ ದೇವಳದ ಅಭಿವೃದ್ಧಿ ಸಮಿತಿಯ ಪ್ರಧಾನ ಕಾರ್ಯದರ್ಶಿ, ಬೆಳ್ತಂಗಡಿ ತಾಲೂಕು ವಿಶ್ವಕರ್ಮಾಭ್ಯುದಯ ಸಭಾ ರಿಜಿಸ್ಟರ್ಡ್ ಇದರ ಕಾರ್ಯದರ್ಶಿಯಾಗಿಯೂ ಕಾರ್ಯನಿರ್ವಹಿಸಿದ್ದಾರೆ. ಇವರಿಗೆ ಚಿತ್ರದುರ್ಗ ಪುಟಾಣಿ ವಿಜ್ಞಾನ ಪತ್ರಿಕಾ ಬಳಗದಿಂದ ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಉತ್ತಮ ವಿಜ್ಞಾನ ಸಂಘಟಕ ಪ್ರಶಸ್ತಿ ಹಾಗೂ 2000ರಲ್ಲಿ ಜರುಗಿದ ರಾಷ್ಟ್ರ ಮಟ್ಟದ ಪ್ರಥಮ ವಿಜ್ಞಾನ ಸಮಾವೇಶದಲ್ಲಿ ವಿಜ್ಞಾನ ಮಿತ್ರ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ಪ್ರೌಢಶಾಲಾ ಶಿಕ್ಷಕರ ವಿಜ್ಞಾನ ವಿಚಾರಗೋಷ್ಠಿ ಸ್ಪರ್ಧೆಗಳಲ್ಲಿ ಬಹುಮಾನಿತರಾಗಿದ್ದಾರೆ. ಇವರ ಶೈಕ್ಷಣಿಕ, ಸಾಮಾಜಿಕ, ಸಾಂಸ್ಕೃತಿಕ ಕ್ಷೇತ್ರಗಳ ಸಾಧನೆಗಳನ್ನು ಗುರುತಿಸಿ ದಕ್ಷಿಣ ಕನ್ನಡ ಜಿಲ್ಲಾ ಸಾರ್ವಜನಿಕ ಶಿಕ್ಷಣ ಇಲಾಖೆಯು 2008ರಲ್ಲಿ ಜಿಲ್ಲಾ ಉತ್ತಮ ಶಿಕ್ಷಕ ಪ್ರಶಸ್ತಿ, 2009ರಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದ ಉತ್ತಮ ಶಿಕ್ಷಕ ರಾಜ್ಯ ಪ್ರಶಸ್ತಿ, 2010ರಲ್ಲಿ ಭಾರತ ಸರ್ಕಾರದ ಮಾನ್ಯ ರಾಷ್ಟ್ರಪತಿಗಳಾದ ಶ್ರೀಮತಿ ಪ್ರತಿಭಾ ಪಾಟೀಲ್ ಇವರು ದೆಹಲಿಯ ವಿಜ್ಞಾನ ಭವನದಲ್ಲಿ ನಡೆದ ರಾಷ್ಟ್ರ ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ಉತ್ತಮ ಶಿಕ್ಷಕ ರಾಷ್ಟ್ರ ಪ್ರಶಸ್ತಿಯನ್ನು ಪ್ರದಾನಿಸಿ ಗೌರವಿಸಿರುತ್ತಾರೆ. ಶಿಕ್ಷಕ ವೃತ್ತಿಗೆ ಸೇರುವಂತೆ ಪ್ರೇರಣೆ ನೀಡಿ ಸದಾ ಮಾರ್ಗದರ್ಶನ ನೀಡಿದ ಹಿರಿಯ ಸಹೋದರ ಉಮೇಶ್ ಆಚಾರ್ಯ ಗೇರುಕಟ್ಟೆ, ಕುಟುಂಬದ ಸದಸ್ಯರು, ವಿದ್ಯಾದಾನ ಮಾಡಿದ ಗುರುಗಳು, ಸಹಕಾರ ನೀಡಿದ ವಿದ್ಯಾಭಿಮಾನಿಗಳು ಮತ್ತು ಶಿಕ್ಷಕ ವೃಂದದ ಸಹಕಾರವನ್ನು ಕೃತಜ್ಞತಾ ಪೂರ್ವಕವಾಗಿ ಸದಾ ನೆನಪಿಸುವ ಔದಾರ್ಯ ಶ್ರೀಯುತ ದಿವಾಕರ ಆಚಾರ್ಯ ಇವರದು. ಪತ್ನಿ ಶ್ರೀಮತಿ ಭಾರತಿ ಎಂಎಲ್ ಹಳದಂಗಡಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕಿಯಾಗಿದ್ದಾರೆ. ಇವರು ಸಾಮಾಜಿಕ ಸಂಘಟನೆಗಳನ್ನು ತೊಡಗಿಸಿಕೊಂಡು ಶಾಲಾ ಮಕ್ಕಳಿಗೆ ಶಿಕ್ಷಣ ಹಾಗೂ ಉದ್ಯೋಗ ಪಡೆಯುವಲ್ಲಿ ಮಾರ್ಗದರ್ಶನ ಮಾಡುತ್ತಿದ್ದಾರೆ. ಮಹಿಳಾ ತಾಳಮದ್ದಲೆ ಕಾರ್ಯಕ್ರಮದಲ್ಲಿ ಅರ್ಥಧಾರಿಯಾಗಿ ಭಾಗವಹಿಸುತ್ತಿದ್ದಾರೆ. ಅವಳಿ ಮಕ್ಕಳಾದ ಸ್ವಾತಿ ಮುಂಬೈಯ ಆಕ್ಸೆಂಚರ್ ಕಂಪನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಮತ್ತು ಸನತ್ ಮಣಿಪಾಲದ MITಯಲ್ಲಿ ಎಂಟೆಕ್ ಪದವಿಯನ್ನು ಪೂರೈಸಿರುತ್ತಾರೆ. ಹೀಗೆ ಬಹುಮುಖಿ ವಿಕಾಸದ ಹಾದಿಯಲ್ಲಿ ಬಹುಮುಖ ಪ್ರತಿಭೆಯಾಗಿ ಬೆಳಗಿ ಪ್ರಜ್ವಲಿಸಿದ ಶ್ರೀ ದಿವಾಕರ ಆಚಾರ್ಯ ಇವರು ತಮ್ಮ ವೃತ್ತಿ ಬದುಕಿನ ಮಾತೃ ಇಲಾಖೆಯ ಸಾಹಿತ್ಯ ಪ್ರೇಮಿ ಮನಸ್ಸುಗಳ ಕನಸಿನ ಸಾಕಾರದ ಈ ಸಾಹಿತ್ಯ ಸಾಂಸ್ಕೃತಿಕ ವೈಭವದ 2ನೇ ಸಂವತ್ಸರದ ಸರ್ವಾಧ್ಯಕ್ಷತೆಯ ಗೌರವವನ್ನು ಪಡೆದುಕೊಂಡಿರುವುದು ಶಿಕ್ಷಕ ವೃಂದಕ್ಕೆ ಸಂದ ಅಭಿಮಾನದ ಗೌರವ ಎನ್ನುತ್ತಾ ಗೌರವಾನ್ವಿತರ ಪರಿಚಯ ಪತ್ರವನ್ನು ವಾಚಿಸುವ ಪ್ರಫುಲ್ಲಿತ ಅವಕಾಶಕ್ಕಾಗಿ ನನ್ನ ನಿರ್ವ್ಯಾಜ್ಯ ನಮನಗಳಿವೆ. ರಾಜ್ಯ ಮಟ್ಟದ ಸಂಪನ್ಮೂಲ ಶಿಕ್ಷಕರು, ಸೃಜನಶೀಲ ಚಟುವಟಿಕೆಗಳ ಆಯೋಜಕರು, ಪ್ರಶಸ್ತಿಗಳ ಸರದಾರ, ಪ್ರಥಮ ಶಿಕ್ಷಕರ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನದ ಗುರಿಕಾರ ಶ್ರೀಯುತ ರಮೇಶ್ ಉಳೆಯರವರದು ಬಹುಮುಖ ಪ್ರತಿಭೆ ಶಿಕ್ಷಕರ ಹೆಮ್ಮೆ.
ಶ್ರೀಯುತರು ನೂತನ ಸಮ್ಮೇಳನಾಧ್ಯಕ್ಷರಿಗೆ ಪೇಟ ತೊಡಿಸುವ ಮೂಲಕ ಅಧ್ಯಕ್ಷತೆಯನ್ನು ಹಸ್ತಾಂತರಗೊಳಿಸಬೇಕಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ. ಎಣ್ಣೆ ಹೊಯ್ಯಮ್ಮ ದೀಪಕ್ಕೆ ಎಣ್ಣೆ ಬತ್ತುತ್ತಿದೆ, ದೀಪ ಹತ್ತುತ್ತಿದೆ, ಎಣ್ಣೆ ಹೊಯ್ಯಮ್ಮ ದೀಪಕ್ಕೆ, ಎಣ್ಣೆ ಹೊಯ್ಯಮ್ಮ ದೀಪಕ್ಕೆ. ಎಲ್ಲ ಸ್ನೇಹಿತರು, ಪುತ್ತೂರಿನ ಹಲವು ಪ್ರಥಮಗಳಿಗೆ ನಾನು ಸಾಕ್ಷಿ. ಹಾಸ್ಯಾಸ್ಪದವಾಗಿ ಹೇಳಬೇಕು ಅಂತಾದ್ರೆ, ಗಂಡಸರ ಹೆರಿಗೆ ರಜೆಯನ್ನು ಪುತ್ತೂರಲ್ಲಿ ಪಡೆದ ಮೊದಲ ಪ್ರಥಮ ವ್ಯಕ್ತಿ ನಾನು. ಅನಂತರ ಪ್ರಥಮ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾಗಿ ತಾವೆಲ್ಲರೂ ನನಗೆ ದೊಡ್ಡ ಗೌರವವನ್ನು ಕೊಟ್ಟಿದ್ದೀರಿ. ಜೊತೆಗೆ ಪುತ್ತೂರಲ್ಲಿ ರಾಷ್ಟ್ರೀಯ ಹಬ್ಬಗಳ ಸಮಿತಿ ಅಂತ ಇದೆ. ಆ ಸಮಿತಿಯಲ್ಲಿ ಒಬ್ಬ ಪ್ರಾಥಮಿಕ ಶಾಲಾ ಶಿಕ್ಷಕನಿಗೆ ಭಾಷಣಕ್ಕೆ ಅವಕಾಶ ಸಿಗುವುದು, ಅದನ್ನು ಪಡೆದ ಮೊದಲ ಪ್ರಾಥಮಿಕ ಶಾಲಾ ಶಿಕ್ಷಕ ನಾನು. ರೋಟರಿ ಅವರು ಒಂದು ದೊಡ್ಡ ಸಾಧನೆಗೆ ಒಂದು ದೊಡ್ಡ ಪ್ರಶಸ್ತಿಯನ್ನು ಕೊಡ್ತಾರೆ, ಅದು ಪ್ರೈಮರಿ ಶಿಕ್ಷಕರು ಸಿಗುವುದಿಲ್ಲ. ಅದನ್ನು ಪ್ರಥಮವಾಗಿ ಪಡೆದಂತಹ ಪ್ರಾಥಮಿಕ ಶಾಲಾ ಶಿಕ್ಷಕ ನಾನು. ಆ ಕಾರಣಕ್ಕಾಗಿ ಹಲವು ಪ್ರಥಮಗಳಿಗೆ ನಾನು ಸಾಕ್ಷಿ. ಆದ್ರೆ ಒಂದು ದುಃಖ ಇದೆ, ಏನು ಅಂತಂದ್ರೆ, ಒಬ್ಬ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷನಾಗಿ 1 ವರ್ಷಗಳ ಕಾಲ ಹಲವಾರು ಸಾಹಿತ್ಯಿಕ ಚಟುವಟಿಕೆಗಳನ್ನ ಮಾಡಬೇಕು ಅಂತ ಕ್ರಮ. ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಕಡಿಮೆ ಅಂದ್ರೂ ಕೂಡ ತಿಂಗಳಿಗೊಂದು ಚಟುವಟಿಕೆ ಆದ್ರೂ ಮಾಡಬೇಕು. ಆದ್ರೆ ಅದನ್ನ ಮಾಡ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂತಹ ದುಃಖ ಸದಾ ನನ್ನೊಳಗೆ ಇದೆ. ಮುಂದಿನ ದಿನಗಳಲ್ಲಿ ಆ ಋಣಾತ್ಮಕತೆಯನ್ನ ಮತ್ತೆ ಧನಾತ್ಮಕ ಮಾಡುವಂತಹ ಪ್ರಯತ್ನಕ್ಕೆ ನಾನು ಖಂಡಿತ ಕಾಲಿಡ್ತೇನೆ. ಆದ್ರೂ ಕೆಲವೊಂದು ಚಟುವಟಿಕೆಯನ್ನ ನಾನು ಉಲ್ಲೇಖಿಸಬೇಕು. ಮೊದಲನೇದಾಗಿ, ನಾವು ಒಂದು 11 ಮಂದಿ ಶಿಕ್ಷಕರು ಸೇರಿ ಗುರುತ್ವ ನನ್ನ ಕನಸಿನ ತರಗತಿ ಅನ್ನುವಂಥ ಒಂದು ಪುಸ್ತಕವನ್ನ ಬಿಡುಗಡೆ ಮಾಡಿದ್ದೇವೆ. ಜೊತೆಗೆ ಆತ್ಮೀಯರಾದ ತಾರನಾಥ್ ಸವಣೂರು ಚಿಂತನಾಮೃತ ಅನ್ನುವಂಥ ಒಂದು ಪುಸ್ತಕವನ್ನ, ಸುಮಾರು 70 ಶಿಕ್ಷಕ ಸಾಹಿತಿಗಳಿದ್ದಾರೆ, ಆ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದಾರೆ. ಗುರುತ್ವದಲ್ಲಿ 11 ಶಿಕ್ಷಕ ಸಾಹಿತಿಗಳಿದ್ದಾರೆ. ಇದು ಒಂದು ವಿಶೇಷ ಕಾರ್ಯಕ್ರಮವಾಗಿ ಪುತ್ತೂರಲ್ಲಿ ಮೂಡಿ ಬಂತು. ಎರಡನೇ ವಿಚಾರ ನಾನು ಏನ್ ಹೇಳ್ಬೇಕು ಅಂತ ಹೇಳಿದ್ರೆ, ಪುತ್ತೂರಿನಲ್ಲಿ ಒಂದು ನಾಟಕ ತಂಡವನ್ನ ಮಾಡಿದೆವು, ಹೆಣದೂರು ಅಂತ ನಾಟಕ ತಂಡ. ಆ ನಾಟಕ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ ಸ್ಪರ್ಧೆಯಲ್ಲಿ ಪ್ರಥಮ ಬಹುಮಾನವನ್ನ ಪಡೆದು ಅದು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗಿತ್ತು. 12 ಜನರ ತಂಡ. ತದನಂತರ ಮತ್ತೊಂದು ಸಾಂಸ್ಕೃತಿಕವಾಗಿ ಮತ್ತೊಂದು ತಂಡವನ್ನ ನಾವು ಸೃಷ್ಟಿ ಮಾಡಿದೆವು. ಬೆಂಕಿ ಬೇಲಿ ಅನ್ನುವಂಥ ನಾಟಕ ಕಳೆದ ಪ್ರಥಮ ಸಾಹಿತ್ಯ ಸಮ್ಮೇಳನದಲ್ಲಿ ಅದು ಪ್ರದರ್ಶನಗೊಂಡು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ರಾಜ್ಯ ಮಟ್ಟದ ಸ್ಪರ್ಧೆ ದಾವಣಗೆರೆಯಲ್ಲಿ ನಡೆಯಿತು. 29 ನಾಟಕಗಳಲ್ಲಿತ್ತು. 29 ನಾಟಕಗಳಲ್ಲಿ ಪುತ್ತೂರಿನ 11 ಜನ ಶಿಕ್ಷಕರು, ಪುತ್ತೂರಿನ ಶಿಕ್ಷಣ ಇಲಾಖೆಯವರು ಅದರಲ್ಲಿ ಭಾಗವಹಿಸಿದ್ದರು. 2ನೇ ಅತ್ಯುತ್ತಮ ನಾಟಕವಾಗಿ ಅದು ಪ್ರಚಲಿತಗೊಂಡಿತ್ತು. ನಾನು ಯಾಕೆ ಇದನ್ನು ಉಲ್ಲೇಖಿಸಬೇಕು ಅಂತ ಹೇಳಿದ್ರೆ, ಇದಕ್ಕೆಲ್ಲ ಕಾರಣ ಇಂಥ ಶಿಕ್ಷಕ ಸಮ್ಮೇಳನಗಳು. ನನ್ನ ಬಹಳ ಆಸೆ ಇಷ್ಟೇ, ಶಿಕ್ಷಕ ಓದಬೇಕು ಅಂತ. ನಾವು 1,000 ಶಿಕ್ಷಕರು ಇದ್ದೇವೆ, ಆದ್ರೆ ನಮ್ಮ ಮುಂದೆ ಇರುವ ಸಂಖ್ಯೆಯನ್ನು ನೋಡಿದಾಗ ದುಃಖ ಆಗ್ತದೆ. ಎಲ್ಲ ಸ್ನೇಹಿತರೆ, ನಾನು ಯಾವತ್ತೂ ಕೂಡ ಶಿಕ್ಷಕರನ್ನು ಒಂದು ಗರ್ಭ ಅಂತ ಹೇಳೋದು. ಯಾಕಂತ ಹೇಳಿದ್ರೆ, ನನ್ನ ಗರ್ಭದೊಳಗಿರುವ ಮಗು ಸುರಕ್ಷಿತವಾಗಿ ಹೊರಗಬೇಕು ಅಂತಾದ್ರೆ, ಒಬ್ಬ ತಾಯಿಯನ್ನು ಉಲ್ಲೇಖಿಸೋ ನಾವು. ಆ ತಾಯಿ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ತನ್ನ ಗರ್ಭದೊಳಗಿರುವ ಮಗು ಹೊರಗೆ ಬರ್ಬೇಕು ಅಂತಾದ್ರೆ ಮಾತ್ರೆ ತಿಂತಾಳೆ, ಎಷ್ಟೋ ಇಂಜೆಕ್ಷನ್ಗಳನ್ನ ತೆಗೊಳ್ತಾಳೆ, ಎಷ್ಟೋ ನೋವುಗಳನ್ನ ಅನುಭವಿಸ್ತಾಳೆ. ನನ್ನ ತರಗತಿ ಕೋಣೆ ಕೂಡ ಒಂದು ಗರ್ಭದ ಹಾಗೆ. ಅಲ್ಲಿರುವಂತ ಮಗು ಸುರಕ್ಷಿತವಾಗಿ ಹೊರಗೆ ಬರಬೇಕು ಅಂತ ಆದ್ರೆ ನಾನು ಅದೆಷ್ಟೋ ಇಂಜೆಕ್ಷನ್ಗಳನ್ನು ತಗೊಳ್ಬೇಕಾಗಿದೆ. ಅದು ತರಬೇತಿ ಇಂಜೆಕ್ಷನ್ ಇರಬಹುದು, ಓದುವಿಕೆ ಇಂಜೆಕ್ಷನ್ ಇರಬಹುದು, ಲೋಕಾನುಭವದ ಇಂಜೆಕ್ಷನ್ ಇರಬಹುದು, ಅಥವಾ ಇನ್ಯಾವುದೋ ಮಾತ್ರೆಗಳಿರಬಹುದು. ಅದನ್ನು ಪಡ್ಕೊಳ್ಳುವ ನಮ್ಮ ಔದಾರ್ಯ ನಮ್ಮದಾಗಬೇಕಾಗಿದೆ. ನಾನು ಯಾವತ್ತೂ ಹೇಳ್ತಾ ಇದ್ದೆ ತರಬೇತಿಯಲ್ಲಿ, ಬಡ ಶಿಕ್ಷಕನಾಗಿ ಸೇವೆಗೆ ಸೇರುವುದು ತಪ್ಪಲ್ಲ, ಆದ್ರೆ ಒಬ್ಬ ಬಡ ಶಿಕ್ಷಕನಾಗಿ ಸೇವೆಯಿಂದ ನಿವೃತ್ತರಾಗೋದು ಇದೆ ಅಲ್ಲ, ಅದು ಅತ್ಯಂತ ದೊಡ್ಡ ತಪ್ಪು ಅಂತ. ಹಾಗಾಗಿ ನಮ್ಮೊಳಗೊಂದು ಬೆಳವಣಿಗೆ ಬೇಕಾಗಿದೆ. ಆ ಬೆಳವಣಿಗೆಗೆ ಈ ಸಾಹಿತ್ಯ ಸಮ್ಮೇಳನ ನಾಂದಿ ಆಗ್ತದೆ. ಮುಂದಿನ ಅತ್ಯಂತ ಒಳ್ಳೆಯ ಸಮ್ಮೇಳನಾಧ್ಯಕ್ಷರನ್ನು ಈ ಸಲ ಆಯ್ಕೆ ಮಾಡಿದ್ದೇವೆ. ಬಹಳಷ್ಟು ಕೆಲಸ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಸಾಹಿತ್ಯ ಚಟುವಟಿಕೆಗಳು ಬಹಳಷ್ಟು ಯಶಸ್ವಿಯಾಗಿ ಶಾಲೆಗಳಲ್ಲಿ ನಡೀಲಿ. ಅಲ್ಲಲ್ಲಿ ಸಾಹಿತ್ಯ ಸಾಂಸ್ಕೃತಿಕ ಚಟುವಟಿಕೆ ಆ ಮೂಲಕ ಮಕ್ಕಳು ಬೆಳಿಲಿ ಎಂದು ತಾಯಿ ಭುವನೇಶ್ವರಿ ಪ್ರಾರ್ಥಿಸಿಕೊಳ್ತಾ, ನನ್ನ ಸಂಪೂರ್ಣ ಜವಾಬ್ದಾರಿಯನ್ನ ಮಣ್ಣಿನ ಬಹಳಷ್ಟು ಹಿರಿಯರು, ಸುಮಾರು 10-12 ವರ್ಷ ಹಿರಿಯರಾದಂಥ ದಿವಾಕರಾಚಾರ್ಯವರ ಪಾದಕಮಲಗಳಿಗೆ ಆ ಜವಾಬ್ದಾರಿಯನ್ನು ಅರ್ಪಿಸಿದ್ದೇನೆ. ಮುಂದೆ ಪುತ್ತೂರು ತಾಲೂಕು ಬೆಳೀಲಿ ಅಂತ ಬೆಳ್ಳಿಪಾಡಿಯ ಸರ್ವಜನತೆಯಲ್ಲಿ ಹೇಳ್ತಾ, ಹಾಗೆಲ್ಲ ಶಿಕ್ಷಕ ಹೇಳ್ತಾ, ಅವಕಾಶಕ್ಕಾಗಿ ವಂದಿಸ್ತಾ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಮತ್ತೆ ಅದೇ ಮಾತು, ಎಣ್ಣೆ ಹೊಯ್ಯ. ಸಾಕ್ಷಿ ಚಿತ್ರಕ್ಕೆ ಇದೀಗ ಸಾಕ್ಷಿಗಳಾಗಲಿದ್ದಾರೆ. ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು,
ಪುತ್ತೂರು ತಾಲೂಕಿನಲ್ಲಿ ಮಾಡಿದ ಅಗಣಿತ ಸಾಧನೆಗಳು, ಶಿಕ್ಷಕರಿಗೆ ನೀಡಿದಂತಹ ಪ್ರೋತ್ಸಾಹ, ಮಾರ್ಗದರ್ಶನದ ಫಲಶ್ರುತಿಯಾಗಿ ಮೂಡಿ ಬಂದಿರುವಂತಹ ಈ ಸಂಚಯಿಕ ಎನ್ನುವಂತಹ ಸಾಕ್ಷ್ಯಚಿತ್ರ ನಮ್ಮೆಲ್ಲರ ಪಾಲಿಗೆ ಪ್ರೇರಣೆಯನ್ನು ಒದಗಿಸುತ್ತದೆ, ಮಾರ್ಗದರ್ಶನವನ್ನು ನೀಡುತ್ತದೆ. ಸಂಚಯಿಕ ಮುನ್ನೆಲೆಗೆ ಬರುವಲ್ಲಿ ಶ್ರಮಿಸಿದಂತಹ ಸುನೀತಾ ಮೇಡಮ್ ಸರ್ವೆ ಹಾಗೂ ಗಂಗಾ ಮೇಡಮ್ ಹಾರಾಡಿ ಹಾಗೂ ಕೆಲಸ ಮಾಡೋದ್ರಿಂದ ಅತ್ಯಂತ ಪ್ರತಿಭಾನ್ವಿತರು ಈ ತಾಲೂಕಿನಲ್ಲಿದ್ದಾರೆ ಅನ್ನುವಂಥದ್ದು ನನ್ನ ಗಮನಕ್ಕೆ ಬಂದಿತ್ತು. ಅದಕ್ಕೆ ಪೂರಕವಾಗಿ ಬಂದ ತಕ್ಷಣ ಕೆಲವು ಯೋಜನೆಗಳನ್ನು ರೂಪಿಸಬೇಕಾಯಿತು. ನಿಮಗೋಸ್ಕರ ರೂಪಿಸಿದ್ದು, ಶಿಕ್ಷಕರ ಒಂದು ಪ್ರತಿಭೆಯನ್ನು ಆಧರಿಸಿ ರೂಪಿಸಿದ್ದು, ಎಲ್ಲದಕ್ಕೂ ಜೀವ ತುಂಬಿದ್ರಿ, ಎಲ್ಲವನ್ನೂ ಯಶಸ್ವಿಗೊಳಿಸಿದ್ರಿ. ನೀವೆಲ್ಲರೂ ನೋಡ್ತಿದ್ದೀರಾ, ಅತ್ಯಂತ ಯಶಸ್ವಿಯಾಗಿ ಈ ಒಂದು 2ನೇ ಸಾಹಿತ್ಯ ಸಮ್ಮೇಳನ ಶಿಕ್ಷಕರಿಗಾಗಿ ನೀಡುವಂಥದ್ದು. ನಮ್ಮ 2 ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಿದ್ದಾರೆ ವೇದಿಕೆಯಲ್ಲಿ. ಸಾಮಾನ್ಯ ಅಧ್ಯಕ್ಷರೇ, ಪುತ್ತೂರಿಗೆ ಹೊಸತನವನ್ನು ತಂದುಕೊಟ್ಟು ಶಿಕ್ಷಣ ಕ್ಷೇತ್ರದಲ್ಲಿ ತಾಲೂಕಿನ ಹಿರಿಮೆಯನ್ನು ಹಿಡಿದಂತಹ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಂತ ಲೋಕೇಶ್ ಅವರೇ, ಸುಮಾರು 3 ವರ್ಷಗಳ ಹಿಂದೆ ಹೊಸ ಪಿಂಚಣಿ ಒತ್ತೋಡಿಸಿ ಹಳೆಯ ಪಿಂಚಣಿಯನ್ನ OPS ಅನ್ನ ಕೊಡ್ಬೇಕು ಅಂತ ಹೇಳಿ ನಾವು ಹೋರಾಟ ಮಾಡುವಾಗ ರಕ್ತ ಕೊಟ್ಟೆವು ಪಿಂಚಣಿ ಬಿಡೆವು ಅಂತ ಹೇಳುವಂತ ಒಂದು ಹೊಸ ಕಾನ್ಸೆಪ್ಟ್ ಅನ್ನು ತಂದುಕೊಟ್ಟಂತ ನಮ್ಮ ಜಿಲ್ಲಾ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಪ್ರಧಾನ ಕಾರ್ಯದರ್ಶಿಗಳಂತ ವಿಮಾನ್ ಕುಮಾರ್ ಮೇಡಿ ಅವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂತ ಶಿಕ್ಷಕ ಬಂಧುಗಳೇ, ಮಾಧ್ಯಮ ಮಿತ್ರರೇ ಮತ್ತು ಈ ಭಾಗದ ಬೆಳ್ಳಿಪಾಡಿಯ ಈ ಗ್ರಾಮದ ಎಲ್ಲ ನನ್ನ ಹಿರಿಯರೇ, ಪ್ರಪ್ರಥಮವಾಗಿ ಹೇಳುವುದಿದ್ರೆ ಬೆಳ್ಳಿಪಾಡಿಗೆ ತುಳು ಇತಿಹಾಸದಲ್ಲಿ, ಸಾಂಸ್ಕೃತಿಕ ಇತಿಹಾಸದಲ್ಲಿ ತನ್ನದೇ ಆದಂತ ಒಂದು ಸ್ಥಾನ ಇದೆ. ಇಂಥ ಪುಣ್ಯದ ನೆಲದಲ್ಲಿ ಶಿಕ್ಷಕರ ಈ ಸಾಹಿತ್ಯ ಸಮ್ಮೇಳನದ ಭಾಗವಾಗಿ ಪುಸ್ತಕದ ಮೇಳವನ್ನು ಉದ್ಘಾಟಿಸುವಂತ ಒಂದು ಭಾಗ್ಯ ನನ್ನದಾಗಿದೆ ಅಂತ ಹೇಳುವಂತದಕ್ಕೆ ತುಂಬಾ ಸಂತೋಷ ಮತ್ತು ಹೆಮ್ಮೆ ಪಡ್ತೇನೆ. ಒಂದು ಮಾತಿದೆ, ಭಗವದ್ಗೀತೆ ಒಂದು ಮಾತು ಹೇಳ್ತದೆ, ಯದ್ ಯದಾಚರಿತ ಶ್ರೇಷ್ಠ ದೇವೋತ್ತರ ಜನ ಸಾಯತ್ ಪ್ರಮಾಣಂ ಕೃತೆ ಲೋಕಸ್ಥೆ ಧನ್ವರ್ತ. ಉತ್ತಮ ಕಾರ್ಯಗಳನ್ನು ಮಾಡುವವರನ್ನ ಸಾಮಾನ್ಯ ಜನರು ಅನುಕರಿಸ್ತಾರೆ. ಅದೇ ರೀತಿ ಶ್ರೇಷ್ಠ ಕಾರ್ಯಗಳಿಂದ ಮೇಲ್ಪಂಕ್ತಿ ಹಾಕುವವರನ್ನ ಇಡೀ ಸಮಾಜ ಅನುಕರಿಸುತ್ತದೆ. ಇವತ್ತು ಪುತ್ತೂರು ಇಡೀ ಜಿಲ್ಲೆಗೆ ಒಂದು ಮೇಲ್ಪಂಕ್ತಿಯನ್ನ ಹಾಕಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕೆ. ಸಾಹಿತ್ಯ ಸಮ್ಮೇಳನದ 2ನೇ ವರ್ಷದ ಈ ಆಯೋಜನೆ ಈಗಾಗಲೇ ಕ್ಷೇತ್ರ ಶಿಕ್ಷಣಾಧಿಕಾರಿ ಹೇಳಿದಾಗೆ ಪ್ರತಿಭೆಯ ಗಣಿಯೇ ಪುತ್ತೂರಲ್ಲಿದೆ, ಅದು ಉತ್ಪ್ರೇಕ್ಷೆಯೇನಲ್ಲ. ಕಳೆದ ರಾಜ್ಯ ಸರ್ಕಾರಿ ನೌಕರರ ಕೂಟದಲ್ಲಿ ಪುತ್ತೂರು ನಾಟಕ ತಂಡ ಈ ರಾಜ್ಯದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದಿದ್ದು ನಮ್ಮೆಲ್ಲರಿಗೂ ಹೆಮ್ಮೆಯನ್ನು ತಂದಿದೆ. ಆ ಪೂರ್ತಿ ಟೀಮ್ಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಈ ವೇದಿಕೆಯನ್ನ ಉಪಯೋಗಿಸಿಕೊಂಡು ಕನ್ನಡ ದೇವಿಯ, ಕನ್ನಡ ಅಮ್ಮನ ತೇರನ್ನು ಎಳೆಯುವಂತ ಒಂದು ಪ್ರಯತ್ನ ಶಿಕ್ಷಕರ ಬಿಡುವಿಲ್ಲದ ಕೆಲಸ ಕಾರ್ಯಗಳ ಮಧ್ಯೆಯೂ ಕೂಡ ಇವತ್ತು ಶಿಕ್ಷಕರು ಬೇರೆ ಬೇರೆ ಕೆಲಸದ ಒತ್ತಡಗಳ ನಡುವೆ ಸುಮಾರು 225 ಕಡತಗಳನ್ನ ಶಾಲೆಯಲ್ಲಿ ನಿರ್ವಹಿಸಿಕೊಂಡು ಸಮಾಜ ಮತ್ತು ಶಿಕ್ಷಕರನ್ನ ಮತ್ತು ನಮ್ಮ ವಿದ್ಯಾರ್ಥಿಗಳನ್ನು ರೂಪಿಸುವಲ್ಲಿ ಕೆಲಸ ಮಾಡ್ತಾ ಇರುವಂತ ಸಮಯದಲ್ಲಿ ನಮ್ಮ ಅಧಿಕಾರಿಗಳಾಗಿ ಲೋಕೇಶ್ ಅಂತವರು ಇದ್ರೆ ಇದಕ್ಕೂ ಕೆಲಸ ಹೂ ಎತ್ತಿ ಹಾಕಿದಷ್ಟು ಸುಲಭ ಅಂತ ಹೇಳುವಂತ ಮಾತನ್ನು ಒತ್ತಿ ಹೇಳ್ತಾ, ಈಗಾಗಲೇ ಡಿಜಿಟಲೀಕರಣಗೊಂಡಂತಹ ಸಮಯದಲ್ಲಿ ಕೂಡ ಅನೇಕ ಹಿಂದಿನ ಕಡತಗಳನ್ನು ನಮ್ಮ ಶಿಕ್ಷಕರು ನಿರ್ವಹಿಸಬೇಕಾಗಿದೆ. ಆ ಕಡತಗಳನ್ನು ಹೊರೆಯನ್ನು ಕೂಡ ಕಡಿಮೆ ಮಾಡುವಲ್ಲಿ ಪುತ್ತೂರು ನಮ್ಮ ರಾಜ್ಯದ ಮೊದಲನೇ ಹೆಜ್ಜೆಯನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ನಮ್ಮೆಲ್ಲ ಶಿಕ್ಷಕ ಬಂಧುಗಳ ಪರವಾಗಿ ನಾನು ನಮ್ಮ ಸನ್ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಳ್ತಾ, ಹತ್ತೂರ ಕೊಟ್ಟರು ಪುತ್ತೂರು
ಅಂತ ಹೇಳುವಂತ ಒಂದು ಮಾತಿದೆ ನಮ್ಮ ಕಡೆ, ಬಂಟ್ವಾಳದ ಕಡೆ. ಆ ಪುತ್ತೂರಿನ ಹಿರಿಮೆ ಶಾಶ್ವತವಾಗಿರ್ಲಿ, ಇಲ್ಲಿಯ ಪ್ರತಿಭೆಗಳು ನಿರಂತರ ಬೆಳಗ್ಲಿ, ಆ ಮೂಲಕ ನಮ್ಮ ಜಿಲ್ಲೆಯ ಹೆಸರು ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಪಸರಿಸುವಂತ ಹಿರಿಮೆ ನಮ್ಗೆ ಸಿಗ್ಲಿ ಅಂತ ಹೇಳುವಂತ ಮಾತನ್ನ ಮತ್ತೊಮ್ಮೆ ಒತ್ತಿ ಹೇಳ್ತಾ, ಈ ವೇದಿಕೆ ನಮ್ಮೆಲ್ಲ ಶಿಕ್ಷಕ ಬಂಧುಗಳಿಗೆ ಗೌರವವನ್ನು ತಂದುಕೊಟ್ಟಿದೆ ಅಂತ ಹೇಳುವಂತ ಮಾತನ್ನು ಒತ್ತಿ ಹೇಳ್ತಾ, ಒಳಿತೊಂದೇ ಶಾಶ್ವತವು ಉಳಿದೆಲ್ಲ ಒಳಿಯುವುದು, ಒಲಿದು ನೀ ನೀಡಿದುದು ನಲವನಿ ನೆಸಗಿದುದು ನೆಲೆಸುವುದು ಬೊಮ್ಮನಲ್ಲಿ ಅಂತ ಹೇಳಿ ಡಿವಿಜಿ ಹೇಳಿದ್ದಾರೆ. ಹಾಗೆ ಈ ವೇದಿಕೆ ಇಂದಿನ ಮನಸ್ಸುಗಳು, ಇದು ಮುಂದಕ್ಕೆ ಬೀರುವಂತಹ ಪರಿಣಾಮಗಳು, ಇದೆಲ್ಲ ಶಿಕ್ಷಕ ಸ್ನೇಹಿಯಾಗಿದೆ. ಆ ಮೂಲಕ ಪುತ್ತೂರು ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯ ಕಡೆ ಮುನ್ನುಗ್ಲಿ ಅಂತ ಹೇಳಿ ಜಿಲ್ಲಾ ಸಂಘದ ಪರವಾಗಿ ಹಾರೈಸಿದ ನನ್ನ ಮಾತಿಗೆ ಅಂತಿಮ ಸ್ಪರ್ಶ ನೀಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕನ್ನಡ. ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿರುವಂತಹ ಎಲ್ಲ ಶಿಕ್ಷಕರೇ, ಎಲ್ರಿಗೂ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಒಂದು ಶಿಲೆಯ ಕಲ್ಲನ್ನ ಕೆತ್ತಿ ಮೂರ್ತಿ ರೂಪವನ್ನ ತೋರುವ ಶಿಲ್ಪಿ ಮಾಡ್ತಾನಾದ್ರೆ, ಆ ಮೂರ್ತಿಗೆ ದೈವತ್ವವನ್ನ ನೀಡುವಂತವರು ಅರ್ಚಕರು. ಅರ್ಚಕಸ್ಯ ಪ್ರಭಾವೇನ ಶಿಲಾಭವತಿ ಶಂಕರ ಎಂಬ ಶ್ಲೋಕ ಇದೆ. ಅದೇ ರೀತಿ ಯಾವುದೇ ರೀತಿಯ ಅಕ್ಷರದ ಕಲ್ಪನೆಯೂ ಇಲ್ಲದಂತಹ ಒಬ್ಬ ವ್ಯಕ್ತಿಯನ್ನ ಶಿಕ್ಷಿತನನ್ನಾಗಿ ಮಾಡಿ, ಸುಶಿಕ್ಷಿತನನ್ನಾಗಿ ಮಾಡಿ, ಒಂದು ಉತ್ತಮ ಪ್ರಜೆಯನ್ನಾಗಿ, ನಾಗರಿಕರನ್ನಾಗಿ ಮಾಡುವಂತಹ ಕಾಯಕವನ್ನ ಮಾಡುವಂತಹ ಅಥವಾ ಪ್ರಭಾವವನ್ನ ಬೀರುವಂತಹ ಕೆಲಸ ಇದು ಶಿಕ್ಷಕರು ಮಾಡ್ತಾ ಇದ್ದಾರೆ. ಇವತ್ತು ಕರ್ನಾಟಕಕ್ಕೆ 8 ಜ್ಞಾನಪೀಠ ಪ್ರಶಸ್ತಿ ಬಂದಿದೆ ಅಂತ ಹೇಳಿದ್ರೆ, ಇದಕ್ಕೂ ಮೂಲ ಕಾರಣ ಶಿಕ್ಷಕರೇ. ಶಿಕ್ಷಕರ ಪ್ರಭಾವ ಇಲ್ಲದಿದ್ರೆ ಯಾರು ಒಂದು ಸುಶಿಕ್ಷಿತರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ನಿಟ್ಟಿನಲ್ಲಿ ಇವತ್ತು ಇನ್ನೊಂದು ವಿಚಾರ ನಾವು ಮತ್ತೆ PO ಸರ್ ಗಮನಿಸಿದೆವು. ಕನ್ನಡ ಭುವನೇಶ್ವರಿಯ ಮೆರವಣಿಗೆ ಬರ್ತಾ ಇರುವ ಸಂದರ್ಭದಲ್ಲಿ ನಿರೂಪಕರು ಹೇಳ್ತಾ ಇದ್ರು ಪದೇ ಪದೇ, ಕರ್ನಾಟಕಕ್ಕೆ 9 ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟ ಅಂತ ಹೇಳಿ ಪದೇ ಪದೇ. ನಾವಿಬ್ರು ಚರ್ಚೆ ಮಾಡುವಾಗ 8 ಇದ್ದದ್ದು. ಆದ್ರೆ ಆ ಸುಬ್ರಹ್ಮಣ್ಯನ ಸನ್ನಿಧಿಯಲ್ಲಿ 9 ಯಾಕೆ ಬಂತು ಅಂತ ಹೇಳಿ ಒಂದು ಆಶ್ಚರ್ಯ ಆಯ್ತು. ಅದು ದೈವಿಚ್ಛೆಯೂ ಆಗಿರಬಹುದು. ಮುಂದಿನ ಜ್ಞಾನಪೀಠ ಪ್ರಶಸ್ತಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಬರುವಂತ ಎಲ್ಲಾ ಲಕ್ಷಣಗಳು ಒಂದು ದೂತ ಲಕ್ಷಣವಾಗಿ ಇಲ್ಲಿ ಒಂದು ಹೊರಹೊಮ್ಮಿದೆ ಅಂತ ಹೇಳಿದ್ರೆ ನಿಜವಾಗಿಯೂ ತಪ್ಪಲ್ಲ. ಖಂಡಿತವಾಗಿ ಆ ಸುಬ್ರಹ್ಮಣ್ಯನ ಅನುಗ್ರಹದಿಂದ ಖಂಡಿತವಾಗಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಮತ್ತೊಂದು ಜ್ಞಾನಪೀಠ ಪ್ರಶಸ್ತಿ ಬರ್ತದೆ ಅಂತ ಹೇಳುವಂತ ವಿಶ್ವಾಸ ನನಗಿದೆ. ಇಲ್ಲಿ ಜಿಲ್ಲೆಯಲ್ಲಿ ಅನೇಕ ಹಿರಿಯ ಸಾಹಿತಿಗಳಿದ್ದೀರಿ. ಇಲ್ಲಿ ಅನೇಕ ಹಿರಿಯ ಸಾಹಿತಿಗಳು, ನಾರಾಯಣ ಭಟ್ ಇರ್ಬೋದು, ಅರ್ತಿಗಜೆಯರು, ಎಲ್ಲ ಅದೆಷ್ಟೋ ಹಿರಿಯ ಸಾಹಿತಿಗಳಿದ್ದೀರಿ. ಯಾರಿಗಾದ್ರೂ ಒಬ್ಬರಿಗೆ, ಅಥವಾ ನಮ್ಮ ಶ್ರೀಧರ್ ಸರ್ ಇದ್ದಾರೆ, ಕಾದಂಬರಿಕಾರರು, ಕವಿತಾ ಅವರಿದ್ದಾರೆ, ಉಳೆ ಅವರಿದ್ದಾರೆ, ಯಾರಿಗಾದ್ರೂ ಖಂಡಿತ ಬಂದೇ ಬರ್ಬೋದು ಜಿಲ್ಲೆಯಲ್ಲಿ. ಇನ್ನೊಂದು ವಿಚಾರವನ್ನ ಉಲ್ಲೇಖ ಮಾಡಬೇಕು ನನಗೆ, ಏನಂತ ಹೇಳಿದ್ರೆ, ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷರು ಒಂದು ವಿಷಾದವನ್ನ ವ್ಯಕ್ತಪಡಿಸಿದ್ದಾರೆ. 1 ವರ್ಷ ಇನ್ನು ಹೆಚ್ಚಿನ ಕೆಲಸ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿ. ಆದ್ರೆ ಪುತ್ತೂರು ತಾಲೂಕಿನ ಸಾಹಿತ್ಯ ಪರಿಷತ್ನ ಅಧ್ಯಕ್ಷನ ನೆಲೆಯಲ್ಲಿ ನಾನು ಅವರಿಗೆ ಆಹ್ವಾನವನ್ನ ನೀಡ್ತಾ ಇದ್ದೇನೆ. ನಮ್ಮ ಸಾಹಿತ್ಯ ಪರಿಷತ್ತಿನ ಒಂದು ಯೋಜನಾ ನಿರ್ದೇಶಕರಾಗಿ ನೀವು ನಮ್ಮ ಜೊತೆ ಬನ್ನಿ. ನಿರಂತರವಾಗಿ 1 ವರ್ಷ ಅಲ್ಲ, 5 ವರ್ಷ ನಮ್ಮ ಜೊತೆಗೆ ನೀವು ಇರಬೇಕಂತ ಹೇಳಿ ನಾನು ನಿಮಗೆ ಪ್ರೀತಿಪೂರ್ವಕ, ಗೌರವಪೂರ್ವಕ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮುಂದಕ್ಕೆ ಕೊನೆಯದಾಗಿ ಹೇಳುತ್ತಿದ್ರೆ, ಈ ಸಾಹಿತ್ಯ ಪರಿಷತ್ತು ಅಥವಾ ಶಿಕ್ಷಕರ ಸಾಹಿತ್ಯ ಸಮ್ಮೇಳನ ಅಥವಾ ಶಿಕ್ಷಕರ ಸಾಹಿತ್ಯ ಪರಿಷತ್ತು ಮುಂದಿನ 1 ವರ್ಷ ಅಥವಾ 5 ವರ್ಷ ನಿಮ್ಮ ಯಾವುದೇ ಸಾಹಿತ್ಯ ಸಂಬಂಧಿತ ಕಾರ್ಯಚಟುವಟಿಕೆಗಳು ಕೇವಲ ಶಿಕ್ಷಕರಿಗಾಗಿ ಮಾತ್ರ ಸೀಮಿತ ಇಡಬೇಡಿ. ದಯವಿಟ್ಟು ವಿದ್ಯಾರ್ಥಿಗಳಿಗೂ ಅಥವಾ ಸಾರ್ವಜನಿಕರಿಗೂ ಸಹ, ಯಾರಿಗೆ ಆಸಕ್ತಿ ಇದೆ ಅವರಿಗೂ ಸಹ ನಿಮ್ಮ ಸೇವೆ ಮುಂದುವರಿಸಿ. ನಮ್ಮ ಸಾಹಿತ್ಯ ಪರಿಷತ್ತು ಸದಾ ನಿಮ್ಮ ಜೊತೆಗಿದೆ ಅಂತೇಳಿ ನಾನು ಹೇಳ್ತೇನೆ. ನಮಸ್ಕಾರ. ಸಭಾಧ್ಯಕ್ಷರೇ, ವೇದಿಕೆಯಲ್ಲಿರುವ ಗಣ್ಯರೇ, ಎದುರಿರುವ ಶಿಕ್ಷಕ ಬಂಧುಗಳೇ, ಸಾಹಿತ್ಯ ಪ್ರೇಮಿಗಳೇ, ನಾನು ಒಂದೆರಡು ಮಾತನಾಡಿ ನಿಲ್ಲಿಸಿಬಿಡ್ತೇನೆ. ಸಮಯ ಹಾಗೆ ಹೋಗ್ತಾ ಇದೆ. ಈ
ನನ್ನ ಒಂದು ತಿಳುವಳಿಕೆ ಬಂದಂಥ ಸಾಹಿತ್ಯ ಪರಿಷತ್ತು ಅಂತ ಹೇಳಿದರೆ ಅದರ ವ್ಯಾಪ್ತಿ ಬರೀ ಟೀಚರ್ಸು ಮಕ್ಕಳಿಗೆ ಮಾತ್ರ ಇದ್ದದ್ದು. ಯಾವ ಕಾರ್ಯಕ್ರಮ ಆಗುವುದಾದ್ರೂ ಗುರಿ ಅವರನ್ನು ಮಾತ್ರ ಉಪಯೋಗಿಸ್ತಾ ಇತ್ತು. ಅದು ಇವತ್ತು ಲೋಕೇಶರ ಒಂದು ನೇತೃತ್ವದಲ್ಲಿ ಅವರಲ್ಲಿರುವ ಸಾಮರ್ಥ್ಯವನ್ನು ಗುರುತಿಸಿಕೊಳ್ಳಿಕ್ಕೆ ಈ ವೇದಿಕೆ, ಇಂತಹ ವೇದಿಕೆಗಳು ಅತ್ಯುತ್ತಮವಾಗಿ ಆಗಿದೆ. ಇನ್ನು ಮುಂದಿನ ಉಮೇಶ್ ನಾಯಕ್ ಹೇಳಿದಾಗೆ ನಮಗೊಂದು 5 ವರ್ಷದ ಅವಧಿ ಇದೆ. ಈ ಅವಧಿಯಲ್ಲಿ ನಾವು ಸಮೇತ ಮುಖ್ಯವಾಗಿ ಟೀಚರ್ಸ್ ಮಕ್ಕಳನ್ನು ಉದ್ದೇಶಿಸಿ ಕಾರ್ಯಕ್ರಮಗಳನ್ನು ಯೋಜನೆ ಮಾಡ್ತಾ ಇದ್ದೇವೆ. ಎಲ್ಲ ಟೀಚರ್ಸು ಎಲ್ಲ ರೀತಿಯ ಸಹಕಾರಗಳನ್ನು ಕೊಟ್ಟು ಮಕ್ಕಳನ್ನು ಈ ಸಾಹಿತ್ಯದ ಒಟ್ಟಿಗೆ ತೊಡಗಿಸಿಕೊಳ್ಬೇಕು. ಅದರೊಟ್ಟಿಗೆ ಟೀಚರ್ಸ್ ಸಮೇತ ಬೇರೆ ಬೇರೆ ತರಬೇತಿಗಳನ್ನೆಲ್ಲ ಮಾಡುವಂಥದ್ದಿದೆ. ನನಗೆ ಹಿಂದೆ ಒಂದು ಬಂದ ಮಾಹಿತಿ ಪ್ರಕಾರ ಈ ಸಾಹಿತ್ಯ ಪರಿಷತ್ತು ಅಂತ ಹೇಳಿದ್ರೆ ಪ್ರಾರಂಭ ಆದದ್ದೇ ಇಂಗ್ಲಿಶಿನ ಹೆದರಿಕೆಗೆ 2018ರಲ್ಲಿ 19ರಲ್ಲಿ ಏನೋ ಹೇಳಿದಾಗೆ ಒಂದು ನೆನಪು. ಇವತ್ತು ಸಮೇತ ಹೆದರಿಕೆ ಆಗ್ತಾ ಇರೋದು ಸಾಹಿತ್ಯ ಪರಿಷತ್ತಿನಲ್ಲಿ ಮಾತು ಬರ್ತಾ ಇರೋದು ಇಂಗ್ಲಿಷು ಇದನ್ನಾಗಿ ಹೋಗ್ತಾ ಉಂಟು ಅಂತ. ನೀವು ಆ ರೀತಿ ಭಾವಿಸಬೇಡಿ. ಕನ್ನಡಕ್ಕೆ ಯಾವತ್ತು ಮಹತ್ವ ಇರ್ತದೆ. ಕನ್ನಡದ ಒಟ್ಟಿಗೆ ಅಥವಾ ಇಂಗ್ಲಿಶಿನ ಒಟ್ಟಿಗೆ ಕನ್ನಡವನ್ನು ಬೆಳೆಸುವಂಥ ಉದ್ದೇಶ ನಮ್ಮ ಸಾಹಿತ್ಯ ಪರಿಷತ್ತಿಗೆ, ಕಡಬ ಸಾಹಿತ್ಯ ಪರಿಷತ್ತಿನ ಉದ್ದೇಶವಾಗಿದೆ. ಎಲ್ಲ ಶಾಲೆಗಳಲ್ಲಿ ಎಲ್ಲ ಮಕ್ಕಳು ಸಾಹಿತ್ಯದಲ್ಲಿ ತೊಡಗಿಕೊಳ್ಳುವಂಥ, ಕನ್ನಡ ಸಾಹಿತ್ಯದಲ್ಲಿ ತೊಡಗಿಕೊಳ್ಳುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಅದಕ್ಕೆ ನಿಮ್ಮೆಲ್ಲರ ಸಹಕಾರವನ್ನು ಕೋರ್ತಾ ವಂದನೆಗಳು. ಗ್ರಾಮದೇವರಾದ ಸುಬ್ರಹ್ಮಣ್ಯ ದೇವರನ್ನು ಸ್ಮರಿಸುತ್ತಾ, ವಿದ್ಯಾದೇವತೆ ಆರಾಧನೆ ಸ್ಮರಿಸುತ್ತಾ, ಇವತ್ತಿನ ಸಾಹಿತ್ಯ ಸಮ್ಮೇಳನದ ಸಭಾಧ್ಯಕ್ಷರು ವಹಿಸಿಕೊಂಡಂಥ ನಮ್ಮ ಆತ್ಮೀಯರು ಈ ಗ್ರಾಮದ ಗ್ರಾಮ ಪಂಚಾಯತ್ ಪ್ರತಿನಿಧಿ ರಾಮಚಂದ್ರ ಪೂಜಾರವರೇ, ಅದಲ್ಲದೆ ನಮ್ಮ ಸಮ್ಮೇಳನಾಧ್ಯಕ್ಷರು ಜ್ಯೋತಿರಾಚಾರ್ಯವರೇ, ರಮೇಶ್ ಉಡಯರವರೇ, ನಮ್ಮ ಹಿರಿಯರು ಈ ಗ್ರಾಮದ ವೆಂಕಪ್ಪಗೌಡ್ರೆ, ರಮೇಶ್ ಉಡಯರವರೇ, ವೇದಿಕೆಯಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಅಧ್ಯಾಪಕರು. ಒಳ್ಳೆಯ ವಿಚಾರ. ಯಾಕೆಂದರೆ ಈ ನಮ್ಮ ಪುಟ್ಟ ಗ್ರಾಮ ಬೆಳ್ಳಿಪಾಡಿ, ಈ ಗ್ರಾಮದಲ್ಲಿ ಒಂದು ಇಂಥ ಕಾರ್ಯಕ್ರಮವನ್ನು ಇಟ್ಟುಕೊಳ್ಳುವುದರಿಂದ ನಮಗೆಲ್ಲರಿಗೂ ವಿಶೇಷವಾಗಿದೆ. ಯಾಕೆಂದರೆ ನಮ್ಮ ಮುಖ್ಯ ಗುರುಗಳು ಯಶೋಧ ಮೇಡಮ್ನವರು ಈ ಶಾಲೆಯ ಮುಖ್ಯ ಗುರುಗಳಾದ ಮೇಲೆ ಈ ಶಾಲೆಯ ಅಭಿವೃದ್ಧಿ ಆಗಿರ್ತದೆ. ಹಾಗಾಗಿ ಅವರಿಗೂ ಅಭಿನಂದಿಸುತ್ತಾ, ಈ ಊರಿನ ಎಲ್ಲ ಪ್ರಮುಖರಿಗೆ ವಂದಿಸುತ್ತಾ, ಈ ಕಾರ್ಯಕ್ರಮ ಯಶಸ್ವಿಯಾಗಿ ಹೇಳುತ್ತಾ ಅವಕಾಶಕ್ಕೆ ವಂದಿಸಿದ ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಭಾರತ. ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತ ನಮ್ಮೂರಿನ ಎಲ್ಲಾ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳೇ, ಸರ್ವ ಸದಸ್ಯರೇ, ಎಸ್ಡಿಎಂ ಸದಸ್ಯರೇ ಹಾಗೂ ಗುರುವೃಂದದವರೇ, ನಿಮಗೆಲ್ಲರಿಗೂ ಶಿರವನ್ನು ಬಾಗಿ ನಮಿಸುತ್ತಿದ್ದೇನೆ. ಸ್ವತಃ ನಾವೇ ನಮ್ಮ ಅಂಗಳಕ್ಕೆ ಕನ್ನಡ ಸಾಹಿತ್ಯ ಲೋಕವನ್ನು ಕರೆತಂದಿದ್ದೇವೆ. ಎಲ್ಲರೂ ಅದರ ಒಂದು ಕಂಪನ್ನು ನಮ್ಮ ವಿದ್ಯಾರ್ಥಿಗಳು ಹಾಗೂ ನಮ್ಮ ಶಿಕ್ಷಕರ ಎಲ್ಲ ಊರ ಜನತೆಯು ಅವರ ಶಿಕ್ಷಕರ ಕಂಪನ್ನು ನಮ್ಮಲ್ಲಿ ಇಂಪಣಗೊಳಿಸಿ ಅಂತ ಹೇಳುತ್ತಾ, ಆ ಶಿಕ್ಷಕರಿಗೆ ಪುನಃ ಒಂದು ಶಿರವನ್ನು ಬಾಗಿ ನಮಿಸುತ್ತಿದ್ದೇನೆ. ಅದೇ ರೀತಿ ನಾವು ಎಲ್ಲ ಈಗಾಗಲೇ ನಿಮಗೆ ತಿಳಿದಿರುವಂತೆ ನಾವು ಎಲ್ಲ ಒಂದೊಂದು ವ್ಯವಸಾಯನ ಒಬ್ಬೊಬ್ಬರಿಗೆ ವಹಿಸಿಕೊಟ್ಟಿದ್ದೇವೆ. ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ನಡೆಸುವವರು ಅದೇ ರೀತಿ ನಮ್ಮ ಬೆಳಗಿನ ಉಪಹಾರ, ಮಧ್ಯಾಹ್ನದ ಉಪಹಾರ, ಸಂಜೆಯ ಉಪಹಾರವನ್ನು ನಮಗೆ ನಿರ್ವಹಿಸಲು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದರಲ್ಲಿ ಏನಾದರೂ ಹೆಚ್ಚು ಕಮ್ಮಿ ಇರಬಹುದು, ಅದನ್ನು ತಮ್ಮ ಶಿಕ್ಷಕರು ತಮ್ಮನ್ನು ತಿದ್ದಲಿಕ್ಕೆ ಇರುವರು, ತಮ್ಮ ಮಕ್ಕಳನ್ನು ಹೇಗೆ ತಿದ್ದಿರ್ತಾರ ಅದೇ ರೀತಿ ನಮ್ಮ ಊರಿನ ಜನತೆಯನ್ನು ತಿದ್ದಿಕೊಂಡು ನಮ್ಮನ್ನು ನಾವೇನಾದ್ರೂ ತಪ್ಪು ಮಾಡಿದ್ರೆ ಅಥವಾ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂತ ಹೇಳಿದ್ರೆ ನಾವು ಒಂದು ತಿಂಗಳಲ್ಲಿ 3-4 ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಇದೀಗ 3ನೇ ಕಾರ್ಯಕ್ರಮ ಒಂದು ತಿಂಗಳಲ್ಲಿ ನಡೆಸ್ತಿತ್ತು ಅಂತದ್ದು. ಮೊದಲಿಗೆ ನಮ್ಮದು ಪ್ರತಿಭಾ ಪುರಸ್ಕಾರ ಆಯಿತು. ಅನಂತರ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿ ಟಿ.ವಿ. ಸದಾನಂದ ಗೌಡ್ರು ಕಂಪ್ಯೂಟರ್ ಉದ್ಘಾಟನೆಗೆ ಬಂದ್ರು. ಅನಂತರ ಇದು ನಮ್ಮ ಶಿಕ್ಷಕರ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ನಮ್ಮಲ್ಲಿ ನಿಮ್ಮ ಪ್ರೀತಿಯನ್ನು ಉಳಿಸಿ ಏನಾದರೂ
ಚ್ಯುತಿ ಬಂದ್ರೆ ಅದನ್ನು ಇಲ್ಲಿಯೇ ಬಿಟ್ಟು ನಮ್ಮ ಮೇಲೆ ಎಂತ ಅಭಿಮಾನ ಉಂಟು ಅದನ್ನೇ ನೀವು ತಕೊಂಡು ಹೋಗಿ ಎಂದು ಹೇಳುತ್ತಾ ನನಗೆ ಅವಕಾಶ ಮಾಡಿಕೊಟ್ಟದಕ್ಕೆ ಎಲ್ಲರಿಗೆ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಜೈ ಭುವನೇಶ್ವರಿ ದೇವಿ. ಮತ್ತು ಕಡಬ ತಾಲೂಕು ಶಿಕ್ಷಕರ ದ್ವಿತೀಯ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದಂತಹ ಗ್ರಾಮ ಪಂಚಾಯತ್ ಕೋಡಿಂಬಾಡಿಯ ಅಧ್ಯಕ್ಷರಾದ ರಾಮಚಂದ್ರ ಪೂಜಾರಿಯವರೇ, ಉಭಯ ತಾಲೂಕುಗಳ ಸಾಹಿತ್ಯ ಪರಿಷತ್ತಿನ ಘಟಕದ ಅಧ್ಯಕ್ಷರಾದ ಉಮೇಶ್ ನಾಯಕರೇ, ಶೇಷಪ್ರೈಗಳೇ, ಈ ಸಾಹಿತ್ಯ ಸಮ್ಮೇಳನದ ಒಂದು ಅಧಿಕಾರರಾದಂತಹ ಪುತ್ತೂರಿನ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಶ್ರೀ ಲೋಕೇಶ್ ಅವರೇ, ಪುಸ್ತಕ ಪ್ರದರ್ಶನವನ್ನು ಉದ್ಘಾಟಿಸಿದಂತಹ ಶಿವಪ್ರಸಾದ್ ಶೆಟ್ಟಿಯವರೇ, ಈ ಸಂಸ್ಥೆಯ ಮುಖ್ಯೋಪಾಧ್ಯಾಯರಾದ ಯಶೋದಯ ಅವರೇ, SPMC ಅಧ್ಯಕ್ಷರಾದ ಭವ್ಯ ಶೆಟ್ಟಿಯವರೇ, ಹಾಗೂ ವೇದಿಕೆಯಲ್ಲಿರುವಂತಹ ಎಲ್ಲ ನಮ್ಮ ಬಂಧುಗಳು, ಹೆಸರನ್ನು ನಾನು ಉಲ್ಲೇಖಿಸುವುದಿಲ್ಲ, ಎಲ್ಲ ಶಿಕ್ಷಕರ ಸಂಘಟನೆಗಳು, ಅಧ್ಯಕ್ಷರು, ಕಾರ್ಯದರ್ಶಿಯವರು ಮತ್ತು ಇಲಾಖೆಯ ಎಲ್ಲ ಅಧಿಕಾರಿ ಬಂಧುಗಳಿದ್ದಾರೆ. ಅವರೆಲ್ಲರನ್ನೂ ಕೂಡ ಈ ಸಂದರ್ಭದಲ್ಲಿ ನಾನು ಹೆಸರನ್ನು ಹೇಳದೆ ಮುಂದುವರಿತಾ ಇದ್ದೇನೆ. ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಶಿಕ್ಷಕ ಬಂಧುಗಳೇ, ಈ ಗ್ರಾಮದ ಗ್ರಾಮಸ್ಥರೇ, ಅನೇಕ ಜನ ನಮ್ಮ ಕಣ್ಣೆದುರಿಗೆ ನೀವು ಕಾಣಿಸಿಕೊಳ್ತಾ ಇದ್ದೀವಿ, ಎಲ್ಲರೂ ಪರಿಚಿತರೇ. ಈ ಒಂದು ಸಮಾರಂಭದಲ್ಲಿ ಭಾಗಿಗಳಾಗುವಂತಹ ಒಂದು ಅವಕಾಶ ನಮಗೆ ಅಪೂರ್ವವಾಗಿ ಸಿಕ್ಕಿದೆ. ಯಾಕೆಂದರೆ ಸಾಹಿತ್ಯ ಸಮ್ಮೇಳನಗಳ ಇತಿಹಾಸವನ್ನು ಗಮನಿಸಿದರೆ 1915ರಿಂದ ಸುಮಾರು 86 ಸಾಹಿತ್ಯ ಸಮ್ಮೇಳನಗಳು ಅಖಿಲ ಭಾರತ ಮಟ್ಟದಲ್ಲಿ ನಡೀತಾ ಬಂದಿದೆ. ಅದರ ಜೊತೆಗೆ ಜಿಲ್ಲಾ ಮಟ್ಟದ ಸಮ್ಮೇಳನಗಳು, ಸಾಹಿತ್ಯ ತಾಲೂಕು ಮಟ್ಟದಲ್ಲಿ, ಹೋಬಳಿ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ ಸಾಹಿತ್ಯ ಸಮ್ಮೇಳನಗಳು ಆಗ್ತಾ ಇದೆ. ಆದರೆ ಅದಕ್ಕಿಂತ ಭಿನ್ನವಾದಂತಹ ಒಂದು ಸ್ವರೂಪದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವಂತಹ ಶಿಕ್ಷಕರಿಗೆ ಅಥವಾ ಶಿಕ್ಷಣದಲ್ಲಿ ಆಸಕ್ತರಾಗಿರುವಂಥವರಿಗೆ ನಡೆಯುತ್ತಿರುವಂತಹ ಈ ಒಂದು ಸಮ್ಮೇಳನ ಅತ್ಯಂತ ವಿಶೇಷವಾದದ್ದು. ಈ ಹಿನ್ನೆಲೆಯಲ್ಲಿ ಈ ಒಂದು ಸಮ್ಮೇಳನದ ಅಧ್ಯಕ್ಷನಾಗಿ ಒಂದೆರಡು ಅಭಿಪ್ರಾಯಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳುವುದಕ್ಕೆ ನಾನು ಬಯಸ್ತೇನೆ. ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರ ಮಿಹ ವಿದ್ಯತೆ ಎಂಬ ಒಂದು ಉಕ್ತಿ ಇದೆ. ಇದರ ಅರ್ಥ ನಿಮಗೆ ಗೊತ್ತಾಗ್ತದೆ. ಜ್ಞಾನಕ್ಕೆ ಸಮಾನವಾದದ್ದು ಯಾವುದೂ ಇಲ್ಲ. ಅದನ್ನೇ ಇಂಗ್ಲಿಷ್ನಲ್ಲಿ ಹೇಳುವುದಾದ್ರೆ ನಾಲೆಜ್ ಇಸ್ ಪವರ್. ಜ್ಞಾನವೇ ಒಂದು ದೊಡ್ಡ ಶಕ್ತಿ ಮತ್ತು ಸಂಪತ್ತು. ಈ ಜ್ಞಾನ ಎನ್ನುವುದು ಎಲ್ಲಿಂದ ಸಿಗ್ತದೆ ಅಂದರೆ ಶಿಕ್ಷಣವನ್ನು ಪಡೆದಾಗ. ಈ ಶಿಕ್ಷಣ ಎನ್ನುವಂತಹ ಸಾಗರದಲ್ಲಿ ನಾವೆಲ್ಲ ವಿಹರಿಸ್ತಾ ಇದ್ದೇವೆ. ಜ್ಞಾನಾರ್ಜನೆಯನ್ನು ಮಾಡಬೇಕಾದ್ರೆ ಸ್ವಲ್ಪ ದಾಹ ಬೇಕು. ಊಟ ಮಾಡಬೇಕು ಅಂತ ಆದರೆ ನಮಗೆ ಹಸಿವಿರಬೇಕು. ಬಾಯಾರಿಕೆ ಆದರೆ ಮಾತ್ರ ನಾವು ನೀರು ಕುಡಿತೇವೆ. ಅದೇ ರೀತಿ ಜ್ಞಾನ ಸಂಪಾದನೆ ಆಗಬೇಕಾದ್ರೆ ನಮ್ಮಲ್ಲಿ ಆ ಜ್ಞಾನವನ್ನು ಪಡೆಯಬೇಕು ಎನ್ನುವಂತಹ ಒಂದು ದಾಹ ಇರಬೇಕು. ಈ ಒಂದು ಜ್ಞಾನವನ್ನು ನಾವು ಬಹಳ ವಿಶಿಷ್ಟವಾದ ರೀತಿಯಲ್ಲಿ ಪಡೀತಾ ಬಂದಿದ್ದೇವೆ. ಅದಕ್ಕೊಂದು ಗುರು ಪರಂಪರೆ ಅಂತ ಇದೆ. ನಮ್ಮ ಜಗತ್ತಿನ ಅನೇಕ ರಹಸ್ಯಗಳನ್ನು ಅನೇಕ ಋಷಿಮುನಿಗಳು ಕಂಡುಕೊಂಡು ಅದನ್ನು ಗ್ರಂಥಸ್ಥವಾಗಿ ಅಥವಾ ಶಿಷ್ಯ ಪರಂಪರೆಯ ಮೂಲಕ ಅದನ್ನು ಈವರೆಗೂ ಉಳಿಸಿಕೊಂಡು ಬಂದಿದ್ದಾರೆ. ಇನ್ನು ಈ ಜ್ಞಾನ ಪ್ರಸಾರ ಮಾಡುವಂತಹ ಕಾಯಕದಲ್ಲಿ ತೊಡಗಿಕೊಂಡಿರುವಂತಹ ಗುರುಗಳು ಅಥವಾ ಶಿಕ್ಷಕರು, ಅರ್ಥಾತ್ ಶಿಕ್ಷಕರನ್ನು ಸಮಾಜ ತುಂಬ ಗೌರವಿಸ್ತದೆ. ಒಂದು ಜನಾಂಗ ಅಥವಾ ನಾಡಿನ ಭವಿಷ್ಯ ಬಹುತೇಕ ಅವರು ಪಡೆಯುವಂತಹ ಶಿಕ್ಷಣವನ್ನು ಅವಲಂಬಿಸಿರ್ತದೆ. ಶಿಕ್ಷಣ ಅಂದರೆ ಶಿಕ್ಷಣದ ಮೌಲ್ಯ. ಆದ್ದರಿಂದ ಇಂಥ ಒಂದು ಜ್ಞಾನ ಪ್ರಸಾರವನ್ನು ಮಾಡುವಂತಹ ಶಿಕ್ಷಕರ ವೃತ್ತಿ ಅತ್ಯಂತ ಪವಿತ್ರವಾದದ್ದು. ಇನ್ನು ಶಿಕ್ಷಣದ ಉದ್ದೇಶ ಮತ್ತು ಗುರಿ ಮತ್ತು ಅದರ ಸಾಧನೆಗೆ ಬೇಕಾದಂತಹ ಒಂದು ಚೌಕಟ್ಟು ನಮ್ಮ ಮುಂದೆ ಇದೆ. ಶಿಕ್ಷಕರಿಗೆ ಸೇವಾಪೂರ್ವ ತರಬೇತಿ, ಆಮೇಲೆ ಸೇವಂತರ್ಗತವಾದಂತಹ ತರಬೇತಿಗಳು ಈ ಶಿಕ್ಷಕರನ್ನು ಕಾಲಕಾಲಕ್ಕೆ ಸನ್ನದ್ಧಗೊಳಿಸ್ತಾ ಬಂದಿದೆ. ಸ್ವಾತಂತ್ರ್ಯ ನಂತರ ಭಾರತದ ಶಿಕ್ಷಣ ವ್ಯವಸ್ಥೆ ಆಮೂಲಾಗ್ರವಾಗಿ ಬದಲಾಗಿದೆ.
ಶಿಕ್ಷಣವು ಕೇಂದ್ರ ಮತ್ತು ರಾಜ್ಯಗಳ ಸಮವರ್ತಿ ಪಟ್ಟಿಯಲ್ಲಿ ಇರುವುದರಿಂದ ಪ್ರಾದೇಶಿಕವಾದಂತಹ ಭಿನ್ನತೆಗಳಿದ್ದರೂ ಶಿಕ್ಷಣದ ಗುರಿ ಸಂಸ್ಕಾರವನ್ನು ನೀಡಿ ಸಚ್ಚಾರಿತ್ರವಂತರನ್ನು ರೂಪಿಸುವುದೇ ಆಗಿದೆ. ಆದರೆ ಇಲ್ಲೊಂದು ವಿಚಲನೆ ಆಗಿರುವುದನ್ನು ನಾವೆಲ್ಲ ಗಮನಿಸಬೇಕಾಗ್ತದೆ. ಶಿಕ್ಷಣದ ಮೂಲ ಉದ್ದೇಶ ಜ್ಞಾನವನ್ನು ಪಡೆಯುವುದು. ಆದರೆ ಅದು ಏನಾಗಿದೆ, ಒಂದು ಉದ್ಯೋಗವನ್ನು ಪಡೆಯುವುದಕ್ಕೆ ಒಂದು ರಹದಾರಿ ಅಥವಾ ಲೈಸೆನ್ಸ್ ಎನ್ನುವಂತಹ ರೀತಿಯಲ್ಲಿ ಬದಲಾವಣೆ ಆಗಿದೆ. ಉದ್ಯೋಗ ಆಧಾರಿತವಾದಂತಹ ಶಿಕ್ಷಣವನ್ನು ಪಡೆಯುವಂತಹ ಸಂದರ್ಭದಲ್ಲಿ ಮಗುವಿನ ಆಸಕ್ತಿ ಮತ್ತು ಅಪೇಕ್ಷೆಗಳಿಗೆ ಆದ್ಯತೆ ನೀಡದೆ ಪ್ರತಿಷ್ಠೆಗಾಗಿ ಮಗುವಿನ ಸಾಮರ್ಥ್ಯ ಮೀರಿ ಒತ್ತಡಕ್ಕೆ ಒಳಪಡಿಸುವುದನ್ನು ಕಾಣುತ್ತೇವೆ. ಮಕ್ಕಳು ಅಂಕ ಗಳಿಸುವ ಯಂತ್ರಗಳಾಗಬೇಕೆಂದು ಹೆತ್ತವರು ಭಾವಿಸಿದಾಗ ಶಿಕ್ಷಣದ ಮೂಲ ಉದ್ದೇಶವೇ ಸೋಲ್ತದೆ. ಆಗ ಶಿಕ್ಷಕರೇನು ಮಾಡಬೇಕು? ಆ ಮಕ್ಕಳನ್ನು ಯಾವ ರೀತಿ ಸಚ್ಚಾರಿತ್ರವಂತರನ್ನು ಮಾಡುವುದು ಅಥವಾ ಯಾವ ರೀತಿ ಅವರನ್ನು ಜ್ಞಾನಾಧಾರಿತ ಶಿಕ್ಷಣದ ಕಡೆಗೆ ಕರೆದೊಯ್ಯುವುದು, ಇಲ್ಲಿ ಒಂದು ರೀತಿಯ ಚಕ್ರವ್ಯೂಹ ನಿಮಗೆ ಗೊತ್ತಿದೆ. ಅಭಿಮನ್ಯು ಚಕ್ರವ್ಯೂಹಕ್ಕೆ ನುಗ್ಗಿದಾಗ ಅವನಿಗೆ ಇರುವಂತಹ ಸವಾಲುಗಳು, ಆ ರೀತಿಯ ಸವಾಲುಗಳು ನಮ್ಮ ಶಿಕ್ಷಕರ ಮುಂದೆ ಇದೆ. ಇನ್ನೊಂದು, ಶಿಕ್ಷಣ ವ್ಯವಸ್ಥೆಯಲ್ಲಿ ನಾವು ತಂತ್ರಜ್ಞಾನವನ್ನು ಈಗಾಗಲೇ ಬಳಕೆ ಮಾಡಿಕೊಳ್ತಾ ಇದ್ದೇವೆ. ಆದರೆ ಎಷ್ಟೇ ತಂತ್ರಜ್ಞಾನದ ಬಳಕೆಯನ್ನು ಮಾಡಿದರೂ ಶಿಕ್ಷಕರ ಸ್ಥಾನವನ್ನು ಪಲ್ಲಟಗೊಳಿಸುವುದಕ್ಕೆ ಸಾಧ್ಯವಾಗದು. ಆದ್ದರಿಂದ ಗುರುವಿನ ಮಹತ್ವ ಎಲ್ಲ ಕಾಲಗಳಲ್ಲಿಯೂ ಅಬಾಧಿತವಾಗಿ ಇರ್ತದೆ. ಹಾಗಾಗಿ ಶಿಕ್ಷಕರು ಇವತ್ತು ಇದ್ದ ಹಾಗೆ ನಾಳೆಗೆ ಇರಲಿಕ್ಕೆ ಆಗುವುದಿಲ್ಲ. ಸದಾ ಹೊಸತನಕ್ಕೆ ತೆರೆದುಕೊಳ್ಳುವಂತಹ ಒಂದು ಅಗತ್ಯವಿದೆ. ಪಠ್ಯ ಮತ್ತು ಸಾಪಠ್ಯ ಚಟುವಟಿಕೆಗಳಲ್ಲಿ ಶಿಕ್ಷಕರು ಮಗುವಿನ ಆಸಕ್ತಿ ಮತ್ತು ಅಗತ್ಯಕ್ಕೆ ಸ್ಪಂದಿಸುವಂತಹ ಹೊಣೆಯನ್ನು ಹೊರಬೇಕಾಗ್ತದೆ. ನಮಗೆಲ್ಲ ತಿಳಿದಿರುವಂತೆ ನಮ್ಮ ಒಂದು ಕೈಯ 5 ಬೆರಳುಗಳನ್ನು ನೋಡಿದರೆ ಗೊತ್ತಾಗ್ತದೆ, ಇದರಲ್ಲಿ ಭಿನ್ನತೆ ಇದೆ. ಹಾಗಾದರೆ ಒಂದು ತರಗತಿಯಲ್ಲಿ ನಾವು 50-60 ಮಕ್ಕಳನ್ನು ಕೂರಿಸಿಕೊಂಡಾಗ ಆ 50-60 ಮಕ್ಕಳು ಕೂಡ ಬೇರೆ ಬೇರೆ ಹಿನ್ನೆಲೆಯನ್ನು ಹೊಂದಿರ್ತಾರೆ. ಆಗ ಆ ಮಕ್ಕಳನ್ನು ಒಂದು ಶೈಕ್ಷಣಿಕವಾಗಿ ಅವರನ್ನು ಕಲಿಕೆಯ ಒಂದು ಹಂತಕ್ಕೆ ತರಬೇಕು ಅಂತ ಆದರೆ ನಮ್ಮಲ್ಲಿ ಬಹಳ ಮನೋವೈಜ್ಞಾನಿಕವಾದಂತಹ ಸಂಗತಿಗಳು ಶಿಕ್ಷಕರಾದವರು ಗಮನಿಸಬೇಕಾಗ್ತದೆ. ಹಾಗಾಗಿ ಮಕ್ಕಳಿಂದ ಏಕರೂಪದ ಕಲಿಕೆಯನ್ನು ನಾವು ನಿರೀಕ್ಷಿಸುವುದಕ್ಕಾಗುವುದಿಲ್ಲ. ಅದೇ ರೀತಿ ಏಕರೂಪದ ಬೋಧನೆಯನ್ನು ಕೂಡ ಶಿಕ್ಷಕರು ತರಗತಿಯಲ್ಲಿ ಮಾಡಲಿಕ್ಕಾಗುವುದಿಲ್ಲ. ಕಳೆದ 2 ದಶಕಗಳಿಂದ ಶಾಲೆಗಳಲ್ಲಿ ಶಿಕ್ಷಕರ ಪಾತ್ರವು ಸಂಪೂರ್ಣವಾಗಿ ಬದಲಾಗಿದೆ. ಇದು ನಮಗೆಲ್ಲ ಗೊತ್ತಿದ್ದಂತೆ ಸಾರ್ವತ್ರಿಕವಾದಂತಹ ಶಿಕ್ಷಣ ಮತ್ತು ಗುಣಮಟ್ಟದ ಶಿಕ್ಷಣ ನೀಡಬೇಕಾದ ವ್ಯವಸ್ಥೆಯಲ್ಲಿ ಇಂದು ಶಿಕ್ಷಕರು ಬಹು ಪಾತ್ರಗಳನ್ನು ವಹಿಸಬೇಕಾಗಿದೆ. ಆದರೆ ಒತ್ತಡಗಳಿಲ್ಲದೆ ಇದ್ದರೆ ನಮ್ಮಿಂದ ಯಾವುದೇ ಕೆಲಸ ಆಗುವುದೇ ಇಲ್ಲ. ದೇರ್ ಈಸ್ ನೋ ಪ್ಲೆಜರ್ ವಿದೌಟ್ ಪ್ರೆಷರ್. ಒತ್ತಡ ಇಲ್ಲದೆ ಇದ್ದರೆ ನಾವು ನಮ್ಮನ್ನು ಸೋಮಾರಿತನ ಆವರಿಸ್ತದೆ ಅಥವಾ ಜಾಡ್ಯ ಅಥವಾ ಮುಂದಕ್ಕೆ ದೂಡುವಂತಹ ಒಂದು ವಿಚಾರ ನಮ್ಮ ತಲೆಗೆ ಹೋಗ್ತದೆ. ಆ ರೀತಿ ಪ್ರೆಷರ್ ಇರಬೇಕು. ಆದರೆ ಆ ಪ್ರೆಷರ್ ನಮ್ಮ ನಿಯಂತ್ರಣದಲ್ಲಿ ಇರುವಂತೆ ನಾವು ನಮ್ಮನ್ನೇ ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಈ ದಿಕ್ಕಿನಲ್ಲಿ ಯೋಚನೆ ಮಾಡಿದಾಗ ಈಗ 2020 ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಬಂದಿದೆ. ಇಂತಹ ಸಂದರ್ಭದಲ್ಲಿ ಬದಲಾದ ವ್ಯವಸ್ಥೆಗೆ ಬೋಧನಾ ಕೌಶಲ್ಯ, ಉತ್ಸಾಹ, ತರಗತಿಗಳಲ್ಲಿ ಕ್ರಿಯಾತ್ಮಕ ಚಟುವಟಿಕೆ ಮತ್ತು ಮುಂದಾಳತ್ವ ವಹಿಸುವ ಮೂಲಕ ಇದರ ಆಶಯಕ್ಕೆ ಶಿಕ್ಷಕರು ಸಿದ್ಧರಾಗಿ ಗುರಿ ಸಾಧಿಸುತ್ತಾರೆ ಎನ್ನುವ 2020 ಇದನ್ನು ದೇಶದಲ್ಲಿಯೇ ಮೊದಲ ಬಾರಿಗೆ ಜಾರಿಗೆ ತಂದಂತಹ ರಾಜ್ಯ ನಮ್ಮ ಕರ್ನಾಟಕ. ಎರಡನೇದು ಮಧ್ಯಪ್ರದೇಶ. ಉನ್ನತ ಶಿಕ್ಷಣದ ಮಟ್ಟದಲ್ಲಿ ಈಗಾಗಲೇ NEPಯ ಕೆಲವು ಅಂಶಗಳನ್ನು ಜಾರಿಗೊಳಿಸಲಾಗಿದೆ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಂತದಲ್ಲಿ ಅದು ಮುಂದಿನ ದಿನಗಳಲ್ಲಿ ಬರ್ತದೆ. ಪುತ್ತೂರು ಶ್ರೀ ಮಹತೋಬಾರ ಮಹಾಲಿಂಗೇಶ್ವರ ಕ್ಷೇತ್ರದ ಸಾನ್ನಿಧ್ಯದಿಂದ ಹತ್ತೂರಲ್ಲಿ ಪ್ರಸಿದ್ಧವಾಗಿದೆ. ಶಿವನೆಂದರೆ ಮಂಗಳಕಾರಕ, ಶಂಕರ ಅಂದರೆ ಪ್ರಪಂಚಕ್ಕೆ ಒಳಿತನ್ನು ಕರುಣಿಸುವವ.
ಹಿಮಾಲಯದ ತಪ್ಪಲಲ್ಲಿ ದಕ್ಷಿಣಾಭಿಮುಖವಾಗಿ ಕುಳಿತು ಋಷಿಮುನಿಗಳಿಗೆ ಜ್ಞಾನವನ್ನು ಬೋಧಿಸಿದ ಕಾರಣಕ್ಕಾಗಿ ಶಿವನನ್ನು ದಕ್ಷಿಣಾಮೂರ್ತಿ ಅಥವಾ ವಿಶ್ವಗುರುವೆಂದೇ ಕೊಂಡಾಡಿ ಜ್ಞಾನಂ ಶಂಕರಾದಿಚ್ಛೇತ್ ಎಂಬುದಾಗಿ ಕೊಂಡಾಡಿದ್ದಾರೆ. ಶಿವನ ವಿಶೇಷತೆ ತಮಗೆ ಗೊತ್ತಿರಬಹುದು. ಮೂರನೇ ಕಣ್ಣಿದೆ ಶಿವನಿಗೆ. ಆ ಮೂರನೇ ಕಣ್ಣು ಅದು ಸರ್ವನಾಶ ಮಾಡುವುದಕ್ಕೆ ಅಂತ ಒಂದು ಭಾವನೆ ಇದೆ. ಶಿವನನ್ನು ಲಯಾಧಿಕಾರಿ ಅಂತ ಹೇಳ್ತೇವೆ. ಮೂರನೇ ಕಣ್ಣು ತೆರೆದರೆ ಪ್ರಪಂಚವೇ ಭಸ್ಮವಾಗ್ತದೆ ಅಂತ. ಆದರೆ ಆ ಮೂರನೇ ಕಣ್ಣನ್ನು ಜ್ಞಾನದ ಕಣ್ಣು ಎಂಬುದಾಗಿ ನಾವು ತಿಳಿಯಬೇಕು. ಇನ್ನು ಶಿವನಲ್ಲಿ ಇರುವಂಥ ಇನ್ನೊಂದು ಜ್ಞಾನದ ಸಂಕೇತ ಶಿರದಲ್ಲಿ ಧರಿಸಿರುವಂಥ ಗಂಗೆ. ಗಂಗೆ ಎನ್ನುವುದು ಅದೊಂದು ಪ್ರವಾಹ, ನಿರಂತರವಾದ ಪ್ರವಾಹ. ಅದು ಜ್ಞಾನದ ಪ್ರವಾಹ, ಎಲ್ಲರನ್ನೂ ಶುದ್ಧಿಗೊಳಿಸುವ, ಪವಿತ್ರಗೊಳಿಸುವಂಥ ಒಂದು ನದಿಯ ಹಾಗೆ. ಇನ್ನು ಅವನ ಜಟಾಕಲಾಪದಲ್ಲಿ ಚಂದ್ರನ ಒಂದು ಕಲೆ ಇದೆ. ಕಲೆ ಅಂದರೆ ಚಂದ್ರನ ಒಂದು ಭಾಗ. ಆ ಭಾಗವು ಜ್ಞಾನದಿಂದ ದೊರೆಯುವ ಶಾಂತಿಯ ಪ್ರತೀಕ. ಇನ್ನು ಶಿವನ ಒಂದು ಚಿತ್ರಣವನ್ನು ನೀವೆಲ್ಲರೂ ಒಂದು ಕಣ್ಣ ಮುಂದೆ ತಂದುಕೊಂಡ್ರೆ ಶಿವನ ಒಂದು ರೂಪವನ್ನು ಗಮನಿಸಿ, ಬಹಳಷ್ಟು ವೈವಿಧ್ಯಗಳಿದೆ. ಅಷ್ಟೆಲ್ಲ ಇದ್ದರೂ ಕೂಡ ಶಿವನನ್ನು ನಾವು ವಿರಾಗಿ, ಬೈರಾಗಿ ಅಂತ ಹೇಳ್ತೇವೆ. ಹಾಗಾಗಿ ಎಲ್ಲವೂ ಇದ್ದು ಏನೂ ಇಲ್ಲದಿರುವಂಥ ವಿರಾಗಿ ಶಿವ. ಈ ವೈರಾಗ್ಯ ಎನ್ನುವುದು ಶುದ್ಧ ಜ್ಞಾನದ ಫಲವಾಗಿ ಬರುವಂಥದ್ದು. ಆದ್ದರಿಂದ ಜ್ಞಾನದಿಂದ ನಾವು ಮಕ್ಕಳನ್ನು ಅಥವಾ ಮುಂದಿನ ನಾಗರಿಕರನ್ನು ನಿರ್ಮಿಸಬೇಕು ಅಂತಾದರೆ ನಮ್ಮ ಒಳಗಿನ ಕಣ್ಣು, ಮೂರನೇ ಕಣ್ಣು ಸದಾ ತೆರೆದಿರಬೇಕು. ಅದು ಜಾಗೃತವಾಗಿರುವಂತೆ ನಾವು ನೋಡಿಕೊಳ್ಬೇಕು ಎನ್ನುವುದು ಇದರ ಈ ನನ್ನ ಆಶಯ. ಪರಿವರ್ತನೆಯು ಜಗದ ನಿಯಮ. ಯಾಕೆಂದರೆ ದಿನ ದಿನವೂ ಹೊಸತನವನ್ನು ನಾವು ಕಾಣ್ತೇವೆ. ಅದರಲ್ಲಿಯೂ ಶೈಕ್ಷಣಿಕ ಕ್ಷೇತ್ರದಲ್ಲಿ ದಿನ ದಿನವೂ ನಾವು ಹೊಸ ಹೊಸ ವಿಚಾರಗಳಿಗೆ ನಮ್ಮನ್ನು ತೆರೆದುಕೊಳ್ಳಬೇಕಾಗ್ತದೆ. ಪುತ್ತೂರು ಶೈಕ್ಷಣಿಕ ತಾಲೂಕಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳ ಸುಮಾರು 1,000ಕ್ಕೂ ಮಿಕ್ಕಿದ ಗುರುವೃಂದ, ಇವರನ್ನು ಗೌರವಪೂರ್ವಕವಾಗಿ ನಾನು ಸ್ಮರಿಸುತ್ತಾ, ಇಲ್ಲಿ ನಡೆದಿರುವಂತಹ ಎಲ್ಲ ಪರಿವರ್ತನೆಗಳಿಗೆ ಧನಾತ್ಮಕವಾಗಿ ಅವರು ಸ್ಪಂದಿಸಿದ್ದಾರೆ. ಕಳೆದ 2ಗಳಲ್ಲಿ ಕೋವಿಡ್ ನಿಮಿತ್ತವಾಗಿ ಶೈಕ್ಷಣಿಕವಾಗಿ ಶೂನ್ಯ ವಾತಾವರಣ ಕವಿದರು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ಶಿ ಇವರು ವಿದ್ಯಾರ್ಥಿಗಳ ಕಲಿಕೆಗೆ ರೂಪಿಸಿದ ಕಾರ್ಯಕ್ರಮಗಳು ಶಿಕ್ಷಕರ ಭಾಗವಹಿಸುವಿಕೆಯಿಂದ ರಾಜ್ಯ ಮಟ್ಟದಲ್ಲಿ ಗುರುತಿಸಲ್ಪಟ್ಟಿದೆ. ಶಿಕ್ಷಕರನ್ನು ಸದಾ ಜಾಗೃತಿಯಲ್ಲಿ ಇರಿಸಲು ಕಾರ್ಯಾಗಾರ, ಆನ್ಲೈನ್ ಸಭೆಗಳು, ಶಾಲೆಗಳಿಗೆ ನಿರಂತರ ಭೇಟಿಯ ಮೂಲಕ ಶೈಕ್ಷಣಿಕವಾಗಿ ಯಾವುದೇ ಹಿನ್ನಡೆಯಾಗದಂತೆ ಕ್ರಮವಹಿಸಿದ್ದಾರೆ. ವರ್ಕ್ ಫ್ರಮ್ ಹೋಮ್ ಸಂದರ್ಭದಲ್ಲಿಯೂ ಸಾಹಿತ್ಯ ಮತ್ತು ಸಾಂಸ್ಕೃತಿಕವಾಗಿ ಶಿಕ್ಷಕರು ಸಕ್ರಿಯವಾಗಿರಲು ಜೇಂಕಾರ, ಸಾಹಿತ್ಯ ಪರಿಷತ್ತು, ಹಳ್ಳಿ ಮದ್ದು, ಆಮೇಲೆ ಕೇಳು ಶಿಕ್ಷಕ, ಆಡಿಯೋ ಮುಂತಾದಂಥ ವಾಟ್ಸಪ್ ಗುಂಪುಗಳನ್ನು ರಚಿಸಿ ಅದರಲ್ಲಿ ತೊಡಗಿಸಿಕೊಳ್ಳುವಂತೆ ಮಾಡಿದ್ದು ಒಂದು ವಿನೂತನವಾದ ಕಲ್ಪನೆ. ಇದು ಈಗಲೂ ಮುಂದುವರಿದಿದ್ದು ಶಿಕ್ಷಕರ ಪ್ರತಿಭಾ ವಿಕಾಸಕ್ಕೆ ಪೂರಕವಾಗಿದೆ. ಈಗಾಗಲೇ ಉಲ್ಲೇಖಿಸಿದಂತೆ 27/3/21 ವಿಶ್ವರಂಗಭೂಮಿ ದಿನದಂದು ಪುತ್ತೂರಿನ ನಟರಾಜ ವೇದಿಕೆಯಲ್ಲಿ ಶ್ರೀ ರಮೇಶ್ ಹುಳೆ ಅಧ್ಯಕ್ಷತೆಯಲ್ಲಿ ಸಂಪನ್ನಗೊಂಡ ಪುತ್ತೂರು ತಾಲೂಕಿನ ಶೈಕ್ಷಣಿಕ ಪ್ರಥಮ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನವು ಶಿಕ್ಷಕರ ಒಂದು ಪ್ರತಿಭಾ ಪ್ರದರ್ಶನಕ್ಕೆ ಬಹುದೊಡ್ಡ ಸಾಕ್ಷಿಯಾಗಿ ನಿಲ್ಲುವಂಥ ಒಂದು ಕಾರ್ಯಕ್ರಮವಾಗಿ ನಡೆದದ್ದು ತಮಗೆಲ್ಲರಿಗೂ ತಿಳಿದಿದೆ. ಈ ಸಾಹಿತ್ಯ ಸಮ್ಮೇಳನ ಶಿಕ್ಷಕರದ್ದು ಮಾಡುವುದರ ಉದ್ದೇಶ ಏನು ಅಂತ ಕೇಳಿದರೆ ಮುಂದಿನ ವಿಚಾರದಲ್ಲಿ ತಮಗೆ ಗೊತ್ತಾಗ್ತದೆ. ಮಕ್ಕಳನ್ನು ನಾವು ಕುಣಿದು ಕುಪ್ಪಳಿಸುವಂತೆ ಮಾಡ್ತೇವೆ. ಅದು ಮೈದಾನದಲ್ಲಿರ್ಬೋದು, ತರಗತಿಯ ಒಳಗಿರ್ಬೋದು, ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ಮಕ್ಕಳ ಜೊತೆಗೆ ಮಕ್ಕಳಾಗಿಯೇ ವರ್ತಿಸ್ತೇವೆ. 1-2 ವರ್ಷ ಬೇರೆ ಬೇರೆ ಕಾರಣಗಳಿಂದ ಮಕ್ಕಳ ಜೊತೆಗಿನ ನಿಕಟವಾದಂಥ ಸಂಪರ್ಕ ತಪ್ಪಿ ಹೋದಾಗ ಆ ಶಿಕ್ಷಕರಲ್ಲಿನ ಪ್ರತಿಭೆಗೆ ಅಥವಾ ಅವರ ಮನೋಸ್ಥಿತಿಗೆ
ಒಂದು ಉಲ್ಲಾಸವನ್ನು ತಂದುಕೊಡುವಂತಹ ಒಂದು ಕಾರ್ಯಕ್ರಮ. ಅದು ಕವನ ವಾಚನ ಇರ್ಬೋದು, ಗಾಯನ ಇರ್ಬೋದು, ನೃತ್ಯ ಇರ್ಬೋದು, ನಾಟಕ ಇರ್ಬೋದು, ವಿಚಾರಗೋಷ್ಠಿ, ಚಿತ್ರಕಲೆ, ಕರಕುಶಲ ಪ್ರದರ್ಶನ ಮತ್ತು ಯಕ್ಷಗಾನ, ತಾಳಮದ್ದಳೆಯ ಬೇರೆ ಬೇರೆ ರೂಪಗಳಲ್ಲಿ ಆ ಸಮ್ಮೇಳನದಲ್ಲಿ ಜರುಗಿ ಶಿಕ್ಷಕರಿಗೆ ಒಂದು ವೇಗವರ್ಧಕವಾಗಿ ಅಥವಾ ಟಾನಿಕ್ನಂತೆ ಅದು ಖಂಡಿತವಾಗಿಯೂ ಕೆಲಸ ಮಾಡಿದೆ. ಅದೇ ಸ್ಫೂರ್ತಿ ಉಳಿದಿದೆ ಶಿಕ್ಷಕರಲ್ಲಿ. ಅದು ಮುಂದುವರಿತಾ ಇರುವುದು ಭಾಳ ಸಂತೋಷದ ಸಂಗತಿ. ಇನ್ನು ಇಂಥ ಒಂದು ಸಮ್ಮೇಳನದಲ್ಲಿ ನಮ್ಮ ಜನಪ್ರತಿನಿಧಿಗಳು ಕೂಡ ಭಾಗವಹಿಸಿದ್ದಾರೆ. ಈ ದಿನ ನಮ್ಮ ಶಾಸಕರಿಗೆ ಅನ್ಯ ಕಾರ್ಯ ನಿಮಿತ್ತ ಭಾಗವಹಿಸಲಿಕ್ಕೆ ಆಗದೇ ಇದ್ದರೂ ಪುತ್ತೂರಿನ ಒಂದು ಶೈಕ್ಷಣಿಕ ಪ್ರಗತಿಯ ಬಗ್ಗೆ ಅವರಿಗೆ ತುಂಬ ಕಾಳಜಿ ಇದೆ. ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿಯ ಬಗ್ಗೆ ಅವರು ಗಮನಹರಿಸ್ತಾ ಇದ್ದಾರೆ. ಅದೇ ರೀತಿ ಕಳೆದ ಬಾರಿ ಜಿಲ್ಲೆಯ ಸುಳ್ಯದ ಮಾನ್ಯ ಸಚಿವರಾಗಿರುವಂಥ ಅಂಗಾರರು ಕೂಡ ಭಾಗವಹಿಸಿ ಬೆಂಬಲವನ್ನು ನೀಡಿದ್ದಾರೆ. ದಾನಿಗಳು ಮತ್ತು ಶಿಕ್ಷಕರೇ ನೀಡಿದಂತಹ ಒಂದು ಬೆಂಬಲ ಈಗ ನಡೆಯುತ್ತಿರುವ ಈ 2ನೇ ಸಾಹಿತ್ಯ ಸಮ್ಮೇಳನಕ್ಕೆ ಸ್ಫೂರ್ತಿಯಾಗಿದೆ. ಇನ್ನೊಂದು ಉಲ್ಲೇಖ ಮಾಡಬೇಕಾದಂತಹ ವಿಚಾರ, ಈ ಬಾರಿ ಶಿಕ್ಷಕರ ಸಂಘಟನೆಗಳು ಸಮ್ಮೇಳನದ ವಿವಿಧ ಗೋಷ್ಠಿಗಳ ಹೊಣೆಯನ್ನು ವಹಿಸುವ ಮೂಲಕ ಎಲ್ಲರಲ್ಲಿ ನಾಯಕತ್ವದ ಗುಣವನ್ನು ಬೆಳೆಸುವಂಥ ಒಂದು ಹೊಸ ಹೆಜ್ಜೆಯನ್ನು ಇರಿಸಿದ್ದು. ಮನಸ್ಸಿದ್ದರೆ ಅಸಾಧ್ಯವಾದುದನ್ನು ಸಾಧ್ಯವಾಗಿಸಬಹುದು ಎಂಬುದನ್ನು ಪುತ್ತೂರಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ನಿಜಗೊಳಿಸಿದ್ದಾರೆ. ಕಳೆದ ಬಾರಿ 7 ದಿನಗಳಾದರೂ ಅವಕಾಶ ಇತ್ತು. ಈ ಬಾರಿ ಕೇವಲ 5 ದಿನಗಳ ಒಂದು ಅವಕಾಶದಲ್ಲಿ ಒಂದು ಸಾಹಿತ್ಯ ಸಮ್ಮೇಳನ ನಡೆಸುವುದು ಒಂದು ದೊಡ್ಡ ಸವಾಲಿನ ಕೆಲಸ. ನನಗೆ ಒಂದು ಪದ್ಯ ನೆನಪಾಗ್ತದೆ. ನಾನು ಪದ್ಯ ಹಾಡುವವನಲ್ಲ, ನಮಗೆ ನೆನಪಿಸ್ತೇನೆ, ನೀವು ಮನೆಯಲ್ಲಿ ಹೋಗಿ ಅದನ್ನೊಂದು ಹಾಡಿಕೊಂಡ್ರೆ ಭಾಳ ಖುಷಿಯಾದೀತು. ಬಂಗಾರದ ಮನುಷ್ಯ 1972ರಲ್ಲಿ ಬಿಡುಗಡೆಯಾದಂಥ ಒಂದು ಚಿತ್ರ, ಗಂಧದ ಗುಡಿ. ಸಾಹಿತಿ RN ಜಯಗೋಪಾಲ್, ಗಾಯಕರು PB ಶ್ರೀನಿವಾಸ್. ಪದ್ಯ ಯಾವುದು ಅಂತ ನಿಮಗೆ ಗೊತ್ತಿರ್ಬೋದು, ಹೇಳಿ. ಸರಿ. ಆಗದು ಎಂದು ಕೈಲಾಗದು ಎಂದು ಕೈಕಟ್ಟಿ ಕುಳಿತರೆ ಸಾಗದು ಕೆಲಸವು ಮುಂದೆ, ಸಾಗದು ಕೆಲಸವು ಮುಂದೆ. ಮನಸ್ಸೊಂದಿದ್ದರೆ ಮಾರ್ಗವು ಉಂಟು, ಕೆಚ್ಚದೆ ಇರಬೇಕೆಂದು, ಕೆಚ್ಚದೆ ಇರಬೇಕೆಂದು. ಈ ರೀತಿ ಈ ಒಂದು ಪದ್ಯ ಅಥವಾ ಗೀತೆ ಸಾಗ್ತದೆ. ಭಾಳ ಇಂಪಾದ ಪದ್ಯ, ಒಳ್ಳೆಯ ಸ್ಫೂರ್ತಿಯನ್ನು ಎಲ್ಲರಿಗೂ ಕೊಡ್ತದೆ. ಕೆತ್ತಲಾಗದು ಕಗ್ಗಲ್ಲೆಂದು, ಕೆತ್ತಲಾಗದು ಕಗ್ಗಲ್ಲೆಂದು ಎದೆಗುಂದಿದ್ದರೆ ಶಿಲ್ಪಿ ಆಗುತ್ತಿತ್ತೆ ಕಲೆಗಳ ಬೀಡು, ಗೊಮ್ಮಟೇಶನ ನೆಲೆನಾಡು ಬೇಲೂರು ಹಳೆಬೀಡು, ಬೇಲೂರು ಹಳೆಬೀಡು. ಇನ್ನೂ ಆ ಚರಣ ಮುಂದುವರಿತದೆ. ಕಾವೇರಿಯನ್ನು ಹರಿಯಲು ಬಿಟ್ಟು ವಿಶ್ವೇಶ್ವರಯ್ಯ ಶ್ರಮ ಪಡದಿದ್ದರೆ, ಕನ್ನಂಬಾಡಿಯ ಕಟ್ಟದಿದ್ದರೆ, ಬಂಗಾರ ಬೆಳೆವ ಹೊನ್ನಾಡು ಆಗುತ್ತಿತ್ತೆ ಈ ನಾಡು, ಕನ್ನಡ ಸಿರಿನಾಡು ನಮ್ಮ ಕನ್ನಡ ಸಿರಿನಾಡು. ಹೀಗೆ ನಮಗೆ ಅನೇಕ ಸಂದರ್ಭಗಳು ನಮ್ಮ ಮುಂದೆ ಬರ್ತದೆ. ಆಗುವುದಿಲ್ಲ, ಇದು ಕಷ್ಟ ಸಾಧ್ಯ ಅಂತ. ಆದರೆ ಆ ಕಷ್ಟ ಸಾಧ್ಯವನ್ನು ನಾವೇ ಮಾಡಲಿಕ್ಕೆ ಸಾಧ್ಯ ಮಾಡಿಕೊಳ್ಳಲಿಕ್ಕೆ ಆಗ್ತದೆ. ನಮ್ಮ ಮನಸ್ಸಿನಲ್ಲಿರುವಂತಹ ಏನು ನೆಗೆಟಿವ್ ಯೋಚನೆಗಳನ್ನೆಲ್ಲ ಬದಿಗೆ ಸರಿಸಿದರೆ ಖಂಡಿತವಾಗಿಯೂ ಅದಕ್ಕೆ ಒಂದು ದಾರಿ ಸಿಗ್ತದೆ. ಹಾಗಾಗಿ ಇಂತಹ ಒಂದು ವಿಚಾರದಲ್ಲಿ ಶಿಕ್ಷಕ ವೃಂದವನ್ನು ಒಂದು ಹೊಸ ದಾರಿಯತ್ತ ತೆರಳುವಂತೆ ಮಾಡಿದಂಥ ಈ ಒಂದು ಸಮ್ಮೇಳನ ಪುತ್ತೂರಿನ ಕೀರ್ತಿಗೆ ನಿಜವಾಗಿಯೂ ಕಲಶಪ್ರಾಯವಾಗಿದೆ. ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ 2 ಶಿಕ್ಷಕರನ್ನು ಗುರುತಿಸಿ ಕಳೆದ ಬಾರಿಯೂ ಕೂಡ ಗೌರವಿಸಿದ್ದಾರೆ. ಈ ಬಾರಿ ಕೂಡ ಶ್ರೀ ಗುಡ್ಡಪ್ಪ ಬಲ್ಯರು ಮತ್ತು ನಮ್ಮ ಕಗ್ಗದ ಮೇಡಮ್ ಇದ್ದಾರೆ. ಭಾಳ ದೊಡ್ಡ ಸಾಹಿತಿಯವರು. ಧರ್ಮಸ್ಥಳದ ಲಕ್ಷದೀಪೋತ್ಸವದ ಸಂದರ್ಭದಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ತಮ್ಮ
ಅನುಭವದ ಧಾರೆಯನ್ನು ಹಂಚಿಕೊಂಡಂಥವ್ರು. ನಮ್ಮ ನಡುವೆ ಶಿಕ್ಷಕರ ನಡುವೆ ಅನೇಕ ಇಂಥ ಪ್ರತಿಭೆಗಳಿದೆ. ಕೆಲವರು ಬೆಳಕಿಗೆ ಬಂದಿದ್ದಾರೆ. ಪ್ರಾಯಶಃ 100ಕ್ಕೆ 100% ನಮ್ಮ ಶಿಕ್ಷಕರಲ್ಲಿ ಪ್ರತಿಯೊಬ್ಬರಲ್ಲಿಯೂ ಪ್ರತಿಭೆ ಇದೆ. ಅಂಥ ಪ್ರತಿಭೆಗಳು ಮುಂದಕ್ಕೆ ನಡೆಯುವಂಥ ಶಿಕ್ಷಕರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಮುಂದಕ್ಕೆ ಬರಬೇಕು ಅಂತ ನನ್ನ ಆಶಯ. ಇನ್ನು ಪುತ್ತೂರಿನ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಮತ್ತು ಶಿಕ್ಷಣದ ಒಂದು ಪರಂಪರೆಯನ್ನು ಗಮನಿಸಿದರೆ ಇಲ್ಲಿ ಅನೇಕ ಶಿಕ್ಷಣ ತಜ್ಞರಿದ್ದಾರೆ, ಸಾಹಿತಿಗಳಿದ್ದಾರೆ, ಕಲಾವಿದರಿದ್ದಾರೆ, ಕಲಾ ಪೋಷಕರಿದ್ದಾರೆ. ಅವರ ಹೆಸರನ್ನು ನಾನಿಲ್ಲಿ ಉಲ್ಲೇಖಿಸಲಿಲ್ಲ, ಯಾಕೆಂದರೆ ಅದೆಲ್ಲ ತಮಗೆ ಗೊತ್ತಿರುವ ವಿಚಾರ, ನಮ್ಮ ತಾಲೂಕಿಗೆ ಸಂಬಂಧಪಟ್ಟಂಥ ವಿಚಾರ ಆಗಿದ್ದರಿಂದ ಆ ಮಹನೀಯರನ್ನೆಲ್ಲ ನಾನು ಈ ಸಂದರ್ಭದಲ್ಲಿ ಗೌರವಪೂರ್ವಕವಾಗಿ ಸ್ಮರಿಸಿ ಅವರಿಂದ ಪ್ರೇರಣೆಗೊಂಡಂತಹ ಶಿಕ್ಷಕರು ನಾವು. ಅಂತಹ ಶಿಕ್ಷಕರ ದೊಡ್ಡ ಬಳಗ ನಮ್ಮ ಕಣ್ಣ ಮುಂದಿದೆ. ಅಂಥ ಬಳಗದವರು ತಾವು ಬೆಳೆದಿರುವುದಲ್ಲದೆ ತಮ್ಮ ತರಗತಿಯ ವಿದ್ಯಾರ್ಥಿಗಳನ್ನು ಅಥವಾ ತಮ್ಮ ಶಾಲೆಯನ್ನು ಅಥವಾ ಶೈಕ್ಷಣಿಕವಾಗಿ ತಾಲೂಕನ್ನು, ಜಿಲ್ಲೆಯನ್ನು ರಾಜ್ಯ ಮಟ್ಟದಲ್ಲಿ ಬೆಳಗುವಂತೆ ಮಾಡಿದ್ದೀರಿ. ಮತ್ತು ಶಿಕ್ಷಕರು ಬರೆದಂಥ ಕತೆ ಇರ್ಬೋದು, ಕವನಗಳಿರ್ಬೋದು, ಚಿಂತನೆಗಳ ಸಂಗ್ರಹ ತಾರನೂರು ಸವಣೂರು ಭಾಳ ಒಂದು ಅದ್ಭುತವಾದ ಕೆಲಸವನ್ನು ಕಳೆದ ಬಾರಿ ಮಾಡಿದ್ದಾರೆ. ಚಿಂತನೆಗಳನ್ನು ಶಿಕ್ಷಕರಿಂದ ಧ್ವನಿಮುದ್ರಿಸಿ ಅದನ್ನು ಅವರು ಪುಸ್ತಕ ರೂಪದಲ್ಲಿ ಪ್ರಕಟಿಸುವ ಮೂಲಕ, ಅದು ಕೂಡ ಕೊರೋನಾದ ಅವಧಿಯಲ್ಲಿ ನಡೆದಂಥ ಒಂದು ಕಾರ್ಯಕ್ರಮ. ಅಂಥ ಅನೇಕ ಪ್ರಯತ್ನಗಳು ನಮ್ಮ ತಾಲೂಕಿನಲ್ಲಿ ಆಗಿದೆ. ಇನ್ನು ಪುತ್ತೂರು ತಾಲೂಕಿನಲ್ಲಿ ನಡೆದಂತಹ ಶೈಕ್ಷಣಿಕವಾದಂತಹ ಚಟುವಟಿಕೆಗಳು, ವಿನೂತನವಾದಂತಹ ಪ್ರಯತ್ನಗಳು ದಾಖಲೀಕರಣಗೊಂಡಿದೆ. ಇದೆಲ್ಲ ಸಾಹಿತ್ಯಿಕವಾಗಿ ನಡೆದಂತಹ ಕಾರ್ಯಗಳು. ಉತ್ತೇಜನ ಅಂತ ಒಂದು ಹೆಸರಿನಲ್ಲಿ ಕಳೆದ ಬಾರಿ ಒಂದು 5-6 ಪುಸ್ತಕಗಳು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ನೇತೃತ್ವದಲ್ಲಿ ನಡೆದದ್ದು. ಆಮೇಲೆ ಈ ಬಾರಿ ಉತ್ತುಂಗ ಎನ್ನುವಂಥ ಹೆಸರಿನಲ್ಲಿ ಅನೇಕ ಸಾಹಿತ್ಯಿಕ ದಾಖಲೀಕರಣ ಆಗುವಂಥ ಕಾರ್ಯಗಳು ನಡೆದಿದೆ. ಇನ್ನು ಶಿಕ್ಷಕರನ್ನು ಸ್ವಲ್ಪ ಸಾಹಿತ್ಯಿಕವಾಗಿ ಚಿಂತನೆಗೆ ಹಚ್ಚುವಂಥ ಕೆಲಸಗಳನ್ನು ಕೂಡ ಅವರು ಮಾಡಿದ್ದಾರೆ. ಈಗ ಉದಾಹರಣೆಗೆ ಒಂದು ಪರೀಕ್ಷೆ ನಡೆಸುವಾಗ ಪ್ರಶ್ನೆ ಪತ್ರಿಕೆ ತಯಾರಿ ಅಂತ, ಸಾಮಾನ್ಯವಾಗಿ ಪ್ರಶ್ನೆ ಪತ್ರಿಕೆ ಯಾಕೆ ತಯಾರಿಸುವುದು, ಸಿದ್ಧ ಮಾಡಿದ್ದೇ ಬರ್ತದಲ್ಲ. ಆದರೆ ಅಂಥ ಪ್ರಯತ್ನಕ್ಕೆ ಕೆಲವು ಶಿಕ್ಷಕರು ತೊಡಗಿಸಿಕೊಳ್ಳದೇ ಇರುವ ಸಂದರ್ಭಗಳು ಉಂಟು. ಆದರೆ ಎಲ್ಲ ಶಿಕ್ಷಕರನ್ನು ಒಂದು ತರಬೇತಿ ಕಾರ್ಯಾಗಾರ ನಡೆಸಿ ವಿಷಯವಾರು ತರಬೇತಿಗಳನ್ನು ನೀಡಿ ಎಲ್ಲ ಶಿಕ್ಷಕರಿಂದ ಪ್ರಶ್ನೆ ಪತ್ರಿಕೆಗಳನ್ನು, ಪ್ರಶ್ನಾಕೋಟಿಗಳನ್ನು, ಆಮೇಲೆ ಶೈಕ್ಷಣಿಕ ಸಾಹಿತ್ಯ, ಆ ವಿದ್ಯಾರ್ಥಿಗಳಿಗೆ ಪ್ರತಿ ಕಲಿಕೆಗೆ ಬೇಕಾಗುವಂಥ ಸಾಹಿತ್ಯಗಳನ್ನು ರಚಿಸುವಂಥ ಕೆಲಸಗಳು ಪುತ್ತೂರು ತಾಲೂಕಿನಲ್ಲಿ ಬಹಳಷ್ಟು ನಡೆದಿದೆ. ಅದೆಲ್ಲ ಸಾಹಿತ್ಯ ಕೃತಿಗಳ ಅಥವಾ ಸಾಹಿತ್ಯದ ರೀತಿಯಲ್ಲಿ ಚಿಂತನೆ ಮಾಡುವುದಕ್ಕೆ ಒಂದು ಅವಕಾಶ ಆಗಿದೆ ಅಂತ ನಾನು ಭಾವಿಸ್ತೇನೆ. ಇನ್ನು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಶಿಕ್ಷಕರಿಂದ, ತಜ್ಞರಿಂದ, ಶಿಕ್ಷಣಾಧಿಕಾರಿಗಳಿಂದ ಮುದ್ರಣ ಮತ್ತು ದೃಶ್ಯ ಮಾಧ್ಯಮದಲ್ಲಿ ಮಾಹಿತಿಗಳ ಸಂವಹನವಾಗಿದೆ. ಇದು ಕೂಡ ಬಹಳ ಒಂದು ಪ್ರಾಮುಖ್ಯವಾದ ವಿಚಾರ ವಿಚಾರ ತಾಲೂಕಿನಲ್ಲಿ. ಇಲ್ಲಿ ಆ ಪ್ರತಿಭಾನ್ವಿತ ಶಿಕ್ಷಕರನ್ನು ಗುರುತಿಸಿ ಅವರನ್ನು ಪ್ರಸಾರ ಮಾಧ್ಯಮದ ಮೂಲಕ ಅವರ ಅನುಭವಗಳನ್ನು ಹಂಚಿಕೊಳ್ಳುವಂಥ ಕೆಲಸ, ಸುದ್ದಿ ಮಾಧ್ಯಮದ ಮೂಲಕ ಅಂಥ ಶಿಕ್ಷಕರನ್ನು, ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಿ ಪರಿಹರಿಸಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಪಾಂಚಜನ್ಯ ರೇಡಿಯೋ ಮೂಲಕ ಇರ್ಬೋದು. ಯಾಕೆಂದರೆ ಒಬ್ಬ ಶಿಕ್ಷಕನಿಗೆ ಅಂಥ ಅವಕಾಶಗಳು ವೃತ್ತಿ ಜೀವನದಲ್ಲಿ ಸಿಗುವುದು ಭಾಳ ಕಡಿಮೆ. ಒಂದು ಮಾಧ್ಯಮದ ಮುಂದೆ ಕೂತು ಒಂದು 4 ಮಾತಾಡಬೇಕಾದ್ರೆ ಅವನು ಸಾಕಷ್ಟು ಸಿದ್ಧತೆ ಮಾಡಬೇಕು, ತಯಾರಿ ಮಾಡಬೇಕು. ಒಂದು ಲೇಖನದ ಚೌಕಟ್ಟನ್ನು ಅವನು ಮಾಡಿಕೊಳ್ಬೇಕಾಗ್ತದೆ. ಈ ರೀತಿ ಮಾಡಿದಾಗ ಅದು ಸಾಹಿತ್ಯಿಕವಾಗಿ ಅವನಿಗೆ ಪ್ರೇರಣೆ ನೀಡುವಂಥ ಕೆಲಸವನ್ನು ಮಾಡ್ತದೆ ಅಂತ ನಾನು ನಂಬಿದ್ದೇನೆ. ಈ ಸಂದರ್ಭದಲ್ಲಿ ಇಂಥ ಒಂದು ವಿನೂತನವಾದ ಕಲ್ಪನೆಗಳಿಗೆ ಮತ್ತೊಂದು ಗಮನಿಸಬೇಕು. ಕೆಲವು ಸಲ ಒಂದೇ ಶಿಕ್ಷಕರು ಅಥವಾ ಒಂದೇ ತಂಡದ ಶಿಕ್ಷಕರು ಪದೇ ಪದೇ ಪುನರಾವರ್ತನೆ ಆಗಬಾರ್ದು ಎನ್ನುವ ಕಾರಣಕ್ಕಾಗಿ ಅನೇಕ ಪ್ರತಿಭಾನ್ವಿತ ಶಿಕ್ಷಕರನ್ನು ಗುರುತಿಸಿ ಅಂತಹ ಒಂದು ಅವಕಾಶಗಳನ್ನು ಕೂಡ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒದಗಿಸಿಕೊಟ್ಟಿದ್ದಾರೆ. ಇನ್ನು ಶಿಕ್ಷಣ ಇಲಾಖೆ ಅಧಿಕಾರಿ ಮಿತ್ರರಾದ ಸುಂದರಗೌಡರು, ಸುರೇಶ್ ಕುಮಾರ್, ಶ್ರೀಮತಿ ಶೋಭಾ, ನವೀನ್ ಸ್ಟೀಫನ್ ವೇಗಸ್, ಹರಿಪ್ರಸಾದ್, ಶಿಕ್ಷಕರ ಸಂಘಟನೆಯ ನೇತೃತ್ವ ವಹಿಸಿರುವ ನಾರಾಯಣ್ ಕೆ, ಅಬ್ರಹಂ, ರಾಮಕೃಷ್ಣ ಮಲಾರ, ಬಾಲಕೃಷ್ಣ ಕೆ, ವಿಮಲ್ ಕುಮಾರ್ ನೆಲ್ಯಾಡಿ, ಲಕ್ಷ್ಮಣ್ ನಾಯ್ಕ ಕರ್ಲಂಪಾಡಿ, ಮೋನಪ್ಪ ಪಟ್ಟೆ, ಸೀತಾರಾಮಗೌಡರು, ಹರಿಕಿರಣ್ ಕೊಯ್ಲಾ, ತಾರನಾಥ್ ಸವಣೂರ್, ರಮೇಶ್ ಉಳೆಯ, ಜಗನ್ನಾಥ್ ಹರಿಯಡ್ಕ,
ರಾಮಣ್ಣ ರೈಗಳು, ಹೀಗೆ ಆಮೇಲೆ ಅನೇಕ ನಮ್ಮ CRP BRP ಮಿತ್ರರು ಅವರೆಲ್ಲ ಶೈಕ್ಷಣಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ಎಲ್ಲ ರೀತಿಯ ಚಟುವಟಿಕೆಗಳಿಗೆ ತಮ್ಮ ಬೆಂಬಲವನ್ನು ನೀಡ್ತಾ ಬಂದವರು ಮತ್ತು ಸಾಹಿತ್ಯ ಪರಿಷತ್ತಿನ ಒಂದು ಸರ್ವ ಸದಸ್ಯರು ಅವರ ಶ್ರಮವನ್ನು ನಾನು ಶ್ಲಾಘಿಸ್ತೇನೆ. ಇನ್ನು ಈ ವರ್ಷದ ವಿಶೇಷ ಏನಂದರೆ ಭಾರತದ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಹೊಸ್ತಿಲಲ್ಲಿ ನಾವಿದ್ದೇವೆ. ಪುತ್ತೂರಿನಲ್ಲಿ ಡಾಕ್ಟರ್ ಶಿವರಾಮ್ ಕಾರಂತರ ಬಾಲವನ ಇದೆ. ಆ ಬಾಲವನ ಕೂಡ ಇತ್ತೀಚೆಗೆ ಕ್ರಿಯಾತ್ಮಕವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಬಂದಿದೆ. ಶಿಕ್ಷಣ ಮತ್ತು ಸಂಸ್ಕೃತಿಯ ಬಗ್ಗೆ ಕಾಳಜಿಯನ್ನು ತೋರ್ತಾ ಇದೆ. ಈ ಸಂದರ್ಭದಲ್ಲಿ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಮೂರ್ತ ರೂಪಕ್ಕೆ ಬರುವಂಥ ಒಂದು ಕಾಲಘಟ್ಟ. ಪುತ್ತೂರಿನ ಜಾತ್ರೆ ಕೂಡ ಈಗ ನಡೀತಾ ಇದೆ. ಈ ಎಲ್ಲ ಒಂದು ಶುಭ ಸಂದರ್ಭದಲ್ಲಿ ನಡೆಯುತ್ತಿರುವಂಥ ಈ ಒಂದು ಶಿಕ್ಷಕರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನ ಒಂದು ಉತ್ತಮ ಸಂದೇಶವನ್ನು ನೀಡುವಲ್ಲಿ ಯಶಸ್ವಿಯಾಗಲಿದೆ. ಈಗಾಗಲೇ ತಮಗೆಲ್ಲ ತಿಳಿದಿರುವ ಹಾಗೆ ಕನ್ನಡ ಮಾಧ್ಯಮದ ಶಾಲೆಗಳಿಗೆ ಒಂದು ರೀತಿಯ ಸಮಸ್ಯೆ ಅಥವಾ ಅಪಾಯ ಇದೆ. ಅದನ್ನು ನಿವಾರಿಸುವುದಕ್ಕೆ ಸಮುದಾಯದವರೇ ಮನಸ್ಸು ಮಾಡಬೇಕು, ಹೆತ್ತವರೇ ಆ ಬಗ್ಗೆ ತೀರ್ಮಾನವನ್ನು ಮಾಡಬೇಕು. ಜೊತೆಗೆ ಶಿಕ್ಷಕರು ಕೂಡ ಕನ್ನಡ ಮಾಧ್ಯಮ ಶಾಲೆಗಳು ಬೇರೆ ಶಾಲೆಗಳಿಗಿಂತ ಕಡಿಮೆ ಅಲ್ಲ, ನಾವು ಕೂಡ ಸಶಕ್ತರಾಗಿದ್ದೇವೆ, ಶಿಕ್ಷಣದ ಗುಣಮಟ್ಟವನ್ನು ಕೊಡುವಲ್ಲಿ ನಾವು ಕೂಡ ಬದ್ಧತೆಯಿಂದ ಕೆಲಸ ಮಾಡ್ತೇವೆ ಎನ್ನುವಂಥ ಒಂದು ಭಾವನೆಯನ್ನು ಸಮುದಾಯದಲ್ಲಿ ಮೂಡಿಸಿದರೆ ಖಂಡಿತವಾಗಿಯೂ ನಮ್ಮ ಕನ್ನಡ ಸರ್ಕಾರಿ ಶಾಲೆ ಅಂತ ಹೇಳುವುದಿಲ್ಲ ನಾನು, ಕನ್ನಡ ಮಾಧ್ಯಮ ಶಾಲೆಗಳು ಖಂಡಿತವಾಗಿಯೂ ಉತ್ತಮವಾದಂಥ ರೀತಿಯಲ್ಲಿ ಸಾಗುವುದಕ್ಕೆ ಸಾಧ್ಯ ಇದೆ ಅಂತ ನಾನು ಭಾವಿಸ್ತೇನೆ. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಉಭಯ ತಾಲೂಕುಗಳ ಅಧ್ಯಕ್ಷರು ಇಲ್ಲಿರುವುದರಿಂದ ತಾಲೂಕು, ಜಿಲ್ಲೆ, ರಾಜ್ಯ ಸಮ್ಮೇಳನಗಳು ನಡೆಯುವಾಗ ನಮ್ಮ ಶಿಕ್ಷಕರ ಒಂದು ಸಾಹಿತ್ಯ ಪ್ರತಿಭೆಗಳನ್ನು ಕೂಡ ಸಾಧ್ಯವಿದ್ದಷ್ಟು ಮಟ್ಟಿಗೆ ಅವರಿಗೆ ಅವಕಾಶಗಳನ್ನು ಒದಗಿಸಿಕೊಡುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿಸ್ತೇನೆ. ಇನ್ನೊಂದು ಈಗಾಗಲೇ ಉಲ್ಲೇಖಿಸಲ್ಪಟ್ಟಂಥ ವಿಚಾರ, 5 ವರ್ಷಗಳ ಅವಧಿಗೆ ಅವರ ಶಿಕ್ಷಕರ ಸಾಹಿತ್ಯ ಪರಿಷತ್ನ ವತಿಯಿಂದ ಶಿಕ್ಷಣ ಸಂಸ್ಥೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡುವುದಕ್ಕೆ ನಮ್ಮ ತಾರನಾಥ್ರು ಇರ್ಬೋದು, ರಮೇಶ್ ಹುಳ ಇರ್ಬೋದು, ಅವರ ದೊಡ್ಡ ತಂಡ ಇದೆ. ದೇಸಿ ವೈಭವ ಅಥವಾ ಜನಪದ ವೈಭವ ಇರ್ಬೋದು, ಯಕ್ಷಗಾನ ಇರ್ಬೋದು, ಗಮಕ ವಾಚನ ಇರ್ಬೋದು, ಇಂಥ ಬೇರೆ ಬೇರೆ ರೀತಿಯ ತಾಳಮದ್ದಳೆ ಇರ್ಬೋದು. ಇವುಗಳನ್ನು ಮಾಡುವುದಾದರೆ ನಾನು ಕೂಡ ಅನೇಕ ಕಲಾವಿದರಿದ್ದಾರೆ, ಇಲ್ಲಿ ಗುಡ್ಡಪ್ಪ ಬಲ್ಯರಿದ್ದಾರೆ, ಹರಿಕಿರಣ್ರಿದ್ದಾರೆ, ಅನೇಕ ಯಕ್ಷಗಾನ ಕಲಾವಿದರು ನಮ್ಮ ತಾಲೂಕಲ್ಲಿದ್ದಾರೆ. ಕೆಲವು ಶಾಲೆಗಳಲ್ಲಿ ಅಂಥ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವುದಾದರೆ ನಾವು ಕೂಡ ಅದಕ್ಕೆ ಕೈ ಜೋಡಿಸ್ತೇವೆ ಅಂತ ಹೇಳುತ್ತಾ, ಶೈಕ್ಷಣಿಕ ಸಮ್ಮೇಳನದ ಈ ಒಂದು ಅಧ್ಯಕ್ಷತೆಯ ಗೌರವವನ್ನು ನನಗೆ ನೀಡಿದಂತಹ ಶಿಕ್ಷಕರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ತಿನ ಗೌರವಾಧ್ಯಕ್ಷರಾದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಪದಾಧಿಕಾರಿಗಳು, ತಾಲೂಕಿನ ಶಿಕ್ಷಕರ ಸಂಘಗಳ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳಿಗೆ, ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ, ಅತಿಥೇಯ ಸಂಸ್ಥೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ಯಶೋಧ ಮತ್ತು ಶಿಕ್ಷಕ ವೃಂದ, STMC ಅಧ್ಯಕ್ಷರಾದ ಭವ್ಯ ಶೆಟ್ಟಿಯವರು ಮತ್ತು ಗ್ರಾಮೀಣ ಪ್ರದೇಶವಾದ ಈ ಬೆಳ್ಳಿಪಾಡಿ ಇಲ್ಲಿಯ ಸಮಸ್ತ ಗ್ರಾಮಸ್ಥರಿಗೆ ಮತ್ತು ಇಲ್ಲಿಯ ವಿದ್ಯಾರ್ಥಿಗಳಿಗೆ, ಶಿಕ್ಷಕ ಬಂಧುಗಳಿಗೆ ಎಲ್ಲರಿಗೂ ಗೌರವದ ನಮನಗಳನ್ನು ಸಲ್ಲಿಸ್ತೇನೆ. ಪುತ್ತೂರಿನ ಪತ್ರಿಕೆ ಮತ್ತು ಪ್ರಸಾರ ಮಾಧ್ಯಮದ ಬಂಧುಗಳು ತಾಲೂಕಿನ ಶೈಕ್ಷಣಿಕ ಪ್ರಗತಿಯ ಬಗ್ಗೆ ನೀಡುತ್ತಿರುವ ಸಹಕಾರಕ್ಕಾಗಿ ಕೃತಜ್ಞತೆಗಳನ್ನು ವ್ಯಕ್ತಪಡಿಸ್ತೇನೆ. ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಮ್ಮೇಳನದ ಸಂಘಟನೆಯಲ್ಲಿ ತೊಡಗಿಸಿಕೊಂಡು ಸಾಹಿತ್ಯ ಮತ್ತು ಸಾಂಸ್ಕೃತಿಕವಾದಂಥ ಒಂದು ಕಾಳಜಿಯನ್ನು ತೋರಿಸಿದಂತಹ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ಬೆಳಗ್ಗಿನ ಒಂದು ಕಾರ್ಯಕ್ರಮ ಶ್ರೀದೇವರ ಸನ್ನಿಧಿಯಿಂದ ಇಲ್ಲಿಯವರೆಗೆ ಒಂದು ಭವ್ಯವಾದ ಮೆರವಣಿಗೆಯಲ್ಲಿ ನನ್ನನ್ನು ಗೌರವಪೂರ್ವಕವಾಗಿ ಈ ವೇದಿಕೆಯ ಒಂದು ಸಮ್ಮೇಳನದ ಸರ್ವಾಧ್ಯಕ್ಷತೆಯ ಸ್ಥಾನವನ್ನು ಕೊಟ್ಟಿದ್ದೀರಿ. ಸೇಡಿಯಾಪು ಕೃಷ್ಣ ಭಟ್ರು ನಮ್ಮ ಪುತ್ತೂರಿನ ಒಬ್ಬ ಸಾಹಿತಿಯಾಗಿ ಕನ್ನಡ ಸಾಹಿತ್ಯದ ಚರಿತ್ರೆಯಲ್ಲಿ ದೊಡ್ಡ ಸಂಶೋಧನೆಯ ಕೆಲಸಗಳನ್ನು ಮಾಡಿದವರು. ಕನ್ನಡ ಸಾಹಿತ್ಯದ ಅಧ್ಯಯನವನ್ನು ಮಾಡುವವರಿಗೆ ಕೃಷ್ಣ ಭಟ್ರು ದೊಡ್ಡ ಕೊಡುಗೆಯನ್ನು ನೀಡಿದ್ದಾರೆ. ಅದನ್ನು ಅಧ್ಯಯನ ಮಾಡಬೇಕಾದಂಥ ಒಂದು ಸಂದರ್ಭವನ್ನು ಕೂಡ ಈ ಸಾಹಿತ್ಯ ಸಮ್ಮೇಳನ, ಶಿಕ್ಷಕರ ಸಾಹಿತ್ಯ ಸಮ್ಮೇಳನ ಒದಗಿಸಿದೆ ಅಂತ ಹೇಳುತ್ತಾ,
ಮತ್ತೊಮ್ಮೆ ಎಲ್ಲರಿಗೂ ನಮಿಸಿ ಇಂಥ ಸಾಹಿತ್ಯ ಸಮ್ಮೇಳನ ನಿರಂತರವಾಗಿ ನಡೆಯಲಿ ಅಂತ ನಾನು ಹಾರೈಸ್ತೇನೆ. ಈ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯ ಒಂದು ಸೌಭಾಗ್ಯ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಕಳೆದ ಬಾರಿ ವಿಶ್ವರಂಗಭೂಮಿಯ ದಿನ ಇದು ನಡೆಯಿತು. ಆ ದಿನ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಒಂದು ಹಿಂದಿನ ದಿನವೇ ಮೆಸೇಜ್ ಮಾಡಿದೆ. ಇಲ್ಲದಿದ್ದರೆ ಯಾವಾಗಲೂ BO ಅವರು ಆ ಬಗ್ಗೆ ಮರೆತು ಹೋಗ್ಲಿಕ್ಕಿಲ್ಲ ಅಂತ. ಆದರೆ ನನ್ನ ಉದ್ದೇಶ ಏನಂದರೆ, ಪ್ರಥಮ ಸಮ್ಮೇಳನ ಆಗಿದೆ, ದ್ವಿತೀಯ ಸಮ್ಮೇಳನ ನಡೆಯದೆ ವಿಘ್ನ ಆಗಬಾರ್ದು ಅಂತ. ದ್ವಿತೀಯ ವಿಘ್ನ ಅಂತ ಒಂದು ನಮ್ಮಲ್ಲಿದೆ. ದ್ವಿತೀಯ ವಿಘ್ನ ಆದರೆ ಅದು ಮತ್ತೆ ಮುಂದುವರಿಯುವುದಿಲ್ಲ ಅಂತ. ಆ ನಿಟ್ಟಿನಲ್ಲಿ ಒಂದು ಕರೆದ ಸಭೆಗೆ ನಾನು ಹೋಗಿದ್ದೆ. ಇಲ್ಲಾಂದರೆ ನಾನು ನಿವೃತ್ತನಾದವ ಮನೆಯಲ್ಲಿ ಆರಾಮಾಗಿ ಕೂತ್ಕೊಳ್ತಿದ್ದೆ. ಎರಡನೇ ಸಭೆಗೂ ಬಂದೆ ನಾನು. ನನ್ನ ಕಾಳಜಿ ಇದ್ದದ್ದು ಏನಂದರೆ, ಈ ಸಮ್ಮೇಳನ ಅತ್ಯಂತ ಯಶಸ್ವಿಯಾಗಿ ನಡೆಯುವುದಕ್ಕೆ ನನ್ನದೇನಾದರೂ ಸಹಕಾರ ಇದ್ದರೆ ಖಂಡಿತವಾಗಿಯೂ ನಾನು ಅದಕ್ಕೆ ಸಿದ್ಧನಾಗಿದ್ದೇನೆ ಎನ್ನುವುದನ್ನು ತೋರ್ಪಡಿಸಿಕೊಳ್ಳುವುದಕ್ಕೆ ಬಂದದ್ದೇ ಹೊರತು ಅಧ್ಯಕ್ಷನಾಗಬೇಕು ಎನ್ನುವಂಥ ಆಸೆ ಅಥವಾ ಆಶಯ ನನ್ನಲ್ಲಿ ಇರಲಿಲ್ಲ. ಆದರೆ ಅಲ್ಲಿ ಸೇರಿದ್ದಂಥ ಎಲ್ಲ ಬಂಧುಗಳು ನನ್ನ ಮೇಲೆ ಒಂದು ಪ್ರೀತಿಯನ್ನು ತೋರಿಸಿ ಯಾವುದೇ ಚರ್ಚೆ ವಿವಾದಗಳಿಗೆ ಆಶಯ ಕೊಡದೆ ಇಲ್ಲಿ ವೇದಿಕೆಯಲ್ಲಿರುವಂಥ ಎಲ್ಲರೂ ಅದನ್ನು ಸರ್ವಾನುಮತದಿಂದ ಆಯ್ಕೆ ಮಾಡಿದರು. ನಾನು ಬೇಡ ಅಂತ ಹೇಳಿದರು, ನೀವೇ ಅದಕ್ಕೆ ಸಮರ್ಥನಂತ ಹೇಳಿದಾಗ ನಾನು ಒಪ್ಪಿಕೊಳ್ಳುವಂಥ ಸಂದರ್ಭ ಬಂತು. ಆಗಲಿ, ಜೀವನದಲ್ಲಿ ಇಂಥದ್ದು ಇನ್ನೊಮ್ಮೆ ಸಿಗುವುದಿಲ್ಲ. ಇದು ಜೀವಮಾನದಲ್ಲಿ ಸಿಗುವಂಥ ಒಂದು ಅಪೂರ್ವವಾದ ಸೌಭಾಗ್ಯ ಅಂತ ನಾನು ಭಾವಿಸಿ, ಪುತ್ತೂರಿನ ಎಲ್ಲ ಶಿಕ್ಷಕ ವೃಂದದವರು, ಇಲ್ಲಿ ಕೆಲವೇ ನೀವು ನಿಮ್ಮ ಪ್ರತಿನಿಧಿಗಳಾಗಿ ಇಲ್ಲಿ ಕಾಣಿಸಿಕೊಳ್ಬೋದು, ಆದರೆ ಒಳ್ಳೆಯ ಸಚ್ಚಾರಿತ್ರ ಶಿಕ್ಷಕರ ವೃಂದ ನಮ್ಮ ಪುತ್ತೂರಿನಲ್ಲಿದೆ. ಒಳ್ಳೆಯ ನೇತೃತ್ವವನ್ನು ಪಡೆದ ಶಿಕ್ಷಣಾಧಿಕಾರಿಗಳಿದ್ದಾರೆ. ಎಲ್ಲ ಅಧಿಕಾರಿ ವರ್ಗದವರು ಬೆಂಬಲವಾಗಿದ್ದಾರೆ. ಅವರೆಲ್ಲರ ಒಂದು ಬೆಂಬಲದಿಂದ ಹೆಗಲೇನೆ ಅಂತ ಹೇಳ್ತೇವೆ ನಾವು, ಹೆಗಲಿನಿಂದ ಹೆಗಲಿಗೆ ಒಂದು ಹೊಣೆಯನ್ನು ಭಾರವನ್ನು ವರ್ಗಾಯಿಸಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ತಾ ಹೋಗುವಂಥ ಕಾರ್ಯ ನಡೆಯಲಿ. ಮುಂದಿನ ತೃತೀಯ ಸಮ್ಮೇಳನಕ್ಕೆ ಕೂಡ ಈಗಾಗಲೇ ಒಂದು 2-3 ಕಡೆಯಿಂದ ಅದನ್ನು ನಡೆಸಿಕೊಡುವುದಕ್ಕೆ ಸಿದ್ಧರಾಗಿದ್ದಾರೆ ಎನ್ನುವಂಥ ವಿಚಾರ ತಿಳಿದಿದೆ. ಹಾಗಾಗಿ ಇದು ನಿರಂತರವಾಗಿ ನಡೆಯಲಿ. ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಯಾವ ರೀತಿ ನಡೆಯುತ್ತದೆ, ಇದು ಈಗ 1-2 ಆರಂಭಿಕ ಹೆಜ್ಜೆ. ಸಂಘಟನಾತ್ಮಕವಾಗಿ ಸ್ವಲ್ಪ ಸಮಯದ ಅವಧಿ ಕಡಿಮೆ ಇದೆ, ಎಲ್ಲರನ್ನು ತಲುಪಲಿಕ್ಕೆ ಆಗದೇ ಇದ್ದಿರಬಹುದು. ಆದರೂ ಕೂಡ ಮುಂದಿನ ದಿನಗಳಲ್ಲಿ ಇದು ಅಂತಹ ಒಂದು ಸ್ವರೂಪದಲ್ಲಿ ನಡೆಯಲಿ. ಪುತ್ತೂರು ತಾಲೂಕಿನ ಸಾಹಿತ್ಯ ಸಮ್ಮೇಳನ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಮಟ್ಟದಲ್ಲಿ ನಡೆದು ಅದಕ್ಕೆ ಪೂರಕವಾಗಿ ಸ್ಪಂದಿಸಲಿ ಅಂತ ಆಶಿಸುತ್ತಾ ನನ್ನ 2 ಮಾತುಗಳನ್ನು ಮುಗಿಸಿ ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಪುತ್ತೂರಿನ ವಿವಿಧ ಕ್ಷೇತ್ರಗಳೆಡೆಗೆ ನಿಮ್ಮ ದೃಷ್ಟಿಯನ್ನ ಬೀರಿದಿರಿ, ಪ್ರೋತ್ಸಾಹಿಸಿದಿರಿ, ಬೆನ್ನು ತಟ್ಟಿದಿರಿ. ತಮ್ಮ ಸ್ಫೂರ್ತಿಯುತ ನೀತಿಯುತ ನುಡಿಗಳಿಗೆ ನಾವು ಶಿರಬಾಗಿ ನಮಿಸಿದ್ದೇವೆ. ಇದೀಗ ಪುತ್ತೂರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಉಮೇಶ್ ನಾಯ್ಕ ಪ್ರಸ್ತಾಪನೆ ಮಾಡಿದ್ದಾರೆ. ಅದೇನಂತ ಹೇಳಿದರೆ, ಶಿಕ್ಷಕರಿಗೂ ಒಂದು ವಿಶೇಷ ಅವಕಾಶವನ್ನು ನೀಡಬೇಕು ಎಲ್ಲ ಕಾರ್ಯಕ್ರಮಗಳಲ್ಲಿ ಅಂಥೇಳಿ. ಅದಕ್ಕಾಗಿಯೇ ಈ ವರ್ಷದಲ್ಲಿ ನಡೆಯುವಂತಹ ನಮ್ಮ ಪುತ್ತೂರು ತಾಲೂಕು ಘಟಕದ ಸಾಹಿತ್ಯ ಸಮ್ಮೇಳನದಲ್ಲಿ ಶಿಕ್ಷಕರಿಗಾಗಿಯೇ ನಾವೊಂದು ಕವಿಗೋಷ್ಠಿಯನ್ನು ನಿಗದಿಪಡಿಸ್ತೇನೆ ಅಂತೇಳಿ ಈ ವೇದಿಕೆಯಲ್ಲಿ ನಾನು ಘೋಷಣೆ ಮಾಡ್ತಾ ಇದ್ದೇನೆ. ಜೊತೆಗೆ ಪ್ರಾಯೋಗಿಕವಾಗಿ ನಾಲ್ದು ಮೇ 1 ತಾರೀಕಿಗೆ ನಾವೊಂದು ವಯೋಶ್ರೇಷ್ಠ ಅಂತ ಹೇಳುವಂಥ ಒಂದು ಕವಿಗೋಷ್ಠಿಯನ್ನು ಕೂಡ ಆಯೋಜನೆ ಮಾಡಿದ್ದೇವೆ. ಅದರಲ್ಲಿ ಮುಕ್ತವಾಗಿ ಕವಿಗೋಷ್ಠಿ ಮಾಡ್ತಾ ಇದ್ದೇವೆ. ಅದು ಪುತ್ತೂರಿನ ನವಚೇತನ ಹಿರಿಯ ನಾಗರಿಕರ ಬಡಾವಣೆಯಲ್ಲಿ ಶ್ಯಾಮಾಭಿವಂದನ ಎಂಬ ಒಂದು ಕಾರ್ಯಕ್ರಮದಲ್ಲಿ ನಾವು ಆಯೋಜನೆ ಮಾಡಿದ್ದೇವೆ. ಆ ಕಾರ್ಯಕ್ರಮದಲ್ಲಿಯೂ ಒಂದು ಶಿಕ್ಷಕರಿಗಾಗಿಯೇ ಒಂದು ವಯೋಶ್ರೇಷ್ಠ ಕವಿಗೋಷ್ಠಿಯನ್ನು ಕೂಡ ನಾನು ಆಯೋಜನೆ ಮಾಡ್ತೇನೆ ಅಂತೇಳಿ ಇಲ್ಲಿ ನಾನು ಘೋಷಣೆ ಮಾಡ್ತಾ ಇದ್ದೇನೆ. ಸೊ ತಾವೆಲ್ಲ ನಾಲ್ದು ಮೇ 1 ತಾರೀಕಿಗೆ 55 ವರ್ಷ ಮೇಲ್ಪಟ್ಟ ಹಿರಿಯ ಶಿಕ್ಷಕರು ಭಾಗಿಯಾಗಬೇಕಂತೇಳಿ ನಾನು ವಿನಂತಿಸ್ತಿದ್ದೇನೆ. ನಮಸ್ಕಾರ. ಸಾಹಿತ್ಯಕ್ಕೆ ಗುಡ್ಡಪ್ಪ ಗೌಡ ಬಲ್ಯ, ಕವಿತಾ ಅಡೂರು ಪುತ್ತೂರು, ಸೀತಾರಾಮ
ಕೇವಳ, ಪುಷ್ಪಲತಾ ಪಿ ಕೆದಿಲಾಯ, ಪುಷ್ಪಲತಾ ಎಂ, ಹರಿಕಿರಣ್ ಕೊಯ್ಲಾ, ಸುಜಾತ ರೈ, ಜ್ಯೋತಿ ಸಿಜಿ, ಅನ್ನಪೂರ್ಣ, ಪ್ರಕಾಶ್ ಬಿಎಚ್, ಮಲ್ಲಿಕಾ ಐ, ಜ್ಯೋತಿ ದೇವರಮನೆ, ವಿಶಾಲಾಕ್ಷಿ ಕೆ, ಯಶೋಧ ಕೆ, ಲಕ್ಷ್ಮೀ ಪಿ, ತೇಜಸ್ವಿ ಅಂಬೆಕೆ, ಓಬಳೇಶ, ವಸಂತಿ ಕೆ, ಕೃಷ್ಣವೇಣಿ ರೈ ಬಿ, ಯಶೋಧ ಕೆ, ರಾಮಣ್ಣ ರೈ ಎಸ್, ವಿನುತಾ ಎಂ ಸಾಲೆ, ಮರ್ಸಿ ಮಮತಾ ಮೋನಿಸ್, ಜನಾರ್ದನ ಡಿ, ಬಾಲಕೃಷ್ಣ ಕೆ, ವಸಂತಿ ಬಿಎಂ, ಸಂಧ್ಯಾ ರಾವ್, ವಾಣಿಶ್ರೀ, ಗೀತಾ ಡಿ ಶೆಟ್ಟಿ, ವೀಣಾ ಕೆ, ಕರುಣಾಕರ ಮಣಿಯಾಣಿ, ಶೋಭಿತಾ, ಪ್ರೇಮಾ ಶಂಕರ್ ಎಂ, ರಶ್ಮಿತಾ ನರಿಮೊಗರು, ತಿಮ್ಮಪ್ಪ, ಲತಾ ಕುಮಾರಿ, ಚರಣ್ ಕುಮಾರ್, ನೂತನ ಪಿ ಕೆ ಹೆಗ್ಡೆ, ಡಾಕ್ಟರ್ ಚಾಂದಿನಿ, ರಾಮಕೃಷ್ಣ ಪಡುಮಲೆ, ತೀರ್ಥೇಶ್ ಪಿ, ಅನಿಲ್ ಕುಮಾರ್ ಎಚ್ ಪಿ, ಆಶಾ ಕೆ, ಹರಿಪ್ರಸಾದ್ ಎಂ, ದಿಲೀಪ್ ಕುಮಾರ್ ಸಂಪಡ್ಕ, ಕವಿತಾ ಎನ್, ಸುನೀತಾ ಕೆ, ರಾಣಿ ಎಟಿ, ಶಶಿಕಲಾ ಬಿ, ಪ್ರಶಾಂತ್ ಅನಂತಾಡಿ, ಹರಿಣಾಕ್ಷಿ ಕೆ. ಬರಹಗಾರರಿಗೆ ಹಾಗೂ ಅತ್ಯುತ್ತಮವಾದ ಕಾರ್ಯವೆಸಗಿ ಶಿಕ್ಷಕರ ಪ್ರತಿಭೆಗಳಿಗೆ ನೀರೆರೆದು ಪ್ರೋತ್ಸಾಹಿಸಿದಂತಹ ತಾರನಾಥ್ ಸವನೂರು ಇವರಿಗೆ ಒಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸುಬ್ರಾಯ ಚೊಕ್ಕಾಡಿ ಅವರ ಮುನ್ನುಡಿಯೊಂದಿಗೆ ಇದರ ಮೂಲಕ ಗೌರವಿಸುತ್ತಿದ್ದಾರೆ ನಮ್ಮ ಸಮ್ಮೇಳನ ಅಧ್ಯಕ್ಷ. ಶಿಕ್ಷಕರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸೌರಭ ಅಸ್ಖಲಿತ ಕನ್ನಡ ಮಾತುಗಳ ಮಾನಿನಿಯ ಪತ್ರಕರ್ತ ಮಹೋದಯರಿಗೆ ವೇದಿಕೆಯಿಂದ ಗೌರವದ ಅರ್ಪಣೆ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ ಪುತ್ತೂರು, ಪುತ್ತೂರು ಕಡಬ ತಾಲೂಕು ಶಿಕ್ಷಕರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ ಮತ್ತು ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ಳಿಪಾಡಿ ಪುತ್ತೂರು ದಾಕ ಇದರ ಜಂಟಿ ಆಶ್ರಯದಲ್ಲಿ ಪುತ್ತೂರು ಕಡಬ ತಾಲೂಕು ಶಿಕ್ಷಕರ ದ್ವಿತೀಯ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ 2022 ಈ ಸಮ್ಮೇಳನಕ್ಕೆ ಸಾಕ್ಷಿಗಳಾಗಿರುವ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಾಹಿತ್ಯ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಶುಭ ನಮನಗಳನ್ನು ಅರ್ಪಿಸುತ್ತೇನೆ. ಕನ್ನನ ನೋಟದಲ್ಲಿ ತಾಯಿಗೇನೋ ಧನ್ಯತೆ, ಶಿಷ್ಯನ ನೋಟದಲ್ಲಿ ಗುರುವಿಗೇನೋ ಧನ್ಯತೆ, ಸಕಲ ಜೀವ ಜಂತುಗಳಲ್ಲಿ ಸೃಷ್ಟಿಗೇನೋ ಧನ್ಯತೆ. ಇವೆಲ್ಲರ ಭಾವ ಒಂದೇ ತಂತಿಯಿಂದ ಮಿಡಿಯುತ್ತಿದೆ, ಅದೇ ಧನ್ಯವಾದ. ಈ ಒಂದು ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ವಹಿಸಿರುವರು ಹಿರಿಯರು, ಅನುಭವಿಗಳು, ಉತ್ತಮ ವಾಗ್ಮಿಗಳು ಹಾಗೂ ಸಾಹಿತಿಗಳು ಆದಂಥ ಶ್ರೀಯುತ ಶ್ರೀ ದಿವಾಕರ ಆಚಾರ್ಯ ಇವರಿಗೆ ಸಂಘಟಕರ ಪರವಾಗಿ ಹಾಗೂ ಎಲ್ಲರ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ಸಮ್ಮೇಳನವನ್ನು ಉದ್ಘಾಟನೆ ಮಾಡಿದಂತಹ ಗ್ರಾಮ ಪಂಚಾಯತ್ ಕೋಡಿಂಬಾಡಿಯ ಅಧ್ಯಕ್ಷರಾದ ಶ್ರೀಯುತ ರಾಮಚಂದ್ರ ಪೂಜಾರಿ ಶಾಂತಿನಗರ ಇವರಿಗೆ ಕೂಡ ಸಂಘಟಕರ ಪರವಾಗಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮೆರವಣಿಗೆಯನ್ನು ಉದ್ಘಾಟನೆಯನ್ನು ಮಾಡಿದಂತಹ ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ಘಟಕದ ಅಧ್ಯಕ್ಷರಾದ ಶ್ರೀ ಪುತ್ತೂರು ಉಮೇಶ್ ನಾಯಕ್ ಇವರಿಗೆ ಕೂಡ ಸಂಘಟಕರ ಪರವಾಗಿ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಭುವನೇಶ್ವರಿಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಗೈದಂತಹ ಹಿರಿಯರು ಆದ
ಕಡಬ ತಾಲೂಕಿನ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಶ್ರೀ ಶೇಷಪ್ರೈ ರಾಮಕುಂಜ ಸರ್ ತಮಗೆ ಕೂಡ ಮನದಾಳದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಇಂದಿನ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವ ಶ್ರೀಮತಿ ಉಷಾ ಲಕ್ಷ್ಮಣ ಪೂಜಾರಿ, ಉಪಾಧ್ಯಕ್ಷರು ಗ್ರಾಮ ಪಂಚಾಯತ್ ಕೋಡಿಂಬಾಡಿ, ಇವರಿಗೆ ಕೂಡ ನಾನು ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಪುಸ್ತಕ ಪ್ರದರ್ಶನ ಉದ್ಘಾಟನೆಯನ್ನು ಮಾಡಿದವರು ಶ್ರೀ ಶಿವಪ್ರಸಾದ್ ಶೆಟ್ಟಿ, ಸನ್ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಿಜಿಸ್ಟರ್ಡ್ ಬೆಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆ ಓರ್ವ ಯುವ ಸಂಘಟನೆಯ ನೇತಾರರು ಅಂತ ಹೇಳಿದರೆ ತಪ್ಪಾಗಲಾರದು. ಇವರು ಇಂದಿನ ಪುಸ್ತಕ ಪ್ರದರ್ಶನವನ್ನು ಉದ್ಘಾಟನೆ ಮಾಡಿದ್ದಾರೆ. ಸರ್ ತಮಗೆ ಎಲ್ಲರ ಪರವಾಗಿ ತುಂಬ ಹೃದಯದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇಂದಿನ ಶುಭ ನುಡಿಗಳನ್ನಾಡಿದವರು ನಮ್ಮ ಪುತ್ತೂರು ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಸನ್ಮಾನ್ಯ ಶ್ರೀ ಲೋಕೇಶ್ ಸಿ ಅವರು. ಹೊಸ ಹೊಸ ಯೋಚನೆ ಕನಸುಗಳೊಂದಿಗೆ ಪುತ್ತೂರಿಗೆ ಆಗಮಿಸಿದವರು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಅದರಂತೆಯೇ ವಿನೂತನ ಹಲವು ಕಾರ್ಯಕ್ರಮಗಳನ್ನು ವಿನೂತನ ರೀತಿಯಲ್ಲಿ ಎಲ್ಲರ ಸಂಘಟನೆ ಹಾಗೂ ಎಲ್ಲ ಶಿಕ್ಷಕರ ಸಹಕಾರದೊಂದಿಗೆ ಅತ್ಯುತ್ತಮವಾದ ರೀತಿಯಲ್ಲಿ ನಡೆಸಿಕೊಂಡು ಬರುವಂಥವರು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು. ಇವರ ಬಗ್ಗೆ ನಾವು ಎಷ್ಟು ಮಾತುಗಳನ್ನು ಹೇಳಿದರೂ ಕೂಡ ಅದು ಕಡಿಮೆಯೇ ಅನಿಸುತ್ತದೆ. ಸರ್ ತಮಗೆ ಎಲ್ಲರ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿರುವವರು ಶ್ರೀ ರಾಮಣ್ಣಗೌಡ, ಮಾನ್ಯ ಸದಸ್ಯರು ಗ್ರಾಮ ಪಂಚಾಯತ್ ಕೋಡಿಂಬಾಡಿ. ಸರ್ ತಮಗೆ ಕೂಡ ಹೃದಯಾಂತರಾಳದ ನಮನಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಶ್ರೀಮತಿ ಮೋಹಿನಿ, ಮಾನ್ಯ ಸದಸ್ಯರು ಗ್ರಾಮ ಪಂಚಾಯತ್ ಕೋಡಿಂಬಾಡಿ. ಮೇಡಮ್ ತಮಗೆ ಕೂಡ ವಂದನೆಗಳು. ಹಾಗೆ ಶ್ರೀಮತಿ ಪುಷ್ಪಾ ಲೋಕಯ್ಯ ನಾಯ್ಕ, ಮಾನ್ಯ ಸದಸ್ಯರು ಗ್ರಾಮ ಪಂಚಾಯತ್ ಕೋಡಿಂಬಾಡಿ. ತಮಗೆ ಕೂಡ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಮಾರ್ಷಲ್ ವೇಗಸ್ ಊರ ಗಣ್ಯರು, ಶ್ರೀ ಲಕ್ಷ್ಮಣಗೌಡ ಕಮ್ಮಳದಡ್ಡ ಊರ ಗಣ್ಯರು, ಶ್ರೀ ಕಾರ್ತಿಕ್ ರೈ ಬೆಳ್ಳಿಪಾಡಿ ಊರ ಗಣ್ಯರು, ಶ್ರೀ ವೆಂಕಪ್ಪಗೌಡ ದೇವಸ್ಯ ನಿವೃತ್ತ ಮುಖ್ಯ ಗುರುಗಳು, ಶ್ರೀ ಬಾಲಪ್ಪಗೌಡ ಮಳವೇಲು ಗೌರವಾಧ್ಯಕ್ಷರು ಹಿರಿಯ ವಿದ್ಯಾರ್ಥಿ ಸಂಘ, ಶ್ರೀ ನೀಲಪ್ಪಗೌಡ ಬಳಂದೂರು ಅಧ್ಯಕ್ಷರು ಹಿರಿಯ ವಿದ್ಯಾರ್ಥಿ ಸಂಘ ಬೆಳ್ಳಿಪಾಡಿ, ಶ್ರೀ ರಾಮಚಂದ್ರಗೌಡ ಕೆ ಅಧ್ಯಕ್ಷರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬೆಳ್ಳಿಪಾಡಿ, ಶ್ರೀ ಮೋಹನ್ ಪಕ್ಕಳ ಬನ್ನೂರು ರೈತ ಸೇವಾ ಸಹಕಾರಿ ಸಂಘ, ಶ್ರೀ ಕೇಶವ ಭಂಡಾರಿ ಕೈಪ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ ಊರಿನ ಗಣ್ಯರು, ಶ್ರೀಮತಿ ಪಾರ್ವತಿ ವೆಂಕಪ್ಪಗೌಡ ದೇವಸ್ಯ ನಿವೃತ್ತ ಮುಖ್ಯ ಗುರುಗಳು, ಶ್ರೀಮತಿ ನೇತ್ರಾವತಿ ಕೆಪಿ ಗೌಡ ಊರಿನ ಗಣ್ಯರು ಬೆಳ್ಳಿಪಾಡಿ. ಇವರೆಲ್ಲರಿಗೂ ಕೂಡ ದಯವಿಟ್ಟು ಕ್ಷಮಿಸಬೇಕು, ಸಮಯದ ಅಭಾವ ಇರುವುದರಿಂದ ಎಲ್ಲರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನು ಸಮರ್ಪಿಸಿದ್ದೇನೆ. ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಇಲಾಖೆಯ ವಿವಿಧ ವೃಂದದ ಅಧಿಕಾರಿ ವರ್ಗದವರಿದ್ದಾರೆ, ಹಾಗೂ ವಿವಿಧ ಸಂಘಗಳ ಅಧ್ಯಕ್ಷರುಗಳು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು ಇದ್ದಾರೆ. ಇವರೆಲ್ಲರಿಗೆ ಕೂಡ ಒಂದೇ ಮಾತಿನಲ್ಲಿ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಈ ಶಾಲೆಯ ಈ ಒಂದು ಕಾರ್ಯಕ್ರಮ ಇದನ್ನು ಹೊರಗಡೆಯಿಂದ ನಾವು ರೋಡ್ ಸೈಡಲ್ಲಿ ನೋಡಿದಾಗ, ಆ ದ್ವಾರವನ್ನೇ ನೋಡಿದಾಗ ಇಲ್ಲಿ STMCಯ ಅಧ್ಯಕ್ಷರಿರ್ಬೋದು, ಅಥವಾ ಸದಸ್ಯರಿರ್ಬೋದು, ಅಥವಾ ಇಲ್ಲಿಯ ಮುಖ್ಯ ಗುರುಗಳು ಮತ್ತು ಶಿಕ್ಷಕರಿರ್ಬೋದು, ಊರ ವಿದ್ಯಾಭಿಮಾನಿಗಳಿರ್ಬೋದು, ಹಾಗೆಯೇ ಪೋಷಕ ವೃಂದದವರಿರ್ಬೋದು, ಮಕ್ಕಳಿರ್ಬೋದು, ಇದನ್ನು ಯಾವ ರೀತಿಯಲ್ಲಿ ಕೇವಲ 5 ದಿನಗಳಲ್ಲಿ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಈ 5 ದಿನಗಳಲ್ಲಿ ಇಷ್ಟೊಂದು ಅತ್ಯುತ್ತಮವಾದಂತಹ ರೀತಿಯಲ್ಲಿ ಈ ಒಂದು ಶಿಕ್ಷಕರ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನವನ್ನು ಆಯೋಜನೆ ಮಾಡಬೇಕಾದ್ರೆ ಅದರ ಹಿಂದೆ ಎಷ್ಟು ಕೆಲಸ ಇದೆ ಅಂತ ನಾವು ಯೋಚನೆ ಮಾಡಬೇಕಾಗಿದೆ. ಆಗ ನಾನು ಅಧ್ಯಕ್ಷರ ಪಟಪಟ ಅಂತ ಮಾತನಾಡುವಾಗಲೇ ನಾನು ಗೆಸ್ ಮಾಡಿದೆ, ಇಂತಹ ಅಧ್ಯಕ್ಷರು ಇದ್ದರೆ ಒಂದು ಶಾಲೆಯಲ್ಲಿ ಆ ಶಾಲೆ ಯಾವ ರೀತಿಯಲ್ಲಿ ಉತ್ತುಂಗ
ಉತ್ತುಂಗಕ್ಕೆ ಏರ್ಬಹುದು ಅಂತೇಳಿ ಆಗಲೇ ನಾವು ಅಲ್ಲಿ ಮಾತನಾಡಿದೆವು. ಅವರು ಹೇಳಿದರು 2 ಅಲ್ಲ 3 ಕಾರ್ಯಕ್ರಮ ಮಾಡಿದರು ಅಂತ ಹೇಳಿದರು. ನೀವು ಬಹುಶಃ ನನ್ನ ಅಂದಾಜಲ್ಲಿ 1 ವಾರಕ್ಕೆ 1 ಕಾರ್ಯಕ್ರಮ ಮಾಡಿದ್ರು ಅದನ್ನು ನಿಭಾಯಿಸುವಂಥ ಶಕ್ತಿ ಇಲ್ಲಿಯ STMC ಅಧ್ಯಕ್ಷರಿಗೆ ಅಥವಾ ಸದಸ್ಯರು, ಮುಖ್ಯ ಗುರುಗಳು, ಶಿಕ್ಷಕರು ಮತ್ತು ಊರಿನವರಿಗೆ ಎಲ್ಲರಿಗೆ ಕೂಡ ಇದೆ ಅಂತ ಹೆಮ್ಮೆಯಿಂದ ಹೇಳುತ್ತಾ, ಮೇಡಮ್ ತಮ್ಮ ತಂಡಕ್ಕೆ ನಾನು ಸಂಘಟಕರ ಪರವಾಗಿ ಹಾಗೂ ಇಲ್ಲಿ ಸೇರಿದ ಎಲ್ಲ ಸಾಹಿತ್ಯ ಅಭಿಮಾನಿಗಳ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆಯೇ ಇಲ್ಲಿಯ ಮುಖ್ಯ ಗುರುಗಳು ಮತ್ತು ಶಿಕ್ಷಕರಿಂದ ಒಂದು ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ನಾವು ಶಿಕ್ಷಕರಾಗಿ ನಮಗೆ ಗೊತ್ತಿದೆ ಎಷ್ಟು ಒತ್ತಡಗಳ ನಡುವೆ ಒಂದು ಕಡೆಯಲ್ಲಿ ರಿಸಲ್ಟ್ ಕೊಡಬೇಕು, ಪರೀಕ್ಷೆ ಮಾಡಬೇಕು, ಪೇಪರ್ಗಳನ್ನು ತಿದ್ದಬೇಕು, ಆಮೇಲೆ ಬರುವ ವರ್ಷದ ಶೈಕ್ಷಣಿಕ ಯೋಜನೆಗಳನ್ನು ಮಾಡಿಕೊಳ್ಬೇಕು. ಶಿಕ್ಷಕರಿಗೆ 10 ಹಲವು ಒತ್ತಡಗಳಿವೆ. ಈ ಒತ್ತಡಗಳ ನಡುವೆಯಲ್ಲಿ ಕೂಡ ಇಂತಹ ಒಂದು ಅತ್ಯುತ್ತಮವಾದಂಥ ಕಾರ್ಯಕ್ರಮವನ್ನು ನಮ್ಮ ಪುತ್ತೂರು ತಾಲೂಕಿನಲ್ಲಿ ಶಿಕ್ಷಕರ ಸಮ್ಮೇಳನವನ್ನು ಅಚ್ಚಳಿಯದೆ ಅಂತೆ ಮೂಡಿಸಿದಂತಹ ಮುಖ್ಯ ಗುರುಗಳಿಗೆ ಮತ್ತು ಶಿಕ್ಷಕ ವೃಂದ, ವಿದ್ಯಾರ್ಥಿ ವೃಂದ, ಊರಿನವರಿಗೆ ಎಲ್ಲರಿಗೆ ಕೂಡ ನಾನು ತುಂಬ ಹೃದಯದ ಮನದಾಳದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ಬಹುಶಃ ನಮ್ಮ ಶಿಕ್ಷಣ ಇಲಾಖೆಯ ಎಲ್ಲ ಕಾರ್ಯಕ್ರಮಗಳನ್ನು ಅತ್ಯಂತ ಹೆಚ್ಚು ಪ್ರಚಾರ ಪಡಿಸುತ್ತಾ ಇರುವಂಥವರು ಸುದ್ದಿ ಬಳಗದವರು. ಸುದ್ದಿ ಬಳಗದ ಎಲ್ಲರಿಗೆ ಕೂಡ ಈ ಸಂದರ್ಭದಲ್ಲಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಮಗದೊಮ್ಮೆ ಯಾರನ್ನಾದರೂ ಬಿಟ್ಟು ಹೋದರೆ ದಯವಿಟ್ಟು ಕ್ಷಮಿಸಿ. ಸರ್ವರಿಗೆ ಕೂಡ ಈ ಕಾರ್ಯಕ್ರಮದಲ್ಲಿ ಸಹಕರಿಸಿದ ಹಾಗೂ ಉಪಸ್ಥಿತರಿರುವ ಸರ್ವರನ್ನು ಕೂಡ ಇಲ್ಲಿ ನೆನೆಸುತ್ತಾ ಎಲ್ಲರಿಗೂ ವಂದನಾರ್ಪಣೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಅನ್ಯ ಸಂಸ್ಕೃತಿಯ ಮಾಯಿಯ ಪರದೆ ಸರಿಸಿ ಎಳೆ ಮಗುವಿನ ಮನಸ್ಸಿನಲ್ಲಿ ನಾಡಿನ ಮಣ್ಣಿಗಂಟಿದ ದೇಸಿ ಸಂಸ್ಕೃತಿಯ ಪ್ರೀತಿ ಹಚ್ಚಲು ಶಿಕ್ಷಣದ ಪಾತ್ರ ಹಿರಿದು. ಸರ್ಕಾರ ಪದವಿ ಪೂರ್ವ ಕಾಲೇಜು ಕಡಬ ಇವರು ವೇದಿಕೆಯಲ್ಲಿ ಈಗಾಗಲೇ ಆಸನವನ್ನು ವಹಿಸಿಕೊಂಡಿರುವ ಡಾಕ್ಟರ್ ವೇದಾವತಿ ಉಪ ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕಡಬ ಮೇಡಮ್, ತಮಗೆ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿಯಲ್ಲಿ ಈ ವಿದ್ವತ್ಪೂರ್ಣ ವೇದಿಕೆಯಲ್ಲಿ ಶಿಕ್ಷಣದಲ್ಲಿ ದೇಸಿ ಚಿಂತನೆ ಎಂಬ ವಿಷಯದ ಬಗ್ಗೆ ವಿಚಾರ ಮಂಡನೆಯನ್ನ ಮಾಡಲಿಕ್ಕಿರುವವರು ಶ್ರೀ ಸತೀಶ್ ಭಟ್ ಬಿಲಿನೆಲೆ, ಉಪ ಪ್ರಾಂಶುಪಾಲರು ಶ್ರೀ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜು ರಾಮಕುಂಜ. ಸರ್, ತಮಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂತಹ ರಾಮಕೃಷ್ಣ ಶಿರೂರ್ ಸಹ ಶಿಕ್ಷಕರ ಸಂಘದ ಉಪಾಧ್ಯಕ್ಷರು, ಸರ್ ತಮಗೆ ಆತ್ಮೀಯ ಸ್ವಾಗತವನ್ನು ಈ ಸಂದರ್ಭದಲ್ಲಿ ನೀಡಲಿಕ್ಕೆ ಬಯಸ್ತಾ ಇದ್ದೇನೆ ಸರ್. ಹಾಗೂ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರತಕ್ಕಂತಹ ಎಲ್ಲ ಕಲಾಭಿಮಾನಿ ಬಂಧುಗಳನ್ನು ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ನಮ್ಮ ಇತಿಹಾಸವನ್ನು ನೋಡಿದರೆ ಶಿಕ್ಷಣ ಬೇರೆ ಅಲ್ಲ, ದೇಸಿ ಚಿಂತನೆ ಬೇರೆ ಅಲ್ಲ. ಆದರೆ ಡೌನ್ ದ ಲೈನ್ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಈ ಮಧ್ಯದಲ್ಲಿ ಎಲ್ಲಿಯೋ ಅದನ್ನು ನಾವು ಕಳ್ಕೊಂಡೆವು. ಈಗ ಪುನಃ ಅದನ್ನು ಪಡ್ಕೊಳ್ಳೇಬೇಕಾದಂಥ ಅನಿವಾರ್ಯತೆಯಲ್ಲಿ ನಾವಿದ್ದೇವೆ. ಅದಕ್ಕೆ ಒಂದಷ್ಟು ದಾಖಲೆಗಳು ನನ್ನಲ್ಲಿವೆ. ಅದು ಎಲ್ಲಿ ಡಿವಿಯೇಟ್ ಆಯಿತು, ಅದು ಎಲ್ಲಿ ಪುನಃ ಬರಬೇಕು, ಮತ್ತು ಅದಕ್ಕೆ ಈ ತಾಲೂಕಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು, ಅದನ್ನು ಶಿಕ್ಷಣದಲ್ಲಿ, ಶಾಲೆಗಳಲ್ಲಿ, ಸಮುದಾಯಗಳಲ್ಲಿ ಹೇಗೆ ಅಳವಡಿಸಬೇಕು, ಮತ್ತು ಅದರ ಅನಿವಾರ್ಯತೆಯ ಬಗ್ಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಒಂದು, ದೇಸಿ ಅಂತ ಹೇಳಿದರೆ ನಮ್ಮತನ ಅಂತ ಅರ್ಥ. ದೇಸಿ ಅಂದರೆ ನಮ್ಮೊಟ್ಟಿಗಿರುವಂಥ ಭಾಗ ಅಂತ ಅರ್ಥ. ಶಿಕ್ಷಣದಲ್ಲಿ ಯಾವ ಶಿಕ್ಷಣ ಮಗುವಿಗೆ ಕೊಡಬೇಕು ಅಂತ ಹೇಳಿ ಹಿಂದಿನಿಂದ ಚಿಂತನೆ ಇತ್ತು. ನಮ್ಮ ಗುರುಕುಲ ಪದ್ಧತಿಯಲ್ಲಿ ಅದು ಅವಿಚ್ಛಿನ್ನವಾಗಿ ಬಂತು. ಆದರೆ ನಿಜವಾಗಿ ಬರಬೇಕಾದ್ದೇನೆಂದರೆ, ಮೊದಲು ದೇಸಿ ಚಿಂತನೆಯಲ್ಲಿ ಬರಬೇಕಾದ್ದು ಭಾಷೆ. ಭಾಷೆ ಹೇಗಪ್ಪ ಆಯ್ಕೆ ಮಾಡೋದು ಅಂತ. ಭಾರತದಂಥ ದೇಶದಲ್ಲಿ ಭಾಷೆಯನ್ನು ಆಯ್ಕೆ ಮಾಡೋದೇ ಭಾರಿ ಕಷ್ಟ. ನನಗೆ ಒಬ್ಬರು ಗ್ಲೋಬಲ್ ಟೀಚರ್ನ ಪರಿಚಯ ಇದೆ. ಅವರು ರಷ್ಯಾದವರು. ಅವರು ಪ್ರತಿ ವರ್ಷ ಒಂದೊಂದು ದೇಶಕ್ಕೆ ಹೋಗ್ತಾರೆ, 2 ತಿಂಗಳಿರ್ತಾರೆ, ಅಲ್ಲಿಯ ಸಂಸ್ಕೃತಿಯನ್ನು ತಿಳ್ಕೊಳ್ತಾರೆ, ಇನ್ನೊಂದು ದೇಶಕ್ಕೆ ಹೋಗ್ತಾರೆ. ಅಂಥವರನ್ನು ಗ್ಲೋಬಲ್ ಟೀಚರ್ ಅಂತ ಕರೀತಾರೆ.
ಆ ಗ್ಲೋಬಲ್ ಟೀಚರ್ ಒಮ್ಮೆ ಹೇಳಿದರು, ರಷ್ಯಾದಲ್ಲಿ ಎಷ್ಟು ಭಾಷೆ ಇತ್ತು, ಇತ್ತೀಚೆಗೆ ಹೇಗೆ ರಷ್ಯಾದಲ್ಲಿ ನಾಶ ಆಗ್ತಾ ಇದೆ ಅಂತ ನಾವು ಅದನ್ನು ಕಾಣ್ತೇವೆ. ಅಲ್ಲಿ ಪ್ರತಿ 5 ಕಿಲೋಮೀಟ್ರಿಗೆ ಒಂದು ಭಾಷೆ ಇದೆ ಅಂತೆ. ನಮಗೆ ಅದು ರಷ್ಯನ್ ಅಂತ ಮಾತ್ರ ನಾವು ತಿಳ್ಕೊಂಡಿದ್ದೇವೆ, ಅದಲ್ಲ. ಇಲ್ಲಿ ತುಳು, ಕನ್ನಡ ಎಲ್ಲ 10 ಕಿಲೋಮೀಟ್ರಿಗೆ ಹೋದರೆ ಒಂದೊಂದು ಭಾಷೆ. ರಷ್ಯಾದಲ್ಲಿ 5 ಕಿಲೋಮೀಟ್ರ್ ಹೋದರೆ ಒಂದೊಂದು ಭಾಷೆ. ಆದರೆ ಅದನ್ನು ರಷ್ಯನ್ ಅಂತೇಳಿ ರಾಷ್ಟ್ರೀಯ ಭಾಷೆ ಮಾಡಿದರು. ಇದರಿಂದ ಏನಾಯ್ತು ಅಂದರೆ ಆ ಲೋಕಲ್ ಭಾಷೆಗಳೆಲ್ಲ ಹೊರಟೋಯ್ತು, ಆ ಲೋಕಲ್ ಸಂಸ್ಕೃತಿ ಇಡೀ ಹೊರಟೋಯ್ತು. ಭಾರತದಲ್ಲೂ ಅಷ್ಟೇ, ನಮಗೆ ಗೊತ್ತಿದ್ದ ಹಾಗೆ 6600 ಭಾಷೆಗಳಿವೆ. ಯಾವತ್ತು ಯಾವುದೇ ಭಾವನೆಗಳು ಭಾಷೆಯೊಂದಿಗೆ ಬರ್ತದೆ. ಆ ಭಾಷೆ ವಿಘಟನೆ ಆದ ಹಾಗೆ ನಮ್ಮ ಸಂಸ್ಕೃತಿ, ನಮ್ಮ ಹಿನ್ನೆಲೆ, ನಮ್ಮ ಆಚಾರ ವಿಚಾರ ಬದಲಾಗ್ತಾ ಬರ್ತದೆ. ಅದಕ್ಕೋಸ್ಕರ ಮೊದಲಿಗೆ ಏನಾಯ್ತಂದರೆ, ಒಂದು 1957ರಲ್ಲಿ ಸ್ಪುಟ್ನಿಕ್ ಅಂತ ಒಂದು ಉಪಗ್ರಹವನ್ನು ಹಾರಿಸಿದ್ರು ರಷ್ಯನ್ರು ಮೊದಲಿಗೆ. ಆಗ ಅಮೆರಿಕನರಿಗೆ ಒಂದು ಚಾಲೆಂಜ್ ಬಂತು, ನಾವು ಅದನ್ನು ಬಾಹ್ಯಾಕಾಶದಲ್ಲಿ ಸ್ಪರ್ಧೆ ಕೊಡಬೇಕು ಅಂತೇಳಿ ಒಂದು ಚಿಂತನೆ ಬಂತು ಅವರಿಗೆ. ಹಾಗಾಗಿ ಅದಕ್ಕೆ ಹೆಸರು ಕೊಟ್ಟರು ಸ್ಟಾರ್ ವಾರ್ಸ್ ಅಂತ, ಸ್ಟಾರ್ ವಾರ್. ಈ ಸ್ಟಾರ್ ವಾರಿಂದಾಗಿ ಏನಾಯ್ತಂದರೆ, ಯಾರು ಇಂಗ್ಲಿಷ್ ಚೆನ್ನಾಗಿ ಕಲಿತಾರೋ ಅವರಿಗೆ ಮೊದಲ ಮನ್ನಣೆ ಅಂತ ಆಯಿತು. ಯಾಕಂದರೆ ಅಲ್ಲಿ ಅಮೆರಿಕನ್ನರಿಗೆ ಮತ್ತು ರಷ್ಯನ್ನರಿಗೆ ಇಂಗ್ಲಿಷ್ ಕಲ್ತಂಥ ಒಂದಷ್ಟು ಜನ ಬೇಕಿತ್ತು, ಬಾಹ್ಯಾಕಾಶದಲ್ಲಿ ರಿಸರ್ಚ್ ಮಾಡಲಿಕ್ಕೆ ಜನ ಬೇಕಿತ್ತು. ಹಾಗಾಗಿ ಲಕ್ಷಗಟ್ಟಲೆ ಜನ ಭಾರತದಿಂದ, ಬೇರೆ ಬೇರೆ ದೇಶಗಳಿಂದ, ಮುಂದುವರಿದ ರಾಷ್ಟ್ರಗಳಿಂದ ಅಲ್ಲಿಗೆ ಹೋಯಿತು. ಈಗ ಏನಾಯ್ತಂದ್ರೆ, ಇದರಿಂದಾಗಿ ನಮ್ಮ ಭಾಷೆ ಬಗ್ಗೆ ನಮಗೆ ವಿರೋಧ ಇಲ್ಲ, ಆದರೆ ಯಾವಾಗ ಮಾಧ್ಯಮ ಬದಲಾಗ್ತದೋ ಅದರೊಟ್ಟಿಗೆ ಸಂಸ್ಕೃತಿ ಬದಲಾಗ್ತದೆ. ಮಾಧ್ಯಮ ಬದಲಾದ ಹಾಗೆ ಅಲ್ಲಿ ಆಚಾರ ವಿಚಾರ ಬದಲಾಗ್ತದೆ. ಈಗ ಏನಾಯ್ತು ಅಂತ ಹೇಳಿದ್ರೆ, ಇದರ ಪರಿಣಾಮ ಏನಾಯ್ತು ಅಂತ ಹೇಳ್ತೇನೆ. ಒಂದು 2 ಎವಿಡೆನ್ಸ್ ಕೊಡ್ತೇನೆ. 1947ರವರೆಗೆ ನಮಗೆ ಸಿಕ್ಕಿದಂತಹ ನೊಬೆಲ್ ಪ್ರಶಸ್ತಿಗಳು 5. ಸ್ವಾತಂತ್ರ್ಯ ನಂತರ ಸಿಕ್ಕಿದಂಥ, ಭಾರತಕ್ಕೆ ಸಿಕ್ಕಿದ ನೊಬೆಲ್ ಪ್ರಶಸ್ತಿ 1. ಮತ್ತೆಲ್ಲ ಸಿಕ್ಕಿದೆ, ಆದರೆ ಅವರು ಭಾರತೀಯರಾಗಿರಲಿಲ್ಲ, ಅವರೆಲ್ಲೋ ವಿದೇಶದಲ್ಲಿ ಹೋಗಿ ಸೆಟ್ಲ್ ಆಗಿದ್ದಾರೆ. ಸ್ವಲ್ಪ ಗಮನಿಸಿ, ಇದು ಯಾಕೆ ಹೀಗಾಯಿತು ಅಂತ ಸ್ವಲ್ಪ ಚಿಂತನೆ ಮಾಡಿದರೆ ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ. ನಾವು ನಮ್ಮ ದೇಸಿ ಭಾಷೆಯಿಂದ, ನಮ್ಮ ಹೃದಯದ ಭಾಷೆಯಿಂದ ದೂರ ಬಂದದ್ದು ಇದಕ್ಕೆ ಕಾರಣ. ಹಾಗಾಗಿ ನಮ್ಮ ಹಿರಿಯ ಒಬ್ಬರು ವಿಜ್ಞಾನಿ ಹೇಳ್ತಿದ್ರು, ಇನ್ನು ಭವಿಷ್ಯದಲ್ಲಿ ಭಾರತಕ್ಕೆ ನೊಬೆಲ್ ಸಿಗುವುದಿಲ್ಲ ಅಂತ, ಶಾಪದ ಹಾಗೆ ಹೇಳಿದರು. ಅದಕ್ಕೆ ಕಾರಣವನ್ನು ಇದು ಕೊಟ್ಟರು. ಯಾಕಂದರೆ ನಾವು ಮಾತೃಭಾಷಾ ಶಿಕ್ಷಣದಿಂದ ದೂರ ಬಂದಿದ್ದೇವೆ, ಸದ್ಯ ಇನ್ನೂ ಸಿಗುವುದಿಲ್ಲ 50 ವರ್ಷ ಅಂತ. ಒಬ್ಬರು, ನಾನೀಗ ಹೆಸರು ಹೇಳುವುದಿಲ್ಲ, ಹೆಸರು ಗೊತ್ತಿದೆ, ಅವರೇ ಹೇಳಿದ್ದಾರೆ, ಒಂದು ಸಭೆಯಲ್ಲೇ ಹೇಳಿದ್ದಾರೆ, ಒಂದು ಗೋಷ್ಠಿಯಲ್ಲಿ. ಮುಂದುವರಿದ ರಾಷ್ಟ್ರಗಳನ್ನು ಗಮನಿಸಿದರೆ ಅವರು ಯಾರೂ ತನ್ನ ಮಾತೃಭಾಷೆಯನ್ನು ಬಿಡಲಿಲ್ಲ. ಅಮೆರಿಕ ಆಗಲಿ, ಕೊರಿಯಾ ಆಗಲಿ, ಇನ್ನು ಇಸ್ರೇಲ್ ಆಗಲಿ, ಇಸ್ರೇಲ್ ಬಗ್ಗೆ ಹೇಳಲೇಬೇಕು. ಆಮೇಲೆ ಇದು ಯಾವುದು ತನ್ನ ಮಾತೃಭಾಷೆಯನ್ನು ಬಿಡಲಿಲ್ಲ. ಅವರಿಗೆ ಕಮ್ಯುನಿಕೇಷನ್ ಭಾಷೆ ಮಾತ್ರ ಅಂತಾರಾಷ್ಟ್ರೀಯ ಭಾಷೆ, ಆದರೆ ಶಿಕ್ಷಣದ ಭಾಷೆ ಯಾವುದು ಕೇಳಿದರೆ ಅವರು ಯಾವುದು ಊರಲ್ಲಿ ಮಾತಾಡ್ತಾರೋ ಅದೇ. ಇವತ್ತು ಚೀನಾದಲ್ಲಿ ಹೋದರೆ ಮೊದಲ ಭಾಷೆ ಚೈನೀಸ್ ಭಾಷೆ. ಮಂತ್ರ ಸಂವಹನಕ್ಕೆ ಮಾತ್ರ ಇಂಗ್ಲೀಷ್, ಖರ್ಚಿಗೆ ಮಾತ್ರ. ಸರಿಯಾಗಿ ಆ ಭಾಷೆಯೂ ಅವರಿಗೆ ಬರುವುದಿಲ್ಲ, ಇಂಗ್ಲೀಷು ಬರುವುದಿಲ್ಲ, ಆದರೆ ಕಮ್ಯುನಿಕೇಟ್ ಮಾಡ್ತಾರೆ ಅಷ್ಟೇ. ಹಾಗಾಗಿ ಇವತ್ತು ಬೆಸ್ಟ್ ಟೆಕ್ನಾಲಜಿ ಇವತ್ತು ಇದ್ದರೆ ಅದು ಕೊರಿಯಾದಲ್ಲಿ. ಅಲ್ಲಿ ಹೋದರೆ ಕೊರಿಯನ್ ಲ್ಯಾಂಗ್ವೇಜೇ. ಒಳ್ಳೆ ಮ್ಯೂಸಿಕ್ ಬಂದರೆ ಅದು ಕೊರಿಯಾದೇ. ಯಾಕಂದರೆ ಅವರು ತನ್ನ ಮಾತೃಭಾಷೆಯನ್ನು, ತನ್ನ ಮೂಲವಾದ ಭಾಷೆಯನ್ನು ಬಿಡಲಿಲ್ಲ. ಯಾವಾಗ ನಾವು ಅಲ್ಲಿಂದ ದೂರ ಬಂದಿದ್ದೇವೋ, ನಮ್ಮ ಸಂಸ್ಕೃತಿ, ನಮ್ಮ ಕಾಂಪಿಟೀಷನ್, ನಮ್ಮ ಸ್ಪರ್ಧಾತ್ಮಕ ಜಗತ್ತಿನ ನಾವು ಹಿಂದೆ ಬಂದಿದ್ದೇವೆ. 2ನೇ ಎವಿಡೆನ್ಸ್ ಹೇಳ್ತೇನೆ. ನಮ್ಮ ಪ್ರತಿಷ್ಠಿತ ಕಾಲೇಜುಗಳು ದೇಶದ ಯಾವುದಂದ್ರೆ IITs ಮತ್ತೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂತ ದೊಡ್ಡ ಯೂನಿವರ್ಸಿಟೀಸ್. ಕಳೆದ 10 ವರ್ಷದಿಂದ ಅವರ ರಿಸರ್ಚ್ ಪೇಪರ್ ಓದಿದ್ರೆ ಗೊತ್ತಾಗ್ತದೆ, ಕಳೆದ 10-20 ವರ್ಷದಿಂದ ಒಳ್ಳೆ ರಿಸರ್ಚ್, ಒಳ್ಳೆ ಸಂಶೋಧನೆ ಬರಲೇ ಇಲ್ಲ. ಮಾರ್ಕುಗಳಿದೆ 99 ಮತ್ತು ಸ್ವಲ್ಪ ಜಾಸ್ತಿ ಮಾರ್ಕುಗಳಿದೆ, ಸಂಶೋಧನೆಗಳು ಬರ್ತಾ ಇಲ್ಲ. ಅದಕ್ಕೆ ಅವರು ರಿಸರ್ಚ್ ಮಾಡಿದ್ರು, ಯಾಕೆ ಸಂಶೋಧನೆಗಳು ಬರ್ತಾ ಇಲ್ಲ ಅಂತ. ಬಂದದೆಲ್ಲ ಕಾಪಿ ಕ್ಯಾಟ್. ಯಾಕೆ ರಿಸರ್ಚ್ ಬರ್ತಾ ಇಲ್ಲ ಅಂತ ಹೇಳಿದ್ರೆ, ಮಾತೃಭಾಷೆಯಿಂದ ದೂರ ಬಂದದ್ದು ಕಾರಣ ಅಂತ ಹೇಳಿ ಆ ರಿಸರ್ಚಲ್ಲಿದೆ, ನನ್ನ ಹತ್ರ ಅದಕ್ಕೆ ದಾಖಲೆ ಇದೆ. ಯಾವತ್ತು ನಾವು ಹೀಗೆ ದೇಸಿ ಪದ್ಧತಿಯಿಂದ ದೂರ ಬಂದಿದ್ದೇವೋ ಅಷ್ಟು ನಾವು ಹಿಂದೆ ಉಳಿದಿದ್ದೇವೆ. 1948ರಲ್ಲಿ ಇಸ್ರೇಲ್ ದೇಶ ಸ್ವಾತಂತ್ರ್ಯ ಪಡೆಯಿತು. ಆ ದೇಶದಲ್ಲಿ ಅವರು ಚೆಲ್ಲಾಪಿಲ್ಲಿಯಾಗಿ ಹೋಗಿದ್ರು. ಅವರಿಗೆ ಒಂದು ನಿಜವಾದ ಭಾಷೆ ಇರಲಿಲ್ಲ. ಭಾಷೆ ಇತ್ತು, ಅದಕ್ಕೆ ಲಿಪಿ ಇರಲಿಲ್ಲ.
ನಮ್ಮ ಕನ್ನಡ ಹಾಗೆ ಅವಸ್ಥೆ ಅಲ್ಲ. ನಮಗೆ 2500 ವರ್ಷಗಳ ಇತಿಹಾಸ ಇದೆ. ಅವರಿಗೆ ಲಿಪಿಯೇ ಇರಲಿಲ್ಲ. ಆದರೆ ಒಬ್ಬ ಇಸ್ರೇಲಿ ಆ ಭಾಷೆ ಯಾವ್ದು ಗೊತ್ತಾ, ಹೀಬ್ರೂ ಅಂತ ಹೆಸರು ಅದಕ್ಕೆ. ಆ ಹೀಬ್ರೂ ಭಾಷೆಗೆ ಲಿಪಿಯನ್ನು ಬರೆದ್ರು, ಜನರಿಗೆ ಕಲಿಸಿದ್ರು. ಲಿಪಿಯಲ್ಲೇ ಇವತ್ತು ಅದೇ ಹೀಬ್ರೂ ಭಾಷೆಯಲ್ಲಿ ಅವರು ಕಂಪ್ಯೂಟರ್ ಕೋಡಿಂಗ್ ಬರೀತಾರೆ. ಅವರು ಇಂಗ್ಲೀಷಲ್ಲಿ ಬರೆಯೋದಿಲ್ಲ, ಹೀಬ್ರೂ ಭಾಷೆಯಲ್ಲಿ ಕೋಡಿಂಗ್ ಬರೀತಾರೆ. ನೀವು ಇವತ್ತೇ ಗೂಗಲಲ್ಲಿ ನೋಡಿ, ಪ್ರಪಂಚದಲ್ಲಿ ಟಾಪ್ ಯೂನಿವರ್ಸಿಟಿಯಲ್ಲಿ ಇಸ್ರೇಲ್ ಎಂಬ ಸಣ್ಣ ದೇಶ ಎಷ್ಟು ಟಾಪ್ ಯೂನಿವರ್ಸಿಟಿ ಇದೆ ಅಂತ ಕೇಳಿದರೆ ಇವತ್ತೇ ಸಿಗ್ತದೆ. 43 ವಿಶ್ವವಿದ್ಯಾನಿಲಯಗಳು ಅತ್ಯಂತ ಪ್ರಸಿದ್ಧ, ಎಲ್ಲವೂ ಹೀಬ್ರೂ ಭಾಷೆಯಲ್ಲಿ ಕಲಿಸ್ತಾರೆ. ಅವರ ಸಂಶೋಧನೆಗಳೆಲ್ಲ ಅದೇ. ಇನ್ನು 100-150 ವರ್ಷ, 1000 ವರ್ಷ ಹೋದರೂ ಆ ಭಾಷೆಯನ್ನು ಇನ್ನು ಮುಂದೆ ಉಳಿಸ್ಕೊಳ್ಳಿಕ್ಕೆ ಅವರು ಪ್ರಯತ್ನ ಮಾಡಿದ್ದಾರೆ. ಸ್ನೇಹಿತರೆ, ನಾವು ಇಷ್ಟೇ ಹೇಳುವಂಥದ್ದು, ಇವತ್ತು ನ್ಯೂ ಎಜುಕೇಷನ್ ಪಾಲಿಸಿ ಬಂದಿದೆ, ನಮ್ಮ ಬಾಗಿಲಿಗೆ ಬಂದಿದೆ, ನಮ್ಮ ಶಾಲೆಗಳ ಬಾಗಿಲಿಗೆ, ನಮ್ಮ ಊರಿನ ಬಾಗಿಲಿಗೆ ಬಂದಿದೆ. ರೌಂಡ್ ದ ಕಾರ್ನರ್ ಅಂತ ಕರೀತಾರೆ. ಆದ್ರಿಂದ ಅದರಲ್ಲಿ ಮಾತೃಭಾಷೆಗೆ ಒತ್ತು ಕೊಟ್ಟಿದ್ದಾರೆ. ಇದೆಲ್ಲ ಅಂಶಗಳನ್ನು ಗಮನಿಸಿಕೊಂಡೇ ಅವರು ಮಾತೃಭಾಷೆಗೆ ಒತ್ತು ಕೊಟ್ಟಿದ್ದಾರೆ. ಯಾಕಂದ್ರೆ ಭಾವನೆಗಳು ಅರ್ಥ ಆಗೋದು. ಇವತ್ತು ಇನ್ನು ಇಂಜಿನಿಯರಿಂಗ್ ಸಿಲೆಬಸ್ ರೆಡಿಯಾಗಿದೆ, 5 ಭಾಷೆಯಲ್ಲಿ ರೆಡಿಯಾಗಿದೆ. ತೆಲುಗಲ್ಲಿ, ಬಂಗಾಳಿಯಲ್ಲಿ, ತಮಿಳಲ್ಲಿ ಹೀಗೆ ರೆಡಿಯಾಗಿದೆ. ಕನ್ನಡ ಮೋಸ್ಟ್ಲಿ ಬರುವ ವರ್ಷ ರೆಡಿ ಆಗ್ತದೆ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ಇನ್ನೇ ಕಲಿಯುವಾಗ ಇಂಗ್ಲೀಷಲ್ಲಿ ಇಂಜಿನಿಯರಿಂಗ್ ಕಲಿಬೇಕು ಅಂತಿಲ್ಲ, ಕನ್ನಡದ ಸಿಲೆಬಸ್ ಬಂದಿದೆ, ಕನ್ನಡ ಪುಸ್ತಕ ಬಂದಿದೆ. ಇದರಿಂದ ನಮ್ಮ ದೇಸಿ ಸಂಸ್ಕೃತಿ ಖಂಡಿತ ಉಳಿತದೆ ಅಂತ ಭಾವಿಸ್ತೇನೆ. ನಾನಿಲ್ಲಿ ಸ್ಪಷ್ಟವಾಗಿ ಹೇಳಬೇಕಾದ್ದು, ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಒಂದು ನೇತೃತ್ವದಲ್ಲಿ 11 ಅಂಶಗಳ ಕಾರ್ಯಕ್ರಮ, ದೇಸಿ ಶಿಕ್ಷಣ, ಈ ಚಿಂತನೆಯನ್ನು ಶಾಲೆಯಲ್ಲಿ, ಊರಿನಲ್ಲಿ, ಸಮುದಾಯದಲ್ಲಿ ಹೇಗೆ ಅಳವಡಿಸಬಹುದು ಎಂಬ ಚಿಂತನೆಯನ್ನು ಅವರು ಇಟ್ಟಿದ್ದಾರೆ. ಅದಕ್ಕೆ ಯೋಚನೆಯನ್ನು ಹಾಕಿದ್ದಾರೆ. ಬರೇ ಹಾಕಿದ್ದಲ್ಲ, ಒಂದಷ್ಟು ಕಾರ್ಯಕ್ರಮಗಳಾಗಿವೆ. ಅಂದರೆ ಅದಕ್ಕೆ ಅಂಡರ್ ಕರೆಂಟ್ ಅಂತ ಕರೆಯುವುದು. ಇನ್ನು ಒಂದು 4-5 ವರ್ಷ ಹೋದರೆ ಇದೆಲ್ಲ ನಮ್ಮ ಸಮಾಜದ ಭಾಗವಾಗಿ ಇದು ಬೆಳಗ್ತದೆ ಎಂಬುದರಲ್ಲಿ 2 ಮಾತಿಲ್ಲ. ಆದ್ರಿಂದ ಈ ಚಿಂತನೆಗಳನ್ನು ರೂಪಿಸಲಿಕ್ಕೆ, ನಮ್ಮಲ್ಲಿ ಪ್ರಚುರಪಡಿಸಲಿಕ್ಕೆ ನೇತೃತ್ವ ವಹಿಸಿದಂತಹ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಮತ್ತು ಎಲ್ಲ ತಂಡಕ್ಕೆ ನಾನು ಆಭಾರಿಯಾಗಿದ್ದೇನೆ. ಇದರಲ್ಲಿ ಏನೆಲ್ಲ ಇದೆ ಅಂತ ಹೇಳಿ ಈಗಾಗಲೇ ಅಳವಡಿಸಿದ್ದಾರೆ. ಇಲ್ಲಿ ಪ್ರಾಥಮಿಕ ಶಾಲೆಗಳಲ್ಲಿ ಮತ್ತು ಪ್ರೌಢಶಾಲೆಗಳಲ್ಲಿ ಅಳವಡಿಕೆ ಆಗಿದೆ. ಶಿಕ್ಷಣದಲ್ಲಿ ಹೇಗೆ ಅಳವಡಿಸಬಹುದು ಇದನ್ನು ಅಂತ ಒಂದು ನೋಡಿ. ಸಾಕಣೆ ಅಂತ ಒಂದು ಆದ್ಯತೆ ಕೊಟ್ಟಿದ್ದಾರೆ. ಮೊದಲ ಆದ್ಯತೆ ಸಾಕಣೆ. ಯಾವುದಂದ್ರೆ ಕೋಳಿ ಸಾಕಣೆ ಆಗ್ಬೋದು, ದನ ಸಾಕಣೆ ಆಗ್ಬೋದು, ಅಥವಾ ಜೇನು ಸಾಕಣೆ ಆಗ್ಬೋದು. ಜೇನು ಸಾಕಣೆಯನ್ನೇ ತಗೊಂಡ್ರೆ ತುಂಬ ಕುತೂಹಲದ ವಿಷಯಗಳಿದೆ. ನಾವು ಶಾಲೆಯಲ್ಲಿ ಮಾಡಿದ್ದೇವೆ ಜೇನನ್ನು. ಮಾಡಿದರೆ ಅಲ್ಲಿ ಏನಾಗ್ತದೆ ಅಂದರೆ, ನಾನು ಸ್ವಲ್ಪ ಅದರಲ್ಲಿ ಸಂಶೋಧನೆ ಮಾಡಿದೆ. ಜೇನು ಸಾಕಣೆ ಯಾಕೆ ಬೇಕು ಅಂತ. ಶಾಲೆಗಳಲ್ಲೇ ಮಾಡಬೇಕು ಅಂತಿಲ್ಲ, ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ತುಂಬಿಸುವಂಥ ಕೆಲಸವನ್ನು ಮಾಡ್ಬೋದು. ಆಮೇಲೆ ಅದರಲ್ಲಿ ಫೇಲ್ಯೂರ್ ಇತ್ತು, 1 ವರ್ಷ ಆಗಲಿಲ್ಲ, 1 ವರ್ಷ ಆಯಿತು, ಆ ಗೂಡು ಹೋಗ್ತದೆ. ಆಮೇಲೆ ಅಧ್ಯಯನ ಆಯಿತು, ವಿದ್ಯಾರ್ಥಿಗಳು ದಿನಾಲು ಅಲ್ಲಿಗೆ ಹೋಗಿ ನೋಡಿದರೆ ಟೀಮ್ ವರ್ಕ್ ಅಂತ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ ಜೇನುಗೂಡಲ್ಲಿ. ಅದಕ್ಕಿಂತ ಒಳ್ಳೆ ಎಕ್ಸಾಂಪಲ್ ಇಲ್ವೇ ಇಲ್ಲ. ಅದರಲ್ಲಿ ಅವರು ಹೇಳಿಕೊಟ್ಟವರು ನನಗೆ ಹೇಳಿದರು, ಆ ಕೋಚ್ ನಮ್ಮಲ್ಲಿ ಬಂದವರು ಹೇಳಿದರು, ಜೇನು ಮೊದಲು ಬಂದ ಕೂಡಲೇ ಏನು ಮಾಡ್ತಾ ಅಂದರೆ ಅದರಲ್ಲಿ ಎಲ್ಲರೂ ಹೊರಗೆ ಹೋಗೋದಿಲ್ಲ ಅಂತೆ. ಒಂದು 5-6 ಜನ ಮಾತ್ರ ಮಿಲಿಟರಿಯಾಗೆ ಹೋಗ್ತಾರಂತೆ, ಎಲ್ಲಿ ಎಷ್ಟು ದೂರ ಹೋಗಬೇಕು ಅಂತ. ಬೇರೆಯವ್ರು ಯಾರು ಹೋಗ್ಲಿಕ್ಕಿಲ್ಲ, ಆರ್ಡರ್ ಅದು, ಮಿಲಿಟರಿಯಾಗೆ ಆರ್ಡರ್. ಆ ರೀತಿ ಮತ್ತೆ ಹೋಗಿ ಅವರು ರೌಂಡ್ಸ್ ಎಲ್ಲ ಹಾಕಿ ಬಂದು ಹೇಗಿದೆ ಪರಿಸರ ಎಲ್ಲ ನೋಡಿ ಬಂದು ಉಳಿದ ನೋಣಗಳಿಗೆ ಮೆಸೇಜ್ ಕೊಡ್ತಾವಂತೆ. ಆಮೇಲೆ ಅದು 8 ರೀತಿಯಲ್ಲಿ ತಿರುಗಾಡ್ತದೆ, ರೌಂಡ್ ರೀತಿಯಲ್ಲಿ ತಿರುಗಾಡ್ತದೆ. ಅದಕ್ಕೆ ಗೊತ್ತುಂಟು ಎಷ್ಟು ಮೀಟರ್ ಹೋಗ್ಬೇಕು, ಎಷ್ಟು ಮೀಟರ್ ಹೋಗಬಾರ್ದು ಅಂತ. ಅದರ ಪರಿಧಿಯನ್ನು ಹಾಕಿ ಕೊಟ್ಟ ಮೇಲೆ ಉಳಿದ ಮಿಲಿಟರಿಗೆ ಹೋಗ್ತದೆ ಅಲ್ಲಿ. 2ನೇ ಸಂಶೋಧನೆ, ಯಾರಿಗೆ ಟೆನ್ಷನ್ ಆಗಿದೆಯೋ, ಯಾರಿಗೆ ತುಂಬ ಏನೋ ಒಂದು ಇದು ಈ ವೃತ್ತಿಯೇ ಬೇಡ ಅಂತ ಅನಿಸ್ತದೋ ಅವರು ಹೋಗಿ ಜೇನುಗೂಡನ್ನು ನೋಡ್ಬೇಕಂತೆ. ಹೋದ್ರೆ ವೈಜ್ಞಾನಿಕವಾಗಿ ಅವರ BP ರಿಲ್ಯಾಕ್ಸ್ ಆಗ್ತದೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಹಾಗೆ ಒಂದು ನಮ್ಮ ಊರಿನಲ್ಲಿ ಒಬ್ರು ಜೇನು ಸಾಕಣೆ ಮಾಡುವವರಿದ್ದಾರೆ. ಅವರ ಮನೆಗೆ ನೀವು ಸಂದರ್ಶಿಸಬೇಕು. ಅವರ ಮನೆಯಲ್ಲಿ ಯಾವಾಗಲೂ 1 ಕ್ವಿಂಟಾಲ್ ಜೇನು ಸ್ಟಾಕ್ ಇರ್ತದೆ. 1 ಕ್ವಿಂಟಾಲ್ ಜೇನು ಸ್ಟಾಕ್ ಯಾವಾಗಾದ್ರೂ ಕೊಡ್ಬೋದು. ಈ ರೀತಿ ಅವರು ಮಾಡಿದ್ದಾರೆ. ಅದನ್ನು ಸುಮಾರು ನಮ್ಮ ವಿದ್ಯಾರ್ಥಿಗಳು ಹೋಗಿ ಅಲ್ಲಿ ಕಲಿತಾರೆ. ಮತ್ತೆ ಆಮೇಲೆ ಗೊತ್ತಾಯ್ತು, ಅಲ್ಲಿಗೆ ಹೋಗ್ತಾರೆ, ಅಲ್ಲಿ ನೋಡ್ತಾರೆ. ಜೇನು ಕೃಷಿಯನ್ನು ಮಾಡಲಿಕ್ಕೆ ಏನು ಒಂದು ಪ್ರಚೋದನೆ ಸಿಗ್ತದೆ. ಈ ರೀತಿ ಈಗ ಪ್ರಶ್ನೆ ಬರ್ಬೋದು ನಮ್ಮ ಶಿಕ್ಷಕರಲ್ಲಿ, ಹಾಗಿದ್ರೆ ನಾವು ಶಾಲೆಯಲ್ಲಿ ದನ ಸಾಕಬೇಕಾ ಅಂತ. ಖಂಡಿತ ಬೇಡ. ಆದರೆ ದನ ಸಾಕೋದು ಹೇಗೆ ಅಂತೇಳಿ ಒಂದು ಸಣ್ಣ ಟ್ರೈನಿಂಗ್. ನಮ್ಮಲ್ಲಿ 2 ಅವಳಿ ಜವಳಿ ಮಕ್ಕಳು ಬರ್ತಾರೆ. ಬೆಸ್ಟ್ ಎಕ್ಸಾಂಪಲ್ ಹೇಳ್ತೇನೆ. ಅವಳಿ ಜವಳಿ ಮಕ್ಕಳು ಬರ್ತಾರೆ, ಮೊನ್ನೆ ಬಂದಿದ್ರು ಅಮ್ಮನೊಟ್ಟಿಗೆ. ಅವ್ರು ಹೇಳ್ತಾರೆ, ಸರ್ ಅವರಿಗೆ ಪಾಠ ಒಂದು ಮನಸ್ಸಿಲ್ಲ, ಬಾಕಿ ಈಗ ಮನೆಯಲ್ಲಿ 11 ದನ ಇದೆ, ಅದನ್ನು ಇಡೀ ನೋಡ್ಕೊಳ್ಳೋದು 2 ಅಂತ. ಪರೀಕ್ಷೆ ಇದ್ರು ಬೆಳಿಗ್ಗೆ ಒಮ್ಮೆ ಹೋಗಿ ದನವನ್ನು ನೋಡಿ ಬರ್ಬೇಕಂತ ಅವರಿಗೆ. ಮಧ್ಯಾಹ್ನ ಬಂದು ಪರೀಕ್ಷೆ ಹೇಗಾಯ್ತಪ್ಪ ಅಂತ ಕೇಳಿದ್ರೆ ಪರೀಕ್ಷೆ ಹೇಗಾಯ್ತು
ಹೇಳುವುದಿಲ್ಲ, ಅವರು ಹೋಗಿ ದನ ಹೇಗಿದೆ ಅಂತ ನೋಡಿ ಬರ್ತಾರೆ. ಇವರಿಗೆ ವೃತ್ತಿಯಲ್ಲಿ ಜೀವನದಲ್ಲಿ ಉದ್ಯೋಗ ಬೇಡ ನನ್ನ ಪ್ರಕಾರ. ಶಿಕ್ಷಣಾಧಿಕಾರಿಗಳು ಒಪ್ತಾರೆ ಅಂತ ಭಾವಿಸ್ತೇನೆ. ಈಗ ಮೂಲ ಶಿಕ್ಷಣ ಬೇಕಷ್ಟೇ, ಅಕೌಂಟೆನ್ಸಿ, ಟ್ಯಾಲಿ ಇದೆಲ್ಲ ಬೇಕಾಗ್ತದೆ. ಆದರೆ ಅವರು ಬದುಕನ್ನು ಆರಾಮದಲ್ಲಿ ಚೆನ್ನಾಗಿ ಬದುಕ್ತಾರೆ. ಈ ರೀತಿ ಸಾಕಾಣಿಕೆ ಎಂಬುದು ದೊಡ್ಡ ಉದ್ಯಮ ಆಗಿದೆ. ಇವತ್ತು ಸಾಕಾಣಿಕೆ ಎಂಬುದು ಹವ್ಯಾಸ ಆಗಿದೆ. ಸಾಕಾಣಿಕೆ ಎಂಬುದು ನಾವು ಪ್ರಚುರಪಡಿಸಬಹುದು, ಪ್ರಚೋದನೆಯನ್ನು ಕೊಡ್ಬೋದು, ಮೋಟಿವೇಶನ್ ಅನ್ನು ಕೊಡ್ಬೋದು. ಎರಡನೇದು ಗಮನಿಸಬೇಕಾದ್ದು ಸಾವಯವ ಕೃಷಿ. ನೀವು ಇತ್ತೀಚಿನ ಪೇಪರ್ ನೋಡಿದರೆ ಗೊತ್ತಾಗ್ತದೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ 1,00,000 ಹೆಕ್ಟೇರ್, 1 ಹೆಕ್ಟೇರ್ ಅಂದರೆ 2.5 ಎಕರೆ, 1,00,000 ಹೆಕ್ಟೇರ್ ಬಂಜರು ಭೂಮಿಯಾಗಿದೆ ಕೃಷಿ ಅಂತ. ಕಾರಣ ಏನಂದರೆ ಅದಕ್ಕೆ ನಾವು ಸಾವಯವ ಕೃಷಿ ಮಾಡದೆ ಕೆಮಿಕಲ್ ಹಾಕಿ ಆ ಜಾಗವನ್ನು ಹಾಳು ಮಾಡಿದ್ದೇವೆ. ಅದಕ್ಕೋಸ್ಕರ ಎರಡನೇ ಉದ್ದೇಶ ನಮ್ಮದು ಸಾವಯವ ಕೃಷಿ. ಅಂದರೆ ಅದರಲ್ಲಿ ಬೇರೆ ಬೇರೆ ವಿಧಾನಗಳಿದೆ. ಸಾವಯವ ಕೃಷಿಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಮತ್ತು ಶಿಕ್ಷಕರು ಇದನ್ನು ತೊಡಗಿಸಿಕೊಳ್ಳಿಕ್ಕೆ ಸಾಧ್ಯ ಇದೆ. ಯಾಕೆ ಅಗತ್ಯ ಇದೆ ಅಂತ ಕೇಳಿ, ನಮ್ಮ ದೇಶದಲ್ಲಿ 65% ರೈತರಿದ್ದಾರೆ. 65% ರೈತರಿದ್ದಾರೆ. 100% ಜನರಿಗೆ ಊಟ ಮತ್ತೆ ಫಲವನ್ನು ಕೊಡಲಿಕ್ಕೆ ಸಾಮರ್ಥ್ಯ ಇಲ್ಲ. ನಾವು ಇಂಪೋರ್ಟ್ ಮಾಡ್ತೇವೆ, ನಾವು ಆಮದು ಮಾಡಿಕೊಳ್ತೇವೆ. 65% ಇದ್ದಾರೆ, ಆಗ್ತಾ ಇಲ್ಲ. ಯಾಕೆಂದ್ರೆ ಈ ಸಾವಯವ ಪದ್ಧತಿಯಿಂದ ದೂರ ಬಂದಿದ್ದೇವೆ. ಎರಡನೇದು, ನಾವು ತಾಂತ್ರಿಕತೆಯನ್ನು ಅಳವಡಿಸಿಕೊಳ್ಳಿಲ್ಲ. ಆದರೆ ನಾವು ಸ್ಟಡಿ ಮಾಡಿದರೆ ಇಸ್ರೇಲ್ನಲ್ಲಿ ಜನಸಂಖ್ಯೆಯ 2.5% ರೈತರಿದ್ದಾರೆ. 2.5% ರೈತರಿದ್ದಾರೆ. ಇಡೀ ದೇಶಕ್ಕೆ ಮತ್ತು ಇಡೀ ಪ್ರಪಂಚಕ್ಕೆ ಆಹಾರ ಕೊಡ್ತಾರೆ ಅವರು. ಯಾಕೆಂದ್ರೆ ಅವರು ಸಾವಯವ ಕೃಷಿಯೊಂದಿಗೆ ಆಧುನಿಕತೆ ಅಂತ ಹೋಗಿದ್ದಾರೆ. ನನ್ನ ಮಿತ್ರ ಒಬ್ರು ಬೆಂಗಳೂರಲ್ಲಿದ್ದಾರೆ, ಅವರು ಇಸ್ರೇಲಿಗೆ ಹೋಗಿದ್ರಂತೆ. ಇಸ್ರೇಲಿಂದ ವಾಪಸ್ ಬರುವಾಗ ಒಂದು ಕಾಫಿ ಕಪ್ಪಿನಲ್ಲಿ ಒಂದು ಗಿಡವನ್ನು ಸಣ್ಣದು ಕೊಟ್ಟರು. ಮತ್ತೆ ಹೇಳಿದ್ರಂತೆ, ಇದಕ್ಕೆ ಊರಿಗೆ ಹೋಗಿ 21 ದಿವಸಕ್ಕೆ ನೀರು ಹಾಕಿ ಮತ್ತೆ ಗಿಡದಲ್ಲಿ ಹಣ್ಣು ಬರ್ತದೆ, ಯಾವ ಹಣ್ಣು ನೋಡಿ ಅಂತ. ನಾನು ಆ ಸಂದರ್ಭದಲ್ಲಿ ಅವರ ಮನೆಗೆ ಹೋಗಿದ್ದೆ. ಅದಕ್ಕೆ ಬೇರೆ ಏನು ಹಾಕ್ಲಿಕ್ಕಿಲ್ಲ, 21 ದಿವಸಕ್ಕೊಮ್ಮೆ ನೀರು ಹಾಕೋದು, ಎಷ್ಟು ಅರ್ಧ ಲೋಟ. ಅದರಲ್ಲಿ ಬಲ್ಬ್ ಇದೆ, ಸೆನ್ಸರ್ಸ್ ಇದೆ. ಆ ಸೆನ್ಸರೇ ಕೇಳ್ತದೆ ಯಾವುದು NPK ಅಂತ ಗೊತ್ತು ನಿಮಗೆ. ಪೊಟ್ಯಾಶ್ ಕಮ್ಮಿ ಆದರೆ ಒಂದು ಬಲ್ಬ್ ಉರಿತದೆ, ಓಕೆ. ನೈಟ್ರೋಜನ್ ಕಮ್ಮಿ ಆದರೆ ಇನ್ನೊಂದು ಬಲ್ಬ್ ಉರಿತದಂತೆ. ಇವರು ಹೇಳ್ತಾರೆ 3 ತಿಂಗಳಲ್ಲಿ ಅದರಲ್ಲಿ ಟೊಮೆಟೊ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು, ನಾನು ಕೊಯ್ದಿದ್ದೇನೆ ಅಂತ. ಈ ರೀತಿ ಅವರು ಆವಿಷ್ಕಾರವನ್ನು ಮಾಡಿದ್ದಾರೆ, ಅದರಿಂದ ದೂರ ಬರಲಿಲ್ಲ. ಈ ರೀತಿ ನಮ್ಮ ರೈತರು, ನಮ್ಮ ಊರಿನ ರೈತರು ಇಂಥ ಟೆಕ್ನಾಲಜಿಯನ್ನು ಯೂಸ್ ಮಾಡಿದರೆ ಅದು ಶಾಲೆಗಳಲ್ಲಿ ಈ ಟೆಕ್ನಾಲಜಿಯನ್ನು ಹೇಳಿಕೊಡ್ತವೆ. ಅದು ರೈತರಿಗೆ ಹೇಗೆ ಆಗ್ತದೆ ಅಂತ ಹೇಳಿ ನಾವೊಂದು ಚಿಕ್ಕ ಪ್ರಯತ್ನ ಮಾಡಿದ್ದೇವೆ. ಆದರೆ ಇಷ್ಟವರೆಗೆ ಯಶಸ್ಸು ಸಿಗಲಿಲ್ಲ, ಆದರೆ ಸಿಗ್ತದೆ ಅಂತ ನಾನು ನಂಬಿದ್ದೇನೆ. ಈ ರೋಬೋಟಿಕ್ಸ್ ತಂತ್ರಜ್ಞಾನದಿಂದ ಕೃಷಿಕರಿಗೆ ಸಹಾಯ ಆಗಬಹುದೆಂಬ ದೃಷ್ಟಿಯಿಂದ ದೇಸಿ ಪದ್ಧತಿಯಲ್ಲಿ ಅದನ್ನು ಅಳವಡಿಸಬೇಕು ಅಂತೇಳಿ ನಮ್ಮೊಂದು ಚಿಕ್ಕ ಪ್ರಯತ್ನ ನಡೀತಾ ಇದೆ. ಆದರೆ ದೊಡ್ಡ ಗೆಲುವು ಇನ್ನು ಸಿಗಬೇಕಷ್ಟೇ, ಖಂಡಿತ ಸಿಗ್ತದೆ. ಎರಡನೇದು ಜನಪದ ನಂಬಿಕೆ. ಮೂರನೇದು ಜನಪದ ನಂಬಿಕೆ. ನಮ್ಮ ಹಳ್ಳಿಯಲ್ಲೊಂದು ಕೆಲವು ನಂಬಿಕೆ ಇದೆ. ಆ ನಂಬಿಕೆಗೆ ನಿಜವಾಗಿ ಹಿನ್ನೆಲೆಯೂ ಇದೆ. ಈಗ ಒಂದು ಚಿಕ್ಕ ನಂಬಿಕೆ ನಾಗಬನ ಅಂತ ಇದೆ. ನಾಗಬನ ಯಾಕೆ ಬೇಕು ಅಂತ ಕೇಳಿದರೆ, ವೈಜ್ಞಾನಿಕವಾಗಿ ಚಿಂತನೆ ಮಾಡಿದರೆ ಬನ ಯಾಕೆ ಬೇಕು ಅಂತ ಕೇಳಿದರೆ, ಅದು ಒಳ್ಳೆ ವಾಟರ್ ರಿಸೋರ್ಸು. ಅಲ್ಲಿ ಸುಮಾರು ಗಿಡಗಳನ್ನು ಕಡಿಬಾರ್ದು ಅಂತ ಹೇಳಿದ್ದಾರೆ. ಆ ಮೂಲಕ ಪರಿಸರ ಪ್ರಜ್ಞೆಯನ್ನು ಮೂಡಿಸ್ಲಿಕ್ಕಾಗ್ತದೆ. ಮೂರನೇದು, ನಮಗೆ ಗೊತ್ತಿದ್ದ ಹಾಗೆ ಸರ್ಪ ಇದೆಯಲ್ಲ, ಅದು ತುಂಬ ಸೆನ್ಸಿಟಿವ್ ಒಂದು ಜೀವಿ, ತುಂಬ ಸೂಕ್ಷ್ಮ ಜೀವಿ. ಅದಕ್ಕೆ ಚೂರು ಪರಿಸರದಲ್ಲಿ ವ್ಯತ್ಯಾಸ ಆದರೆ ಹುಲಿಯ ಹಾಗೆ ಅದು ನಶಿಸಿ ಹೋಗ್ತದೆ. ಮತ್ತೆ ಅದು ಎಲ್ಲಿ ತಂಪಿದೆಯೋ ಅಲ್ಲಿ ಮಾತ್ರ ಇರುವಂಥದ್ದು. ಇತ್ತೀಚೆಗೆ ನೋಡಿ, ಆ ನಾಗಬನಗಳನ್ನೆಲ್ಲ ತೆಗೆದು ಅದನ್ನು ಕಾಂಕ್ರೀಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಖಂಡಿತ ನಾಗ ಇರಲಿಕ್ಕೆ ಸಾಧ್ಯ ಇಲ್ಲ. ಒಂದು ಊರಿನಲ್ಲಿ ಒಂದು ಬನ ಯಾಕೆ ಬೇಕು ಅಂತ ಕೇಳಿದರೆ, ಅಲ್ಲಿ ಒಂದು ಪರಿಸರ ಇರಬೇಕು, ಅಲ್ಲಿ ತಂಪಿರಬೇಕು, ಅಲ್ಲಿ ನೀರಿನ ಆಶ್ರಯ ಇರಬೇಕು, ಅಲ್ಲಿ ಸುಮಾರು ಯಾವುದು ಬಳ್ಳಿಗಳಿರಬೇಕು ಎಂಬ ದೃಷ್ಟಿಯಿಂದ ಬನವನ್ನು ಕಟ್ಟಿದ್ರು. ಇದನ್ನು ನಾವು ನಮ್ಮ ಮುಂದಿನ ಪೀಳಿಗೆಗೆ ಇಂಥ ಆಚರಣೆ ನಂಬಿಕೆಗಳನ್ನು ಹೇಳಬೇಕಾಗಿದೆ. ಯುಗಾದಿ ಆಚರಣೆ ಯಾಕೆ, ಜನವರಿ 14ಕ್ಕೆ ಮಕರ ಸಂಕ್ರಮಣ ನಮಗೆ ಯಾಕೆ ಶ್ರೇಷ್ಠತೆ ಅಂತ ಕೇಳಿದರೆ, ನಿಜವಾಗಿ ಸೂರ್ಯ ಉತ್ತರಾರ್ಧಗೋಳಕ್ಕೆ ಬರ್ತಾನೆ, ನಾವು ಉತ್ತರಾರ್ಧಗೋಳದಲ್ಲೇ ಇದ್ದೇವೆ. ನಮಗೆ ಸೂರ್ಯನ ಬೆಳಕು ತುಂಬ ಸಿಗ್ತದೆ. ಆಮೇಲೆ ನಮಗೆ ಶುಭ ಕಾರ್ಯ ಎಲ್ಲ ನಾವು ಉತ್ತರಾಯಣ ನಂತರ ಮಾಡ್ತೇವೆ, ಜನವರಿ 14ರ ನಂತರ. ಇಂಥದ್ದೆಲ್ಲ ಚಿಂತನೆಗಳು ದೇಸಿ ಶಿಕ್ಷಣದಲ್ಲಿ ನಮ್ಮಲ್ಲಿ ರಕ್ತಗತವಾಗಿ ಬಂದಿತ್ತು. ಮಧ್ಯದಲ್ಲಿ ಬಿಟ್ಟು ಹೋದ ಕಾರಣ ಇದನ್ನು ನಮ್ಮ ಮುಂದಿನ ಪೀಳಿಗೆಗೆ ಹೇಳುವಂಥ ಒಂದು ದೊಡ್ಡ ಜವಾಬ್ದಾರಿ ಇದೆ. ಇನ್ನೊಂದು ಪಾರಂಪರಿಕ ಸ್ಥಳ. ನಮ್ಮ ಊರಿನಲ್ಲೇ ಪಾರಂಪರಿಕ ಸ್ಥಳಗಳನ್ನು ಗುರುತಿಸಬೇಕಾಗಿದೆ. ಅದರ ಔಚಿತ್ಯತೆಯನ್ನು ನಾವು ವಿದ್ಯಾರ್ಥಿಗಳಿಗೆ ಮತ್ತು ನಾವು ತಿಳ್ಕೊಳ್ಬೇಕಾಗಿದೆ.
ಮಣಿಪಾಲದಲ್ಲಿ ಒಬ್ಬರು ಧ್ಯಾನ ಕಲೀಲಿಕ್ಕೆ ಬಂದಿದ್ದಾರೆ. ಅವರು ಜರ್ಮನ್ನವರವರು. ಅವರು ನಮಗೆ ಭೇಟಿಯಾಗಿ ಹೋಗೊಮ್ಮೆ ಹೇಳಿದರು, ಸರ್ ನಿಮ್ಮದು 5,000 ವರ್ಷದ ಇತಿಹಾಸ, ನಮ್ಮದೊಂದು 300 ವರ್ಷದ ಇತಿಹಾಸ. ನಾವು 300 ವರ್ಷಕ್ಕೆ ಖುಷಿ ಪಡ್ತೇವೆ, ನೀವು 5,000 ವರ್ಷ ಇದ್ದು ಏನು ಖುಷಿ ಪಡೋದಿಲ್ಲ ಸರ್. 5,000 ವರ್ಷದ ಇತಿಹಾಸ ಇದ್ದು ನೀವು ಖುಷಿ ಪಡೋದಿಲ್ಲ, ನಾವು 300 ವರ್ಷದ ಇತಿಹಾಸ ಇದ್ದು ಭಾರಿ ಖುಷಿ ಪಡ್ತೇವೆ, ಸಂಭ್ರಮ ಪಡ್ತೇವೆ ಅಂತ. ಈ ಸಂಭ್ರಮಿಸುವಂಥ ಕಾಲ ಯಾಕೆಂದ್ರೆ ನಮ್ಗೆ ಅದರ ಬಗ್ಗೆ ಗೊತ್ತೇ ಇಲ್ಲ. ನಮ್ಮ ಇತಿಹಾಸ ಎಲ್ಲಿಂದ ಬಂತು, ನಮ್ಮ ಪಾರಂಪರಿಕ ಸ್ಥಳ ಯಾವುದು, ದೇವಾಲಯದಲ್ಲಿ ಏನು ಪಾವಿತ್ರ್ಯತೆ ಇದೆ, ಯಾಕೆ ಅದನ್ನು ಈ ಆಚರಣೆಗಳನ್ನು ಮಾಡ್ತೇವೆ ಅಂತ. ಮುಂದೆದ್ದು ಭಾರಿ ಮುಖ್ಯ ಅಂದರೆ ಸ್ಥಳೀಯ ವೃತ್ತಿಗಳು. ವೋಕಲ್ ಫಾರ್ ಲೋಕಲ್ ಅಂತ ಒಂದು ಈಗ ಜನಜನಿತವಾಗಿದೆ. ಸ್ಥಳೀಯ ವೃತ್ತಿಗಳು, ಒಂದೊಂದು ಊರಲ್ಲಿ ಒಂದೊಂದು ವೃತ್ತಿಗೆ ವಿಶೇಷತೆ ಇದೆ. ನೋಡಿ, ಅಲಂಕಾರ ಗ್ರಾಮದಲ್ಲಿ ನಾನು ಕಂಡುಕೊಂಡಾಗೆ ಅಲ್ಲಿಂದ 2 ವಿದ್ಯಾರ್ಥಿಗಳು ನಮ್ಮಲ್ಲಿ ಬರ್ತಾರೆ. ಅವ್ರು ಏನು ಮಾಡ್ತಾರೆ ಗೊತ್ತುಂಟಾ, ಈ ಈಚಲು ಮರ ಅಂತ ಇದೆ ಅಲ್ಲ, ಆ ಈಚಲು ಮರದಿಂದ ಬೆಲ್ಲ ಮಾಡ್ತಾರೆ. ಆ ಬೆಲ್ಲಕ್ಕೆ ಮುಂಬೈಯಿಂದೆಲ್ಲ ಕಾರುಗಳು ಬರ್ತವೆ. ನಾನು ಸುಮಾರು ಸಲ ಅವರ ಮನೆ ಎದುರು ನೋಡಿದೆ, ಮುಂಬೈ ರಿಜಿಸ್ಟರ್ಡ್ ಕಾರು. ಯಾಕೆ ಅಂತ ಕೇಳಿದರೆ, ಸರ್ ನಮಗೆ ಇಲ್ಲಿ ಮಾರ್ಕೆಟ್ ಇಲ್ಲ, ಎಲ್ಲ ಮಾರ್ಕೆಟ್ ಮುಂಬೈದು ಅಂತ. ನೋಡಿ, ಇಲ್ಲಿ ನಮ್ಮ ಅಲಂಕಾರನಲ್ಲೇ ಇಂಥದ್ದು ತುಂಬ ಏನು ಹಳ್ಳಿಯಲ್ಲಿ ಇಂಥದ್ದೆಲ್ಲ ಪಾರಂಪರಿಕ ವೃತ್ತಿ ಇದೆ. ಆ ವೃತ್ತಿಗೆ ಹೊಸ ಚೈತನ್ಯವನ್ನು ಕೊಡ್ಬೋದು. ಇವತ್ತು ನಮ್ಗೆ ಗೊತ್ತಿದೆ, ನೆಟ್ವರ್ಕ್ ದೊಡ್ಡದಿದೆ. ನಾವೇ ಹೊಸ ಪ್ರಾಡಕ್ಟ್ಗಳನ್ನು ಅಮೆಜಾನಿಗೋ ಫ್ಲಿಪ್ಕಾರ್ಟಿಗೋ ಹಾಕಿ ನಮ್ಮ ಊರಿನಲ್ಲೇ ಸುಮಾರು ಜನ ಜೀವನ ನಡೆಸುವವರಿದ್ದಾರೆ. ಆದರೆ ಇದರ ಅರಿವನ್ನು ಕೊಡುವಂತಹ ಜವಾಬ್ದಾರಿ ನಮ್ಮ ಮೇಲಿದೆ. ಅದು ಈ ವೇದಿಕೆಯಿಂದ ಆರಂಭವಾಗಲಿ ಅಂತ ನಾನು ಆಶಿಸ್ತೇನೆ. ಆಮೇಲೆ ಅಕ್ಕಿ ಮುಡಿ ಕಟ್ಟುವುದು ಒಂದು ದೊಡ್ಡ ಟೆಕ್ನಿಕ್ ಅದು. ಆದರೆ ತುಂಬ ಇವತ್ತು ಡೀಲಿಂಗ್ ಆಗ್ತಾ ಇದೆ. ಅದನ್ನು ಕಲಿಸಿದ್ರೆ ಮಕ್ಕಳ ಲರ್ನಬಿಲಿಟಿ ಉಂಟಲ್ಲ, ತುಂಬ ಫಾಸ್ಟ್ ಇದೆ. ಇವತ್ತು ಹೇಳಿಕೊಡೋರು ಕಡಿಮೆ ಇದ್ದಾರೆ. ಇನ್ನೂ ಕಡಿಮೆ ಆಗಿ 0 ಆಗುವ ಮೊದಲು ಅದು ಇನ್ನೊಂದು ಪೀಳಿಗೆಗೆ ಬರಬೇಕು ಅಂತ ನಾವು ಆಶಿಸ್ತೇವೆ. ಇನ್ನು ಜನಪದ ಆಟಗಳು ನೋಡಿ, ಪ್ರೋ ಕಬಡ್ಡಿಯಲ್ಲಿ ಮೊದಲು ಕಬಡ್ಡಿ ನಮ್ಮ ಲೋಕಲ್ ಆಟ ಆಗಿತ್ತು. ಅದನ್ನು ಸ್ವಲ್ಪ ಮಾಡರ್ನೈಸ್ ಮಾಡಿದ್ರು, ಪ್ರೋ ಕಬಡ್ಡಿ ಮಾಡಿದ್ರು. ಫಸ್ಟ್ ಲಾಂಚ್ ಆಗುವಾಗ ಎಣಿಸಿದ್ರು ಈ ಕಬಡ್ಡಿ ಯಾರು ನೋಡ್ಲಿಕ್ಕಿಲ್ಲ ಅಂತ. ಆಮೇಲೆ ಫಸ್ಟ್ ಪ್ರೀಮಿಯರ್ ಆಗುವಾಗ ಗೊತ್ತಾಯ್ತು ಪ್ರಪಂಚದಲ್ಲಿ 2ನೇ ಅತಿ ಹೆಚ್ಚು ಜನ ನೋಡುದು ಕಬಡ್ಡಿಯನ್ನು ಅಂತ. ಈಗ ಕಂಟಿನ್ಯೂಸ್ ಆಗಿ ಮುಂದೆ ಬಂತು. ಅದೇ ರೀತಿ ನಮ್ಮಲ್ಲೊಂದು ಆಟ ಇದೆ ಗೊತ್ತಾ, ಲಗೋರಿ ಅಂತ ಆಟ ಇದೆ. ಸುಳ್ಯದಲ್ಲಿ ಅದಕ್ಕೊಂದು ರೂಲ್ಸ್ ಫ್ರೇಮ್ ಮಾಡಿದ್ದಾರೆ. ಇಂಥ ಲೋಕಲ್ ಆಟಗಳು, ಉದಾಹರಣೆಗೆ ಬುಗುರಿ ತಿರುಗಿಸುವುದು ನಮಗೆ ಗೊತ್ತಿದೆ, ಮುಂದಿನ ಪೀಳಿಗೆವರೆಗೂ ಗೊತ್ತಿಲ್ಲ. ಆದರೆ ಬೆಂಗಳೂರಲ್ಲಿ ಅದಕ್ಕೆ ಕೋಚಿಂಗ್ ಇದೆ, ಬುಗುರಿ ತಿರುಗಿಸುವುದು ಹೇಗೆ ಅಂತ ಒಂದು ಕೋಚಿಂಗ್. ಆಕ್ಚುಲಿ ಅದು ಬೇಕಾಗಿಲ್ಲ. ಈ ರೀತಿ ಚಿಕ್ಕ ನಮ್ಮ ಊರಿನ ಆಟಗಳು, ಚೆಂಡೆಮಣೆ, ಇದನ್ನೆಲ್ಲ ಪ್ರಚುರಪಡಿಸಿದಷ್ಟೇ ವಿದ್ಯಾರ್ಥಿಗಳಿಗೆ ರಜಾ ಸಮಯದಲ್ಲಿ ಇದನ್ನೆಲ್ಲ ಕಲೀಲಿಕ್ಕಾಗ್ತದೆ, ಮತ್ತು ಕಲಿಕೆ ಅವರದು ವೇಗವಾಗಿರುತ್ತದೆ. ಜನಪದ ಆಟಗಳು, ಜನಪದ ಕ್ರಾಫ್ಟ್ಗಳು, ಪೇಪರ್ ಕ್ರಾಫ್ಟ್ಗಳು, ಜ್ಯುವೆಲ್ಲರಿ. ನೋಡಿ, ಕಡಬದಿಂದ ನಮ್ಮ ರಾಮಕುಂಜದವರೆಗೆ ನಂಗೆ ಗೊತ್ತಿದ್ದ ಹಾಗೆ ಒಂದು 10 ಜನ ಇದನ್ನು ಮನೆಯಲ್ಲಿ ಮಾಡಿ, ನಾನು ಹೇಳಿದ ಉಲ್ಲನ್ ಕ್ರಾಫ್ಟ್, ಪೇಪರ್ ಕ್ರಾಫ್ಟ್, ಜ್ಯುವೆಲ್ಲರಿ ಕ್ರಾಫ್ಟ್ ಎಲ್ಲ ಮಾಡಿ ಇಂಟರ್ನೆಟ್ಗೆ ಹಾಕ್ತಾರೆ, ಫ್ಲಿಪ್ಕಾರ್ಟಿಗೆ ಹಾಕ್ತಾರೆ, ಅಮೆಜಾನಿಗೆ ಹಾಕ್ತಾರೆ. ಅವರೇ ಪಕ್ಕದ ಮನೆಯವ್ರು ತಗೊಳ್ಬೋದು, ಅದು ಗೊತ್ತಿಲ್ಲ, ಮಾಡಿ ಜೀವನ ಮಾಡೋರನ್ನು ನಾನು ನೋಡಿದ್ದೇನೆ. ನಾವು ಈ ವರ್ಷ ನಮ್ಮ ರಜೆಯಲ್ಲಿ ಇದನ್ನೆಲ್ಲ ಕ್ರಾಫ್ಟನ್ನು ಕೊಟ್ಟಿದ್ದೆವು. ಎಲ್ಲವನ್ನು ಮಕ್ಕಳು ಅತ್ಯಂತ ಖುಷಿಯಿಂದ ಕಲಿತಾರೆ, ರಜೆಯನ್ನ ಮಜಾವನ್ನು ಅನುಭವಿಸ್ತಾರೆ. ಇದು ಈ ರೀತಿ ಆದರೆ ಅವರ ನಿಜವಾದ ಕಲಿಕೆಗೆ ಖಂಡಿತ ಇದು ಪೂರಕವಾದ ವಾತಾವರಣವನ್ನು ನೀಡುತ್ತದೆ. ಇನ್ನೀಗ ಹಾಗೆಯೇ ಸ್ಥಳೀಯರ, ಶಿಕ್ಷಕರ ಮತ್ತು ಪೋಷಕರ ಪಾತ್ರ ಏನಿದ್ರಲ್ಲಿ, ಇದಿಷ್ಟು ಹಿನ್ನೆಲೆಯಲ್ಲಿ ಮಕ್ಕಳಿಗೆ ಏನು ಮಾಡ್ಬೋದು ಅಂದರೆ ಬದುಕು ಕಟ್ಟಿಕೊಳ್ಳುವಂಥ ಕಲೆಗಳಿದು, ಬದುಕು ಕಟ್ಟಿಕೊಳ್ಳುವ ಕಲೆ. ಎರಡನೇದು ಹವ್ಯಾಸವನ್ನು ಚುರುಕುಗೊಳಿಸುವಂಥ ಕಲೆ. ಈ ಪ್ರಪಂಚದಲ್ಲಿ 93% ಜನಕ್ಕೆ ತನಗೆ ಇಷ್ಟಪಟ್ಟ ಜಾಬ್ ಮಾಡೋದಿಲ್ಲ ಅಂತೆ. ತಾನು ಇಷ್ಟಪಟ್ಟ ಜಾಬ್ ಮಾಡೋದಿಲ್ಲ, ಯಾವುದೋ ಜಾಬ್ ಮಾಡ್ತಾರೆ. ಆದರೆ ಯಾವಾಗ ಹವ್ಯಾಸ ಎಂಬುದು ವೃತ್ತಿ ಆಗ್ತದೋ ಅವರು ಎಷ್ಟೊತ್ತು ಬೇಕಿರೋ ಕೆಲಸ ಮಾಡ್ತಾರೆ. ಅದಕ್ಕೆ ಈ ಕೃಷಿಯ ವಿಧಾನ ಇದನ್ನೆಲ್ಲ ನಾವು ವಿದ್ಯಾರ್ಥಿಗಳಿಗೆ, ನಮ್ಮ ಸಮುದಾಯಕ್ಕೆ ಹೇಳಿಕೊಟ್ರೆ ಅವರಿಗೆ ಇಷ್ಟವಾದಂಥ ಕೆಲಸವನ್ನು ಮಾಡ್ತಾ ಅದರಿಂದ ಔಟ್ಪುಟ್ ಅಂತ ಏನು ಕರೀತಾವೋ ಅದು ತುಂಬ ಚೆನ್ನಾಗಿರ್ತದೆ ಮತ್ತು ಸಂತೋಷವಾಗಿರ್ಲಿಕ್ಕಾಗ್ತದೆ. ಮೂರನೇದು, ನಮಗೆ ಏನೋ ಒಂದು ಒತ್ತಡ ಇದೆ, ನಮಗೆ ರಿಲ್ಯಾಕ್ಸ್ ಆಗಬೇಕು ಅಂತ ಹೇಳಿದ್ರೆ ಈ ಹವ್ಯಾಸಗಳನ್ನು ಮಕ್ಕಳಲ್ಲಿ ಬೆಳೆಸಿದ್ರೆ ಅವರು ಆ ಹವ್ಯಾಸಗಳನ್ನು ಮಾಡ್ತಾ, ಹವ್ಯಾಸಗಳನ್ನು ಬೆಳೆಸ್ತಾ ವೃತ್ತಿಯನ್ನು ಮುಂದುವರಿಸಲಿಕ್ಕೆ ಸಾಧ್ಯ ಇದೆ. ನೋಡಿ, ನಮ್ಮಲ್ಲಿ ಒಬ್ಬ ಹುಡುಗ ಇದ್ದಾನೆ, ಅವನು ಮೆಕ್ಯಾನಿಕಲಿ ತುಂಬ ಹುಷಾರು. ಅವನು ಈಗ ಮೊನ್ನೆ SLC ಆಯ್ತು ಅಷ್ಟೇ. ಎಲ್ರಿಗೂ ವಂದಿಸ್ತೇನೆ, ಸಂಘಟಕರಿಗೂ ಆಭಾರ ಮನ್ನಣೆಯನ್ನು ನೀಡ್ತಾ ಇದ್ದೇನೆ. ವಂದನೆಗಳು.
ಕಾಲೇಜು ಕಡಬ ಇವರು ಪ್ರೇರಿತರಾಗಿ ನಮ್ಮೆಲ್ಲರ ಪ್ರತಿಧ್ವನಿಯಾಗಿ ಅಧ್ಯಕ್ಷೀಯ ನೆಲೆಯಲ್ಲಿ ಮಾತುಗಳನ್ನಾಡಬೇಕು ಅಂತ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಇಂದಿನ ಈ ಸುಂದರ ಕಾರ್ಯಕ್ರಮದ ಅಧ್ಯಕ್ಷರಾಗಿರುವಂಥ ನಮ್ಮ ಆತ್ಮೀಯರೂ ಆಗಿರುವಂಥ ಶ್ರೀಯುತ ದಿವಾಕರ್ ಆಚಾರ್ಯ ಸರ್ ಅವರೇ, ಹಾಗೂ ಎಲ್ಲ ಈ ಕಾರ್ಯಕ್ರಮದ ಎಲ್ಲ ಸಂಘಟನಾ ಅಧಿಕಾರಿ ಮಿತ್ರರೇ ಹಾಗೂ ಸಹೋದ್ಯೋಗಿ ಬಂಧು ಮಿತ್ರರೇ, ಆರಂಭದಲ್ಲಿ ನಮ್ಮ ಸ್ನೇಹಿತರಾದಂಥ ಹರಿಕಿರಣ್ ರವರು ಫೋನ್ ಮಾಡಿ ಹೇಳಿದರು, ರಾಷ್ಟ್ರೀಯ ಶಿಕ್ಷಣ ನೀತಿ ಅಂತ ಹೇಳುವ ವಿಷಯದಲ್ಲಿ ಶೈಕ್ಷಣಿಕ ಗೋಷ್ಠಿ ನಡೀಲಿಕ್ಕಿದೆ ಮೇಡಮ್, ನೀವು ಬರಬೇಕು ಅಧ್ಯಕ್ಷರಾಗಿ ಅಂತ ತಿಳಿಸಿದರು. ನಂತರ 2 ದಿನದ ಬಳಿಕ ಹೇಳಿದರು, ಅದು ವಿಷಯ ಚೇಂಜ್ ಆಗಿದೆ, ಶಿಕ್ಷಣದಲ್ಲಿ ದೇಸಿ ಚಿಂತನೆ ಅಂತ ಹೇಳಿದರು. ಆಗಲೂ ಸಂತೋಷ ಆಯಿತು. ವಿಚಾರ ಎಷ್ಟು ವ್ಯತ್ಯಾಸ ಆದರೂ ಶಿಕ್ಷಣ ದೃಷ್ಟಿಕೋನದಲ್ಲಿ ನಾವು ನೋಡುವಾಗ ಅದು ಒಂದು ತಟ್ಟೆಯಲ್ಲಿ ಹಂಚಿದ ಹಾಗೆ ವಿಚಾರಗಳು. ಇನ್ನೊಂದು ಹಂತ ಮುಂದಕ್ಕೆ ಹೋಗಿ ಹೇಳುವಾಗ ನಮ್ಮ ಸತೀಶ್ ಭಟ್ ಸರ್ ಅವರ ವಿಚಾರಧಾರೆಯನ್ನು ಅವರ ಸಂಸ್ಥೆಯಲ್ಲಿ ಅವರು ಹೇಗೆ ಅದನ್ನು ಅಳವಡಿಸಿಕೊಳ್ತಾರೆ ಅಂತ ಹೇಳಿ ಪ್ರಾಯೋಗಿಕವಾಗಿ ಕಂಡುಕೊಂಡಂಥ ಶೈಲಿಯನ್ನು ಹೇಳಿದ್ದು ಬಹಳ ಉತ್ತಮವಾಗಿತ್ತು. ನಿಮಗೆಲ್ಲರಿಗೂ ತಿಳಿದ ಹಾಗೆ ಸತೀಶ್ ಭಟ್ ಅವರ ಶಾಲೆಯಲ್ಲಿ ಏನೆಲ್ಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ, ಬಹುತೇಕ ಕಾರ್ಯಕ್ರಮಗಳು ದೇಸಿ ಚಿಂತನೆಯೊಂದಿಗೆ ಕೂಡಿದೆ. ಮಾತ್ರವಲ್ಲ, ಅದರೊಂದಿಗೆ ಕೂಡ ಆಧುನಿಕ ತಂತ್ರಜ್ಞಾನ ಕೂಡ ಸಮ್ಮಿಳಿತವಾದದಂತಹ ಅಕ್ಷರಶಃ ನಿಜ. ನಮ್ಮ ಶಿಕ್ಷಣ ಬದುಕನ್ನು ಕೊಡ್ತದೆ, ನಮಗೆ ಬರಹವನ್ನು ಹೇಳಿಕೊಡ್ತದೆ. ಅಂತಹ ಒಂದು ಶಿಕ್ಷಣವನ್ನು ಪಡ್ಕೊಂಡ ನಾವು ಎಲ್ಲರೂ ಬದುಕುತ್ತೇವೆ. ಆದರೆ ನಮ್ಮ ಬದುಕು ಸಾರ್ಥಕ ಆಗಬೇಕು ಅಂತ ಹೇಳಿದರೆ ಅದಕ್ಕೆ ದೇಸಿ ಚಿಂತನೆಯ ತಳಹದಿ ಬಹು ಪ್ರಮುಖ ಪಾತ್ರ ವಹಿಸ್ತದೆ. ಏನೂ ಇಲ್ಲದೆ ಶೂನ್ಯದಿಂದ ಕೂಡ ಬದುಕು ಕೊಟ್ಟುಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದು ಅಂತ ಹೇಳಿದರೆ ಅದು ದೇಸಿ ಚಿಂತನೆಯಿಂದ ಮಾತ್ರ. ದೇಸಿ ಚಿಂತನೆಯಲ್ಲಿ ಪ್ರಮುಖವಾಗಿ ನಮ್ಮ ವಿಷಯ ಮಂಡನಕಾರರು ಹೇಳಿದ ಹಾಗೆ ಭಾಷೆಯನ್ನು ಉಲ್ಲೇಖಿಸಿದರು. ಭಾಷೆ ಅಂತ ಹೇಳಿದಾಗ ನಮ್ಮ ದೇಶದಲ್ಲಿ ಕನ್ನಡ, ನಮ್ಮ ದೇಶ, ನಮ್ಮ ರಾಜ್ಯದಲ್ಲಿರ್ಬೋದು ಪ್ರಾದೇಶಿಕ ಭಾಷೆ, ನಾವು ಕನ್ನಡ ಅಂತ ಮಾತ್ರ ಹೇಳಲಿಕ್ಕಾಗೋದಿಲ್ಲ. ನಮ್ಮದು ಜಾತ್ಯತೀತ, ಬಹು ಸಾಂಸ್ಕೃತಿಕ, ಬಹು ಭಾಷೆಯನ್ನು ಹೊಂದಿರುವಂಥ ರಾಷ್ಟ್ರ ನಮ್ಮದು. ಹಾಗಿರುವಾಗ ನಾವು ಈಗಾಗಲೇ ತಿಳಿದಿದ್ದೇವೆ, ಬಹಳ ಪ್ರಾಚೀನ ಕಾಲದಿಂದಲೂ ವೇದ ಉಪನಿಷತ್ತುಗಳನ್ನು ಹೇಳಿಕೊಡ್ತಾ ಇದ್ರು ಅಂತೇಳಿ ನಮಗೆ ಗೊತ್ತಿದೆ. ಅದೇ ರೀತಿ ನಮ್ಮ ದೇಶದ ಒಂದು ಬಹಳ ಹಿಂದಿನ ವಿಶ್ವವಿದ್ಯಾನಿಲಯ ತಕ್ಷಶಿಲೆ ನಮಗೆಲ್ರಿಗೂ ಗೊತ್ತಿದೆ. ಸುಮಾರು 65 ವಿದ್ಯೆಗಳನ್ನು ಹೇಳಿಕೊಡ್ತಾ ಇದ್ರು ಅಂತೇಳಿ. ನಮಗೆ ನಮ್ಮ ಶಾಲೆಗಳಲ್ಲಿ ಒಂದು 5-6 ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಿಕ್ಕೆ ಸರ್ಕಾರದಿಂದ ಆದೇಶ ಬಂದಾಗ ಕಷ್ಟ ಅಂತ ಅನಿಸಿಕೊಳ್ತೇವೆ. ಆದರೆ ಅದನ್ನು ಇಷ್ಟಪಟ್ಟು ಮಾಡಬೇಕಾದ ಅನಿವಾರ್ಯತೆ ಈಗಿನ ಪರಿಸ್ಥಿತಿಯಲ್ಲಿ ಇದೆ ನಮಗೆ. ಇನ್ನು ಮುಂದುವರಿದು ಹೇಳೋದಾದರೆ, ನಮ್ಮ ಶೈಕ್ಷಣಿಕ ವ್ಯವಸ್ಥೆಗೆ ನಮ್ಮ ವಿಶ್ವಗುರು ಸ್ಥಾನ ಇತ್ತು. ಆ ವಿಶ್ವಗುರು ಸ್ಥಾನ ನಮ್ಮ ದೇಶಕ್ಕೆ ಯಾಕೆ ಕೊಟ್ಟರು ಅಂತ ಹೇಳಿದರೆ, ನಮ್ಮ ದೇಶದಲ್ಲಿ ಇದ್ದಂತಹ ಮಹಾನ್ ಚಿಂತಕರ ದೇಶೀಯ ಚಿಂತನೆಯ ಭದ್ರ ಬುನಾದಿಯ ಒಂದು ಆಲೋಚನೆಯಿಂದಾಗಿ ಆ ಒಂದು ಸ್ಥಾನ ನಮಗೆ ನಮ್ಮ ದೇಶಕ್ಕೆ ಸಿಕ್ಕಿತು. ಆ ಸ್ಥಾನವನ್ನು ನಾವೀಗ ಮತ್ತೆ ನಾವು ಪಡೆದುಕೊಳ್ಳಬೇಕಾದಂತಹ ಪರಿಸ್ಥಿತಿ. ಇಲ್ಲೊಂದು ವಿಚಾರವನ್ನು ನಾನು ಹೇಳಬೇಕು ಅಂತ ಹೇಳಿದರೆ, ನಾವು ಆ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ನಾವು ಬ್ರಿಟಿಷರ ವಿರುದ್ಧ ಹೇಗೆ ಕ್ವಿಟ್ ಇಂಡಿಯಾ ಚಳವಳಿಯನ್ನು ನಾವು ಮಾಡಿದ್ದೆವು, ಇನ್ನು ಕೆಲವು ವರ್ಷಗಳಲ್ಲಿ ನಾವು ನಮ್ಮ ದೇಶೀಯ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆಗಳನ್ನು ನಮಗೆ ಬಿಟ್ಟು ಕೊಡಿ ಅಂತ ಹೇಳುವ ಹಂತಕ್ಕೆ ನಾವು ಬಂದು ನಿಂತಿದ್ದೇವೆ.
ಸುಮಾರು 15-20 ವರ್ಷಗಳ ಹಿಂದೆ ನಮ್ಮ ದೇಶವು ಖಾಸಗೀಕರಣಕ್ಕೆ ಒಪ್ಪಂದವನ್ನು ಮಾಡಿ ಆಗಿದೆ. ನಮ್ಮ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಇದ್ದಂಥ ರಾಷ್ಟ್ರಪತಿಯವರು ಆಗಿದ್ದಂತಹ ಸಂದರ್ಭದಲ್ಲಿ ಬಹುಶಃ ಈ ಒಪ್ಪಂದ ಆಗಿದೆ. ತದನಂತರದಲ್ಲಿ ಕಾಲಕ್ರಮೇಣ ಬಂತು ಸರ್ವ ಶಿಕ್ಷಣ ಅಭಿಯಾನ, ಅದನ್ನು ಮುಂದುವರಿದ ಭಾಗವಾಗಿ ಬಂತು ರಾಷ್ಟ್ರೀಯ ಶಿಕ್ಷಣ ಅಭಿಯಾನ, ಮತ್ತು ಸರ್ಕಾರ ಒಂದು ಹೆಜ್ಜೆ ಮುಂದೆ ಹೋಗಿ ಬಂತು ಸಮಗ್ರ ಶಿಕ್ಷಣ ಅಭಿಯಾನ. ಸಮಗ್ರ ಶಿಕ್ಷಣ ಅಭಿಯಾನ ರಾಷ್ಟ್ರೀಯ ಶಿಕ್ಷಣ ನೀತಿ 2020 ತಳಹದಿಯಲ್ಲಿ ಈಗ ಮುಂದುವರಿಲಿಕ್ಕಿದೆ. ಅದರಲ್ಲಿ ಒಂದು ಉಲ್ಲೇಖ ಇದೆ, ಈಗ ಏನು 4 ವರ್ಷದ ಶಿಕ್ಷಣಗಳುಂಟು ಶಿಕ್ಷಕರದು, ಸುಮಾರು 2030 ಹಂತಕ್ಕೆ ಅದು ಇಂಪ್ಲಿಮೆಂಟ್ ಆಗ್ತದೆ ಅಂತ ಹೇಳಿ. 34 ವರ್ಷಗಳ ನಂತರ ರಾಷ್ಟ್ರೀಯ ಶಿಕ್ಷಣ ನೀತಿ ಹೊಸತನ್ನು ರೂಪುಗೊಳ್ತಾ ಇದೆ ಈಗ. ಆಗ ನಾವು ಆಲೋಚನೆ ಮಾಡ್ಬೋದು, ಬಹಳಷ್ಟು ಚಿಂತಕರು ಹೇಳ್ತಾ ಇದ್ರು, ನಾವು ಈ ಹಿಂದಿನ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನೇ ನಾವು ಈ ಆಧುನೀಕರಣದ ಸಂದರ್ಭದಲ್ಲಿ ಫಾಲೋ ಮಾಡಬೇಕಾ ಅಂತ. ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಹೇಳಲಾಗಿದೆ ಏನು ಅಂತ ಹೇಳಿದ್ರೆ, ಬಹಳಷ್ಟು ಸಂದರ್ಭಗಳಲ್ಲಿ ನಮಗೆ ಸಿಲೆಬಸ್ ಮತ್ತು ಕರಿಕ್ಯುಲಂನ ಬಗ್ಗೆ ವ್ಯತ್ಯಾಸ ಗೊತ್ತಿರುವುದಿಲ್ಲ, ಅಥವಾ ಕರಿಕ್ಯುಲಂ ಅಥವಾ ಸಿಲೆಬಸ್ ಪಠ್ಯಕ್ರಮ ಮತ್ತು ಪಠ್ಯವಸ್ತುಗಳ ಬಗ್ಗೆ ವ್ಯತ್ಯಾಸ ಅಥವಾ ಡಿಫರೆನ್ಸ್ ಗೊತ್ತಿರುವುದಿಲ್ಲ ನಮಗೆ. ಈ ಸಿಲೆಬಸ್ ಅಂತ ಹೇಳಿದ್ರೆ ಪ್ರಿಸ್ಕ್ರೈಬ್ಡ್ ಸಿಲೆಬಸ್ ಅಂತ ಹೇಳ್ತೇವೆ. ನಿರ್ದಿಷ್ಟ ಪ್ರಾಯದ ನಿರ್ದಿಷ್ಟ ತರಗತಿಯ ವಿದ್ಯಾರ್ಥಿಗಳಿಗೆ ಏನು ಹೇಳಿಕೊಡ್ಬೇಕು, ಎಷ್ಟು ಹೇಳಿಕೊಡ್ಬೇಕು, ಯಾವಾಗ ಹೇಳಿಕೊಡ್ಬೇಕು ಅಂತ. ಇವರಿಗೂ ಕೂಡ ಪ್ರೀತಿಯ ಸಲ್ಲಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರತಕ್ಕಂತಹ ಅಬ್ರಾಮ್ ಸರ್ ಇವರಿಗೂ ಕೂಡ ಪ್ರೀತಿಯ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ವೇದಿಕೆಯಲ್ಲಿ ಉಪಸ್ಥಿತರಿರುವ ಸಮನ್ವಯಾಧಿಕಾರಿಗಳಾದಂಥ ಶ್ರೀಮತಿ ಶೋಭಾ ಮೇಡಮ್ ರವರಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಪ್ರೌಢಶಾಲಾ ಶಿಕ್ಷಕರ ಸಂಘದ ಕೋಶಾಧಿಕಾರಿಗಳಾದಂತಹ ಶ್ರೀಯುತ ಸತ್ಯಶಂಕರ್ ಸರ್ ಇವರಿಗೂ ಕೂಡ ಹೃದಯಸ್ಪರ್ಶಿ ವಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರನ್ನ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದಂತಹ ಶಾಂತರಾಮ್ ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಅತ್ಯಂತ ಸುಸೂತ್ರವಾಗಿ ಸಾಂಗವಾಗಿ ನಿರೂಪಣೆಯನ್ನು ನೆರವೇರಿಸಿಕೊಟ್ಟಂತಹ ಕೊಂಬೆಟ್ಟು ಪ್ರೌಢಶಾಲಾ ಶಿಕ್ಷಕರಾದಂತಹ ಶ್ರೀಮತಿ ಮರ್ಸಿ ಮಮತಾ ಮೋನಿಸ್ ಮೇಡಮ್ ತಮಗೂ ಕೂಡ ಧನ್ಯವಾದ ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವ ಎಲ್ಲ ಅಧಿಕಾರಿ ವರ್ಗದವರಿಗೂ, ಎಲ್ಲ ಶಿಕ್ಷಕ ಮಿತ್ರರಿಗೂ, ಎಲ್ಲ ಊರ ಎಲ್ಲ ಪರವೂರ ಎಲ್ಲ ಅಭಿಮಾನಿಗಳಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದ ಸಮರ್ಪಿಸ್ತಾ ಈ ಒಂದು ವಿಚಾರಗೋಷ್ಠಿಯನ್ನು ಇಲ್ಲಿಗೆ ಸಮಾಪನಗೊಳಿಸ್ತಾ ಇದ್ದೇವೆ. ಜೈ ಹಿಂದ್. ಹಾಲ ರವಿ ಬಂದೋ ನೂರೊಂದಾಲ ರವಿ ಬಂದೋ, ಹಾಲ ರವಿ ಮ್ಯಾಲೂರಿನ ದಂಡೆ ವಾಲಾಡಿ ಬಂದೋ, ಹಾಲ ರವಿ ಬಂದೋ ನೂರೊಂದಾಲ ರವಿ ಬಂದೋ, ಹಾಲ ರವಿ ಮ್ಯಾಲೂರಿನ ದಂಡೆ ವಾಲಾಡಿ ಬಂದೋ. ತಾಳು ಬೆಟ್ಟ
ಬೆಟ್ಟದಲ್ಲಿ ತಮಟೆಯ ಸದ್ದೇನೋ ತಾಳು ಬೆಟ್ಟದಲ್ಲಿ ತಮಟೆಯ ಸದ್ದೇನೋ ತಾಳು ಬೆಟ್ಟದಲ್ಲಿ ತಮಟೆಯ ಸದ್ದೇನೋ ತಮಟೆಯ ಸದ್ದಲ್ಲಿ ಏಳು ಮಲಗೆ ಹಾಲರವಿ ಬಂದು ತಮಟೆಯ ಸದ್ದಲ್ಲಿ ಏಳು ಮಲ್ಲಿಗೆ ಹಾಲರವಿ ಬಂದು ಹಾಲರವಿ ಬಂದು ನೂರೊಂದಾಲರವಿ ಬಂದು ಹಾಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂದು ಹಾಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂದು ಸರಗೂರಿನಿಂದ ಶರಣರು ಬಂದಾರೆ ಸರಗೂರಿನಿಂದ ಶರಣರು ಬಂದಾರೆ ಸರಗೂರಿನಿಂದ ಶರಣರು ಬಂದಾರೆ ಸರಗೂರಿನಿಂದ ಶರಣರು ಬಂದಾರೆ ನಮ್ಮ ಮೈಕಾರ ಮಾದಪ್ಪ ಪೂಜೆಗೆಂದು ಆರತಿ ತರುತ್ತಾರೆ ನಮ್ಮ ಮೈಕಾರ ಮಾದಪ್ಪ ಪೂಜೆಗೆಂದು ಆರತಿ ತರುತ್ತಾರೆ ಹೇ ಹಾಲರವಿ ಬಂದು ನೂರೊಂದಾಲರವಿ ಬಂದು ಹಾಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂದು ಹಾಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂದು ಅಲಂಬಾಡಿಂದ ವಾಲೂಗ ಮಾಡಿಕೊಂಡು ಹಾಲಂಬಾಡಿಂದ ವಾಲೋಗ ಮಾಡಿಕೊಂಡು ಅಲಂಬಾಡಿಂದ ವಾಲೂಗ ಮಾಡಿಕೊಂಡು ಹಾಲಂಬಾಡಿಂದ ವಾಲೋಗ ಮಾಡಿಕೊಂಡು ವಾಲುತ್ತ ಜೋಲುತ್ತ ಏಳು ಮಲಗೆ ಹಾಲರವಿ ಬಂದು ವಾಲುತ್ತ ಜೋಲುತ್ತ ಏಳು ಮಲಗೆ ಹಾಲರವಿ ಬಂದು ಹೇ ಹಾಲರವಿ ಬಂದು ನೂರೊಂದಾಲರವಿ ಬಂದು ಹಾಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂದು ಹೇ ಹಾಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂದು ಹಾಲರವಿ ಬಂದು ನೂರೊಂದಾಲರವಿ ಬಂದು ಹಾಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂದು ಹಾಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂದು ಹಾಲರವಿ ಮ್ಯಾಲುವಿನ ದಂಡೆ ವಾಲಾಡಿ ಬಂದು ತನ್ನ ಕೈಗಳಿಗೆ ಬರುವ ಮಕ್ಕಳಿಗೆ ಉಣಬಡಿಸಿ ರಾಜ್ಯ ಮಟ್ಟದಲ್ಲಿ ವಿಜೃಂಭಿಸುವಂತೆ ಮಾಡಿದಂತಹ ರಮೇಶ್ ಶಿರ್ಲಾಲು ಇವರ ತಂಡ ಈ ಒಂದು ವೇದಿಕೆಗೆ 2 ಬಾರಿ ರಾಜ್ಯ ಮಟ್ಟದಲ್ಲಿ ಪ್ರಥಮ ಸ್ಥಾನವನ್ನ ಪಡೆದುಕೊಂಡ ನಮ್ಮ ಜಿಲ್ಲೆಯ ಹೆಮ್ಮೆಯ ತಂಡ. ಇದರಲ್ಲಿ ಬೇರೆ ಬೇರೆ ಊರಿನವರಿದ್ದಾರೆ. ರಮೇಶ್ ಶಿರ್ಲಾಲು ಅವರ ನೇತೃತ್ವದಲ್ಲಿ ಆ ತಂಡವನ್ನ ಇಲ್ಲಿಗೆ ಕರೆದಿದ್ದಾರೆ. ಹಿರಿಯರಾದಂತಹ ರಾಮಕೃಷ್ಣ ಶಿರೂರು ಬಹಳಷ್ಟು ವರ್ಷ ಸಂಘದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರು. ಹಿರಿಯ ಶಿಕ್ಷಕರವರ ನೇತೃತ್ವದಲ್ಲಿ ಈ ತಂಡ ಇಲ್ಲಿ ಪ್ರದರ್ಶನವನ್ನ ನೀಡ್ತಾ ಇದೆ. ಇದರ ತಂಡದ ಪರಿಚಯವನ್ನ ಮಾಡ್ತಾ ಇದ್ದೇನೆ. ಪ್ರದೀಪ್ ವಾಮಂಜೂರು, ಸಿಆರ್ಪಿ ಬಂಟ್ವಾಳ, ನಾಗರತ್ನ ಶಿರೂರು, ಕೆಪಿಎಸ್ ಮಿಜಾರು, ಪ್ರಶಾಂತ್ ಎಡಪದವು, ಸಾಹಿಪ್ರ ಶಾಲೆ ತಂತ್ರಕೆರೆ, ಆಶಾ ಚಿಕ್ಕಮಗಳೂರು, ಸಾಹಿಪ್ರ ಶಾಲೆ ಭೂಪಾಡಿಕಲ್ಲು, ರಶ್ಮಿ ಚಿಕ್ಕಮಗಳೂರು, ಸಾಹಿಪ್ರ ಶಾಲೆ ಮಾಡದಂಗಡಿ, ಹೇಮಾವತಿ ಮಿಜಾರು, ಕೆಪಿಎಸ್ ಮಿಜಾರು, ಹಿನ್ನೆಲೆ ರಮೇಶ್ ಶಿರ್ಲಾಲು, ದೈಹಿಕ ಶಿಕ್ಷಣ ಶಿಕ್ಷಕರು ನೆಟ್ಟಣಿಗೆ ಮುಡ್ನೂರು.
ರಾಮೇಶ್ವರನ ಮುಂಭಾಗದಲ್ಲಿರುವಂಥ ನಂದೀಶ್ವರನಾದ ಬಸವಣ್ಣನು ಆಳತಕ್ಕಂಥ ಈ ಕಲ್ಯಾಣ ಪಟ್ಟಣವು ಅಡ್ಡಗಲ 330 ಯೋಜನ ಹಿಡಿದು 400 ಯೋಜನ ಈಗಿರುವ ಕಲ್ಯಾಣ ಪಟ್ಟಣವನ್ನು ಶೈಲ ಬ್ರಾಹ್ಮಣನ ಮಗನಾದ ಬಸವೇಶ್ವರನು ರಾಜನಾಗಿ ಆಳುತ್ತಿದ್ದನು. ಆ ರುದ್ರ, ಆ ದೇವ, ಆ ವೀರ. ಒಂದಾನೊಂದು ಕಾಲದಲ್ಲಿ ಬಸವೇಶ್ವರನು ತನ್ನ ರಾಜ್ಯವನ್ನು ಆಳಬೇಕೆಂಬ ದುರ್ಬುದ್ಧಿ ಹುಟ್ಟಿ ತನ್ನ ಮತಕ್ಕೆ ಸೇರಿದ ಬಿಜ್ಜಳರನ್ನು ಉದ್ಧಾರ ಮಾಡಬೇಕೆಂದು ವೀರ ಶೈವರನ್ನು ಶೈಲ ಬ್ರಾಹ್ಮಣರನ್ನು ಉತ್ತರ ದಿಕ್ಕಿನಿಂದ ದಕ್ಷಿಣ ದಿಕ್ಕಿಗೆ ಚದುರಿಸಿದನು. ಆ ರುದ್ರ, ಆ ದೇವ, ಆ ವೀರ.
ಬಲ್ಲವರು ಯಾರ್ಯಾರೋ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಒಕ್ಕಲಿಗರ ಮುತ್ತಪ್ಪನ ಮನೆಯ ಒಕ್ಕಲುತನವ ಕಂಡು, ಒಕ್ಕಲಿಗರ ಮುತ್ತಪ್ಪನ ಮನೆಯ ಒಕ್ಕಲುತನವ ಕಂಡು, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತೈತಂ ತೈತಂ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಕುಂಬರಗುಂಡಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ, ಕುಂಬರಗುಂಡಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ, ಕುಂಬರಗುಂಡಣ್ಣನ ಮನೆಯ ಕುಂಬರಗುಂಡಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ, ಕುಂಬರಗುಂಡಣ್ಣನ ಮನೆಯ ಕುಡಿಕೆ ಶಬ್ದವ ಕೇಳಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತೈತಂ ತೈತಂ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಅಡಪ ತಬ್ಬಯ್ಯನ ಮನೆಯ ಡೋಲಿನ ಶಬ್ದವ ಕೇಳಿ, ಅಡಪ ತಬ್ಬಯ್ಯನ ಮನೆಯ ಡೋಲಿನ ಶಬ್ದವ ಕೇಳಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತೈತಂ ತೈತಂ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಮಡಿವಳ ಮಾಚಯ್ಯನ ಮನೆಯ ಮಡಿಯ ಚಂದವ ಕಂಡು, ಮಡಿವಳ ಮಾಚಯ್ಯನ ಮನೆಯ ಮಡಿಯ ಚಂದವ ಕಂಡು, ಮಡಿವಳ ಮಾಚಯ್ಯನ ಮನೆಯ ಮಡಿವಳ ಮಾಚಯ್ಯನ ಮನೆಯ ಮಡಿಯ ಚಂದವ ಕಂಡು, ಮಡಿವಳ ಮಾಚಯ್ಯನ ಮನೆಯ ಮಡಿಯ ಚಂದವ ಕಂಡು, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತೈತಂ ತೈತಂ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಕುರುಬರ ಬೀರಪ್ಪನ ಮನೆಯ ಗದ್ದಿಗೆ ಸಿಂಗಾರ ಕಂಡು, ಕುರುಬರ ಬೀರಪ್ಪನ ಮನೆಯ ಗದ್ದಿಗೆ ಸಿಂಗಾರ ಕಂಡು, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ತೈತಂ ತೈತಂ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ವಲಯರ ವನ್ನಯ್ಯನ ಮನೆಯ ತಮಟೆ ಶಬ್ದವ ಕೇಳಿ, ವಲಯರ ವನ್ನಯ್ಯನ ಮನೆಯ ತಮಟೆ ಶಬ್ದವ ಕೇಳಿ, ವಲಯರ ವನ್ನಯ್ಯನ ಮನೆಯ ವಲಯರ ವನ್ನಯ್ಯನ ಮನೆಯ ತಮಟೆ ಶಬ್ದವ ಕೇಳಿ, ವಲಯರ ವನ್ನಯ್ಯನ ಮನೆಯ ತಮಟೆ ಶಬ್ದವ ಕೇಳಿ, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ಜಗಣಕ ಜಗಣಕ ಎಂದು ಕುಣಿದ. ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಮಾದಿಗರಳಯ್ಯನ ಮನೆಯ ಅಂಬಲಿ ರುಚಿಯ ಕಂಡು, ಮಾದಿಗರಳಯ್ಯನ ಮನೆಯ ಅಂಬಲಿ ರುಚಿಯ ಕಂಡು, ಶಿವನು ಕೈಲಾಸದಲ್ಲಿ ಹರನು ಕೈಲಾಸದಲ್ಲಿ, ಶಿವನು ಕೈಲಾಸದಲ್ಲಿ ಸ್ವರ್ ಸ್ವರ್ ಎಂದು ಕುಣಿದ.
ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲೋರ್, ಶಿವನೇ ನಿನ್ನಾಟ ಬಲ್ಲೋರ್, ಹರನೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಶಿವನೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಹರನೇ ನಿನ್ನಾಟ ಬಲ್ಲವರು ಯಾರ್ಯಾರೋ, ಗುರುವೇ ನಿನ್ನಾಟ ಬಲ್ಲವರು ಯಾರ್ಯಾರೋ. ಅಮೋಘ ಕಂಠಸಿರಿಯಿಂದ ನಮ್ಮ ಊಳಿಗಮಾನ್ಯ ಪದ್ಧತಿ ಜಾರಿಯಲ್ಲಿದ್ದಂಥ ಸಂದರ್ಭದಲ್ಲಿ ಅಂದರೆ 1600ರಿಂದ 1700ರ ಕಾಲಘಟ್ಟದಲ್ಲಿ ತುಳಿತಕ್ಕೊಳಗಾದಂತಹ ಶೋಷಿತ ವರ್ಗದ ಸಮಾಜದಲ್ಲಿ ಜನಿಸಿದ ಮಹಾಪುರುಷರು ಕಾಣದ ಮತ್ತು ಕಟ್ಟೋದರು ಅವರು ಈ ಆ ಮರಗಳು ಫಲ ಕೊಡದಿದ್ರೆ ಆ ಕರಂಗೋಲು ಕುಣಿತವರು ಬಂದು ಅದರ ಬುಡಕ್ಕೆ ನೀರು ಹಾಕಿದ್ರೆ ಮುಂದಿನ ವರ್ಷ ಅದಕ್ಕೆ ಖಂಡಿತವಾಗಿ ಫಲ ಸಿಗ್ತದೆ ಎಂಬ ನಂಬಿಕೆ ಇತ್ತು. ಈ ಕರಂಗೋಲು ಕುಣಿತಕ್ಕೆ ಬರುವವರು 3 ದಿನದ ಮೊದಲು ಶುದ್ಧಾಚರಣೆಯಲ್ಲಿ ಅಂದರೆ ಸ್ನಾನ ಮಾಡಿ ಮಲಗಿ ಮಡಿ ವಸ್ತ್ರವನ್ನು ಉಟ್ಟುಕೊಂಡು ಬರಬೇಕಾಗ್ತದೆ. ಆಮೇಲೆ ಹಿರಿಯರ ಆಶೀರ್ವಾದ, ದೇವರ ಆಶೀರ್ವಾದವನ್ನು ಪಡೆದುಕೊಂಡು ಬಂದು ಕುಣಿತಾರೆ. ಏಪ್ರಿಲ್ ತಿಂಗಳಲ್ಲಿ ಅಂದರೆ ನಮ್ಮ ತುಳು ತಿಂಗಳ ಸುಗ್ಗಿ ತಿಂಗಳಲ್ಲಿ ಈ ಸುಗ್ಗಿಯ ಮಾಯಿ ಹುಣ್ಣಿಮೆಯಿಂದ ಸುಗ್ಗಿ ಹುಣ್ಣಿಮೆಯವರೆಗೆ ಈ ಸಂದರ್ಭದಲ್ಲಿ ಅವರು ಪ್ರತಿ ಮನೆಗೆ ಹೋಗಿ ಊರಿಗೆ ಬಂದಂತಹ ರೋಗ ರುಜಿನಗಳನ್ನು ದೂರ ಮಾಡ್ತಿರುವಂತಹ ಕುಣಿತವೇ ಕರಂಗೋಲು ಕುಣಿತ. ಇದೀಗ ತಮ್ಮ ಮುಂದೆ ಕರಂಗೋಲು ಕುಣಿತ. ಏರಿಯಾ ಚೋಮ ರಮೇಶ ಮಾದಿಗ ಕರಿಯ ಮಾತೆರವಲೆ ಪೊಲಿಗೊಬ್ಬುಗ ಪೊಲಿಯೇ ಪೊಲ್ಯರಪ್ಪ ಹೂವೆ ಪೋಂಡಲಾಯ ಪೊಲಿಯೇ ಪೊಲ್ಯರಪ್ಪ ಹೂವೆ ಪೋಂಡಲಾಯ ಒಲಿಯೇ ಒಲೆರಪ್ಪೋ ಹೂವೆ ಪೋಂದುಳ್ಳಾಯ, ಒಲಿಯೇ ಒಲೆರಪ್ಪೋ ಹೂವೆ ಪೋಂದುಳ್ಳಾಯ. ಓ ಕಂಗೋಲು ಪುಟ್ಟುದೀನೆ ಓಲುಂದೆ ಕೆಂಡಾರ ಕಂಗೋಲು ಪುಟ್ಟುದೀನೆ ಓಲುಂದೆ ಕೆಂಡಾರ, ಕಂಗೋಲು ಪುಟ್ಟುದೀನೆ ಕಡಲ ಬರಿಟೆ, ಕಂಗೋಲು ಪುಟ್ಟುದೀನೆ ಕಡಲ ಬರಿಟೆ. ಓ ಪೊಲಿಯೇ ಪೊಲ್ಯರಪ್ಪ ಹೂವೆ ಪೋಂಡಲಾಯ, ಒಲಿಯೇ ಒಲೆರಪ್ಪೋ ಹೂವೆ ಪೋಂದುಳ್ಳಾಯ, ಪೊಲಿಯೇ ಪೊಲ್ಯರಪ್ಪ ಹೂವೆ ಪೋಂಡಲಾಯ, ಒಲಿಯೇ ಪೊಲ್ಯರಪ್ಪ ಹೂವೆ ಪೋಂಡಲಾಯ. ಪೊಲಿಯೇ ಪೊಲಿಯೇ ಪೊಲ್ಯರಪ್ಪ ಹೂವೆ ಪೋಂಡಲಾಯ, ಪೊಲಿಯೇ ಪೊಲ್ಯರಪ್ಪ ಹೂವೆ ಪೋಂಡಲಾಯ, ಪೊಲಿಯೇ ಪೊಲ್ಯರಪ್ಪ ಹೂವೆ ಪೋಂಡಲಾಯ. ಒಲಿಯೇ ಒಲೆರಪ್ಪೋ ಹೂವೆ ಪೋಂದುಳ್ಳಾಯ, ಕಂಗೋಲು ಹುಟ್ಟುದೀನೆ ಓಲುಂದೆ ಕೆಂಡಾರ, ಕರಂಗೋಲು ಪುಟ್ಟುದೀನೆ ಓಲುಂದೆ ಕೆಂಡಾರ, ಕಂಗೋಲು ಪುಟ್ಟುದೀನೆ ಕಡಲ ಬರಿಟೆ, ಕರಂಗೋಲು ಪುಟ್ಟುದೀನೆ ಕಡಲ ಬರಿಟೆ, ಕಡಲ ಬರಿಟೆ ಪೊಯ್ಯೆ ತಾನೆ ನಡುಟೆ, ಕಡಲ ಬರಿಟೆ ಕೊಯ್ಯದಾನೆ ನಡುಟೆ, ಕಂಗೋಲು ಪುಟ್ಟುದೀನೆ ಕಡಲ ಬರಿಟೆ, ಕರಂಗೋಲು ಪುಟ್ಟುದೀನೆ ಕಡಲ ಬರಿಟೆ. ಪೊಲಿಯೇ ಪೊಲ್ಯರಪ್ಪ ಹೂವೆ ಪೋಂಡಲಾಯ,
ನಮ್ಮ ಊರಿಗೂ ಎಂಚಾನೆ ಕನವೋಲಿ ಕರ್ಗೋಲೂನು ನಮ್ಮ ಊರಿಗೂ ಎಂಚಾನೆ ಕನವೋಲಿ ಜಪ್ಪುದ ಬಯಲುಡೆಂಚ ಜಪ್ಪದೆ ಕೊನವೋಲಿ ಜಪ್ಪುದ ಬಯಲುಡೆಂಚ ಜಪ್ಪದೆ ಕೊನವೋಲಿ ಚೂರಿದ ಮುಳ್ಳುಡೆಂಚ ಸೂರಿದೆ ಕೊನವೋಲಿ ಸೂರಿದ ಮುಳ್ಳುಡೆಂಚ ಸೂರಿದೆ ಕೊನವೋಲಿ ಅಡಿಪೂನ ಮಾಯ್ಪೂಡೆಂಚ ಅಡ್ತದೆ ಕೊನವೋಲಿ ಅಡಿಪೂನ ಮಾಯ್ಪೂಡೆಂಚ ಅಡ್ತದೆ ಕೊನವೋಲಿ ಓ ಪೋಲಿಯೇ ಪೊಲಿಯರಪ್ಪೋ ಹೂವೆ ಪೋಂಡುಲಾಯ ಪೊಲಿಯೇ ಪೊಲಿಯರಪ್ಪೋ ಹೂವೆ ಪೋಂಡುಲಾಯ ಪೊಲಿಯೇ ಪೊಲಿಯರಪ್ಪೋ ಹೂವೆ ಪೋಂಡುಲಾಯ ಪೊಲಿಯೇ ಪೊಲಿಯರಪ್ಪೋ ಹೂವೆ ಪೋಂಡುಲಾಯ ಏರುಗೆ ಕಾಂತಾಗ ನಾಲೇರೋ ಮಾದಲ ಏರುಗೆ ಕಾಂತಾಗ ನಾಲೇರೋ ಮಾದಲ ನಾಲೇರೋ ಮಾದ ಏರೆ ನಾಯೇರೊಂಜಿ ಇಜ್ಜಾಂಡೆ ನಾಲೇರೋ ಮಾದ ಏರೆ ನಾಯೇರೊಂಜಿ ಇಜ್ಜಾಂಡೆ ಓ ಪೊಲಿಯೇ ಪೊಲಿಯರಪ್ಪೋ ಹೂವೆ ಪೋಂಡುಲಾಯ ಪೊಲಿಯೇ ಪೊಲಿಯರಪ್ಪೋ ಹೂವೆ ಪೋಂಡುಲಾಯ ಪೊಲಿಯೇ ಪೊಲಿಯರಪ್ಪೋ ಹೂವೆ ಪೋಂಡುಲಾಯ ಪೊಲಿಯೇ ಪೊಲಿಯರಪ್ಪೋ ಹೂವೆ ಪೋಂಡುಲಾಯ ಹೈ 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 ಏರುಗೆ ಕಾಂತಾಗ ಬಾಲೇನು ಮನ್ನಿಪೋ ಏರುಗೆ ಕಾಂತಾಗ ಬಾಲೇನು ಮನ್ನಿಪೋ ಬಾಲೇನು ಮನ್ನಿ ಪ್ಯಾರೆ ಕುಶಲನೆ ಪಿನಯರೆ ಬಾಲೇನು ಮನ್ನಿ ಪ್ಯಾರೆ ಕುಶಲನೆ ಪಿನಯರೆ ಗಿಂಡೇಟ್ ಪೇರುದೀತ್ ಬಾಲೇನು ಮನ್ನಿಪೋ ಗಿಂಡೇಟ್ ಪೇರುದೀತ್ ಬಾಲೇನು ಮನ್ನಿಪೋ ಪೊಲಿಯೇ ಪೊಲ್ಯರಪ್ಪೋ ಪೂವೆ ಪೋಂಡುಲಾಯ ಪೊಲಿಯೇ ಪೊಲಿಯರಪ್ಪೋ ಹೂವೆ ಪೋಂಡುಲಾಯ ಪೊಲಿಯೇ ಪೊಲ್ಯರಪ್ಪೋ ಹೂವೆ ಪೋಂಡುಲಾಯ ಪೊಲಿಯೇ ಪೊಲಿಯರಪ್ಪೋ ಹೂವೆ ಪೋಂಡುಲಾಯ ಪೊಲಿಯೇ ಪೊಲ್ಯರಪ್ಪೋ ಹೂವೆ ಪೋಂಡುಲಾಯ ಪೊಲಿಯೇ ಪೊಲಿಯರಪ್ಪೋ ಹೂವೆ ಪೋಂಡುಲಾಯ ಎಣ್ಮ ಎಣ್ಮ ಹೈ 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 ಪೊಲಿಯೇ ಪೊಲ್ಯರಪ್ಪೋ ಹೂವೆ ಪೋಂಡುಲಾಯ ಪೊಲಿಯೇ ಪೊಲಿಯರಪ್ಪೋ ಹೂವೆ ಪೋಂಡುಲಾಯ ಪೊಲಿಯೇ ಪೊಲ್ಯರಪ್ಪೋ ಹೂವೆ ಪೋಂಡುಲಾಯ ಪೊಲಿಯೇ ಪೊಲಿಯರಪ್ಪೋ ಹೂವೆ ಪೋಂಡುಲಾಯ ಏರುಗೆ ಕಾಂತಾಗ ಅಜ್ಜೇರೇನು ಮನ್ನಿಪೋ ಏರುಗೆ ಕಾಂತಾಗ ಅಜ್ಜೇರೇನು ಮನ್ನಿಪೋ ಅಜ್ಜೇರೇನು ಮನ್ನಿ ಪ್ಯಾರೆ ಕುಶಲನೆ ಪಿನಯರೆ ಅಜ್ಜೇರೇನು ಮನ್ನಿ ಪ್ಯಾರೆ ಕುಶಲನೆ ಪಿನಯರೆ ಪೊಲಿಯೇ ಪೊಲ್ಯರಪ್ಪೋ ಹೂವೆ ಪೋಂಡುಲಾಯ ಪೊಲಿಯೇ ಪೊಲಿಯರಪ್ಪೋ
ಹೈ ಹೈ बोलिए पुलर पोपुए कोंडलाया 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 Hey, 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 बोलिए पुलर पोपुए कोंडलाया बोलिए पुलर पोपुए कोंडलाया ಉಲ್ಲಯ್ಯ ಪೊಲಿಗೊಬ್ಬುದಾಂಡು ದಾಲಾಯ್ತನ ಕೊರ್ಲೆ ಪುತ್ತೂರು ಕಡಬ ತಾಲೂಕು ಶಿಕ್ಷಕರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ ಮತ್ತು ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ಬೆಳ್ಳಿಪಾಡಿ ಪುತ್ತೂರು ದಕ್ಷಿಣ ಕನ್ನಡ ಇದರ ಜಂಟಿ ಆಶ್ರಯದಲ್ಲಿ ಪುತ್ತೂರು ಕಡಬ ತಾಲೂಕು ಶಿಕ್ಷಕರ ದ್ವಿತೀಯ ಸಾಹಿತ್ಯ ಸಾಂಸ್ಕೃತಿಕ 2022 ಈ ಒಂದು ವೈಭವೋಪೇತ ಸಾಹಿತ್ಯ ಸಮ್ಮೇಳನಕ್ಕೆ ಆಗಮಿಸಿದಂತಹ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೂ ಗುರುಕುರೋತ್ತಮರಿಗೂ ಎಲ್ಲರಿಗೂ ಕೂಡ ಈ ಒಂದು ಮಧ್ಯಾಹ್ನದ ಅವಧಿಯ ಶುಭ ನಮನಗಳನ್ನು ಅರ್ಪಿಸುತ್ತಾ ಈ ಒಂದು ಸಿಡಿಯಾಪು ಕೃಷ್ಣ ಭಟ್ ವೇದಿಕೆಯಲ್ಲಿ ಸುಂದರ ವೇದಿಕೆಯಲ್ಲಿ ಇದೀಗಲೇ ಮೂಡಿಬಂತು ಜನಪದ ವೈವಿಧ್ಯಮಯ ಕಾರ್ಯಕ್ರಮಗಳು. ಎದೆಯ ಹಣತೆಯಲ್ಲಿ ಅಕ್ಷರದ ದೀಪ ಹೊತ್ತಿಸಿ ಅನೇಕ ಮಂದಿಯ ಬಾಳಿನ ಭದ್ರ ಬೆಳಕು ಚೆಲ್ಲಿ ವಿದ್ಯಾರ್ಥಿಗಳ ಜೀವನ ಎಂಬ ಪುಸ್ತಕದ ಪುಟದಲ್ಲಿ ಸ್ಫುಟವಾಗಿ ಬರೆಯಲು ಮಸ್ತಕದೊಳಗಿನ ಜ್ಞಾನ ದೀವಿಗೆಯ ಬೆಳಗಿಸಿ ಬದುಕಲ್ಲಿ ದೀಪವಾಗಿ ದಿಟವಾಗಿ ನಡೆಯುವಂತೆ ಹರಸಿ ಆತ್ಮವಿಶ್ವಾಸ ಎಂಬ ಖಡ್ಗದೊಳಗ ನುಡಿಯೊಂದಿಗೆ ಉತ್ತಮ ನಡೆಯನ್ನು ಕಲಿಸಿ ಬೋಧನೆಯ ಜೊತೆಗೆ ಸಾಧನೆಯ ಹಾದಿಯನ್ನು ತೋರಿಸಿರುತ್ತಿರುವಂತಹ ಗುರುಕುಲೋತ್ತಮರಿಂದ ನಡೆಯುವಂತಹ ಈ ಒಂದು ಕಾರ್ಯಕ್ರಮ. ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಸುಂದರ ವೇದಿಕೆಯಲ್ಲಿ ಕಾರ್ಯಕ್ರಮದ ಸಾಹಿತ್ಯ ಅಧ್ಯಕ್ಷರು ಶ್ರೀಯುತ ದಿವಾಕರ್ ಸರ್ ಇದ್ದಾರೆ. ಹಾಗೆ ಈ ಒಂದು ಕಾರ್ಯಕ್ರಮದ ಘನ ಸಾರಥ್ಯವನ್ನು ವಹಿಸಿದ್ದಾರೆ ನಮ್ಮ ಹಿರಿಯ ಮುಖ್ಯ ಗುರುಗಳು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಹಿರಿಯ ಪ್ರಾಥಮಿಕ ಶಾಲೆ ಆರ್ಯಾಪು ಗೌರವಾನ್ವಿತ ಶ್ರೀ ತಾಮ್ರ ಸರ್, ಹಾಗೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳಾದಂತಹ ಶ್ರೀ ವೇದಾವತಿ ಮೇಡಮ್ ಕೂಡ ಇದ್ದಾರೆ. ಹಾಗೆ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಗುರಿಕಾರರು ಅಧ್ಯಕ್ಷರು ಆದಂಥ ಮಹಾಗುರುಗಳು ಲಕ್ಷ್ಮಣ್ ನಾಯ್ಕ್ ಸರ್ ಇದ್ದಾರೆ. ತಮ್ಮನ್ನು ಈ ಒಂದು ವೇದಿಕೆಯಲ್ಲಿ ಪ್ರಾಂಜಲಿಯಾಗಿ ಸ್ವಾಗತಿಸುತ್ತಾ ಅಂಧಕಾರದಲ್ಲಿ ಮರೆಯಾಗುವ ಸ್ವಪ್ನಗಳಲ್ಲಿ ಬೆಳಕಿನ ಸಿಂಚನ ತರುವುದೇ ಈ ಮೈತ್ರಿಯ ಅನುಬಂಧ. ಜನಪದ ಸಾಹಿತ್ಯದ ಒಲವುಗಾರರಾಗಿ ಮೇರು ಮಂಟಪದಲ್ಲಿ ವಿಜೃಂಭಿಸುತ್ತಿರುವ ಭಾವನೆಗಳ ಅಲೆಗಳಿಗೆ ಒಲವಿನ ಸಂಜೀವಿನಿ ತುಂಬಿ ಹೃದಯದ ಭಾಷೆಯೊಂದಿಗೆ ಆತಿಥ್ಯದ ಸ್ಪರ್ಶವನ್ನು ನೀಯಲು ಬರುತ್ತಾ ಇದ್ದಾರೆ ಉತ್ತಮ ವಾಗ್ಮಿಗಳು, ಲೇಖನಕರು, ಸಾಹಿತಿಗಳು ಆದಂತಹ ನಮ್ಮ ಪುಷ್ಪಲತಾ ಮೇಡಮ್ ಒಳಾಲು. ವೇದಿಕೆಯ ಸಮಸ್ತರನ್ನು ನಮಿಸುತ್ತಾ ಬೆಳ್ಳಿಪಾಡಿ ಪ್ರಕೃತಿಯ ಹಸುರುಡುಗೆಯ ಈ ತಾಣದಿ ವರ್ಣರಂಜಿತ ವೇದಿಕೆಯ ಸಾಂಸ್ಕೃತಿಕ ಗೋಷ್ಠಿಯಂದದಿ ಮೆರೆದಿರುವುದು ಜನಪದ ನಮನ. ಇದು ಕನ್ನಡದ ನಮ್ಮಮ್ಮ ಭುವನ ತಾಯಿಯೊಂದಿಗೆ ಹಂಚಿಕೊಂಡ ಅಳಿಸಲಾರದ ಬಂಧನ. ಹೌದು, ಗೋಷ್ಠಿಯ ಈ ನಂದನಕ್ಕೆ ನನ್ನ ಸ್ವಾಗತದ ಸವಿಸ್ಪಂದನ. ಪುತ್ತೂರು ಕಡಬ ತಾಲೂಕು ಶಿಕ್ಷಕರ ಸಾಹಿತ್ಯ ಸಂಗಮದ ಸರ್ವಾಧ್ಯಕ್ಷರೇ, ನಮ್ಮೆಲ್ಲರ ನೆಚ್ಚಿನ ಶ್ರೀ ದಿವಾಕರ ಆಚಾರ್ಯ ಸರ್, ನಿಮಗೆ ನಮ್ಮೆಲ್ಲರ ಹೆಮ್ಮೆಯ ಗೌರವ ನಮನ, ಪ್ರೀತಿಯ ಸ್ವಾಗತ. ಸಾಂಸ್ಕೃತಿಕ ಪ್ರಥಮ ಗೋಷ್ಠಿಯ ವೇದಿಕೆಗೆ ಶೋಭೆ ತಂದ ಅಧ್ಯಕ್ಷ ಮಹೋದಯ ಶ್ರೀ ತಾಬ್ರ ಸರ್, ಮುಖ್ಯ ಗುರುಗಳು ಆರ್ಯಾಪು ಶಾಲೆ ಸರ್, ತಮಗಿದು ನಲ್ಮೆಯ ನಮನ, ಆದರದ ಒಲವಿನ ಸ್ವಾಗತ. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘ ಪುತ್ತೂರನ್ನು ಕೇಂದ್ರೀಕರಿಸಿದಂತಹ ಈ ಸಂಘದ ಘನ ಅಧ್ಯಕ್ಷತೆಯೊಂದಿಗೆ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಶ್ರೀಯುತ ಲಕ್ಷ್ಮಣ ನಾಯ್ಕ ಸರ್,
ಆದರಣೀಯರೇ, ಶಿಕ್ಷಕರೆಲ್ಲರ ಒಕ್ಕೊರಲ ಪ್ರೀತಿಯ ನಮನದೊಂದಿಗೆ ಹಾರ್ದಿಕ ಸುಸ್ವಾಗತ ತಮಗೆ ಸರ್. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ಕಾರ್ಯದರ್ಶಿಯಾಗಿ ನಮ್ಮೆಲ್ಲರ ನೆಚ್ಚಿನ ವೇದಾವತಿ ಮೇಡಮ್ ಅವರು ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ನನ್ನ ನಲ್ಮೆಯ ಮೇಡಮ್, ತಮಗಿದು ಪ್ರೀತಿಯ ಸ್ವಾಗತ, ಆತ್ಮೀಯ ನಮನಗಳು. ಜನಪದ ನಮನದ ಪ್ರಥಮ ಸಾಂಸ್ಕೃತಿಕ ಗೋಷ್ಠಿಗೆ ಹೆಜ್ಜೆ ಕಟ್ಟಿ ಗೆಜ್ಜೆಯನ್ನ ಕಟ್ಟಿಕೊಂಡು ಹೆಜ್ಜೆಗಳನ್ನು ಹಾಕುತ್ತಾ ಭಾವ ದನಿಯನ್ನ ಕೂಡಿಸಿ ಆಳವರಿತು ಪದವ ನುಲಿದು ಜನರನ್ನ ರಂಜಿಸಿದ ಎಲ್ಲ ಕಲಾವಿದರಿಗೆ, ವಿಧ ವಿಧದ ಸಾಂಸ್ಕೃತಿಕ ಕಲಾ ವೈಭವದ ಆಸಾದವನ್ನ ವೀಕ್ಷಕ ಸ್ತೋಮಕ್ಕೆ ಪ್ರಸಾದವಾಗಿ ನೀಡಿದಂತಹ ತಮ್ಮೆಲ್ಲರಿಗೆ ಒಕ್ಕೊರಲ ಪ್ರೀತಿಯ ಸ್ವಾಗತ. ಹೀಗಿದೆ ತಮ್ಮ ಯಾದಿ. ಓಬಲೇಶ್ ಮತ್ತು ತಂಡ, ಜಯಂತರೈ ಮತ್ತು ತಂಡ, ರಮೇಶ್ ಶಿರ್ಲಾಲು ಮತ್ತು ತಂಡ, ರಾಣಿ ಏಟಿ ಮತ್ತು ತಂಡ. ಅಭೂತಪೂರ್ವ ಹಾಡುಗಳು, ಕಥನ, ನರ್ತನಗಳಿಂದ ವೇದಿಕೆಯನ್ನು ರಂಗಾಗಿಸಿದ ತಮ್ಮೆಲ್ಲರಿಗೆ ನಲ್ಮೆಯ ಸ್ವಾಗತ. ವೇದಿಕೆಯ ಈ ಕಾರ್ಯಕ್ರಮಗಳಿಗೆಲ್ಲ ಸಾಕ್ಷಿಯಾದಂತಹ, ಜನಪದ ಪ್ರದರ್ಶನದ ಓಘಕ್ಕೆ ಸಾಕ್ಷಿಯಾದ ಈ ವೇದಿಕೆಯ ಸರ್ವ ಸಂತಸದ ಸಮಯಕ್ಕೆ ಆವಿರ್ಭೂತ ವೇದಿಕಾಸನಸ್ಥ ಸರ್ವರಿಗೆ, ಜೊತೆಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಪ್ರೇಕ್ಷಕ ಸ್ತೋಮಕ್ಕೆ ಮತ್ತೊಮ್ಮೆ ಮಗದೊಮ್ಮೆ ಪ್ರೀತಿಯ ಸ್ವಾಗತವನ್ನು ಕೋರುತ್ತಾ, ಸಾಂಸ್ಕೃತಿಕ ವೇದಿಕೆಯಿಂದ ಹೊರಬರುವಂತಹ ಸಂಸ್ಕೃತಿಯ ಅನಾವರಣಕ್ಕೆಲ್ಲ ಸಾಕ್ಷಿಯಾಗೋಣ ಎನ್ನುತ್ತಾ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರನ್ನ ಸ್ವಾಗತಿಸಿ ನನಗೆ ಅವಕಾಶ ನೀಡಿದ ಸಮಿತಿಗೆ ವಂದಿಸಿ ನಿರ್ಗಮಿಸುವೆ. ವಂದನೆಗಳು. ಎಲ್ಲರನ್ನು ಆದರಪೂರ್ವಕವಾಗಿ ಸ್ವಾಗತಿಸಿದ ಮೇಡಮ್, ತಮಗಿದು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ನೀಡುತ್ತಾ, ಹಲವು ಸಾಧನೆಗಳ ಹರಿಕಾರರಾಗಿ ವಿವಿಧ ಮಜಲುಗಳ ಗುರಿಕಾರರಾಗಿ ಶಿಕ್ಷಣ ವಿದ್ಯಾರ್ಥಿ ವೃಂದದ ಮಹಾಗುರುಗಳಾಗಿ ಊರ ಸಹೃದಯ ಬಂಧುಗಳ ಗೆಣೆಕಾರರಾಗಿ ಶಿಕ್ಷಣ ಇಲಾಖೆಯ ಕರ್ತವ್ಯವನ್ನು ಚಾಚೂ ತಪ್ಪದೆ ಮಾಡುವಂತಹ, ಇನ್ನೊಬ್ಬರ ಮನಸ್ಸನ್ನು ಕಿಂಚಿತ್ತೂ ನೋಯಿಸದ ಮಹಾಗುರು, ಸುಮಾರು ಕಾಲ ಭೈರವನ ಗರ್ಭದಡಿಯಲ್ಲಿ 30 ವರ್ಷಗಳನ್ನು ಶಿಕ್ಷಕ ವೃತ್ತಿಯನ್ನು ಸಲ್ಲಿಸಿ ಇದೀಗ ನಿವೃತ್ತಿಯ ಅಂಚಿನಲ್ಲಿರುವಂತಹ ಮಹಾಗುರು ನಮ್ಮ ಈ ಒಂದು ಹೊತ್ತಿನ ಸಾರಥ್ಯವನ್ನು ವಹಿಸಿದ್ದಾರೆ. ಶ್ರೀ ತಾಮ್ರ ಹಿರಿಯ ಮುಖ್ಯ ಗುರುಗಳು ಆರ್ಯಾಪು ಶಾಲೆ ಸರ್, ತಮ್ಮ ಸಾರಥ್ಯದ ನುಡಿಗಳಿಗಾಗಿ ಈ ಒಂದು ಸುಂದರ ವೇದಿಕೆ. ಎಲ್ಲರಿಗೂ ಮಧ್ಯಾಹ್ನಂತರದ ಶುಭ ವಂದನೆ ಸಲ್ಲಿಸ್ತಾ, ಪುತ್ತೂರು ಕಡಬ ತಾಲೂಕು ಶಿಕ್ಷಕರ ಸಾಹಿತ್ಯ ಮತ್ತು ಸಂಸ್ಕೃತಿ ಪರಿಷತ್ತು, ಪುತ್ತೂರು ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಸಮ್ಮೇಳನ ಈ ಒಂದು ಸಮಾರಂಭದ ಅಧ್ಯಕ್ಷಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂತಹ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ ದಿವಾಕರಾಚಾರ್ಯವರು, ಹಾಗೆಯೇ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರೇ, ಹಾಗೆಯೇ ಈ ಒಂದು ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ತಾಲೂಕು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಗಳೇ, ಹಾಗೆಯೇ ಈ ಒಂದು ಸಾಹಿತ್ಯ ಸಮ್ಮೇಳನಕ್ಕೆ ಬಂದಿರತಕ್ಕಂಥ ಎಲ್ಲ ಸಾಹಿತ್ಯ ಅಭಿಮಾನಿಗಳೇ, ಶಿಕ್ಷಕ ಬಂಧುಗಳೇ, ನಿಮಗೆ ಮಗದೊಮ್ಮೆ ಮಧ್ಯಾಹ್ನಂತರ ಶುಭವಂದನೆ ಸಲ್ಲಿಸ್ತಾ, ಈಗ ಜನಪದ ಕಲೆಯ ಬಗ್ಗೆ ಒಂದೆರಡು ಮಾತುಗಳನ್ನೇ ಮಾತಾಡಲಿಕ್ಕೆ ಇಚ್ಛಿಸ್ತೇನೆ. ಭಾರತ ದೇಶದಲ್ಲೇ ನಮ್ಮ ಜನಪದ, ಕರ್ನಾಟಕದ ಜನಪದ ಅತ್ಯಂತ ಶ್ರೀಮಂತವಾಗಿದೆ. ಇಲ್ಲಿ ಜನಪದ ಕುಣಿತಗಳು, ಜನಪದ ಹಾಡುಗಳು ಎಲ್ಲರಿಗೂ ಮುದವನ್ನು ನೀಡುವಂಥದ್ದಾಗಿದೆ. ಜನಪದ ಹಾಡುಗಳು ಯಾರು ಇದನ್ನು ಸೃಷ್ಟಿಸಿದರೆಂದು ಹೇಳುವುದಕ್ಕೆ ಸಾಧ್ಯವಿಲ್ಲ. ಹಾಗೆ ಇದು ಮೂಲತಃ ಪರಂಪರಾನುಗತವಾಗಿ ಬಂದಿರತಕ್ಕಂತಹ ಜ್ಞಾನ ಅಂತೇಳಿ ಹೇಳ್ಬೋದು. ಹಾಗೆ ಇದರ ಅಭಿನಂದನಾ ಪತ್ರವನ್ನು
ಪ್ರತಿಭಾಂತರಿಗೆ ಜನಪದ ಕಲಾಕಾರರಿಗೆ ನೀಡಬೇಕಾಗಿ ವಿನಮ್ರವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ರಾಣಿ ಕಬಕ ಶಾಲೆ, ತೇಜಸ್ವಿನಿ ಅಂಬೇಕಲ್ಲು, ರಶ್ಮಿತಾ ಕುಂಚಪ್ಪಾಡಿ, ಶೋಭಾ ಕುಂಚಪ್ಪಾಡಿ, ಅಭಿನಂದನೆಗಳು. ಮುಂದೆ ಜಯಂತ್ ವೈ ಮತ್ತು ತಂಡ ಕರಂಗೋಲು ನೃತ್ಯವನ್ನು ಈ ಒಂದು ಸುಂದರ ವೇದಿಕೆಯಲ್ಲಿ ಮಾಡಿದಂಥ ತಂಡ, ಹಾಡುಗಾರರು, ಭಜನಗಾರರು, ಹಲವು ಪ್ರತಿಭೆಗಳನ್ನು ಮೈಗೂಡಿಸಿಕೊಂಡವರು ಜಯಂತ್ ವೈ. ತಮ್ಮ ಪ್ರತಿಭೆ ಮತ್ತೆ ಕೂಡ ಎಲ್ಲ ಕಡೆಗಳಲ್ಲೂ ಮೂಡಿ ಬರಲಿ. ಈ ದಿನದ ಜನಪದ ಸಾಹಿತ್ಯ ಲೋಕಕ್ಕೆ ಮೆರುಗು ನೀಡಿದ ತಮಗೆ ಅಭಿವಂದನೆಗಳನ್ನು ಅರ್ಪಿಸುತ್ತಾ ರಮೇಶ್ ಶಿರ್ಲಾಲು ಮತ್ತು ತಂಡ, ದಯವಿಟ್ಟು ಓಬಳೇಶ್ ಮತ್ತು ತಂಡ ವೇದಿಕೆ. ವೀರಗಾಸೆ ನೃತ್ಯದ ಮೂಲಕ ನಮ್ಮ ಮನವನ್ನು ಗೆದ್ದವರು ರಮೇಶ್ ಶಿರ್ಲಾಲು ಮತ್ತು ತಂಡ. ಯಕ್ಷಗಾನದ ಮೇರು ನಟ ರಮೇಶ್ ಶಿರ್ಲಾಲು, ದೈಹಿಕ ಶಿಕ್ಷಣ ಶಿಕ್ಷಕರು. ನಿಮ್ಮ ಪ್ರತಿಭೆ ಇನ್ನೂ ಕೂಡ ಹೀಗೆ ಕಂಪನ್ನು ಪಸರಿಸುತ್ತಾ ಜಿಲ್ಲಾ ಹಂತದಲ್ಲಿ, ರಾಜ್ಯ ಹಂತದಲ್ಲಿ ಹಾಗೂ ದೇಶೀಯ ಹಂತದಲ್ಲಿ ಹೆಸರನ್ನು ಪಡೆಯಲಿ ಎಂಬುದೇ ಈ ಒಂದು ಸಾಹಿತ್ಯ ಲೋಕದ ತುಂಬು. ಶಾಲೆಯ ಮುಖ್ಯ ಗುರು ಶ್ರೀಮತಿ ಕಾವೇರಿ ಮೇಡಮ್ ತಮ್ಮನ್ನು ಕೂಡ ಪ್ರೀತಿಯಿಂದ ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಸಾಹಿತ್ಯ ಅಧ್ಯಕ್ಷರಿಂದ ಅಭಿನಂದನಾ ಪತ್ರವನ್ನು ತಾವು ಸ್ವೀಕರಿಸಬೇಕು. ಲೇಖಕಿ, ಸಾಹಿತಿ, ವಾಗ್ಮಿ, ಹಲವು ಪ್ರತಿಭೆಗಳನ್ನು ಒಳಮೂಡಿಕೊಂಡವರು. ಈಗ ಕಾವೇರಿ ಮೇಡಮ್ ದಯವಿಟ್ಟು ತಾವು ಬರಬೇಕು, ಆದಷ್ಟು ಬೇಗನೆ ಅಭಿನಂದನಾ ಪತ್ರವನ್ನು ಸ್ವೀಕರಿಸಬೇಕು. ಕಾರ್ಯಕ್ರಮದ ಕೊನೆ ಹೆಜ್ಜೆಗೆ ಹಂತಕ್ಕೆ ಬರ್ತಾ ಇದ್ದೇವೆ. ನಮನಗಳನ್ನು ಅರ್ಪಿಸುತ್ತಾ ಶಿಕ್ಷಕರ ದ್ವಿತೀಯ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ 2022 ಇದರ ಗೋಷ್ಠಿ 1 ಜನಪದ ನಮನ ಕಾರ್ಯಕ್ರಮದ ಕೊನೆಯ ಘಟ್ಟದಲ್ಲಿದ್ದೇವೆ. ಬದುಕು ಎಂದರೆ ನದಿಯ ಹಾಗೆ ಕೊನೆಯಿಲ್ಲದ ಪಯಣ. ಯಾವುದೂ ನಮ್ಮ ಜೊತೆ ಶಾಶ್ವತವಾಗಿ ಉಳಿಯುವುದಿಲ್ಲ. ಉಳಿಯುವುದು ಒಂದೇ, ಅದು ಹೃದಯ ತಟ್ಟಿದ ನೆನಪುಗಳು ಮಾತ್ರ. ಹಾಗೆ ದ್ವಿತೀಯ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ದಿವಾಕರ ಆಚಾರ್ಯ ಇವರು ಇಂದು ಈ ಕಾರ್ಯಕ್ರಮದಲ್ಲಿ, ಈ ಸಭಾ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಕಾರಣಕರ್ತರಾಗಿದ್ದಾರೆ. ಸರ್, ತಮಗಿದು ಹೃದಯಪೂರ್ವಕ ಧನ್ಯವಾದಗಳು. ರಥಸಾಗರ
ಸಾಗಲು ಬರಿಯ ಪಥವೊಂದಿದ್ದರೆ ಸಾಲದು, ಅದಕ್ಕೊಬ್ಬ ಸಾರಥಿಯೂ ಬೇಕು, ಜೊತೆಗೆ ಅವರಿಗೊಂದು ಗುರಿ ಇರಬೇಕು. ಹಾಗೆ ಈ ಸಭಾ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ಸಭಾ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ತಾಬ್ರಲ್ ಸರ್, ಹಿರಿಯ ಮುಖ್ಯ ಗುರುಗಳು ಆರ್ಯಾಪು ಶಾಲೆ, ಇವರು ತಮ್ಮ ಪ್ರೇರಕ ನುಡಿಗಳೊಂದಿಗೆ ಜನಪದ ಹಾಡಿನೊಂದಿಗೆ ತಮ್ಮ ಶುಭವನ್ನ ಹಾರೈಸಿದ್ದಾರೆ. ಸರ್, ತಮಗಿದು ಸರ್ವರ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಲಕ್ಷ್ಮಣ ನಾಯ್ಕ್ ಸರ್. ಇವರ ಕ್ರಿಯಾಶೀಲತೆ ಇದೊಂದು ಉದಾಹರಣೆಯಾಗಿ ಇರಬಹುದು. ಹಾಗೆ ಇವರು ಈ ಒಂದು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದಾರೆ. ಇವರಿಗೂ ನಿಮ್ಮೆಲ್ಲರ ಪರವಾಗಿ ಹೃದಯ ತುಂಬಿದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಇನ್ನೋರ್ವ ಅತಿಥಿಯಾಗಿರುವಂತಹ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿಯಾಗಿರುವಂತಹ ಕ್ರಿಯಾಶೀಲರಾಗಿರುವಂತಹ ಮೇಡಮ್ ವೇದಾವತಿ ಮೇಡಮ್ ಈ ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಕೂಡ ಸರ್ವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮ ಯಶಸ್ವಿಯಾಗಲು ಸಹಕರಿಸಿದಂತಹ, ಬಹಳ ಉತ್ತಮವಾಗಿ ಒಂದು ನಿರೂಪಣೆಯನ್ನು ಮಾಡಿದಂತಹ ನಮ್ಮ ಮಾದರಿ ಶಾಲೆ ಉಪ್ಪಿನಂಗಡಿಯ ಶಿಕ್ಷಕರಾದ ಶ್ರೀಮತಿ ದೇವಕಿ ಮೇಡಮ್, ಇವರಿಗೂ ಕೂಡ ಸರ್ವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಹಾಗೆ ಸರ್ವರನ್ನು ಈ ಒಂದು ಸಭೆಗೆ ಪ್ರೀತಿಯಿಂದ ಸ್ವಾಗತಿಸಿದ ಪುಷ್ಪಾ ಮೇಡಮ್, ಇವರನ್ನು ಕೂಡ ಎಲ್ಲರ ಪರವಾಗಿ ತುಂಬು ಹೃದಯದಿಂದ ಅವರಿಗೆ ಧನ್ಯವಾದವನ್ನ ಹೇಳ್ತಾ ಇದ್ದೇನೆ. ಹಾಗೆ ಇಲ್ಲಿ ನೆರೆದಿರುವಂತಹ ಸರ್ವರಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಅನಂತ ಶಕ್ತಿ, ಅನಂತ ಉತ್ಸಾಹ, ಅನಂತ ಧೈರ್ಯದ ಜೊತೆಗೆ ಅನಂತ ತಾಳ್ಮೆಯೂ ಬೇಕು. ಆಗ ಮಾತ್ರ ಮಹತ್ ಕಾರ್ಯಗಳನ್ನು ಸಾಧಿಸಬಹುದು ಎಂದು ಹೇಳುತ್ತಾ, ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಡುತ್ತಿದ್ದೇನೆ. ಮೇಡಮ್, ನಿಮಗೆ ಕಾವೇರಿ ಮೇಡಮ್ಗೆ ವಂದನೆಗಳು. ಮುಂದೆ ಕಿರು ಕಥಾ ಸಮಯ. ಈಗ ವೇದಿಕೆಯಲ್ಲಿರುವ ಎಲ್ಲರನ್ನು ಸ್ವಾಗತಿಸಬೇಕಾಗಿ ನಮ್ಮ ಸರ್ಕಾರಿ ಪ್ರೌಢಶಾಲೆ ಪಾಪೆಮಜಲು ಇದರ ಶಿಕ್ಷಕಿಯಾಗಿರುವಂತಹ ಸವಿತಾ ಮೇಡಮ್ ಇವರನ್ನು ಕೇಳಿಕೊಳ್ತಿದ್ದೇನೆ. ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ಕಥಾ ಸಮಯ. ಸ್ವರಚಿತ ಕಥೆಗಳ ವಾಚನ ಮಾಡಲಿಕ್ಕೆ ನಮ್ಮ ಈ ಒಂದು ಗೋಷ್ಠಿ ಸಿದ್ಧವಾಗಿದೆ. ಈ ಕಥಾ ಸಮಯದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ ಶ್ರೀ ಹರಿಪ್ರಸಾದ್ ಉಪಾಧ್ಯಾಯ, ವಿಶೇಷ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು, ಕೆಪೋ. ಇವರಿಗೆ ಈ ಕಥಾ ಸಮಯದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ತಾ ಇದ್ದೀರಿ ಸರ್. ನಿಮಗೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯನ್ನು ಮಾಡಿಕೊಂಡು ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡ್ಲಿಕ್ಕಿದ್ದಾರೆ ಅಕ್ಷರ ದಾಸೋಹ ಪುತ್ತೂರು ಇದರ ಸಹ ನಿರ್ದೇಶಕರಾಗಿರುವ ಶ್ರೀ ಸುರೇಶ್ ಕುಮಾರ್ ಇವರು. ಇವರಿಗೂ ಕೂಡ ಕಥಾ ಸಮಯಕ್ಕೆ ಆದರದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ನಮ್ಮ BRCಯ ಕಂಪ್ಯೂಟರ್ಗೆ ಕಂಪ್ಯೂಟರ್ ಅಂತ ಹೇಳುವಷ್ಟರ ಮಟ್ಟಿಗೆ ಕೆಲಸ ನಿರ್ವಹಿಸ್ತಾ ಇರುವಂತಹ ಶ್ರೀ ನವೀನ್ ವೇಗಸ್, ಇವರಿಗೂ ಕೂಡ ಕಥಾ ಸಮಯಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಕತೆಗಾರರಾಗಿ ಇಂದಿನ ಕಾರ್ಯಕ್ರಮವನ್ನು ಚಂದಗಾಣಿಸಲಿಕ್ಕೆ ಕೊಡಲಿರುವಂತಹ ಶ್ರೀಮತಿ ಶಾಂತಾ ಸಹ ಶಿಕ್ಷಕಿ ಕಬಕ, ಶ್ರೀಮತಿ ಶಶಿಕಲಾ ವರ್ಕಾಡಿ, ಶ್ರೀಮತಿ ವಿಶಾಲಾಕ್ಷಿ ಇಡ್ಯೋಟು, ಶ್ರೀಮತಿ ಶಶಿಕಲಾ ಬಿ, ಶ್ರೀಮತಿ ಸರಿತಾ ರಾಮಚಂದ್ರ, ಶ್ರೀ ಮಲ್ಲೇಶಯ್ಯ HM ರಾಮಕುಂಜ, ಇವರೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತ ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಹಾಗೆ ಸೇರಿರುವಂತಹ ಎಲ್ಲ ಕಥಾ ಕೇಳುಗರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಬಯಸುತ್ತಾ ನನ್ನ ಸ್ವಾಗತವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಅದಕ್ಕೊಂದು
ವಸ್ತು ಬೇಕು, ಅದರಲ್ಲಿ ಕೆಲವು ಪಾತ್ರಗಳಿರಬೇಕು, ಕಥೆಯ ಸುಗಮ ಸಂಚಾರಕ್ಕೆ ಒಂದು ಕಥಾ ಹಂದರ, ಕಥೆಯ ವಿಸ್ತರಣೆಗೆ ಪೂರಕವಾದಂತಹ ಅದ್ಭುತ ಕಲ್ಪನೆ, ಇವುಗಳು ಬೇಕು. ಇವನ್ನು ಹದವಾಗಿ ಬೆರೆಸಿದಾಗ ಸುಂದರವಾದೊಂದು ಕತೆ ನಿರ್ಮಾಣವಾಗುತ್ತದೆ. ಕತೆಗೊಂದು ಆರಂಭ, ಬೆಳವಣಿಗೆ ಹಾಗೂ ಒಂದು ಕ್ಲೈಮ್ಯಾಕ್ಸ್ ಇರುತ್ತದೆ. ಕೆಲವೊಂದು ಕತೆಗಾರರು ಕತೆಗೆ ಕೊಡುವ ಟ್ವಿಸ್ಟ್ ಹಾಗೂ ಕ್ಲೈಮ್ಯಾಕ್ಸ್ ನಮ್ಮ ನಿರೀಕ್ಷೆಗೂ ಮೀರಿದಂತಿರುತ್ತದೆ. ಟಿವಿಯಲ್ಲಿ ಧಾರಾವಾಹಿಗಳು ಪ್ರಸಾರವಾಗುವಾಗ ಒಂದು ಡಿಸ್ಕ್ಲೈಮರ್ ಬರುತ್ತದೆ. ಈ ಕಥೆಯಲ್ಲಿ ಬರುವ ಕತೆ ಹಾಗೂ ಪಾತ್ರಗಳು ಕಾಲ್ಪನಿಕ. ನೀವು ನೋಡಿರುವ ಯಾವುದಾದರೂ ವ್ಯಕ್ತಿ ಅಥವಾ ಘಟನೆಯೊಂದಿಗೆ ಇವಕ್ಕೆ ಹೋಲಿಕೆ ಕಂಡುಬಂದರೆ ಅದು ಕೇವಲ ಆಕಸ್ಮಿಕ ಅಂತ. ಹೌದು, ಕಥೆಗಳು ಕಾಲ್ಪನಿಕವಾದರೂ ಅದಕ್ಕೆ ಸುತ್ತಮುತ್ತಲಿನ ವ್ಯಕ್ತಿಗಳು ಹಾಗೂ ಆಗುಹೋಗುಗಳಿಂದ ಅವುಗಳು ಪ್ರೇರಣೆಯನ್ನು ಪಡೆದಿರುತ್ತವೆ. ಕಥೆಗಳಲ್ಲಿ ಮನುಷ್ಯ ಜೀವನದ ಚಿತ್ರಣವೇ ಇರುವುದರಿಂದ ಈ ರೀತಿಯ ಹೋಲಿಕೆಗಳು ಅಪರೂಪಕ್ಕೆ ಕಂಡುಬರುವುದು ಕೂಡ ಸಹಜ ಹಾಗೂ ಅನಿವಾರ್ಯ. ಅಂತೂ ನಮ್ಮ ಶಿಕ್ಷಕ ಕಥೆಗಾರರು ತಮ್ಮ ಅದ್ಭುತ ಕಥೆಗಳೊಂದಿಗೆ ಯಾವ್ಯಾವುದೋ ವಿಶಿಷ್ಟವಾದ ಕಲ್ಪನೆಗಳನ್ನು ಹೆಣೆದುಕೊಂಡು ನಮ್ಮ ಮುಂದೆ ಇದ್ದಾರೆ. ಈಗ ಮೊದಲನೇದಾಗಿ ನಮ್ಮ ಮುಂದೆ ಕಥೆಯನ್ನು ವಾಚಿಸಲಿರುವವರು ಶ್ರೀಮತಿ ಶಾಂತಾ ಪುತ್ತೂರು. ಶಾಂತಾ ಪುತ್ತೂರು ಅಂತ ಹೆಸರಿನ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವಂಥ ಶಾಂತಾ ಮೇಡಮ್ ಅವರು ಪ್ರಸ್ತುತ ಸರ್ಕಾರಿ ಪ್ರೌಢಶಾಲೆ ಕಬಕ ಇಲ್ಲಿ ಕನ್ನಡ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಇವತ್ತು ಪ್ರಸ್ತುತಪಡಿಸಲಿರುವಂತಹ ಕಥೆಯ ಹೆಸರು ಕ್ರಿಯಾಶೀಲತೆ. ಸರ್ಕಾರಿ ಪ್ರೌಢಶಾಲೆ ಕಬಕದಲ್ಲಿ ಕನ್ನಡ ಭಾಷಾ ಶಿಕ್ಷಕಿಯಾದ ಇವರ ಕವನಗಳು ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗಿವೆ. ಸೌರಭ ಕವನ ಸಂಕಲನ ಬಿಡುಗಡೆಗೊಂಡಿದೆ. ಕೆಲವು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಪುತ್ತೂರು ಘಟಕದ ಅಧ್ಯಕ್ಷರಾಗಿದ್ದಾರೆ. ಇವರು ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಜಿಲ್ಲಾ ಮಟ್ಟದ ಕಾರ್ಯದರ್ಶಿಯಾಗಿದ್ದಾರೆ. ಪುತ್ತೂರು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಕಾರಿ ಸಮಿತಿಯ ಸದಸ್ಯ ಕೂಡ ಆಗಿದ್ದಾರೆ. ಸಂಘಟನೆಗಾಗಿ ಇವರಿಗೆ ಚೈತನ್ಯಶ್ರೀ ರಾಜ್ಯ ಪ್ರಶಸ್ತಿ, ಸಾಹಿತ್ಯಕ್ಕೆ ಸಾಹಿತ್ಯ ಸಿಂಧು ರಾಜ್ಯ ಪ್ರಶಸ್ತಿ, ಶಿಕ್ಷಣಕ್ಕೆ ಜ್ಞಾನ ಸಿಂಧು ರಾಜ್ಯ ಪ್ರಶಸ್ತಿ ಲಭಿಸಿದೆ. ನಲಿಕಲಿ, ಯೋಗ ಇವುಗಳ ರಾಜ್ಯ ಸಂಪನ್ಮೂಲ ವ್ಯಕ್ತಿಯಾಗಿದ್ದಾರೆ. ಯೋಗಭೂಷಣ ಪ್ರಶಸ್ತಿ ದೊರೆತಿದೆ. ವಿಟ್ಲ ಸ್ಥಳೀಯ ಸಂಸ್ಥೆ ಸ್ಕೌಟ್ ಗೈಡ್ ಇದರ ಜೊತೆ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಶಾಂತಿವನ ಟ್ರಸ್ಟ್ ಯೋಗ ಮತ್ತು ನೈತಿಕ ಶಿಕ್ಷಣ ಯೋಜನೆ ತಾಲೂಕು ಸಂಘಟಕಿಯಾಗಿ 8 ವರ್ಷ ಸೇವೆ ಸಲ್ಲಿಸಿರುತ್ತಾರೆ. ಈಗ ಇವರ ಕಥೆಯ ಸಮಯ. ಮೇಡಮ್ ಬನ್ನಿ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸಭಾಧ್ಯಕ್ಷರಿಗೂ ಹಾಗೂ ಅತಿಥಿಗಳಿಗೂ ಹಾಗೂ ಕಥೆಗಾರರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ನಮನಗಳು. ಹಾಗೆಯೇ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಮಾಧ್ಯಮ ಮಿತ್ರರಿಗೂ ಹಾಗೂ ಸಾಹಿತ್ಯಾಭಿಮಾನಿಗಳೆಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ನಮನಗಳು. ನನ್ನ ಕಿರುಗತೆ ಹೀಗಿದೆ. ಶೀರ್ಷಿಕೆ ಕ್ರಿಯಾಶೀಲತೆ. ಶಿವಣ್ಣ ಪುಟ್ಟಿಪಿಲದಿಂದ 2 ಮೈಲು ನಡೆದು ಎಡನೀರಿಗೆ ಶಾಲೆಗೆ ಹೋಗುತ್ತಿದ್ದ. ಆಗ ತಾನೇ ಹೈಸ್ಕೂಲಿನ ಮೊದಲ ವರ್ಷಕ್ಕೆ ಕಾಲಿಟ್ಟಿದ್ದ. ಮಳೆಗಾಲ ಪ್ರಾರಂಭವಾಗಿತ್ತು. ಶಾಲೆಗೆ ಹೋಗುವ ದಾರಿಯ ಬದಿಯಲ್ಲಿ ಬಂಡೆಕಲ್ಲಿನ ಮೇಲೆ ಮಾವಿನ ಗೊರಟೊಂದು ಮೊಳಕೆಯೊಡೆದು ಬಿಸಿಲಿಗೆ ಹೊಳೆಯುತ್ತಿತ್ತು. ಅದು ಶಿವಣ್ಣನ ಗಮನ ಸೆಳೆಯಿತು. ನೋಡಿದರೆ ಗಿಡದ ಬೇರು ಚಕ್ಕುಲಿಯಂತೆ ಸುರುಳಿಸುತ್ತಿತ್ತು. ಇದನ್ನು ಇಲ್ಲಿ ಬಿಟ್ಟರೆ ಭವಿಷ್ಯ ಇಲ್ಲ ಎನ್ನುತ್ತಾ ಮನದಲ್ಲಿಯೇ ಲೆಕ್ಕ ಹಾಕಿ ಗಿಡವನ್ನು ಕೈಯಲ್ಲಿ ಹಿಡಿದು ಪಕ್ಕದಲ್ಲಿರುವ ತೋಡಿನ ಬದಿಗೆ ಶಿವಣ್ಣ ನಡೆದ. ನೆಲದಲ್ಲಿ ಹೊಂಡ ತೆಗೆದು ಗಿಡವನ್ನು ನೆಟ್ಟ. ಅಕ್ಕಪಕ್ಕದ ಸಾವಯವವನ್ನು ಬುಡಕ್ಕೆ ಚೆಲ್ಲಿದ. ಅವನಿಗೆ ಯಾಕೋ ಮನಸ್ಸಿಗೆ ಸಂತೋಷ. ಮರುದಿನದಿಂದ ಪ್ರತಿದಿನ ಗಿಡ ನೋಡದೆ ಅವನು ಮುಂದೆ ಹೋಗುವವನಲ್ಲ. ಹೀಗೆ 4-5 ತಿಂಗಳಿನಲ್ಲಿ ಗಿಡ ಜೀವ ಹಿಡಿದು ಚೆನ್ನಾಗಿ ಬೆಳೆಯಿತು. ಪ್ರಾಣಿಗಳು ಅದನ್ನು ತಿಂದು ಹಾಳು ಮಾಡಬಾರದೆಂದು ಮುಳ್ಳಿನ ಬೇಲಿಯನ್ನು ಹೆಣೆದ. ಅವನು ಹೈಸ್ಕೂಲ್ ಮುಗಿಸುವ ಹೊತ್ತಿಗೆ ಗಿಡ ಅವನೆತ್ತರಕ್ಕೆ ಬೆಳೆದಿತ್ತು. ಮುಂದಿನ ವಿದ್ಯಾಭ್ಯಾಸಕ್ಕೆ ಅವನು ಸುಳ್ಯದ ಕಾಲೇಜಿಗೆ ಸೇರಿದ. ಅಲ್ಲಿ ಓದು ಮುಗಿದ ಮೇಲೆ ಅವನಿಗೆ ಕೆಲಸ ಕೂಡ ಸಿಕ್ಕಿತು. ಊರೂರು ವರ್ಗವಾಗಿ ಸೇವೆ ಸಲ್ಲಿಸಿದ.
ಸುಮಾರು 15 ವರ್ಷಗಳೇ ಕಳೆದಿರಬೇಕು. ಒಂದು ಬಾರಿ ಅವನು ಊರಿಗೆ ಬಂದಾಗ ತಾನು ನೆಟ್ಟ ಮಾವಿನ ಗಿಡದ ನೆನಪಾಯಿತು. ಒಂದು ದಿನ ಬೆಳಗ್ಗೆ ತಾನು ಶಾಲೆಗೆ ನಡೆಯುತ್ತಿದ್ದ ದಾರಿಯಲ್ಲಿ ನಡೆದು ಗಿಡ ನೆಟ್ಟ ಜಾಗಕ್ಕೆ ಬಂದ. ಅದು ಮರವಾಗಿ ಕಣಿವೆ ಎಲ್ಲ ಆವರಿಸಿತ್ತು. ಅವನಿಗೆ ಖುಷಿಯೋ ಖುಷಿ. ಮರದ ಗೊಂಚಲು ಗೊಂಚಲು ಮಾವುಗಳು ನೇಲುತ್ತಿದ್ದವು. ತುಂಬ ಅಳಿಲು, ಕೋಗಿಲೆ, ಪಕ್ಷಿಗಳು, ಜೇನು ನೊಣಗಳು ಓಡಾಡುತ್ತಿದ್ದವು. ಮರದ ಕೆಳಗೆ ಜಾನುವಾರುಗಳು ಬಿದ್ದ ಹಣ್ಣುಗಳನ್ನು ತಿನ್ನುತ್ತಾ ಓಡಾಡುತ್ತಿದ್ದವು. ಬೇಸಿಗೆಯಾದರೂ ತಂಪು ಗಾಳಿ ಬೀಸುತ್ತಿತ್ತು. ಬಿದ್ದ ಒಂದು ಮಾವಿನ ಹಣ್ಣನ್ನು ಹೆಕ್ಕಿ ತಿನ್ನತೊಡಗಿದ. ಎಂತಹ ಪರಿಮಳ, ಎಂತಹ ರುಚಿ! ಅವನಿಗೆ ಒಂದು ಸಡಗರ, ಒಂದು ಸಾರ್ಥಕ ಭಾವ. ಮರವನ್ನು ಹೊಂದಿಸುತ್ತಾ ಮನೆ ಕಡೆಗೆ ಹೆಜ್ಜೆ ಹಾಕಿದ. ಶಿವಣ್ಣನ ಸಕಾಲದ ಒಂದು ಕ್ರಿಯಾಶೀಲತೆಯಿಂದ ಒಂದು ವಿಶಾಲ ಮರ ಬೆಳೆದು ನಿಂತಿತ್ತು. ಹೆಮ್ಮೆ ಪಡಲು ಇನ್ನೇನು ಬೇಕು ಹೇಳಿ? ಅವನು ನಿರೀಕ್ಷಿಸದ ಸಾಧನೆ ಅವನ ಮುಂದಿತ್ತು. ಭೂಮಿ ಮಾಡಿದ ಕೆಲವು ಕಾರ್ಯಗಳು ಬಹಳ ವರ್ಷಗಳ ಬಳಿಕ ಫಲವನ್ನು ನೀಡುತ್ತವೆ. ಶಿವಣ್ಣ ಅದನ್ನು ಸಾಧಿಸಿದ. ನಾವು ಇದನ್ನೇ ಮಾಡಬೇಡವೇ? ನನಗೆ ಅವಕಾಶ ನೀಡಿದಂತಹ ಸಂಬಂಧಪಟ್ಟ ಎಲ್ರಿಗೂ ಕೂಡ ನಾನು ಕೃತಜ್ಞಳಾಗಿದ್ದು ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಮೇಡಮ್ ಅವರು ನಮ್ಮ ಮುಂದೆ ಒಂದು ಕಥೆಯನ್ನು ಮಂಡಿಸಿದ್ದಾರೆ. ಸುಂದರವಾದಂತಹ ಒಂದು ನೀತಿ ಇರುವಂತಹ ಒಂದು ಕಥೆಯನ್ನು ಮಂಡಿಸಿದ ಮೇಡಮ್ ನಿಮಗೆ ಧನ್ಯವಾದಗಳು. ಈಗ ಮುಂದಿನ ಕತೆ ಶ್ರೀಮತಿ ಶಶಿಕಲಾ ವರ್ಕಾಡಿಯವರಿಂದ. ಇವರು ಒಂದು ಉತ್ತಮ ಕಥೆಗಾರ್ತಿ. ಇದರ ಮೊದಲು ನಾನಿವರ ಕಥಾ ಸಂಕಲನವನ್ನು ಓದಿದ್ದೆ, ಹಾಗಾಗಿ ನನಗೆ ಅವರಿಗೆ ವೈಯಕ್ತಿಕ ಪರಿಚಯ ಕೂಡ ಇದೆ. ಬಹಳ ಶ್ರೇಷ್ಠ ಮಟ್ಟದ ಕಥೆಗಾರ್ತಿ ಎಂದು ಇವರನ್ನು ನಾವು ಹೇಳ್ಬೋದು. ಇವರು ಮೂಲತಃ ಕಾಸರಗೋಡು ಜಿಲ್ಲೆಯ ವರ್ಕಾಡಿಯವರು. ಸಂಸ್ಕೃತದಲ್ಲಿ ಸ್ನಾತಕೋತ್ತರ ಪದವೀಧರೆ. ಕನ್ನಡ ತುಳು ಬರಹಗಳನ್ನು ಬರೆಯುತ್ತಾರೆ. ನೆಲೆ ಎಂಬ ಕನ್ನಡ ಕಥಾ ಸಂಕಲನವನ್ನು ಬರೆದಿದ್ದಾರೆ. ಹಾಗೆ ಉರಲೆಂಬ ತುಳು ಕಥಾ ಸಂಕಲನ ಕೂಡ ಬಿಡುಗಡೆಯಾಗಿದೆ. 2 ತುಳು ಕಥೆಗಳು ಇಂಗ್ಲಿಷ್ ಭಾಷೆಗೆ ಅನುವಾದಗೊಂಡಿದೆ. ನಾಡಿನ ಪ್ರಮುಖ ಕನ್ನಡ ತುಳು ಪತ್ರಿಕೆಗಳಲ್ಲಿ ಕತೆ ಹಾಗೂ ಲೇಖನಗಳು ಪ್ರಕಟಗೊಂಡಿವೆ. ಮಂಗಳೂರು ಆಕಾಶವಾಣಿಯ ತುಳು ವಿಭಾಗದಲ್ಲಿ ಕಥೆ ಕವನಗಳು ಪ್ರಸಾರವಾಗಿವೆ. ಪೂವರಿ ಕಥಾ ಪ್ರಶಸ್ತಿಗೆ ಅವರು ಭಾಜನರಾಗಿದ್ದಾರೆ. ಇವರು ಮಂಡಿಸಲಿರುವ ಕಥೆಯ ಹೆಸರು ನನ್ನನ್ನು ಸ್ವಾಗತಿಸಿ. ಇದು ಒಂದು ಗರ್ಭಸ್ಥ ಶಿಶುವಿನ ಅಂದರೆ ಒಂದು ಭ್ರೂಣದ ಸ್ವಗತ. ಅವರು ಮಂಡಿಸುವ ಆ ಕಥೆಯಲ್ಲಿರುವಂತಹ ಟ್ವಿಸ್ಟ್ ಅಥವಾ ಅದರ ಕ್ಲೈಮ್ಯಾಕ್ಸ್ ಏನಿದೆ ಅಂತ ತಿಳ್ಕೊಳ್ಳಿಕ್ಕೆ ನಿಮಗೆ ಕಾತರ ಇರಬಹುದು. ಮೇಡಮ್, ಇದೀಗ ನಿಮ್ಮ ಸಮಯ. ಹಾಗೂ ನೆರೆದಿರುವಂತಹ ಎಲ್ಲ ಸಹೃದಯ ಬಂಧುಗಳಿಗೆ ವಂದಿಸುತ್ತಾ ನನ್ನ ಕಥೆಯನ್ನು ಆರಂಭಿಸುತ್ತೇನೆ. ಕಥೆಯ ಶೀರ್ಷಿಕೆ ನನ್ನನ್ನು ಸ್ವಾಗತಿಸಿ, ಒಂದು ಗರ್ಭಸ್ಥ ಶಿಶುವಿನ ಸ್ವಗತ. ಆಹಾ, ತಾಯಿಯ ಬೆಚ್ಚಗಿನ ಗರ್ಭದಲ್ಲಿ 9 ತಿಂಗಳುಗಳು 9 ಕ್ಷಣಗಳಂತೆ ಕಳೆದು ಹೋದವಲ್ಲ. ನಾಳೆ ನಾನು ಹೊಸ ಲೋಕದ ಹೊಸ ಬೆಳಕನ್ನು ಕಾಣುವವಳಿದ್ದೇನೆ. ಉಸಿರಲ್ಲೂ ನನ್ನ ತವಕ ಅಧಿಕವಾಗುತ್ತಿದ್ದಂತೆಯೇ ನನ್ನಮ್ಮನ ದುಗುಡ ಕ್ಷಣ ಕ್ಷಣವೂ ಏರುತ್ತಿದೆ. ಅದಕ್ಕೆ ಕಾರಣವೂ ಇಲ್ಲದಿಲ್ಲ. ನಾನು ಮಗಳು, ಅದರಲ್ಲೂ 2ನೆಯ ಮಗಳು. ಈಗಾಗಲೇ ನನಗೊಬ್ಬಳು ಅಕ್ಕ ಇದ್ದಾಳೆ. ಆದ್ದರಿಂದ ನಾನು ಗರ್ಭದಲ್ಲಿ ಚಿಗುರುವಾಗಲೇ ಮಂದಿ ಎಲ್ಲ ಹಾರೈಸಿದರು ನೋಡಿ, ಈ ಬಾರಿ ಗಂಡಾಗಲಿ. ನಾನು ಮೆಲ್ಲನೆ ಚಿಗಿತು ಅತ್ತಿತ್ತ ಹೊರಳಿ ತನ್ನಿರವು ತೋರಿಸುವಾಗಲೇ ಅಪ್ಪನಿಗೆ ಗಂಡೋ ಹೆಣ್ಣೋ ಎಂದು ನೋಡೇ ಬಿಡುವ ಆತುರ. ಗಂಡಾದರೆ ಇರಲಿ, ಹೆಣ್ಣಾದರೆ ಹೋಗಲಿ ಎಂಬ ಹಂಬಲ ಅವರಿಗಿದ್ದರೆ ಸರಕಾರದ ಬಿಗಿ ನಿಯಮಗಳಿಂದ ಅದು ಹೇಗೋ ಬದುಕಿಕೊಂಡೆ ಎನ್ನಿ. ಒಮ್ಮೊಮ್ಮೆ ತುಂಬ ಕಸಿವಿಸಿ ಎನಿಸುತ್ತಿದೆ ನನಗೆ. ಗಂಡು ದೇಹದ ಆಗಮನದ ನಿರೀಕ್ಷೆಯಲ್ಲಿ ಮನೆ ಮಂದಿಯೆಲ್ಲ ಕಾತರರಾಗಿದ್ದಾರೆ. ಇನ್ನೂ ಹುಟ್ಟದ ನನ್ನ ಬಗ್ಗೆ ಅಪ್ಪನಾದರೂ ಕಣ್ಣ ತುಂಬ ಕನಸುಗಳ ಹರವಿ ಕುಳಿತಿದ್ದಾನೆ. ನಾಳೆ ನನ್ನ ಮೊದಲ ಅಳು ಆತನ ಕಿವಿ ಸೋಕುವರೆಗೂ ಕಂಡ ಕನಸುಗಳಿಗೆ ಬಣ್ಣ ತುಂಬುತ್ತಲೇ ಇರುತ್ತಾನೆ. ಆದರೆ ನನ್ನನ್ನು ಕಂಡಾಕ್ಷಣ ಆ ಬಣ್ಣಗಳೆಲ್ಲ ತೊಯ್ದು ತನ್ನ ಚಿತ್ತ ಭಿತ್ತಿಯಲ್ಲಿ ಚಿತ್ರಿಸಿದ ಸುಂದರ ಚಿತ್ರ ಪೇಲವಾಗುವುದನ್ನು ಊಹಿಸುವಾಗ, ಆತನ ಕಣ್ಣುಗಳಿಂದ ಹೊರಹೊಮ್ಮುವ ನಿರಾಸೆ ತಿರಸ್ಕಾರವನ್ನು ಕಲ್ಪಿಸುವಾಗ ತಾಯ ಗರ್ಭವೇ ನನಗೆ ಹಿತವೆನಿಸುತ್ತದೆ ಅಲ್ಲವೇ? ಮತ್ತೆ ಅಮ್ಮನ ಉಸಿರನ್ನೇ ಉಸಿರಾಗಿಸಿ ಲೋಕದ ಜಂಜಡಗಳಿಲ್ಲದೆ ಧ್ಯಾನಸ್ಥವಾಗುವ ಸುರಕ್ಷಿತ ನಿಶ್ಚಿಂತ ತಾಣವೆಂದರೆ ಅದು ಮಾತೃ ಗರ್ಭವೆಂಬ ಬೆಚ್ಚಗಿನ ಗೂಡು. ಇಲ್ಲಿ ಉಪೇಕ್ಷೆಯ ನೋಟವಿಲ್ಲ, ಕುಕ್ಕ
ನುಗ್ಗಲು ಎರಗಲು ಸನ್ನದ್ಧವಾಗುವ ರಣಹದ್ದುಗಳ ಕಾಟವಿಲ್ಲ. ಆದರೆ ಆ ಭಂಗವಿಲ್ಲದ ನೆಮ್ಮದಿಗೂ ಒಂದು ಕಾಲಮಿತಿ ಇದೆ. ಆ ಕಾಲಮಿತಿಯ ರೇಖೆಯ ಕೊನೆಯ ಬಿಂದು ಪೂರ್ಣಗೊಂಡ ಕ್ಷಣ ಹೊರಡಲೇಬೇಕು. ನಾನಾದರೂ ಇಲ್ಲಿಂದ ನಾಳೆ ನಿರ್ಗಮಿಸುವ ಸಂಭ್ರಮದಲ್ಲಿದ್ದೇನೆ. ಓ ನನ್ನ ಪ್ರೀತಿಯ ಅಪ್ಪ ಅಮ್ಮ, ಕುವರಿಯಾದೊಡೆ ಕುಂದೇನು? ಪ್ರಕೃತಿ ಇಲ್ಲದೆ ಪುರುಷನಿಗೆ ಪೂರ್ಣತೆ ಎಲ್ಲಿ? ಜೀವಜಲವಿಲ್ಲದಿರೆ ತರುವಿಗೆ ಹಸಿರೆಲ್ಲಿ? ನನ್ನ ಹೆಜ್ಜೆಗಳ ಗೆಜ್ಜೆನಾದವಿಲ್ಲದಿರೆ ಮನೆಯಲ್ಲಿ ಸಂತಸದ ನಿನಾದವೆಲ್ಲಿ? ಬಹಳ ಹಿಂದೆಯೇ ದುಷ್ಟರನ್ನು ಸಂಹರಿಸಿ ಲೋಕಕ್ಕೆ ಧೈರ್ಯ ಶಾಂತಿಯನ್ನು ನೀಡಿದ ತಾಯಿಯ ಕುಲದವಳಲ್ಲವೇ ನಾನು? ನನ್ನ ಶಕ್ತಿಗೆ ಎಣೆಯುಂಟೆ? ಮಾತೃತ್ವ, ಕರ್ತೃತ್ವ, ನೇತೃತ್ವ ಶಕ್ತಿಗಳ ಸಂಗಮವಲ್ಲವೇ ನಾನು? ನನಗಾಗಿ ಮುಚ್ಚಿದ ನಿಮ್ಮ ಮನದ ಬಾಗಿಲನ್ನು ತೆರೆಯಿರಮ್ಮ. ನಾನು ನಿರ್ಜೀವ ನಿರುಪಯುಕ್ತ ಮಾಂಸದ ಮುದ್ದೆಯಲ್ಲ, ನಿಮ್ಮ ಪಾಲಿನ ಭಾಗ್ಯಲಕ್ಷ್ಮಿ. ಒಡವೆ, ವಸ್ತ್ರ, ಮಹಲುಗಳ ಹಂಬಲ ನನಗಿಲ್ಲ. ನನಗೆ ಬೇಕಿರುವುದು ಹಿಡಿ ಪ್ರೀತಿ, ಹೊರಗಲು ನಿಮ್ಮದೊಂದು ಹೆಗಲು. ಇಷ್ಟಿದ್ದರೆ ನೂರಾನೆಗಳ ಬಲವಪ್ಪ ನನ್ನ ಬಾಹುಗಳಿಗೆ. ಇನ್ನೂ ನೋಡದ ಸುಂದರ ಜಗದ ಹೊಸ ಬೆಳಕ ಕಾಣುವಾಸೆ ನನ್ನೊಳಗೆ ಕ್ಷಣ ಕ್ಷಣವೂ ತುಂಬಿ ತುಳುಕುತ್ತಿದೆ. ನಾಳೆ ಬರುವ ನನ್ನನ್ನು ಪ್ರೀತಿಯಿಂದ ಸ್ವಾಗತಿಸಿ. ಅವಕಾಶಕ್ಕಾಗಿ ಧನ್ಯವಾದಗಳು. ಒಂದು ಸ್ವಗತ ರೂಪದಲ್ಲಿ ಒಂದು ಮುಗ್ಧ ಮಗುವಿನ ಕಲ್ಪನೆ ಭಾವನೆಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ ಮೇಡಮ್ ಅವರು. ಮೇಡಮ್ ಧನ್ಯವಾದಗಳು. ಈಗ ಮುಂದಿನ ಕತೆ ಮೌಲ್ಯಗಳ ಸುಳಿಯಲ್ಲಿ. ಇದನ್ನು ಪ್ರಸ್ತುತಪಡಿಸುವವರು ಶ್ರೀಮತಿ ವಿಶಾಲಾಕ್ಷಿ. ಇವರು ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ. ಎಲ್ಲ ಗಣ್ಯರಿಗೆ ವಂದಿಸುತ್ತಾ, ಹಾಗೆ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ನನ್ನ ಸಾಹಿತ್ಯಾಭಿಮಾನಿ ಬಂಧುಗಳಿಗೆ ವಂದಿಸುತ್ತಾ ನಾನು ನನ್ನ ಕಥೆಯನ್ನು ವಾಚಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕಥೆಯ ಶೀರ್ಷಿಕೆ ಮೌಲ್ಯಗಳ ಸುಳಿಯಲ್ಲಿ. ಮನೆ ಕೆಲಸಗಳನ್ನೆಲ್ಲ ಬೇಗನೆ ಮುಗಿಸಿದ ಉಷಾ ಟೀಚರ್ ಆರಾಮವಾಗಿ ಕುಳಿತು ತನ್ನ ಮೊಬೈಲ್ನಲ್ಲಿ ಕೈಯಾಡಿಸುತ್ತಿದ್ದಂತೆ ಸಿಕ್ಕಿದ ಒಂದು ಮಗುವಿನ ಭಾವಚಿತ್ರ ಅವಳ ನೆನಪಿನ ಬುತ್ತಿಯನ್ನು 7 ವರ್ಷಗಳ ಹಿಂದೆ ಕೊಂಡೊಯ್ದಿತ್ತು. ಅದೊಂದು ಪಟ್ಟಣಕ್ಕೆ ತೀರಾ ಸಮೀಪದಲ್ಲಿದ್ದ ಊರು. ಆ ಊರಿನಲ್ಲಿ 5-6 ಬಾಡಿಗೆ ಮನೆಗಳು ಒಟ್ಟಾಗಿ ವಾಸಿಸುತ್ತಿದ್ದ ಒಂದು ಸುಂದರ ವಠಾರ. ಉಷಾ ಕೂಡ ತನ್ನ ವರ್ಗಾವಣೆ ನಿಮಿತ್ತ ಕುಟುಂಬದವರೊಂದಿಗೆ ಅಲ್ಲೇ ವಾಸಿಸುತ್ತಿದ್ದಳು. ಅಲ್ಲಿನ ಮಕ್ಕಳು ದೊಡ್ಡವರು ಬಹಳ ಅನ್ಯೋನ್ಯತೆಯಿಂದ ಒಬ್ಬರ ಕಷ್ಟಕ್ಕೆ ಇನ್ನೊಬ್ಬರಾಗುತ್ತಾ ಬಾಳಿದವರು. ಹೀಗಿರಲು ಇಲ್ಲಿನ ಒಂದು ಮನೆಗೆ ಪುಟ್ಟ ಅತಿಥಿಯಾಗಿ ಬಂದವನೇ ಮಂಜುನಾಥ. ಮಂಜು 5ನೇ ತರಗತಿಯ ವಿದ್ಯಾರ್ಥಿ. ಎಣ್ಣೆ ಕಪ್ಪು ಮೈ ಬಣ್ಣ, ಗಟ್ಟಿಮುಟ್ಟಾದ ಮೈಕಟ್ಟು, ಗುಂಡುಗುಂಡಾದ ಚಂದ್ರನಂತಹ ಮುಖದಲ್ಲಿ ಚಿಮ್ಮುತ್ತಿರುವ ಬೆಳದಿಂಗಡಿನಂತಹ ಕಿರುನಗೆ. ಒಟ್ಟಿನಲ್ಲಿ ಅವನದು ಆಕರ್ಷಕ ವ್ಯಕ್ತಿತ್ವ. ಸಣ್ಣ ವಯಸ್ಸಿನಲ್ಲಿಯೇ ತಂದೆಯನ್ನು ಕಳೆದುಕೊಂಡು ಮನೋರೋಗಿ ತಾಯಿಯೊಂದಿಗೆ ಅಜ್ಜ ಅಜ್ಜಿ ಮಾವನ ಆಶ್ರಯದಲ್ಲಿ ತುಸು ಹೆಚ್ಚೆನಿಸುವ ಮುದ್ದಿನಿಂದಲೇ ಬೆಳೆದು ಆಗೊಮ್ಮೆ ಈಗೊಮ್ಮೆ ಶಾಲೆಗೆ ಹೋಗಿ ಬರುತ್ತಿದ್ದವನು. ಬೇಸಿಗೆ ರಜೆಯಲ್ಲಿ ತನ್ನ ಚಿಕ್ಕಮ್ಮನ ಮನೆಗೆ ಬಂದವನು ವಠಾರದ ಎಲ್ಲರಿಗೂ ಮೆಚ್ಚಿನವನಾಗಿ ಹೋದ. ವಠಾರದಲ್ಲಿ ಮಂಜುಗೆ ಇಷ್ಟವಾದ ಗೆಳೆಯನೆಂದರೆ ಉಷಾಳ ಮಗ ಗೌತಮ್ ಮಂಜು ಹೆಚ್ಚು ಕಡಿಮೆ ಒಂದೇ ವಯಸ್ಸಿನವರು. ಮಂಜು ದಿನಾ ಬೆಳಗ್ಗೆ ಬೇಗನೆ ಎದ್ದು ಗೌತಮ್ ಮನೆಯ ಬಾಗಿಲಿಗೆ ಓಡುತ್ತಾ ಬಂದು, ಆಂಟಿ ಗೌತಮ್ ಎದ್ದಿಲ್ಲವೇ ಎಂದು ಬಟ್ಟಲು ಕಣ್ಣರಳಿಸಿ ಕೇಳುವನು. ಅವನನ್ನು ಎಬ್ಬಿಸಿ ತಿಂಡಿ ತಿಂದು ಪ್ರತಿದಿನವೂ ಮನೆಯವರು ಮಾಡುವ ಕೆಲಸಕ್ಕೆ ಕೈಜೋಡಿಸುತ್ತಿದ್ದರು. ಹೀಗಿರಲು ಮಾಲೀಕರ ಮಗಳ ಮದುವೆಯ ದಿನವೂ ಬಂದೇ ಬಿಟ್ಟಿತು. ಎಲ್ಲರಿಗೂ ಹೊಸ ಬಟ್ಟೆಯ ಜೊತೆಗೆ ಮಂಜುವಿಗೂ ಉಡುಗೊರೆ ಸಿಕ್ಕಿತು. ಎಲ್ಲರೂ ಮದುವೆ ಸಂಭ್ರಮದ ಸಿದ್ಧತೆಯಲ್ಲಿದ್ದಂತೆ ಮಧುರಂಗಿ ಶಾಸ್ತ್ರದ ದಿನವೂ ಬಂದೇ ಬಿಟ್ಟಿತು. ಮಂಜುನಾಥ ಮಕ್ಕಳ ಯುವಕರ ಜೊತೆ ಡಿಜೆ ಸಂಗೀತಕ್ಕೆ ತಡರಾತ್ರಿ 1 ಗಂಟೆಯವರೆಗೂ ಕುಣಿದದ್ದು. ಮರುದಿನ ಮದುವೆ ಕಾರ್ಯಕ್ರಮ. ಎಲ್ಲರಿಗಿಂತ ಮೊದಲು ಎದ್ದು ಹೊಸ ಉಡುಗೆ ತೊಟ್ಟು ತಯಾರಾಗಿ ನಿಂತದ್ದು ಕೂಡ ಅವನೇ. ಮದುವೆ ಕಾರ್ಯಕ್ರಮಗಳು ನಡೆಯುತ್ತಿದ್ದಂತೆ ಅತಿಥಿಗಳು ಮದುಮಕ್ಕಳಿಗೆ ಶುಭ ಹಾರೈಸುತ್ತಿದ್ದರು. ಆದರೆ ಮಂಜು ಮಾತ್ರ ಆಗಾಗ ಎಲ್ಲರ ಜೊತೆ ಮಂಟಪದಲ್ಲಿ ಫೋಟೋ ತೆಗೆಸಿಕೊಳ್ಳುತ್ತಿದ್ದುದು ಎಲ್ಲರಿಗೂ ತಮಾಷೆಯಾಗಿ ಕಾಣುತ್ತಿತ್ತು. ಉಷಾಳ ಕುಟುಂಬದವರು ಶುಭಾಶಯಕ್ಕೆ ನಿಂತಾಗ ಮಂಜುನಾಥನು ಕ್ಯೂ ಅಲ್ಲಿ ನಿಂತ. ಆದರೆ ಉಷಾಳಿಗೇಕೋ ತಾನು ನನ್ನ ಕುಟುಂಬದವರು ಮಾತ್ರ ಮಂಟಪದಲ್ಲಿ ಭಾವಚಿತ್ರ ತೆಗೆಸಬೇಕೆನ್ನುವ ಸ್ವಾರ್ಥ ಮನಸ್ಸಿನಲ್ಲಿ ಮೂಡಿ ಅವಳು ಮೆಲ್ಲನೆ ಕ್ಯೂಯಿಂದ ಸರಿದು ನಿಂತು ಮಂಜುನಾಥನ ಅನುಪಸ್ಥಿತಿಯಲ್ಲಿ ಭಾವಚಿತ್ರ ತೆಗೆಸಿಕೊಂಡಳು. ಮದುವೆ ಕಾರ್ಯಗಳು ಮುಗಿದು ಮರುದಿನ ಎಲ್ಲರಿಗೂ ವಿಶ್ರಾಂತಿ. ಮನೆಗೆ ಬಂದ ನೆಂಟರಿಷ್ಟ ಯುವಕರು ಎಲ್ಲಾದರೂ ಹೊರಗಡೆ ಹೋಗೋಣ ಎಂದು ಮಾತನಾಡಿಕೊಳ್ಳುತ್ತಾ ಅವರು ಆಯ್ಕೆ ಮಾಡಿಕೊಂಡದು ನಗರದ ಸಮೀಪದ ಒಂದು ಖಾಸಗಿ ಈಜುಕೊಳ.
ದೊಡ್ಡವರ ಜೊತೆ ಮಂಜುನಾಥನು ಹಠ ಮಾಡಿ ಹೊರಟು ನಿಂತ. ಜೊತೆಗೆ ಗೌತಮ್ನನ್ನು ಬರುವಂತೆ ಒತ್ತಾಯಿಸಿದ. ಆದರೆ ಉಷಾ ಒಪ್ಪದ ಕಾರಣ ಪೆಚ್ಚು ಮೋರೆಯಿಂದ ಹಿಂದಿರುಗಿ ದೊಡ್ಡವರ ಜೊತೆ ಈಜುಕೊಳಕ್ಕೆ ಹೊರಟು ಹೋದ. ಅದೇ ಅವನ ಜೀವನದ ಕೊನೆಯ ಪಯಣವಾಗಿತ್ತು. ಮದುವೆ ಕಾರ್ಯಕ್ರಮವೇ ಅವನ ಜೀವನದ ಕೊನೆಯ ಸಂಭ್ರಮವಾಗಿತ್ತು ಎಂದು ಯಾರಿಗೂ ಬಲ್ಲವರಾಗಿರಲಿಲ್ಲ. ಈಜು ಬಾರದ ಮಗು ನೀರಾಟಕ್ಕೆ ದೊಡ್ಡವರ ಜೊತೆ ನೀರಿಗಿಡಿದು ಆಟವಾಡುತ್ತಾ ಆಡುತ್ತಾ ಗುಂಪಿನಿಂದ ದೂರ ಸಾಗಿ ಆಳದ ಅರಿವಿಲ್ಲದೆ ನೀರು ಕುಡಿದು ಉಸಿರು ನಿಂತದ್ದು ಖುಷಿಯಲ್ಲಿದ್ದ ಯಾರಿಗೂ ತಿಳಿಯಲೇ ಇಲ್ಲ. ಹುಡುಕಾಡಿದಾಗ ಅದಾಗಲೇ ಮುದ್ದು ಮಗು ದೇವರ ಪಾದ ಸೇರಿತ್ತು. ವಿಷಯ ತಿಳಿದ ವಟಾರದಲ್ಲಿ ನೀರವ ಮೌನ ಆವರಿಸಿತು. ಆದರೆ ಉಷಾಳ ಮನ ಮಾತ್ರ ಈ ಸಾವಿನಿಂದ ತೀವ್ರ ಆಘಾತಗೊಂಡಿತ್ತು. ಅವಳ ಮನಸ್ಸಿನಲ್ಲಿದ್ದ ಷಡ್ವರ್ಗಗಳು ಸುಟ್ಟು ಭಸ್ಮವಾಗತೊಡಗಿತು. ನಾನು ಎಂತಹ ಕೀಳು ಯೋಚನೆ ಮಾಡಿದ್ದೆ. ಮಗು ನಮ್ಮ ಜೊತೆ ಕೇವಲ ಒಂದು ಭಾವಚಿತ್ರ ತೆಗೆಸಿಕೊಳ್ಳಲು ನಾನು ಅವಕಾಶ ನೀಡಲಿಲ್ಲವಲ್ಲ. ಇಂದು ಆ ಮುಖವೇ ನಮ್ಮಿಂದ ದೂರವಾಯಿತಲ್ಲ. ನಮ್ಮ ಜೀವನದ ದಾರಿಯಲ್ಲಿ ಪ್ರತಿ ಸಲ ಇಂತಹ ಘಟನೆಗಳು ಸಂಭವಿಸುತ್ತಲೇ ಇರುತ್ತವೆ. ಅಹಮಿಕೆಯ ನೆಪದಿಂದಲೋ, ಒಣ ಪ್ರತಿಷ್ಠೆಯ ಬಿಗುಮಾನದಿಂದಲೋ, ತಪ್ಪು ತಿಳುವಳಿಕೆಯಿಂದಲೋ, ಸ್ವಾರ್ಥ ಭಾವನೆಯಿಂದಲೋ, ಒತ್ತಡದ ಜೀವನ ಶೈಲಿಯಿಂದಲೋ ನಾವಿಂದು ಮಾನವೀಯ ಸಂಬಂಧಗಳ ನಡುವೆ ಗೋಡೆಗಳನ್ನೇ ನಿರ್ಮಿಸುತ್ತಿದ್ದೇವೆ. ಎಷ್ಟೋ ಸಮಯಗಳಿಂದ ಕಷ್ಟ ಸುಖ ಹಂಚಿಕೊಂಡು ಜೊತೆಯಾಗಿದ್ದ ಕುಟುಂಬವನ್ನು, ಸ್ನೇಹಿತರನ್ನು ಕೇವಲ ಸಣ್ಣ ಸಣ್ಣ ವಿಷಯಗಳಿಂದಾಗಿ ದೂರ ಮಾಡಿಕೊಳ್ಳುತ್ತಿದ್ದೇವಲ್ಲ. ನಮಗಾಗಿ ಹಂಬಲಿಸುವ, ನಮ್ಮನ್ನು ಗೌರವಿಸುವ, ಪ್ರೀತಿಸುವ ಜೀವಗಳು ನಮ್ಮನ್ನು ಬಿಟ್ಟು ಹೋದಾಗ ಉಂಟಾಗುವ ಪಶ್ಚಾತ್ತಾಪದ ಬದಲು ನಾವು ಅವರನ್ನು ನಗಿಸುತ್ತಾ, ನಾವು ನಗುತ್ತಾ ಇರುವ ದಿನಗಳನ್ನಾದರೂ ಸಂತೋಷವಾಗಿ ಕಳೆಯಬೇಕು. ಒಬ್ಬ ಶಿಕ್ಷಕಿಯಾಗಿ ನಾನು ನನ್ನ ಮಕ್ಕಳ ಭಾವನೆಗಳಿಗೆ ಬೆಲೆ ನೀಡಬೇಕು ಎಂದು ಉಷಾ ಏನೇನೋ ಯೋಚನಾ ಲಹರಿಯಲ್ಲಿದ್ದವಳಿಗೆ ದೂರದ ಊರಿಂದ ಬಂದ ಅಮ್ಮನ ದೂರವಾಣಿ ಕರೆ ಒಮ್ಮೆಲೆ ಅವಳನ್ನು ಎಚ್ಚರಿಸಿತು. ಅವಕಾಶಕ್ಕಾಗಿ ವಂದನೆಗಳು. ಕುಂಬ್ರ ಈ 3 ಕ್ಲಸ್ಟರ್ಗಳಲ್ಲಿ ಸಮೂಹ ಸಂಪನ್ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಶಿಕ್ಷಣ ಜ್ಞಾನ ಪತ್ರಿಕೆ ನೀಡಿದ ಜ್ಞಾನ ಜ್ಯೋತಿ ಪ್ರಶಸ್ತಿ ಇವರಿಗೆ ಲಭಿಸಿದೆ. ಈಗ ಮೇಡಮ್ ನಿಮ್ಮ ಕತೆ. ಆದರಣೀಯ ಶಿಕ್ಷಕರ ಸಮ್ಮೇಳನದ ಘನವೆತ್ತ ಅಧ್ಯಕ್ಷರೇ ಹಾಗೂ ನಮ್ಮ ಗೌರವಾನ್ವಿತ ಎಲ್ಲ ಶಿಕ್ಷಕ ವೃಂದದವರೇ, ಕಥೆಗಾರರೇ ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂತಹ ಎಲ್ಲ ಶಿಕ್ಷಣ ಅಭಿಮಾನಿಗಳೇ, ಆತ್ಮೀಯರೇ, ನಾನು ಓದುತ್ತಿರುವಂತಹ ಕತೆ ಶೀರ್ಷಿಕೆ ನೈಜತೆ. ಕತೆ ಇದು ಕಥೆಯಲ್ಲ, ನೈಜ ಕತೆ, ವಾಸ್ತವ ಕತೆ. ಹೊಸದಾಗಿ ಕಲಿಯಬೇಕಾದ ಭಾಷೆಯು ಕಿವಿಯ ಮೇಲೆ ಹೆಚ್ಚಾಗಿ ಬೀಳುತ್ತಿದ್ದರೆ ಅದರ ಮಜಾ, ಆನಂದ ಹೇಳಲು ಅಸಾಧ್ಯ, ಭಾವನಾತೀತ. ಬಾಲ್ಯದಲ್ಲಿ ತಾಯಿಯ ಸೌಖ್ಯದಿಂದ ತರಗತಿಗೆ ಹಾಜರಾಗಲು ಅಸಾಧ್ಯವಾಗಿ ದೀರ್ಘ ಗೈರು ಹಾಜರಾದ ಸಾಕ್ಷಿ. ತಾಯಿಯ ಆಸೆಯನ್ನು ಪೂರೈಸುವುದು ಹಾಗೂ ಬದುಕಿನಲ್ಲಿ ಕಟ್ಟಿದ ಕನಸಿನ ಆಶಾಗೋಪುರದ ನೆರವೇರಿಸುವ ಆತ್ಮವಿಶ್ವಾಸದಿಂದ ಶಾಲೆಯ ಕಡೆ ಮರಳಿ ಹೆಜ್ಜೆ ಹಾಕುವಾಗ ತರಗತಿಯಲ್ಲಿ ಪರಿಚಯವಿಲ್ಲದ, ಕೇಳಲರಿಯದ ಭಾಷಾ ಪಾಠ, ಭಯದ ವಾತಾವರಣ, ತರಗತಿಯಲ್ಲಿ ಅವಧಿಗೆ ಪಾಠ ಮುಗಿಸುವ ಕಾತುರತೆ ಅನುಕೂಲಿಸುವವರಿಗೆ, ಕತ್ತರಿಯ ಮಧ್ಯೆ ಸಿಲುಕಿದ ಅಡುಗೆಯಂತೆ ಅನುಭವ ಸಾಕ್ಷಿಗೆ, ಗೆಳತಿಯರ ಮುಂದೆ ಓದಲು ಬರೆಯಲು ಬರುವುದಿಲ್ಲ ಎಂದು ಹೇಳಿಸಿಕೊಳ್ಳಲು ಒಪ್ಪದ ಸಾಕ್ಷಿ, ಪರೀಕ್ಷೆ ದಿನ ಗೈರು ಹಾಜರಾಗುತ್ತಿದ್ದ ಸಾಕ್ಷಿ, ಕಟ್ಟಿದ ಕನಸಿನ ಚೂರು ಚೂರಾಗುವ ಭಯ, ಮನೆಯ ವಾತಾವರಣ ಕಲಿಕಾ ಫಲ ಹೇಳಿಕೊಳ್ಳಲು ಅಸಮರ್ಥ ಅವಿದ್ಯಾವಂತರು, ಗಾಳಿ ಬೆಳಕಿಲ್ಲದ ಸೂರು, ಕುಡಿತದ ಚಟದಿಂದ ಬಳಲುವ ತಂದೆ, ಬಡತನ, ಹಲವಾರು ಕಾರಣಗಳು. ಸಾಕ್ಷಿಯ ಸಾಮರ್ಥ್ಯ ಗುರುತಿಸಿ ಪ್ರೀತಿಯಿಂದ ಹತ್ತಿರ ಕರೆದು ವಿಶೇಷ ತರಗತಿ ತೆಗೆದುಕೊಳ್ಳದ ಅನುಕೂಲಿಸುವವರು. ಹೀಗೇನು ಇಲ್ಲ, ಮಳೆ ಬಂದು ಭೂಮಿ ತಂಪಾದಂತೆ ಹೊಸದಾಗಿ ಆಗಮಿಸಿದ ಅನುಕೂಲಿಸುವವರು. ಪಾಠ ಪ್ರವಚನ ಸಹ ಪಠ್ಯದಲ್ಲಿ ಭಾಗವಹಿಸುವಿಕೆ, ನಿಷ್ಠಾವಂತ ಅಧಿಕಾರಿಗಳ ಮನೆ ಭೇಟಿ, ಮನಭೇಟಿ, ಮನೆಯ ಪರಿಸ್ಥಿತಿ ತಿಳಿದು ಬದಲಾವಣೆ, ಕಬ್ಬಿಣದ ಕಡಲೆ ಭಾಷೆಗೆ ಪರಿಹಾರ ಬೋಧನೆ, ವಿಶೇಷ ತರಗತಿಗಳ ಸಿಂಚನ, ನೆನಗುದಿಗೆ ಬಿದ್ದಿದ್ದ ಸಮಸ್ಯೆ ಕ್ರಿಯಾ ಯೋಜನೆಯಿಂದ ಪರಿಹಾರ. ಹೌದು, ಸಾಕ್ಷಿಯ ಜೊತೆ ಆಪ್ತ ಸಮಾಲೋಚನೆ, ಸಾಧನೆಯ ಗುರಿ ಮುಟ್ಟುವ ತನಕ ಗುರು ಶಿಷ್ಯರ ಪರಿಶ್ರಮ, ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ವಂದನೆಗಳು. ಒಂದೂರಲ್ಲಿ ರಾಮಣ್ಣ ಮತ್ತು
ಹುಲಿಗೆವ್ವ ಎಂಬ ಬಡ ಕುಟುಂಬದ ಇಬ್ಬರು ಮಕ್ಕಳೊಂದಿಗೆ ವಾಸ ಆಗಿರ್ತಾರೆ. ಅವರು ಇಬ್ಬರು ಅನಕ್ಷರಸ್ಥರಾಗಿರ್ತಾರೆ. ಆದರೆ ನಾವು ಅನಕ್ಷರಸ್ಥರು, ಆದರೆ ಮಕ್ಕಳನ್ನು ನಾವು ಓದಿಸ್ಲೇಬೇಕು, ಅದರಲ್ಲೂ ಗಂಡು ಮಕ್ಕಳನ್ನು ಓದಿಸ್ಬೇಕು ಅನ್ನೋದು ತುಂಬ ಆಸೆ ತಾಯಿಗೆ, ಹುಲಿಗೆವ್ವಂಗೆ. ಆಕೆ ಹೇಳ್ತಾಳೆ, ನನ್ನ ಮಗ ಓದಿ ದೊಡ್ಡ ಆಫೀಸರ್ ಆಗಲಿ, ಇಂಜಿನಿಯರ್ ಆಗಬೇಕು ಅಂತ ಆಸೆ. ಆದರೆ ಹೆಣ್ಮಗು ಯಾವತ್ತಿದ್ರೂ ಗಂಡನ ಮನೆ ಸೇರಿ ನೀನು ಅಲ್ಲಿ ಸಂಸಾರ ಮಾಡೋಳು, ಮನೆಯಿಂದ ಹೋಗೋಳು, ನಿನ್ನಿಂದ ಏನು ನಮ್ಗೆ ಆದಾಯ ಇಲ್ಲ, ಹಾಗಾಗಿ ನೀನು ಓದೋದು ಬೇಡ, ನೀನು ಕುರಿ ಕಾಯ್ಕೊಂಡು ಮನೇಲಿರು ಅಂತ ಕುರಿ ಕಾಯಲಿಕ್ಕೆ ಹಾಕಿರ್ತಾರೆ. ಮಗನ್ನ ದಿನಾಲೂ ರೆಡಿ ಮಾಡಿ ತಾಯಿ ಗಂಡನ ಒಂದು ಸೈಕಲಲ್ಲಿ ಶಾಲೆಗೆ ಕಳಿಸ್ಬರೋ ವ್ಯವಸ್ಥೆ ಮಾಡಿರ್ತಾಳೆ. ಪ್ರತಿದಿನ ಬೆಳಿಗ್ಗೆ ಕಳಿಸೋದು, ಮತ್ತು ಸಂಜೆ ಕರ್ಕೊಂಡು ಬರೋದು. ಆದರೆ ಇದನ್ನು ನೋಡ್ತಿದ್ದಂಥ ಮಗಳು ತಾಯಿಗೆ ಕೇಳ್ತಾಳೆ, ಅಮ್ಮ ನಾನು ಓದಬೇಕಮ್ಮ, ನನ್ನ ಶಾಲೆಗೆ ಕಳಿಸು, ನಾನು ಓದಿ ಅಣ್ಣನಾಗೆ ನಾನು ಒಂದು ಒಳ್ಳೆ ಕೆಲಸಕ್ಕೆ ಹೋಗಿ ನಿಮ್ಮನ್ನು ಸಾಕ್ತೀನಮ್ಮ ಅಂತ ಹೇಳ್ತಾಳೆ. ಆದರೆ ತಾಯಿ ಹೇಳ್ತಾಳೆ, ನೀನು ಏನು ಓದೋದು ಬೇಡ, ನೀನು ಮದುವೆ ಮನೆಗೆ ಕೊಟ್ಟಾಗ ಅವರು ನಿಮ್ಮಮ್ಮ ಕಸ ಮುಸ್ರಿ ಅಡುಗೆ ಇದನ್ನು ಕಲಿಸಿಲ್ಲ, ನೀನು ಸರಿಗೆ ಮಾಡೋದಿಲ್ಲ ಅಂಥೇಳಿ ನಮಗೆ ಬೈತಾರೆ. ಹಾಗಾಗಿ ನೀನು ಓದೋದು ಬೇಡ, ಕಸ ಮುಸ್ರಿ ಮಾಡೋದನ್ನ ಕಲಿ ಅಂತ ಮಗಳಿಗೆ ಹೇಳ್ತಾಳೆ. ಯಾವುದು ಕೆಲಸ ಬೇಡ ನಿನಗೆ, ಸೀದಾ ಹೋಗಿ ಕುರಿ ಹಿಡ್ಕೊಂಡು ಹೊಲಕ್ಕೆ ಹೋಗು, ಕುರಿ ಮೇಯಿಸಿ ಮನೆಗೆ ಬಾ, ಅದರಿಂದ ನಮಗೆ ಆದಾಯ ಬರುತ್ತೆ, ಅದೇ ಸಾಕು ನೀನು ಅಂತ ಹೇಳಿ ಅವಳು ಮಗಳನ್ನು ದಿನಾಲೂ ನಿಂದಿಸ್ತಿರ್ತಾಳೆ. ಹಾಗೆ ಮಾಡುವಾಗ ಈ ರೇಖವ್ವ ಅನ್ನೋ ಮಗಳು ಏನು ಮಾಡ್ತಾಳೆ, ಶಾಲೆಗೆ ಬರೋ ಮಕ್ಕಳನ್ನೆಲ್ಲ ನೋಡಿ ತುಂಬ ನೊಂದ್ಕೊಳ್ತಿರ್ತಾಳೆ. ನೊಂದ್ಕೊಂಡು ಅವಳ ಒಬ್ಬ ಪಕ್ಕದ ಮನೆ ಹುಡುಗಿಗೆ ಹೇಳ್ತಾಳೆ, ಲಕ್ಷ್ಮಿ ನಾನು ಶಾಲೆಗೆ ಬರಬೇಕಮ್ಮ, ನೀನು ನಮ್ಮ ಮಾಸ್ತರ್ ಹತ್ರ ಹೇಳಿ ನನಗೆ ಪುಸ್ತಕ ಕೊಡಿಸ್ತೀಯಾ, ನಾನು ಚೆನ್ನಾಗಿ ಓದಬೇಕು ಅಂತ ಆಸೆ ಅಂತ ಹೇಳ್ತಾಳೆ. ಆಗ ನಾನು ಹೇಳೋದಿಲ್ಲಪ್ಪ, ಹಾಗೇನಾದರೂ ಹೇಳಿದರೆ ನಿಮ್ಮಮ್ಮ ಬಂದು ನನ್ನ ತಿಥಿ ಮಾಡಿಬಿಡ್ತಾಳೆ ಅಷ್ಟೇ, ನಾನು ಮಾತ್ರ ಮಾಸ್ತರ್ಗೆ ಹೇಳೋದಿಲ್ಲ ಅಂಥೇಳಿ ಆಕಿ ಹೋಗ್ಬಿಡ್ತಾಳೆ. ಆಗ ತುಂಬ ಸಂಕಟದಿಂದ ರೇಖವ್ವ ಏನು ಮಾಡ್ತಾಳೆ, ಒಂದಿನ ಕುರಿ ಮೇಯಿಸ್ತಾ ಕೂತಿರ್ತಾಳೆ, ಆಲೋಚನೆ ಮಾಡ್ತಾಳೆ, ಏನಾದರೂ ಮಾಡಿ ನಾನು ಓದಲೇಬೇಕು, ನಾನು ಅಣ್ಣನಾಗೆ ಓದಲೇಬೇಕು ಅಂಥೇಳಿ ನೀನು ಶಾಲೆ ಕಡೆ ಓಡೋಕ್ಕೆ ಶುರು ಮಾಡ್ತಾಳೆ. ಓಡ್ತಿರ್ತಾಳೆ. ಸರು ಹೆಡ್ ಮಾಸ್ಟ್ರ್ ರೂಮಲ್ಲಿ ಎದುರಿಗೆ ಕೂತಿರ್ತಾರೆ, ಬಾಗಿಲು ಎದುರಿಗೆ ಅವ್ರ ಚೇಂಬರ್ ಇರುತ್ತೆ. ಆಗ ಇದ್ಯಾವುದು ಹುಡುಗಿ ಈಗ ಓಡಿ ಬರ್ತಿದೆಯಲ್ಲ, ಶಾಲೆ ಸಮವಸ್ತ್ರ ಇಲ್ಲ, ಯಾವುದೋ ಚಿಂದಿ ಬಟ್ಟೆ ಹಾಕಿದೆ, ಇದೇನು ಗಲೀಜು ಬಟ್ಟೆಯಲ್ಲಿ ಬರ್ತಿದೆಯಲ್ಲ ಅಂತ ಹೆಡ್ ಮಾಸ್ಟ್ರಿಗೆ ಆಶ್ಚರ್ಯ ಆಗುತ್ತೆ. ಆಗ ಹೆಡ್ ಮಾಸ್ಟರ್ ಬಂದು, ಏನಮ್ಮ ಯಾಕೆ ಓಡಿ ಬರ್ತಿದೆಯಾ, ಏನಾಗಬೇಕು ಅಂತ ಕೇಳ್ತಾರೆ. ಆಗ ಆ ಮಗು ಹೇಳುತ್ತೆ, ಸರ್ ನಾನು ಓದಬೇಕು ಸರ್, ನನಗೆ ಓದೋಕ್ಕೆ ತುಂಬ ಆಸೆ ಅಂತ ಹೇಳುತ್ತೆ. ನಿಮ್ಮ ಅಪ್ಪನ ಹೆಸರೇನು, ನೀನು ಎಲ್ಲಿ ಮನೆ ಎಲ್ಲ ಕೇಳ್ತಾರೆ. ಅವರು ನಮ್ಮ ತಂದೆ ರಾಮಣ್ಣ ಅಂದರೆ ಮಾಸ್ಟರ್ಗೆ ಭಾಳ ಪರಿಚಯ ಇರ್ತಾರೆ. ಆಗ ಆಯ್ತಮ್ಮ ನೀನು ಹೋಗು, ನಿಮ್ಮ ಅಪ್ಪನ್ನ ಕಳಿಸು ಅಂತ ಹೇಳ್ತಾಳೆ. ಇಲ್ಲ ಸರ್, ನಾನು ಬಂದಿರೋ ವಿಚಾರನ ಮಾತ್ರ ಇಲ್ಲಿ ನಮ್ಮ ಅಪ್ಪ ಅಮ್ಮಂಗೆ ಮಾತ್ರ ಹೇಳಬೇಡಿ ನೀವು, ಅವರಿಲ್ಲ ನನ್ನ ರಾತ್ರಿ ಹೋಗಿ ಹೊಡೆದು ಬಿಡ್ತಾರೆ ನನಗೆ ಅಂತ ಹೇಳ್ತಾಳೆ. ತಕ್ಷಣ ಹೆಡ್ ಮಾಸ್ಟ್ರು, ಯಾಕಮ್ಮ ಹಾಗೆ? ಇಲ್ಲ ಸರ್, ನಾನು ಓದೋದು ನಮ್ಮ ಅಮ್ಮಂಗೆ ಇಷ್ಟ ಇಲ್ಲ, ಮತ್ತು ನಮ್ಮಮ್ಮ ನಮ್ಮ ಅಪ್ಪಂಗೆ ಹೆದರಿಸಿ ನನ್ನನ್ನು ಕುರಿ ಮೇಯ್ಸಕ್ಕೆ ಕಳಿಸ್ಬಿಡ್ತಾರೆ ಅಂತ ಹೇಳ್ತಾಳೆ. ಆಗ ನಾಳೆ ನಾನು ನಿಮ್ಮ ಅಪ್ಪನ ಹತ್ರ ಮಾತಾಡ್ತೀನಿ, ನೀನೀಗ ಹೋಗಮ್ಮ ಅಂತ ಕಳಿಸ್ತಾರೆ. ಆಗ ಬೆಳಿಗ್ಗೆ 10 ಗಂಟೆಗೆ ಮಾಸ್ಟರು ಶಾಲೆಗೆ ಬರ್ತಿರ್ತಾರೆ. ಬರುವಾಗ ರಾಮಣ್ಣ ಎದುರಾಗ್ತಾರೆ. ಆಗ ರಾಮಣ್ಣ ಹೊಲಕ್ಕೆ ಹೊರಟಿಯಾ? ಹೌದು ಸರ್ ಅಂತಾನೆ. ಆಗ ನೀನು ಸ್ವಲ್ಪ 11 ಗಂಟೆ ಹಂಗೆ ಶಾಲೆ ಕಡೆ ಬಂದು ಹೋಗಪ್ಪ ಅಂತ ಹೇಳ್ತಾರೆ. ಏನು ಸರ್ ವಿಷಯ ಅಂದಾಗ, ನಾನು ಬಂದಾಗ ಹೇಳ್ತೀನಿ, ನೀನು ಹೊಲಕ್ಕೆ ಹೋಗಿ ಎತ್ತು ಕಟ್ಬಿಟ್ಟು ಬಂದ್ಬಿಡು ಅಂತ ಹೇಳ್ತಾರೆ. ಆಗ ಅವರು ಶಾಲೆಗೆ 11 ಗಂಟೆಗೆ ರಾಮಣ್ಣ ಬರ್ತಾನೆ. ಹಾಗೆ ಹೇಳ್ತಾರೆ,
ರಾಮಣ್ಣ ನಿನ್ನ ಮಗಳಿಗೆ 8 ವರ್ಷ ಆಗಿದೆ, ಆದರೂ ಕೂಡ ನೀನು ಶಾಲೆಗೆ ದಾಖಲು ಮಾಡಿಲ್ಲ ಯಾಕೆ ಅಂತ ಕೇಳ್ತಾರೆ. ಇಲ್ಲ ಸರ್, ನಾವು ಮಗನೊಬ್ಬನ ಓದಿಸ್ತೀವಿ ಸಾಕು, ಮಗಳನ್ನ ಓದಿಸೋದು ಬೇಡ ಅನ್ಕೊಂಡಿದ್ದೀವಿ ಅಂತಾರೆ. ಆಗ ಮಾಸ್ತರ್ ಬುದ್ಧಿ ಹೇಳ್ತಾರೆ ಅವ್ರಿಗೆ, ಅಲ್ಲ ಹಾಗಲ್ಲಪ್ಪ, ಹೆಣ್ಮಕ್ಳು ಗಂಡ್ಮಕ್ಳು ಅಂತ ಭೇದ ಭಾವ ಇಲ್ದೇ ನೀವು ಮಕ್ಕಳನ್ನು ಓದಿಸ್ಬೇಕು. ಮತ್ತು ಸರ್ಕಾರ ಸರ್ವರಿಗೂ ಶಿಕ್ಷಣ ಅಂತ ಮಾಡಿದೆ, ಪ್ರತಿಯೊಬ್ಬ 6ರಿಂದ 18 ವರ್ಷದ ಎಲ್ಲ ಮಕ್ಕಳಿಗೂ ಶಿಕ್ಷಣ ಕೊಡಬೇಕು ಅಂತಿದೆ, ಹಾಗಾಗಿ ನೀನು ದಾಖಲೆ ಮಾಡಲೇಬೇಕು ಅಂಥೇಳಿ ಮಾಸ್ಟರ್ ಅವ್ರಿಗೆ ಹೇಳ್ತಾರೆ. ಆಗ ಅದಕ್ಕೆ ಒಪ್ಕೊಂಡು ರಾಮಣ್ಣ ಮನೆಗೆ ಬರ್ತಾನೆ. ತನ್ನ ಹೆಂಡತಿ ಹುಲ್ಗೆವನ ಜೊತೆ ಚರ್ಚೆ ಮಾಡ್ತಾನೆ. ಹುಲ್ಗೆವ, ನಾಳೆ ಮಗಳನ್ನು ಶಾಲೆಗೆ ಸೇರಿಸ್ಬಿಡುವ, ಅವಳು ಓದಲಿ ಅಂತ. ಆದರೆ ಅದಕ್ಕೆ ಸುಖಾರಾಮ್ ಒಪ್ಪೋದೇ ಇಲ್ಲ. ನಾನು ಮಾತ್ರ ಅವಳನ್ನ ಶಾಲೆಗೆ ಕಳಿಸೋದಿಲ್ಲ, ಸುಮ್ಮನೆ ನೀನು ಕೂಲಿಗೆ ಹೋಗು, ಇಲ್ಲ ಅಂದರೆ ಕುರಿ ಮೇಯ್ಸಕ್ಕೆ ಹೋಗು, ಕುರಿ ಮೇಯಿಸಿದ ಲಾಭದಲ್ಲೇ ಸಾಕು, ಜೀವನ ಆಗುತ್ತೆ ಅಂತ ಮತ್ತೆ ಅವಳಿಗೆ ಬೈತಾಳೆ. ಆಗ ರಾಮಣ್ಣ ಶಾಲೆಗೆ ದಾಖಲು ಮಾಡಿ ಬರ್ತಾನೆ. ಮಾರನೇ ಬೆಳಿಗ್ಗೆ ದಾಖಲು ಮಾಡಿ ಬಂದ ನಂತರ ಆ ಮಗಳನ್ನು ಶಾಲೆಗೆ ತಾಯಿ ಕಳಿಸೋದಿಲ್ಲ. ಆಗ ಮಾಸ್ಟರ್ ಹತ್ರ ಹೋಗಿ ಮಗಳು ಹೇಳ್ತಾಳೆ, ಸರ್ ನಾನು ಶಾಲೆಗೆ ನಮ್ಮ ತಾಯಿ ಕಳಿಸ್ತೇ ಇಲ್ಲ, ಹಾಗಾಗಿ ನೀವು ಪುಸ್ತಕ ಕೊಡಿ, ನಾನು ಕುರಿ ಮೇಯಿಸ್ತಾನೆ ಅಲ್ಲಿ ಹೊಲದಲ್ಲಿ ಪುಸ್ತಕ ಓದಿ ನಾನು ಬಂದು ಎಕ್ಸಾಮ್ ಬರಿತೀನಿ ಅಂತೇಳಿ. ಹೀಗೆ ಅವಳು SSLCವರೆಗೂ ಹೀಗೆ ಓದಿ ಎಕ್ಸಾಮ್ನ ಬರೆದು ಪಾಸ್ ಮಾಡ್ತಾಳೆ. ನಂತರ 10ನೇ ತರಗತಿ ಎಕ್ಸಾಮ್ ಬರುತ್ತೆ. ಆ ಟೈಮಲ್ಲಿ ಹೇಗೋ ಹುಲ್ಗೆವನ್ಗೆ ತನ್ನ ಮಗಳು ಹೀಗೆ ಮಾಡ್ತಿದ್ದಾಳೆ ಅಂತ ಗೊತ್ತಾಗುತ್ತೆ. ತಕ್ಷಣ ಏನು ಮಾಡ್ತಾಳೆ, ಅವಳು ಪುಸ್ತಕ ಎಲ್ಲ ತಗೋಗಿ ಸುಟ್ಟಾಕ್ಬಿಡ್ತಾಳೆ. ನೀನು ಓದೋದು ಬೇಡ ಅಂದರೂ ಓದ್ತಿದೆಯಲ್ಲ ಅಂತ ತುಂಬ ಸಿಟ್ಟಿನಿಂದ ಬಂದು ಪುಸ್ತಕ ಸುಟ್ಟಾಕ್ತಾಳೆ. ತಕ್ಷಣ ಅವಳಿಗೆ ನೋವಾಗುತ್ತೆ. ಪುಸ್ತಕ ಸುಟ್ರೇನು ಬಿಡೋ, ನನ್ನ ಹತ್ರ ನೋಟ್ಸಿದ ಓದ್ಕೊಳ್ತೀನಿ ಅಂತೇಳಿ ನೋಟ್ಸನ್ನ ಬಚ್ಚಿಟ್ಟು ಅವಳು ಓದ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ. SSLCಯಲ್ಲಿ ಒಳ್ಳೆ ಅಂಕ ಕಳಿಸ್ತಾಳೆ, ಪಾಸ್ ಆಗ್ತಾಳೆ. ಆದರೆ ಮಗ ಚೆನ್ನಾಗಿ ಓದಿ ಮೇಲ್ ಬರಬೇಕು, ಮಗನ ಓದಿಸುವ ಅಂತ ಖಾಸಗಿ ಶಾಲೆಯಲ್ಲಿ ಓದಿಸ್ತಿರ್ತಾರೆ. ಆಗ ಮಗ ಏನು ಮಾಡ್ತಾನೆ, SSLCಯಲ್ಲಿ ಎಲ್ಲ ಸಬ್ಜೆಕ್ಟಲ್ಲೂ 0 ಅಂಕ ತಗೊಂಡು ಫೇಲ್ ಆಗಿರ್ತಾನೆ. ಅದೇ ನೋವಲ್ಲಿ ತಾಯಿ ಏನು ಮಾಡ್ತಾಳೆ, ಅನಾರೋಗ್ಯಕ್ಕೆ ತುತ್ತಾಗಿ ಮರಣ ಹೊಂದ್ಬಿಡ್ತಾಳೆ. ಸಾರಿ, ತಾಯಿ ಅಲ್ಲ, ತಂದೆ. ಆಗ ತಾಯಿ ಏನು ಮಾಡ್ತಾಳೆ, ನನ್ನ ಮಗ ಓದಲಿಲ್ಲಲ್ಲ ಅಂದ್ಬಿಟ್ಟು ಹುಚ್ಚಿ ಆಗಿಬಿಡ್ತಾಳೆ. ಹುಚ್ಚಿಯಾಗಿ ನನ್ನ ಮಗ ಡಾಕ್ಟರ್ ಆಗಿದ್ದಾನೆ, ಇಂಜಿನಿಯರ್ ಆಗ್ತಾನೆ ಅಂತೇಳಿ ಊರಲ್ಲೆಲ್ಲ ಹುಚ್ಚಿ ಥರ ಓಡಾಡೋಕ್ಕೆ ಶುರು ಮಾಡ್ತಾಳೆ. ಆಗ ತಂದೆ ಮರಣ ಹೊಂದಿರ್ತಾನೆ, ತಾಯಿ ಹೀಗಾಯ್ತಾಳೆ. ಈ ರೇಖವನ ವಿದ್ಯಾಭ್ಯಾಸ ಮುಂದುವರಿಯೋಕ್ಕೆ ಕಷ್ಟ ಆಗುತ್ತೆ. ಆಗ ಆ ರೇಖವ ಏನು ಮಾಡ್ತಾಳೆ, ತನ್ನ ಮಾಸ್ತರ್ ಹತ್ರ ಹೋಗ್ತಾಳೆ. ಆ ಮಾಸ್ತರ್ ಹತ್ರ ಹೋದಾಗ ಅವ್ರೇನು ಮಾಡ್ತಾರೆ, ನೀವು ಸರ್ ನನಗೆ ಈ ಥರ ಆಯಿತು, ದಯವಿಟ್ಟು ನೀವೇ ನನಗೆ ಆಧಾರ ಆಗಬೇಕು ಅಂತ ಹೇಳಿದಾಗ ಅವರು ಆ ಮಗುನ ಕರ್ಕೋಗಿ ಓದಿಸಿ ಒಂದು ಹಂತಕ್ಕೆ ಹೋಗೋವರೆಗೂ ನೋಡ್ಕೊಳ್ತಾರೆ. ಆಗ ಉತ್ತಮವಾಗಿ ಓದಿ ಒಂದು ಒಳ್ಳೆ ಕ್ಲಾಸ್ 1 ಹುದ್ದೆಗೆ ಹೋಗುತ್ತೆ ಹುಡುಗಿ. ಆಗ ತಾಯಿ ಊರಲ್ಲಿ ಹುಚ್ಚಿ ಥರ ಇದ್ದು ತಿನ್ನಕ್ಕೆ ಅನ್ನ ಇಲ್ಲದೆ, ಮಗ ಅವನು ಕಲ್ಲೊಡೆದು ಕುಡಿಯೋ ಚಟದಲ್ಲಿ ಹಾಳಾಗೋಗಿರ್ತಾನೆ, ಮನೆ ಆಸ್ತಿ ಎಲ್ಲದ ಮಾರ್ತಾನೆ, ಇಸ್ಪೀಟ್ ಆಡ್ತಾನೆ. ತುಂಬ ಹಾಳಾಗಿದ್ದಂಥ ಕಾಲದಲ್ಲಿ ತಾಯಿ ತಿನ್ನಕ್ಕಿಲ್ಲದೆ ಭಿಕ್ಷೆ ಬೇಡಕ್ಕೆ ಶುರು ಮಾಡ್ತಾಳೆ. ಭಿಕ್ಷೆ ಬೇಡುವಾಗ ಒಂದು ಬಸ್ ಸ್ಟ್ಯಾಂಡ್ಗಳಲ್ಲಿ ಎಲ್ಲ ಭಿಕ್ಷೆ ಬೇಡ್ತಿರ್ತಂತ ಇವ್ರನ್ನ ಯಾರು ಭಿಕ್ಷೆ ಬೇಡಬಾರ್ದು, ಅವ್ರನ್ನೆಲ್ಲ ಖಾಲಿ ಮಾಡಿಸಿ ಅಂತೇಳಿ ಒಂದು ಅಧಿಕಾರಿಗಳ ತಂಡ ಬರುತ್ತೆ ಅಲ್ಲಿಗೆ. ಆ ತಂಡ ಬಂದಾಗ ಎಲ್ಲ ಭಿಕ್ಷಕರನ್ನ ಅಲ್ಲಿಂದ ತೆರವುಗೊಳಿಸ್ತಾರೆ. ಆದರೆ ಈ ತಾಯಿ ಮಾತ್ರ ಹೋಗೋದಿಲ್ಲ. ನನ್ನ ಮಗ ಬೈತಾನೆ, ನನ್ನ ಮಗನಿಗೆ ಹಣ ಕೊಡಬೇಕು, ಇಲ್ಲಾಂದರೆ ನನಗೆ ಅನ್ನ ಸಿಗೋದಿಲ್ಲ ಮನೆಯಲ್ಲಿ ಅಂತ ಅಳ್ತಾಳೆ. ಆದರೂ ಆ ತಾಯಿನೇ ಎತ್ತಿ ಓಡಿಸುವಾಗ ಈ ಮಗಳು ಬರ್ತಾಳೆ ಅಲ್ಲಿಗೆ. ಮಗಳು ಬಂದು ಆ ತಾಯಿನ ನೋಡಿ, ಹೇಗಾದರೂ ಹೆತ್ತ ಕರಳಲ್ಲ, ಗೊತ್ತಾಗುತ್ತೆ ತಾಯಿ ಅಂತೇಳಿ. ಆಗ ಆ ತಾಯಿಯನ್ನು ಅಂಗ್ಲಾಚಿ ತಬ್ಬಿ ಇವರು ನಮ್ಮ ತಾಯಿ ಅಂತೇಳಿ ಕರ್ಕೊ ಹೋಗಿ ಆ ತಾಯಿಗೆ ಆರೋಗ್ಯವನ್ನು ಸರಿಪಡಿಸಿ ತಾಯಿನ ಚೆನ್ನಾಗಿ ಸಾಕ್ತಾಳೆ. ಜೊತೆಗೆ ಹಾಳಾಗಿದ್ದಂಥ ತನ್ನ ಅಣ್ಣನಿಗೂ ಕೂಡ ಒಂದು ಕೆಲಸ ಕೊಡಿಸಿ ಅವನಿಗೂ ಒಂದು ಜೀವನನ ಕೊಡಿಸ್ತಾಳೆ. ಇದು ಈ ಕಥೆಯ ಶೀರ್ಷಿಕೆ. ಅಂದರೆ ಹೆಣ್ಣು ಬಾಳಿನ ಕಣ್ಣು, ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅನ್ನುವ ಒಂದು ನೀತಿ ಕಥೆ ಇದರಲ್ಲಿದೆ. ನಾನು ಟೈಮ್ ತುಂಬ ತಗೊಂಡೆ ಅನಿಸುತ್ತೆ. ಈ ಕಥೆಯ ಅವಕಾಶಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.
ಕಥಾವಾಚನ ಮುಗಿಯಿತು. ಇನ್ನು ಅಧ್ಯಕ್ಷರ ಮಾತು. ಇಂದಿನ ಈ ಕಥಾಗೋಷ್ಠಿಯ ಅಧ್ಯಕ್ಷತೆ ವಹಿಸಿರುವವರು ಶ್ರೀ ಹರಿಪ್ರಸಾದ್ ಉಪಾಧ್ಯಾಯ. ಇವರು ವಿಶೇಷ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಾಗಿದ್ದಾರೆ. ನಾನು ಈ ಹೆಸರನ್ನು ಕೇಳುವಾಗ ನನಗೆ ಯಾರೋ ಅಪರಿಚಿತರು ಅಂತ ಭಾವನೆ ಬಂದಿತ್ತು. ಆದರೆ ಈ ಸರ್ ನನಗೆ ಮೊದಲಿಂದಲೂ ಪರಿಚಿತರು. ಹರಿಪ್ರಸಾದ್ ವಾಳ್ಯ ಎಂಬ ಹೆಸರಿಂದ ಅವರು ಪರಿಚಿತರಾಗಿದ್ದರು. ಬಹಳ ಉತ್ತಮ ಚಿತ್ರಕಾರರು, ಅದು ಕ್ರಾಫ್ಟ್ ರಚನೆಯಲ್ಲಿ ಬಹಳ ಪಳಗಿದವರು. ಒಂದು ಪ್ರದರ್ಶನವನ್ನಿಟ್ಟರೆ ಸ್ವತಃ ಒಂದೆರಡು ರೂಮು ತುಂಬುವಷ್ಟು ಇವರ ವಸ್ತುಗಳೇ ತುಂಬಬಹುದು. ಅಷ್ಟು ಸುಂದರವಾದಂತಹ ಕ್ರಾಫ್ಟ್ ಪ್ರದರ್ಶನವನ್ನೆಲ್ಲ ಏರ್ಪಡಿಸುವಂತಹ ಪ್ರತಿಭಾನ್ವಿತರಾದ ಶಿಕ್ಷಕರು. ಈಗ ಇವರು ಈ ಕಥಾಗೋಷ್ಠಿಯ ಕಥೆಗಳ ಬಗ್ಗೆ ಸಣ್ಣ ವಿಮರ್ಶೆಯೊಂದಿಗೆ ತಮ್ಮ ಅಧ್ಯಕ್ಷೀಯ ವೇದಿಕೆಯ ಘನ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗೌರವಾನ್ವಿತ ದಿವಾಕರ್ ಆಚಾರ್ಯರವರೇ, ಅಕ್ಷರ ದಾಸೋಹ ಸಹಾಯಕ ನಿರ್ದೇಶಕರಾಗಿರುವಂತಹ ಸುರೇಶ್ ಕುಮಾರ್ ಅವರೇ, BRP ನವೀನ್ ವೇಗಸ್ ಸರ್ ಅವರೇ, ಇವತ್ತು ಅದ್ಭುತವಾದ ಕಥೆಗಳನ್ನು ವಾಚಿಸಿದಂತಹ ಎಲ್ಲ ಕಥೆಗಾರರೇ, ವೇದಿಕೆಯ ಮುಂಬದಿಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಅಧ್ಯಕ್ಷರುಗಳೇ, ಗಣ್ಯಾತಿ ಗಣ್ಯರೇ ಮತ್ತು ಸಾಹಿತ್ಯ ಸಾಂಸ್ಕೃತಿಕ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳೇ, ಆಮೇಲೆ ಇಲ್ಲಿ ಬಂದಿರುವ ಎಲ್ಲ ಶಿಕ್ಷಕ ಮಿತ್ರರೇ, ಮುಖ್ಯವಾಗಿ ನಾನು ಗಮನಿಸಿದ್ದೇನು ಅಂತ ಹೇಳಿದರೆ, ಇದು 2ನೇ ಬಾರಿ ನಾನು ಒಂದು ವೇದಿಕೆಯಲ್ಲಿ ಬೆಳ್ಳಿಪ್ಪಾಡಿಯಲ್ಲಿ ಇದ್ದೇನೆ ಅಂತೇಳಿ. ಪ್ರಥಮವಾಗಿ ನಾನು ಪ್ರತಿಭಾ ಕಾರಂಜಿ ಕಾರ್ಯಕ್ರಮದಲ್ಲಿ ಈ ಶಾಲೆಗೆ ಬಂದಿದ್ದೆ. ಈ ಊರಿನ ಜನರು ತುಂಬ ಒಳ್ಳೆಯವರು. ಆದ ಕಾರಣವೇ ಮತ್ತೆ ಇಂತಹ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಡ್ಲಿಕ್ಕೆ ಮುಂದೆ ಬರ್ತಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಮತ್ತು ಇಲ್ಲಿ ನೆರೆದಿರುವಂತಹ ಎಲ್ಲ ಮಕ್ಕಳಿಗೆ ನಾನು ಸಾಮಾನ್ಯವಾಗಿ ಉಳೆಯರು ನನ್ನನ್ನು ಹರಿಪ್ರಸಾದರೇ ಅಂದರೆ ನನ್ನನ್ನು ಅವರು ಉಳೆಯರು ಕರೆಯುವುದು ಗುರುಗಳೇ ಅಂತ. ಅವರು ಕೆಲಸಕ್ಕೆ ಸೇರಿ ಪ್ರಥಮವಾಗಿ ಅವರಿಗೆ ನಾನು ತರಬೇತಿಯನ್ನು ನೀಡುವಾಗ ಗುರುತಿಸಿಕೊಂಡ ಒಬ್ಬ ಶಿಕ್ಷಕ ಉಳೆಯರು. ಅವರು ಗುರುಗಳೇ, ನೀವೊಂದು ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಳ್ಬೇಕು ಅಂತ ಹೇಳುವಾಗ ನಾನು ನನಗೆ ಆಗಲಿಕ್ಕಿಲ್ಲಪ್ಪ, ನನಗೆ ಈಗ ನಿವೃತ್ತಿಯ ಅಂಚು ಬಂದಿದೆ, ಯುವಕರನ್ನು ಮಾಡಿ ಅಂತೇಳಿ. ಇಲ್ಲ, ನೀವೇ ಆಗಬೇಕು ಅಂತ ಹೇಳಿದರು. ಅದೇ ರೀತಿಯಲ್ಲಿ ನಾನಿವತ್ತು ಈ ಕಥಾವಾಚನದ ವಿಮರ್ಶೆಯ ನೆಲೆಯಲ್ಲಿ ಇಲ್ಲಿಗೆ ಬಂದಿದ್ದೇನೆ. ನಾನು ಅಂದಾಜು ಮಾಡಿದ್ದೇನು ಅಂತ ಹೇಳಿದರೆ, ಮಕ್ಕಳ ಕಥೆಗಳನ್ನು ಏನೋ ಒಂದು ಹೇಳ್ತಾರೆ ಅಂತ ಹೇಳಿಕೊಂಡು ತಿಳ್ಕೊಂಡಿದ್ದೆ. ಭಯಂಕರ ಅಂದರೆ ಒಬ್ಬ ಕಥೆಗಾರನಿಗೆ ಬರಿಬೇಕಾದ್ರೆ ವಾಕ್ಯ ಪುಂಜ ಗೊತ್ತಿರಬೇಕು, ಮತ್ತು ಹೇಗೆ ಅದನ್ನು ಪದಗಳನ್ನು ಜೋಡಿಸೋದು ಅಂತ ಗೊತ್ತಿರಬೇಕು, ಅದಕ್ಕೊಂದು ಶೀರ್ಷಿಕೆಯನ್ನು ಹೇಗೆ ಮಾಡೋದು ಅಂತ ಗೊತ್ತಿರಬೇಕು ಎಲ್ಲ. ಇಲ್ಲಿ ನಾನು ನೋಡುವಾಗ ನಾನು ಬಹಳ ಕೆಳಗೆ ಇದ್ದೇನೆ ಅಂತ ಅನಿಸಿತು. ಕಾರಣ ಇಷ್ಟೇ, ಒಳ್ಳೆ ಕಥೆಗಳನ್ನು ಇವತ್ತು 5 ಮಂದಿ ಬರೆದಿದ್ದಾರೆ. ಮೊದಲನೇದಾಗಿ ಶ್ರೀಮತಿ ಶಾಂತಾ ಕಬಕ, ಕ್ರಿಯಾಶೀಲತೆ ಎಂಬ ಒಂದು ಮಾವಿನ ಮರದ ಕಥೆಯನ್ನು ಸುಂದರವಾಗಿ ಹೇಳಿದ್ದೀರಿ ಮೇಡಮ್. ನಿಮ್ಮ ಭವಿಷ್ಯ ಉಜ್ವಲವಾಗಿ ಉಂಟು. ನೀವು ಇನ್ನೂ ಇಂಥ ಕಥೆಗಳನ್ನು ಬರೆಯುವಂಥ ಸಮರ್ಥರಿದ್ದೀರಿ ಅಂತ ಹೇಳಲಿಕ್ಕೆ ತುಂಬ ಖುಷಿ ಪಡ್ತಾ ಇದ್ದೇನೆ. ಎರಡನೇದಾಗಿ ಶಶಿಕಲಾ ವರ್ಕಾಡಿಯವರು, ಇವರು ಕಥೆ ಬರೀತಾರೆ ಅಂತ ನಾನು ಅಂದಾಜು ಮಾಡಿಕೊಂಡಿದ್ದೆ. ಇದು ಕಥೆ ಅಲ್ಲ, ಸ್ವಾಗತ ಅಂತ ಹೇಳಿದರೆ ಒಂದು ಮಗು ಹುಟ್ಟುವ ಮೊದಲು ಏನು ಆಲೋಚನೆಯನ್ನು ಮಾಡ್ತದೆ ಅದನ್ನು ಬಹಳ ಸೊಗಸಾಗಿ ಮೂಡಿಸಿದ್ದೀರಿ. ನಿಮಗೂ ಕೂಡ ನನಗೆ ಖುಷಿಯಾಯಿತು. ಈ ಕಥಾ ಸಮಯದಲ್ಲಿ ನಮಗೆಲ್ಲ ಬೋರ್ ಆಗಲೇ ಇಲ್ಲ ಅಂಥ ಕಥೆಗಳನ್ನು ಸ್ವಾಗತದ ಮೂಲಕ ಕೊಟ್ಟಿದ್ದೀರಿ. ಮೂರನೇದಾಗಿ ಶ್ರೀಮತಿ ವಿಶಾಲಾಕ್ಷಿ ಯಡ್ಯೂಟು ಅವರು ಮೌಲ್ಯಗಳ ಸುಳಿಯಲ್ಲಿ ಅಂತ ಹೇಳಿ ಮೊಬೈಲ್ ಮೂಲಕ ಹಿಂದಿನ ಕಥೆಯನ್ನು 7 ವರ್ಷದ ಹಿಂದಿನ ಕಥೆಯನ್ನು ಮುಂಬದಿಗೆ ತಂದು ಬಹಳ ಸುಂದರವಾಗಿ ಹೇಳಿದ್ದೀರಿ. ಇದು ನಿಮ್ಮ ಬಹುಶಃ ನೀವು ಕಂಡುಕೊಂಡ ನೈಜತೆಯ ಅಂಶ ಉಂಟು ಅಂತ ಕಾಣ್ತದೆ. ಧನ್ಯವಾದಗಳು ಮೇಡಮ್, ಬಹಳ ಸುಂದರವಾಗಿ ಅದನ್ನು ಮೂಡಿಸಿದ್ದೀರಿ. ಇನ್ನು ಶಶಿಕಲಾ ಬಿ ಮೇಡಮ್, ನಿಮ್ಮದು ಕಥೆ ಅದು ನೋಡಿ, ಅದಕ್ಕೆ ಪೂರಕವಾಗಿ ನಾನು ಹೇಳ್ತೇನೆ. ಎಮ್ಮ ಮನೆಯಂಗಳದಿ ಬೆಳೆದೊಂದು ಸುಮವನ್ನು, ಎನ್ನ ಮನೆಯಂಗಳದಿ ಬೆಳೆದೊಂದು ಸುಮವನ್ನು ತಂದಿಹೆನು ನಾನು ನಿಮ್ಮ ಬಳಿ ಬಂದು.
ತಂದಿಹೆನು ನಾನು ನಿಮ್ಮ ಬಳಿ ಬಂದು. ಸುಮವು ಬಾಡದಿರಲಿ, ಸುಮವು ಅರಳಿ, ಸೌರಭವ ಹೊರ ಸೂಸಲಿ ಎಂಬ ನೈಜತೆ ಭಾವವನ್ನು ನಿಮ್ಮ ಕಥೆಯಲ್ಲಿ ನಾನು ಕಂಡುಕೊಂಡೆ. ಮಗು ಒಂದು ಅವರು ವಿಶೇಷ ಶಿಕ್ಷಕಿಯಾಗಿ ಮಗುವನ್ನು ಯಾವ ರೀತಿ ಟ್ರೀಟ್ ಮಾಡಬೇಕು ಅದೆಲ್ಲವನ್ನು ಸುಂದರವಾಗಿ ಅವರ ಕಥೆಯಲ್ಲಿ ಒಡಮೂಡಿಸಿದ್ದಾರೆ. ಧನ್ಯವಾದಗಳು ಮೇಡಮ್, ತುಂಬ ಚೆನ್ನಾಗಿರುವ ಕಥೆಯನ್ನು ಕೊಟ್ಟಿದ್ದೀರಿ. ಇನ್ನು ನಿಮ್ಮದೇ ಮಾಡ್ತಾರಲ್ಲ ಸರ್, ನಿಮ್ಮದೆಲ್ಲ ಆಯ್ತಲ್ಲ. ಹಾಂ, ಇನ್ನು ನಮ್ಮ ಮಲ್ಲೇಶಯ್ಯ ಅವರ ಬಗ್ಗೆ ಎರಡು ಮಾತುಗಳು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸರ್, ನಿಮ್ಮ ಊರು ಯಾವುದು? ಹಾಸನ. ಜನಪದ ಶೈಲಿಯಲ್ಲಿ ಕಥೆಯನ್ನು ಅವರು ವಾಚಿಸಲಿಲ್ಲ, ಅವರು ಹೇಳಿದರು, ನಾವು ಕೇಳಿದೆವು. ಭಾಳ ಸುಂದರವಾಗಿ ಈ ಒಂದು ಕಥೆ ಮೂಡಿ ಬಂದಿದೆ. ಅವರು ಶಿಕ್ಷಕರಾಗಿ ಇರುವ ಕಾರಣ ಹೆಣ್ಣೊಂದು ಕಲಿತರೆ ಮುಂದೆ ಬಹಳ ಸುಂದರವಾಗಿ ಇರ್ತದೆ ಅಂತ ಎಂಬುದನ್ನು ಬಿಡಿಯಾಗಿ ಅವರು ಕಥೆಯನ್ನು ನಮಗೆ ಕೇಳುವ ಹಾಗೆ ಮಾಡಿದರು. ತುಂಬ ಸುಂದರವಾದ ಒಂದು ಕಥೆಯನ್ನು ಕೊಟ್ಟಿದ್ದೀರಿ, ನಿಮಗೆ ಧನ್ಯವಾದಗಳು ಸರ್. ಅದರಲ್ಲಿ ನೈಜತೆ ಇತ್ತು. ಇಲ್ಲಿ ಇರುವ ಎಲ್ಲ ಶಿಕ್ಷಕರು, ಕಥೆಗಾರರು, ಅದ್ಭುತ ಕಥೆಗಾರರು. ನಾನು ಎಣಿಸಿದ ಹಾಗೆ ವಿಮರ್ಶೆ ಇವತ್ತು ತುಂಬ ಚಿಕ್ಕದಾಗಿ ಮಾಡ್ತಾ ಇದ್ದೇನೆ. ಯಾಕೆಂತ ಹೇಳಿದರೆ, ಒಂದು ಕಥೆಯನ್ನು ಕೇಳಿದರೆ 10 ಬಾರಿ ಕೇಳಿ 10 ಬಾರಿ ಓದಿ ಅದಕ್ಕೆ ವಿಮರ್ಶೆ ಬರೀಬೇಕು ಅಂತ ನಮ್ಮ ಕವಿತಾ ಅಡೂರ್ ಮತ್ತು ನಾನು ಮಾತನಾಡಿಕೊಂಡೆವು. ಅದನ್ನು ಕಥೆಯನ್ನು 1 ವಾರದ ಹಿಂದೆ ತಗೊಂಡು ಅದಕ್ಕೆ ವಿಮರ್ಶೆಯನ್ನು ಬರೆಯುವುದು ನನಗೆ ಬಹಳ ಸವಾಲನ್ನು ಕೊಟ್ಟಿದ್ದೀರಿ. ಆದರೆ ಸುಂದರವಾದ ಸವಾಲನ್ನು ಸ್ವೀಕರಿಸಿ ನಾನು ಇದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ. ಮತ್ತೊಂದು ಏನು ಅಂತ ಹೇಳಿದರೆ, ಅವರು ಓದಿದ ಕಥೆಯನ್ನು ನನ್ನ ಹಾಗೆ ನೀವು ಕೇಳಿದ್ದೀರಿ. ನಾನು ಎಲ್ಲಿ ತಪ್ಪು ಹೇಳಿದರೆ ನನ್ನ ಮರ್ಯಾದೆ ಖಂಡಿತ ಕೆಳಗೆ ಹೋಗ್ತದೆ. ಅದಕ್ಕೆ ಜಾಗ್ರತೆ ಮಾಡಿ ಸರಿಯಾಗಿ ಕೇಳಿ ವಿಮರ್ಶೆಯನ್ನು ಕೊಡುವಂಥ ಜವಾಬ್ದಾರಿ ನನಗೆ ಬಂದಿತ್ತು. ಬಹಳ ಚೆನ್ನಾಗಿ ಅದನ್ನು ನಿರ್ವಹಿಸಿದ್ದೇನೆ. ಇನ್ನು ಈ ಒಂದು ಕಡಬ ಪುತ್ತೂರು ತಾಲೂಕಿನ ಶಿಕ್ಷಕರ ಸಾಹಿತ್ಯ ಸಮ್ಮೇಳನದಲ್ಲಿ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ನನ್ನನ್ನು ಅಧ್ಯಕ್ಷರನ್ನಾಗಿ ಗುರುತಿಸಿದ ಸಂಬಂಧಿಸಿದ BO ರವರು, ವಿವಿಧ ಸಂಘಟನೆಗಳ ಎಲ್ಲ ಕಾರ್ಯಕರ್ತರು, ಈ ಊರಿನ ಜನತೆ, ಶಿಕ್ಷಕ ವೃಂದದವರು ಎಲ್ಲರಿಗೂ ನಾನು ತಲೆಬಾಗುತ್ತಾ ನನ್ನ 2 ಮಾತುಗಳನ್ನು ಕೊನೆಗೊಳಿಸ್ತಾ ಇದ್ದೇನೆ. ಶ್ರೀ ಸುರೇಶ್ ಕುಮಾರ್ ಅವರಿಗೆ ಈಗ ಗೌರವಾರ್ಪಣೆಯನ್ನು ಮಾಡಿದ್ದಾರೆ. ಈಗ ಶ್ರೀ ನವೀನ್ ವೇಗಸ್, ಕಂಪ್ಯೂಟರ್ ಬ್ರಹ್ಮ ಎಂದು ಕರೆಯಬಹುದು ಇವರನ್ನು ನಾವು. ಇನ್ನು ಮುಂದೆ ಕಥಾವಾಚನ ಮಾಡಿದಂತಹ ಶಾಂತಾ ಕಬಕ, ಹಾಗೆ ಶ್ರೀಮತಿ ಶಶಿಕಲಾ ವರ್ಕಾಡಿ, ಶ್ರೀಮತಿ ವಿಶಾಲಾಕ್ಷಿ, ಶ್ರೀಮತಿ ಶಶಿಕಲಾ ಬಿ, ಶ್ರೀ ಮಲ್ಲೇಶಯ್ಯ HM, ಸ್ವಾಗತ ಮಾಡಿದಂತಹ ಶ್ರೀಮತಿ ಸವಿತಾ ಪಾಪೆಮಜಲು, ಹಾಗೆಯೇ ಧನ್ಯವಾದ ಮಾಡಲಿರುವಂತಹ ಶ್ರೀ ನಾರಾಯಣ್ ಭಟ್ ಕುಂಡಾಜೆ, ಶ್ರೀ ನಾರಾಯಣ್ ಭಟ್. ಥ್ಯಾಂಕ್ ಯು ಸರ್. ಈಗ ಈ ಕಥಾ ಸಮಯದ ಬಗ್ಗೆ ಅದರ ಕಾರ್ಯಕ್ರಮದ ಧನ್ಯವಾದ ಸಮರ್ಪಣೆಯನ್ನು ಮಾಡಲಿದ್ದಾರೆ ಶ್ರೀ ನಾರಾಯಣ್ ಭಟ್ ಕವಿಗಳು. ಎಲ್ಲರಿಗೂ ನಮಸ್ಕಾರಗಳು. ಕಿರುಕಥಾ ಸಮಯದ ಈ ಹೊತ್ತು ಕಾಣುತ್ತಿದೆ ಖಾಲಿ ಕುರ್ಚಿಗಳೇ ಹೆಚ್ಚು ಎನ್ನುತ್ತಾ ಶ್ರೀ ಹರಿಶ್ಪ್ರಸಾದ್ ಉಪಾಧ್ಯಾಯರು ಇಂದಿನ ಈ ಕಥಾಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿ ಎಲ್ಲರ ಕಥೆಯನ್ನು ಸಹ ವಿಮರ್ಶೆ ಮಾಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಶ್ರೀ ಸುರೇಶ್ ಕುಮಾರ್ ಉಪನಿರ್ದೇಶಕರು, ಅಕ್ಷರದಾಸೋಹ ಪುತ್ತೂರು, ಇವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದೇ ರೀತಿ ನವೀನ್ ವೇಗಸ್, ನಮ್ಮ BRCಯ ಕಂಪ್ಯೂಟರ್ ಅಂತ ಹೇಳ್ಬೋದು, ಅವರು ಸಹ ಈ ಸಭೆಯಲ್ಲಿ ಉಪಸ್ಥಿತರಿದ್ದು
ಇದ್ದಾರೆ, ಅವರಿಗೂ ಸಹ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ತಮ್ಮ ಲೇಖನಿಯ ಪ್ರಖರತೆಯಿಂದ, ಜ್ಞಾನದ ಪ್ರಜ್ವಲನದಿಂದ ಈ ಮಾತನ್ನು ಸತ್ಯವಾಗಿಸಿದ್ದಾರೆ. ಪುತ್ತೂರು ಕಡಬ ತಾಲೂಕು ಶಿಕ್ಷಕರ ದ್ವಿತೀಯ ಶಿಕ್ಷಕರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನ 2022ರ ವಿಶಿಷ್ಟತೆಯೇ ಇದು. ಇಂತಹ ಮಹಾನ್ ಕವಿಗಳಲ್ಲಿ ಕೆಲವರನ್ನಾದರೂ ಸ್ಮರಿಸುವ ಕಾರ್ಯವಿದು. ಇದೀಗ ಕವಿ ಸ್ಮರಣೆ. ಮಾತು, ಗಾನ, ಚಿತ್ರಗಳ ಮೂಲಕ ಕುವೆಂಪು, ಕಾರಂತ, ಬೇಂದ್ರೆ, ಸೇಡಿಯಾಪು ಕವಿ ದಿಗ್ಗಜರನ್ನು ಸ್ಮರಿಸುವ ಶುಭ ವೇಳೆ. ಕವಿ ಸ್ಮರಣೆ ಗೋಷ್ಠಿ. ಈ ನಾಡಿನ ಹಿರಿಯ ವಿದ್ವಾಂಸರು, ಖ್ಯಾತ ಯಕ್ಷಗಾನ ಅರ್ಥಧಾರಿಗಳು, ಕಲಾವಿದರು ಮತ್ತು ಅತ್ಯುತ್ತಮ ಉಪನ್ಯಾಸಕರು ಆದ ಶ್ರೀ ಗಣರಾಜ ಕುಂಬ್ಳೆ, ಪ್ರಾಂಶುಪಾಲರು, ರಾಮಕುಂಜೇಶ್ವರ ಪದವಿ ಕಾಲೇಜು ಇವರ ಅಧ್ಯಕ್ಷತೆಯಲ್ಲಿ ನಡೆಯಲಿದೆ. ಗೋಷ್ಠಿಯಲ್ಲಿ ಶ್ರೀ ರಾಮಕೃಷ್ಣ ಮಲ್ಲಾರ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಿಜಿಸ್ಟರ್ ಕಡಬ, ಆಶಯ ನುಡಿಗಳನ್ನಾಡಲಿರುವ ವಿಜಯಕುಮಾರ್, BRP ಪುತ್ತೂರು, ಕುವೆಂಪು ಸ್ಮರಣೆ ಮಾಡಲಿರುವ ಸವಿತಾ ಪಟ್ಟೆ, ಕಾರಂತರ ಸ್ಮರಣೆಯನ್ನು ಮಾಡಲಿರುವ ಆಶಾ ಬೆಳ್ಳಾರೆ, ಬೇಂದ್ರೆ ಸ್ಮರಣೆ ಮಾಡಲಿರುವ ಜನಾರ್ದನ ದುರ್ಗ, ಸೇಡಿಯಾಪು ಸ್ಮರಣೆ ಮಾಡಲಿರುವ ಕವಿತಾ ಅಡೂರು, ಗಾನ ನಮನವನ್ನು ಮಾಡಲಿರುವ ಶ್ರೀಮತಿ ಶುಭಾರಾವ್, ಶ್ರೀ ಹರಿಪ್ರಸಾದ್, ಶ್ರೀ ರಮೇಶ್ ಇರ್ಲಾಲು, ಅನಿಲ್ ಕಡಬ ಹಾಗೂ ಚಿತ್ರ ನಮನವನ್ನು ಮಾಡಲಿರುವ ಶ್ರೀ ಜಗನ್ನಾಥ್ ಅರಿಯಡ್ಕ, ಶ್ರೀ ಪ್ರಕಾಶ್ ವಿಟ್ಲ, ಜಯಲಕ್ಷ್ಮಿ ಸಾಲ್ಮರ, ಧನಂಜಯ ಮರ್ಕಂಜ ಇವರೆಲ್ಲರನ್ನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ಹರಿಕಿರಣ್ ಸರ್ ವೇದಿಕೆಗೆ ಕರೆದುಕೊಂಡು ಬರಬೇಕಾಗಿ ವಿನಂತಿ. ಸಮ್ಮೇಳನಾಧ್ಯಕ್ಷರಾದ ಶ್ರೀ ದಿವಾಕರ ಆಚಾರ್ಯರವರು ಗೋಷ್ಠಿಯನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಬದುಕು. ನಮ್ಮ ಬರೆಹ ನಮಗೆ ಆತ್ಮ ಸಂತೃಪ್ತಿಯನ್ನು ನೀಡಿದರೆ ಮತ್ತೊಬ್ಬರ ಬರೆಹ ನಮಗೆ ಆತ್ಮ ಸಂತಸವನ್ನು ನೀಡುತ್ತದೆ. ಇದೀಗ ಹಿರಿಯ ಕವಿಗಳನ್ನು ಸ್ಮರಣೆ ಮಾಡಲಿರುವ ನಮ್ಮ ಕಿರಿಯ ಕವಿಗಳು, ಗಾಯಕರನ್ನು, ಚಿತ್ರಕಲಾವಿದರನ್ನು ಸ್ವಾಗತಿಸಲಿದ್ದಾರೆ. ಈ ಗೋಷ್ಠಿಯ ನೇತೃತ್ವ ವಹಿಸಿರುವ ಪುತ್ತೂರು ತಾಲೂಕು ಚಿತ್ರಕಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಶ್ರೀ ಜಗನ್ನಾಥ್ ಅರಿಯಡ್ಕ. ಎಲ್ಲರಿಗೂ ನಮಸ್ಕಾರ. ಗೋಷ್ಠಿ 2 ಕವಿಸ್ಮರಣೆ. ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷನ ವಹಿಸಿರ್ತಕ್ಕಂತಹ ರಾಮಕೃಷ್ಣ ಪದವಿಪುರ ಕಾಲೇಜಿನ ರಾಮಕುಂಜೇಶ್ವರ ಪದವಿಪುರ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀ ಗಣರಾಜ ಕುಂಬ್ಳೆ ಸರ್ ತಮಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ರಿಜಿಸ್ಟರ್ ಕಡಬ, ಇದರ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಕೃಷ್ಣ ಮಲ್ಲಾರ ಸರ್ ತಮಗೆ ಅತ್ಯಂತ ಅವರ ಬನ್ನಿ ಸರ್, ತಮಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸ್ವಾಗತ ಸರ್. ಈ ಕಾರ್ಯಕ್ರಮದಲ್ಲಿ ನಮ್ಮ ಸಮ್ಮೇಳನಾಧ್ಯಕ್ಷರಾದ ದಿವಾಕರಾಚಾರ್ಯರಿದ್ದಾರೆ ಸರ್, ತಮಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಆಶಯ ನುಡಿಯನ್ನು ಆಡುವವರು BRP ಆಗಿರ್ತಕ್ಕಂಥ ವಿಜಯಕುಮಾರ್ ಐವರ್ನಡು ಸರ್, ತಮಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಕುವೆಂಪು ಸ್ಮರಣೆ ಮಾಡುವವರು ಪಾಪೆಮಾಜಲು ಪ್ರೌಢಶಾಲೆಯ ಶಿಕ್ಷಕಿ ಶ್ರೀಮತಿ ಸವಿತಾ ಪಟ್ಟೆ ಮೇಡಮ್, ತಮಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಈ ಕುವೆಂಪು ಸ್ಮರಣೆಗೆ ಗಾಯನವನ್ನು ಮಾಡುವವರು ECO ಆಗಿರ್ತಕ್ಕಂಥ ಹರಿಪ್ರಸಾದ್ ಸರ್, ತಮಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಕಲಾಕೃತಿಯನ್ನು ಬಿಡಿಸುವವರು ಪ್ರಕಾಶ್ ವಿಟ್ಲ ಸರ್, ತಮಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಕಾರಂತ ಸ್ಮರಣೆ. ಈ ಸ್ಮರಣೆಯಲ್ಲಿ ಸ್ಮರಣೆ ಮಾಡುವವರು ಶ್ರೀಮತಿ ಆಶಾ ಬೆಲ್ಲರೆ, ವಿವೇಕಾನಂದ ಕನ್ನಡ ಮಾಧ್ಯಮ ಮುಖ್ಯ ಶಿಕ್ಷಕರು ಮೇಡಮ್, ತಮಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಈ ಕಾರಂತ ಸ್ಮರಣೆಗೆ ಗಾಯನವನ್ನು ಹಾಡುವವರು ಶ್ರೀ ಅನಿಲ್ ಕಡಬ ಪ್ರೌಢಶಾಲಾ ಸಂಗೀತ ಶಿಕ್ಷಕ ಸರ್, ತಮಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಬೇಂದ್ರೆ ಸ್ಮರಣೆಯನ್ನು ಮಾಡುವರು ಶ್ರೀ ಜನಾರ್ದನ್ ದುರ್ಗ, ಬಡಗನೂರು ಶಾಲಾ ಶಿಕ್ಷಕರು ಸರ್, ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗಾಯನವನ್ನು ಹಾಡುವವರು
ರಮೇಶ್ ಶಿರ್ಲಾಲ್ ನೆಟ್ಟಣಿಗೆ ಮುಡ್ನೂರಿನ ಶಿಕ್ಷಕರು. ಸರ್, ತಮಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ ಕುವೆಂಪು ಸ್ಮರಣೆಗೆ ಚಿತ್ರವನ್ನು ಬಿಡಿಸುವವರು ಶ್ರೀಮತಿ ಜಯಲಕ್ಷ್ಮಿ ಸಾಲ್ಮಾರ ಪ್ರೌಢಶಾಲೆಯ ಚಿತ್ರಕಲಾ ಶಿಕ್ಷಕಿ. ಮೇಡಮ್, ತಮಗೆ ಅತ್ಯಂತ ಪ್ರೀತಿಯ ಸ್ವಾಗತ. ಸ್ಟೇಡಿಯಂ ಸ್ಮರಣೆ ಮಾಡುವವರು ಶ್ರೀ ಕವಿತಾ ಅಡೂರು, ಸುಧಾನ ಶಾಲಾ ಶಿಕ್ಷಕಿ. ಮೇಡಮ್, ತಮಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗಾಯನವನ್ನು ಶ್ರೀಮತಿ ಶುಭಾರಾವ್, ಬೆಟ್ಟಂಬಡಿ ಶಾಲೆಯ ಸಂಗೀತ ಶಿಕ್ಷಕಿ. ಮೇಡಮ್, ತಮಗೂ ಅತ್ಯಂತ ಪ್ರೀತಿಯ ಸ್ವಾಗತ. ಕಲಾಕೃತಿಯನ್ನು ಮಾಡುವವರು ವಿದ್ಯಾರಶ್ಮಿ ವಿದ್ಯಾಸಂಸ್ಥೆಯ ಕಲಾ ಶಿಕ್ಷಕ ಶ್ರೀ ಧನಂಜಯ್ ಮರ್ಕಂಜ. ಸರ್, ತಮಗೆ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತಿಸ್ತಾ ನನ್ನ ಸ್ವಾಗತ ಭಾಷಣ ಮುಗಿಸ್ತೇನೆ. ನಮಸ್ತೆ. ವಂದನೆಗಳು ಸರ್. ವೇದಿಕೆಯಲ್ಲಿ ಇರುವ ಎಲ್ಲ ಕಲಾವಿದರಿಗೂ ಮತ್ತು ಅತಿಥಿಗಳಿಗೆ ಇದೀಗ ಗೌರವಾರ್ಪಣೆ ಸಮ್ಮೇಳನಾಧ್ಯಕ್ಷರಿಂದ. ವಂದನೆಗಳು ಸರ್. ಕವಿ ಸ್ಮರಣೆ ಈ ಗೋಷ್ಠಿಯ ಆಶಯ ನುಡಿಗಳನ್ನಾಡಲಿದ್ದಾರೆ ನಮ್ಮ ನೆಚ್ಚಿನ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ಶ್ರೀ ವಿಜಯ್ ಕುಮಾರ್ ಐವರ್ನಾಡು. ಪುತ್ತೂರು ಕಡಬ ತಾಲೂಕಿನ ಶಿಕ್ಷಕರ 2ನೇ ಸಾಹಿತ್ಯ ಸಮ್ಮೇಳನದ ಕವಿ ಸ್ಮರಣೆ ಗೋಷ್ಠಿಯ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಹಿರಿಯರಾದಂಥ ಶ್ರೀಯುತ ಗಣರಾಜ ಕುಂಬ್ಳೆಯವರೇ, ಹಾಗೆ ಈ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಂಥ ಹಿರಿಯರಾದಂಥ ಶ್ರೀಯುತ ದಿವಾಕರ್ ಆಚಾರ್ಯವರೇ, ವೇದಿಕೆಯ ಮೇಲೆ ಇರುವಂತಹ ಎಲ್ಲ ಹಿರಿಯ ಸಾಹಿತಿಗಳಿಗೆ ಮಾತು, ಗಾನ ಮತ್ತು ಚಿತ್ರದ ಮೂಲಕ ನಮನವನ್ನು ಸಲ್ಲಿಸಲಿಕ್ಕಿರುವಂತಹ, ಅವರ ಮೌಲಿಕವಾದಂಥ ಸಾಹಿತ್ಯವನ್ನು ಎತ್ತಿ ಹಿಡಿಯಲಿಕ್ಕಿರುವಂತಹ ಎಲ್ಲ ಸಾಹಿತ್ಯಿಕ ಶಿಕ್ಷಕರೇ, ಇಲ್ಲಿ ನಡೆದಿರುವಂಥ ಎಲ್ಲ ಶಿಕ್ಷಕ ಮಿತ್ರರೇ, ಸಾಹಿತ್ಯಾಭಿಮಾನಿಗಳೇ, ಕವಿ ಸ್ಮರಣೆ ಗೋಷ್ಠಿ ಇದರ ಔಚಿತ್ಯವೇನು ಅಂತ ಹೇಳಿ, ಯಾಕೆ ಇದು ಬೇಕಾಗಿತ್ತು ಅಂತ ಹೇಳಿ ಈ ಬಗ್ಗೆ ಹೇಳುವುದಾದರೆ, ಶಿಕ್ಷಕರಲ್ಲಿ ಮತ್ತು ವಿದ್ಯಾರ್ಥಿಗಳಲ್ಲಿ ಒಂದು ಮೌಲಿಕವಾದಂತಹ ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸಲಿಕ್ಕೆ ಇರುವಂಥ ವೇದಿಕೆ ಇದು. ಈಗಿನ ಯುಗ ಹೇಗೆ ಆಗಿದೆ ಅಂತ ಹೇಳಿದರೆ,
ಬಹಳಷ್ಟು ಮುಂದುವರೆದುಕೊಂಡು ಇಂಟರ್ನೆಟ್ಗೆ ನಾವು ಸೀಮಿತಗೊಳಿಸಿದ್ದೇವೆ. ಅದು ಪ್ರತಿಲಿಪಿಗಳಾಗಿರ್ಬೋದು ಅಥವಾ ಇನ್ನಿತರ ಯಾವುದೇ ಸಾಹಿತ್ಯದ ಆಯಾಮಗಳಾಗಿರ್ಬೋದು, ಇಂಟರ್ನೆಟ್ ಸಾಹಿತ್ಯಕ್ಕೆ ನಾವು ಸಾಕಷ್ಟು ಜೋತು ಬಿದ್ದಿದ್ದೇವೆ. ಆದರೆ ಮೌಲಿಕವಾದಂಥ ಸಾಹಿತ್ಯ ಎಲ್ಲೋ ಒಂದು ತೆರೆಮರೆಗೆ ಹೋಗ್ತಾ ಇದೆ ಎನ್ನುವಂಥ ಭಾಸವಾಗ್ತಾ ಇರುವಂಥ ಸಂದರ್ಭದಲ್ಲಿ ಈ ಒಂದು ಕವಿಸ್ಮರಣೆ ಗೋಷ್ಠಿಯನ್ನು ಇಲ್ಲಿ ಹಾಕ್ಕೊಂಡಿರೋದು ಬಹಳಷ್ಟು ಅರ್ಥಪೂರ್ಣವಾಗಿದೆ. ಹಾಗೆ ಬರೀ 4 ಕವಿಗಳನ್ನ ಮಾತ್ರ ತೆಗೆದುಕೊಂಡಿದ್ದೇವೆ. ಕುವೆಂಪು, ಕಾರಂತರು, ಬೇಂದ್ರೆ, ಸೇಡಿಯಾಪು. ಇನ್ನಷ್ಟು ಬಹಳಷ್ಟು ಕವಿಗಳಿದ್ದಾರೆ ನಮ್ಮಲ್ಲಿ. ನಮ್ಮ ಸಾಹಿತ್ಯಕ್ಕೆ ತಮ್ಮದೇ ಆದಂತಹ ಬಲವಾದ ಹೆಜ್ಜೆ ಗುರುತುಗಳೊಂದಿಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಬಹಳಷ್ಟು ಕೆಲಸವನ್ನು ಮಾಡಿರುವಂಥ ಸಾಕಷ್ಟು ಸಾಹಿತಿಗಳಿದ್ದಾರೆ. ಆದರೆ ಅವರು ರಾಷ್ಟ್ರಕವಿ, ವಿಶ್ವ ಮಾನವ ಸಂದೇಶ ಕೊಟ್ಟವರು, ಅವರು ಒಬ್ಬರು ಪ್ರಾಧ್ಯಾಪಕರು. ತಮ್ಮ ಸಾಹಿತ್ಯಿಕವಾದಂಥ ಕೆಲಸ ಕಾರ್ಯಗಳಿಂದ ಇಡೀ ಸಮಾಜಕ್ಕೆ, ಅದು ಶಿಕ್ಷಕರು ಇರ್ಬೋದು, ಯಾವುದೇ ವೃತ್ತಿಯವರು ಇರ್ಬೋದು, ಒಂದು ಬಲವಾದಂಥ ಸಂದೇಶವನ್ನು ಕೊಟ್ಟವರು ಕುವೆಂಪುರವರು. ಸಾಕಷ್ಟು ಜೀವನದ ಅನುಭವಗಳು ನೀಡಿದವರು, ಸಂದೇಶವನ್ನು ನೀಡಿದವರು. ಅದಕ್ಕೋಸ್ಕರ ಕುವೆಂಪುರವರನ್ನು ಇಲ್ಲಿ ಆಯ್ಕೆ ಮಾಡಿಕೊಂಡಿದ್ದಾರೆ. ಹಾಗೆ ಕಾರಂತರು ಇರ್ಬೋದು. ಕಾರಂತರ ಕರ್ಮಭೂಮಿ ಇದು ಪುತ್ತೂರು ಎನ್ನುವಂಥದ್ದು. ಕಾರಂತರು ಶೈಕ್ಷಣಿಕ ಕ್ಷೇತ್ರಕ್ಕೆ ಕೊಟ್ಟದಂತಹ ಕೊಡುಗೆ ಬಹಳಷ್ಟು ಅಪಾರವಾಗಿದೆ. ಕಾರಂತರ ಬಗ್ಗೆ ಮಾತನಾಡಲಿಕ್ಕೆ ಹೋದರೆ ಅದು ಎಷ್ಟು ದಿನಗಳು ಬೇಕಾಗ್ಬೋದು. ಸಾಹಿತ್ಯಿಕವಾಗಿ ತೊಡಗಿಸಿಕೊಂಡವರಿಗೆ ಇದರ ಬಗ್ಗೆ ಖಂಡಿತ ಗೊತ್ತಿದೆ. ನಾನು ಕಾರಂತರ ಬಗ್ಗೆ ಹೇಳುವಾಗ ಎಸ್.ಎನ್. ಹೆಬ್ಬಾರ್ ಅವರು ಹೇಳಿದಂಥ ಒಂದು ಮಾತು ನೆನಪಾಗ್ತದೆ. ನಾನೊಂದು JC ಆಂದೋಲನದ ತರಬೇತಿಯಲ್ಲಿ ತೊಡಗಿಸ್ಕೊಂಡಾಗ ಎಸ್.ಎನ್. ಹೆಬ್ಬಾರ್ ಅವರು ಮಾತು ಹೇಳಿದರು ಕಾರಂತರ ಬಗ್ಗೆ ಮಾತನಾಡುವಾಗ, ಅವರ ಕೊನೆಯ ಕ್ಷಣಗಳ ಬಗ್ಗೆ ಮಾತನಾಡುವಾಗ. ಕಾರಂತರು ಕೂತರು ಸಿಂಹ, ಅವರು ಮಲಗಿದ್ರು ಸಿಂಹನೇ ಅಂತೇಳಿ. ಅಂದರೆ ಅಷ್ಟೊಂದು ಅವರ ಮುಖದಲ್ಲಿ ಆ ಸಾಹಿತ್ಯಿಕವಾದಂಥ ತೇಜಸ್ಸು ಇತ್ತು, ಆ ಗಟ್ಟಿತನ ಇತ್ತು ಅಂತ ಹೇಳಿ. ಸೊ ಅದಕ್ಕೋಸ್ಕರ ಕಾರಂತರು ಶೈಕ್ಷಣಿಕವಾಗಿ ಮಕ್ಕಳ ವಿಭಾಗದಲ್ಲಿ ಅವರು ಕೊಟ್ಟಂಥ ಕೊಡುಗೆಗಾಗಿ ಇಲ್ಲಿ ಕವಿಸ್ಮರಣೆಯನ್ನು ಮಾಡ್ತಾ ಇದ್ದೇವೆ. ಆ ಒಂದು ಆಶಯ ಇದರ ಹಿನ್ನೆಲೆಯಲ್ಲಿ ಇದೆ. ಬೇಂದ್ರೆಯವರು ಸ್ವತಃ ಅವರು ಮೇಷ್ಟ್ರು ಅಂತ ಕರಿತಾ ಇದ್ರು. ದ.ರಾ ಬೇಂದ್ರೆಯವರು ತನ್ನ ಕವನ ಸಂಕಲನದಿಂದ ಒಂದು ಸಮಾಜಕ್ಕೆ ಬಲವಾದಂಥ ಗಟ್ಟಿಯಾದಂಥ ಸಂದೇಶವನ್ನು ಕೊಟ್ಟವರು ಬೇಂದ್ರೆಯವರು. ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಎಲ್ಲರೂ ಕಾರಂತರು ಇರ್ಬೋದು, ಬೇಂದ್ರೆ ಇರ್ಬೋದು, ಕುವೆಂಪು, ಇವರೆಲ್ಲರೂ ಜ್ಞಾನಪೀಠ ಪ್ರಶಸ್ತಿಗೆ ಅರ್ಹರಾದವರು. ನಮ್ಮ ಕರ್ನಾಟಕದ ಸಾಹಿತ್ಯಿಕ ಲೋಕವನ್ನು ರಾಷ್ಟ್ರ ಮಟ್ಟದಲ್ಲಿ ಪಸರಿಸಿದವರು. ಅದಕ್ಕೋಸ್ಕರ ಬೇಂದ್ರೆಯವರು ಸಹ ಇಲ್ಲಿ ಇದ್ದಾರೆ. ಇನ್ನೊಬ್ಬರು ಗಟ್ಟಿಯಾದಂಥ ಸಾಹಿತ್ಯಿಕ ವ್ಯಕ್ತಿತ್ವ ಉಳ್ಳವರು ಸೇಡಿಯಾಪು ಕೃಷ್ಣ ಭಟ್ರು. ಇವತ್ತು ಈ ವೇದಿಕೆಗೆ ಅವರ ಹೆಸರು ಸಿಕ್ಕಿದೆ. ಯಾಕಂತ ಹೇಳಿದರೆ ಇದು ಅವರ ಕರ್ಮಭೂಮಿ. ಸ್ವತಃ ಕಾರಂತರೇ ಸೇಡಿಯಾಪ್ರವರ ಗಟ್ಟಿತನವನ್ನು, ಅದು ವ್ಯಾಕರಣ ಇರ್ಬೋದು, ಛಂದಸ್ಸು ಇರ್ಬೋದು, ಹಿಂದೂ ಧರ್ಮಗ್ರಂಥಗಳಿರ್ಬೋದು, ಅಥವಾ ಕುರಾಣಿ ಇರ್ಬೋದು, ಬೈಬಲ್ ಇರ್ಬೋದು, ಅದನ್ನೆಲ್ಲವನ್ನು ಓದಿ ತನ್ನದೇ ಆದಂಥ ಭಾಷ್ಯವನ್ನು ಬರೆಯುವಷ್ಟು ಅವರು ಗಟ್ಟಿತನವನ್ನು ಹೊಂದಿದ್ರು. ದುರದೃಷ್ಟವಶಾತ್ ಅವರಿಗೆ ಏನೇ ಸಿಗಲಿಲ್ಲ ಅಂತೇಳಿ ಜ್ಞಾನಪೀಠ ಪ್ರಶಸ್ತಿ ಸಿಗಲಿಲ್ಲ. ಆದರೆ ಅದಕ್ಕಿಂತಲೂ ಮಿಗಿಲಾದಂತಹ ಅರ್ಹತೆ ಅವರಲ್ಲಿ ಇತ್ತು. ಅದಕ್ಕೋಸ್ಕರ ಸೇಡಿಯಾಪ್ ಕೃಷ್ಣ ಭಟ್ರು ಇವತ್ತು ಸಹ ಸಾಹಿತ್ಯಿಕ ಲೋಕದಲ್ಲಿ ಅತ್ಯಂತ ಒಂದು ದೊಡ್ಡ ದಿಗ್ಗಜ ಅಂತ ಗುರುತಿಸ್ಕೊಳ್ತಾರೆ. ಅದಕ್ಕೋಸ್ಕರ ಈ ಸೇಡಿಯಾಪು ಕೃಷ್ಣ ಭಟ್ರ ವೇದಿಕೆ ಇಲ್ಲಿ ಇವತ್ತು ಅನಾವರಗೊಂಡಿದೆ. ಸೊ ಇವಿಷ್ಟು ಕವಿಸ್ಮರಣೆಗೆ ಸಂಬಂಧಿಸಿದಾಗೆ ಈ ಒಂದು ಇಡೀ ಸಾಹಿತ್ಯ ಸಮ್ಮೇಳನವನ್ನು ಬಹಳಷ್ಟು ಚೆನ್ನಾಗಿ ಇಲ್ಲಿ ಆಯೋಜನೆ ಮಾಡಿರುವಂಥ ಮತ್ತು ಒಂದು ಶಿಕ್ಷಕರಲ್ಲಿ ಮೌಲಿಕವಾದಂಥ ಸಾಹಿತ್ಯಿಕ ಬೆಳವಣಿಗೆ ಆಗಬೇಕು, ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಲ್ಲಿ ಒಂದು ಉದಯೋನ್ಮುಖ ಬರಹಗಾರ ಹುಟ್ಟಬೇಕು ಎನ್ನುವಂಥ ದೃಷ್ಟಿಯಿಂದ ಈ ಒಂದು 2 ವರ್ಷದಲ್ಲಿ 2ನೇ ಸಾಹಿತ್ಯ ಸಮ್ಮೇಳನ ಆಗ್ತಾ ಇದೆ. ಇದಕ್ಕೆಲ್ಲ ಪೂರಕವಾಗಿ ನಮಗೆ ಬಹಳಷ್ಟು ಒಳ್ಳೆಯ ಮಾರ್ಗದರ್ಶನ ನೀಡಿರುವಂಥ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಅವರನ್ನು ಸಹ ನೆನಪಿಸಿಕೊಳ್ಳುತ್ತಾ, ಹಾಗೆ ಇಲ್ಲಿ ಈ ಒಂದು 2ನೇ ಸಾಹಿತ್ಯ ಸಮ್ಮೇಳನವನ್ನು ಸಂಘಟಿಸುವಲ್ಲಿ ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಶ್ರಮಿಸಿದಂಥ ಎಲ್ಲ ಸಂಘಟಕರು, ಸಾಹಿತ್ಯ ಪರಿಷತ್ತಿನ ಎಲ್ಲ ಪದಾಧಿಕಾರಿಗಳು, ಹಾಗೆ ವಿಶೇಷವಾಗಿ ಇಲ್ಲಿಯ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು, STMCಯರು, ಊರವರು, ಇವರೆಲ್ಲರ ಒಂದು ಶ್ರಮವನ್ನು ಇಲ್ಲಿ ಖಂಡಿತ ಇಲ್ಲಿ ಗುರುತಿಸಿಕೊಳ್ಳುತ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೇನೆ. ವಂದನೆಗಳು. ಪುಟ್ಟಪ್ಪನವರು ಕುವೆಂಪು ಎಂದೇ ಪ್ರಸಿದ್ಧರು. ಕುವೆಂಪು ಕಂಪನ್ನ ನಮ್ಮ ಮುಂದಿಡಲಿದ್ದಾರೆ.
ಪಾಪಿಮಜಲು ಸರ್ಕಾರಿ ಪ್ರೌಢಶಾಲೆಯ ಶಿಕ್ಷಕಿ, ಬರೆಹಗಾರ್ತಿ, ಅತ್ಯುತ್ತಮ ಪ್ರಬಂಧ ಸಾಹಿತಿ ಶ್ರೀಮತಿ ಸವಿತಾ ಪಟ್ಟೆ ಇವರು. ಇದರ ಜೊತೆಗೆ ಚಿತ್ರ ನಮನವನ್ನು ಸಲ್ಲಿಸಲಿದ್ದಾರೆ ಕಲಾವಿದ ಇರ್ದೆ ಉಪ್ಪಳಿಗೆಯ ಪ್ರೌಢಶಾಲೆಯ ಕಲಾ ಶಿಕ್ಷಕರಾದ ಶ್ರೀ ಪ್ರಕಾಶ್ ವಿಟ್ಲ ಸರ್. ಗಾಯನವನ್ನು ಮಾಡಲಿರುವವರು ಶ್ರೀ ಹರಿಪ್ರಸಾದ್, ಶಿಕ್ಷಣ ಸಂಯೋಜಕರು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿರುವ ಇವತ್ತಿನ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನದ ಅಧ್ಯಕ್ಷರೇ, ಹಾಗೆ ಕವಿ ಸ್ಮರಣೆಯ ಅಧ್ಯಕ್ಷರೇ, ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂತಹ ಎಲ್ಲ ಶಿಕ್ಷಕ ಬಂಧುಗಳೇ ಹಾಗೂ ಪರವೂರ ಬಂಧುಗಳೇ, ನನಗಿಂದು ಕವಿ ಸ್ಮರಣೆಯಲ್ಲಿ ಸಿಕ್ಕಿರುವ ಕವಿ ಕನ್ನಡಕ್ಕೆ ಮೊದಲ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟಿರುವಂತಹ ಶ್ರೇಷ್ಠ ಸಾಹಿತಿ ಕುವೆಂಪು, ರಾಷ್ಟ್ರಕವಿ ಪುರಸ್ಕೃತರಾಗಿ ನಮ್ಮೆಲ್ಲರನ್ನು ಪರೋಕ್ಷವಾಗಿ ಬೆನ್ನು ತಟ್ಟಿ ಪ್ರೋತ್ಸಾಹಿಸ್ತಾ ಇರುವಂತಹ ಕುವೆಂಪುರವರ ಬಗ್ಗೆ ಸ್ಮರಣೆ ಮಾಡುವುದಕ್ಕೆ ನನಗಿಂದು ಇಲ್ಲಿ ಅವಕಾಶ ಸಿಕ್ಕಿದೆ. ಈಗ ಕುವೆಂಪು ಸ್ಮರಣೆ. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ, ಕನ್ನಡ ಎನೆಕುಣಿ ದಾಡುವುದೆನ್ನೆದೆ, ಕನ್ನಡ ಎನೆಕಿವಿ ನಿಮಿರುವುದು, ಕನ್ನಡ ಕನ್ನಡ ಹಾಸವಿ ಗನ್ನಡ, ಸದ್ದಿರದ ಪಸುರುಡೆಯ ಮಲೆನಾಡ ಬನಗಳಲ್ಲಿ ಮೊರೆವ ತೊರೆ ಎಡೆಯಲ್ಲಿ ಗುಡಿಸಲೊಂದಿರಲಿ, ಆನಂದಮಯ ಈ ಜಗಹೃದಯ ಏತಕ್ಕೆ ಭಯಮಾಣೋ ಎಂಬೆಲ್ಲ ಹಾಡುಗಳನ್ನು, ಶ್ರೇಷ್ಠವಾದಂತಹ ಹಾಡುಗಳನ್ನು ಕೊಟ್ಟಿರುವಂತಹ ಕುವೆಂಪುರವರ ಬಗ್ಗೆ ನನಗೆ ಅಪಾರ ಗೌರವ, ಪ್ರೀತಿ. ಅವರ ಹಾಡುಗಳನ್ನೇ ಬಾಲ್ಯದಲ್ಲಿ ಪಾಠದಲ್ಲಿ ಕೇಳ್ತಾ ಹಾಡ್ತಾ ನನ್ನದೇ ದಾಟಿಯಲ್ಲಿ ಹಾಡ್ತಾ ಇದ್ದಂಥವಳು ನಾನು. ನನಗಿಂದು ಕುವೆಂಪುರವರ ಬಗ್ಗೆ ಸ್ಮರಣೆ ಮಾಡುವುದಕ್ಕೆ ಸಿಕ್ಕಿರುವುದು ನನ್ನ ಸೌಭಾಗ್ಯ ಎಂದು ತಿಳಿದುಕೊಂಡಿದ್ದೇನೆ. ಕುವೆಂಪು ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಪುಟ್ಟಪ್ಪನವರ ಪೂರ್ಣ ಹೆಸರು ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ. ಶಿವಮೊಗ್ಗ ಜಿಲ್ಲೆಯ ತೀರ್ಥಹಳ್ಳಿ ತಾಲೂಕಿನ ಕುಪ್ಪಳ್ಳಿ ಇವರ ಊರು. ತಂದೆ ವೆಂಕಟಪ್ಪ ಗೌಡ, ತಾಯಿ ಸೀತಮ್ಮ. ಇವರು ಹುಟ್ಟಿದ್ದು ಕೊಪ್ಪ ತಾಲೂಕಿನ ಶಿರಿಕೊಡಿಗೆಯಲ್ಲಿ ಡಿಸೆಂಬರ್ 29, 1904ರಂದು. ಅವಿಭಕ್ತ ಕುಟುಂಬದ ತಾಯಂದಿರ ವಾತ್ಸಲ್ಯ, 10 ಮಕ್ಕಳ ಒಡನಾಟ, ಮನೆಯ ಉಪ್ಪರಿಗೆಯಲ್ಲಿದ್ದ ಐಗಳ ಶಾಲೆ, ಬೇಟೆಯ ಅನುಭವಗಳು ಇವೆಲ್ಲವೂ ಕುವೆಂಪುರವರ ಬಾಲ್ಯವನ್ನು ಬಹಳ ಶ್ರೇಷ್ಠವಾಗಿಸಿತ್ತು. ಮನೆಯ ಅಟ್ಟದಲ್ಲಿದ್ದ ಶಂಕರಾಚಾರ್ಯರು ಹಸ್ತಾಮಲಕರಿಗೆ ಬೋಧಿಸಿದ್ದು ಎಂಬ ಪುಸ್ತಕದಲ್ಲಿದ್ದ ನರಕದ ವರ್ಣನೆ ನೋಡಿ ಭಯಪಟ್ಟ ಬಾಲಕ ಕುವೆಂಪು ಮಾಂಸಾಹಾರ ತ್ಯಜಿಸುವ ಪ್ರತಿಜ್ಞೆ ಒಂದೊಮ್ಮೆ ಮಾಡಿದ್ದರು. ಕುವೆಂಪುರವರು ತಮ್ಮ 32ನೇ ವಯಸ್ಸಿನಲ್ಲಿ ಹೇಮಾವತಿಯವರನ್ನು ವಿವಾಹವಾದರು. ಪೂರ್ಣಚಂದ್ರ ತೇಜಸ್ವಿ, ಕೋಕಿಲೋದಯ ಚೈತ್ರ, ಇಂದುಕಲಾ, ತಾರಿಣಿ ಇವರು 4 ಮಕ್ಕಳು ಕುವೆಂಪುರವರ ಅಪೂರ್ವ ದಾಂಪತ್ಯದ ದ್ಯೋತಕ. ಮಲೆನಾಡಿನ ಅಪ್ರತಿಷ್ಠಿತ ಸಾಮಾಜಿಕ ಪರಿಸರದಿಂದ ಬಂದ ಕುವೆಂಪು ತಮ್ಮ ಬಾಲ್ಯ ಹಾಗೂ ಹರೆಯದ ಬದುಕನ್ನು ತುಂಬಿಕೊಂಡದ್ದು ದಟ್ಟವಾದ ಮಲೆನಾಡಿನ ಕಾಡಿನ ಅನುಭವಗಳಿಂದ. ವಿದ್ಯಾಭ್ಯಾಸಕ್ಕಾಗಿ ಮೈಸೂರಿಗೆ ಬಂದ ಕವಿ ಕಾಲೇಜು ಶಿಕ್ಷಣ ಮುಗಿಸಿ ಅಧ್ಯಾಪಕ ವೃತ್ತಿಯನ್ನು ಕೈಗೊಂಡು ನೆಲೆ ನಿಂತದ್ದು ಬಯಲುನಾಡಾದ ಮೈಸೂರಿನ ನಾಗರಿಕ ಪರಿಸರದಲ್ಲಿ ಮುಂದಿನ ಅವರ ಬಹುಮಟ್ಟಿನ ಬರಹವೆಲ್ಲವೂ ಆಯಿತು. ಆದರೂ ಅವರು ಬರೆದದ್ದು ಮುಖ್ಯವಾಗಿ ತಮ್ಮ ಮಲೆನಾಡಿನ ದಟ್ಟವಾದ ಅನುಭವಗಳನ್ನು ಮತ್ತು ಅನುಭವಗಳಿಂದಲೇ. ದೈಹಿಕವಾಗಿ ಅವರು ಮೈಸೂರಿನ ಪರಿಸರದಲ್ಲಿದ್ದರೂ ಅವರು ಮಾನಸಿಕವಾಗಿ ಬದುಕಿದ್ದು ಮಲೆನಾಡಿನ ನೆನಪುಗಳಲ್ಲಿಯೇ. ಕುವೆಂಪುರವರ ಸಾಹಿತ್ಯ ತುಂಬಾ ಹರಹಿನಿಂದ ಕೂಡಿದೆ. ಶಿಶು ಮನಸ್ಸಿನಿಂದ ಋಷಿ ಮನಸ್ಸಿನ ತನಕ, ಪಶು ಸ್ವಭಾವದಿಂದ ಹಿಡಿದು ಹಸು ಸ್ವಭಾವದ ತನಕ, ತ್ರಿಷಿತ ಕಾಮ ವಿಕೃತರಿಂದ ಹಿಡಿದು ದೀಪ್ತ ಪ್ರೇಮ ಸುಕೃತರ ತನಕ, ಮುಗ್ಧ ಶ್ರದ್ಧಾ ಭಕ್ತರಿಂದ ಹಿಡಿದು ವಿದಗ್ಧ ಚಿತ್ತರ ತನಕ, ಹೀಗೆ ಹಲವೊಂದದ ಮನಸ್ಸಿನ ಚಿತ್ರವನ್ನು ನೀಡಿದ್ದಾರೆ. ಶುದ್ಧ ಶ್ರದ್ಧಾ ಭಕ್ತಿಯಂತೆಯೇ ಕಟು ವಿಚಾರವಾದವು, ಆಧ್ಯಾತ್ಮಿಕ ದೃಷ್ಟಿಯಂತೆಯೇ ವೈಜ್ಞಾನಿಕ ದೃಷ್ಟಿಯು, ಹಳೆಯ ಮೂಢನಂಬಿಕೆಯ ಖಂಡನದಂತೆಯೇ ಹೊಸ ತರದ ನಂಬಿಕೆಗಳ ಮಂಡನವು ಅವರ ಸಾಹಿತ್ಯಗಳಲ್ಲಿ ನಾವು ಕಾಣಬಹುದು. ಬದುಕಿನ ಮಾಗನ್ನು ಕೃತಿಯಲ್ಲಿ ಕಂಡರಿಸಿದ್ದಾರೆ, ಕೃತಿಯ ಮಾಗನ್ನು ಬದುಕಿನಲ್ಲಿ ಕಂಡಿದ್ದಾರೆ, ಉಂಡಿದ್ದಾರೆ. ಕುವೆಂಪು ಪ್ರಧಾನತಃ ಪ್ರಕೃತಿ ಕವಿ ಎಂದಷ್ಟೇ ಪ್ರತೀತವಾಗಿದ್ದರು. ಅವರು ಅಷ್ಟೇ ಕ್ರಾಂತಿ ಗೀತಗಳನ್ನು, ಪ್ರೇಮ ಗೀತಗಳನ್ನು, ಮೇಲಾಗಿ ಆಧ್ಯಾತ್ಮಿಕ ಗೀತೆಗಳನ್ನು ಬರೆದಿದ್ದಾರೆ. ಅವರ ಕೃತಿಗಳು ಇಡೀ ಭಾರತೀಯ ಪರಂಪರೆಯೇ ಮಾತನಾಡ ಹೊರಟಿರುವಂತೆ ಕಾಣುತ್ತದೆ. ಕುವೆಂಪು ಮೂಲತಃ ಕಾಡಿನ ಕವಿ. 1930ರಲ್ಲಿ ಪ್ರಕಟವಾದ ಅವರ ಮೊದಲ ಕವನ ಸಂಕಲನ ಕೊಳಲುನಲ್ಲಿ ಕಾಡಿನ ಕೊಳಲಿದು ಕಾಡ ಕವಿಯುನ ನಾಡಿನ ಜನರೋಲು
ಜನರು ಒಲಿದು ಆಲಿಪುದು ಎಂದು ತಮ್ಮನ್ನು ಹಾಗೂ ತಮ್ಮ ಕಾವ್ಯವನ್ನು ಪರಿಚಯ ಮಾಡಿಕೊಂಡಿದ್ದಾರೆ. ಈ ಕಾಡಿನ ಕವಿ ನಮ್ಮ ನಾಡಿನ ಕವಿಯಾಗಿ ರಾಷ್ಟ್ರಕವಿ ಎಂಬ ಪ್ರಶಂಸೆಗೆ ಪಾತ್ರವಾದದ್ದು ಸಾಹಿತ್ಯ ಚರಿತ್ರೆಯ ಒಂದು ವಿಶೇಷ ಸಂಗತಿ. ಆಧುನಿಕ ಕನ್ನಡ ಸಾಹಿತ್ಯದ ಕವಿಗಳಲ್ಲಿ ಅಗ್ರಗಣ್ಯರಾದ ಕುವೆಂಪು ಅವರು ಕನ್ನಡ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲಿಯೂ ಕೃತಿ ರಚಿಸಿದ್ದಾರೆ. ಕೊಳಲು, ಪಾಂಚಜನ್ಯ, ಪ್ರೇಮ ಕಾಶ್ಮೀರ, ನವಿಲು, ಪಕ್ಷಿಕಾಶಿ ಹೀಗೆ 30 ಕವನ ಸಂಕಲನಗಳು, ನನ್ನ ದೇವರು ಮತ್ತು ಇತರ ಕಥೆಗಳು, ಸನ್ಯಾಸಿ ಮತ್ತು ಇತರ ಕಥೆಗಳು ಒಳಗೊಂಡಂತೆ 3 ಕಥಾ ಸಂಕಲನಗಳು, ಕಾನೂರು ಹೆಗ್ಗಡತಿ, ಮಲೆಗಳಲ್ಲಿ ಮದುಮಗಳು ಎಂಬ 2 ಮಹಾ ಕಾದಂಬರಿಗಳು, ಕಾವ್ಯವಿಹಾರ, ತಪೋನಂದನ ಸೇರಿ 6 ವಿಮರ್ಶಾ ಗ್ರಂಥಗಳು, ಅಮಲನ ಕತೆ, ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ, ಮೋಡಣ್ಣನ ತಮ್ಮ ಸೇರಿ 9 ಮಕ್ಕಳ ಸಾಹಿತ್ಯ ಕೃತಿಗಳು, ಜಲಗಾರ, ಯಮನ ಸೋಲು, ಬೆರಳ್ಗೆ ಕೊರಳ್ ಸೇರಿದಂತೆ 12 ನಾಟಕಗಳು, ರಾಮಾಯಣ ದರ್ಶನಂ ಎಂಬ ಮಹಾಕಾವ್ಯ, ಗುರುವಿನೊಡನೆ ದೇವರಡಿಗೆ ಎಂಬ ಅನುವಾದ ಗ್ರಂಥ ಇವರ ಲೇಖನಿಯಿಂದ ಮೂಡಿಬಂದ ಸಾಹಿತ್ಯ ಪ್ರಕಾರಗಳು. ನಾಡಗೀತೆ, ರೈತಗೀತೆಗೆ ರೂವಾರಿಗಳು ಇವರೇ. ಸಿಹಿ ಕಹಿ ನೆನಪುಗಳು, ಡೈರಿಯ ಪುಟಗಳು, ಕನಸುಗಳು ಮತ್ತು ಪತ್ರಗಳಿಂದ ಕೂಡಿರುವ ನೆನಪಿನ ದೋಣಿಯಲ್ಲಿ ಸಾಂಸ್ಕೃತಿಕ ಮಹತ್ವವಿರುವ ಕುವೆಂಪುರವರ ಆತ್ಮಕಥನ. ಬಿಗಿನರ್ಸ್ ಮ್ಯೂಸ್ ಇದು ಕುವೆಂಪುರವರು ಬರೆದ ಮೊದಲ ಇಂಗ್ಲಿಷ್ ಕವನ ಸಂಗ್ರಹ. ವಿದ್ಯಾರ್ಥಿ ಕವಿ ಸಮ್ಮೇಳನದ ಅಧ್ಯಕ್ಷರಾಗಿ, 19ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಕವಿ ಸಮ್ಮೇಳನದ ಅಧ್ಯಕ್ಷರಾಗಿ, ಧಾರವಾಡದಲ್ಲಿ ನಡೆದ 39ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ, ಕನ್ನಡ ಸಾಹಿತ್ಯವನ್ನು ಮುನ್ನಡೆಸಿದ ರಸಋಷಿ ನಮ್ಮ ಕುವೆಂಪುರವರ ಶ್ರೀ ರಾಮಾಯಣ ದರ್ಶನ ಮಹಾಕಾವ್ಯಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ಜ್ಞಾನಪೀಠ ಪ್ರಶಸ್ತಿ ದೊರೆತಿದೆ. ಪದ್ಮಭೂಷಣ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿ, ರಾಷ್ಟ್ರಕವಿ ಪ್ರಶಸ್ತಿ, ಮೈಸೂರು, ಕರ್ನಾಟಕ, ಬೆಂಗಳೂರು, ಕಲಬುರಗಿ ವಿಶ್ವವಿದ್ಯಾನಿಲಯಗಳಿಂದ ಗೌರವ ಡಾಕ್ಟರೇಟ್ ಪದವಿ ಪಡೆದ ಕನ್ನಡದ ಮೇರು ಕವಿ ಕುವೆಂಪು ಎನ್ನಲು ನನಗೆ ತುಂಬಾ ಹೆಮ್ಮೆಯಾಗುತ್ತಿದೆ. ಪರೀಕ್ಷಿಸದ ಮೇಲೆಯೇ ಒಪ್ಪಬೇಕೆನ್ನುವ ಅವರ ವಿಚಾರವಾದ, ಭಯ ಮುಕ್ತಗೊಳಿಸಿ ಸುಖದಿಂದ ಬದುಕಬೇಕೆಂಬ ಅವರ ವಾದ ನಿತ್ಯ ಅಜರಾಮರ. ಬರಲಿ ವಿಜ್ಞಾನ ಬುದ್ಧಿ, ಸೇರಿರೈ ಮನುಜ ಮತಕ್ಕೆ, ಬನ್ನಿ ವಿಶ್ವಪಥಕ್ಕೆ, ವಿಜ್ಞಾನ ದೀವಿಗೆಯ ಹಿಡಿಯ ಬನ್ನಿ. 100 ಮತದ ಹೊಟ್ಟ ತೋರಿ, ಎಲ್ಲ ತತ್ವದೆಲ್ಲೆ ಮೀರಿ, ನಿರ್ದಿಗಂತವಾಗಿ ಏರಿ, ಓ ನನ್ನ ಚೇತನ ಆಗು ನೀ ಅನಿಕೇತನ ಎಂದು ವಿಶ್ವಕ್ಕೆ ಸಾರಿದ ಕವಿ ಕುವೆಂಪು ನವೆಂಬರ್ 10, 1994ರಂದು ನಮ್ಮನ್ನಗಲಿದರು. ಆದರೆ ಅವರು ನೀಡಿದ ಸಾಹಿತ್ಯ ಕೃತಿಗಳು ಇಂದಿಗೂ ಅವರನ್ನು ಜೀವಂತವಾಗಿಸಿದೆ. ಅವರ ಕನ್ನಡಾಂಬೆಯ ಸೇವೆಗೆ ಶಿರವಾಗಿ ವಂದಿಸುತ್ತಾ ಅವರನ್ನು ದಿನನಿತ್ಯದ ಜೀವನದಲ್ಲಿ ನಾವೆಲ್ಲರೂ ಕೂಡ ಸದಾ ಸ್ಮರಿಸಿಕೊಳ್ಳೋಣ. ಸಾಹಿತ್ಯ ಕ್ಷೇತ್ರದಲ್ಲಿ ಅವರು ಮಾಡಿದ ಸಾಧನೆಗಳನ್ನೆಲ್ಲವನ್ನು ಕೂಡ ನಾವು ಓದೋಣ ಅಂತ ಹೇಳುತ್ತಾ ನನ್ನ ಕುವೆಂಪು ಸ್ಮರಣೆಯನ್ನು ಕೊನೆಗೊಳಿಸ್ತಾ ಇದ್ದೇನೆ. ನನಗೆ ಅವಕಾಶ ಮಾಡಿಕೊಟ್ಟ ಸರ್ವರಿಗೂ ವಂದಿಸ್ತಾ ಮತ್ತೊಮ್ಮೆ ಧನ್ಯವಾದಗಳು. ಹರಿಪ್ರಸಾದ್ ಸರ್ ಇವರಿಂದ ಕುವೆಂಪು ಗಾನ ನಮನ. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ, ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ. ತಂದೆಯರನು ಬಡಿದೆ ಝರಿಸು, ಕಚ್ಚಾದುವರನು ಕೂಡಿಸಿ ಒಲಿಸು. ಸತಂದೆಯರನು ಬಡಿದೆ ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು. ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು. ಬಾರಿಸು ಕನ್ನಡ ಡಿಂಡಿಮವ, ಓ ಕರ್ನಾಟಕ ಹೃದಯ ಶಿವ. ಬಾರಿಸು ಕನ್ನಡ ಡಿಂಡಿಮವ.
ಚೈತ ಶಿವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಯಲ್ಲಿ ಚೈತ ಶಿವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿಯಲ್ಲಿ ಕವಿ ಋಷಿ ಸಂತರ ಆದರ್ಶದಲ್ಲಿ ಕವಿ ಶಶಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ ಸರ್ವೋದಯವಾಗಲಿ ಸರ್ವರಲ್ಲಿ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ ಬಾರಿಸು ಕನ್ನಡ ಡಿಂಡಿಮವ. ತಮಗೆ ಅತ್ಯಂತ ಪ್ರೀತಿಯ ವಂದನೆಗಳು. ನಡೆದಾಡುವ ವಿಶ್ವಕೋಶ ಎಂದೇ ಪ್ರಸಿದ್ಧರಾದ ಕಡಲ ತೀರದ ಭಾರ್ಗವ ಕೂಟ ಶಿವರಾಮ ಕಾರಂತರ ಸಾಹಿತ್ಯ ಲೋಕ ವಿಶ್ವ ಮಾನ್ಯವಾದುದು. ಕಾರಂತರು ತಮ್ಮ ಕರ್ತೃತ್ವ ಶಕ್ತಿಯ ಪ್ರದರ್ಶನಕ್ಕೆ ಆರಿಸಿಕೊಂಡದ್ದು ನಮ್ಮ ಪುತ್ತೂರನ್ನು. ಅದೇ ಕಾರಂತರ ಕರ್ಮಭೂಮಿ ಬಾಲವನ. ಇದೀಗ ಕಾರಂತರ ಸ್ಮರಣೆಯನ್ನು ಮಾಡಲಿದ್ದಾರೆ ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆಯ ಮುಖ್ಯ ಶಿಕ್ಷಕಿ, ಬರೆಹಗಾರ್ತಿ, ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ಇದರ ಪದಾಧಿಕಾರಿಯೂ ಆಗಿರುವ ಶ್ರೀಮತಿ ಆಶಾ ಬೆಳ್ಳಾರೆ ಮೇಡಮ್. ಎಲ್ಲ ಗುರು ಸದೃಶರೇ ಹಾಗೂ ಮುಂಭಾಗದಲ್ಲಿರುವಂತಹ ಎಲ್ಲ ಸಹೃದಯ ಬಂಧುಗಳೇ, ಶಿಕ್ಷಕರ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನ ಇದೆ. ಅದಕ್ಕೆ ನೀವೊಂದು ವಿಚಾರಗೋಷ್ಠಿಯಲ್ಲಿ ನಿಮ್ಮ ವಿಷಯವನ್ನು ಮಂಡಿಸಬೇಕು ಅಂತ ಹೇಳಿ ಉಳೆಯರ ಫೋನ್ ಬಂದಾಗ ಏನು ವಿಷಯ ಅಂತ ಕೇಳಿದೆ. ಕಾರಂತರ ಬಗ್ಗೆ ಮಾತಾಡಬೇಕು. ಹಾಂ, ಎಷ್ಟು ನಿಮಿಷ? ಒಂದು 4 ರಿಂದ 5 ನಿಮಿಷ ಸಾಕು. ಅಷ್ಟೇ ಅಲ್ಲ, ಅದಕ್ಕೆಂತ ಉಂಟಪ್ಪ ಅಂತ ಹೇಳಿದೆ. ಮಾತಾಡುವ. ಒಪ್ಪಿ ಆಯಿತು. ಇನ್ನು ಸ್ವಲ್ಪ ಸ್ಟಡಿ ಮಾಡಬೇಕಲ್ಲ. ಈಗ ನಾನು ಪುತ್ತೂರಿನವಳಲ್ಲ, ನಾನು ಮೂಲತಃ ಕಾಸರಗೋಡು, ನನ್ನ ಊರು. ಒಪ್ಪಿ ಆಗಿದೆ. ಒಂದು ಸ್ವಲ್ಪ ಸ್ಟಡಿ ಮಾಡಬೇಕಾಗಿದೆ. ಒಂದಷ್ಟು ಕಥೆಗಳನ್ನು, ಕಾದಂಬರಿಗಳನ್ನು, ಕವನಗಳನ್ನು, ವಿಜ್ಞಾನ ಲೇಖನಗಳನ್ನು, ಅವರ ಬರಹಗಳನ್ನು ಓದಿದ್ದೇನೆ. ಯಾಕೆಂದರೆ ನಾನು ಶಿಕ್ಷಕಿ, ಪಾಠ ಮಾಡಬೇಕಿದ್ರೆ ಒಂದಷ್ಟು ನನ್ನಲ್ಲಿ ಗಟ್ಟಿತನ ಇರಬೇಕು. ಆ ಗಟ್ಟಿತನ ಇಲ್ಲದಿದ್ದರೆ ನನಗೆ ಒಂದು ಥರ ಮುಜುಗರ ಆಗ್ತದೆ. ಹಾಗಾಗಿ ಒಂದಷ್ಟು ಓದು ಬಾಲ್ಯದಲ್ಲಿ ನಡೆದಿದೆ. ಹಾಗಂತ ಅದು ಪುನಃ ಮರುಕಳಿಸಿ ಮಾತನಾಡುವಷ್ಟು ನನ್ನಲ್ಲಿ ಇಲ್ಲ, ವಿಷಯಗಳು ಇಲ್ಲ. ಅದನ್ನು ಓದಬೇಕಿದ್ರೆ ಅಂದರೆ ಅದರ ಮರು ಓದು ಆಗಬೇಕಾಗಿದೆ. ಹಾಗಾಗಿ ಆ ಮರು ಓದಿಗಾಗಿ ಇವರ ಫೋನ್ ಬಂದ ನಂತರ ಅದರ ಹಿಂದೆ ಒಮ್ಮೆ ಬಾಲವನದಲ್ಲಿ ಒಂದು ಕಾರ್ಯಕ್ರಮ ಕೊಡಬೇಕು ಅಂತ ಅಂದಾಗ ಮಕ್ಕಳನ್ನು ಸೇರಿಸಿಕೊಂಡು ಒಂದಷ್ಟು ಓದಿತು. ಆ ಓದಿನ ಒಂದಷ್ಟು ವಿಷಯಗಳನ್ನು ಸಂಗ್ರಹ ಮಾಡಿಕೊಂಡಾಗ ಅಲ್ಲಿ ಹುಟ್ಟಿದಂತಹ ಪ್ರಶ್ನೆಗಳು, ಯಪ್ಪ, ಒಬ್ಬ ಮನುಷ್ಯನಿಗೆ ಇಷ್ಟೆಲ್ಲ ಮಾಡಲಿಕ್ಕೆ ಸಾಧ್ಯ ಉಂಟಾ ಅಂತ ಅನಿಸಿತು. ನಮಗೆ ಒಂದು 4 ಪಿರಿಯಡ್ ಬಿಟ್ಟು 5ನೇ ಪಿರಿಯಡ್ ಕೊಟ್ಟಾಗಲೇ ನಮಗೆ ತಲೆ ತಿರುಗಲಿಕ್ಕೆ ಶುರುವಾಗ್ತದೆ. ಮತ್ತೊಂದಷ್ಟು ನಮಗೆ ನಮ್ಮದೇ ಆದಂತಹ ಸೀಮಿತ ಚೌಕಟ್ಟಿನ ಒಳಗಿನಿಂದ ನಮ್ಮ ಆಲೋಚನೆಗಳ, ನಮ್ಮ ಭಾವನೆಗಳ ಪ್ರತಿಕ್ರಿಯೆಗಳು ಎಷ್ಟು ಅಚಾನಕ್ಕಾಗಿ ಬರ್ತದೆ ಅಂತ ಹೇಳಿದರೆ ಅದು ನಮ್ಮ ಸ್ಕ್ರಿಪ್ಟ್ ಆಗಿದೆ. ಇರಲಿ, ನನಗನಿಸಿದ್ದು ಇಷ್ಟೆಲ್ಲ ಹೇಳಲಿಕ್ಕೆ, ಇಷ್ಟೆಲ್ಲ ಬರೀಲಿಕ್ಕೆ ಆ ಬಾಲ ಪ್ರಪಂಚ ಪುಸ್ತಕ ಇದೆ ಮಾರರೆ, ಇಷ್ಟು ದಪ್ಪ ಇದೆ. ಹೀಗೆಲ್ಲ ಬರೀಲಿಕ್ಕೆ ಈ ಮನುಷ್ಯನಿಗೆ ಹೇಗೆ ಸಾಧ್ಯ ಆಯಿತು ಅಂತ. 4 ನಿಮಿಷ ಮಾತಾಡ್ಬೋದು ಅಂತ ಭಾರಿ ಸ್ಟೈಲಲ್ಲಿ ಆಯಿತು ಅಂತ ಹೇಳಿದ್ದು, ಮತ್ತೆ ನೋಡುವಾಗ ಇಲ್ಲ, ಇದು ಸ್ವಲ್ಪ ಕಷ್ಟ ಇದೆ ಅಂತ ಅನಿಸಿತು. ನೋಡಿ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವವು ಕಟ್ಟಿಕೊಳ್ಬೇಕಾದ್ರೆ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳೋದು ಅಂತ ಇದೆ.
ಈ ವ್ಯಕ್ತಿತ್ವ ಕಟ್ಟಿಕೊಳ್ಳುವ ಸಂದರ್ಭದಲ್ಲಿ ಅದು ಬಾಲ್ಯದಿಂದ ಕೊನೆಯವರೆಗೆ ವಿದ್ಯೆ ಅಥವಾ ಕಲಿಕೆ ಎಲ್ಲಿಯೂ ಅಂತ್ಯ ಆಗುವುದಿಲ್ಲ ಅಂತ ಹೇಳ್ತಾರೆ. ಅಲ್ಲಿಯವರೆಗೆ ವ್ಯಕ್ತಿತ್ವ ಕಟ್ಟಿಕೊಳ್ಬೇಕಿದ್ರೆ ನಮ್ಮ ಮನೆ, ನಮ್ಮ ವಾತಾವರಣ, ನಮ್ಮ ಸಮಾಜ, ನಮ್ಮ ಸಾಹಿತ್ಯ, ನಮ್ಮ ಸಾಂಸ್ಕೃತಿಕ, ನಮ್ಮ ಸಾಮಾಜಿಕ ಹಿನ್ನೆಲೆ ಅಷ್ಟೇ ಪ್ರಬಲವಾಗಿದ್ದರೆ, ಅಷ್ಟೇ ಅದರ ಪುಷ್ಟೀಕರಣ ಇದ್ದರೆ, ಅಷ್ಟೇ ಅದರ ಸ್ಥಾನಿಕ ಗಟ್ಟಿತನ ಇದ್ದರೆ ಆ ಮೂಡಿ ಬರುವ ವ್ಯಕ್ತಿತ್ವಕ್ಕೂ ಕೂಡ ಒಂದು ಏನು ಹೇಳ್ತಾರೆ ಶಕ್ತಿ ಇರ್ತದೆ. ಅಂತಹ ಒಂದು ಸಾಂಸ್ಕೃತಿಕ, ಸಾಮಾಜಿಕ, ಸಾಹಿತ್ಯಿಕ, ವೈಜ್ಞಾನಿಕ ಗಟ್ಟಿತನವನ್ನು ಕಟ್ಟಿಕೊಟ್ಟಂತಹ ಕಾರಂತರೇನಿದ್ದಾರೆ ಇವರು 1972ರಲ್ಲಿ ಪುತ್ತೂರಿಗೆ ಬಂದ್ರಂತೆ. ಸುಮಾರು ಆ ಸಮಯದಲ್ಲಿ ಬಂದು, ನೀವೆಲ್ಲ ಬಾಲವನವನ್ನು ನೋಡಿದ್ದೀರಿ, ಬಾಲವನದ ಸುತ್ತ ಅಡ್ಡಾಡಿದ್ದೀರಿ, ಬಾಲವನದ ಕಾರಂತರ ಮನೆ ಹೊಕ್ಕು, ಅಲ್ಲಿ ಒಂದಷ್ಟು ನಮಗೆ ಅದರ ಒಂದು ಸ್ಪರ್ಶ ಏನು ಅದು ಆಗಿದೆ. ಅಲ್ಲಿ ನೋಡಿದಾಗ ನಮ್ಗನ್ಸೋದು, ನೋಡಿ, ಮನೆ ಅಂತ ಹೇಳೋದಕ್ಕಿಂತಲೂ ಅಲ್ಲಿ ಏನೋ ಒಂದು ಬೇರೆ ಶಕ್ತಿ ಇದೆ. ಈಗ ಕಾರಂತರು ಯಾವ ಕತೆ ಬರೆದ್ರು, ಯಾವ ಕವನ ಬರೆದ್ರು, ಎಷ್ಟು ಬರೆದ್ರು, ಏನು ಕಾದಂಬರಿ ಬರೆದ್ರು, ಇದೆಲ್ಲ ಇನ್ಫಾರ್ಮೇಟಿವ್ ಆಗಿರುವಂತಹ ವಿಷಯಗಳು. ಇದೆಲ್ಲ ಇನ್ಫಾರ್ಮೇಷನ್ಸ್ ನೀವು ಎಲ್ಲಿ ಓದಿದ್ರು, ಎಲ್ಲಿ ನಿಮಗೆ ಸಂಗ್ರಹ, ಯೂಟ್ಯೂಬಲ್ಲಿಯೋ ನೆಟ್ಟಲ್ಲಿಯೋ ಎಲ್ಲಿ ಬೇಕಾದರೂ ನಾವು ಸಂಗ್ರಹ ಮಾಡಿಕೊಳ್ಬೋದು. ಇದು ಒಂದು ಭಾಗ. ಅವರ ವೈಚಾರಿಕತೆ ಇದೆಯಲ್ಲ, ಯಾವುದರ ಜೊತೆಗೂ ರಾಜಿ ಮಾಡಿಕೊಳ್ಳಿಕ್ಕೆ ತಾನು ತಯಾರಿಲ್ಲ. ಹೀಗೆ ಅಂದರೆ ಹೀಗೆ, ಅದಕ್ಕೆ ಸುಮ್ಮನೆ ಹೇಳುವುದಿಲ್ಲ ಅವರು ಅಂತ. ಅವರು ಯಾವುದೇ ವಿಷಯವನ್ನು, ಅದು ಯಕ್ಷಗಾನ ಇರ್ಬೋದು, ಚಿತ್ರಕಲೆ ಇರ್ಬೋದು, ಮತ್ತು ಬರಹ ಇರ್ಬೋದು, ಕಾದಂಬರಿ ಇರ್ಬೋದು, ಕತೆ ಇರ್ಬೋದು, ಇನ್ನು ಅವರ ಮುದ್ರಣಾಲಯ ಕೂಡ ಇದೆ ಬಾಲವನದಲ್ಲಿ. ಮತ್ತು ನೃತ್ಯಗಾರರು ಕೂಡ ಹೌದು, ಸಂಗೀತಗಾರರು ಕೂಡ ಹೌದು. ಅವರಿಗೆ ಉತ್ತರಾದಿ ಸಂಗೀತ ಅಂದರೆ ಬಹಳ ಬಹಳ ಪ್ರೀತಿ. ಇದನ್ನೆಲ್ಲ ಯಕ್ಷಗಾನವನ್ನು ಒಂದು ವಿಭಿನ್ನ ನೋಟದಲ್ಲಿ ಯಕ್ಷ ನೃತ್ಯ ರೂಪಕವಾಗಿ ಅವರು ಬ್ಯಾಲೆ ಅನ್ನೋದನ್ನು ಅವ್ರು ಹೇಳ್ತಾರೆ. ಹಾರ್ಮೋನಿಯಂ ಸಹಿತ ಅವರು ವಿದೇಶಕ್ಕೆ ಯಕ್ಷಗಾನ ನೃತ್ಯ ರೂಪಕವನ್ನು ಪ್ರದರ್ಶನಕ್ಕೆ ಹೋದಾಗ ಅಲ್ಲಿ ಹೇಳಿದ್ರಂತೆ, ಇಲ್ಲಪ್ಪ ನೀವು ಹಾರ್ಮೋನಿಯಂ ಒಳಗೆ ತರುವಾಗಿಲ್ಲ ಅಂತ. ನೀವು ಕಳಿಸ್ಕೊಟ್ಟಂತಹ ಪತ್ರಕ ಏನಿದೆ ಇದರಲ್ಲಿ ಹಾರ್ಮೋನಿಯಂ ಒಳಗೆ ತರಬಾರ್ದು ಅಂತ ಎಲ್ಲಿಯೂ ಇಲ್ಲಲ್ಲ ಅಂತ ಹೇಳಿದ್ರಂತೆ. ನೋಡಿ ಎಂಥ ಮನುಷ್ಯ ಅಂದರೆ, ಏನು ಅವರಿಗೆ ಎರಡು ಮಾತಾಡುವಾಗಿಲ್ಲ, ಆಯ್ತು ಹೋಗ್ರಿ ಅಂತ ಹೇಳಿದ್ರಂತೆ. ಇವರು ಹೋದರು, ಅಲ್ಲಿ ಅವರದ್ದೇ ಆದಂಥ ಒಂದು ಪ್ರಯೋಗಾತ್ಮಕವಾದ ಆಲೋಚನೆಗಳನ್ನು ಮುಂದೆ ಇಟ್ಟರು, ಮತ್ತು ಅದೊಂದು ಜಗತ್ಪ್ರಸಿದ್ಧವಾಗಿ ಅವರದ್ದೇ ಆದಂತಹ ಒಂದು ರೂಪ ಪಡೆದು ಅದು ಈಗಲೂ ಕೂಡ ಅಧ್ಯಯನಕ್ಕೆ ಯೋಗ್ಯವಾದ ವಿಷಯ. ನಾನಿಲ್ಲಿ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಅವರ ಏನು ಬರಹಗಳಿದೆ ಇದನ್ನು ಲೆಕ್ಕ ತೆಗೆಯುವುದಲ್ಲ ನಮ್ಮ ಕೆಲಸ ಅಂತ ಇದೆ. ಅದು ಒಂದು ಭಾಗ ಇದೆ, ಖಂಡಿತವಾಗಿಯೂ ಕೂಡ ಅಷ್ಟು ಕೆಲಸ ಮಾಡಬೇಕಿದ್ರೆ ಅದು ನಿಜವಾಗಿಯೂ ಕೂಡ ಅವರು ನಮಗೆ ಶರಣು ಅವರಿಗೆ. ಅಂತಹ ಬರಹಗಳನ್ನು, ಅಂತಹ ಪ್ರಯೋಗಶೀಲತೆಯನ್ನು ಒಂದ್ಸಲ ಮಕ್ಕಳನ್ನು ಸೇರಿಸಿ ಅವರಲ್ಲಿ ಮಾತಾಡಲಿಕ್ಕೆ ಕೂತ್ಕೊಳಿಸಿದ್ರಂತೆ. ಮಕ್ಕಳಲ್ಲಿ ಮಾತಾಡಲಿಕ್ಕೆ ಕೂತ್ಕೊಳಿಸಿದಾಗ ಮಕ್ಕಳು ಒಂದಷ್ಟು ಪ್ರಶ್ನೆ ಕೇಳಿದರು. ಪ್ರಶ್ನೆ ಕೇಳುವಾಗ ಕೆಲವು ಪ್ರಶ್ನೆಗಳಿಗೆ ಇವರು ಹೇಗೆ ಉತ್ತರ ಕೊಟ್ರಂದ್ರೆ, ತಾನು ಮಗುವಾಗಿಯೇ ಕೊಟ್ಟರು. ತಾನು ಮಗುವಾಗುವಂತಹ ಒಂದು ಅನನ್ಯ ಭಾವ ಇದೆಯಲ್ಲ, ಅದು 80 ವರ್ಷದ ಪ್ರಾಯದವರಿಗೂ ಇದೆ. ಅದು ಮಕ್ಕಳಿಗೆ ಮಾತ್ರ ಇರುವುದಲ್ಲ, ತಾನು ಮಗುವಾಗಿ ಉತ್ತರ ಕೊಡುವ, ತಾನು ಮಗುವಾಗಿ ಬೆರೆಯುವ, ತಾನು ಕೂಡ ಅದು ಆ ಮಗುವಿನ ಒಂದು ಕುತೂಹಲಕ್ಕೆ ಒಂದಾಗುವ ಒಂದು ಭಾವ ಇದೆಯಲ್ಲ, ಆ ಭಾವಕ್ಕೆ ನಿಜವಾಗ್ಲೂ ಕೂಡ ಹ್ಯಾಟ್ಸ್. ಅಂತ ಪ್ರಶ್ನೆ ಕೇಳುವಾಗ ಇವರು ಉತ್ತರ ಕೊಟ್ರಂತೆ. ಇನ್ನೊಂದು 2-3 ಪ್ರಶ್ನೆ ಬಂತಂತೆ. ಅಷ್ಟೊತ್ತಿಗಾಗುವಾಗ ಅವ್ರು ಹೇಳಿದ್ರಂತೆ, ಈ ಪ್ರಶ್ನೆಯನ್ನು ನಿಮಗೆ ಯಾರು ಹೇಳಿಕೊಟ್ಟಿದ್ದಾರೋ ಅವರಲ್ಲಿ ಕೇಳಿ. ಅಂದರೆ ನಿಮ್ಮ ಅಪ್ಪ ಅಮ್ಮ ಏನು ಪ್ರಶ್ನೆ ಹೇಳಿಕೊಟ್ಟಿದ್ರಂತೆ ಅವರಿಗೆ, ಅವರಲ್ಲಿ ಕೇಳಿ, ಇದಕ್ಕೆ ಉತ್ತರವನ್ನು ನನ್ನಿಂದ ಚೆನ್ನಾಗಿ ಅವರು ಕೊಡಬಲ್ಲರು ಅಂತ. ಇದಕ್ಕೆ ಉತ್ತರ ಅವ್ರು ಕೊಡ್ತಾರೆ, ನಾನು ಕೊಡಬೇಕಾಗಿಲ್ಲ ಅಂತ. ಮಂಗಳೂರು ಬೆಸೆಂಟ್ ಕಾಲೇಜಿಗೆ ಚಿತ್ರಕಲಾ ಶಿಬಿರಕ್ಕೆ ಅವರನ್ನು ಆಹ್ವಾನಿಸ್ತಾರೆ. ಇದು ಕಡಲ ತೀರದ ಭಾರ್ಗವ ಪುಸ್ತಕದಲ್ಲಿದ್ದಂತಹ
ಪ್ರಭಾಕರ ಜೋಶಿ ಅವರ ಒಂದು ಲೇಖನದಲ್ಲಿ ಉಲ್ಲೇಖವಾದಂಥ ವಿಷಯ. ಚಿತ್ರಕಲಾ ಶಿಬಿರಕ್ಕೆ ಅವರನ್ನು ಆಹ್ವಾನಿಸಿದಾಗ ಅವರೊಂದು ಚಿತ್ರ ಮಾಡ್ತಾರಂತೆ. ಬಹುಶಃ ಅದು ಚಿಟ್ಟೆಯ ಚಿತ್ರ ಏನೋ ಆಗಿತ್ತು. ಆ ಚಿತ್ರ ಮಾಡಿ ಮಕ್ಕಳಲ್ಲಿ ಕೇಳ್ತಾರಂತೆ, ಇದು ಯಾವ ಚಿತ್ರ ಅಂತ. ಆಗ ಮಕ್ಕಳು ಹೇಳ್ತಾರಂತೆ, ಇದು ಬೆಂಕಿಯ ಚಿತ್ರ ಅಂತ. ನಾವಾದರೆ ಏನು, ಎಂಥದ ಬೆಂಕಿ, ನಿಂಗೆ ಅಷ್ಟು ಗೊತ್ತಾಗೋದಿಲ್ವನಾ? ನಾನು ಚಿಟ್ಟೆಯ ಚಿತ್ರ ಅಷ್ಟು ಚಂದ ಮಾಡಿದ್ದೇನೆ, ನಿನಗೆ ಗೊತ್ತಾಗೋದಿಲ್ವಾ? ಅವ್ರು ಹಾಗೆ ಹೇಳಲಿಲ್ಲ. ಹಾಗಾದರೆ ನಾನು ಮಾಡಿದ ಚಿತ್ರದಲ್ಲಿ ಏನೋ ತಪ್ಪಿದೆ ಅಂತಾಯ್ತು ಅಂತ ಅವ್ರು ಒಪ್ಪಿಕೊಂಡದ್ದು ನೋಡಿ. ನಾನು ಮಾಡಿದ ಚಿತ್ರದಲ್ಲಿ ಏನೋ ತಪ್ಪಿದೆ. ಮಕ್ಕಳು ಅರ್ಥೈಸಿಕೊಳ್ಳಬಲ್ಲ, ಅವರು ಉತ್ತಮ ಚಿತ್ರಕಲಾವಿದರು ಆಗಿದ್ರು. ಆದರೆ ಅವ್ರು ಹೇಳ್ತಿದ್ರಂತೆ, ಅದಕ್ಕೆ ಅಂದ ಇಲ್ಲ ನನ್ನ ಚಿತ್ರಕ್ಕೆ, ಮತ್ತೊಂದು ಸ್ಪಷ್ಟವಾದ ರೇಖೆಗಳಿಲ್ಲ, ಚಿತ್ರ ಮಾಡ್ತೇನೆ ಅಂತ. ಹೀಗೆ ಕಾದಂಬರಿಗಳಲ್ಲಿ ಅವರನ್ನು ನೀವು ಓದ್ತಾ ಹೋದರೆ ಅವರೊಂದು ಸ್ಥಾನಿಕವಾದ ನೆಲೆಗಟ್ಟಿದೆ. ನೀವು ನೋಡಿರ್ಬೋದು, ಆ ಸ್ಥಾನಿಕ ನೆಲೆಗಟ್ಟು ಹೇಗೆ ಇದೆ ಅಂತೇಳಿದರೆ, ಒಬ್ಬ ವ್ಯಕ್ತಿಯ ಅನುಭವಜನ್ಯ ಘಟನೆಗಳಿಗೆ, ನಮ್ಮ ಬಾಲ್ಯದ ಅನುಭವಗಳಿಗೆ ನಾವು ಈಗ ಕಲಿತಾ ಇರುವಂಥ ವಿಷಯಗಳು ಬೆಸೆದುಕೊಂಡಾಗ ಆ ಕಲಿಕೆ ಗಟ್ಟಿಯಾಗುವುದು ಅಂತ. ಅಲ್ಲದೆ ನಾವು ಏನು ಇನ್ಫಾರ್ಮೇಷನ್ ಕೊಡ್ತೇವೋ ಅದು ಗಟ್ಟಿಯಾದ ಕಲಿಕೆ ಅಲ್ಲ ಅಂತ. ಇದು ಕಾರಂತರ ಮಾತು. ಇದು ಕಾರಂತರ ಮಾತು. ಏನು ಹೇಳ್ತಾರೆ ಅಂತ ಹೇಳಿದರೆ, ಮಗುವಿನ ಅನುಭವಕ್ಕೆ ನೀವು ನಿಮ್ಮ ಏನು ಕೊಡ್ತಾ ಇದ್ದೇವೆ ನಾವು ವಿಷಯ, ಅದು ಅನುಭವದ ಜೊತೆಗೆ ಸೇರಿದಾಗ ಆ ಮಗುವಿನ ಕಲಿಕೆ ಗಟ್ಟಿಯಾಗ್ತದೆ, ಆ ಮಗುವಿಗೆ ಆಸಕ್ತಿ ಬರ್ತದೆ ಅಂತ. ಹಾಗಾಗಿ ಫಸ್ಟು ನಾನು ಓದಲಿಕ್ಕೆ ಆರಂಭಿಸಿದ ಪುಸ್ತಕದ ಬೆನ್ನುಡಿ ನೋಡಿದೆ. ಆ ಬೆನ್ನುಡಿಯಲ್ಲಿ ಒಂದು ಮಾತು ಇತ್ತು. ಈ ಮಾತು ನೋಡಿದ ನಂತರ ನನಗೆ ಹೇಗೆ ಮಾತಾಡೋದಪ್ಪ ಅಂತ ಅನಿಸಿತು. ನೀವು ಏನು ಉಪದೇಶ ಮಾಡ್ತೀರೋ ಆ ಉಪದೇಶವನ್ನು ಖಡಾಖಂಡಿತವಾಗಿ ಹೇಳಬೇಡಿ, ನೀವು ಏನು ಮಾಡ್ತೀರೋ ಅದನ್ನು ಮಾತ್ರ ಹೇಳಿ ಅಂತ. ಹಾಗಾಗಿ ಇಂತಹ ಅನುಭವಗಳಿಗೆ ಆ ಬಾಲವನದಲ್ಲಿ ಒಂದು ಶಾಲೆಯನ್ನೇ ಆರಂಭಿಸಿಬಿಟ್ರು. ತಮ್ಮ ಮಕ್ಕಳನ್ನು 6ನೇ ಕ್ಲಾಸಿಗೆ ಅವರು ಜೂನಿಯರ್ ಕಾಲೇಜಿಗೆ ಆ ಟೈಮಿನಲ್ಲಿ ಇರುವಾಗ ಕಳಿಸಿದ್ದು. ಅಲ್ಲಿಯವರೆಗೆ ಮಕ್ಕಳಿಗೆ ಶಾಲೆ ಅವರ ಬಾಲವನವೇ ಆಗಿತ್ತು. ಆ ಬಾಲವನದ ಪ್ರಕೃತಿಯ ಸಂಪತ್ತು, ಅವರ ಕಾರಂತರು ಹೇಳ್ತಾ ಇದ್ದ ಕಥೆ, ಅಲ್ಲಿ ಬರುವಂತಹ ಹಕ್ಕಿಗಳು, ಅಲ್ಲಿ ಇರುವಂತಹ ಚಿಟ್ಟೆಗಳು, ಅಲ್ಲಿ ಇರುವಂತಹ ವೈವಿಧ್ಯಮಯವಾದಂತಹ ಪ್ರಾಕೃತಿಕ ನೋಟಗಳು, ಇದರಲ್ಲಿ ಬೆಸೆದುಕೊಂಡು ಮಗು ಕಲಿತಾ ಹೋಗಬೇಕು ಅಂತ ಹೇಳುವುದು ಅವರ ಸ್ಪಷ್ಟವಾದ ನಿಲುವಾಗಿತ್ತು. ಶೈಕ್ಷಣಿಕ ಆಲೋಚನೆಯು ಅವರು ಕೊಟ್ಟದ್ದು ಬಹಳ ಅದ್ಭುತವಾಗಿದೆ. ಇಂತಹ ಆಲೋಚನೆಗಳನ್ನು ಇಟ್ಟುಕೊಂಡು ಬಾಲವನವನ್ನು ಒಂದು ಕಲಿಕಾ ಕೇಂದ್ರವಾಗಿ ಮಾಡಬೇಕು ಅಂತ ಹೇಳುವುದು ಅವರದ್ದು ಬಹಳ ಆಸೆ ಇತ್ತು. ಈಗ ಈಜುಕೊಳವ ಏನೇನೋ ಅದು ಅಭಿವೃದ್ಧಿಯ ಒಂದು ಗೊತ್ತಿಲ್ಲ, ಸಂಕೇತವ ಅಥವಾ ಏನಾಗ್ತದ ಗೊತ್ತಿಲ್ಲ. ಆ ಬಾಲವನ್ನು ಒಂದು ಕಲಿಕಾ ಕೇಂದ್ರವಾಗಿ ಮಾಡಬೇಕು, ಆ ಬಾಲವನದಲ್ಲಿ ಮಕ್ಕಳು ಬರಬೇಕು ಅಂತ ಅವರಿಗೆ ತುಂಬ ಆಸೆ ಇತ್ತು. ಹೇಳ್ತಾರೆ ಹಿರಿಯರು, ಗೊತ್ತಿರುವವರು. ನನಗೆ ಅವರನ್ನು ನೋಡಿಯೂ ಗೊತ್ತಿಲ್ಲ, ಅವರ ಮಾತು ಕೇಳಿಯೂ ಗೊತ್ತಿಲ್ಲ, ಎಲ್ಲಿಯೋ ಯೂಟ್ಯೂಬಲ್ಲಿ ಒಂದಷ್ಟು ಅವರ ಮಾತುಗಳ ಕ್ಲಿಪ್ಪಿಂಗ್ಸ್ ಮಾತ್ರ ಕೇಳಿದ್ದೆ. ಆ ಬಾಲವನ ಒಂದು ಕಲಿಕಾ ಕೇಂದ್ರ ಆಗಿರಬೇಕು ಅಂತ. ನೋಡಿ, ಇದರ ಜೊತೆಗೆ ಒಂದು ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಗೆ ಹಿಂದೆ ಇರುವುದು ಅಥವಾ ಹಿಂದೆ ನಡೆದದ್ದನ್ನು ನಾವು ನೆನಪಿಸ್ಕೊಳ್ಳೋದು ಏನಿದೆ, ಅದು ಸ್ಮೃತಿ. ಈಗ ಇರುವಂಥದ್ದು ನಮ್ಮ ಯೋಚನಾ ಸಾಮರ್ಥ್ಯ, ಈಗ ನಡೆಯುತ್ತಾ ಇರುವಂತಹ ಪ್ರೆಸೆಂಟನ್ನು ನಾವು ಅದನ್ನು ನಮ್ಮ ವಿವೇಚನೆಯಿಂದ ನೋಡ್ತಾ ಇರುವುದು ಬುದ್ಧಿ. ಮುಂದೆ ಏನಾಗಲಿಕ್ಕಿದೆಯೋ, ಮುಂದೇನದನ್ನು ಗ್ರಹಿಸುವುದಂತೆಲ್ಲ ಅದು ನಾವು ನೋಡಬೇಕಾದಂಥ ಒಂದು ಏನಾಗಬಹುದು ಅಂತ ಹೇಳುವಂತಹ ವಿವೇಚನೆ ಇದೆಯಲ್ಲ, ಇದು ಎಲ್ಲವೂ ಸೇರಿಕೊಂಡು ನಮಗೆ ಒಂದು ಪ್ರಜ್ಞೆ ಉಂಟಾಗ್ತದೆ. ಈ ಪ್ರಜ್ಞೆಯೇ ನಮ್ಮ ಸಂವೇದನೆ ಆಗಿರ್ತದೆ. ಈ ಸಂವೇದನೆಯನ್ನು ಶಿವರಾಮ ಕಾರಂತರು ತಮ್ಮ ಬಾಲವನದಲ್ಲಿ ಸಾಹಿತ್ಯದ ಮೂಲಕ, ಸಾಂಸ್ಕೃತಿಕ ಚಟುವಟಿಕೆಗಳ ಮೂಲಕ, ಬರಹದ ಮೂಲಕ ಕಟ್ಟಿ ರಾಜ್ಯ ಅಂತಾರಾಷ್ಟ್ರ ಮಟ್ಟದಲ್ಲಿ ಅದು ಹರಿದು ಹೋಗುವ ಹಾಗೆ, ಅಂದರೆ ಜನರು ಅದನ್ನು ಸ್ವೀಕರಿಸುವ ಹಾಗೆ ಮಾಡಿದ್ದಾರೆ. ಇಂತಹ ಒಂದು ಸಂವೇದನೆ ನಿಮ್ಮೆಲ್ಲರಲ್ಲಿ ಕೂಡ ಸದಾ ಇರಲಿ. ಆ ಸಂವೇದನೆಗೆ ನಮ್ಮ ತುಡಿತ ಇರಲಿ.
ನಾವು ಈ ವಿಷಯಕ್ಕೆ ಸಂಬಂಧಿಸಿ ಒಂದು ಶೀಲತೆಯ ನೆಲೆಗಟ್ಟಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ನಾವು ನಮ್ಮ ಮಕ್ಕಳನ್ನು ಅಥವಾ ನಾವು ಸ್ವಯಂ ಅಲ್ಲಿ ಒಂದಷ್ಟು ಹೋಗಿ ಅಲ್ಲಿಯ ವಿಷಯಗಳನ್ನು ನಾವು ಅಥವಾ ಅವರ ಪುಸ್ತಕಗಳನ್ನು ಓದಿ ಅಂತಹ ಒಂದಷ್ಟು ವಿಷಯಗಳನ್ನು ನಮ್ಮ ಬದುಕಿಗೆ ಕೂಡ ಅಳವಡಿಸಿಕೊಳ್ಳುವಂತಹ ಒಂದಷ್ಟು ಕೆಲಸ ಆಗಬೇಕಾಗಿದೆ ಅಂತ ಹೇಳ್ತಾ ನಾನು ಈ ಮಾತಿಗೆ ವಿರಾಮ ಕೊಡ್ತಾ ಇದ್ದೇನೆ. ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ನನ್ನನ್ನು ಕೇಳಿದ್ದೀರಿ. ಎಲ್ಲರಿಗೂ ಸಂವೇದನಾಶೀಲರಾಗಿ ಅಧ್ಯಯನಶೀಲರಾಗಿ ನಮ್ಮ ಬದುಕನ್ನು ಸಾಗಿಸೋಣ ಎನ್ನುವ ಕರೆಯನ್ನು ನೀಡಿದ ಮೇಡಮ್ ತಮಗೆ ಪ್ರೀತಿಯ ವಂದನೆಗಳು. ಕಾರಂತರ ಗೀತ ನಾಟಕ ಕಿಸೋಗತಮಿಯ ಒಂದು ಪದವನ್ನು ಹಾಡ್ತಾ ಇದ್ದಾರೆ ಶ್ರೀ ರಮೇಶ್ ಉಳೆಯ, ಪ್ರಭಾರ ಮುಖ್ಯ ಶಿಕ್ಷಕರು, ಸಂಜಯ ನಗರ ಶಾಲೆ. ಎಲ್ಲ ಸ್ನೇಹಿತರೆ, ಕಿಸೋಗೌತಮಿಗೆಲ್ಲ ಸಾವಿಲ್ಲದ ಮನೆಯ ಸಾಸಿವೆ ಕಾಳು ನಾಟಕದ ರಂಗಗೀತೆಯನ್ನ ತಮ್ಮ ಮುಂದೆ ಇಡ್ತೇನೆ. ಅವಳು ತನ್ನ ಮಗುವನ್ನು ಬದುಕಿಸಬೇಕು ಅಂತ ಬುದ್ಧನಲ್ಲಿಗೆ ಬರ್ತಾಳೆ. ಬುದ್ಧ ಒಂದು ವಾಕ್ಯವನ್ನ ಹೇಳ್ತಾನೆ, ನಿನ್ನ ಮಗುವನ್ನ ನಾನು ಬದುಕಿಸ್ತೇನೆ, ಆದ್ರೆ ಸಾವಿಲ್ಲದ ಸಾಸಿವೆ ಮನೆಯ ಒಂದು ಸಾಸಿವೆ ನಾನು ತಗೊಂಡು ಬಾ ಅಂತ ಅವಳು ಹುಡುಕ್ತಾಳೆ. ಆದ್ರೆ ಇಲ್ಲಿ ಕೂಡ ಸಿಗುವುದಿಲ್ಲ. ಸಿಕ್ಕದಿರುವ ಸಂದರ್ಭವನ್ನ ಕಾರಂತರು ಹೀಗೆ ಬಣ್ಣಿಸ್ತಾರೆ. ಸಾವು ಕಾಣದ ಮನೆಯೇ, ಸಾವು ಕಾಣದ ಮನೆಯೇ, ಸಾವು ಕಾಣದ ಮನೆಯೇ, ಸಾವು ಕಾಣದ ಮನೆಯೇ, ಮನೆಯ ಕಟ್ಟಿದ ತಂದೆ ಮೃತನು ಆದನು ಅಂದೆ, ಮನೆಯ ಕಟ್ಟಿದ ತಂದೆ ಮೃತನು ಆದನು ಅಂದೆ, ಮೃತನು ಆದನು ಅಂದೆ, ಮೃತನು ಆದನು ಅಂದೆ. ಮನೆಯ ಕಟ್ಟಿದ ತಂದೆ ಮೃತನು ಆದನು ಅಂದೆ, 4 ದಿನಗಳ ಹಿಂದೆ, 4 ದಿನಗಳ ಹಿಂದೆ, 4 ದಿನಗಳ ಹಿಂದೆ, ನಲ್ಲ ಸರಿದನು ಜವನ ಹಿಂದೆ, ಯಮನ ಹಿಂದೆ, ನಲ್ಲ ಸರಿದನು ಜವನ ಹಿಂದೆ, ಸಾಸಿವೆಯ ನೆಪದಿಂದ, ಸಾಸಿವೆಯ ನೆಪದಿಂದ, ಸಾಸಿವೆಯ ನೆಪದಿಂದ, ನಲ್ಲ ಸರಿದನು ಜವನ ಹಿಂದೆ, ಜವನ ಹಿಂದೆ, ಯಮನ ಹಿಂದೆ, ಸಾಸಿವೆಯ ನೆಪದಿಂದ ನೊಂದವರ ಅಣಕಿವುದೇ, ನಡೆತಾಯೆ ಬಿಡುತ್ತಾಯೆ, ನಡೆತಾಯೆ ಬಿಡುತ್ತಾಯೆ, ಏನು ಗತಿ ಬಂತು, ಏನು ಗತಿ ಬಂತು, ಏನು ಗತಿ ಬಂತು, ಏನು ಗತಿ ಬಂತು, ಎಲ್ಲಿ ನೋಡಿದರಲ್ಲಿ ಒಂದೇ ನೋವು, ಅದು ಸಾವಿನ ನೋವು, ಸಾವಿನ ನೋವು, ಸಾವಿನ ನೋವು, ಸಾವಿನ ನೋವು. ವಂದನೆ 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 ವಂದನೆ. ಜಗನ್ನಾಥ ಅರ್ಯಾಡ್ಕ ಸರ್. ಕವಿ ಸ್ಮರಣೆ ಗೋಷ್ಠಿಯನ್ನ ಮುಂದುವರಿಸ್ತಾ ಭಾವಗೀತೆಯ ಕವಿ ಎಂದೇ ಪ್ರಖ್ಯಾತರಾದವರು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ಮೂಲತಃ ಶಿಕ್ಷಕ, ಬದುಕಿನ 4 ತಂತಿಯನ್ನು ಮೀಟಿದ ದ ರಾ ಬೇಂದ್ರೆ. ಇವರಿಗೆ ಮಾತಿನ ನಮನವನ್ನು ಸಲ್ಲಿಸಲಿದ್ದಾರೆ ಯುವ ಸಾಹಿತಿ, ಶಾಂತೇಶ್ವರ ವಚನಗಳ ಕರ್ತೃ ಶ್ರೀ ಜನಾರ್ದನ ದುರ್ಗ, ಬಡಗನೂರು ಶಾಲೆಯ ಪದವೀಧರ ಶಿಕ್ಷಕರು. ಅರಿಯದು ಆಳವು, ತಿಳಿಯದು ಮನವು, ಕಾಣದು ಬಣ್ಣ, ಕಣ್ಣಿಗೆ ಕಾಣದು ಬಣ್ಣ. ಈ ಕವನ ದ ರಾ ಬೇಂದ್ರೆಯವರ ಬೆಳಗು ಕವಿತೆಯ ಸಾಲುಗಳಿಂದ ಹೆಕ್ಕಿಕೊಂಡಿರುವಂಥದ್ದು. ಹೌದು, ಇಂದು ಈ ಕವಿ ನಮನ ಮಾಡುವಂತಹ ಈ ಒಂದು ಅವಕಾಶದಲ್ಲಿ ನಿಮ್ಮ ಮುಂದೆ ನಿಂತಿದ್ದೇನೆ. ಒಂದು ಅತ್ಯಂತ ಸುಂದರವಾದಂತಹ ಕ್ಷಣ, ಸಂತಸದ ಕ್ಷಣವೂ ಹೌದು. ಯಾಕೆಂದರೆ ಅತ್ಯಂತ ಉತ್ಕೃಷ್ಟವಾದಂತಹ ಸಾಹಿತ್ಯವನ್ನು ನಮ್ಮ ಕನ್ನಡ ಭಾಷೆಗೆ ಕೊಟ್ಟಂತಹ ಒಬ್ಬ ಸಾಹಿತಿ, ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ.
ಆದರೆ ಅಂತಹ ಒಂದು ಅದ್ಭುತವಾದಂಥ ಸಾಹಿತ್ಯದ ಬೆಟ್ಟ, ದೊಡ್ಡದಾದಂತಹ ಸಾಗರ ಅಂತ ಹೇಳಬಹುದಾದಂತಹ ಆ ಸಾಹಿತ್ಯ ಬಗ್ಗೆ, ಅವರ ಸಾಹಿತ್ಯದ ವಿವಿಧ ಮಜಲುಗಳ ಬಗ್ಗೆ ಮತ್ತು ಅವರ ಸಾಹಿತ್ಯದ ಬದುಕನ್ನು ಹೇಗೆ ಕಟ್ಟಿಕೊಡಬಹುದು ಎಂದು ನೋಡಿದಾಗ ಈ ಸಾಲುಗಳು ನನ್ನ ಮುಂದೆ ದುತ್ತನೆ ಬಂದು ನಿಂತಿತು. ಯಾಕೆಂದರೆ ಆ ಸಾಲಿನಲ್ಲಿ ಅವರು ಹೇಳಿದ್ದಾರೆ, ಅರಿಯದ ಆಳವು ತಿಳಿಯದ ಮನವು ಕಾಣದೋ ಬಣ್ಣ, ಕಣ್ಣಿಗೆ ಕಾಣದೋ ಬಣ್ಣ. ಶಬ್ದ ಬ್ರಹ್ಮ, ಮಾತಿನ ಗಾರುಡಿಗ, ಮಂತ್ರ ಶಕ್ತಿಯ ವಾಗ್ಮಿ, ಯುಗದ ಕವಿ, ವರ ಕವಿ ಎಂದು ಕರೆಸಿಕೊಂಡಂತಹ ಈ ಕವಿ ತಮ್ಮ ಬದುಕನ್ನೇ ಸಾಹಿತ್ಯವಾಗಿಸಿಕೊಂಡಂತಹ ಒಬ್ಬ ಶ್ರೇಷ್ಠ ವಾಗ್ಮಿಯೂ ಹೌದು. ಅವರ ಕಾವ್ಯಗಳನ್ನು ವಿಮರ್ಶೆ ಮಾಡುವುದಕ್ಕೆ ಬೇರೆ ಬೇರೆ ವಿದ್ವಾಂಸರುಗಳು ಹಿಡಿದು ನಿಲ್ತಾರೆ. ಆದರೆ ಎಲ್ಲಿಂದ ಹೊರಟು ಎಲ್ಲಿಗೆ ಅದನ್ನು ಕೊನೆಗೊಳಿಸುವುದು ಮತ್ತು ಅದರ ಆಳವನ್ನು ತಿಳಿಯುವುದು ಹೇಗೆ ಎನ್ನುವುದನ್ನು ಅರಿಯದೆ ತಡಕಾಡಿದ್ದಾರೆ ಅಂತಹ ವಿದ್ವಾಂಸರು. ಅಂತಹ ಒಬ್ಬ ಶ್ರೇಷ್ಠ ಕವಿಯ ಬಗ್ಗೆ, ಒಬ್ಬ ಸಾಹಿತಿಯ ಬಗ್ಗೆ ಇವತ್ತು ನಾವು 5 ನಿಮಿಷದ ಅವಧಿಯಲ್ಲಿ ನಿಮ್ಮ ಮುಂದೆ ಇಟ್ಟು ಬಿಡಬೇಕು. ಖಂಡಿತವಾಗಿಯೂ 5 ನಿಮಿಷದಲ್ಲಿ ನಾವು ಅದನ್ನು ಮುಗಿಸುವುದಕ್ಕೆ ಸಾಧ್ಯ ಇಲ್ಲ. ಹಾಗಂತ ಅದನ್ನು 5 ನಿಮಿಷದಲ್ಲಿ ಹೇಳುವುದಕ್ಕೆ ಸಾಧ್ಯವೇ? ಅದು ಇನ್ನೂ ಅತ್ಯಂತ ದಿಗ್ಮೂಢವಾದಂತಹ ವಿಚಾರ. ಹೀಗಿರುವಂತೆ ಈ ಕಾರಂತಜ್ಜ 1896ರಲ್ಲಿ ತಮ್ಮ ಸಾಹಿತ್ಯದ ಬದುಕನ್ನು ಪ್ರಾರಂಭಿಸಿ 1981ರವರೆಗೆ ತಮ್ಮ ಸಾಹಿತ್ಯದ ಬದುಕನ್ನು ಸಾಗಿಸ್ತಾರೆ. ನಾನು ಒಂದು ಹಠ ತೊಟ್ಟಿದ್ದೆ, ಅವರ ಸಾಹಿತ್ಯ ಮತ್ತು ಬದುಕನ್ನು ಪ್ರತ್ಯೇಕಿಸಿ ಇವತ್ತು ನಿಮ್ಮ ಮುಂದೆ ಇಡಬೇಕು ಎನ್ನುವಂತಹ ತುಡಿತ ಇತ್ತು ನನ್ನಲ್ಲಿ. ಅದಕ್ಕಾಗಿ ವಿವಿಧ ಕಡೆ ತಡಕಾಡಿದೆ, ವಿವಿಧ ಕಡೆ ಹುಡುಕಾಡಿದೆ, ವಿವಿಧ ಸಾಹಿತಿಗಳನ್ನು ಕೇಳಿದೆ. ಆದರೆ ಎಲ್ಲೇ ಹೋದರೂ ಕೂಡ ಅದಕ್ಕೊಂದು ಅಂತಿಮವಾದಂತಹ ಒಂದು ಚೌಕಟ್ಟನ್ನು ಇಡುವಂತಹ ಒಂದು ಉತ್ತರ ಎಲ್ಲಿಯೂ ಸಿಗುವುದಿಲ್ಲ. ಅಂತಹ ಒಬ್ಬ ಅದ್ಭುತವಾದಂತಹ ಶ್ರೇಷ್ಠವಾದಂಥ ಕವಿ ಅಂತ ಹೇಳಿದರೆ ಅದು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ. ದತ್ತಾತ್ರೇಯ ರಾಮಚಂದ್ರ ಮತ್ತು ತನ್ನ ತಾಯಿ ಅಂಬಿಕೆ, ಇದೆಲ್ಲ ಎರಡನ್ನು ಸೇರಿಸಿಕೊಂಡು ಅವರು ತಮ್ಮ ಕಾವ್ಯನಾಮವನ್ನು ಇಟ್ಟುಕೊಳ್ತಾರೆ. ಅಂಬಿಕಾ ತನಯ ದತ್ತ ಅಂತ. ಅಂಬಿಕೆಯ ತನಯ ಮತ್ತು ರಾಮಚಂದ್ರ, ದತ್ತಾತ್ರೇಯ ರಾಮಚಂದ್ರ ಅವರ ಮಗ, ಎರಡನ್ನು ಸೇರಿಸಿ ಅಂಬಿಕಾ ತನಯ ದತ್ತ ಎನ್ನುವಂತಹ ಕಾವ್ಯನಾಮದೊಂದಿಗೆ ತಮ್ಮ ಕಾವ್ಯದ ಅಡಿ ಇಟ್ಟುಕೊಂಡು ಮುಂದಕ್ಕೆ ಸಾಗ್ತಾರೆ. ಹರೆಯದಲ್ಲಿಯೇ ವಿದ್ಯಾರ್ಥಿ ಜೀವನದಲ್ಲಿ ಅವರು ಕವಿತೆಗಳನ್ನು ಬರೆಯುವುದಕ್ಕೆ ಪ್ರಾರಂಭ ಮಾಡಿದರು. ತನ್ನದೇ ಆದಂತಹ ಬಳಗವನ್ನು ಕಟ್ಟಿಕೊಂಡು ಅದರಲ್ಲಿ ಸಾಹಿತ್ಯ ರಚನೆಗೆ ತೊಡಗ್ತಾರೆ. ಗೆಳೆಯರ ಬಳಗ ಅಂತ ತಮ್ಮ 21-25ರ ಹರೆಯದಲ್ಲಿ ಈ ಬಳಗವನ್ನು ಕಟ್ಟಿಕೊಂಡು ವಿವಿಧ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ಚಟುವಟಿಕೆಗಳಲ್ಲಿ ತೊಡಗ್ತಾರೆ. ಇಂತಹ ಬೇಂದ್ರೆಯವರ ಬದುಕು ಹೋರಾಟದ ಬದುಕಾಗಿತ್ತು. ತನ್ನ ಬದುಕಿನ ಪ್ರತಿ ಕ್ಷಣದಲ್ಲಿ, ಪ್ರತಿ ಮಜಲಿನಲ್ಲಿ ಅವರು ಬಹಳಷ್ಟು ಹೋರಾಟಗಳನ್ನು, ಬಹಳಷ್ಟು ತೊಡಕುಗಳನ್ನು ಕಂಡುಕೊಳ್ತಾರೆ. ಆದರೆ ಅವರ ಕಾವ್ಯದಲ್ಲಿ ಅದಾವುದೂ ಕೂಡ ಮಿಳಿತವಾಗುವುದಿಲ್ಲ. ಅವರು ಹೇಳ್ತಾರೆ, ತನ್ನ ಜೀವನದ ಬಗ್ಗೆ ಹೇಳ್ತಾ ಅವರು ಹೀಗೆ ಹೇಳ್ತಾರೆ, ನನ್ನ ಹಾಡು ಪಾಡು, ಎನ್ನ ಪಾಡು ಎನಗಿರಲಿ, ಅದರ ಹಾಡನ್ನಷ್ಟೇ ಹಾಡುವೆನು ರಸಿಕ ನಿನಗೆ, ಕಲ್ಲು ಸಕ್ಕರೆಯಂತೆ ನಿನ್ನೆದೆಯ ಕರಗಿದರೆ ಅದರ ಸವಿಯನ್ನಷ್ಟೇ ಹನಿಸು ನನಗೆ ಅಂತ. ಅವರ ಒಡಲೊಳಗೆ ಲಾವರಸ ಹಾಸುಹೊಕ್ಕಾಗಿತ್ತು, ಆದರೆ ಹೊರಗೆ ಹಸನ್ಮುಖಿಯಾಗಿದ್ದರು. ಹೀಗೆ ಅವರ ಸಾಹಿತ್ಯದ ಮಜಲುಗಳನ್ನು ನೋಡಿದರೆ
ಬೆಳಗು ಎನ್ನುವಂತಹ ಅತ್ಯಂತ ಅದ್ಭುತವಾದಂತಹ ಸಾಹಿತ್ಯವನ್ನು ಬರೀತಾರೆ, ಒಂದು ಕವನವನ್ನು ಬರೀತಾರೆ. ಅದು 1919ರಲ್ಲಿ ರಚಿತವಾಗ್ತದೆ. ಆ ಒಂದು ಕವನ 1932ರಲ್ಲಿ ಗರಿ ಕವನ ಸಂಕಲನದಲ್ಲಿ ಹೊರಗೆ ಬರ್ತದೆ. ಸ್ವಧರ್ಮ ಎನ್ನುವಂತಹ ಒಂದು ಪತ್ರಿಕೆಯಲ್ಲಿ ಅದು ಪ್ರಕಟವಾಗ್ತದೆ. ಅದೇ 1967ರಲ್ಲಿ ಅದು ಚಲನಚಿತ್ರ ಬೆಳ್ಳಿ ಮೋಡ ಎನ್ನುವಂತಹ ಚಲನಚಿತ್ರದ ಮೂಲಕವಾಗಿ ಜನಪ್ರಿಯತೆಯನ್ನು ಗಳಿಸಿಕೊಳ್ತದೆ. ಮೂಡಲ ಮನೆಯ ಎನ್ನುವಂತಹ ಹಾಡಿನ ಮೂಲಕವಾಗಿ ಇದು ಸಾಗಿ ಬರ್ತದೆ. ನಮ್ಮೆಲ್ಲರಲ್ಲಿ ಕೂಡ ಇವತ್ತು ಶತಮಾನಗಳನ್ನು ನಾವು ಕಂಡಿದ್ದೇವೆ ಈ ಹಾಡನ್ನು ಬರೆದ ನಂತರ. ಆದರೆ ಇಂದು ಕೂಡ ಅದು ನಮ್ಮ ಮುಂದೆ ಇದು ನಿಂತುಕೊಂಡಿದೆ. ಇನ್ನು ಮುಂದಕ್ಕೆ ಕೂಡ ನಮ್ಮೆಲ್ಲರ ಬಾಯಿಯಲ್ಲಿ ನಲಿದಾಡುವಂತಹ ಹಾಡು ಮೂಡಲ ಮನೆಯ ಮುತ್ತಿನ ನೀರಿನ ಎರಕಾವ ಹೊಯ್ದ ನುಣ್ಣನೆ ಎರಕಾವ ಹೊಯ್ದ ಎನ್ನುವಂತಹ ಹಾಡು. ಇಂತಹ ವಿವಿಧ ಸಾಹಿತ್ಯದ ಮಜಲುಗಳಲ್ಲಿ ಅವರ ಹೋರಾಟದ ಬದುಕು ಅಂತ ಹೇಳುವಾಗ ಅವರು ನರಬಲಿ ಎನ್ನುವಂಥ ಒಂದು ಕವನವನ್ನು ಬರೀತಾರೆ. ಆಗ ಇದ್ದಂತಹ ಬ್ರಿಟಿಷ್ ಆಡಳಿತದ ವಿರುದ್ಧವಾಗಿ ಅವರು ಬರೆದಂತಹ ಕವನ ಇದು. ಇದನ್ನು ಕಂಡಂತಹ ಸರ್ಕಾರ ಅವರನ್ನು ಕರೆದು ಇದರಲ್ಲಿ ಸರ್ಕಾರದ ವಿರುದ್ಧವಾಗಿ ಯಾವುದೇ ಮಾತುಗಳು ಇಲ್ಲ ಎನ್ನುವುದಾಗಿ ನೀವು ಹೇಳಬೇಕು ಅಂತ ಅವರನ್ನು ಹೇಳ್ತಾರೆ. ಆದರೆ ಈ ಯಾವುದೇ ಒತ್ತಡಕ್ಕೆ ಮಣಿಯದಿದ್ದಂತಹ ಬೇಂದ್ರೆ ಕವಿತೆಯನ್ನು ಪ್ರಭುತ್ವಕ್ಕೆ ವಿವರಿಸುವ ಅಗತ್ಯವಿಲ್ಲ ಅಂತ ಅದನ್ನು ಧಿಕ್ಕರಿಸ್ತಾರೆ. ಕವಿಯ ಪ್ರಭುತ್ವವನ್ನು ಕವಿತೆಯನ್ನು ಪ್ರಭುತ್ವಕ್ಕೆ ವಿವರಿಸುವ ಅಗತ್ಯವಿಲ್ಲ ಅಂತ. ಹೀಗೆ ಅದನ್ನು ಖಂಡಿಸಿದ ಪರಿಣಾಮ ಅವರು ಜೈಲು ವಾಸವನ್ನು ಅನುಭವಿಸ್ತಾರೆ. ತಮ್ಮಲ್ಲಿದ್ದಂತಹ ಒಂದು ವೃತ್ತಿ ಜೀವನವನ್ನು ಕೂಡ ಕಳೆದುಕೊಳ್ತಾರೆ. ವೃತ್ತಿಯನ್ನು ತೊರೆಬೇಕಾಗಿ ಬರ್ತದೆ. ಜೈಲಿನಲ್ಲಿ ಅವರನ್ನು ಸುಮಾರು 3 ತಿಂಗಳ ಅವಧಿಗೆ ಹಿಂಡಲಗ ಎನ್ನುವಂಥ ಜೈಲಿನಲ್ಲಿ ಇಡಲಾಗ್ತದೆ. ತದನಂತರ ಅವರ ಬದುಕು ಹೇಗಿತ್ತು ಅಂತ ಹೇಳಿದರೆ ಅವರಿಗೆ ಯಾವುದೇ ವೃತ್ತಿ ಇಲ್ಲ. ಇಂತಹ ಸಂದರ್ಭದಲ್ಲಿ ಅವರು ಪುಣೆಗೆ ಹೋಗ್ತಾರೆ. ಅಲ್ಲಿ ಮತ್ತೆ ತಮ್ಮ ಬದುಕನ್ನು ಕಟ್ಟಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾರೆ ದ.ರಾ ಬೇಂದ್ರೆ ಅವರು. ಇಂತಹ ಸಂದರ್ಭದಲ್ಲಿ ಮತ್ತೆ ಅವರು ಕವಿತೆಗಳನ್ನು ಕಟ್ಟುವುದನ್ನು ಮಾತ್ರ ನಿಲ್ಲಿಸುವುದೇ ಇಲ್ಲ. ಇವರ ವಿವಿಧ ಕವಿತೆಗಳ ಶೈಲಿ ಅನ್ನು ನೋಡೋದಿದ್ರೆ ಹೇಗಿರ್ತದೆ ಅಂತ ಹೇಳೋದಿದ್ರೆ ಭಾಷೆ, ಛಂದಸ್ಸು ಮತ್ತು ಅಲಂಕಾರ, ಕಾವ್ಯ ಶೈಲಿಯ 3 ಅಂಗಗಳಂತ ನಾವು ಹೇಳ್ತೇವೆ. ಇದೆಲ್ಲವನ್ನು ಕೂಡ ಅವರು ಬಳಸಿಕೊಂಡವರು. ಮತ್ತು ನಾವು ಪ್ರಾಸ ಅಂತ ಹೇಳ್ತೇವೆ, ಕವಿತೆಗಳಲ್ಲಿ ಪ್ರಾಸವನ್ನು ಬಳಕೆ ಮಾಡ್ತೇವೆ. ಇವರ ಕವಿತೆಗಳಲ್ಲಿ ಪ್ರತಿ ಸಾಲಿನಲ್ಲಿ ಅಷ್ಟೇ ಅಲ್ಲ, ಪ್ರಾರಂಭ, ಅಂತ್ಯ, ಮಧ್ಯ ಹೀಗೆ ಎಲ್ಲ ಕಡೆ ನಾವು ಪ್ರಾಸಗಳನ್ನು ಕಾಣ್ಬೋದು. ಹೀಗೆ ಅಚ್ಚ ಕನ್ನಡದಲ್ಲಿ, ಸಂಸ್ಕೃತ ಭೂಯಿಷ್ಠ ಕನ್ನಡ, ಹಳ್ಳಿಯ ಆಡುನುಡಿ, ಮಿಶ್ರ ಕನ್ನಡ ಇವೆಲ್ಲ ರೀತಿಯ ವಿವಿಧ ಪ್ರಕಾರಗಳಲ್ಲಿ ತಮ್ಮ ಕವಿತೆಗಳನ್ನು ಬರೆದಿದ್ದಾರೆ. ಹೀಗೆ ನಮ್ಮ ಜನಪದ ಧಾಟಿಯ ಕವನಗಳಂತ ನೋಡೋದಿದ್ರೆ ಸುಗ್ಗಿನಗಿ ನಕ್ಕಾಗ ಮುಗ್ಗು ಬಿಚ್ಚಿತ ಒಳಗ ಹಿಗ್ಗಿ ಪಾಡಾಗಿ ಮಾಗಿಸಿತು ಹರೆಯವು ಬಗ್ಗಾದ ಎದೆಯ ಬಾಗಿಸಿತು ಎನ್ನುವಂಥ ಒಂದು ಕವನ. ಇದರಲ್ಲಿ ಹದಿಹರೆಯದ ಹಳ್ಳಿಯ ಹುಡುಗಿಯೊಬ್ಬಳ ಮನದ ವ್ಯಥೆಯನ್ನು ಇಲ್ಲಿ ಅವರು ತಿಳಿಸಿಕೊಡ್ತಾರೆ. ಹೀಗೆ ಗ್ರಾಮೀಣ ಭಾಷೆಯ ಇನ್ನೊಂದು ಕವಿತೆ, ಹಳ್ಳಿಯ ಸೊಗಡನ್ನು ಕಾಣುವಂಥದ್ದು. ಹಸ ಕೂಡ ಕಟ್ಟಿದ್ದುಂಟು, ಬಸವಣ್ಣನು ಹುಟ್ಟಿದ್ದುಂಟು, ಮುಟ್ಟಿದ್ದೆಲ್ಲ ಬೂದಿ ಮಾಡಿದ ಬ್ರಹ್ಮಾಸುರ ಅವನ ನೀಗಿಸಿ ಬಿಟ್ಟಿತನ್ನ ಮೋಹಿನಿ ಅವತಾರ ಎನ್ನುವಂಥದ್ದು. ಇಲ್ಲಿ ಹಸು ಗರ್ಭ ಧರಿಸಿದರೆ ಹಳ್ಳಿಗರು ಕಟ್ಟುವುದು ಎನ್ನುತ್ತಾರೆ. ಹಳ್ಳಿಯ
ಹಸು ಕಟ್ಟಿದ ಮೇಲಷ್ಟೇ ಅದಕ್ಕೆ ಬಸವಣ್ಣ ಅಂದರೆ ಹೋರಿಗಳು ಹುಟ್ಟಲು ಸಾಧ್ಯ ಎನ್ನುವುದನ್ನು ತಿಳಿಸುವಂತಹ ಈ ಒಂದು ಆಧ್ಯಾತ್ಮಿಕದ ಅಂತಃಕರಣವನ್ನು ಹೊಂದಿದಂತಹ ಒಂದು ಗೀತೆ. ಇನ್ನು ಸಂಸ್ಕೃತ ಭೂಯಿಷ್ಠ ಭಾಷೆಯ ಉದಾಹರಣೆಯಾಗಿ ಏಲಾ ಗೀತೆ ಎನ್ನುವಂಥದ್ದು ಕವನದಲ್ಲಿ ನಾವು ನೋಡ್ಬೋದು. ಏಲವನ ಲವಲೀವನ ಲಂಗ ಲವಂಗ ಗವನಗಳಲ್ಲಿ ನಾಗಲತಾ ಸಂಕುಲ ಬನವಾಸಿಯ ಜನಗಳಲ್ಲಿ ಲೀಲಾಂದೋಳಿತ ಧೋಲ ಲಲನ ಮನಿಗಳಲ್ಲಿ ಎನ್ನುವ ಈ ಕವನದಲ್ಲಿ ನಾವು ಸಂಸ್ಕೃತ ಭೂಯಿಷ್ಠ ಭಾಷೆಯ ಬಳಕೆಯನ್ನು ಕಾಣಬಹುದು. ಆದರೆ ಇದು ಸಂಸ್ಕೃತ ವ್ಯಾಮೋಹದ ಪರಿಣಾಮ ಖಂಡಿತ ಅಲ್ಲ. ಆದರೆ ಮೃದು ಪದಗಳಿಂದ ಅವರು ಈ ರೀತಿ ಕಾವ್ಯವನ್ನು ಕಟ್ಟಿದ್ದಾರೆ. ಇನ್ನು ಮಿಶ್ರ ಭಾಷೆಯ ಉತ್ಕೃಷ್ಟ ಉದಾಹರಣೆ ಅಂತ ಹೇಳಿದರೆ ಅವರ ಒಂದು ಕವನ ಸಲಾಂ ಮಾಡ್ತೀವಿ ಶಾಹಿರಿ ವಾಣಿಗೆ ಜಗ ಜಾಹಿರಿ ವಜ್ರದ ಕಾಣಿಗೆ ಕಳ ಬಜಾರ ಹಜಾರ ಇದ್ರೂ ಬಾಳೋ ಉಸಿರಿಗೆ ಒಂದೇ ಹೆಸರು ಅದ ಕವಿ ಕಾಣಿಕಿ ಅದಕ್ಕ ಬೇಕಿಲ್ಲ ಬ್ಯಾರೆ ಆಣಿಕಿ ಎನ್ನುವಂತಹ ಒಂದು ಕವನ. ಇನ್ನು ಅತ್ಯಂತ ಮನೋಹರವಾದಂತಹ ಗೀತೆ ಪಾತರಗೀತಿ ಪಕ್ಕ ನೋಡಿದ್ದೇನೆ ಅಕ್ಕ ಎನ್ನುವಂತಹ ಚಂದಪೂರ್ಣವಾದಂತಹ ಹಾಡು. ಇನ್ನು ದೀರ್ಘ ಛಂದಸ್ಸಿಗೆ ಉದಾಹರಣೆಯಾಗಿ ಅಷ್ಟು ಪ್ರೀತಿ ಇಷ್ಟು ಪ್ರೀತಿ ಎಣಿಸಿ ಕಷ್ಟ ಬಡೆದಿರು ಒಡೆದು ಒಲಿಸಿ ಸುಖದಿರು ಎಷ್ಟೇ ಇರಲಿ ಅಷ್ಟೇ ಮಿಗಿಲು ತನ್ನ ಕಿರಣ ತಮಗೆ ಹಗಲು ಉಳಿದ ಬೆಳಕು ಕತ್ತಲು ಬಿಟ್ಟಲ್ಲಿಯೇ ಬೀಡು ಮತ್ತೆ ಆಡದಲ್ಲಿ ಅಂಗಳು ಉಳಿದ ಲೋಕ ಹಿತ್ತಲು ಎನ್ನುತ್ತದೆ. ಇದೊಂದು ದೀರ್ಘ ಕಲ್ಪನೆಗೆ ಆದಂತಹ ಒಂದು ಛಂದಸ್ಸಿನಲ್ಲಿ ಹೆಣೆದಂತಹ ಕವನವಾಗಿತ್ತು. ಇನ್ನು ಇಂಗ್ಲಿಷ್ ಕವನವನ್ನು ಕೂಡ ಅವರು ಅನುವಾದಿಸಿದಂಥದ್ದಿದೆ. ಜೆರುಸಲೇಮ್ನ ರಿಝಲಾ ಎನ್ನುವರು ಬರೆದಂಥ ಮೈ ಲಾಸ್ಟ್ ಫಾರ್ವೆಲ್ ಎನ್ನುವಂತಹ ಕವನವನ್ನು ನಮ್ಮ ಕೊನೆಯ ಶರಣು ಎನ್ನುವಂತಹ ಶೀರ್ಷಿಕೆಯಲ್ಲಿ ಅನುವಾದವನ್ನು ಮಾಡಿದ್ದಾರೆ. ಇದು ಸ್ವಾತಂತ್ರ್ಯ ಯೋಧರ ಗೀತೆಯಾಗಿ ಕಂಡುಬರ್ತದೆ. ಇನ್ನು ಬೇಂದ್ರೆಯವರ ಕಲ್ಪನೆಗೆ ಎಲ್ಲೆ ಎನ್ನುವುದು ಖಂಡಿತ ಇಲ್ಲ. ಎಲ್ಲೆ ಕಟ್ಟು ಇಲ್ಲದ ಬಾನ ಬಟ್ಟೆಯಲ್ಲಿದು ಎನ್ನುವುದಾಗಿ ಅವರೇ ಹೇಳ್ತಾರೆ. ಇಂತಹ ಅದ್ಭುತವಾದಂತಹ ಕವನಗಳೊಂದಿಗೆ ತಮ್ಮ ಕಾವ್ಯಗಳನ್ನು ಕಟ್ಟಿದಂತಹ ದ ರಾ ಬೇಂದ್ರೆಯವರು ತಮ್ಮ ದುಃಖ ನೋವು ಇದೆಲ್ಲವನ್ನು ಕೂಡ ಅವರು ತಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿದ್ದರೂ ಕೂಡ ಅದನ್ನು ಕೂಡ ತನ್ನ ಕವಿತೆಯ ಒಳಗೆ ತೂರಿಸಿಕೊಳ್ತಾರೆ. ಹೀಗೆ ತಮ್ಮ ಮಗು ತೀರಿಕೊಂಡಂತಹ ಒಂದು ಸಂದರ್ಭ, ಅಂತಹ ಸಂದರ್ಭದಲ್ಲಿ ಯಾರಾದರೂ ಕೂಡ ಅದನ್ನು ಸಹಿಸುವುದಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ. ಮತ್ತು ಅಂತಹ ಸಂದರ್ಭದಲ್ಲಿ ಕಾವ್ಯ ಬೇಡಿ ನಮ್ಮ ಮನಸ್ಸು ಕೂಡ ಚಂಚಲತೆಯನ್ನು ಹೊಂದುತ್ತದೆ. ಆದರೆ ಅವರು ಆ ಸಂದರ್ಭದಲ್ಲಿ ಕೂಡ ಬರೀತಾರೆ, ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗ ನೋಡಿದರೆ ನನ್ನ ತಿರುಗಿ ನಾ ಹೆಂಗೆ ನೋಡಲೆ ನಿನ್ನ ಎನ್ನುವುದಾಗಿ ಪತ್ನಿ ಅವರೆಡೆಗೆ ತಿರುಗಿ ನೋಡಿದಾಗ ಅವರು ಹಾಡ್ತಾರೆ. ಈ ಹಾಡಿನಲ್ಲಿ ಮುಂದಕ್ಕೆ ಬರ್ತಾ ಹುಣ್ಣವಿ ಚಂದಿರನ ಹೆಣ ಬಂತು ಮುಗಿಲಾಗ ತೇಲುತ್ತಾ ಹಗಲ ಅಂತ ಹೇಳ್ತಾರೆ. ಒಂದು ಸಂಕೀರ್ಣ ಉಪಮೆಯಾಗಿ ಕಾಣುವಂಥ ಇದು ಹೆಂಡತಿಯ ರೂಪವು ಹುಣ್ಣಿಮೆಯ ಚಂದ್ರನಂತೆ ಶಾಂತ ಮತ್ತು ಸುಂದರ. ಆದರೆ ಅದು ಇಂದು ಹೇಗಾಗಿದೆ ಅದನ್ನು ನಿರೂಪಿಸುವುದಕ್ಕೆ ಹುಣ್ಣವಿ ಚಂದಿರನ ಹೆಣ ಬಂತು ಮುಗಿಲಾಗ ತೇಲುತ್ತಾ ಹಗಲ ಎನ್ನುವುದಾಗಿ ಹಾಡ್ತಾರೆ. ಇಂತಹ ಒಬ್ಬ ಮಹಾನ್ ಕವಿ, ಅವರು ಬರೆದಂತಹ ಭಾವಗೀತೆಗಳಿಗೆ ಲೆಕ್ಕವಿಲ್ಲ. ನಿಮ್ಮೆಲ್ಲರ ಬಾಯಿಯಲ್ಲಿ ಹಾಸುಹೊಕ್ಕಾಗಿರುವಂತಹ ಭಾವಗೀತೆಗಳು ಬಹಳಷ್ಟಿವೆ. ಅಂತಹ ಭಾವಗೀತೆಗಳು ಇವರೇ ಬರೆದಿದ್ದ ಎನ್ನುವುದಾಗಿ ಬಹಳಷ್ಟು ಸಾರಿ ನಮಗೆ ಅನಿಸ್ಬೋದು. ಅಂತಹ ಭಾವಗೀತೆಗಳನ್ನು ಒಮ್ಮೆ ಮುಟ್ಟುತ್ತಾ ನಿಮ್ಮ ಮುಂದೆ ಅದು ಅವರದ್ದೇ ಭಾವಗೀತೆ ಅಂತ ನಿಮಗೆ ಮನನ ಮಾಡುವುದಕ್ಕೆ ಒಂದೊಂದು ಸಾಲುಗಳನ್ನು ಹೇಳ್ತಾ ಹೋಗ್ತೇನೆ. ಯಾಕೋ ಕಾಣೆ ರುದ್ರವೀಣೆ ಮಿಡಿಯುತ್ತಿರುವುದು, ಶ್ರಾವಣ ಬಂತು ಕಾಡಿಗೆ ಬಂತು ನಾಡಿಗೆ ಬಂತು ಬೀಡಿಗೆ ಶ್ರಾವಣ ಬಂತು, ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿಯವ ವಾರದಾಗ 3 ಸರ್ತಿ ಬಂದು ಹೋಗವ, ನೀ ಹಿಂಗ ನೋಡಬ್ಯಾಡ ನನ್ನ, ನೀ ಹಿಂಗೆ ನೋಡಿದರೆ ನನ್ನ ತಿರುಗಿ ನಾ ಹೆಂಗೆ ನೋಡಲೇ ನಿನ್ನ. ಇದೆಲ್ಲ ಜನಪದ ಶೈಲಿಯಲ್ಲಿ ನಮಗೆ ಕಾಣ್ತದೆ. ನಾವು ಜನಪದ ಹಾಡು ಅಂತ ಭಾವಿಸಿಕೊಂಡಿರುವಂಥದ್ದು ಇದೆ. ಉತ್ತರ
ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿಯು ಬೀಸುತ್ತಿದೆ. ಬಾರೋ ಸಾಧನಕೇರಿಗೆ ಮರಳಿ ನನ್ನಿ ಊರಿಗೆ. ಇಳಿದು ಬಾ ತಾಯೆ ಇಳಿದು ಬಾ, ಹರಣ ಜಡೆಯಿಂದ ಹರಿಯ ಮುಡಿಯಿಂದ ಋಷಿಯ ತೊಡೆಯಿಂದ ಇಳಿದು ಬಾ. ನಾರಿನ ಮಾರಿಮ್ಯಾಗೆ ನಗಿ ನವಿಲು ಆಡುತ್ತಿತ್ತ, ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ನಾನು ಬಡವ. ಇಂತಹ ಭಾವಗೀತೆಗಳ ಸಾಲುಗಳೇ ನಮ್ಮ ಮುಂದೆ ಇವತ್ತು ಕೂಡ ಸುಮಾರು 100 ವರ್ಷಗಳು ಕಳೆದು ಹೋದರೂ ಕೂಡ ಇಂದು ನಮ್ಮ ಬಾಯಿಯಲ್ಲಿ ಇದೆ, ಅದು ಮುಂದಕ್ಕೆ ಕೂಡ ಉಳಿಯುತ್ತದೆ. ಇಂತಹ ಮಹಾನ್ ಬೇಂದ್ರೆಯನ್ನ ತಮ್ಮ ಹಾಡಿನ ಮೂಲಕ ಸ್ಮರಿಸಲಿದ್ದಾರೆ ನೆಟ್ಟಣಿಗೆ ಮುಡ್ನೂರು ಶಾಲೆಯ ದೈಹಿಕ ಶಿಕ್ಷಣ ಶಿಕ್ಷಕ, ಪ್ರತಿಭಾವಂತ ಗಾಯಕ ಶ್ರೀ ರಮೇಶ್ ಶಿರ್ಲಾಲು. ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ನೀ ಹಿಂಗ ನೋಡಿದರೆ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ದಾರಿಲಿ ನೆನೆದೆ ಕೈ ಹಿಡಿದೆ ನೀನು ನನ್ನಾಗ ಅಂತ ನಾ ತಿಳಿದು, ದಿನವಲ್ಲ ಇನ್ನೂನು ಬೂದಿ ಮುಚ್ಚಿದ ಕೆಂಡ ಇದಂತ ಹೊಳೆದು, ಮುಗಿಲಿನ ಕಪರಿಸಿ ನೆಲಕ ಬಿದ್ದರ ನೆಲಕ ನೆಲಿ ಎಲ್ಲಿನ್ನ. ಹಾಗಾತಿ ಮಾತು ನಂಬಿ ನಾನು ದೇವರಂತೆ ತಿಳಿದಿಯೇನ ನೀ ನನ್ನ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ಇಬ್ಬನಿ ತೊಳೆದರು ಹಾಲು ಮೆತ್ತಿದ ಕವಳ ಕಾಂಟಿಯ ಹಣ್ಣು, ಹೊಳೆ ಹೊಳೆವ ಹಾಂಗ ಕಣ್ಣಿರುವ ಹೆಣ್ಣ ಹೇಳು ನಿನ್ನವೇನ ಕಣ್ಣು. ದಿಗಿಲಾಗಿ ಅನ್ನತನ ಜೀವ ನಿನ್ನ ಕಂಡಾರೆ ಕಂಡು ಒಮ್ಮೆಗಿಲ, ಹುಣ್ಣವೆ ಚಂದಿರನ ಹೆಣ ಬಂತು ಮುಗಿಲಾಗ ತೇಲತ ಹಗಲ. ನೀ ಹಿಂಗ ನೋಡಿದರೆ ನನ್ನ, ನೀ ಹಿಂಗ ನೋಡಬೇಡ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ನಿನ್ನ ಕಣ್ಣಿನಾಗ ಕಾಲೂರಿ ಮಳೆಯು ನಡಕ ಹುಚ್ಚನಗಿಯಾಕ, ಹನಿ ಹೊಡೆಯಲಿಕ್ಕ ಬಂದಂತ ಮೋಡ ತಡದಾಂಗ ಆಳಿಯ ನೆವಕ. ಅತ್ತಾರ ಅತ್ತು ಬಿಡು ಹೊನಲು ಬರಲಿ ನಕ್ಕಾಗ ಮರಸತಿ ದುಃಖ, ಸೇವೆ ಬಡಿಸಿ ಕೆಡವು ಬಿರಿಗಣ್ಣು ಬೇಡ ತುಟಿ ಕಚ್ಚಿಗಿಡಿಯದಿರು ಬಿಕ್ಕ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ. ನೀ ಹಿಂಗ ನೋಡಬೇಡ ನನ್ನ, ನೀ ಹಿಂಗ ನೋಡಿದರೆ ನನ್ನ, ತಿರುಗಿ ನಾ ಹ್ಯಾಂಗ ನೋಡಲೇ ನಿನ್ನ.
ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸುದಾನ ಶಾಲೆಯ ಶಿಕ್ಷಕಿ, ಗಡಿನಾಡ ಕನ್ನಡಿಗ ಪ್ರಶಸ್ತಿ ಪುರಸ್ಕೃತ ಕಗ್ಗದ ಅಂಕಣಗಾರ್ತಿ ಕವಿತಾ ಅಡೂರುರವರು. ಅಧ್ಯಕ್ಷರಿಗೆ, ಎಲ್ಲ ಆತ್ಮೀಯ ಮಹನೀಯರಿಗೆ ಗೌರವದ ನಮನಗಳನ್ನು ಸಲ್ಲಿಸ್ತೇನೆ. ಹಾಗೂ ಸಭೆಯಲ್ಲಿರುವಂತಹ ಎಲ್ಲ ಸಾಹಿತ್ಯಾಸಕ್ತ ಬಂಧುಗಳಿಗೆ, ಪುಟಾಣಿ ಮಕ್ಕಳಿಗೆ ಪ್ರೀತಿಯ ನಮನಗಳು. ಕೊಟ್ಟಿರುವ ಅವಧಿಯಲ್ಲಿ ಸೇಡಿಯಾಪು ವಿದ್ವಾನ್ ಸೇಡಿಯಾಪು ಕೃಷ್ಣ ಭಟ್ ಅವರ ಬಗ್ಗೆ ನಿಮ್ಮೊಡನೆ ಅವರ ವಿವರಗಳನ್ನು ಹಂಚಿಕೊಳ್ಳುತ್ತಾ ನಿಮ್ಮಲ್ಲಿ ಇನ್ನಷ್ಟು ಸೇಡಿಯಾಪು ಅವರ ಬಗ್ಗೆ ತಿಳಿದುಕೊಳ್ಳಬೇಕು ಅನ್ನುವ ಪ್ರೇರಣೆಯಾಗಲಿ ಅಂತ ಆಶಿಸ್ತಾ ಮಾತಿಗೆ ತೊಡಗುತ್ತೇನೆ. ನಿಚ್ಚ ಬರೆದವನಲ್ಲ, ಮೆಚ್ಚಿಸಲು ಬರೆಯುವ ಅಭ್ಯಾಸವಿಲ್ಲ. ಇಚ್ಛೆಗೆದೆಯೊಪ್ಪಿ ಬಗೆ ಬಿಚ್ಚಿದರೆ ಕಣ್ಗೆ ಮೈ ಎಚ್ಚುವಂದದಿ ತಿದ್ದಿ ತೀಡಿ ಬರೆವೆ. ಇದು ಸೇಡಿಯಾಪು ಕೃಷ್ಣ ಭಟ್ಟರು ತಮ್ಮ ಬರವಣಿಗೆಯ ಬಗ್ಗೆ ಹೇಳಿರುವಂತಹ ಮಾತುಗಳು. ಅವರು ಸ್ವತಃ ತಮ್ಮನ್ನು ತಾವು ತಮಾಷೆ ಮಾಡ್ತಾ ಮಾತನಾಡಿಕೊಳ್ಳುವಂಥ ಸ್ವಲ್ಪ ಕಥೆ, ಸ್ವಲ್ಪ ಕವಿತೆ, ಎಲ್ಲವೂ ಸ್ವಲ್ಪ ಸ್ವಲ್ಪ, ಗಿರಾಕಿಗಳು ಸ್ವಲ್ಪವೇ ಅಂತ ಹೀಗೆ ಹೇಳುತ್ತಲೇ ಕನ್ನಡ ಸಾಹಿತ್ಯ ಕ್ಷೇತ್ರಕ್ಕೆ ಅಪಾರವಾದ ಮತ್ತು ಅತ್ಯಂತ ಅಮೂಲ್ಯವಾದಂತಹ ಕೊಡುಗೆಗಳನ್ನು ನೀಡಿದವರು ಸೇಡಿಯಾಪು ಕೃಷ್ಣ ಭಟ್ ಅವರು. ಅವರ ಕೃತಿಗಳನ್ನು ಓದದೆ ಯಾರೂ ಕೂಡ ಭಾಷಾಶಾಸ್ತ್ರವನ್ನು ಅಧ್ಯಯನ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಒಂದು ವೇಳೆ ಹಾಗೆ ಮಾಡಿದ್ರೆ ಅದು ಪರಿಪೂರ್ಣ ಅಲ್ಲ ಅಂತ ಗಟ್ಟಿಯಾಗಿ ಹೇಳಬಹುದಾದಂತಹ ಈ ನೆಲದಲ್ಲಿ ಬದುಕಿ ಬಾಳಿದಂತಹ ವಿದ್ವಾಂಸ ಅನ್ನುವ ಅಭಿಮಾನ ನಮ್ಮದಾಗಬೇಕು. ಹಾಗೆ ಇವರೆಲ್ಲ ವ್ಯಕ್ತಿತ್ವದಲ್ಲಿದ್ದಂತಹ ಒಂದು ಮುಖ್ಯವಾದ ಗುಣ ಸೋಪಜ್ಞತೆ, ಸ್ವಂತಿಕೆ ಇತ್ತು ಅವರಲ್ಲಿ. ಯಾವುದೇ ವಿಚಾರವನ್ನಾದರೂ ಸರಿ ಓದಿದಾಗ ಅಥವಾ ತಿಳಿದುಕೊಂಡಂತಹ ಹೊತ್ತಿನಲ್ಲಿ ಅದನ್ನು ಹಾಗೆಯೇ ನಂಬಿ ಬಿಡುವುದಲ್ಲ, ಅದನ್ನು ಮನನ ಮಾಡಿ ತಮ್ಮ ಅನುಭವ ಯುಕ್ತಿಗಳಿಂದ ಅದನ್ನು ವಿಶ್ಲೇಷಿಸಿ ಆ ನಂತರ ತಮ್ಮೊಳಗೆ ತಾವು ಶೋಧಿಸಿ ಆಮೇಲೆ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂತಹ ಒಂದು ಸ್ವಂತಿಕೆಯ ಗುಣ. ಇನ್ನೊಬ್ಬರ ಅಭಿಪ್ರಾಯ ಅಥವಾ ಇನ್ನೊಂದು ಕಡೆ ಕೇಳಿದಂತಹ ವಿಚಾರವನ್ನು ಹಾಗೆಯೇ ವಿಮರ್ಶೆ ಮಾಡದೆ ಒಪ್ಪಿಕೊಳ್ಳುವುದಕ್ಕೆ ಸಾಧ್ಯವಿಲ್ಲದೆ ಇರುವಂತಹ ಸ್ವವಿಮರ್ಶೆಗೆ ಒಡ್ಡಿಕೊಳ್ಳುವಂತಹ ಒಂದು ಸ್ವಂತಿಕೆ ಅವರಲ್ಲಿ ಇತ್ತು ಅನ್ನುವುದನ್ನು ನಾವು ಕಾಣಬಹುದು. ಆ ಕಾರಣಕ್ಕೆ ಅವರು ತೀರಾ ಎಳೆಯ ಪ್ರಾಯದಲ್ಲೇ ಅವರು ಕುರಾನ್, ಬೈಬಲ್, ಧಮ್ಮಪದ, ರಾಮಾಯಣ, ಮಹಾಭಾರತ ಮುಂತಾದ ಅನೇಕ ಗ್ರಂಥಗಳನ್ನು ಓದಿ ಅದರ ನಿಜವಾದ ಸಾರ ಏನಿದೆ ಅದನ್ನು ಅರ್ಥ ಮಾಡಿಕೊಂಡಿದ್ರು, ಮನನ ಮಾಡಿಕೊಂಡಿದ್ರು ಮತ್ತು ಅದನ್ನು ತಮ್ಮ ಕೃತಿಗಳಲ್ಲಿ ಅಥವಾ ತಮ್ಮ ಜೊತೆ ಒಡನಾಟದಲ್ಲಿ ಇದ್ದವರ ಜೊತೆ ಅದನ್ನು ಹಂಚಿಕೊಳ್ತಾ ಇದ್ರು ಅನ್ನೋದನ್ನು ಅವರ ಒಡನಾಟದಲ್ಲಿ ಇದ್ದವರು ನಮ್ಮ ಜೊತೆ ಹೇಳ್ತಾರೆ. ಈ ಬಗ್ಗೆ ವಿಚಾರಗಳನ್ನು ನಾವು ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ. ಮಹಾಮಹೋದಯ ವಿದ್ವಾನ್ ಎನ್ ರಂಗನಾಥ್ ಶರ್ಮರು ಸೇಡಿಯಾಪು ಬಗ್ಗೆಗೆ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ಒಂದು ಮಾತು ಹೇಳ್ತಾರೆ. ಅದು ವಿದ್ವಾನ್ ಸೇಡಿಯಾಪು ಕೃಷ್ಣ ಭಟ್ಟರ ಪ್ರತಿಭಾ ಸಾಮರ್ಥ್ಯ ಎಷ್ಟರ ಮಟ್ಟಿಗೆ ಇತ್ತು ಅನ್ನುವುದಕ್ಕೆ ಆ ಮಾತುಗಳು ನಮಗೆ ಇವತ್ತು ಕೂಡ ಉದಾಹರಣೆಯಾಗಿ ನಿಲ್ಲುತ್ತದೆ. ಪುರಾಣಗಳಲ್ಲಿ ದಿಗ್ಗಜಗಳು ಅಂತ ಇದೆ, ಆದರೆ ನಾನು ಕಂಡಿದ್ದು ಕೇವಲ 2 ದಿಗ್ಗಜಗಳನ್ನು. ಅದು ಒಂದು ಡಿ.ವಿ. ಗುಂಡಪ್ಪನವರು, ಇನ್ನೊಂದು ಸೇಡಿಯಾಪು ಕೃಷ್ಣ ಭಟ್ಟರು ಅಂತ ವಿದ್ವಾನ್ ಎನ್ ರಂಗನಾಥ ಶರ್ಮರು ಹೇಳ್ತಾರೆ. ತನ್ಮೂಲಕ ಸೇಡಿಯಾಪು ಅವರ ವ್ಯಕ್ತಿತ್ವ ಮತ್ತು ಪಾಂಡಿತ್ಯ, ಅದು ಪಾಂಡಿತ್ಯವನ್ನು ಅವರು ಪ್ರಶಂಸನೆ ಮಾಡ್ತಾರೆ. ಜೊತೆಗೆ ನಮಗೆ ಅರ್ಥವಾಗ್ತದೆ ರಂಗನಾಥ ಶರ್ಮರಂತವರು ಡಿ.ವಿ.ಜಿ. ಮತ್ತು ಸೇಡಿಯಾಪು ಕೃಷ್ಣ ಭಟ್ ಅವರ ವಿದ್ವತ್ತನ್ನು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡು ಯಾವ ರೀತಿ ಆ ಹೋಲಿಕೆಯನ್ನು ಕೊಡುವ ಮೂಲಕ ಉಪಮೆ ಇಲ್ಲ ಅವರಿಗೆ ಅನ್ನೋದನ್ನು ಹೇಳ್ತಾರೆ ಅನ್ನೋದು ಅರ್ಥ ಮಾಡ್ಕೊಳ್ಬೋದು. ಹಾಗೆ ಶಿವರಾಮ್ ಕಾರಂತರು ಒಂದು ಮಾತು ಹೇಳ್ತಾರೆ. ಅವರು ಬಹಳಷ್ಟು ಕಾಲ ಸೇಡಿಯಾಪು ಕೃಷ್ಣ ಭಟ್ಟರ ಜೊತೆ ಒಡನಾಡಿದವರು ಶಿವರಾಮ್ ಕಾರಂತರು. ಅವರ ಕಲ್ಪನೆಗಳನ್ನು ಅಥವಾ ಅವರ ಆಸೆಗಳನ್ನು ನೆರವೇರಿಸುವುದರಲ್ಲಿ, ಅವರ ಜೊತೆ ಮಾತನಾಡುತ್ತಾ ಅವರ ವಿಚಾರಧಾರೆಗಳನ್ನು ದಾಖಲಿಸಿಕೊಳ್ಳುವುದರಲ್ಲೆಲ್ಲ ತುಂಬ ಕೆಲಸ ಮಾಡಿದವರು ಶಿವರಾಮ್ ಕಾರಂತರು. ಅವರು ಹೇಳ್ತಾರೆ, ಪಂಡಿತರು ಯಾರು ಅಂತ ಯಾರಾದರೂ ಕೇಳಿದ್ರೆ ನಾನು ನೇರವಾಗಿ ವಿದ್ವಾನ್ ಸೇಡಿಯಾಪು ಕೃಷ್ಣ ಭಟ್ಟರನ್ನು ತೋರಿಸ್ತೇನೆ, ಅವರಿಗೆ ಬೊಟ್ಟು ಮಾಡಿ ತೋರಿಸ್ತೇನೆ, ಅವರನ್ನು ಬಿಟ್ಟರೆ ಇನ್ಯಾರನ್ನು ಕಾಣುವುದಿಲ್ಲ ನನಗೆ ಅನ್ನುವ ಮಾತನ್ನ ಅವರು ಒಂದು ಸಭೆಯಲ್ಲೇ ಹೇಳ್ತಾರೆ. ಹೀಗೆ ಅಪಾರವಾದ ಜ್ಞಾನ ಸಾಹಿತ್ಯ ಚಟುವಟಿಕೆಗಳ ಮೂಲಕ ಪ್ರಾತಸ್ಮರಣೀಯರಾಗಿರುವ, ಅದು ನಮ್ಮ ಈ ದಕ್ಷಿಣ ಕನ್ನಡದ ಮಟ್ಟಿಗಂತೂ ಪ್ರಾತಸ್ಮರಣೀಯರಾಗಿರುವ ಶ್ರೀಯುತರು ಪುತ್ತೂರಿನಲ್ಲಿ 1902 ಜೂನ್ 8ರಂದು ಸೇಡಿಯಾಪಿನಲ್ಲಿ ಹುಟ್ಟಿದ್ರು. ಇವ್ರ ತಂದೆ ಪಂಜೆಗುಡ್ಡೆ ರಾಮಭಟ್ಟ, ತಾಯಿ ಮುಕಾಂಬಿಕೆ.
ಪ್ರಾಥಮಿಕ ಶಿಕ್ಷಣವನ್ನು ತಮ್ಮ ಹಳ್ಳಿಯ ಶಾಲೆಯಲ್ಲಿ ಕಲಿತರು. ಅದಾದ ನಂತರ ಪುತ್ತೂರಿನ ಬೋರ್ಡ್ ಹೈಸ್ಕೂಲಿನಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. 9ನೇ ತರಗತಿಯಲ್ಲಿರುವಾಗ ಆಗ ಸ್ವಾತಂತ್ರ್ಯ ಹೋರಾಟ ತೀವ್ರಗತಿಯಲ್ಲಿ ನಡೀತಾ ಇತ್ತು. ಗಾಂಧೀಜಿಯವರ ಕಡೆಗೆ ಹಲವು ತರುಣರು ಆಕರ್ಷಿತರಾಗಿದ್ರು, ಸ್ವಾತಂತ್ರ್ಯದ ಕರೆಗೆ ಹೋಗೊಟ್ಟು ಆ ಕಡೆಗೆ ಹೋಗ್ತಾ ಇದ್ರು. ಸೇಡಿಯಪ್ಪ ಕೃಷ್ಣ ಭಟ್ ಅವರು ಕೂಡ ಗಾಂಧೀಜಿಯವರ ವ್ಯಕ್ತಿತ್ವದಿಂದ ಆಕರ್ಷಿತರಾಗ್ತಾರೆ. ತಾವು ಕೂಡ ಭಾರತದ ಸ್ವಾತಂತ್ರ್ಯಕ್ಕೋಸ್ಕರ ಏನಾದರೂ ಮಾಡಬೇಕು ಅನ್ನುವ ಒಂದು ನಿಲುವಿನಿಂದ ತಮ್ಮ ವಿದ್ಯಾಭ್ಯಾಸವನ್ನು ಅಲ್ಲೇ ಕೈಬಿಟ್ಟು ಅವರು ಸ್ವಾತಂತ್ರ್ಯ ಹೋರಾಟದಲ್ಲಿ ಗಾಂಧೀಜಿಯವರ ಯೋಜನೆಗಳನ್ನು ಅನುಷ್ಠಾನಗೊಳಿಸುವುದಕ್ಕೆ ತೊಡಗಿಕೊಳ್ಳುತ್ತಾರೆ. ಆದರೆ ವಿದ್ಯಾಭ್ಯಾಸವನ್ನೇನು ಅಲ್ಲೇ ಕೊನೆಗೊಳಿಸಿದ್ರು. ಆದರೆ ಅವರಿಗೆ ಸಂಪೂರ್ಣವಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗಲಿಲ್ಲ. ಅವರಿಗೆ ತೀವ್ರವಾದ ಅನಾರೋಗ್ಯ ಕಾಡ್ತಾ ಇತ್ತು. ವಿದ್ವಾನ್ ಸೇಡಿಯಪ್ಪ ಕೃಷ್ಣ ಭಟ್ ಅವರಿಗೆ ಅನೇಕ ಕಾಯಿಲೆಗಳು ಅವರನ್ನು ಕಾಡ್ತಾ ಇತ್ತು. ಹಾಗಾಗಿ ಅನಾರೋಗ್ಯ ಇದ್ದದ್ರಿಂದ ನೇರವಾಗಿ ಹೋಗುವುದಕ್ಕಾಗಲಿಲ್ಲ. ಆದರೆ ಖಾದಿ ಪ್ರಚಾರವನ್ನು ಮಾಡಿದ್ರು. ತಮ್ಮ ಸೀಮಿತ ವಲಯದಲ್ಲಿ ತಮ್ಮ ಊರಿನಲ್ಲಿ ಖಾದಿ ಪ್ರಚಾರಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡರು. ಪ್ರಾಥಮಿಕ ಶಾಲೆಯಲ್ಲಿ ಮಾಸ್ತರಿಕೆಯನ್ನ ಮಾಡಿದ್ರು. ಜೊತೆಗೆ ಪಾರಂಪರಿಕವಾಗಿ ಅವರಿಗೆ ನಾಟಿ ವೈದ್ಯಕೀಯ ತಿಳಿದಿತ್ತು. ಅದನ್ನ ಇನ್ನೂ ಶ್ರದ್ಧೆಯಿಂದ ಕಲಿತು ಉಚಿತವಾಗಿ ಔಷಧಿಯನ್ನ ಕೊಡುವಂತಹ ಕೆಲಸವನ್ನು ಕೂಡ ಅವರು ಮಾಡಿದ್ರು. ಮುಂದೆ ಅವರು ಮಂಗಳೂರಿನಲ್ಲಿ ಒಂದು ಮದ್ದಿನ ಔಷಧಿಯ ಅಂಗಡಿಯನ್ನ ತೆರೀತಾರೆ. ಆ ಔಷಧಿಯ ಅಂಗಡಿಯಲ್ಲಿ ಇದ್ದುಕೊಂಡೇ ಅವರು ಕನ್ನಡ ಮತ್ತು ಸಂಸ್ಕೃತ ಭಾಷೆಯನ್ನ ಕಲಿತು ಮೆಡ್ರಾಸ್ ಯೂನಿವರ್ಸಿಟಿಯಲ್ಲಿ ಅವರು ವಿದ್ವಾನ್ ಪದವಿಯನ್ನ ಪಡಿತಾರೆ. ಇದು 9ನೇ ತರಗತಿಯವರೆಗೆ ಶಾಲೆಗೆ ಹೋಗಿ ಅದಾದ ಮೇಲೆ ಒಂದಷ್ಟು ಕಾಲ ಸ್ವಾತಂತ್ರ್ಯ ಹೋರಾಟದ ಆ ಯೋಜನೆಗಳಲ್ಲಿ ತೊಡಗಿಸಿಕೊಂಡು ಅದಾದ ಮೇಲೆ ಸ್ವಂತ ಇಚ್ಛೆಯಿಂದ ತಾವೇ ಸ್ವತಃ ಕನ್ನಡ ಮತ್ತು ಸಂಸ್ಕೃತ ಭಾಷೆಯಲ್ಲಿ ಅವರು ಪರಿಣಿತರಾದಂತಹ ಒಂದು ಅವರ ನಡೆಯನ್ನು ನಾವು ಗಮನಿಸಬೇಕು. ಎಲ್ಲ ಸಂದರ್ಭಗಳಲ್ಲಿಯೂ ಕೂಡ ಅವರನ್ನು ಅನಾರೋಗ್ಯ ಕಾಡ್ತಾ ಇತ್ತು. ಕಣ್ಣ ದೃಷ್ಟಿಗೆ ಅವರಿಗೆ ತುಂಬ ತೊಂದರೆ ಇತ್ತು ಆ ಕಾಲದಲ್ಲಿ. ಮುಂದೆ ಅವರು ಸಂತ ಅಲೋಷಿಯಸ್ ಕಾಲೇಜಿನಲ್ಲಿ ಶಾಲೆಯಲ್ಲಿ ಅಧ್ಯಾಪಕರಾಗಿ ಕನ್ನಡ ಶಿಕ್ಷಕರಾಗಿ ಸೇರ್ಕೊಳ್ತಾರೆ. ಅದಾದ್ಮೇಲೆ ಟ್ಯೂಟರ್ ಅನ್ನುವಂತಹ ಹುದ್ದೆಗೆ ಹೋಗ್ತಾರೆ. ಮುಂದೆ ಕಾಲೇಜಿನಲ್ಲಿ ಕನ್ನಡ ಉಪನ್ಯಾಸಕರಾಗಿಯೂ ಕೂಡ ಕೆಲಸ ಮಾಡ್ತಾರೆ ಅಂತ ಉಲ್ಲೇಖ ಇದೆ. ಕಾಲೇಜು ಮೆಟ್ಟಿಲು ಏರಿದ್ದು ಅವರು ಪಾಠ ಮಾಡುವುದಕ್ಕೆ, ಕಲಿಯುವುದಕ್ಕಲ್ಲ. ಇದು ಅವರ ಒಂದು ಶ್ರೇಷ್ಠತೆ. ಎಲ್ಲರೂ ಕಾಲೇಜು ಮೆಟ್ಟಲು ಏರಿ ಮತ್ತೆ ಉಪನ್ಯಾಸಕರಾದರೆ ಇವರು ನೇರವಾಗಿ ಕಾಲೇಜು ಮೆಟ್ಟಲು ಏರಿದ್ದೇ ಉಪನ್ಯಾಸ ವೃತ್ತಿಯನ್ನು ಮಾಡುವುದಕ್ಕೆ ಅಂತ ಉಲ್ಲೇಖಗಳಿದೆ. ಆದರೆ ಈ ನಡುವೆ ಅವರಿಗೆ ತೀವ್ರವಾದ ದೃಷ್ಟಿದೋಷ ಕಾಡುತ್ತದೆ, ಕಣ್ಣುಗಳನ್ನು ಕಳೆದುಕೊಳ್ತಾರೆ. ಆ ಕಾರಣದಿಂದಾಗಿ ಅವಧಿ ಮುಗಿಯುವ ಮೊದಲೇ ಅವರು ನಿವೃತ್ತರಾಗಬೇಕಾಯಿತು. ಬಡತನ, ಆಮೇಲೆ ಕಾಡುವ ಅನಾರೋಗ್ಯ, ದೃಷ್ಟಿಹೀನತೆ ಇದೆಲ್ಲದರಿಂದ ಬಳಲಿದ್ರೂ ಕೂಡ ಯಾವತ್ತೂ ಅವರು ಕಂಗೆಡಲಿಲ್ಲ. ಜೀವನೋತ್ಸಾಹದಿಂದ ಸಾಹಿತ್ಯ ರಚನೆಯಲ್ಲಿ ತೊಡಗಿಕೊಂಡ್ರು. ಕೃಷ್ಣ ಭಟ್ಟರ ಉಕ್ತ ಲೇಖನಗಳನ್ನು ಬರೆದುಕೊಂಡು ಗ್ರಂಥ ಸಂಪಾದನೆಯಲ್ಲಿ ಶ್ರದ್ಧೆಯಿಂದ ದುಡಿದವರು ಡಾಕ್ಟರ್ ಪಾದೆಕಲ್ಲು ವಿಷ್ಣು ಭಟ್ ಅವರು. ಇವತ್ತಿಗೂ ಕೂಡ ನಮ್ಮ ನಡುವೆ ಸೇಡಿಯಪ್ಪ ಅವರ ಬಗ್ಗೆ ಸಮರ್ಥವಾಗಿ ಮಾತನಾಡಬಲ್ಲ, ಸ್ಮರಿಸಬಲ್ಲಂತಹ ವ್ಯಕ್ತಿ ಅಂದರೆ ಡಾಕ್ಟರ್ ಪಾದೆಕಲ್ಲು ವಿಷ್ಣು ಭಟ್ ಅಂತ ನಾವು ಖಂಡಿತ ಹೇಳ್ಬೋದು. ಅವರಲ್ಲಿದ್ದ ಅವರು ಒಂದು ಘಟನೆಯನ್ನು ಹೇಳ್ತಾರೆ. ಯಾವುದೋ ಒಂದು ಸಂಸ್ಕೃತ ಪದ ಬೇಕು ಅಂತಾದರೆ ಇವರಿಗೆ ಕಣ್ಣು ಕಾಣೋದಿಲ್ಲ. ವಿದ್ವಾನ್ ಸೇಡಿಯಪ್ಪ ಕೃಷ್ಣ ಭಟ್ ಅವರಿಗೆ ಕಣ್ಣು ಕಾಣೋದಿಲ್ಲ. ಆ ಸಂಸ್ಕೃತ ನಿಘಂಟುವನ್ನು ಹಿಡ್ಕೊಂಡು ಆ ಪುಟಗಳನ್ನು ತೆರೀತಾ ಪುಟದ ಎಷ್ಟು ಪುಟ ಹಿಡಿದಿದ್ದಾರೆ ಅದರ ಆಧಾರದಲ್ಲಿ ನೋಡು, ಈ ಪುಟದಲ್ಲಿ ಈ ಪದ ಇದೆ, ಇದರ ಹಿಂದೆ ಮುಂದೆ ಎಲ್ಲೋ ಹುಡುಕು, ಖಂಡಿತ ಅಲ್ಲಿದೆ ಅಂತ ಹೇಳ್ತಿದ್ರಂತೆ. ಅಂದರೆ ಆ ಹಿಂದೆ ಅವರು ಅಷ್ಟರ ಮಟ್ಟಿಗೆ ಆ ಸಾಹಿತ್ಯದ ಅಧ್ಯಯನದಲ್ಲಿ ತೊಡಗಿಸಿಕೊಂಡಿದ್ರು. ಸಮಯ ಹೋಗಲಿ ಅನ್ನುವ ಕಾರಣಕ್ಕೆ ಸಾಹಿತ್ಯವನ್ನ ಅವರು ಓದಿದ್ದಲ್ಲ, ಅವರು ತಮ್ಮ ಅರಿವನ್ನ ಇನ್ನೂ ಹೆಚ್ಚು ಮಾಡಿಕೊಳ್ಳಬೇಕು ಅನ್ನುವ ಜ್ಞಾನದ ಆಸೆಯಲ್ಲಿ ಅಧ್ಯಯನ ಮಾಡಿದ್ರು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೋದು. ಆಮೇಲೆ ಅವರ ಕೃತಿಗಳ ಬಗ್ಗೆ ಹೇಳುವುದಾದರೆ ಛಂದೋಗತಿ ಅನ್ನುವಂತಹ ಕೃತಿ, ಛಂದಶಾಸ್ತ್ರ ಎನ್ನುವುದು ಲೆಕ್ಕಕ್ಕೆ ಮಗ್ಗಿ ಇದ್ದ ಹಾಗೆ ಅಂತ ಸೇಡಿಯಪ್ಪ ಅವರು ಹೇಳ್ತಾರೆ. ಲೆಕ್ಕಕ್ಕೆ ಮಗ್ಗಿ ಇದ್ದ ಹಾಗೆ ಛಂದಶಾಸ್ತ್ರ ಅಂತ. ಈ ಛಂದೋಗತಿ ಅನ್ನುವಂತಹ ಈ ಪುಸ್ತಕವನ್ನ ಓದಿದಂತಹ ಆಗ ಹರೆಯದಲ್ಲಿದ್ದ ಆರ್ ಗಣೇಶ್ ಅವರು, ಶತಾವಧಾನಿ ಆರ್ ಗಣೇಶ್ ಅವರು ಒಂದು ಕಡೆ ಅದರ ಬಗ್ಗೆ ಅವರು ಇವ್ರ ಜೊತೆ ಮಾತಾಡ್ತಾರೆ. ಸೇಡಿಯಪ್ಪ ಅವರ ಬಗ್ಗೆ ಅವ್ರ ಜೊತೆ ಅನೇಕ ಚರ್ಚೆಗಳನ್ನು ಮಾಡ್ತಾರೆ. ಅದನ್ನು ಪೂರ್ತಿಯಾಗಿ ಓದಿ
ಆಮೇಲೆ ಚಂದೋಗತಿಯ ಬಗ್ಗೆ ಒಂದು ಕಾರ್ಯಕ್ರಮ ನಡೆದಂಥ ಸಂದರ್ಭದಲ್ಲಿ ಸೇಡಿಯಪ್ಪ ಅವರು ಹೇಳ್ತಾರಂತೆ, ನೋಡು ಆ ಗಣೇಶ್ ಅನ್ನುವಂತಹ ಯುವಕನನ್ನ ಕರೆಸು, ಅವರು ಮಾತ್ರ ಇದರ ಬಗ್ಗೆ ಸಮರ್ಥವಾಗಿ ಮಾತನಾಡಬಲ್ಲಂತಹ ವ್ಯಕ್ತಿ ಅಂತ. ಇನ್ನು ಹರೆಯದಲ್ಲಿದ್ದರೂ ಅಧ್ಯಯನಶೀಲರಾಗಿದ್ದಂತಹ ಗಣೇಶ್ ಅವರಲ್ಲಿದ್ದಂತಹ ಪ್ರತಿಭೆಯನ್ನ ಅವರು ಗುರುತಿಸಿದ್ರು ಅನ್ನೋದನ್ನು ನಾವು ಗಮನಿಸಬಹುದು. ಆಮೇಲೆ ಈ ಕೃತಿ ಆ ನಂತರ ಯಾರು ವ್ಯಾಕರಣ ಅಥವಾ ಭಾಷಾಜ್ಞಾನದ ಬಗ್ಗೆ ತಿಳುವಳಿಕೆಯನ್ನು ಪಡಿಬೇಕು ಅವರಿಗೊಂದು ಮಾರ್ಗದರ್ಶಕವಾಗಿ ಈ ಕೃತಿ ಇದೆ. ಆಮೇಲೆ ಚಂದ್ರಖಂಡ ಮತ್ತು ಇತರ ಕಾವ್ಯಗಳು, ಕೆಲವು ಸಣ್ಣ ಕಾವ್ಯಗಳು, ಇದರಲ್ಲಿ ಕಥನ ಕಾವ್ಯಗಳು ಅಡಕವಾಗಿದೆ. ಆಮೇಲೆ ಪಳಮೆಗಳು ಅಂತ ಕಥಾ ಸಂಕಲನ, ಇದರಲ್ಲಿ ಒಂದು ನಾಗರಬೆತ್ತ ಅಂತ ಒಂದು ಕತೆ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ. ಕನ್ನಡ ವರ್ಣಗಳು ಅಂತ ಒಂದು ಕೃತಿ ಇದೆ. ವರ್ಣಭೇದವು ವೃತ್ತಿ ಭೇದವನ್ನು ಅಂದ್ರೆ ಉದ್ಯೋಗ ಸೂಚಕ ಎಂದು ನಿರೂಪಿಸ್ತಾರೆ. ವರ್ಣ ಅಂತ ಏನು ನಾವು ಜಾತಿ ಸೂಚಕವಾಗಿ ಬಳಸ್ತೇವೆ ಅದಲ್ಲ, ಅದು ವೃತ್ತಿಯನ್ನು ಮಾತ್ರ ಸೂಚಿಸುವಂಥದ್ದು ಅಂತ ಅಲ್ಲಿ ಹೇಳಲಾಗಿದೆ. ಕೆಲವು ದೇಶನಾಮಗಳು, ಕನ್ನಡ ಗೀತಿಕೆ ಲಕ್ಷಣ ಮತ್ತು ಧಾಟಿ, ಆಮೇಲೆ ತಥ್ಯದರ್ಶನ, ಕೆಲವು ಕೃತಿಗಳ ಬಗ್ಗೆ ಹೇಳ್ತಾ ಇಲ್ಲ ನಾನು. ತಥ್ಯದರ್ಶನ ಅನ್ನುವಂಥ ಒಂದು ಕೃತಿ, ಇದು ಆರ್ಯ ಜಾತಿ ವರ್ಣಲಿಂಗ ಎಂಬ 4 ಪದಗಳನ್ನು ತುಂಬಾ ಸುಂದರವಾಗಿ ಸಮಗ್ರವಾಗಿ ವಿಶ್ಲೇಷಿಸುತ್ತದೆ. ಈ ಕೃತಿಯನ್ನ ಇಂಗ್ಲಿಷಿಗೆ ಅನುವಾದ ಮಾಡಬೇಕು ಅಂತ ಅವ್ರಿಗೆ ತುಂಬಾ ಆಸೆ ಇತ್ತಂತೆ. ಆಗ ಕಣ್ಣಿನ ದೃಷ್ಟಿ ಅವರು ಕಳ್ಕೊಂಡಿದ್ರು. ಇದನ್ನು ಶಿವರಾಮ್ ಕಾರಂತರಲ್ಲಿ ಹೇಳ್ಕೊಳ್ತಾರೆ. ಅವರು ಅದನ್ನ ಇಂಗ್ಲಿಷ್ ಅನುವಾದ ಮಾಡಿ ಅದನ್ನ ತಗೊಂಡು ಬಂದು ಅವರ ಕೈಗಿಡ್ತಾರೆ. ತುಂಬಾ ಸಂತೃಪ್ತಿ ಸಂತೋಷವನ್ನ ಅನುಭವಿಸಿದಂತ ಸೇಡಿಯಾಪ್ ಅವರು ತುಂಬಾ ಸಂತೋಷವನ್ನು ವ್ಯಕ್ತಪಡಿಸ್ತಾರೆ. ಆ ದಿನ 1996 ಜೂನ್ 8 ಮರುದಿನದ ಸೂರ್ಯೋದಯವನ್ನ ಅವರು ಕಾಣುವುದಿಲ್ಲ, ಅಸ್ತಂಗತರಾಗ್ತಾರೆ. ಕಷ್ಟಗಳ ನಡುವೆ ಜೀವನ್ಮುಖಿಯಾಗಿ ಬೆಳೆದವರು. ಇವರಿಗೆ ಪಂಪ ಪ್ರಶಸ್ತಿ, ಶ್ರೇಷ್ಠ ವಿದ್ವಾಂಸ ಮುಂತಾದ ಪ್ರಶಸ್ತಿಗಳು ಲಭ್ಯವಾಗಿದೆ. ಅನಕೃ ಅವರು ಶಬ್ದನಿಧಿ ಅಂತ ಸೇಡಿಯಪ್ಪ ಕೃಷ್ಣ ಭಟ್ಟರನ್ನ ಕರೀತಾರೆ. ಸೇಡಿಯಪ್ಪ ಅವರೇ ಅವ್ರ ಬಗ್ಗೆ ಹೇಳುವ ಒಂದು ಸಾಲುಗಳನ್ನು ಹೇಳುತ್ತಾ ಮುಗಿಸ್ತೇನೆ. ಮನದಲ್ಲೊಂದೇ ಮಾತಿನೊಳಂದೇ ನಡೆವಳಿಯೊಳಂದೇ ಎಂದೆಂಬುದೇ ಭವಧಾರಣ್ಯದಲ್ಲಿ ತೆರೆದ ರಾಜಪಥ, ಶಿವದ ಗೆಲುವಿನೊಳ್ ಶ್ರದ್ಧೆಯೇ ತಮಕೆ ದೀಪ, ಸತ್ಪುರುಷರ ಅಮಲ ಚಾರಿತ್ರ್ಯ ಮನನ ಪಾಥೇಯಕ, ಪಾಥೇಯಕ ಅಂದ್ರೆ ಬುತ್ತಿ, ಸತ್ಪುರುಷರ ಅಮಲ ಚಾರಿತ್ರ್ಯ ಮನನ ಪಾಥೇಯಕ, ಮೊಗವನೆತ್ತಿ ನಡೆ ಭಯವನೊತ್ತಿ ನಡೆ ಸಫಲ ತೀರ್ಥ ಯಾತ್ರಿಕ. ಇದು ಅವರ ಬಗ್ಗೆ ಅವರು ಹೇಳ್ಕೊಂಡದ್ದು. ಇದು ನಮ್ಮೆಲ್ಲರಿಗೂ ಕೂಡ ಪ್ರೇರಣೆಯನ್ನ ನೀಡಬೇಕು, ಆದರ್ಶವಾಗಬೇಕು ಅಂತ ಹೇಳ್ತಾ ಬದುಕಿದ ಈ ರೀತಿಯಲ್ಲಿ ಬದುಕಿದ್ದಂತಹ ಸೇಡಿಯಪ್ಪ ಕೃಷ್ಣ ಭಟ್ಟರ ಬದುಕು ಬರಹದ ಬಗೆಗೆ ಇನ್ನಷ್ಟು ವಿಚಾರಗೋಷ್ಠಿಗಳು ಮೂಡಿ ಬರಬೇಕು. ಹೊಸ ತಲೆಮಾರಿಗೆ ಅವರನ್ನು ಪರಿಚಯಿಸುವ ಕೆಲಸ ಈ ನಮ್ಮ ನೆಲದಲ್ಲಿ ಸಾಹಿತ್ಯ ಸಂಘಟನೆಗಳ ಮೂಲಕ ಆಗಲಿ ಅಂತ ಆಶಯವನ್ನು ವ್ಯಕ್ತಪಡಿಸ್ತಾ ಅವಕಾಶವನ್ನು ನೀಡಿದಂತಹ ಎಲ್ಲ ಪದಾಧಿಕಾರಿಗಳಿಗೆ, ಸಾಹಿತ್ಯಾಭಿಮಾನಿ ಬಂಧುಗಳಿಗೆ, ಆಲಿಸಿದ ನಿಮಗೆ ಅನಂತ ಧನ್ಯವಾದಗಳು. ನಮಸ್ಕಾರ, ಎಲ್ಲರಿಗೂ ಶುಭವಾಗಲಿ. ಮೇಡಮ್, ತಮಗೆ ಅತ್ಯಂತ ಪ್ರೀತಿಯ ವಂದನೆಗಳು. ಇದೀಗ ಗಾನ ನಮನವನ್ನ ಮಾಡಲಿಕ್ಕಿದ್ದಾರೆ ಬೆಟ್ಟಂಪಾಡಿ ಶಾಲೆಯ ಕಲಾ ಶಿಕ್ಷಕಿ, ಅಪ್ರತಿಮ ಗಾಯಕಿ, ನನ್ನ ಪೂಜ್ಯ ಗುರುಗಳು ಆಗಿರುವಂತಹ ಶ್ರೀಮತಿ ಶುಭಾರಾವ್. ಇವತ್ತಿನ ಶಿಕ್ಷಕ, ಸಾಹಿತ್ಯ ಹಾಗೂ ಸಾಂಸ್ಕೃತಿಕ ಈ ವೇದಿಕೆಯಲ್ಲಿ ಆಸೀನರಾಗಿರುವಂಥ ಎಲ್ಲರಿಗೂ ನಮಸ್ಕಾರ ಮಾಡುತ್ತಾ, ಸೇಡಿಯಾಪು ವೇದಿಕೆಯಿಂದ ಸೇಡಿಯಾಪು ಅವರ ಒಂದು ಗೀತ ಗಾಯನವನ್ನು ಮಾಡುವಂತಹ ಒಂದು ಸಂತೋಷದ ಸಂಭ್ರಮವನ್ನು ನಾನು ಇಷ್ಟಪಡ್ತಾ, ಎಣ್ಣೆ ಹೊಯ್ಯಮ್ಮ ದೀಪಕ್ಕೆ ಇವತ್ತು ಬೆಳಗ್ಗೆ ಒಳೆಯ ಸರ್ ಅವರ ಭಾಷಣದಲ್ಲಿ ಹೇಳಿದ್ದಾರೆ, ಆ ಗೀತೆಯನ್ನು ಹಾಡಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಎಣ್ಣೆ ಹೊಯ್ಯಮ್ಮ ದೀಪಕ್ಕೆ, ಎಣ್ಣೆ ಹೊಯ್ಯಮ್ಮ ದೀಪಕ್ಕೆ, ಬತ್ತಿ ಬತ್ತುತ್ತಿದೆ ಬೆಳಕು ಬಾಡುತ್ತಿದೆ, ಬತ್ತಿ ಬತ್ತುತ್ತಿದೆ ಬೆಳಕು ಬಾಡುತ್ತಿದೆ, ಕತ್ತಲೆ ಮುಂದೆ ಮುಂದೊತ್ತುತ್ತಿದೆ, ಅತ್ತಲಿಂದಿತ್ತಲು ಕಂಡಿಯೊಳಗೆ ನುಗ್ಗಿ, ಅತ್ತಲಿಂದಿತ್ತಲು ಕಂಡಿಯೊಳಗೆ ನುಗ್ಗಿ, ಒತ್ತರದಲ್ಲಿ ಗಾಳಿ ಬೀಸುತ್ತಿದೆ, ಎಣ್ಣೆ ಹೊಯ್ಯಮ್ಮ ದೀಪಕ್ಕೆ, ಎಣ್ಣೆ ಹೊಯ್ಯಮ್ಮ ದೀಪಕ್ಕೆ.
ಹಸಿದ ಮಕ್ಕಳು ಬಟ್ಟಲೆನ್ನದು ತನ್ನದೆಂದು ಎಳೆದಾಡಿಕೊಂಡು ಗುದ್ದಾಡುತ್ತಿವೆ. ಹಸಿದ ಮಕ್ಕಳು ಬಟ್ಟಲೆನ್ನದು ತನ್ನದೆಂದು ಎಳೆದಾಡಿಕೊಂಡು ಗುದ್ದಾಡುತ್ತಿವೆ. ಹಿರಿಯರ ಸಂಧ್ಯಾ ವಂದನೆಯ ಸಾಹಿತ್ಯವ ಕಡೆಗಾಲೊಳೆಡವಿ ಚೆಲ್ಲಾಡುತ್ತಿವೆ. ಎಣ್ಣೆ ಹೊಯ್ಯಮ್ಮ ದೀಪಕ್ಕೆ, ಎಣ್ಣೆ ಹೊಯ್ಯಮ್ಮ ದೀಪಕ್ಕೆ. ಗೋಡೆಯ ಬಳಿಯಿಂದ ಹಸುರು ಗಣ್ಣಿನ ಭೂತ ಹಾಲಳಗೆಯ ಬಳಿ ಸಾರುತ್ತಿದೆ. ಗೋಡೆಯ ಬಳಿಯಿಂದ ಹಸಿರು ಗಣ್ಣಿನ ಭೂತ ಹಾಲಳಗೆಯ ಬಳಿ ಸಾರುತ್ತಿದೆ. ಯಮ್ಮ ದೀಪಕ್ಕೆ ಬತ್ತಿ ಬತ್ತುತ್ತಿದೆ, ಬೆಳಕು ಬಾಡುತ್ತಿದೆ, ಕತ್ತಲೆ ಮುಂದೆ ಮುಂದೊತ್ತುತ್ತಿದೆ. ಅತ್ತಲಿಂದಿದ್ದಲು ಕಂಡಿಯೊಳಗೆ ನುಗ್ಗಿ ಒತ್ತರದಲ್ಲಿ ಗಾಳಿ ಬೀಸುತ್ತಿದೆ. ಎಣ್ಣೆ ಹೊಯ್ಯಮ್ಮ ದೀಪಕ್ಕೆ, ಎಣ್ಣೆ ಹೊಯ್ಯಮ್ಮ ದೀಪಕ್ಕೆ, ಎಣ್ಣೆ ಹೊಯ್ಯಮ್ಮ. ನಮಗೆ ಪ್ರೀತಿಯ ವಂದನೆಗಳು. 4 ಜನ ಮೇರು ಕವಿಗಳ ಸ್ಮರಣೆಯನ್ನು ನಾವೆಲ್ಲರೂ ಸೇರಿ ಮಾಡಿದ್ದೇವೆ. ಹಾಡುಗಳ ಇಂಪನ್ನು ಆಲಿಸಿದ್ದೇವೆ, ಚಿತ್ರದ ಸೌಂದರ್ಯವನ್ನ ಆಸ್ವಾದಿಸಿದ್ದೇವೆ. ಇದೀಗ ಇವೆಲ್ಲದರ ಸೊಗಡಿಗೆ ಮಾತಿನ ಒಗ್ಗರಣೆಯನ್ನು ಹಾಕಲಿದ್ದಾರೆ ಗೋಷ್ಠಿಯ ಅಧ್ಯಕ್ಷರಾದ ನಾಡಿನ ಹಿರಿಯ ವಿದ್ವಾಂಸರೂ ಆಗಿರುವ ಶ್ರೀ ರಾಮಕುಂಜೇಶ್ವರ ಪದವಿ ಕಾಲೇಜಿನ ಪ್ರಾಂಶುಪಾಲರಾಗಿರುವ ಶ್ರೀ ಗಣರಾಜ ಆಸೀನರಾದ ಆಸಕ್ತ ಬಂಧುಗಳೇ, ಎಷ್ಟು ನಿಮಿಷ ಮಾತಾಡ್ಬೋದು ಅಂತ ಒಂದು 10 ನಿಮಿಷ ಅಂತ ಇಟ್ಕೊಂಡಿದ್ದೇನೆ. ಹೆಚ್ಚಾದರೆ ಬಹುಶಃ ಇಲ್ಲಿ ತಾರನಾಥರು ಬರ್ತಾರೆ, ಆಗ ನನಗದೊಂದು ಸೂಚನೆ, ಅರ್ಥ ಮಾಡಿಕೊಳ್ತೇನೆ. ಭಾಳ ಖುಷಿಯಾಯ್ತು ನನಗೆ ಈ ಒಂದು ಸಮಾರಂಭದಲ್ಲಿ ಸೇರಲಿಕ್ಕೆ. ಇದೊಂದು ಉತ್ಸವ, ಸಾಹಿತ್ಯ ಸಂಸ್ಕೃತಿ ಸಲ್ಲಾಪಗಳ ಒಂದು ಉತ್ಸವ. ಬರ್ತಾ ನನಗೊಂದು ಒಳ್ಳೆ ಅಪೂರ್ವವಾದ ಘಟನೆ, ನಾನು ಇಂಥದ್ದನ್ನು ಸ್ವಲ್ಪ ಹೆಚ್ಚು ಗಮನಿಸ್ತಾ ಇರ್ತೇನೆ. ನಾನು ಬರ್ತಾ ವಾಹನವನ್ನು ಎಲ್ಲೋ ಒಂದು ಕಡೆ ನಿಲ್ಲಿಸಬೇಕಾಗಿತ್ತು. ಅಷ್ಟಾಗ ಇಬ್ಬರು ಸ್ವಯಂ ಸೇವಕರು ಬಂದರು. ಅವ್ರು ಬ್ಯಾಜ್ ಹಾಕಿ ಕೈಯಲ್ಲೊಂದು ಸೀಟಿಯಲ್ಲಿ ಇಟ್ಕೊಂಡಿದ್ದಾರೆ, ಒಂದು ವಿಸಿಲ್ ತಡೆದಾಗುವಾಗ ನನಗೇನೋಪ್ಪ ಇದು ಹೋಗಲಿಕ್ಕೆ ಬರಲಿಕ್ಕೆ ಎಲ್ಲ ಭಾಳ ನಿಯಂತ್ರಣ ಉಂಟು ಅಂತ ಕಂಡಿತ್ತು. ಮತ್ತು ನೋಡುವಾಗ ಅವರು ಪಾರ್ಕಿಂಗ್ ಮಾಡಲಿಕ್ಕೆ ಬೇಕಾದ ಒಂದು ನಿರ್ದೇಶನ ಕೊಡ್ತಾ ಇದ್ದಾರೆ. ಸರಿ, ನಾನು ಅವರು ಗದ್ದೆ ಕಡೆಗೆ ತೋರಿಸಿದ್ರು, ದೇವಸ್ಥಾನದ ಎದುರಿನ ಗದ್ದೆ, ಮೊದಲು ಹೋದ ಗದ್ದೆ ಅದು. ಹಾಗಾಗಿ ಅದರಲ್ಲಿ ಇಳಿಸಿದೆ. ಅಲ್ಲಿ ಇಳಿಸಿ ಒಂದು ಕಡೆ ಪಾರ್ಕ್ ಮಾಡಿದೆ. ತಕ್ಷಣ ಓಡೋಡಿಕೊಂಡು ಬಂದು ಇಬ್ಬರು ಬಂದು, ಇಲ್ಲೆಲ್ಲ ಸರ್ ನಿಲ್ಲಿಸುವುದು, ಇದು ಯಕ್ಷಗಾನದವರ ಜಾಗ ಅಂತ ಹೇಳಿದರು. ನಾನು ಯಕ್ಷಗಾನದವ ಅಂತ ಅವರ ಹತ್ರ ಹೇಳಿದರೆ ನಡೀತದಾ? ಇಲ್ಲಪ್ಪ, ಯಕ್ಷಗಾನದವರಾದ್ರೇನು ಅಂತ ಕೇಳಿದೆ ನಾನು. ಅಲ್ಲ, ಯಕ್ಷಗಾನದವರು ಇಲ್ಲಿಗೆ ಅವರು ಬರ್ತಾರೆ, ಅವರಿಗೆ ತುಂಬ ಜಾಗ ಬೇಕು, ಹಾಗಾಗಿ ನಿಮ್ಮ ಗಾಡಿಯನ್ನು ಆಚೆ ನಿಲ್ಲಿಸಿ ಅಂತ ಹೇಳಿದ. ಇಲ್ಲದ್ರೆ ಹೆಡ್ ಮಾಸ್ಟರ್ ಬೈತಾರೆ ಅಂತ. ಮನಸ್ಸಿನಲ್ಲಿ ಆ ಮಕ್ಕಳಿಗೆ ಕೈ ಮುಗಿದೆ. ಯಾಕಂದರೆ ಇದು ಸಂಸ್ಕೃತಿ ಅಂತ, ಒಂದು ಅಚ್ಚುಕಟ್ಟುತನ, ಒಂದು ವ್ಯವಸ್ಥೆ ಎನ್ನುವುದನ್ನು ಕಾಪಾಡಬೇಕಾದ್ರೆ ಮಕ್ಕಳು ಅದನ್ನು ಅರ್ಥ ಮಾಡಿಕೊಂಡು ಆಚರಣೆಗೆ ತರಬೇಕು. ಸರಿ, ನಾನು ಅವರು ತೋರಿಸಿದ ಜಾಗದಲ್ಲಿ ತಗೊಂಡೋಗಿ ಗಾಡಿ ಇಟ್ಟೆ, ಈ ಕಡೆಗೆ ಬಂದೆ. ಬರ್ತಾ ಅವರನ್ನು ಗಮನಿಸಿದೆ. ಅವರು ತುಂಬ ಲಹರಿಯಲ್ಲಿದ್ದಾರೆ, ತುಂಬ ಖುಷಿಯಲ್ಲಿದ್ದಾರೆ. ಅವರಿಗೆ ಒಂದು ಸೀಟಿ ಸಿಕ್ಕಿದೆ, ಅದು ಪಿ ಟಿ ಮಾಸ್ಟರ್ ಸೀಟಿ ಇರ್ಬೋದು, ವಿಸಿಲ್, ಅದನ್ನು ಅವರಷ್ಟಕ್ಕೆ ಹಾಕ್ತಾ ಇದ್ರು. ಅದು ಗಾಡಿ ಬರ್ತದೆ ಅಂತಲ್ಲ, ಸುಮ್ಮನೆ ಹಾಕ್ತಾ ಖುಷಿಯಲ್ಲಿ ಲಹರಿಯಲ್ಲಿದ್ದರು. ಇಲ್ಲಿ ಬರುವಾಗಲೂ ಹಾಗೆ ಅನೇಕ ಮಂದಿ ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರೆಲ್ಲ ಭಾಳ ಸಂತೋಷದಿಂದ ಪಾಯಸದ ಸವಿಯನ್ನು ಸವಿದು, ಸಾಹಿತ್ಯದ ಸ್ವೀಕರಣೆಯನ್ನು ಸವಿದು ಎಲ್ಲ ಹೋಗಿದ್ದಾರೆ. ಹಾಗಾಗಿ ನನಗೆ ಅನ್ನಿಸಿತು, ಇನ್ನೀಗ ಒಗ್ಗರಣೆ ಹಾಕೋದು ಎಲ್ಲಿಗೆ ಅಂತ. ಇವರು ಅಕ್ಕ ಹೇಳಿದರು, ಈಗ ಒಂದು ಅಧ್ಯಕ್ಷ ಭಾಷಣದ ಒಗ್ಗರಣೆ ಉಂಟು ಅಂತ. ಅಲ್ಲ, ಒಗ್ಗರಣೆ ಹಾಕುವುದು ತುಂಬ ಎಚ್ಚರ ಬೇಕು. ಯಾಕೆಂದರೆ ಸಾರಿಗೆ ಹಾಕುವಾಗ ಇಂಗಿನ ಒಗ್ಗರಣೆ ಹಾಕಬೇಕು, ಪಾಯಸಕ್ಕೆ ಹಾಕುವಾಗ ಗೇರು ಬೀಜ ಇತ್ಯಾದಿಗಳನ್ನು ಹಾಕಿದ ಒಗ್ಗರಣೆ ಹಾಕಬೇಕು. ಅಥವಾ ಏಲಕ್ಕಿಯನ್ನು ಒಗ್ಗರಣೆ ಅಂತ ಹೇಳ್ಬೋದೇನೋ, ಕವಿತಾಕ್ಕೆ ಹೇಳಬೇಕು ನನಗೆ, ಅದು ಕೊನೆಗೆ ಹಾಕುವುದಾದ ಕಾರಣ ಒಗ್ಗರಣೆ ಅಂತ ಹೇಳ್ಬೋದೇನೋ ಗೊತ್ತಿಲ್ಲ. ಅಥವಾ ಸ್ವೀಕರಣೆಗೆ ಎಳ್ಳಿನ ಒಗ್ಗರಣೆ ಕೊಡ್ತಾರೆ. ತುಂಬ ಖುಷಿಯಾಯಿತು. ಆದ್ದರಿಂದ ನನ್ನ ಮಾತೆಲ್ಲ ಒಗ್ಗರಣೆ ಅಂತಲೇ ತಿಳ್ಕೊಳ್ಳಿ.
ಇವತ್ತು ಕವಿ ನಮನವನ್ನು ನಾವು ಮಾಡಿದ್ದೇವೆ. ನಮನ ಅಂದರೆ ಬಾಗುವುದು ಅಂತ ಅರ್ಥ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆ ಹಿರಿಯ ಚೇತನಗಳಿಗೆ ನಮ್ಮ ಒಂದು ಗೌರವವನ್ನು ಸಲ್ಲಿಸುವಂತಹ ಒಂದು ಕಾರ್ಯ. ನಾನು ಏನು ಮಾಡಿದ್ರೂ ಕೂಡ ಸಾಮಾನ್ಯವಾಗಿ ಗಮನಿಸಿ, ಒಂದು ಒಳ್ಳೆಯ ಕಾರ್ಯಕ್ಕೆ ತೊಡಗಿದ್ದೇವೆ ಅಂತಾದರೆ ಹಿರಿಯರನ್ನು ಕಾಲು ಹಿಡಿದು ನಮಸ್ಕಾರ ಮಾಡಿ ಅವರನ್ನು ಅಪ್ಪಣೆ ತಗೊಳ್ಳೋದಂತ ಉಂಟು. ಇದೊಂದು ಪರಂಪರೆ. ಇದೀಗ ಶಿಕ್ಷಕರ ಸಾಹಿತ್ಯ ಸಮ್ಮೇಳನ ಇದು 2ನೇ ವರ್ಷ. ಒಳ್ಳೆಯ ಮೇಲ್ಪಂಕ್ತಿ ಅಂತ ನನಗೆ ಕಂಡಿತ್ತು. ಕಳೆದ ವರ್ಷ ನನಗೆ ಅನಿವಾರ್ಯ ಕಾರಣದಿಂದ ಬರಲಿಕ್ಕೆ ಆಗಲಿಲ್ಲ, ಇಲ್ಲಿ ನನಗೆ ಒತ್ತಾಯಪೂರ್ವಕವಾದ ಹೇಳಿಕೆ ಇತ್ತು. ಈ ಒಂದು ಮೇಲ್ಪಂಕ್ತಿಯನ್ನು ನಾನು ತುಂಬ ಇಷ್ಟಪಟ್ಟೆ. ಇದರಲ್ಲಿ 4 ಮಂದಿ ಕವಿಗಳು, ನಾನೀಗ ವಿಷಯದಲ್ಲಿ ಇದ್ದೇನೆ, ಹೊರಗೆ ಹೋಗುವುದಿಲ್ಲ. 4 ಮಂದಿ ಪ್ರಮುಖ ಸಾಹಿತಿಗಳನ್ನು, ಕವಿಗಳನ್ನು ನಾವಿಲ್ಲಿ ನೆನಪು ಮಾಡಿಕೊಳ್ತಾ ಇದ್ದೇವೆ. ಕವಿ ಅಂತ ಹೇಳಿದರೆ ವರ್ಣಿಸುವವನು ಅಂತ ಅರ್ಥ. ಕವಿ ಅಂತ ಹೇಳಿದರೆ ವರ್ಣಿಸುವವನು. ವರ್ಣಿಸುವವನು ಅಂದರೆ ವಿವರಿಸುವವನು. ವಿವರಿಸುವವನು ಅಂದರೆ ವಿಸ್ತರಿಸುವವನು. ತಾನು ಏನನ್ನು ಕಂಡಿದ್ದೇನೋ ಉಂಡಿದ್ದೇನೋ ಅದನ್ನು 4 ಜನಕ್ಕೆ ಹಂಚಿಕೊಡ್ಬೇಕು. ಆದರೆ ನಾವು ಸಾಮಾನ್ಯ ವ್ಯಕ್ತಿಗಳು ಅದನ್ನು ಹಂಚುವುದಕ್ಕೂ ಪ್ರತಿಭಾನ್ವಿತರದನ್ನು ಹಂಚುವುದಕ್ಕೂ ಸ್ವಲ್ಪ ವ್ಯತ್ಯಾಸ ಇರ್ತದೆ. ನೋಡಿ, ಬೇಂದ್ರೆಯವರು ಉದಾಹರಣೆಗೆ ಹೇಳಿದ್ದು ಒಂದು ನೆನಪಾಯಿತು. ಬೇಂದ್ರೆಯವರು ಹೇಳ್ತಾರೆ, ಕವಿ ಮನದ ಬ್ಯಾಸರ ಹರಿಸಾಕ, ಹಾಡು ನುಡಿಸಾಕ ಹೆಚ್ಚಿಗೇನು ಬೇಕಾ, ಹೂತು ಹುಣಸಿ ಮರ ಸಾಕ. ಒಂದು ಹೂ ಬಿಟ್ಟ ಹುಣಸೆ ಮರ ನೋಡಿದರೆ ಕವಿ ಮನದ ಬೇಸರವೂ ಹೋಗ್ತದೆ, ಹಾಡು ಕೂಡ ನುಡಿತದೆ. ಇದು ಕವಿಯ ಕವನದ ಹುಟ್ಟುವ ಸಮಯವನ್ನು ಕುರಿತು ಬೇಂದ್ರೆಯವರು ಆಡುವ ಮಾತು. ಒಂದು ಮಾತು ಹಾಡಾಗಿ ಮೂಡಿ ಬರಬೇಕಾದ್ರೆ ಅದರ ಹಿಂದೆ ಕವಿಯ ಪಾಡಿರಬೇಕು. ಬೇಂದ್ರೆಯವರು ಅದನ್ನು ಸದಾ ಹೇಳ್ತಿದ್ರು. ನೋಡಿ, ಒಂದು ಮಗ ಸತ್ತು ಹೋದ ಸಮಯದಲ್ಲಿ ಕೂಡ, ಸತ್ತು ಹೋದ ಸಮಯ ಅಂದರೆ ಆಗಲೇ ಪದ್ಯ ಬರೆದದಂತ ಅದರ ಅರ್ಥ ಅಲ್ಲ. ಅದವರ ಮನವನ್ನು ಬೇಯಿಸಿ 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 ಒಂದು ಪಾಕಾದ ಮೇಲೆ ಬಂದ ಪದ್ಯ ಇರ್ಬೋದು ಅದು. ಆಗ ಶಿರ್ಲಾಲ್ ಅವರು ಅದನ್ನು ಹಾಡಿದರು, ಭಾಳ ಚೆನ್ನಾಗಿ ಹಾಡಿದರು, ತುಂಬ ಭಾವುಕವಾಗಿ ಹಾಡಿದರು. ಬಹುಶಃ ಅದರ ಕೊರೋಕೆ ಇಲ್ಲದಿದ್ದರೆ ಇನ್ನೂ ಸೊಗಸಾಗಿ ಪದ್ಯದ ಸಾಹಿತ್ಯ ಇನ್ನೂ ಚೆಂದ. ಅವರ ಸ್ವರ ಒಳ್ಳೆಯದುಂಟು. ಯಾಕಂದರೆ ಈ ಆಧುನಿಕ ಕೆಲವು ವಾದ್ಯ ಸಂಗೀತಗಳು ಅದರ ಭಾವವನ್ನು ಅಥವಾ ಮಾಧುರ್ಯವನ್ನು ಮುಚ್ಚಾಕಿ ಬಿಡ್ತವೆ. ಆದರೆ ದಯವಿಟ್ಟು ಮೈಕದವರು ಅದನ್ನು ಭಾಳ ಚೆನ್ನಾಗಿ ನಿರ್ವಹಣೆ ಮಾಡಿದರು. ಹೆಚ್ಚು ವಾಲ್ಯೂಮ್ ಅದಕ್ಕೆ ಹೋಗದಾಗಿ ಮಾಡಿದ್ದಾರೆ ಎಂದು ಕಾಣ್ತದೆ. ಹಾಡು ಭಾಳ ಚೆನ್ನಾಗಿ ಕೇಳಿಸಿತು. ನೋಡಿ, ಒಂದು ಹಾಡು ಬದುಕಿನ ಪಾಡನ್ನು ಹೇಗೆ ಚಿತ್ರಿಸ್ತದೆ ಎನ್ನುವುದಕ್ಕೆ, ನೀ ಹಿಂಗೆ ನೋಡಬೇಡ ನನ್ನ, ನೀ ಹಿಂಗೆ ನೋಡಿದರೆ ನನ್ನ, ನಾ ತಿರುಗಿ ಹ್ಯಾಂಗ ನೋಡಲೇ ನಿನ್ನ. ಮಗನನ್ನು ಕಳ್ಕೊಂಡ ತಾಯಿ ಅವಳು ತನ್ನ ಗಂಡನ ಮುಖವನ್ನು ನೋಡಿದಾಗ, ಅಂದರೆ ಆ ಮುಖ ನೋಡಲಿಕ್ಕೆ ಆಗುವುದಿಲ್ಲ ಎನ್ನುವುದು ದುಃಖವನ್ನು ಪ್ರಕಟ ಮಾಡಲಿಕ್ಕೆ ಆಗುವುದಿಲ್ಲ, ಅಭಿವ್ಯಕ್ತಿ ಮಾಡಲಿಕ್ಕೆ ಆಗುವುದಿಲ್ಲ, ಅದು ಅನಿರ್ವಚನೀಯವಾದಂಥ ದುಃಖ ಎನ್ನುವುದನ್ನು ಆ 2 ಸಾಲು ಹೇಳ್ತದೆ. ಅಂತಹ ಅತ್ಯಂತ ಅರ್ಥಗರ್ಭಿತವಾದ ಅನೇಕ ಪದಗಳನ್ನು ಅವರು ಬರೆದಿದ್ದಾರೆ, ಪದ್ಯಗಳನ್ನು ಬರೆದಿದ್ದಾರೆ. ಹಾಗಾಗಿ ಅವರನ್ನು ಗಾರುಡಿಗ ಅಂತ ಹೇಳ್ತಾರೆ. ಗಾರುಡಿಗ ಅಂದರೆ ಈ ಮೋಡಿ ಮಾಡುವವನು ಅಂತ. ನಮ್ಮ ಕನ್ನಡದ ಗಾರುಡಿಗ ಯಾರು ಅಂತ ಕೇಳಿದರೆ ಬೇಂದ್ರೆಯವರು. ಅಂತಹ ಬೇಂದ್ರೆಯವರನ್ನು ನಾವು ಇವತ್ತು ನೆನಪು ಮಾಡಿದೆವು. ಬೇಂದ್ರೆಯವರ ಭಾಷಣ, ನಾನು ಒಂದು ಭಾಷಣ ಕೇಳಿದ್ದೇನೆ ಉಡುಪಿ ರಾಜಾಂಗಣದಲ್ಲಿ. ಒಂದು ಭಾಷಣ, ಅದು 1 ಗಂಟೆ ನಿರರ್ಗಳವಾದ ಭಾಷಣ, ಅಸ್ಖಲಿತವಾದ ಒಂದು ವಾಗ್ಝರಿ. ಇಳಿದು ಬಾ ತಾಯಿ ಇಳಿದು ಬಾ ಎನ್ನುವ ಹಾಡಿನೊಂದಿಗೆ ಅವರು ಮಾಡಿದಂತಹ ಒಂದು ಭಾಷಣ. ಒಳ್ಳೆ ಮಾತುಗಾರ, ಒಳ್ಳೆಯ ಪದಪುಂಜಗಳನ್ನಿಟ್ಟು ತನ್ನ ವಾಗ್ಜಾಲವನ್ನು ಹೆಣೆಯಬಲ್ಲಂತಹ ಚಾತುರ್ಯವಿದ್ದಂತಹ ಒಬ್ಬ ಮಹಾನ್ ಕವಿಯವರು. ಒಳ್ಳೆ ಮಾತುಗಾರ. ಕನ್ನಡದಲ್ಲಿ ಸಾಕಷ್ಟು ಕವಿತೆಗಳನ್ನು ಕೊಟ್ಟರು. ಈ ಸಂಸ್ಕೃತದಲ್ಲಿದ್ದ ಹಾಗೆ 1, 2, 3 ಅಕ್ಷರಗಳನ್ನು ಬಳಸಿಕೊಂಡು ಕಾವ್ಯವನ್ನು ಹೇಗೆ ಕಟ್ಟಬಹುದು ಎನ್ನುವುದಕ್ಕೆ ಅವರ 4 ತಂತಿ ಎನ್ನುವುದು ಬಹಳ ದೊಡ್ಡ ಒಂದು ಉದಾಹರಣೆ. ಕನ್ನಡದಲ್ಲಿ ಅಂಥದ್ದನ್ನು ಬರೆದವರು ತುಂಬ ಜನ ಇಲ್ಲ. ಹಾಗಾಗಿ ಅವರು ವರ ಕವಿ, ಅವರು ಶ್ರೇಷ್ಠ ಕವಿ, ವರವನ್ನು ಪಡೆದ ಕವಿ. ಮತ್ತು ದತ್ತ ಅಂದರೆ ಎಲ್ಲವನ್ನು ಕೂಡ ಪಡೆದವರು ಅಂತ ಅರ್ಥ. ಅಂತಹ ಒಬ್ಬ ಕವಿಯವರು. ಅವರನ್ನು ನಾವು ನೆನಪು ಮಾಡ್ತೇವೆ. ಅವರು ದೂರದ ಧಾರವಾಡದವರು ಅಂತ ನಮಗಿಲ್ಲ, ಅವರ ಬಗ್ಗೆ ನಮ್ಗೆ ಆ ಭಾವನೆ ಇಲ್ಲ. ಯಾಕಂದರೆ ಕನ್ನಡಕ್ಕೆ ಮಂಗಳೂರು ಕನ್ನಡ, ಮೈಸೂರು ಕನ್ನಡ, ಧಾರವಾಡ ಕನ್ನಡ ಅಂತ ಹೀಗೆ ನಾವು ಅದನ್ನೆಲ್ಲ ಸ್ವಲ್ಪ ವಿಂಗಡಿಸಿಕೊಂಡರೂ ಕೂಡ ಪ್ರಾದೇಶಿಕವಾದ ವ್ಯತ್ಯಾಸಗಳಿದ್ದರೂ ಕನ್ನಡವನ್ನು ಬೆಳೆಸಿದ ನಿಟ್ಟಿನಲ್ಲಿ ನೋಡಿದರೆ ಬೇಂದ್ರೆಯವರದ್ದು ಬಹಳ ದೊಡ್ಡ ಕೊಡುಗೆ ಇದೆ. ಆ ಧಾರವಾಡದ ಗಂಡು ಮೆಟ್ಟಿನ ಭಾಷಾ ಶೈಲಿಯನ್ನು ಜಾನಪದದೊಂದಿಗೆ ಹದವಾಗಿ ಬೆರೆಸಿ ಅದರೆಲ್ಲ ಸೊಗಸನ್ನು ನಮಗೆ ಉಣಬಡಿಸಿದವರು ಬೇಂದ್ರೆಯವರು.
ಹಾಗೆ ಮೈಸೂರು ಕಡೆಯ ಭಾಷೆ, ಇದನ್ನು ನಮ್ಮ ಬಯಲುಸೀಮೆ ಮತ್ತು ಮಲೆನಾಡು, ಅದು ಹೆಚ್ಚಾಗಿ ಕುವೆಂಪು ಅವರವರ ಭಾಷೆ ಬಯಲುಸೀಮೆಯ ಭಾಷೆ. ಆ ಬಯಲುಸೀಮೆಯ ಭಾಷೆ ಮತ್ತು ಅವರು ಸಂಸ್ಕೃತವನ್ನು ಸಾಕಷ್ಟು ಅಭ್ಯಾಸ ಮಾಡಿದವರು. ಕುರಿತಾಗಿ ಅವರು ತರಗತಿಗೆ ಹೋಗಿ ಅಭ್ಯಾಸ ಮಾಡದಿದ್ದರು, ಸಂಸ್ಕೃತ ಭಾಷೆಯ ಮೋಹ ಕುವೆಂಪು ಅವರಿಗೆ ತುಂಬ ಇತ್ತು. ಆದ್ದರಿಂದ ಅವರ ಪದಪುಂಜಗಳಲ್ಲಿ ನಮಗೆ ಸಂಸ್ಕೃತ ಪದಗಳ ಒಂದು ಮಹಾಪೂರವೇ ಸಿಗ್ತದೆ. ಅವರ ಯಾವುದೇ ಕವಿತೆಯನ್ನು ನೀವು ತೆಗೆದು ನೋಡಿದರೂ ಆ ಪದ್ಯಗಳು ಸಂಸ್ಕೃತ ಭಾಷೆಯ ಸೊಗಸಾದ, ಈಗ ನಮ್ಮಲ್ಲಿ ಹೇಳುವ ಹಾಗೆ ಮುತ್ತು ಮತ್ತು ನಮ್ಮಲ್ಲಿ ಸಾಮಾನ್ಯ 1-2 ಹೋಲಿಕೆಗಳನ್ನು ಕೊಡ್ತಾರೆ. ಒಂದು ಹೇಗೆ ಅಂತ ಹೇಳಿದರೆ, ಕರ್ಮಣಿ ಸರದೊಳ್ ಚೆಂಬವಳಮಂ ಕೋದಂತೆ ಅಂತ ಮುದ್ದಣನ ಒಂದು ಹೋಲಿಕೆ ಕೊಡುವುದಾದರೆ, ಅವನು ಹೇಳ್ತಾನೆ, ಹವಳದ ಸರದಲ್ಲಿ, ಈಗ ಕರಿಮಣಿ ಮಾಡ್ತಾರಲ್ಲ ಹೆಣ್ಣು ಮಕ್ಕಳೆಲ್ಲ ಧರಿಸಿಕೊಳ್ಳುವ ಕರಿಮಣಿಯಲ್ಲಿ ಒಂದು ಹವಳದ ಮಣಿ ಯಾಕೆ ಹಾಕ್ತಾರೆ? ಅದರಲ್ಲಿ ಕೂಡ ಕೆಲವರು ಅಲ್ಲಲ್ಲಿಗೆ ಒಂದೊಂದು ಹಾಕ್ತಾರೆ, ಅಂಗುಲಕ್ಕೆ ಒಂದೊಂದು ಹವಳವನ್ನು ಹಾಕ್ತಾರೆ, ನೋಡ್ಲಿಕ್ಕೆ ಬಹಳ ಚಂದ ಅಂತ ಅರ್ಥ. ಸಂಸ್ಕೃತ ಮತ್ತು ಕನ್ನಡವನ್ನು ಮಣಿಪ್ರವಾಳ ಶೈಲಿಯಲ್ಲಿ ಬಳಸಿದವರು ಕುವೆಂಪುರವರು. ಮಣಿ ಮತ್ತು ಪ್ರವಾಳ, ಕರಿಮಣಿ ಮತ್ತು ಹವಳ, ಇದನ್ನು ಬಳಸಿದಂತೆ ಕನ್ನಡವನ್ನು ಚಿತ್ರಿಸಿದವರು ಕುವೆಂಪುರವರು. ಮತ್ತು ಅಸಾಮಾನ್ಯವಾದ ಒಂದು ವ್ಯಾಪ್ತಿಯವರದು. ಅವರ ಹಾಸು ಬೀಸುಗಳು ಬಹಳ ದೊಡ್ಡದು. ಸಾಮಾನ್ಯವಾದಂತಹ ಪ್ರಕೃತಿ ವರ್ಣನೆಯಿಂದ ತೊಡಗಿ ಅಸಾಮಾನ್ಯವಾದಂತಹ ರಾಮನ ಶಿಲ್ಪವನ್ನು ಕೂಡ ಕೆತ್ತುವ ಸಾಮರ್ಥ್ಯ ಅವರಿಗೆ ಇತ್ತು. ಮತ್ತು ಮನಸ್ಸು ಶಿವಸೂಚಿಯಾಗಬೇಕು ಅಂತ ಹೇಳ್ತಿದ್ರು. ಶಿವಸೂಚಿಯಾಗಬೇಕು ಅಂತ ಅವರು ವಿಜ್ಞಾನ ಮತ್ತು ವೇದಾಂತವನ್ನು ಬೇರೆ ಬೇರೆ ಅಂತ ಹೇಳ್ತಿರ್ಲಿಲ್ಲ. ಅದು ಹೊರಡುವುದು ಬೇರೆ ಬೇರೆ ಕಡೆಯಿಂದ ಆದರೂ ಮುಟ್ಟುವುದು ಒಂದೇ ಕಡೆಗೆ ಅಂತ. ವಿಜ್ಞಾನ ಮತ್ತು ವೇದಾಂತವನ್ನು ಅವರು ಹೇಗೆ ಕಾವ್ಯದ ಸಾಹಿತ್ಯದ ಕುರಿತಾಗಿ ಅಧ್ಯಯನ ಮತ್ತು ಪ್ರವಚನಗಳನ್ನು ಮಾಡ್ತಾ ಇದ್ದರೋ ಪ್ರಾಧ್ಯಾಪಕರಾಗಿದ್ದುಕೊಂಡು, ಅದರ ಜೊತೆಗೆ ವಿಜ್ಞಾನದ ವಿಷಯದಲ್ಲಿ ಕೂಡ ಸದಾ ಆಸಕ್ತರಾಗಿದ್ದವರಂತೆ ಕುವೆಂಪುರವರು. ಇದು ನಾವು ಗಮನಿಸಬೇಕಾದಂಥ ಇನ್ನೊಂದು ವಿಷಯ. ರಾಮಕೃಷ್ಣ ಮಠದ ಬಹಳ ದೊಡ್ಡ ಒಬ್ಬ ಭಕ್ತರಾಗಿದ್ದರು. ಹಾಗಂತ ದೇವಸ್ಥಾನದ ಒಳಗೆ ಅವರ ಹೆಂಡತಿ ಮಾತ್ರ ಹೋಗ್ತಿದ್ದದ್ದು. ಹೆಂಡತಿಯ ಚಪ್ಪಲಿಯನ್ನು ಹಿಡಿದು ಊರುಗೋಲು ಹಿಡ್ಕೊಂಡು ಕಟ್ಟೆ ಮೇಲೆ ಕೂತ್ಕೊಳ್ತಿದ್ದವರು ಕುವೆಂಪು ಅಂತ ಓದಿದ್ದೆ ನಾನು. ಅದು ತೇಜಸ್ವಿಯವರು, ಅವರ ಮಗ ಹೇಳುದು. ಅಂದರೆ ಅಂತಹ ಒಂದು ವಿಶಿಷ್ಟವಾದ ವ್ಯಕ್ತಿತ್ವ ಕುವೆಂಪುರವರದು. ಅಂದರೆ ಕೇವಲ ಆಷಾಢಭೂತಿತನಗಳೆಲ್ಲ ಅವರಿಗೆ ಬೇಡ, ಯಾವುದು ವಾಸ್ತವವೋ ಅದನ್ನು ನಾವು ಅನುಸರಿಸಬೇಕು ಅಂತ. ಹಾಗಾಗಿ ಮನಸ್ಸನ್ನು ಶಿವಸೂಚಿಯನ್ನಾಗಿ ಮಾಡುವಂತ, ಶಿವನ ಕಡೆಗೆ ಮೊನೆ ಮಾಡಲಿ ಮನ ಅಂತ ಹೇಳುವವರು ಕುವೆಂಪುರವರು. ಆಮೇಲೆ ಕಾರಂತರು ಓಡಾಡಿದ ಸ್ಥಳ ಅಂತ ನಾವು ಬಹಳಷ್ಟು ಹೆಮ್ಮೆಯಿಂದ ಹೇಳ್ಬೋದು. ಯಾಕಂದರೆ ಅವರು ಕೋಟದವರು, ಪುತ್ತೂರಲ್ಲಿ ಬಂದು ಹಲವು ವರ್ಷಗಳ ಕಾಲ ನೆಲೆಸಿದವರು. ಇವತ್ತು ಕೂಡ ಪುತ್ತೂರಿನ ಮಾಲಿಂಗೇಶ್ವರ ದೇವಸ್ಥಾನದ ನಾಡ ಹಬ್ಬಕ್ಕೆ ಒಂದು ಚರಿತ್ರೆ ಪರಂಪರೆ ಇದ್ದರೆ ಅದು ಕಾರಂತರಂತಹ ಪ್ರಭೃತಿಗಳಿಂದ ಆದದ್ದು. ಅಂತಹ ಒಂದು ಒಳ್ಳೆಯ ಆರಂಭವನ್ನು ಅವರು ಮಾಡಿದ್ದಾರೆ. ಈಗಿನವರು ಅದನ್ನು ಬೆಳೆಸ್ತಾ ಬಂದಿದ್ದಾನೆ. ನವರಾತ್ರಿಯ ಕಾಲದಲ್ಲಿ ಅವರು ನಮ್ಮ ಕನ್ನಡ ನಾಡಿನ 100 ಮಂದಿ ಸಾಹಿತಿಗಳನ್ನು ಪುತ್ತೂರಿಗೆ ಪರಿಚಯಿಸಿದವರು. ಇದನ್ನು ನಾವು ನೆನಪಿಡಬೇಕು. ಇಲ್ಲದ್ರೆ ಈ ರೀತಿಯ ಸಾಹಿತ್ಯಾಸಕ್ತಿ ನಮ್ಮವರ ಈ ನೆತ್ತರಿನಲ್ಲಿ ಬರಲಿಕ್ಕೆ ಕಷ್ಟ ಇತ್ತು. ಆಮೇಲೆ ಇನ್ನೊಂದು ವಿಶೇಷ, ಕಾರಂತರು ಕಾಲ್ನಡಿಗೆಯಲ್ಲಿ ನಮ್ಮ ಅಖಂಡ ಪುತ್ತೂರು ಎನ್ನುವ ಈ ತಾಲೂಕನ್ನು, ಈಗ ನಾವು ಕಡಬ ಪುತ್ತೂರು 2 ಒಟ್ಟು ಸೇರಿಸ್ತವಲ್ಲ, ಇದರಲ್ಲಿ ಅವರು ಕಾಲ್ನಡಿಗೆಯಿಂದ ಹೋದವರು. ಉಪ್ಪಿನಂಗಡಿಯ ನೇತ್ರಾವತಿ ನದಿಯ ಮರಳಿನಲ್ಲಿ 10 ದಿನಗಳ ಕಾಲ ಮಕ್ಕಳಿಗಾಗಿ ಬೇಸಿಗೆ ಶಿಬಿರವನ್ನು ಮಾಡಿದವರು ಕಾರಂತರು ಅಂತ ಹೇಳಿದರೆ. ಮಕ್ಕಳ ಹತ್ರ ಬಣ್ಣದ ಹೊಯ್ಗೆ ತನ್ನಿ, ಬಣ್ಣದ ಕಲ್ಲು ತನ್ನಿ, ಆಮೇಲೆ ಬಣ್ಣದ ಎಲೆಗಳನ್ನು ತನ್ನಿ, ಹಕ್ಕಿಗಳ ಹೆಸರು ಹೇಳಿ, ಇತ್ಯಾದಿಯಾಗಿ ಅವರಿಗೆ ಚಟುವಟಿಕೆಗಳನ್ನು ಕೊಟ್ಟು ಅವರನ್ನು ಹಾಡಿಸಿ, ಕುಣಿಸಿ, ನಲಿದಾಡಿಸಿ, ಬರೆಸಿ, ಅವರಿಂದ ಅಭಿನಯ ಮಾಡಿಸಿ, ನಾನಾ ಬಗೆಯಲ್ಲಿ ಮಕ್ಕಳನ್ನು ನೆಚ್ಚಿಕೊಂಡು ಕಾರ್ಯಕ್ರಮಗಳನ್ನು ಉದ್ದಕ್ಕೂ ನಡೆಸಿದವರು. ಆಮೇಲೆ ಕಾಡಿನ ನಡುವೆ ತಿಂಗಳುಗಟ್ಟಲೆ ಬಿಡಾರ ಹೂಡಿ, ಅಂದರೆ ಗೆಳೆಯರ ಮನೆಗಳಲ್ಲಿ ಇದ್ದುಕೊಂಡು, ಉದಾಹರಣೆಗೆ ಕಡಬದ ಆ ಕಲ್ಲುಗುಡ್ಡೆ ಪರಿಸರದಲ್ಲಿ ಅಲ್ಲಿ ಕೆಲವು ಮನೆತನಗಳಿವೆ. ಆ ಮನೆಗಳಲ್ಲಿ ಅವರು ಹೋದರೆ ತಿಂಗಳು ವಾಸ ಮಾಡ್ತಿದ್ರು. ಅವರ ಬೆಟ್ಟದ ಜೀವದಂತಹ ಒಂದು ಕಾದಂಬರಿ ಹುಟ್ಟಿದುವಂತಹ ಮನೆಗಳಲ್ಲಿ ಕೂತು ಬರೆದಾಗ, ಅಂದರೆ ಮಲೆನಾಡಿನ ತಪ್ಪಲಿನಲ್ಲಿರುವ ಈ ಪ್ರದೇಶದಲ್ಲಿ ಹಿಂದಿನ ಮಲೇರಿಯಾ ಜ್ವರ ಇರ್ಬೋದು, ಕಾಡು ಪ್ರಾಣಿಗಳ ಕಾಟ ಇರ್ಬೋದು, ಇತ್ಯಾದಿಗಳ ನಡುವೆ ಕೃಷಿಕರು ಯಾವ ಬಗೆಯಲ್ಲಿ ಒಂದು ತಮ್ಮ ಜೀವನವನ್ನು ನಡೆಸಿದರು ಎನ್ನುವುದನ್ನು ತೋರಿಸಿಕೊಟ್ಟವರು, ಸಾಹಿತ್ಯದ ಮೂಲಕವಾಗಿ ತೋರಿಸಿಕೊಟ್ಟವರು ಕಾರಂತರು. ಆಧುನಿಕ ಕಾಲದಲ್ಲಿ ನಾವು ಎಡಪಂಥೀಯ ಚಿಂತನೆ ಇತ್ಯಾದಿಗಳೆಲ್ಲ 1930-35ನೇ ಆ ದಶಕದಲ್ಲಿ ಬಂದ ಕಾಲದ ಲಾಗಾಯಿತಿನಿಂದ ನಾವು ಹೇಳ್ತಾ ಬರ್ತಾ ಇದ್ದೇವೆ. ಅದಕ್ಕಿಂತಲೂ ಮೊದಲೇ ಸಾಮಾನ್ಯ ಜನಗಳಲ್ಲಿರುವಂತಹ ಅವರ ನೆಲವನ್ನು ಆಗುಮೆ ಮಾಡಿ ಅಥವಾ ಕೃಷಿ ಮಾಡಿ, ಗೈಮೆ ಮಾಡಿ, ತಮ್ಮದೇ ಆದಂತಹ ಒಂದು ಅನ್ನವನ್ನು ಉಣ್ಣಬೇಕು ಎನ್ನುವ ಹಂಬಲವನ್ನು
ಉಂಟು ಎನ್ನುವುದನ್ನು ತೋರಿಸಿಕೊಟ್ಟವರು ಕಾರಂತರು. ಈ ಆಧುನಿಕ ಎಲ್ಲ ಪತಾಕೆಗಳು ಬರುವ ಮೊದಲೇ, ಎಲ್ಲ ಇಸಮ್ಗಳು ಬರುವ ಮೊದಲೇ ಕಾರಂತರದನ್ನು ತೋರಿಸಿಕೊಟ್ಟಿದ್ದಾರೆ ತಮ್ಮ ಸಾಹಿತ್ಯದ ಮೂಲಕವಾಗಿ. ಯಕ್ಷಗಾನದ ವಿಷಯದಲ್ಲೂ ಹಾಗೆ ಅವರು ಸ್ವತಃ ಒಳ್ಳೆಯ ಕುಣಿತ ಬಲ್ಲವರನ್ನು ಇಟ್ಟುಕೊಂಡು ಆ ಮೂಲಕವಾಗಿ ಮಕ್ಕಳಿಗೆ ತರಬೇತಿ ಕೊಡಬಲ್ಲವರು. ಯಾವ ರೀತಿ ನಿರ್ದೇಶನ ಮಾಡಬೇಕು ಅಂತ ಅವರಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಗಾಗಿ ಇವತ್ತು ಯಕ್ಷಗಾನದ ಬಡಗುತಿಟ್ಟಿನ ಒಂದು ಮಟ್ಟು ಅದು ಇವತ್ತು ತಿದ್ದಿ ತೀಡಿದ ರೂಪವನ್ನು ಹೊಂದಿರುವುದು ಕಾರಂತರಿಂದಾಗಿ ಎನ್ನುವುದನ್ನು ನಾವು ನೆನಪಿಟ್ಟುಕೊಳ್ಬೇಕು. ಅಲ್ಲದೇ ಇದ್ದರೆ ಒಂದಿಷ್ಟು ಅಪಸವ್ಯಗಳೆಲ್ಲ, ಅಸಂಬದ್ಧಗಳೆಲ್ಲ ಇದ್ದಂತಹ ಒಂದು ಕಾಲದಲ್ಲಿ ಪ್ರವೇಶವಾದಂತಹ ಕಾರಂತರು ಅದರ ಬಗ್ಗೆ ಆಳವಾದ ಅಧ್ಯಯನವನ್ನು ಮಾಡಿ ವೇಷಗಳು ಹೀಗಿರಬೇಕು, ಕುಣಿತಗಳು ಹೀಗಿರಬೇಕು ಅಂತ ಮಾಡಿದರು. ಅವರು ವಾಚಿಕ ಅಂದರೆ ಅರ್ಥಗಾರಿಕೆ ಒಂದನ್ನು ಬಿಟ್ಟು ಯಕ್ಷಗಾನ ಬ್ಯಾಲೆಯನ್ನು ಮಾಡಿದ್ದರಿಂದ ಸ್ವಲ್ಪ ಅವರ ಮೇಲೆ ಅಪವಾದ ಬಂದಿರಬಹುದು. ಆದರೆ ಇವತ್ತಿಗೂ ಒಂದು ತಿದ್ದಿ ತೀಡಿದ ಯಕ್ಷಗಾನದ ಒಂದು ಪರಂಪರೆಯನ್ನು ಅವರು ಬಡಗುತಿಟ್ಟಿಗೆ ಹಾಕಿಕೊಟ್ಟದ್ದು ಸುಳ್ಳಲ್ಲ. ಹೀಗೆ ಹಲವು ವಿಷಯಗಳುಂಟು ಕಾರಂತರ ಬಗ್ಗೆ, ಅವರ ಸಮಯ ಪಾಲನೆ ಬಗ್ಗೆ. ನಾನು ಹೆಚ್ಚು ಮಾತಾಡಿದರೆ ಅವರನ್ನು ಮರೆತಾಗಾದಿತ್ತು. ಕಾರ್ಯಕ್ರಮವನ್ನು ಶುರು ಮಾಡಿದವರು ಸರಿಯಾದ ಸಮಯಕ್ಕೆ ಮುಗಿಸದೇ ಇದ್ದದ್ರಿಂದ ತಮ್ಮ ಅಧ್ಯಕ್ಷ ಭಾಷಣ ಇಲ್ಲಿಗೆ ಮುಕ್ತಾಯ ಅಂತ ಎದ್ದು ನಿಂತು ಹೇಳಿ ಕೂತವರಂತೆ ಕಾರಂತರು. ಅಷ್ಟು ಕಠೋರವಾಗಿ ಮಾತನಾಡಬಲ್ಲವರು. ಅವರನ್ನು ಮನೆಗೊಮ್ಮೆ ನಾನು ಹೋಗಿದ್ದೆ. ಅವರ ಮನೆಗೆ ಹೋಗುವ ಕಾಲದಲ್ಲಿ ನಾನು 10 ನಿಮಿಷ ಮೊದಲು ಹೋಗಿ ಅವರ ಮನೆ ಎದುರಿನ ಐತಾಳರ ಅಂಗಡಿಯಲ್ಲಿ ನಿಂತಿದ್ದೆ. ಐತಾಳರ ಅಂಗಡಿಯಲ್ಲಿ ಯಾಕೆ ನಿಂತಿದ್ದೆ? 10 ನಿಮಿಷಕ್ಕಿಂತ ಮೊದಲು ಹೋದರೆ ಅವರಿಗೆ ಸಿಟ್ಟು ಬಂದರೆ, ಹಾಗಾಗಿ ಐತಾಳರ ಅಂಗಡಿಯಲ್ಲಿ ಕಾಯ್ತಾ ನಿಂತಿದ್ದೆ. ಅಷ್ಟಾಗುವಾಗ ಗುಹೆಯಿಂದ ಸಿಂಹ ಬಂದಾಗೆ ಗೇಟ್ ತೆಗೆದು ಹೊರಗೆ ಬಂದು. ಅವರ ಮನೆಯ ಹೆಸರು ಸುಹಾಸ, ಅಂದರೆ ಒಳ್ಳೆಯ ನಗು ಅಂತ ಅರ್ಥ. ನನಗೆ ಮಾತ್ರ ಭಯದಲ್ಲಿ ನಡಗಲಿಕ್ಕೆ ಶುರುವಾಯಿತು, ಬೆವರ್ಲಿಕ್ಕೆ ಶುರುವಾಯಿತು. ರಾಷ್ಟ್ರೀಯ ಹೆದ್ದಾರಿಯನ್ನು ದಾಟಿ ಐತಾಳರ ಅಂಗಡಿಗೆ ಬಂದು ಸಿಗರೇಟ್ ಅಂತ ಹೇಳಿ ಅವರು ಸಿಗರೇಟ್ ಕೊಟ್ಟರು. ನಾನು ನಮಸ್ತೆ ಎಂದೆ. ನಮಸ್ತೆ ಅಂತ ಹೇಳಿ ನನ್ನ ಮುಖವನ್ನೇ ನೋಡಲಿಲ್ಲ ಅವರು ಹೋದರು. ನಾನು ಗಡಿಯಾರ ನೋಡ್ತಾ ಇದ್ದೇನೆ. ಗಡಿಯಾರ ನೋಡಿ 1 ನಿಮಿಷ ಇರುವಾಗ ಹೋಗಿ ಗೇಟ್ ತೆಗೆದು ಅವರ ಮನೆಯೊಳಗೆ ಹೋದೆ. ನಮಸ್ತೆ ಅಂತ ಹೇಳಿ, ನೀವಾಗ ಅಂಗಡಿಯಲ್ಲಿದ್ದರಲ್ವ ಅಂತ ಹೇಳಿದೆ. ಅಂದರೆ ನೆನಪಿಟ್ಟುಕೊಂಡಿದ್ದಾರೆ ಅಂತ ಆಯ್ತು. ಅಲ್ಲ, ಸಮಯ ಆಗದ ಕಾರಣ ನಾನು ಬರಲಿಲ್ಲ ಸ್ವಾಮಿ ಅಂತ ಹೇಳಿದೆ. ಏನು ಬಂದಿರಿ ಅಂತೆಲ್ಲ ಕೂತ್ಕೊಳ್ಳಿ, ಚಾ ಎಲ್ಲ ಕೊಟ್ಟು ಮಾತಾಡಿಸಿ ಕಳಿಸಿದರು. ಯಾವುದೋ ವಿಷಯದ ಬಗ್ಗೆ ಮಾತಾಡಲಿಕ್ಕೆ ಹೋಗಿದ್ದೆ. ಕರಾರುವಾಕು ಅಂದರೆ ಬಹಳ ಕರಾರುವಾಕು. ಮಕ್ಕಳ ಬಗ್ಗೆ ಕಾರಂತಜ್ಜ ಹಾಗೆಯಲ್ಲಿ ಪ್ರಸ್ತಾಪ ಮಾಡಿದರು. ತರಂಗದಲ್ಲಿ ಅವರ ಒಂದು ಕಾರಂತಜ್ಜನ ಪ್ರಶ್ನೋತ್ತರ ಒಂದು ಬರ್ತಿತ್ತು. ಮಕ್ಕಳಿಗೆ ಬಹಳ ಕುತೂಹಲ, ಹಲ ಅಂದರೆ ನೇಗಿಲು ಅಂತ. ಮಕ್ಕಳ ಕುತೂಹಲವೆನ್ನುವ ಹಲವನ್ನು ಅವರು ಚೆನ್ನಾಗಿ ಬಳಸಿ ಈ ನೆಲವನ್ನು ಉತ್ತಿದ್ದಾರೆ ಮತ್ತು ಒಳ್ಳೆಯ ಬೀಜಗಳನ್ನು ಬಿತ್ತಿದ್ದಾರೆ. ಅವರ ವಿಷಯದಲ್ಲಿ ಎಷ್ಟೋ ಕೂಡ ನೆನಪು ಮಾಡಿಕೊಳ್ಬೋದು. ಆಮೇಲೆ ಸೇಡಿಯಾಪು ಅವರ ಬಗ್ಗೆ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಸೇಡಿಯಾಪು ಅವರು ಮಣಿಪಾಲದಲ್ಲಿ ಅವರ ಮಗನ ಮನೆಯಲ್ಲಿದ್ದರು. ನಾನಾಗ MGM ಕಾಲೇಜಿನಲ್ಲಿದ್ದೆ. ಅವರ ಮನೆಗೆ ತುಂಬ ಸರಿ ಹೋಗಿದ್ದೆ ನಾನು. ಆಗ ಅವರಿಗೆ ಕಣ್ಣು ಕಾಣ್ತಿರ್ಲಿಲ್ಲ. ಅವರ ಪಕ್ಕದಲ್ಲಿ ಕೂತು ಪುಸ್ತಕ ಓದಿದ ನೆನಪಿದೆ ನನಗೆ. ಅವರಿಗೆ ಓದಿ ಹೇಳುವುದು. ಆಮೇಲೆ ನಮಗೆ ಬಂದ ಸಂದೇಹಗಳನ್ನು, ಮುತ್ತೈದೆ ಅಂದರೆ ಏನು ಅಂತ ಬಹಳ ಜಿಜ್ಞಾಸೆ ಇತ್ತು. ನಾನೊಂದು ಲೇಖನ ಬರೆದಿದ್ದೆ ಅದರ ಬಗ್ಗೆ. ಮುತ್ತೈದೆ ಏನೋ ಶಬ್ದಕ್ಕೇನು ಅಂತ. 5 ಮುತ್ತು ಅಂತ ಕೆಲವರು, ಮತ್ತೆ ಇನ್ನು ಮುದಿಯಾದ 5 ಅಂತ ಕೆಲವರು. ಅಂದರೆ ಹಳೆಯ ಹೆಂಗಸರು ಅಂತ, ಮುದುಕಿಯರು ಅಂತ ಹೇಳೋದಲ್ಲ, ಹಳೆಯ ಹೆಂಗಸರು ಎಂಬ ಅರ್ಥದಲ್ಲಿ ಹೇಳುದು. ಹೀಗೆ ನಾನಾ ಬಗೆಯಲ್ಲಿ ಅರ್ಥಗಳನ್ನು ಹೇಳ್ತಿದ್ರು. ಆಗ ಅವರ ಮನೆಗೆ ಹೋಗಿ ಅವರಿಂದ ಕೆಲವು ವಿಷಯಗಳನ್ನು ತಿಳ್ಕೊಂಡು ನಾನು ಅವರ ಮಾಹಿತಿಯ ಪ್ರಕಾರ ಲೇಖನ ಬರೆದೆ. 2 ದಿವಸ ಕಳೆಯುವಾಗ ಒಂದು ಪೋಸ್ಟ್ ಕಾರ್ಡ್ ಬಂತು. ನೇರಳೆ ಶಾಯಿಯಲ್ಲಿದ್ದ ಒಂದು ಪೋಸ್ಟ್ ಕಾರ್ಡ್ ಅವರದ್ದು. ಅದಕ್ಕೆ ಇನ್ನೊಂದಿಷ್ಟು ಮಾಹಿತಿಗಳನ್ನು ಸೇರಿಸಿ ಬದಿಯಲ್ಲಿ, ನಿಮಗೆ ಹಿಂದಿನವರು ಕಾರ್ಡ್ ಬರೆಯೋದು ನೋಡಿರ್ಬೋದು, ಎಷ್ಟು ಜಾಗ ಉಂಟು ಅದನ್ನೆಲ್ಲ ಪೂರ್ತಿ ಮುಗಿಸಿದ್ದಾರೆ ಅವರು. ತಲಸ್ಪರ್ಶಿಯಾಗಿ ಸಂಶೋಧನಾತ್ಮಕವಾಗಿ ಅಧ್ಯಯನ ಮಾಡಿ ಬರೀಲೇಬೇಕು, ಸುಮ್ಮನೆ ಬರಿಬಾರದು ಎನ್ನುವರು ಸೇಡಿಯಾಪು ಅವರು. ಕಾವ್ಯದಿಂದ, ನೀಳ್ಗವಿತೆಯಿಂದ, ಸಂಶೋಧನಾತ್ಮಕ ಲೇಖನದಿಂದ ಅವರು ಸುಪ್ರಸಿದ್ಧರು. ಪ್ರಬುದ್ಧ ಕರ್ನಾಟಕದಲ್ಲಿ ಗದಾಯುದ್ಧದ ಒಂದು ಪದ್ಯ, ನೆತ್ತಮನಾಡಿ ಭಾನುಮತಿ ಏನೋ ಒಂದು ಪದ್ಯ, ಭಾನುಮತಿ ನೆತ್ತಬನಾಡಿ ಸೋಲ್ತಡೆ ಅನ್ನುವಂಥ ಒಂದು ಪದ್ಯ, ಒಂದು ವೃತ್ತ ಪದ್ಯ. ಆ ವೃತ್ತ ಪದ್ಯದ ಬಗ್ಗೆ 40 ಪುಟಕ್ಕಿಂತ ಹೆಚ್ಚು ಬರೆದಿದ್ದಾರೆ ಅವರು, ವಿಮರ್ಶೆ, ಅದರ ಅರ್ಥವನ್ನು ಹೇಗೆ ಮಾಡಬೇಕು ಅಂತ. ಅಂತಹ ಅದ್ಭುತ ಪ್ರಕಾಂಡ ಪಾಂಡಿತ್ಯವನ್ನು ಹೊಂದಿದಂತಹ ಸೇಡಿಯಾಪು ಅವರನ್ನು ನಾವು ನೆನಪು ಮಾಡಿಕೊಳ್ತಾ ಇದ್ದೇವೆ. ನನಗೆ ತೃಪ್ತಿ ಇಲ್ಲ ನಿಜವಾಗಿ. ಇವತ್ತಿನ ಭಾಷಣ ಒಂದು ರೀತಿಯಲ್ಲಿ ಆನೆಗೆ ಅಂಕುಶ ಹಾಕಿದಾಗಿದೆ. ನನ್ನಲ್ಲಿ ಆನೆಯಷ್ಟು ಭಾವನೆ ಉಂಟು, ವಿಷಯ ಅಲ್ಲ, ಆನೆಯಷ್ಟು ಭಾವನೆ ಉಂಟು. ಆದರೆ ಭಾವನೆಯನ್ನು ಸಮಯವೆನ್ನುವ ಅಂಕುಶ ಎಳೀತಾ ಇತ್ತು. ತಾರನಾಥರು ಒಮ್ಮೆ ಅಡ್ಡ ಹೋದರು. ಹಾಗಾಗಿ ಈ ಒಂದು ಅವಕಾಶಕ್ಕಾಗಿ, ಮತ್ತು ಒಳ್ಳೆಯ ಹಾಡುಗಳು ಮತ್ತು ಚಿತ್ರ ಯಾವುದು ಅಂತ ನನಗೆ ಸರಿ ನೋಡ್ಲಿಕ್ಕೆ ಆಗಲಿಲ್ಲ. ಒಳ್ಳೆಯ ಚಿತ್ರಕಾರರು ಇಲ್ಲಿದ್ದಾರೆ. ಒಳ್ಳೆಯ ಹಾಡುಗಳನ್ನು ಕೂಡ ನಾವಿವತ್ತು ಕೇಳಿದೆವು. ಈ ರೀತಿಯಲ್ಲಿ ಕವಿಯನ್ನು ನೆನೆದು ಅವರನ್ನು ಸ್ಮರಿಸುವುದು
ತುಂಬ ಒಂದು ಕೃತಜ್ಞತೆಯ ಸಂಗತಿ. ಅಪಾರೇ ಕಾವ್ಯ ಸಂಸಾರೇ ಕವಿರೇವ ಪ್ರಜಾಪತಿ ಅಂತ ಹೇಳ್ತಾರೆ. ಆಗ ಬೇಂದ್ರೆಯವರು ರಾಜಕೀಯ ಆಳುವವರಿಗೆ ಕವಿಯನ್ನು ಪ್ರಶ್ನಿಸಲಿಕ್ಕಿಲ್ಲ ಅಂತ. ಯಾಕೆಂದರೆ ಕವಿ ಎನ್ನುವವನು ಕಾವ್ಯ ಸಂಸಾರದಲ್ಲಿ ಅವನೇ ಪ್ರಜಾಪತಿ ಅಂತ, ಅವನನ್ನು ಯಾರು ಪ್ರಶ್ನಿಸುವವರು? ಅಂತಹ ಕವಿಗಳನ್ನು ನಾವಿವತ್ತು ನೆನಪು ಮಾಡಿಕೊಂಡು ನಮ್ಮ ಜೀವನದಲ್ಲಿ ಅದರ ಒಳ್ಳೆಯ ಅಂಶಗಳನ್ನು ಅಳವಡಿಸಿಕೊಳ್ಳುವುದಕ್ಕೆ ಈ ಒಂದು ಸಮ್ಮೇಳನ ನಾಂದಿಯನ್ನು ಹಾಡಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಕೂಡ ಎಲ್ಲ ನನ್ನ ಬಂಧುಗಳ ಜೊತೆಗೆ ಕೂತುಗೊಳಿಸಿಕೊಂಡು ನಮ್ಮ ದಿವಾಕರಾಚಾರ್ಯರನ್ನು ಪೀಠದಲ್ಲಿ ಕುಳಿಸಿ ನಮ್ಗೆ ಬಹಳ ಖುಷಿಯಾಯಿತು. ಅವರ ಮಾತುಗಳನ್ನು ಆಗ ಮೊಬೈಲ್ನಲ್ಲಿ ಸ್ವಲ್ಪ ಹೊತ್ತು ನಮ್ಮ ಗುಡ್ಡಪ್ಪರ ಫೋನ್ನಲ್ಲಿ ಕೇಳಿದೆ. ಅಂದರೆ ಕುತೂಹಲ ತಡಿಲಿಕ್ಕಾಗಲಿಲ್ಲ, ನಮ್ಮಲ್ಲಿ ಒಂದು ಪರೀಕ್ಷೆ ಆದ ಕಾರಣ ಪರೀಕ್ಷೆ ಮುಗಿಯದೇ ಬರಲಿಕ್ಕಾಗೋದಿಲ್ಲ. ಹಾಗೆ ಸಾಹಿತ್ಯ ಸಮ್ಮೇಳನದ ಅತ್ಯಂತ ಪ್ರೀತಿಯಿಂದ ಇಲ್ಲಿವರೆಗೆ ನಾನು ಬಂದಿದ್ದೇನೆ. ನನ್ನನ್ನು ಇಲ್ಲಿಗೆ ಕರೆಸಿ ನನ್ನ ಮಾತುಗಳನ್ನು ಸಹಿಸಿ ಇಷ್ಟು ಕಾಲವನ್ನು ಕೊಟ್ಟದ್ದಕ್ಕಾಗಿ ನಿಮಗೆಲ್ಲ ವಂದಿಸಿ ವಿರಮಿಸ್ತೇನೆ. ನಮಸ್ತೆ. ಸೇಡಿಯಾಪು ಕೃಷ್ಣ ಭಟ್ಟರ ಚಿತ್ರನಮನವನ್ನು ಮಾಡಿದವರು ಕನ್ನಡ ಸಾಹಿತ್ಯ ಪರಿಷತ್ತು ಪುತ್ತೂರು. ಇದರಿಂದ ಸನ್ಮಾನಿತಗೊಂಡ ಜಿಲ್ಲೆಯ ಪ್ರಸಿದ್ಧ ಚಿತ್ರಕಲಾವಿದ, ಗೆರಟೆ ಕಲಾವಿದರು ಆಗಿರುವಂತಹ ವಿದ್ಯಾರಶ್ಮಿ ವಿದ್ಯಾಲಯ ಸವಣೂರಿನ ಕಲಾ ಶಿಕ್ಷಕರಾದಂತಹ ಧನಂಜಯ ಮರ್ಕಂಜ ಸರ್. ಇದೀಗ ಗೋಷ್ಠಿಯಲ್ಲಿ ಭಾಗವಹಿಸಿದ ಎಲ್ಲ ಸಾಹಿತಿಗಳಿಗೆ, ಗಾಯಕರಿಗೆ, ಚಿತ್ರಕಲಾವಿದರಿಗೆ ಪ್ರಮಾಣ ಪತ್ರವನ್ನು ವಿತರಿಸಬೇಕಾಗಿ ಸರ್ವಾಧ್ಯಕ್ಷರಲ್ಲಿ ಪ್ರೀತಿಯಿಂದ ವಿನಂತಿಸಿಕೊಳ್ತಾ ಇದ್ದೇನೆ. ಸಮರ್ಪಿಸ್ತಾ ಇದ್ದಾನೆ. ಜೊತೆಗೆ ಈ ಕವಿ ಸ್ಮರಣೆ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಶ್ರೀ ಗಣರಾಜ ಕುಂಬಳೆ, ಪ್ರಾಂಶುಪಾಲರು, ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜು ರಾಮಕುಂಜ, ಇವರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಜೊತೆಗೆ ಉಪಸ್ಥಿತಿಯಲ್ಲಿದ್ದಂಥ ಶ್ರೀ ರಾಮಕೃಷ್ಣ ಮಲ್ಲಾರ, ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘ ಕಡಬ, ಇವರಿಗೂ ಧನ್ಯವಾದವನ್ನು ಮುಖ್ಯ ಶಿಕ್ಷಕರು ವಿವೇಕಾನಂದ ಕನ್ನಡ ಮಾಧ್ಯಮ ಶಾಲೆ ಪುತ್ತೂರು, ಇವರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಗಾಯನವನ್ನು ಮಾಡಿದಂಥ ಶ್ರೀಯುತ ಅನಿಲ್ ಕಡಬ, ಪ್ರೌಢಶಾಲಾ ಶಿಕ್ಷಕರು ಕಡಬ, ಇವರಿಗೂ ಧನ್ಯವಾದವನ್ನು ಸಮರ್ಪಿಸಿದ್ದೇನೆ. ಜೊತೆಗೆ ಚಿತ್ರವನ್ನು ಮಾಡಿದಂಥ ಶ್ರೀಯುತ ಜಗನ್ನಾಥ ಹರಿಯಡ್ಕ, ಚಿತ್ರಕಲಾ ಶಿಕ್ಷಕರು ಕೊಂಬೆಟ್ಟು ಪ್ರೌಢಶಾಲೆ, ಇವರಿಗೂ ಧನ್ಯವಾದಗಳು. ಬೇಂದ್ರೆ ಸ್ಮರಣೆ ಗೋಷ್ಠಿಯನ್ನು ಮಾಡಿದಂಥ ಶ್ರೀ ಜನಾರ್ದನ ದುರ್ಗ, ಶಿಕ್ಷಕರು ಬಡಗನ್ನೂರು ಶಾಲೆ, ಇವರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಗಾಯನವನ್ನು ಮಾಡಿದಂಥ ರಮೇಶ್ ಶಿರ್ಲಾಲ್, ನೆಟ್ಟಣಿಗೆ ಮುಡ್ನೂರಿನ ಶಿಕ್ಷಕರು, ಇವರಿಗೂ ಧನ್ಯವಾದಗಳು. ಚಿತ್ರವನ್ನು ಮಾಡಿದಂಥ ಶ್ರೀಮತಿ ಜಯಲಕ್ಷ್ಮಿ ಸಾಲ್ಮರ ಪ್ರೌಢಶಾಲೆಯ ಚಿತ್ರಕಲಾ ಶಿಕ್ಷಕಿ, ಇವರಿಗೂ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಸೇಡಿಯಾಪು ಸ್ಮರಣೆ ಮಾಡಿದಂಥ ಶ್ರೀ ಕವಿತಾ ಅಡೂರು, ಸುಧಾನ ಶಾಲೆಯ ಸಹಶಿಕ್ಷಕಿ, ಇವರಿಗೂ ಧನ್ಯವಾದಗಳು. ಗಾಯನವನ್ನು ಮಾಡಿದಂಥ ಶ್ರೀಮತಿ ಶುಭಾರಾವ್, ಸಂಗೀತ ಶಿಕ್ಷಕಿ, ಬೆಟ್ಟಂಪಾಡಿ ಪ್ರೌಢಶಾಲೆ, ಇವರಿಗೂ ಧನ್ಯವಾದಗಳು. ಈ ಚಿತ್ರಕ್ಕೆ ಮಾಡಿದಂಥ ಶ್ರೀ ಧನಂಜಯ ಮರ್ಕಂಜ, ವಿದ್ಯಾರಶ್ಮಿ ಶಾಲೆಯ ಚಿತ್ರಕಲಾ ಶಿಕ್ಷಕರು, ಎಲ್ಲರಿಗೂ ಧನ್ಯವಾದ. ಮತ್ತೊಮ್ಮೆ ಎಲ್ಲರಿಗೂ ವಂದಿಸ್ತಾ ನನ್ನ ಧನ್ಯವಾದ ಕಾರ್ಯಕ್ರಮ ಮುಗಿಸ್ತಾ ಆಗಿದೆ. ಈ ಕಾರ್ಯಕ್ರಮ ಯಶಸ್ವಾಗಲಿ ಅಂತ ಹೇಳಿ ಮತ್ತೊಮ್ಮೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ತಾ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು ಹಾಗೂ ಪುತ್ತೂರು ಮತ್ತು ಕಡಬ ತಾಲೂಕಿನ ಶಿಕ್ಷಕ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನ 2022 ಇದೊಂದು ಯಾರು ಹೋದರೂ ಯಾರು ಬಂದರೂ ಕೆಲವು ಮೈಲುಗಳನ್ನು ನಟ್ಟಿ ಹೋಗ್ತಾರೆ. ಅದನ್ನು ಮುಂದುವರಿಸಿಕೊಂಡು ಹೋಗೋದು ಒಂದು ಸಂಸ್ಕೃತಿ ಮತ್ತು ಸಂಸ್ಕಾರ. ಈ ನಿಟ್ಟಿನಲ್ಲಿ ಶಿಕ್ಷಕರಿಗಾಗಿ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟು ಶಿಕ್ಷಕ ಸಾಹಿತ್ಯ ಸಮ್ಮೇಳನವನ್ನು ಹುಟ್ಟುಹಾಕಿ ನಮ್ಮನ್ನೆಲ್ಲ ಒಂದು ವಿಶೇಷವಾದ ವೇದಿಕೆಗೆ ತಂದು ಕೂರಿಸಿದಂತಹ
ಖುಷಿಯಲ್ಲಿ ನಾವಿದ್ದೇವೆ. ಈಗ ವೇದಿಕೆ ಮೇಲಿರ್ತಕ್ಕಂಥವರನ್ನು ಸ್ವಾಗತಿಸುವಂತಹ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಇವತ್ತಿನ ವಿಶೇಷತೆ ಅತಿರಥ ಮಹಾರಥರೇ ವೇದಿಕೆಯಲ್ಲಿ ಕೂತ್ಕೊಂಡಿದ್ದಾರೆ. ಎಲ್ಲ ಪ್ರಶಸ್ತಿ ಪುರಸ್ಕೃತರೇ. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರು 3 ಜನ, ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರು 2, ಎಲ್ಲರೂ ರಾರಾಜಿಸ್ತಾ ಇರುವಂಥ ಈ ಸಂದರ್ಭದಲ್ಲಿ ಈ ಒಂದು ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದಂತಹ ಶ್ರೀಯುತ ದಿವಾಕರಾಚಾರ್ಯರು, ನಿವೃತ್ತ ಶಿಕ್ಷಕರು ಮತ್ತು ರಾಷ್ಟ್ರ ಪ್ರಶಸ್ತಿ ವಿಜೇತರು, ಸರ್ ನಿಮ್ಮನ್ನು ಈ ಸಭೆಗೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನು ಶ್ರೀಮತಿ ವೈಶಾಲಿ ಗೌರವ ಶಿಕ್ಷಕಿ ಇವರು ಪುಸ್ತಕ ಮತ್ತು ಹಾರದೊಂದಿಗೆ ಗೌರವಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಸಮಾರೋಪ ಭಾಷಣದ ಹೊಣೆ ಹೊತ್ತು ನಿಮ್ಮನ್ನೆಲ್ಲ ಕುತೂಹಲದ ಕಡೆಗೆ ಕೊಂಡೋಗ್ಲಿಕ್ಕಿರೋರು ಶ್ರೀಯುತ ನಾರಾಯಣ್ ಭಟ್ ಅಂದ ತಕ್ಷಣ ಅದು ರಾಮ ಜವಾಬ್ದಾರಿ, ಪೋಷಕರ ಪಾತ್ರ, ಇದರ ಬಗ್ಗೆ ಹಲವಾರು ಪುಸ್ತಕಗಳನ್ನು ಬರೆದು ಸಾಹಿತ್ಯ ಲೋಕಕ್ಕೆ ತಮ್ಮನ್ನೇ ತಾವು ಸದಾ ಪುಸ್ತಕ ಭಂಡಾರವನ್ನು ಶ್ರೀಮಂತಗೊಳಿಸಿದಂಥ ನಾರಾಯಣ್ ಭಟ್ ಸರ್, ನಿಮಗೆ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನು ಜಯಂತಿ ಇವರು ಪುಸ್ತಕ ಮತ್ತು ಹಾರದೊಂದಿಗೆ ಗೌರವಿಸಬೇಕು. ಹಾಗೆ ಎಸಿ ಬರ್ತಾರ. ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದಂತಹ ಸಾಧಕರನ್ನು ಸನ್ಮಾನಿಸಲಿಕ್ಕೆ ಇರತಕ್ಕಂಥವರು ನಮ್ಮ ವಿಭಾಗೀಯ ಅಧಿಕಾರಿಗಳು ಮಾನ್ಯ ಗಿರೀಶ್ ನಂದನ್ ರವರು ಆಗಮಿಸಲಿಕ್ಕಿದ್ದಾರೆ. ಅವರಿಗೆ ಕೂಡ ಅವರ ಅನುಪಸ್ಥಿತಿಯಲ್ಲಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಮತ್ತು ಅತಿಥಿಗಳಾಗಿ ನಮ್ಮೆಲ್ಲರ ಯುವ ಕಣ್ಮಣಿ, ನಮ್ಮ ನಾಯಕ, ದಕ್ಷಿಣ ಕನ್ನಡ ಜಿಲ್ಲೆಯ ಶಿಕ್ಷಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ವಿಮಲ್ ಕುಮಾರ್ ನೆಲ್ಯಾಡಿ ಇವರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ ಸರ್. ಅವರನ್ನು ಶ್ರೀಯುತ ಸಂತೋಷ್, ಈ ಒಂದು ಶಾಲೆಯ ದೈಹಿಕ ಶಿಕ್ಷಕರಾದಂಥ ಸಂತೋಷ್ ರವರು ಪುಸ್ತಕ ಮತ್ತು ಹಾರದೊಂದಿಗೆ ಶಾಲಿನೊಂದಿಗೆ ಗೌರವಿಸಬೇಕು. ಹಾಗೆ ಶಿವಶಂಕರ್ ಭಟ್ ಉಂಡೆಮನೆ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ನಿವೃತ್ತ ಮುಖ್ಯ ಗುರುಗಳು, ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಬಯಸ್ತಾ ಇದ್ದೇನೆ. ಹಾಗೆ ಪುತ್ತೂರು ಶಿಕ್ಷಣ ಇಲಾಖೆಯಲ್ಲಿಯೇ ಒಂದು ಹವಾವನ್ನೇ ಕ್ರಿಯೇಟ್ ಮಾಡಿದರು. ಪದ್ಮನಾಭ ಆಳ್ವಾಕ್ಕೆ ನಿವೃತ್ತ ಮುಖ್ಯ ಗುರುಗಳು, ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರು, ಶಿಕ್ಷಣ ಕ್ಷೇತ್ರದಲ್ಲಿ ವಿಶೇಷವಾದ ಸಾಧನೆ ಮಾಡಿದಂಥವರು ಈ ಶಾಲೆಯಲ್ಲಿ ಇದ್ದು ಶಿಕ್ಷಣ ಸಂಯೋಜಕರಾಗಿದ್ದಾಗಲೇ ಪದ್ಮನಾಭರು ಬರ್ತಾರೆ ಅಂದರೆ ಸ್ವಲ್ಪ ಎಲ್ಲ ಬಿಸಿ ಬಿಸಿ ಆಗ್ತಿತ್ತು. ಅವರದು ಚಂದದಲ್ಲಿ ಕೆಲಸ ಮಾಡಿ ಹೋದವರು, ಅವರಿಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರಿ. ಕೆ ಪದ್ಮನಾಭ ಆಳ್ವ, ನಿವೃತ್ತ ಶಿಕ್ಷಣ ಸಂಯೋಜಕರಾಗಿ ಸೆನ್ಸಸ್ ಆಫ್ ಇಂಡಿಯಾ 2011 ದ ಪ್ರೆಸಿಡೆಂಟ್ ಆಫ್ ಇಂಡಿಯಾರಿಂದ ಮೆರಿಟೋರಿಯಸ್ ಸರ್ವಿಸ್ಗಾಗಿ ದ ಸೆನ್ಸಸ್ ಸಿಲ್ವರ್ ಮೆಡಲನ್ನು ಇವರು ಪಡ್ಕೊಂಡಿದ್ದಾರೆ. ಇವರಿಗೆ ಎಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನು ರಮ್ಯಾ ಇವರು ಪುಸ್ತಕ ಮತ್ತು ಶಾಲಿನೊಂದಿಗೆ ಗೌರವಿಸಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾನ್ಯ ಆಯುಕ್ತರು ಆಗಮಿಸಿದ್ದಾರೆ, ನಂದನ್. ಇವರನ್ನು ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಶಿಕ್ಷಣ ಇಲಾಖೆ ಹಾಗೂ ಊರಿನವರ ಪರವಾಗಿ ಪ್ರೀತಿಯಿಂದ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಅವರನ್ನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಯವರು ಶಾಲು ಹೊದಿಸಿ ಸನ್ಮಾನಿಸಿ ಗೌರವಿಸಬೇಕಂತ ಅವರನ್ನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಆತ್ಮೀಯ ಸ್ವಾಗತ ಸರ್.
ಹಾಗೆ ಹಾಗೆ ಒಂದು ಊರಿನ ವಿಶೇಷತೆ ಅಥವಾ ಊರಿನ ಮೂಲಭೂತ ಸೌಲಭ್ಯಗಳು ಚಂದ ಉಂಟು ಅಂತ ಹೇಳಿದರೆ ಅಲ್ಲಿ ಗ್ರಾಮ ಪಂಚಾಯತ್ನವರ ಉಪಸ್ಥಿತಿ ಇರ್ತದೆ, ಅವರು ಚಂದ ಇರ್ತಾರೆ ಅಂತ ಅರ್ಥ. ಹಾಗಾಗಿ ಚಂದ ಅಂದರೆ ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅಂತ ಅರ್ಥ. ಹಾಗಾಗಿ ಈ ಊರಿನ ಪ್ರಥಮ ಪ್ರಜೆ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ಭವ್ಯ ವಿ ಶೆಟ್ಟಿ ಬೆಳ್ಳಿಪ್ಪಾಡಿ ಇವರಿಗೆ ಕೂಡ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. SDMC ಅಧ್ಯಕ್ಷರು ಭವ್ಯ ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರನ್ನು ದೇವಯಾನಿ ಇವರು ಗೌರವಿಸಬೇಕು. ಶಾಲು ಮತ್ತು ಪುಸ್ತಕದೊಂದಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಅವರನ್ನು ಕಾರ್ಯಕ್ರಮದಲ್ಲಿ ಗೌರವಿಸಬೇಕಾಗಿ ವಿನಂತಿ. ಈ ಶಾಲೆಯ SDMC ಅಧ್ಯಕ್ಷರು ಬಹಳಷ್ಟು ಮೊನ್ನೆಯಿಂದ ಚುರುಕಿನಿಂದ ಎಲ್ಲ ಕಾರ್ಯಗಳನ್ನು ನಡೆಸಿಕೊಡುವವರು. ಹಾಗೆ ಇಷ್ಟೊಂದು ಅದ್ದೂರಿಯಾಗಿ ನಡೆಯುವಂತಹ ಈ ನಮ್ಮ ಶಿಕ್ಷಕರ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದಂತಹ ಹರಿಕಿರಣ್ ಸರ್ ಇವರನ್ನು ಕೂಡ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಅವರನ್ನು ಈ ಒಂದು ಶಾಲೆಯಲ್ಲಿ ಮುಖ್ಯ ಶಿಕ್ಷಕರಾಗಿ ಕಾರ್ಯನಿರ್ವಹಿಸಿ ಇದೀಗ ನಿವೃತ್ತರಾಗಿರುವ ಯಶೋಧ ಮೇಡಮ್ ಇವರು ಗೌರವಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಯಶೋಧ ಮೇಡಮ್ ಇದೇ ಶಾಲೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ BRCಯಲ್ಲಿ ಹಲವು ವರ್ಷಗಳ ಸೇವೆಯನ್ನು ಮಾಡಿರುವಂಥ ಯಶೋಧ ಮೇಡಮ್, ಯಶೋಧ ಮುಖ್ಯ ಅಂತಲೇ ಅವರನ್ನು ಕರೀತಿದ್ರು. ಅವರು ಈ ಒಂದು ವೇದಿಕೆಗೆ ಬಂದು ಅವರನ್ನು ಗೌರವಿಸಬೇಕು. ಹಾಗೆ ಶಾಲೆಯನ್ನು ಅಚ್ಚುಕಟ್ಟು ಹಾಗೆ ಈ ಶಾಲೆಯಲ್ಲಿ ನಮಗೆಲ್ಲ ಅನುವು ಮಾಡಿಕೊಟ್ಟು ಇಲ್ಲಿಗೆ ಬರುವಂತೆ ಆಹ್ವಾನಿಸಿ ಊರಿನವರನ್ನೆಲ್ಲ ಸಮ್ಮತಕ್ಕೆ ತಗೊಂಡು ಉತ್ತಮ ರೀತಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಂಥ ಈ ಶಾಲೆಯ ಮುಖ್ಯ ಶಿಕ್ಷಕಿ ಶ್ರೀಮತಿ ಯಶೋಧ ಬೆಳ್ಳಿಪ್ಪಾಡಿ ಮುಖ್ಯಗಳನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ ಮೇಡಮ್. ಇವರನ್ನು ಸುಭಾಷಿಣಿ SDMCಯ ಸದಸ್ಯರು ಗೌರವಿಸಬೇಕು. ಅವ್ರ ಲಾಸ್ಟಿಗೆ ಹಾಗೆ ಸಾಹಿತ್ಯ ಶಿಕ್ಷಕರ ಸಾಹಿತ್ಯ ಸಮ್ಮೇಳನವನ್ನು ನಡೆಸಲಿಕ್ಕೆ ಹೇಗೆ ಆಗಬೇಕು ಏನಾಗಬೇಕು ಅಂತೇಳಿ ಸಂಚಾಲಕರಾಗಿ ಕೆಲಸ ನಿರ್ವಹಿಸ್ತಾ ನಮ್ಮನ್ನೆಲ್ಲ ಒಗ್ಗಟ್ಟಿಗೆ ಸೇರಿಸಿದವರು ತಾರನಾಥ್ ಸವಣೂರ್ ಇವರನ್ನು ಕೂಡ ಈ ಶಾಲೆಯ ಪರವಾಗಿ ಈ ಕಾರ್ಯಕ್ರಮವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರನ್ನು ಶ್ರೀಮತಿ ವಸಂತಿ ಮಣಿಕರ ಶಾಲೆಯ ಪ್ರೌಢಶಾಲೆಯ ಶಿಕ್ಷಕಿ ಇವರು ಪುಸ್ತಕ ಮತ್ತು ಶಾಲಿನೊಂದಿಗೆ ಗೌರವಿಸಬೇಕು. ಶ್ರೀಮತಿ ವಸಂತಿ ಮೇಡಮ್. ಹಾಗೆ ಬೆಳಗಿನಿಂದ ಸಂಜೆ ತನಕ ನಾವು ಎಲ್ಲಾದರೂ ಕೆಲಸ ಮಾಡಿದರೆ ನಮಗೆ ದಣಿವಾಗ್ತದೆ ಅಂತ ನಾವು ಹೇಳೋದುಂಟು. ಆದರೆ ರಜೆ ದಿನಗಳಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡು ಶಿಕ್ಷಕರನ್ನು ಹಾಕಿ ಹಾಗೆ ಒಂದು ಹೊಸ ಪರಂಪರೆಯನ್ನು ಹುಟ್ಟುಹಾಕಿ ಶಿಕ್ಷಕರ ಸಾಹಿತ್ಯ ಸಮ್ಮೇಳನವನ್ನು ಇಲ್ಲಿ ಪುತ್ತೂರಿನಲ್ಲಿ ಹಾಕಿಕೊಟ್ಟವರು. ಯಾವ ರೀತಿ ಹೇಳಬೇಕು ಗೊತ್ತಾಗ್ತಾ ಇಲ್ಲ, ನಮಗೆ ಪದಗಳು ಬರ್ತಾ ಇಲ್ಲ. ಮಾಡಿದ ಕೆಲಸಗಳು ಹಲವಾರಿದೆ, ಹೇಳಲಿಕ್ಕೆ ಸಮಯ ಅವಕಾಶ ಜಾಸ್ತಿ ಇದೆ. ಮೊದಲೇ ಅಲ್ಲಿ ಹೇಳಿದರು ತುಂಬ ಎಳಿಬೇಡಿ ಮರ್ರಿ ಅಂತ, ಹಾಗಾಗಿ ತುಂಬ ಎಳಿಲಿಕ್ಕೆ ಹೋಗೋದಿಲ್ಲ. ಎಲ್ಲವನ್ನ ಮಾತು ಕಡಿಮೆ ಮೌನದಲ್ಲಿಯೇ ಕೆಲಸ ಮಾಡಿಸ್ತಾ ಹೇಗೋ ಆದರೆ ಆಗಬಹುದು, ಬೆಳಕರಿದ್ರೆ ಸಾಕು ಅನ್ನೋದು ಬೇರೆ ರೀತಿ ಇರ್ತದೆ. ಆದರೆ ಹೀಗೆ ಆಗಬೇಕು, ಹಾಕಿಕೊಟ್ಟ ಯೋಜನೆಗಳು ಸರಿಯಾಗಿ ಆಗಬೇಕು ಅನ್ನೋದೇ ಅವರ ಮನದಾಳದಲ್ಲಿ ಮತ್ತು ಹೊರಗೆ ಕೂಡ ಆಗಿರ್ತದೆ. ಎಲ್ಲವನ್ನ ಮುಖಭಾವದಲ್ಲಿಯೇ ನಮ್ಮನ್ನು ಸರಿದಾರಿಗೆ ತಂದು ಶಾಲೆಯಲ್ಲಿ ಆಗ್ಬೋದು, ಕಾರ್ಯಕ್ರಮಗಳಲ್ಲಾಗ್ಬೋದು, ಕಾರ್ಯಕ್ರಮ ಆಯೋಜನೆ ಹೇಗೆ ಆಗಿತ್ತು ಹಾಗೇ ಪರಿಪೂರ್ಣ ಆಗಬೇಕು ಅನ್ನುವ ಮಹದಾಸೆಯೊಂದಿಗೆ ಬೆಳಗಿನಿಂದ ಸಂಜೆ ತನಕ 1 ವಾರಗಳ ಕಾಲ ನಮ್ಮನ್ನೆಲ್ಲ ಒಗ್ಗಟ್ಟುಗೊಳಿಸಿ ಕಾರ್ಯಕ್ರಮಗಳನ್ನು ಆಯೋಜನೆಗೆ ಕಾರಣಕರ್ತರು. ಈ ಸಾಹಿತ್ಯ
ಸಮ್ಮೇಳನ ಸಾಹಿತ್ಯ ಪರಿಷತ್ತಿನ ಈ ಪಾಪುವಿಗೆ ಜನ್ಮ ನೀಡಿದಂತಹ ಬಿ.ವ. ಸಾಹೇಬರಿಗೆ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಸರ್. ಇವರನ್ನು ಶ್ರೀಮತಿ ಯಶೋಧ ನೆಟ್ಟಣಿಗಮಡ್ನೂರು ಶಾಲೆಯ ಶಿಕ್ಷಕಿ ಮತ್ತು ಹಿಂದೆ BRP ಆಗಿದ್ದವರು. ಮೇಡಮ್ ಪುಸ್ತಕ ಹಾಗೂ ಶಾಲೆಯೊಂದಿಗೆ ಗೌರವಿಸಬೇಕು. ಮಾನ್ಯ BO ರವರು ನಮ್ಮೆಲ್ಲರ ಮಾರ್ಗದರ್ಶಕರು, ಎಲ್ಲರಿಗೆ ಬಹಳ ಪ್ರೋತ್ಸಾಹವನ್ನು ಕೊಡುತ್ತಿರುವವರು. ಈ ಒಂದು ಸಾಹಿತ್ಯ ಸಮ್ಮೇಳನ ಆಗಬೇಕಾದ್ರೆ ಅವರ ಆ ಒಂದು ಕಲ್ಪನೆ ಅದೀಗ ಕನಸಿನ ಕೂಸು. ಹಾಗೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತಮ್ಮನ್ನೇ ತೊಡಗಿಸಿಕೊಂಡು ಯಕ್ಷಗಾನ ಕಲಾವಿದರಾಗಿ, ಯಕ್ಷಗಾನದ ಅರ್ಥಧಾರಿಯಾಗಿ, ಶಿಕ್ಷಣ ಕ್ಷೇತ್ರದಲ್ಲೂ ಒಳ್ಳೆಯ ಹೆಸರನ್ನು ಗಳಿಸಿದವರು. ಗುಡ್ಡಪ್ಪ ಅಂದರೆ ಬಾಕಿಯವರೆಲ್ಲ ಅಲ್ಲಿ ಮುಂದಿನವ್ರು ಕೂತರು ಬಲ್ಯ ಅಂತಾರೆ. ಬಲ್ಯಕ್ಕೂ ಗುಡ್ಡಪ್ಪರಿಗೂ ಬಹಳ ಅವಿನಾಭಾವವಾದಂತಹ ಹೆಸರನ್ನಿಟ್ಟುಕೊಂಡು ಕೆಲಸ ಮಾಡಿದವರು. ಆಯುಕ್ತರ ಇಂದ ಸನ್ಮಾನಿಸಲ್ಪಡುವರು ಗುಡ್ಡಪ್ಪ ಬಲ್ಯ ಸರ್, ನಿವೃತ್ತ ಗುರುಗಳು. ನಿಮಗೆ ಕೂಡ ಎಲ್ಲರ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೀನಿ ಸರ್. ಹಾಗೆ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳಾಗಿದ್ದುಕೊಂಡು ಅವರ ವಿದ್ಯೆ ಇರಬೇಕು, ಹೇಳುವನನ್ನು ಕೂಡ ಓಡಿಸಬಲ್ಲ ವ್ಯಕ್ತಿತ್ವ, ಚಾಣಕ್ಯ ಸುಂದರ್ ಸರ್, ನಿಮಗೆ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತೇನೆ ಸರ್. ಅವರಿಗೆ ಶ್ರೀಯುತ ಪ್ರಶಾಂತ ನಂತಾಡಿ ಇವರು ಪುಸ್ತಕ ಮತ್ತು ಶಾಲೆಯೊಂದಿಗೆ ಗೌರವಿಸಬೇಕು. ಫಸ್ಟ್ ಗುಡ್ಡಪ್ಪ ಬಲ್ಯರಿ. ಅವ್ರಿಗೆ ಆಗಲಿಲ್ಲ. ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಮೇಡಮ್ ಅಲ್ಲಿ ಕವಿಗೋಷ್ಠಿಯಲ್ಲಿ ಮಾತಾಡ್ತಾ ಇರುವಾಗಲೇ ಗೊತ್ತಾಯಿತು, ಸಾಹಿತ್ಯ ಕ್ಷೇತ್ರದ ಒಳ್ಳೆಯ ಒಂದು ಸಂಪನ್ಮೂಲ ವ್ಯಕ್ತಿಗಳು ಹೌದು. ಸಾಹಿತ್ಯ ಲೋಕಕ್ಕೆ ಸಾಹಿತ್ಯ ಕೃಷಿಯನ್ನು ಅಭಿವೃದ್ಧಿಪಡಿಸಿರುವಂಥವರು ಕವಿತಾ ಅಡೂರ್ ಮೇಡಮ್. ನಿಮ್ಮನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ ಮೇಡಮ್. ಇವರನ್ನು ಶ್ರೀಮತಿ ತುಳಸಿ ಈ ಶಾಲೆಯ ಪೋಷಕರು. ಇವರು ಶಾಲು ಓದಿಸಿ ಸನ್ಮಾನಿಸಬೇಕಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆ ಸಾಹಿತ್ಯ ಕ್ಷೇತ್ರದಲ್ಲಿ ಹಲವಾರು ಜನ ಶಿಕ್ಷಕರು ಕೆಲಸ ಮಾಡಿದ್ದಾರೆ. ಸಾಹಿತಿಗಳೆಲ್ಲರೂ ಕೂಡ ಶಿಕ್ಷಕರಲ್ಲ. ಹಾಗೆ ಹೇಳಲಿಕ್ಕೆ ಆಗ್ತದಾ? ಇಲ್ಲ. ಶಿಕ್ಷಕರುಗಳೆಲ್ಲ ಸಾಹಿತಿಗಳಲ್ಲ, ಆದರೆ ಸಾಹಿತಿಗಳಾದವರೆಲ್ಲ ಶಿಕ್ಷಕರೆನ್ನೋದು ನಮ್ಮ ಹೆಮ್ಮೆಯ ವಿಚಾರ. ಈ ಒಂದು ಶಿಕ್ಷಕರ ಸಾಹಿತ್ಯ ಸಮ್ಮೇಳನವನ್ನು ಅದ್ದೂರಿಯಾಗಿ ನಡೆಸ ಸಾಹಿತ್ಯಾಸಕ್ತ ಅಭಿಮಾನಿಗಳು ಬೇಕು. ಹಾಗೆ ಬೆಳಗಿನಿಂದ ಇದು ತನಕ ಸಾಹಿತ್ಯ ಅಭಿರುಚಿಯನ್ನಿಟ್ಟುಕೊಂಡು ವಿವಿಧ ಗೋಷ್ಠಿಗಳನ್ನು ನಡೆಸಿಕೊಟ್ಟಂತಹ ಎಲ್ಲ ಗೋಷ್ಠಿಯ ಅಧ್ಯಕ್ಷರು, ನೆರವೇರಿಸಿಕೊಟ್ಟಂತಹ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳು, ಅದಕ್ಕೆ ನಿರೂಪಣೆ ಮಾಡಿಕೊಟ್ಟಂಥ ಎಲ್ಲ ಗೋಷ್ಠಿಯ ಅಧ್ಯಕ್ಷರುಗಳಿಗೆ, ಸಂಪನ್ಮೂಲ ವ್ಯಕ್ತಿಗಳಿಗೆ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಊರ ಪರ ಊರ ದೂರ ದೂರದಿಂದ ಬಂದು ಇಲ್ಲಿ ಕಲಾ ಪ್ರದರ್ಶನವನ್ನು ನೀಡಿದಂತಹ ಕಲಾ ತಂಡಗಳಿಗೆ ಈ ಕಾರ್ಯಕ್ರಮದ ಪರವಾಗಿ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಈ ಊರಿನ ಮೊದಲೇ BO ಸರ್ ನಮ್ಮನ್ನು ಕರೆದು ಹೇಳಿದಾಗ ಬೆಳ್ಳಿಪಾಡಿ ಅಂದ ತಕ್ಷಣ ತುಂಬ ಜನ ಹೇಳಿದರು, ಬೆಳ್ಳಿಪಾಡಿ ಜನರು ಬಹಳ ಒಳ್ಳೆಯ ರೀತಿಯಲ್ಲಿ ಸ್ಪಂದಿಸ್ತಾರೆ, ಅಲ್ಲಿ ಹೋದರೆ ಅರ್ಧ ಕೆಲಸ ನಮ್ಮದು ಮುಗ್ದಾಗಿ ಆಗ್ತದೆ, ಅವರೇ ನೆರವೇರಿಸ್ತಾರೆ ಅಂತ ಒಳ್ಳೆ ಮಾತಿನೊಂದಿಗೆ ಇಲ್ಲಿಗೆ ಕರ್ಕೊಂಡು ಬಂದು ಕೆಲಸ ಮಾಡಿಸಿ
ಎಲ್ಲ ರೀತಿಯ SDMC ಅವರು, ಊರವರು ಎಲ್ಲ ವ್ಯವಸ್ಥೆಗಳನ್ನು ನೋಡಿಕೊಳ್ತಾ ಎಲ್ಲ ಸ್ವಯಂ ಸೇವಕರಾಗಿ ಕೆಲಸ ನಿರ್ವಹಿಸಿದಂಥ SDMC ಅವರಿಗೆ, ಊರವರಿಗೆ ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾರಣಕರ್ತರಾದ ಎಲ್ಲರಿಗೆ ಕೂಡ ಪ್ರೀತಿಪೂರ್ವಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆ ಪತ್ರಕರ್ತ ಮಿತ್ರರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್. ತಮ್ಮ ಪರಿಷತ್ತು ಇದರ ಪ್ರಶಸ್ತಿಯನ್ನು ಶ್ರೀಮತಿ ಕವಿತಾ ಅಡೂರು ಅವರು ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರು ಸನ್ಮಾನ ಪೀಠದಲ್ಲಿ ಬಂದು ಆಸೀನರಾಗಬೇಕೆಂದು ಕೇಳಿಕೊಳ್ತಿದ್ದೇನೆ. ಅದೇ ರೀತಿ ಸಾಂಸ್ಕೃತಿಕ ಸಿರಿ ಪ್ರಶಸ್ತಿಯನ್ನು ಗುಡ್ಡಪ್ಪ ಬಲ್ಯ ಇವರು ಈ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಅವರು ಕೂಡ ವೇದಿಕೆಗೆ ಬಂದು ಆಸೀನರಾಗಬೇಕು ಹೇಳಿಕೊಳ್ತಿದ್ದೇನೆ. ಸಾಧನೆ ಹಾಗೂ ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವ ನೆಲೆಯಲ್ಲಿ ಹುಟ್ಟಿಕೊಂಡಿದೆ. ಈ ಸಮಿತಿ ಪ್ರಥಮ ಸಾಹಿತ್ಯ ಸಮ್ಮೇಳನದಲ್ಲಿ ಮಾನ್ಯ ಕ್ಷೇತ್ರ ಪ್ರೌಢಶಾಲಾ ವೃಂದದಲ್ಲಿ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆ ಮಾಡಿದವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗ್ತಿದೆ. ಶಿಕ್ಷಣ ಕ್ಷೇತ್ರದ ಜೀವಂತಿಕೆಯಲ್ಲಿ ಸಾಹಿತ್ಯ ಹಾಗೂ ಈ ಎರಡು ಕ್ಷೇತ್ರಗಳ ಪಾಲು ಹಿರಿದಾದುದು. ಈ ಪ್ರತಿಭಾವಂತರ ಸಾಧನೆ ಹಾದಿಯು ನಮಗೆ ಮಾರ್ಗದರ್ಶನ ನೀಡುವಂತಾಗಲಿ, ಈ ಮೂಲಕ ಮಗುವಿನ ಶಿಕ್ಷಣವು ಹೆಚ್ಚು ಸುಲಲಿತವಾಗಲಿ ಎಂಬ ಆಶಯದೊಂದಿಗೆ ಶಿಕ್ಷಕರ ದ್ವಿತೀಯ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನದ ಈ ಇರುವರಿಗೆ ಸಾಹಿತ್ಯ ಸಿರಿ ಹಾಗೂ ಸಾಂಸ್ಕೃತಿಕ ಸಿರಿ ಪ್ರಶಸ್ತಿಯನ್ನು ಪ್ರದಾನ ಮಾಡಲು ಸಂತೋಷಪಡುತ್ತಿದ್ದೇವೆ. ಮೊದಲಿಗೆ ಈ ಸಾಂಸ್ಕೃತಿಕ ಸಿರಿ ಈ ಪ್ರಶಸ್ತಿಗೆ ಭಾಜನರಾದವರು ಶ್ರೀಯುತ ಗುಡ್ಡಪ್ಪ ಬಲ್ಯವರು. ಯಕ್ಷಗಾನ ತಾಳಮದ್ದಲೆಯ ಕ್ಷೇತ್ರದಲ್ಲಿ ಮಿನುಗುತ್ತಿರುವ ತಾರೆಗಳಲ್ಲಿ ಗುಡ್ಡಪ್ಪ ಬಲ್ಯರು ಓರ್ವರು. ಮಂಗಳೂರು ಆಕಾಶವಾಣಿಯ ಯಕ್ಷಗಾನ ತಾಳಮದ್ದಲೆ ಎ ಗ್ರೇಡ್ ಕಲಾವಿದರಾಗಿದ್ದು ಇದುವರೆಗೆ 1,000ಕ್ಕಿಂತಲೂ ಹೆಚ್ಚು ತಾಳಮದ್ದಲೆಯ ಅರ್ಥಗಾರಿಕೆಯನ್ನು ಮಾಡಿರುತ್ತಾರೆ. ಯಕ್ಷಗಾನ ಅರ್ಥಗಾರಿಕೆಯ ಮೇರು ದಿಗ್ಗಜರು ಆಗಿರುವಂತಹ ಡಾಕ್ಟರ್ ಪ್ರಭಾಕರ್ ಜೋಶಿ, ಸಿದ್ದಕಟ್ಟ ಚೆನ್ನಪ್ಪ ಶೆಟ್ಟಿ, ರಾಧಾಕೃಷ್ಣ ಕಲ್ಚಾರ್, ವಾಸುದೇವ ಸಾಮಗ, ಮೂಡಂಬೈಲು ಗೋಪಾಲಕೃಷ್ಣ ಶಾಸ್ತ್ರಿ, ವಾಸುದೇವ ರಂಗಭಟ್ ಇವರ ಜೊತೆ ಅರ್ಥ ಹೇಳುವಂತಹ ಹಿರಿಮೆ ಇವರದ್ದಾಗಿದೆ. ಉತ್ತಮ ಸಂಘಟಕರೂ ಆದಂಥ ಇವರು ಶ್ರೀ ಶಬರೀಶ ಯಕ್ಷಗಾನ ಕಲಾವೃಂದ ನೆಲ್ಯಾಡಿ ಇದರ ಸ್ಥಾಪಕ ಅಧ್ಯಕ್ಷರು, ಶ್ರೀ ವಿನಾಯಕ ಯಕ್ಷಗಾನ ಕಲಾಸಂಘ ಬಲ್ಯ ನೆಲ್ಯಾಡಿ ಇದರ ಸ್ಥಾಪಕ ಕಾರ್ಯದರ್ಶಿಯು, ಪುತ್ತೂರು ಶ್ರೀ ಆಂಜನೇಯ ಯಕ್ಷಗಾನ ಸಂಘದ ಕಾರ್ಯದರ್ಶಿಯು, ಶ್ರೀ ಕಾಳಿಕಾಂಬ ಯಕ್ಷಗಾನ ಸಂಘ ಉಪ್ಪಿನಂಗಡಿಯ ಸದಸ್ಯರಾಗಿಯೂ, ಉಡುಪಿಯ ಯಕ್ಷಗಾನ ಕಲಾರಂಗದ ಅಜೀವ ಸದಸ್ಯರಾಗಿಯೂ ಯಕ್ಷಗಾನ ಕಲೆಯ ಉನ್ನತಿಗಾಗಿ ದುಡಿಯುತ್ತಿದ್ದಾರೆ. ತಂದೆ ನೆಲ್ಯಾಡಿಯ ಪ್ರಾಥಮಿಕ ಶಾಲೆ ಹಾಗೂ ಉಪ್ಪಿನಂಗಡಿಯ ಪ್ರೌಢಶಾಲಾ ಮಕ್ಕಳನ್ನು ತಾಳಮದ್ದಲೆಗೆ ಸಿದ್ಧಗೊಳಿಸಿ ಮಂಗಳೂರು ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ನೀಡಿದಂತಹ ಹೆಗ್ಗಳಿಕೆ ಇವರದಾಗಿದೆ. ಯಕ್ಷಗಾನ ಮಾತ್ರವಲ್ಲದೆ ನಾಟಕ ಕ್ಷೇತ್ರಗಳಲ್ಲೂ ಆಸಕ್ತಿ ಹೊಂದಿರುವ ಇವರು ತಮ್ಮ ಚಾಣಕ್ಯ ಒಂದು ಪಾತ್ರಕ್ಕೆ ಪ್ರಶಸ್ತಿಯನ್ನು ಕೂಡ ಪಡೆದಿರುತ್ತಾರೆ. ಯಕ್ಷಗಾನ ಕಲಾವಿದರಾದಂಥ ತಂದೆ ದಿವಂಗತ ಹೊನ್ನಪ್ಪ ಗೌಡ ಇವರಿಂದ ಯಕ್ಷಗಾನ ಆಸಕ್ತಿಯನ್ನು ಬೆಳೆಸಿಕೊಂಡ ಇವರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉಪ್ಪಿನಂಗಡಿಯಲ್ಲಿ ಪ್ರೌಢಶಾಲಾ ಶಿಕ್ಷಕರಾಗಿಯೂ ಇದೀಗ ಶ್ರೀ ರಾಮಕುಂಜೇಶ್ವರ ಪದವಿ ಪೂರ್ವ ಕಾಲೇಜಿನಲ್ಲಿ ರಾಜ್ಯಶಾಸ್ತ್ರ ಉಪನ್ಯಾಸಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ. ಇವರ ಮುಂದಿನ ಜೀವನ ಸುಖಮಯವಾಗಲಿ, ಯಕ್ಷಗಾನ ಕ್ಷೇತ್ರದಲ್ಲಿ ಹೆಚ್ಚಿನ ಸಾಧನೆ ಸಾಧಿತವಾಗಲಿ ಹಾಗೂ ಪುತ್ತೂರು ತಾಲೂಕಿನ ಎಲ್ಲ ಶಾಲಾ ಮಕ್ಕಳಿಗೂ ಕೂಡ ಯಕ್ಷಗಾನ ತಾಳಮದ್ದಲೆಯ ಬಗ್ಗೆ ಆಸಕ್ತಿ ಬೆಳೆಸುವಂತಾಗಲಿ. ಇವರ ಈ ಕಾರ್ಯಗಳು ಇಂಥ ಕಾರ್ಯಗಳು ಇವರಿಂದ ನೆರವೇರಲಿ ಆಶಿಸ್ತಾ ಗಣ್ಯರ ಸಮ್ಮುಖದಲ್ಲಿ ಈ 2ನೆಯ ಶಿಕ್ಷಕರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನದ ಈ ಒಂದು ಗಣ್ಯ ಸಮಾವೇಶದಲ್ಲಿ ಇವರನ್ನು ಸಾಹಿತ್ಯ ಸಾಂಸ್ಕೃತಿಕ ಸಿರಿ ಎಂಬ ಪ್ರಶಸ್ತಿಯನ್ನು ನೀಡಿ ಅವರನ್ನು ಗೌರವಿಸುತ್ತಿದ್ದೇವೆ. ಹಾಗೆ ಸಾಹಿತ್ಯ ಸಿರಿ ಪ್ರಶಸ್ತಿಗೆ ಭಾಜನರಾದರು ಶ್ರೀಮತಿ ಕವಿತಾ ಅಡೂರ್ರವರು. ಸಾಹಿತ್ಯ ಕ್ಷೇತ್ರದ ಅಗ್ರಪಂಕ್ತಿಯಲ್ಲಿರುವ ಸಾಹಿತಿಯಾಗಿದ್ದು ಇವರು ಮಂಕುತಿಮ್ಮನ ಕಗ್ಗದ ಮೂಲಕ ಅಪಾರ ಸಾಹಿತ್ಯ ಅಭಿಮಾನಿಗಳನ್ನು ಪಡೆದವರು ಇವರು. ಸಾಹಿತ್ಯ ಮಾತ್ರವಲ್ಲದೆ ಸಂಗೀತ, ಯಕ್ಷಗಾನ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿರುವ ಕೀರ್ತಿ ಇವರದಾಗಿದೆ. ಸಾಹಿತ್ಯ ಗೋಷ್ಠಿ, ಕವಿಗೋಷ್ಠಿ ಅಲ್ಲಿ ಭಾಗವಹಿಸಿದ ಅನುಭವದ ಜೊತೆಯಲ್ಲಿ ಸಾಹಿತ್ಯ ಸ್ಪರ್ಧೆಗಳಲ್ಲಿ ಬಹುಮಾನಗಳ ಸರಮಾಲೆಗೆ ಭಾಜನರಾಗಿದ್ದಾರೆ. ನಾವೆಲ್ಲರೂ ನೋಡುವ ಹಾಗೆ ವಿಜಯವಾಣಿ ಪತ್ರಿಕೆಯಲ್ಲಿ ಪ್ರಕಟವಾಗುತ್ತಿರುವ ಇವರ ಅತ್ಯಂತ ಜನಪ್ರಿಯ ಅಂಕಣ ಕಗ್ಗದ ಬೆಳಕು. ಈ ಕಗ್ಗದ ಬೆಳಕನ್ನು ಈ ಕಗ್ಗಗಳ ವ್ಯಾಖ್ಯಾನವುಳ್ಳ ಪುಸ್ತಕ ಪದಕುಸಿಯೇ ನೆಲವಿಹುದು ಎಂಬ ಪುಸ್ತಕ ರೂಪದಲ್ಲಿ ಪ್ರಕಟವಾಗಿದೆ. ಉತ್ತರ ಎನ್ನುವ ವಿಜ್ಞಾನ ನಾಟಕಕ್ಕಾಗಿ ರಾಜ್ಯ ಮಟ್ಟದ ಬೆಸ್ಟ್ ಸ್ಕ್ರಿಪ್ಟ್ ರೈಟರ್ ಪ್ರಶಸ್ತಿ ಪಡೆಯುವುದರೊಂದಿಗೆ ರಾಷ್ಟ್ರ ಮಟ್ಟದಲ್ಲಿ ಈ ನಾಟಕ ತೃತೀಯ ಬಹುಮಾನವನ್ನು ಬಗಲಿಗೇರಿಸಿಕೊಂಡಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ನ ಶತಮಾನೋತ್ಸವದ ಕವಿಗೋಷ್ಠಿಯಲ್ಲಿ ಅಲ್ಲದೆ ಅನೇಕ ಸಾಹಿತ್ಯ ವೇದಿಕೆಗಳ ಕವಿಗೋಷ್ಠಿಯಲ್ಲಿ ಪಾಲ್ಗೊಳ್ಳುವ ಅವಕಾಶವನ್ನು ಪಡೆದಿರುವುದು ಅಲ್ಲದೆ ಸಾಹಿತ್ಯ ಕಾರ್ಯಕ್ರಮಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿರುತ್ತಾರೆ. ಕಡಬದಲ್ಲಿ ನಡೆದಂಥ ಸಾಹಿತ್ಯ ಸಮ್ಮೇಳನದ ಕವಿಗೋಷ್ಠಿ ಅಲ್ಲದೆ ಅನೇಕ ಕವಿಗೋಷ್ಠಿಗಳ ಅಧ್ಯಕ್ಷತೆಯನ್ನು ಕೂಡ ವಹಿಸಿರುತ್ತಾರೆ. ಪುತ್ತೂರಿನಲ್ಲಿ ನಡೆದಂಥ ತುಳು ಸಾಹಿತ್ಯ ಸಮ್ಮೇಳನದ ಕವಿಕೂಟದಲ್ಲಿ ಕವಯಿತ್ರಿಯಾಗಿ ಭಾಗವಹಿಸಿರುತ್ತಾರೆ.
ಸಾಹಿತ್ಯ ಲಹರಿ ಎಂಬ ವಾಟ್ಸಪ್ ಬಳಗವನ್ನು ಆರಂಭಿಸಿ ಅದರ ಮೂಲಕ ಪ್ರಕಟಗೊಂಡ ಆಯ್ದ ಕವನಗಳ ಸಂಕಲನ ಕಬ್ಬದೊಕ್ಕಲು ಈ ಪುಸ್ತಕ ಒಂದು ಪ್ರಕಟ ಮಾಡಿ ಸುಧಾನ ಶಾಲೆಯ ಲಹರಿ ಸಾಹಿತ್ಯ ಸಂಘ ಸ್ಥಾಪಿಸಿ ಮಕ್ಕಳ ಪ್ರತಿಭೆಯಕ್ಕೆ ಪ್ರೋತ್ಸಾಹ ನೀಡುತ್ತಾ ಇರ್ತಾರೆ. ಸಾಹಿತ್ಯ ಮಾತ್ರವಲ್ಲ, ಯಕ್ಷಗಾನ ತಾಳಮದ್ದಲೆಗಳಲ್ಲೂ ಕೂಡ ಅನೇಕ ಪಾತ್ರಗಳನ್ನು ನಿರ್ವಹಿಸಿದ ಕೀರ್ತಿ ಇವರದ್ದಾಗಿದೆ. ಹಾಗೂ ಅನೇಕ ತಂಡಗಳಲ್ಲೂ ಕೂಡ ಕಲಾವಿದರಾಗಿ ಭಾಗವಹಿಸಿರುತ್ತಾರೆ. ಇವರು ಅನೇಕ ಸಂದರ್ಭಗಳಲ್ಲಿ ಅನೇಕ ಶಾಲೆಗಳ ಸ್ಮರಣ ಸಂಚಿಕೆಯ ಸಂಪಾದಕತ್ವವನ್ನು ಕೂಡ ವಹಿಸಿರ್ತಾರೆ. ರವಿಶಂಕರ್ ಒಡ್ಡಂಬೆಟ್ಟು ಅವರ ಸಮಗ್ರ ಸಾಹಿತ್ಯ ಕೃತಿ ಸೂರ್ಯಕಾಂತಿಯ ಸಂಪಾದಕತ್ವ, ಸುಧಾನ ಶಾಲೆಯ ವಸತಿ ಶಾಲೆಯ ರಜತೋತ್ಸವ ಸ್ಮರಣ ಸಂಚಿಕೆಯ ಸಂಪಾದಕತ್ವ, ಸುನಾದ ಸಂಗೀತ ಶಾಲೆಯ ಸ್ಮರಣ ಸಂಚಿಕೆಯ ಸಂಪಾದಕತ್ವ, ಪುತ್ತೂರು ಸಾಹಿತ್ಯ ಸಮ್ಮೇಳನದ ಸ್ಮರಣ ಸಂಚಿಕೆಯ ಸಂಪಾದಕತ್ವವನ್ನು ವಹಿಸಿಕೊಂಡಿರ್ತಾರೆ. 2018 ಡಿಸೆಂಬರ್ 6 ಧರ್ಮಸ್ಥಳದಲ್ಲಿ ನಡೆದಂಥ ಲಕ್ಷದೀಪೋತ್ಸವದ ಸರ್ವಧರ್ಮ ಹಾಗೂ ಸಾಹಿತ್ಯ ಸಮ್ಮೇಳನದ 86ನೇ ಅಧಿವೇಶನದಲ್ಲಿ ಮುಖ್ಯ ಉಪನ್ಯಾಸಕ್ಕಾಗಿ ಪಾಲ್ಗೊಳ್ಳುವ ಅವಕಾಶವನ್ನು ಪಡೆದಿರುತ್ತಾರೆ. ಮಂಗಳೂರು ಪುರಭವನದಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯವರು ಆಯೋಜಿಸಿದ ಕನಕ ಜಯಂತಿ ಕಾರ್ಯಕ್ರಮದಲ್ಲಿ ಕನಕದಾಸರ ಕೃತಿಗಳ ಬಗ್ಗೆ ಉಪನ್ಯಾಸ ಮಾಡುವ ಅವಕಾಶವನ್ನು ಪಡೆದಿದ್ದು 19/1/2020 ರಂದು ವಿಜಯವಾಣಿ ಪತ್ರಿಕೆಯಲ್ಲಿ ಪ್ರಕಟವಾದ ಕಗ್ಗದ ಬೆಳಕು ಅಂಕಣದ ಮಂಕುತಿಮ್ಮನ ಕಗ್ಗಗಳ ವ್ಯಾಖ್ಯಾನ ಪುಸ್ತಕ ಕೂಡ ಬಿಡುಗಡೆ ಮಾಡಿರ್ತಾರೆ. ವೆಬಿನಾರ್ಗಳಲ್ಲಿ ಮಂಕುತಿಮ್ಮನ ಕಗ್ಗ, ಕನಕದಾಸರ ಬದುಕು ಬರೆಹ ಮುಂತಾದ ವಿಚಾರಗಳ ಬಗ್ಗೆ ಉಪನ್ಯಾಸವನ್ನು ನೀಡುವ ಅವಕಾಶವನ್ನು ಪಡೆದಿರ್ತಾರೆ. ಇತ್ತೀಚೆಗೆ ಗಡಿನಾಡ ಸಾಹಿತ್ಯ ಸಾಂಸ್ಕೃತಿಕ ಅಕಾಡೆಮಿ ರಿಜಿಸ್ಟರ್ ಆಯೋಜಿಸಿದ ಕನ್ನಡ ರಾಜ್ಯೋತ್ಸವದಲ್ಲಿ 2021-22ನೇ ಸಾಲಿನ ಗಡಿನಾಡ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಇವರಿಗೆ ಪ್ರಾಪ್ತವಾಗಿದೆ. ಪ್ರಸ್ತುತ ಕವಿತಾ ಅಡೂರ್ರವರು ಸುಧಾನ ವಸತಿ ಶಾಲೆಯ ಇಲ್ಲಿಯ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಇವರ ಮುಂದಿನ ಜೀವನ ಸುಖಮಯವಾಗಿರಲಿ, ಸಾಹಿತ್ಯದ ಕ್ಷೇತ್ರದಲ್ಲಿ ಇನ್ನೂ ಹೆಚ್ಚಿನ ಕೀರ್ತಿಗೆ ಭಾಜನರಾಗಿರಲಿ. ಪುತ್ತೂರು ತಾಲೂಕು ಶಿಕ್ಷಕ ವೃಂದದ ಮೂಲಕ ಮಕ್ಕಳಲ್ಲೂ ಕೂಡ ಸಾಹಿತ್ಯ ಪ್ರೀತಿ ಮೊಳಕೆಯೊಡಲು ಇವರ ಕಾರ್ಯಗಳು ಪ್ರೇರಕವಾಗಲಿ ಎಂದು ಆಶಿಸುತ್ತಾ ಗಣ್ಯರ ಸಮ್ಮುಖದಲ್ಲಿ ದ್ವಿತೀಯ ಶಿಕ್ಷಕರ ಸಾಹಿತ್ಯ ಸಮ್ಮೇಳನದ ಈ ಸಂದರ್ಭದಲ್ಲಿ ಅವರನ್ನು ಗೌರವಪೂರ್ವಕವಾಗಿ ಪ್ರಶಸ್ತಿಯನ್ನು ಪ್ರದಾನ ಮಾಡ್ತಿದ್ದೇವೆ. ಈ ಪ್ರಶಸ್ತಿಯನ್ನು ಸಹಾಯಕ ಆಯುಕ್ತರು ಅವರಿಗೆ ಪ್ರಶಸ್ತಿ ಪ್ರದಾನ ಮಾಡಬೇಕು ಎಂದು ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇವರು ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿಯಾಗಿ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರು ಕೂಡ ಅವರೊಂದಿಗೆ ಕೈ ಜೋಡಿಸಬೇಕು. ಈ ಉತ್ತಮವಾದಂಥ 2ನೇ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನದ ಸಮಾರೋಪ ಸಮಾರಂಭದಲ್ಲಿ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಸನ್ಮಾನಿಸುವವರು ಶ್ರೀ ಗಿರೀಶ್ ನಂದನ್ ಎಂ, ಮಾನ್ಯ ಸಹಾಯಕ ಆಯುಕ್ತರು ಪುತ್ತೂರು. ಇವರು ಬಂದು ನಮ್ಮೊಂದಿಗೆ ಸೇರಿಕೊಂಡದ್ದು ನಿಜವಾಗಿಯೂ ಈ ಒಂದು ಕಾರ್ಯಕ್ರಮದ ಘನತೆಯನ್ನು ಹೆಚ್ಚಿಸಿದೆ. ಅದೇ ರೀತಿಯಾಗಿ ಎಲ್ಲ ಅತಿಥಿ ಗಣ್ಯರು ಕೂಡ ಉಪಸ್ಥಿತರಿದ್ದು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾಗಿರ್ಬೋದು, ಶ್ರೀಯುತ ಪದ್ಮನಾಭರವರಿರ್ಬೋದು, ದಿವಾಕರ ಆಚಾರ್ಯರವರು, ಹರಿಕಿರಣ್ ಸರ್, ಸುಂದರಗೌಡ ಸರ್, ಅದೇ ರೀತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಮಲ್ ಕುಮಾರ್, ಶಾಲೆಯ SDMC ಅಧ್ಯಕ್ಷರು, ಶಾಲಾ ಮುಖ್ಯ ಗುರುಗಳು ಈ ಒಂದು ಕಾರ್ಯಕ್ರಮದ ಸುಂದರ ಸಂಜೆಯಲ್ಲಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಮಾನ್ಯ ಸಹಾಯಕ ಆಯುಕ್ತರು ಪುತ್ತೂರು, ಬಹಳ ಉತ್ತಮ ದಕ್ಷ ಅಧಿಕಾರಿ ಎಂದೇ ಪ್ರಸಿದ್ಧಿ ಪಡೆದಿರುವಂಥ ಶ್ರೀಯುತ ಗಿರೀಶ್ ನಂದನ್ ಇವರಿಂದ ಈ ಒಂದು ಇಬ್ಬರಿಗೆ ಗೌರವ ಸನ್ಮಾನ ನಡೆದಿದೆ. ಇನ್ನು ಮುಂದೆ ಸನ್ಮಾನಿತರು ಅಂದರೆ ಶ್ರೀಯುತ ಗಿರೀಶ್ ನಂದನ್ ಮಾನ್ಯ ಸಹಾಯಕ ಆಯುಕ್ತರು ಇವರು ಇನ್ನು ಮುಂದೆ ಮಾತುಗೆ ಆಗಿ ತಮ್ಮನ್ನು ಕೇಳಿಕೊಳ್ತಾ ಇದ್ದೇನೆ ಸರ್. ವೇದಿಕೆ ಮೇಲಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಮತ್ತು ಎಲ್ಲ ಗಣ್ಯರೇ ಹಾಗೂ ಈಗ ತಾನೇ ಪ್ರಶಸ್ತಿ ಪಡೆದ ಸಾಧಕರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಶಿಕ್ಷಕರೊಂದದವರೇ, ಅವ್ರ ಫ್ಯಾಮಿಲಿಯವರೇ, ನಿವೃತ್ತ ಶಿಕ್ಷಕರೇ, ಮಾಧ್ಯಮ ಮಿತ್ರರೇ, ಬಳ್ಳಿಪಾಡಿಯಿಂದ ಬಂದಿರೋಂಥ ಶಿಕ್ಷಕರ ರಿಲೇಟಿವ್ಸ್ ಮತ್ತು ಎಲ್ರಿಗೂ ಒಂದು ಸುತ್ತ ಇವತ್ತಿನ ಕಾರ್ಯಕ್ರಮ ಮುಖ್ಯವಾಗಿ ಶಿಕ್ಷಕರ
ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನ. ನಾನು ಈ ಥರ ಮೊದಲನೇ ಬಾರಿ ಕೇಳ್ತಾ ಇರೋದು ಈ ಥರ ಒಂದು ಕಾನ್ಸೆಪ್ಟು. ಏಕೆಂದರೆ ಇದರ ಶ್ರೇಯ ನಾನು ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಕೊಡೋದಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಅವರು ಇದೊಂದು ಸಮ್ಮೇಳನ ಹುಟ್ಟಾಕಿರೋದೇ ಒಂದು ಆ್ಯಕ್ಚುಲಿ ಒಂದು ಸಾಧನೆ ಅಂತ ಹೇಳ್ಬೋದು. ಶಿಕ್ಷಕರಲ್ಲಿ ನಾವು ತಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ತಮ್ಮ ಕರ್ತವ್ಯದಲ್ಲಿ ಯಾವಾಗಲೂ ಬ್ಯುಸಿ ಇರ್ತೀವಿ. ಭಾಳಷ್ಟು ಸಮಯಗಳು ನಮ್ಮ ಕ್ಲಾಸ್ ರೂಮ್ಸ್ ಮತ್ತು ಮಕ್ಕಳ ಜೊತೆನೇ ಭಾಳಷ್ಟು ಟೈಮ್ ಸ್ಪೆಂಡ್ ಆಗುತ್ತೆ. ಅದರಲ್ಲೂ ಅವರಲ್ಲಿರುವ ಸಾಹಿತ್ಯ ಪ್ರತಿಭೆಯನ್ನು ಮತ್ತು ಅವರಲ್ಲಿರುವ ಟ್ಯಾಲೆಂಟ್ನ ಗುರುತಿಸಿ ಅವರಿಗೆ ಒಂದು ಸಮ್ಮೇಳನ ಮಾಡಿ ಈ ಥರ ಒಂದು ಸನ್ಮಾನ ಮಾಡೋದು ಬಹಳ ಒಂದು ಅಭಿನಂದನಾರ್ಹ ಒಂದು ಕೆಲಸ ಅಂತ ಹೇಳ್ಬೋದು. ಅದರಲ್ಲೂ ಮುಖ್ಯವಾಗಿ ನಾವೀಗ ಈಗ ತಾನೇ ಇಬ್ಬರಿಗೆ ಪ್ರಶಸ್ತಿ ಪ್ರದಾನ ಮಾಡಿದ್ವಿ. ಅವರ ಸಾಧನೆಗಳು ನೋಡ್ತಾ ಹೋದರೆ ಯಾರಿಗೇನು ಕಮ್ಮಿ ಇಲ್ಲ ಅನ್ನೋಷ್ಟು ಬಹಳಷ್ಟು ಸಾಧನೆಗಳು ಮಾಡಿದ್ದಾರೆ. ತುಂಬ ನಿಜಕ್ಕೂ ಖುಷಿ ಆಗುತ್ತೆ. ಅಂಥ ಒಂದು ಸಾಧಕರ ಜೊತೆ ನಾವು ಸ್ಟೇಜ್ನ ಶೇರ್ ಮಾಡ್ಕೊಬರೋದೇ ಒಂದು ಖುಷಿ. ಈ ಒಂದು ಕಾರ್ಯಕ್ರಮಕ್ಕೆ ನಾನು ತಡವಾಗಿ ಬಂದೆ. ಅಂದರೆ ಬೇರೆ ಬೇರೆ ಕಾರಣಗಳಿಂದ ನಾನು ಬೆಳಗ್ಗೆನೇ ಬರ್ತೀನಿ ಅಂತ ಹೇಳಿದ್ದೆ, ಬಟ್ ನಾನು ಈಗ ಸಂಜೆ ಬಂದು ಹಾಜರಾಗಿದ್ದೇನೆ. ಈ ಪುತ್ತೂರಿನಲ್ಲಿ ಬಹಳಷ್ಟು ಕಳೆದ 1.5 ವರ್ಷದಿಂದ ತಮಗೇನು ಗೊತ್ತಿದೆ, ಕೋವಿಡ್ನಿಂದ ನಾವೆಲ್ಲ ಬಹಳಷ್ಟು ಕಷ್ಟಪಟ್ಟಿದ್ದೇವೆ. ಎಸ್ಪೆಷಲಿ ಶಿಕ್ಷಣ ಇಲಾಖೆಗೆ ಭಾಳ ತೊಂದರೆ ಆಗಿದೆ. 1.5 ಅಥವಾ 2 ವರ್ಷದಿಂದ ಭಾಳ ಶಿಕ್ಷಣ ಡಿಸ್ಟರ್ಬ್ ಆಗಿತ್ತು. ತಾವೆಲ್ಲ ಹೋಗಿ ಮನೆಗೂ ಕೂಡ ಪಾಠ ಮಾಡಿ ಬಂದಿದ್ದೀರಾ, ಮೊಹಲ್ಲಾಗಳಿಗೆ ಹೋಗಿ ಪಾಠ ಮಾಡಿ ಬಂದಿದ್ದೀರಾ, ಮತ್ತು ಬಹಳ ಕಠಿಣ ಪರಿಸ್ಥಿತಿಯಲ್ಲಿ ಹೋಗಿ ಪಾಠ ಮಾಡಿ ಬಂದಿದ್ದೀರಾ. ಕಳೆದ 1.5 2 ವರ್ಷದಲ್ಲಿ ತಾವೆಲ್ಲ ಕೆಲವರು ಕೋವಿಡ್ ಇದ್ರೂ ಕೂಡ ಲೆಕ್ಕಿಸದೆ ಹೋಗಿ ಪಾಠ ಮಾಡಿ ಬಂದಿದ್ದೀರಾ. ಈ ಒಂದು ಶಿಕ್ಷಣದ ಕಂಟಿನ್ಯೂಟಿಯನ್ನು ಮುನ್ನಡೆಸುವಲ್ಲಿ ತಮ್ಮೆಲ್ಲರ ಪಾತ್ರ ಬಹಳ ಒಳ್ಳೆಯದು. ಬಹಳ ಚೆನ್ನಾಗಿ ಕೆಲಸ ಮಾಡಿದ್ದೀರಾ. ಇತ್ತೀಚೆಗೆ ನಾವು SLC ಎಕ್ಸಾಮ್ಸ್ನ ಕಂಡಕ್ಟ್ ಮಾಡಿದ್ವಿ. ಕಾರಣಾಂತರದಿಂದ ಒಂದು ಶಾಲೆಗೆ ವಿಸಿಟ್ ಮಾಡೋಕ್ಕಾಗಲಿಲ್ಲ. ಬಟ್ SLC ಪೂರ್ವದಲ್ಲಿ ಕೆಲವೊಂದು ಶಾಲೆಗಳಿಗೆ ಭೇಟಿ ನೀಡಿ ಮಕ್ಕಳನ್ನ ಪ್ರೋತ್ಸಾಹದ ಕೆಲಸವನ್ನು ಮಾಡಿದ್ವಿ. ನಮ್ಮ ಶಿಕ್ಷಣಾಧಿಕಾರಿಗಳು ಇನ್ನೂ ಮುಂದುವರಿಸಿ ಇನ್ನೂ ಕೆಲವು ಶಾಲೆಗಳಿಗೆ ಭೇಟಿ ನೀಡಿ ಕೆಲವೊಂದು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದರು. ಸ್ಟೂಡೆಂಟ್ಸ್ ಜೊತೆ ಇಂಟ್ರಾಕ್ಷನ್ ಮಾಡ್ಕೊಂಡೆಲ್ಲ ಕೆಲಸ ಮಾಡಿದರು. ಅದ್ರ ಜೊತೆಗೇ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡದ್ದು ಬಹಳ ಸಂತೋಷದ ವಿಷಯ. ನಾನು ಎದುರುಗಡೆ ಬಂದು ಬೋರ್ಡ್ ನೋಡಿದಾಗ ನನಗೆ ಒಂದು ಆಶ್ಚರ್ಯ ಆಯಿತು. ಇದೊಂದು ಸಾಹಿತ್ಯ ಸಮ್ಮೇಳನ ಶಿಕ್ಷಕರಿಗೋಸ್ಕರನೇ ಮೀಸಲಾಗಿಟ್ಟಿರೋದು ಒಂದು ಸ್ಪೆಷಲ್ ಅನ್ನಿಸ್ತು. ಇದೊಂದು ಒಳ್ಳೆ ಬೆಳವಣಿಗೆ. ಇನ್ನು ಮುಂದೆನೂ ಕೂಡ ತಾವೆಲ್ಲ ಇದರಿಂದ ಪ್ರೇರೇಪಿತರಾಗಿ ತಾವು ಕೂಡ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಆಸಕ್ತಿ ತಮ್ಮಲ್ಲಿ ಹುಟ್ಟಲಿ. ಮತ್ತು ತಮ್ಮ ವ್ಯಾಪ್ತಿಯಲ್ಲಿ ಬರುವಂಥ ಎಲ್ಲ ಮಕ್ಕಳಿಗೂ ಕೂಡ ಈ ಇದೊಂದು ಆಸಕ್ತಿಯನ್ನು ಹುಟ್ಟಿಸ್ಲಿ. ತಾವೆಲ್ಲ ಅದನ್ನು ಅವ್ರಿಗೆ ಪ್ರೇರೇಪಿಸುವಂತೆ ಮಾಡಿ ಇನ್ನೂ ಬಹಳಷ್ಟು ಕಾರ್ಯಕ್ರಮಗಳು ಮುಂದೆ ಬರಲಿ. ನಮ್ಮಲ್ಲಿ ಸಾಹಿತ್ಯ ಅದ್ರ ಬಗ್ಗೆ ಏನೋ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಇದೆ, ಅದು ಬೇರೆ ಬೇರೆ ಥರದಲ್ಲಿ ನಡೆಯುತ್ತೆ. ನಾವು ಕೂಡ ನಮ್ಮ ಶಿವರಾಮ್ ಕಾರಂತರ ಬಾಲವನದ ಒಂದು ಅಂಗಣದಲ್ಲಿ ಪ್ರತಿ ತಿಂಗಳು ನಾವು ಸಾಂಸ್ಕೃತಿಕ ಕಾರ್ಯಕ್ರಮ ಹಮ್ಮಿಕೊಳ್ತಾ ಇದ್ದೇವೆ. ಕಳೆದ 1.5 ವರ್ಷದಿಂದ ನಾವು ಕೋವಿಡ್ ಕಾರಣದಿಂದಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿರಲಿಲ್ಲ. ಬಟ್ ಈಗ ಮೊನ್ನೆ ತಾನೇ ನಾವೀಗ ಒಂದು ತಾಳೆ ಮದ್ದಳೆ ಪ್ರೋಗ್ರಾಮ್ನ ಶುರು ಮಾಡಿ ಅಲ್ಲಿ ಕಾರ್ಯಕ್ರಮಗಳನ್ನ ಸ್ಟಾರ್ಟ್ ಮಾಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ನಾವು ಕೂಡ ಈ ಥರ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಪ್ರತಿ ತಿಂಗಳು ಆಸಕ್ತರಿಗೆ ಮತ್ತು ಅವರಿಗೆ ಆಸಕ್ತಿ ಬರುವಂಥ ಒಂದು ಚಟುವಟಿಕೆಗಳನ್ನ ಮಾಡ್ತೇವೆ. ಸೊ ಶಿಕ್ಷಣಾಧಿಕಾರಿಗಳು ಮತ್ತು ವೇದಿಕೆ ಮೇಲಿರುವ ಅನೇಕ ಪ್ರಶಸ್ತಿ ವಿಜೇತರಿದ್ದಾರೆ. ರಾಷ್ಟ್ರಪತಿ ಪ್ರಶಸ್ತಿ ಪುರಸ್ಕೃತರು ನಮ್ಮ ವೇದಿಕೆಯಲ್ಲಿದ್ದಾರೆ. ಸೊ ಇಂಥ ಒಂದು ವೇದಿಕೆಯಲ್ಲಿ ಅವರ ಮಾರ್ಗದರ್ಶನದಲ್ಲಿ ತಮ್ಮೆಲ್ಲರ ಸಾಂಸ್ಕೃತಿಕ ಚಟುವಟಿಕೆ ಚೆನ್ನಾಗಿ ಬೆಳೀಲಿ. ತಾವು ಕೂಡ ಎಲ್ಲ ಮಕ್ಕಳಿಗೆ ಪ್ರೇರೇಪಿತರಿಗೆ ಎಲ್ರಿಗೂ ಹುರಿದುಂಬಿಸಿ ಅಂತ ಹೇಳ್ತಾ, ಈ ಸಮ್ಮೇಳನಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತು ಮುಗಿಸ್ತೇನೆ. ಥ್ಯಾಂಕ್ ಯು. ಈ ಸಾಹಿತ್ಯ ವೇದಿಕೆಯ ಅಧ್ಯಕ್ಷರೇ, ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವಂಥ ಗಣ್ಯರೇ, ಒಂದೊಳ್ಳೆಯ ಕಾರ್ಯಕ್ರಮಕ್ಕೆ ನೀವುಗಳು ಸಾಕ್ಷಿಗಳಾಗ್ತಾ ಇದ್ದೇವೆ. ಸಂತೋಷದ ವಿಷಯ. ಅದಕ್ಕಿಂತ ಹೆಚ್ಚು ಖುಷಿಯ ವಿಚಾರ ಅಂತಂದರೆ ನನ್ನ ಗುರುಗಳು ಶ್ರೀಯುತ ಗುಡ್ಡಪ್ಪಪಲ್ಯ ಸರ್ ಈ ವೇದಿಕೆಯಲ್ಲಿ ಗೌರವಾರ್ಪಣೆಯನ್ನು ಹೊಂದಿದ್ದಾರೆ. ಒಬ್ಬ ಶಿಷ್ಯನಾಗಿ ನನಗೆ ಅದಕ್ಕಿಂತ ದೊಡ್ಡ ಪುಣ್ಯ ಇಲ್ಲ. ನಾನು ಈ ವೇದಿಕೆಯಲ್ಲಿ ಅವರ ಜೊತೆಗೆ ನಿಂತುಕೊಂಡು ಒಂದೆರಡು ಮಾತುಗಳನ್ನು ಆಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ.
ಶಿಕ್ಷಕರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಇದಕ್ಕೆ ಇಷ್ಟೊಂದು ಮಾನ್ಯತೆಯನ್ನು ಯಾಕೆ ಬರುತ್ತೆ ಅಂತ, ಯಾಕೆ ಅದನ್ನು ಬಹಳ ಅಚ್ಚರಿಯಿಂದ ನೋಡಿದರು ಅಂತ. ನಾಳೆಯ ದಿನ ನಮ್ಮೊಳಗಡೆಯಿಂದ ಕುವೆಂಪು, ನಮ್ಮೊಳಗಡೆಯಿಂದ ದ ರಾ ಬೇಂದ್ರೆ, ನಮ್ಮೊಳಗಡೆಯಿಂದ ಶಿವರಾಮ ಕಾರಂತರು, ನಮ್ಮೊಳಗಡೆಯಿಂದ ಒಂದಷ್ಟು ಸಾಹಿತಿಗಳು ಹುಟ್ಟಬೇಕು ಅನ್ನುವಂತಹ ಕನಸಿನೊಂದಿಗೆ ಇದನ್ನು ಖಂಡಿತವಾಗಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಪ್ರಾರಂಭಿಸಿದಾರೋ ಗೊತ್ತಿಲ್ಲ ನನಗೆ. ಆದರೆ ಅದರ ಆಚೆಗೆ ನಮಗೂ ನಿಮಗೊಂದು ದೊಡ್ಡ ಅಮ್ಮ ನೀನು ಸಾಯಲೇಕೆ ನನ್ನ ತಬ್ಬಲಿ ಮಾಡಲೇಕೆ ಅಂದಾಗ ಗೊಳೋ ಅಂತ ಹತ್ತಂತ ಆ ತರಗತಿಯ ಮಗು ಈಗಲೂ ನನ್ನ ಒಳಗಡೆ ಇದೆ. ಅವತ್ತು ಟೀಚರ್ ಕೇವಲ ಕವಿತೆಯನ್ನಷ್ಟೇ ದಾಟಿಸಿರಲಿಲ್ಲ, ಅವತ್ತು ಟೀಚರ್ ಕೇವಲ ಪದಗಳನ್ನಷ್ಟೇ ದಾಟಿಸಿರಲಿಲ್ಲ, ಅವತ್ತು ಕೇವಲ ಪ್ರಶ್ನೆಗಳಿಗೆ ಮಾತ್ರ ಆ ಪನ್ಯಕೋಟೆಯನ್ನು ಸೀಮಿತಗೊಳಿಸಲಿಲ್ಲ. ಒಬ್ಬ ಮಗುವಾಗಿದ್ದ ನನ್ನ ಒಳಗಡೆ ಆ ಟೀಚರ್ ದಾಟಿಸಿದ್ದು ಅಮ್ಮನ ಮೇಲಿನ ಪ್ರೀತಿಯನ್ನು. ಅವತ್ತು ಆ ಪದ್ಯ ಮುಗಿಸಿ ಮನೆಗೆ ಹೋದಾಗ ನಾನು ಗಟ್ಟಿಯಾಗಿ ಅಮ್ಮನನ್ನು ತಪ್ಕೊಂಡಿದ್ದೆ. ನನಗೆ ಪುಣ್ಯಕೋಟಿಗಿಂತಲೂ ನನ್ನ ಅಮ್ಮನೇ ನನ್ನ ಕಣ್ಣೆದುರುಗಡೆ ಬಂದಿತ್ತು. ಅವತ್ತು ಪುಷ್ಪಲತಾ ಟೀಚರ್ ಗೆದ್ದಿದ್ರು. ಇವತ್ತು ಕೂಡ ಅಮ್ಮನಿಗೆ ಹುಷಾರಿಲ್ಲ ಅಂತಂದ್ರೆ ನನ್ನ ಕೈಕಾಲು ನಡುಗತ್ತೆ. ಅವತ್ತು ಟೀಚರ್ ಗೆಲ್ಲುವುದು ಹಾಗೆ. ನಮಗೆ ಕವಿತೆಗಳನ್ನು ದಾಟಿಸೋದು ದೊಡ್ಡ ವಿಚಾರ ಅಲ್ಲ, ಪುಣ್ಯಕೋಟಿ ಯಾರು ಅಂತ ಕೇಳೋದು ದೊಡ್ಡ ವಿಚಾರ ಅಲ್ಲ, ಆ ಹಸುವಿನ ಹೆಸರೇನು ಅಂತ ಕೇಳೋದು ದೊಡ್ಡ ವಿಚಾರ ಅಲ್ಲ. ಆದರೆ ಆ ಕವಿತೆಯ ಮೂಲಕ ನಿಮಗೆ ದಾಟಿಸಬೇಕಾದದ್ದು ಇದನ್ನು. ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಹುಡುಕಿದೆ ಪ್ರೀತಿ ಸ್ನೇಹಗಳ ಗುರುತಿಸದಾದೆನು ನನ್ನೊಳಗಡೆ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇದೆ ಈ ನನ್ನೊಳಗಡೆ ಅಂದಂತಹ ವಿ ಆರ್ ಹೆಗಡೆ ಸರ್ ಇವತ್ತು ನನಗೆ ನೆನಪಾಗ್ತಾರೆ. ಇವತ್ತು ಕೂಡ ನಾನು ಚಡಪಡಿಸ್ತೇನೆ. ಹಿಂದೂ, ಮುಸ್ಲಿಂ, ಕ್ರೈಸ್ತ ಅಂತ ಹೇಳುವಂತಹ ನೂರಾರು ಗೊಂದಲಗಳು ನಮ್ಮ ಈ ಪವಿತ್ರ ಭೂಮಿಯೊಳಗಡೆ ಬಂದಾಗ ನಾವು ಚಡಪಡಿಸ್ತೇವೆ. ನಮ್ಮ ಮಕ್ಕಳಿಗೆ ನಾವು ದಾಟಿಸಬೇಕಾದದ್ದು ಏನನ್ನು ಅಂತ ಆ ಕವಿತೆಗಳ ಮೂಲಕ ನಾವು ದಾಟಿಸಬೇಕಾದದ್ದು, ನಾವು ಕಲಿಸಬೇಕಾದದ್ದು ಕೂಡ ಅದೇ ದೊಡ್ಡದು. ಕುವೆಂಪು ಆಗಬೇಕಾಗಿಲ್ಲ ಸ್ವಾಮಿ, ದ ರಾ ಬೇಂದ್ರೆ ಆಗಬೇಕಾಗಿಲ್ಲ. ಆದರೆ ಆ ಕವಿತೆಗಳಿಗೆ, ನಮ್ಮ ಎದುರುಗಡೆ ಯಾರೋ ಪುಣ್ಯಾತ್ಮರು ಬರೆದಂತಹ ಕವಿತೆಗಳಿಗೆ ಒಂದಷ್ಟು ಜೀವ ಕೊಟ್ಟು ನಮ್ಮೊಳಗಡೆ ನಾಳೆಯ ಭಾರತದ ಭವಿಷ್ಯವನ್ನು ರೂಪಿಸಬಹುದಾದಂಥ ದೊಡ್ಡ ಅವಕಾಶಗಳು ನಮಗಿದೆ. ಆ ಎಚ್ಚರಿಕೆಯನ್ನು ಮೂಡಿಸುವ ನಿಟ್ಟಿನಲ್ಲಿ ಇಂಥ ವೇದಿಕೆಗಳು ಸಾಕ್ಷಿಯಾಗುತ್ತೆ. ಯಾವುದೇ ಕಾರಣಕ್ಕೂ ಕೂಡ ಇಂಥ ವೇದಿಕೆಗಳು ಅಂಥ ಪವಿತ್ರ ಕಾರ್ಯಕ್ಕೆ ಸಾಕ್ಷಿಯಾಗೋದ್ರ ಮೂಲಕ ದೊಡ್ಡ ಮುನ್ನುಡಿಯನ್ನು ಬರೆದಿದ್ದಾರೆ. ಇದರ ಹಿಂದೆ ಇರುವಂತಹ ಮನಸ್ಸುಗಳನ್ನು ನಾವು ವಿಶೇಷವಾಗಿ ಅಭಿನಂದಿಸಲೇಬೇಕು. ಬೆಳ್ಳಿಪಾಡಿ ಅಂದ ತಕ್ಷಣ ನೆನಪಾಗುವಂಥದ್ದು ಪುತ್ತೂರಿನಲ್ಲೆಲ್ಲ ರಾಜ್ಯ ಮಟ್ಟದಲ್ಲಿ ದೊಡ್ಡ ಹೆಸರನ್ನು ಪಡೆದಿರುವಂಥ ಪುಟ್ಟ ಊರಿದು. ಈ ಊರಿಗೆ ಬಂದು ಇದರ ಎಂಟ್ರಿ ಕೊಟ್ಟಾಗ ಇವತ್ತಿನ ಊಟದ ಸಂಭ್ರಮವನ್ನು ಕೂಡ ಈ ವೇದಿಕೆಯಲ್ಲಿ ಹೇಳಲೇಬೇಕಾಗತ್ತೆ. ಮದುವೆ ಊಟದಲ್ಲೂ ಕೂಡ ನಾವು ಒಂದೆರಡು ಐಟಮನ್ನು ಕಡಿಮೆಯಾಗಿ ಮಾಡ್ತಿದ್ದೇವೆ ಏನೋ, ಅದಕ್ಕಿಂತ ಹೆಚ್ಚು ಸಂಭ್ರಮದಿಂದ ನಮ್ಮನ್ನು ಸ್ವಾಗತಿಸಿದ್ದಾರೆ. ನಮ್ಮ ಇಡೀ ಶಿಕ್ಷಕ ವೃಂದವನ್ನು ಇಲ್ಲಿಗೆ ಕರೆಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಒಬ್ಬ ಶಿಕ್ಷಕ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯ ನೆಲೆಯಲ್ಲಿ ನಾನು ಬಹಳ ಗೌರವದಿಂದ ಆ ಪ್ರೀತಿಗೋಸ್ಕರ ಇಡೀ ಮನಸ್ಸುಗಳನ್ನು ಅಭಿನಂದಿಸ್ತೇನೆ. ಅದಕ್ಕಿಂತ ಹೆಚ್ಚಾಗಿ ಇದರ ಹಿಂದೆ ಇರುವಂತಹ ವಿಶೇಷ ಮನಸ್ಸುಗಳಿಗೆ ಶ್ರೀಯುತ ರಮೇಶ್ ಉಳಯ್ಯ ಸರ್ ಇರ್ಬೋದು, ತಾರನಾಥ ಸವಣೂರು ಇರ್ಬೋದು, ಮಾರ್ಗದರ್ಶನ ನೀಡಿದಂತಹ BO ಸರ್ ಇರ್ಬೋದು, ಎಲ್ಲ ಮನಸ್ಸುಗಳನ್ನು ವಿಶೇಷವಾಗಿ ನಮಿಸುತ್ತಾ ಮುಂದಿನ ದಿನಗಳಲ್ಲಿಯೂ ಕೂಡ ನಮಗೂ ಒಂದಷ್ಟು ಹೆಚ್ಚು ಕವಿತೆಗಳು ಹುಟ್ಟುವಂತಾಗಲಿ ಅಂತ ಹೇಳುತ್ತಾ, ನಾನು ಆಗಲೇ ಹೇಳಿದ್ದೆ, ಹೆಗಡೆ ಸರ್ ಇರ್ಬೋದು, ನನ್ನ ಪ್ರೀತಿಯ ಗುಡ್ಡಪ್ಪ ಸರ್ ಇರ್ಬೋದು, ಇವರೆಲ್ಲ ನಮ್ಮೊಳಗಡೆ ಕೇವಲ ಪದ್ಯಗಳನ್ನು ಅಕ್ಷರಗಳಾಗಿ ದಾಟಿಸಲಿಲ್ಲ, ಅದನ್ನೆಲ್ಲ ಜೀವ ತುಂಬಿಸಿ ಭಾವಗಳಾಗಿ ದಾಟಿಸಿರ್ಬೋದು. ನಾನು ಕೂಡ ಸಣ್ಣ ಪುಟ್ಟ ಕವಿತೆಗಳನ್ನು ಬರೀತೇನೆ. ಈ ಕವಿತೆಯ ಮೂಲಕ ನಾನು ಈ ವೇದಿಕೆಯ ಈ ನನ್ನ ಮಾತುಗಳಿಗೆ ವಿರಾಮ ನೀಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಕೊರೋನಾದ ಸಂದರ್ಭದಲ್ಲಿ ಕೆಲವೊಮ್ಮೆ ನಿಮ್ಮ ಫೇಸ್ಬುಕ್ಕು, ನಿಮ್ಮ ವಾಟ್ಸಪ್ಗಳಲ್ಲೂ ಬಂದಿರ್ಬೋದು ಈ ಕವಿತೆಯ ಸಾಲುಗಳು. ಕವಿತೆ ಇಷ್ಟೇ: ಪರಸ್ಪರ ಕಚ್ಚಾಡಿ ಕಟ್ಟಿದ ದೇವಸ್ಥಾನ, ಮಸೀದಿ, ಚರ್ಚಿನ ಒಳಗಡೆ ಮನುಷ್ಯನ ಪ್ರವೇಶ ನಿಷೇಧಿಸಿದ ದೇವರು ನಗುತ್ತಿದ್ದಾನೆ. ಪರಸ್ಪರ ಕಚ್ಚಾಡಿ ಕಟ್ಟಿದ ದೇವಸ್ಥಾನ, ಮಸೀದಿ, ಚರ್ಚಿನ ಒಳಗೆ ಮನುಷ್ಯನ ಪ್ರವೇಶ ನಿಷೇಧಿಸಿದ ದೇವರು ನಗುತ್ತಿದ್ದಾನೆ. ಭಕ್ತರು ಮುಟ್ಟಿದ ಬೈಬಲ್, ಕುರಾನ್, ಭಗವದ್ಗೀತೆ ಮುಟ್ಟಲು ಧೈರ್ಯವಿಲ್ಲದೆ ಫಾದರ್, ಮೌಲಾನಾ, ಸ್ವಾಮೀಜಿ ಪದೇ ಪದೇ ಕೈ ತೊಳೆಯುತ್ತಿದ್ದಾರೆ. ಭಕ್ತರು ಮುಟ್ಟಿದ ಬೈಬಲ್, ಕುರಾನ್, ಭಗವದ್ಗೀತೆ ಮುಟ್ಟಲು ಧೈರ್ಯವಿಲ್ಲದೆ ಫಾದರ್, ಮೌಲಾನಾ, ಸ್ವಾಮೀಜಿ ಪದೇ ಪದೇ ಕೈ ತೊಳೆಯುತ್ತಿದ್ದಾರೆ. ದೊಡ್ಡಣ್ಣ ಎಂದವರು, ಅಣುಬಾಂಬ್ ಇದ್ದವರು, ಮಂಗಳಕ್ಕೆ ಹೊರಟವರು ಅಂಗಳಕ್ಕೂ ಬಾರದೆ ಕಂಗಾಲಾಗಿದ್ದಾರೆ. ಬಡವನಿಗೆ ಒದ್ದವರು, ಜಾತಿ ಕೀಳೆಂದು ದೂರ ಇಟ್ಟವರು, ಸಂಬಂಧ ಮರೆತವರು, ಕಿರಿಚಾಡಿದವರು ಎಲ್ಲರೂ JCB ತೋಡಿದ ಗುಂಡಿಯೊಳಗಡೆ ಒಟ್ಟಿಗೆ ಮಲಗಿದ್ದಾರೆ. ಬಡವನಿಗೆ ಒದ್ದವನು, ಜಾತಿ ಕೀಳೆಂದು ದೂರ ಇಟ್ಟವನು, ಸಂಬಂಧ ಮರೆತವನು, ಕಿರು ಜಾತಿಯವನು ಎಲ್ಲರೂ JCB ತೋಡಿದ ಗುಂಡಿಯೊಳಗಡೆ ಒಟ್ಟಿಗೆ ಮಲಗಿದ್ದಾನೆ. ನಮ್ಮೊಳಗೆ ಇರುವ ವೈರಸ್ ಕೊನೆಯಾಗುವ ಹೊರತು ಕೆಲವು ರೋಗಗಳಿಗೆ ಮದ್ದು ಫಲಿಸುವುದಿಲ್ಲ. ನಮ್ಮೊಳಗಿನ ಇರುವ ಕೆಲವು ರೋಗಗಳಿಗೆ, ಕೆಲವು ವೈರಸ್ಗಳಿಗೆ ಕೊನೆ ಆಗದ ಹೊರತು
ಕೆಲವು ರೋಗಗಳಿಗೆ ಮದ್ದು ಫಲಿಸುವುದಿಲ್ಲ. ಈ ಕವಿತೆಗೆ ಬರೆಯುವುದಕ್ಕೂ ಖಂಡಿತವಾಗಿಯೂ ಅವತ್ತು ನನ್ನ ಗುರುಗಳು ನನ್ನ ಮೇಲೆ ಬೀರಿದಂತಹ ಪ್ರಭಾವವೇ ಸಾಕ್ಷಿಯಾಗತ್ತೆ. ಈ ವೇದಿಕೆಯ ಮೂಲಕ ನಾನು ಶುಭ ಕೋರುವುದಷ್ಟೇ, ನಾವು ಕಲಿಸಬೇಕಾದದ್ದನ್ನು ಕಲಿಸುವ, ಕವಿತೆಗಳಿಗೆ, ನಾಟಕಗಳಿಗೆ, ಪದ್ಯಗಳಿಗೆ ಎಲ್ಲಗಳಿಗೂ ಜೀವ ತುಂಬುವ ಪ್ರಶ್ನೆಗಳ ಆಚೆಗೂ ಕೂಡ ಬದುಕಿದೆ. ಆ ಬದುಕನ್ನು ಗೆಲ್ಲಿಸುವ ಪ್ರಯತ್ನ ನಮ್ಮಿಂದಾಗಲಿ ಅನ್ನುವಂಥ ಶುಭ ಹಾರೈಕೆಯೊಂದಿಗೆ ಬೆಳ್ಳಿಪಾಡಿಯ ಎಲ್ಲ ಮನಸ್ಸುಗಳಿಗೆ ಮತ್ತೊಮ್ಮೆ ಶುಭ ಹಾರೈಸುತ್ತಾ ನನ್ನ ಮಾತುಗಳಿಗೆ ವಿರಾಮ ನೀಡುತ್ತಿದ್ದೇನೆ. ವಂದನೆಗಳು. ಅಂತ ಹೇಳಿದರೆ 4 ಮಂದಿ ಕೂಡ ಸಾಹಿತಿಗಳು. ಸುನೀತಾ ಮೇಡಮ್ ಅವರು ಯಶೋಗಾಥ ಎಂಬ ಪುಸ್ತಕದ ಪರಿಕಲ್ಪನೆಯನ್ನು ಮಾಡಿ ಎಲ್ಲ ಶಿಕ್ಷಕರಿಂದ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಬಗ್ಗೆ ಮತ್ತು ಅದರ ಮಕ್ಕಳ ಮನಸ್ಸನ್ನು ಹೇಗೆ ಶಿಕ್ಷಕರು ಈಗಾಗಲೇ AC ಅವರು ಪ್ರಸ್ತಾಪ ಮಾಡಿದ್ದಾರೆ, ಅದನ್ನು ಹೇಗೆ ನಾಟಕದ ರೂಪದಲ್ಲಿ ಮಂಡನೆ ಮಾಡಿದಂಥ ಈ 4 ಮಂದಿ ಶಕ್ತಿಗಳು ಸಾಹಿತಿಗಳನ್ನು ಮಾನ್ಯ ಆಯುಕ್ತರು ಹಾರಾಡಿ ಇವರ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ, ಅದರಲ್ಲಿಯೂ ಕೂಡ ಶಿಕ್ಷಣ ಕ್ಷೇತ್ರಗಳಲ್ಲಿ ಬಹಳಷ್ಟು ಸಾಧನೆಯನ್ನು ಮಾಡಿದಂಥ ನಮ್ಮೆಲ್ಲರ ಕೈಯಲ್ಲಿ ಯಶೋಗಾಥ ಎಂಬ ಪುಸ್ತಕ ಇದೆ. ಅದರ ಪೂರ್ತಿ ವಿನ್ಯಾಸವನ್ನು 3 ತಿಂಗಳ ಕಾಲ ಯಾವುದೇ ಫಲಾಪೇಕ್ಷೆ ಇಲ್ಲದೆ ತಮ್ಮದಾದಂತಹ ಕವಿತ್ವವನ್ನು ಅದಕ್ಕೆ ಜೋಡಿಸಿ, ಆ ಪುಸ್ತಕಕ್ಕೆ ಅಕ್ಷರೂಪವನ್ನು ಜೋಡಿಸಿ ವಿನ್ಯಾಸಗೊಳಿಸಿ ಅದಕ್ಕೆ ಎಲ್ಲಿ ಚಿತ್ರ ಮೂಡಬೇಕು, ಹೇಗೆ ಮಾಡಬೇಕು ಇರೋದನ್ನು ಅತ್ಯಂತ ಮನೋಜ್ಞವಾಗಿ ತಲುಪಿಸಿದಂಥ ಪುಷ್ಪಲತಾ ಬಜತೂರು ಶ್ರೇಷ್ಠ ಸಾಹಿತಿ. ಸುನೀತಾ ಸಾಧಕಿ, ಯಕ್ಷಗಾನ ಕಲಾವಿದೆ ಮತ್ತು ಅವರದ್ದಾದಂತಹ ಒಂದು ಹಠ ಇದೆ ಅವರಿಗೆ, ಸಾಹಿತ್ಯದ ಬಗ್ಗೆ ಹೀಗೆ ಮಾಡಬೇಕು ಅಂತ ಹೇಳಿ. ಆ ಪುಸ್ತಕಕ್ಕೆ ಸಂಬಂಧಿಸಿದಂತೆ ಎಲ್ಲ ಹಿಂದಿನ ಕೆಲಸವನ್ನು ಮಾಡಿದವರು ತೆರೆಮರೆಯಾಗಿ. ಹಾಗೆಯೇ ಗಂಗಾ ಹಾರಡಿ ಶಾಲೆಯ ಶಿಕ್ಷಕಿ. ನಮಗೆಲ್ಲ ಹೆಮ್ಮೆ ಎನ್ನಿಸ್ತದೆ, ಮುಂದಿನ ಸಲದ ಸಾಹಿತ್ಯ ಸಮ್ಮೇಳನದ ವೀಳ್ಯವನ್ನು ಕೂಡ ಹಾರಡಿ ಶಾಲೆಯವರು ಈಗ ತೆಗೆದುಕೊಳ್ಳುವಂಥ ಯೋಚನೆಯಲ್ಲಿ ಇದ್ದಾರೆ. ಈಗ ಮುಂದಿನ ಕ್ಷಣದಲ್ಲಿ ಕೂಡ ಅವರು ಗಂಗಾ ಮೇಡಮ್ ಅವರು ಮುಂದಿನ ಸಾಹಿತ್ಯ ಸಮ್ಮೇಳನವನ್ನು ಹಾರಡಿ ಶಾಲೆಯಲ್ಲಿ ಮಾಡ್ತೇವೆ ಅಂತ ಹೇಳಿ ವೀಳ್ಯವನ್ನು ಸ್ವೀಕರಿಸಲಿದ್ದಾರೆ. ಹಾಗೆ ಮಲ್ಲೇಶಯ್ಯ ರಾಮಕುಂಜ ಶಾಲೆಯಲ್ಲಿ ಶಿಕ್ಷಕರಾಗಿದ್ದರೂ ಕೂಡ ಅವರು ಬಯಲೂರು ಪ್ರದೇಶದಿಂದ ಇಲ್ಲಿಗೆ ಬಂದು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಏನು ಅವರ ಮನಸ್ಸಿದೆ ಅದಕ್ಕೆ ಕೃತಿ ರೂಪವನ್ನು ಕೊಟ್ಟವರು, ನಾಟಕದ ಮೂಲಕ ಅದಕ್ಕೆ ಒಂದು ಅರ್ಥವನ್ನು ಕೊಟ್ಟವರು, ಭರವಸೆ ಬೆಳಕು ಎಂಬ ನಾಟಕಕ್ಕೆ ನಿರ್ದೇಶನ ಮಾಡಿದವರು. ಬಹಳಷ್ಟು ಬಹುಶಃ ನಮಗೆ ಒಂದೆಲ್ಲ ಭಾಗ್ಯ, ಮಾನ್ಯ ಆಯುಕ್ತರಿಂದ ಈ ಸಲ ಭೇಟಿ ಆಗ್ತಿದ್ದೇವೆ ನಾವು. ಮೊನ್ನೆ ಯಕ್ಷಗಾನ ತಾಳಮತ್ಲೆಯಲ್ಲಿ ಕೂಡ ಅವರು ಸಿಕ್ಕಿ ಅವರ ಮಗಳು ಅವರು ಜೊತೆಯಾಗಿ ಯಕ್ಷಗಾನ ತಾಳಮತ್ಲೆಯನ್ನು ನೋಡಿ ಹರಸಿದ್ದಾರೆ ನಮಗೆ. ಇವತ್ತು ಈ ಶಾಲೆಯ ಶಿಕ್ಷಕಿ, ಮುಖ್ಯ ಶಿಕ್ಷಕಿ, ಸ್ಕೌಟ್ ಗೈಡ್ನಲ್ಲಿ ರಾಷ್ಟ್ರಮಟ್ಟಕ್ಕೆ ಮಕ್ಕಳನ್ನು ಕರೆದುಕೊಂಡು ಹೋದಂತಹ ಒಬ್ಬ ಶ್ರೇಷ್ಠ ಶಿಕ್ಷಕಿ. ಅವರಿಗೆ ಯಾವಾಗ ರಾಷ್ಟ್ರ ಪ್ರಶಸ್ತಿ ಸಿಗಬೇಕಿತ್ತು, ಆದರೆ ಅವರು ಅದನ್ನು ಬಯಸುವುದೇ ಇಲ್ಲ, ಅವರು ಯಾವ ಪ್ರಶಸ್ತಿಗೂ ಬಯಸುವುದಿಲ್ಲ. ಬಹಳಷ್ಟು ಮೃದು ಸ್ವಭಾವದ ಮತ್ತು ಎಲ್ಲರೊಂದಿಗೂ ಬೆರೀಬೇಕು, ಎಲ್ಲರೂ ಬರಬೇಕು ಎಂದು ಭಾಗವಹಿಸ್ತಾ ಬಹಳಷ್ಟು ಧಾರ್ಮಿಕವಾಗಿ ಅವರು ಕೈ ಮುಗ್ತಾ ಇದ್ದರು. ಒಮ್ಮೆ ಬೆಳ್ಳಿಪಾಡಿ ಶಾಲೆಯಲ್ಲಿ ನಡೆಯಬೇಕು ಅಂತ ಹೇಳಿ. ಮಾನ್ಯ ಮಾತೆ ನಮ್ಮ ಯಶೋಧ ಮೇಡಮ್ ದಯವಿಟ್ಟು ಬರಬೇಕು, ನಮ್ಮೆಲ್ಲರ ಒಂದು ಸನ್ಮಾನವನ್ನು ಸ್ವೀಕರಿಸಬೇಕು ಹಾಗೆ ವಿನಂತಿಯನ್ನು ಮಾಡ್ತಿದ್ದೇನೆ. ಇವರಿಗೆ ಕೈ ಜೋಡಿಸಬೇಕಾದ್ರೆ ಶಾಲೆಯಲ್ಲಿ ಶಾಲಾಭಿವೃದ್ಧಿ ಸಮಿತಿ ಅಂತ ಇದೆ. ಶಾಲಾಭಿವೃದ್ಧಿ ಸಮಿತಿಯವರು ಕೈ ಜೋಡಿಸೇ ಹೋದರೆ ಯಾವುದು ಕೆಲಸ ನಡೆಯುವುದಿಲ್ಲ. ಭವ್ಯ ಶೆಟ್ಟಿ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಅವರು, ಆದರೆ ಅವರಿಗೆ ಮಾತಿನಲ್ಲಿ ಹೇಗೆ ಮಾತಾಡೋದು ಕೃತಿ ರೂಪದಲ್ಲಿ ಮಾಡಿ ತೋರಿಸಿದ್ದಾರೆ. BO ಅವರಿಗೆ ಸ್ವಲ್ಪ ನೋಡಬೇಕಂತಾಯಿತು, ಪರಿಶೀಲನೆ ಮಾಡುವ ಇವರು ಸಾಧ್ಯ ಉಂಟಾ ಅಂತ. ಭವ್ಯ ಶೆಟ್ಟಿ ಅವರು ಮೊನ್ನೆ ಒಂದೇ ಭರವಸೆ ಕೊಟ್ಟದು, ನೀವು ಬಂದರೆ ನಿಮಗೆ ಬೆಳಕು ಕೊಡ್ತೇವೆ, ಶಾಮಿಯಾನ ಕೊಡ್ತೇವೆ, ಊಟ ಕೊಡ್ತೇವೆ, ಅತಿ ಸತ್ಕಾರ ಮಾಡ್ತೇವೆ, ಇಷ್ಟು ಮಾಡ್ತೇವೆ ನಾವು, ಬಾಕಿ ಒಳಗಿನ ಸಾಹಿತ್ಯದ ನಮಗೇನು ಗೊತ್ತಿಲ್ಲ, ನಿಮ್ಮನ್ನು ನೋಡಿಕೊಳ್ಳುವ ಕೆಲಸ ನಮ್ಮದು, ಬನ್ನಿ ಅಂತ. ನಾವು ಸರ್ ಅವರು ಬರುವಾಗಲೇ ಒಂದು ಜನಪದ ಶೈಲಿಯ ದ್ವಾರವನ್ನು ಅವರು ನಿನ್ನೆ ರಾತ್ರಿ ಅವರು ಮಾಡಿಸಿದ್ದಾರೆ. ಅವರ ಹಳೆ ವಿದ್ಯಾ ನಿಮ್ಮ ಕೈಯಿಂದ ನಾವು ಇಲ್ಲಿ ಈ ಪುಣ್ಯ ಭೂಮಿಯಲ್ಲಿ ಸಾಹಿತ್ಯ ಸೇವೆಯನ್ನು ಮಾಡುವಂತಹ ಅವಕಾಶ ಸಿಕ್ಕಿತು. ನಿಮಗೆ ಮಗದೊಮ್ಮೆ ವಂದಿಸ್ತಾ ಮಾನ್ಯ ಆಯುಕ್ತರು ಅವರಿಬ್ಬರನ್ನು ಕೂಡ ಅತ್ಯಂತ ಗೌರವದಿಂದ ಸನ್ಮಾನಿಸಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಬೆಳ್ಳಿಪಾಡಿ ಶಾಲೆಯನ್ನು ರಾಷ್ಟ್ರಮಟ್ಟದಲ್ಲಿ ಮಿಂಚಿಸುವಂಥ ಯಶೋಧ ಮೇಡಮ್ ಅವರಿಗೆ ಮಾನ್ಯ ಆಯುಕ್ತರಿಂದ ನಮ್ಮ ಶಿಕ್ಷಕ ಪರಿಷತ್ನ ಪರವಾಗಿ ಸನ್ಮಾನ. ಶ್ರೀಮತಿ ಭವ್ಯ ಶೆಟ್ಟಿ ಈ ಶಾಲೆಯ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು.
ಅದು ಭವ್ಯ ಶೆಟ್ಟಿ ಅವರಿಗೆ ಮಾತ್ರ ಅಲ್ಲ, ಇಲ್ಲಿ ಸೇರಿದಂಥ ಊರವರಿಗೆ, STMC ಅಧ್ಯಕ್ಷರಿಗೆ, ಸದಸ್ಯರಿಗೆ ಮತ್ತು ಹಳೆ ವಿದ್ಯಾರ್ಥಿಗಳಿಗೆ ಸೇರಿದ ಸನ್ಮಾನ. ಅವರ ಪ್ರತಿನಿಧಿಯಾಗಿ ಅವರಿದ್ದಾರೆ. ಭವ್ಯ ಶೆಟ್ಟಿ ಅಂತ ಹೇಳಿದರೆ ಇಡೀ ಬೆಳ್ಳಿಪಾಡಿ ಊರಿಗೆ ಸಿಕ್ಕಿದಂಥ ಸನ್ಮಾನ ಅಂತ ನಾವು ಅವರ ಸಾಂಕೇತಿಕವಾಗಿ ಸನ್ಮಾನ ಮಾಡ್ತಿದ್ದೇವೆ. ಸರ್ವ STMC ಹಾಗೂ ಎಲ್ಲ ಊರ ಬಂಧು ಬಾಂಧವರ ಸಂಯುಕ್ತ ಆಶ್ರಯದಲ್ಲಿ ಜರುಗಿದಂತಹ ಈ ಒಂದು ಅಪರೂಪದ, ಬಹುಶಃ ನಾವೆಂದೂ ಕೇಳಿರದ ದ್ವಿತೀಯ ಶಿಕ್ಷಕ ಬಂಧುಗಳ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಿಷತ್ತಿನ ಒಂದು ಸಮಾವೇಶ. ಇದರ ವೇದಿಕೆಯಲ್ಲಿರುವಂತಹ ಸರ್ವ ಅಧ್ಯಕ್ಷರು ದಿವಾಕರಾಚಾರ್ಯ ಅವರೇ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಶ್ರೀ ಲೋಕೇಶ್ ಅವರೇ ಹಾಗೂ ಎಲ್ಲ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಸಜ್ಜನ ಬಂಧುಗಳೇ, ನನಗೆ ಒಂದು ಕವಿವಾಣಿ ನೆನಪಾಗ್ತಾ ಇದೆ. ಹಿಂದೂ ಮುಸಲ್ಮಾನಾಗು, ಬೌದ್ಧ ಕ್ರೈಸ್ತನೇ ಆಗು, ಏನಾದರೂ ಆಗು, ನೀ ಬಯಸಿದಂತ ಆಗು, ಮೊದಲು ಮಾನವನಾಗು ಅಂತ. ಈ ಮಾನವನನ್ನು ರೂಪಿಸಬೇಕಾದ್ರೆ ಒಬ್ಬ ಸುಶಿಕ್ಷಿತ ಶಿಕ್ಷಕ ಬೇಕು. ಅಂತಹ ಶಿಕ್ಷಕನಿಂದ ಒಂದು ಸುಶಿಕ್ಷಿತ ಜನಾಂಗ ರೂಪುಗೊಳ್ತದೆ. ಆ ಜನಾಂಗದಿಂದ ಸಂಸ್ಕಾರಯುತ ಒಂದು ಸಮಾಜ ನಿರ್ಮಾಣಗೊಳ್ತದೆ. ಇದು ಶಿಕ್ಷಣದ ಆಶಯ. ಬಹುಶಃ ಪುತ್ತೂರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ನಾನು ಪತ್ರಿಕೆಯಲ್ಲಿ ಅವರಲ್ಲಿ ಮಾತಾಡಿದೆ, ಮುಖತಃ ಮಾತಾಡಲಿಲ್ಲ, ಪತ್ರಿಕೆಯಲ್ಲಿ ತಮ್ಮನ್ನು ಗಮನಿಸ್ತಾ ಇದ್ದೇನೆ. ಬಹುಶಃ ಈ ಒಂದು ಶಿಕ್ಷಕರ ಇಂಥ ಒಂದು ಪರಿಷತ್ತು ಮಾಡಿಕೊಂಡು ಅವರಿಗೆ ಇಂತಹ ಒಂದು ಸಮ್ಮೇಳನವನ್ನು ಏರ್ಪಡಿಸಿ ಅವರಲ್ಲಿ ಅಡಗಿರುವಂಥ ಸೂಕ್ತ ಪ್ರತಿಭೆಗಳನ್ನು ಹೊರಗೆ ಚೆಲ್ಲುವಂತೆ ಮಾಡಿ, ಅದು ಮತ್ತೊಬ್ಬ ಶಿಕ್ಷಕರಿಗೆ ವರ್ಗಾಯಿಸಲ್ಪಡುವಂತೆ ಮಾಡಿ, ಮುಂದಿನ ಹಂತದಲ್ಲಿ ಅವರ ಕೈ ಕೆಳಗೆ ಬರುವಂತಹ, ಅವರ ಕೈಯಲ್ಲಿ ಬರುವಂತಹ ಆ ಮಕ್ಕಳಿಗೆ ಅದು ತಲುಪುವಂಥದ್ದು ಅವರ ದೂರದೃಷ್ಟಿ. ಬಹುಶಃ ಕುಂದಾಪುರ ತಾಲೂಕಿನ ನಮ್ಮ ಭೂಮಿ ಎನ್ನುವ ಒಂದು ಸ್ಥಳ ಉಂಟು. ಕೆಲವೊಂದು ತರಬೇತಿಗಳನ್ನು ಅಲ್ಲಿ ಹಮ್ಮಿಕೊಳ್ತಾ ಇದ್ದಾರೆ. ನಾವು ಸಹ ಇಲ್ಲಿದ್ದವರು ಕೆಲವರು ಅಲ್ಲಿಗೆ ಬಂದಿದ್ದಾರೆ. ಆಗ ವಿಜಯಕುಮಾರ್ ಅವರು ಹೇಳಿದರು, ನಮ್ಮ ಭೂಮಿಗೆ ನಾವು ಒಟ್ಟಿಗೆ ಹೋದವರು ಅಂತ. ನಾನು ಸ್ಥಳದ ಬಗ್ಗೆ ಪರಿಚಯ ಹೇಳ್ತಾ ಇಲ್ಲ. ಇವತ್ತು ನಮ್ಮ ಒಂದು ಏನು ಉದ್ದೇಶ ಇದೆಯಾ, ಶಿಕ್ಷಣದ ಗುರಿ ಏನಿದೆಯಾ, ಅದನ್ನು ಆ ನಮ್ಮ ಭೂಮಿಯಲ್ಲಿ ನಾವು ಒಂದು 15 ವರ್ಷಗಳ ಹಿಂದೆ, ಸುಮಾರು 2005-6ರಲ್ಲಿ ಅಲ್ಲಿ ನೋಡಿದ್ದೇವೆ. ಒಂದನೆಯದಾಗಿ ಬುನಾದಿ ಶಿಕ್ಷಣ, ಮಹಾತ್ಮ ಗಾಂಧೀಜಿಯವರ ಏನು ಶಿಕ್ಷಣದ ಒಂದು ತತ್ವಗಳಿದೆಯೋ, ಅಲ್ಲಿ ಶಾಲೆಯಿಂದ ಹೊರಗುಳಿದಂತಹ ಮಕ್ಕಳನ್ನೆಲ್ಲ ಕರೆತಂದು ನಿವೃತ್ತರಾದಂತಹ ಅಧಿಕಾರಿ ವರ್ಗದವರ ಒಂದು ಸಂಘಟನೆಯೊಂದಿಗೆ ಬಹಳಷ್ಟು ದಾನಿಗಳನ್ನು ಹುಡುಕಿಕೊಂಡು ಅಲ್ಲಿ ಅವರಿಗೆ 18 ವರ್ಷ ದಾಟಿದವರನ್ನು ಸೇರಿಸ್ಕೊಳ್ತಾರೆ. ಅವರಿಗೆ ಬೇಕಾದಂಥ ಒಂದು ಯಾವುದು ಅವರಿಗೆ ಆಸಕ್ತಿ ಇದೆಯೋ ಅದೇ ಕಸುಬನ್ನು ಅವರಿಗೆ ಕಲಿಸಿಕೊಡ್ತಾರೆ. ಅವರಿಗೆ ಕೃಷಿ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ತೋಟಗಾರಿಕೆ ಇರ್ಬೋದು. ಆಮೇಲೆ ಮುರುಡೇಶ್ವರ ಅಲ್ಲಿ ಒಂದು ಯೂನಿವರ್ಸಿಟಿ ಇದೆ, ಅಲ್ಲಿಂದ ಅವರಿಗೆ ಒಂದು ಡಿಪ್ಲೊಮಾ ಸರ್ಟಿಫಿಕೇಟನ್ನು ಕೊಡಿಸ್ತೀವಿ ಅಂತ ನಮಗೆ ಅದನ್ನು ತಿಳಿಸಿದರು.
ಈ ಒಂದು ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ನಾನು ಒಂದು 5 ವರ್ಷ ಹಿಂದೆ ನನ್ನ ಮಗ ಅವನ ಸಂಸಾರ ಅಮೇರಿಕದ ಕ್ಯಾಲಿಫೋರ್ನಿಯಾದಲ್ಲಿ ಇದ್ದಲ್ಲಿಗೆ ನನಗೆ ಹೋಗುವಂಥ ನನಗೆ ಮತ್ತು ನನ್ನ ಹೆಂಡತಿ ಹೋಗುವಂಥ ಒಂದು ಅವಕಾಶ ಇತ್ತು. ನಾವು 4 ತಿಂಗಳಲ್ಲಿ ಇದ್ವು. ನಮ್ಮ ಭೂಮಿಯ 15 ವರ್ಷಗಳ ಹಿಂದೆ ನೋಡಿದಂತಹ ಏನು ಒಂದು ವಿಧಾನ, ಆ ಮಕ್ಕಳಿಗೆ ಕೊಡುವಂಥ ಶಿಕ್ಷಣ, ಅಲ್ಲಿರುವ ಒಂದು ಸ್ವಚ್ಛತೆ, ಅಲ್ಲಿ ಒಂದು ನೀರಿನ ಬಳಕೆ ಕುಂದಾಪುರದಲ್ಲಿದ್ದದ್ದು, ನಮ್ಮ ಭೂಮಿಯಲ್ಲಿದ್ದದ್ದು. ಒಂದು ಹನಿ ನೀರನ್ನು ಕೂಡ ಅವರು ಹೊರಗೆ ಚೆಲ್ಲುವುದಿಲ್ಲ, ಎಲ್ಲವನ್ನು ಇಂಗಿಸ್ತಾರೆ. ನಾವು ಉಂಡ ಬಟ್ಟಲನ್ನು ನಾವೇ ತೊಳೆಯಬೇಕು, ಎಲೆಯಲ್ಲಿ ಊಟ ಇಲ್ಲ ಕುಂದಾಪುರದ ನಮ್ಮ ಭೂಮಿಯಲ್ಲಿ. ಆಮೇಲೆ ಆಡಂಬರ ಇಲ್ಲ, ಇಂಥ ಶಾಮಿನೆಲ್ಲ ಹಾಕುವುದಿಲ್ಲ, ನೆಲದಲ್ಲೇ ಕುಳಿತುಕೊಳ್ಳಬೇಕು. ಆ ಗೋಡೆಗಳು ಅವರ ಸ್ಥಳೀಯ ಪರಿಕರಗಳಿಂದಲೇ ಮಾಡಿದ್ದು. ಇಂತಹ ಒಂದು ಸನ್ನಿವೇಶ ಕ್ಯಾಲಿಫೋರ್ನಿಯಾದಲ್ಲಿ ನಾವು 4 ತಿಂಗಳಿದ್ದಾಗ ಅಲ್ಲಿ ನೋಡಿದೆವು ನಾವು. ಬಹುಶಃ ಅಮೇರಿಕೆಗೆ ಹೋಗಿದ್ರೆ ತಮಗೆ ಅನುಭವ ಆಗಿರ್ಬೋದು. 1,000 ಮೈಲು ಬೇಕಾದರೆ ತಾವು ಪ್ರಯಾಣ ಮಾಡಿ, ಒಂದೇ ಒಂದು ಪೇಪರ್ನ ತುಂಡು ಕಾಗದದ ಚೂರು ರಸ್ತೆ ಬದಿಯಲ್ಲಿ ಕಾಣಲಿಕ್ಕೇ ಸಾಧ್ಯ ಇಲ್ಲ. ಒಂದೇ ಒಂದು ನೀರಿನ ಬಾಟಲ್ ನಾವು ಕುಡಿತೇವೆ, ಎಸೆಯುತ್ತೇವೆ, ಸಾಧ್ಯ ಇಲ್ಲ. ಕುಂದಾಪುರದ ಮಾತೃಭೂಮಿಯಲ್ಲಿ, ನಮ್ಮ ಭೂಮಿಯಲ್ಲಿ ಏನು ಅದೊಂದು 10-15 ವರ್ಷಗಳ ಹಿಂದೆ ಇತ್ತೋ ಅದು ಅಲ್ಲಿ ಅಮೇರಿಕದಲ್ಲಿ ನಾನು ಅದನ್ನು ಕಂಡೆ. ಅವರವರ ಊಟದ ಬಟ್ಟಲನ್ನು ಅವರೇ ತೊಳೆಯಬೇಕು, ನಮ್ಮದನ್ನು ನಾವೇ ತೊಳೆದದ್ದು. ಅಲ್ಲಿ ಗೆಟ್ ಟುಗೆದರ್ ಅತಿಥಿಗಳು ಬಂದಿದ್ದರು, ಅವರದನ್ನು ಅವರೇ ತೊಳೆಯಬೇಕು. ಅವರು ಉಣ್ಣದನ್ನು ಎಲ್ಲ ಎತ್ತಿ ಮುಸುರೆ ಎತ್ತಿ ತಟ್ಟೆಯೊಂದಿಗೆ ಅವರು ಟ್ರ್ಯಾಶಿಗೆ ಹಾಕಬೇಕು. ನೋಡಿ, ಬಹುಶಃ ನಮ್ಮ ಮೋದಿಯವರ ಒಂದು ಪರಿಕಲ್ಪನೆ ಸ್ವಚ್ಛ ಭಾರತ್, ಬೇಟಿ ಪಡಾವೋ ಬೇಟಿ ಬಚಾವೋ, ಇದೆಲ್ಲ ಯೋಜನೆಗಳು ಸ್ವಾವಲಂಬಿ ಜೀವನ, ರಾಷ್ಟ್ರ ಕಟ್ಟುವ ಒಂದು ಯೋಜನೆಗಳು. ಇದು ನಮ್ಮ ಶಿಕ್ಷಕರಿಂದ ಆಗುವಂಥದ್ದು. ಉತ್ತಮ ಶಿಕ್ಷಕ ಅವನು ವೇತನಕ್ಕಾಗಿ ದುಡಿಯೋವನು ಅಲ್ಲ, ಬರೇ ವೇತನಕ್ಕಾಗಿ ಅಲ್ಲ. ವೇತನ ಬೇಕು ಅವನಿಗೆ ಜೀವನ ನಡೆಸಲಿಕ್ಕೆ. ಮಣ್ಣಿನ ಮುದ್ದೆಯಿಂದ ಒಳ್ಳೆಯ ಮೂರ್ತಿಯನ್ನು ಹೇಗೆ ಒಂದು ನಿರ್ಮಾಣ ಮಾಡ್ತಾನೆ ಆ ಕುಂಬಾರ, ಆ ಮರಮಟ್ಟುಗಳಿಂದ ಹೇಗೆ ಸುಂದರ ಕೆತ್ತನೆಯನ್ನು ಕೆತ್ತುತ್ತಾನೆಯೋ ಬಡಗಿ, ಹಾಗೆ ತನ್ನ ಕೈ ಕೆಳಗೆ ಬರುವಂಥ ಮಕ್ಕಳನ್ನು ಇವತ್ತು ಜ್ಞಾನ ತುಂಬುವುದು ಶಿಕ್ಷಣ ಅಲ್ಲವೇ ಅಲ್ಲ. ಆ ಮಗು ಚಟುವಟಿಕೆಯ ಮೂಲಕ ಬರೇ ತರಗತಿಯೊಳಗೆ 4 ಗೋಡೆಯೊಳಗೆ ಅಲ್ಲ, ಗೋಡೆಯಿಂದ ಹೊರಗೆ ಬಂದು ಆ ಒಂದು ಅನುಭವಗಳನ್ನು ಪಟ್ಟಿ ಮಾಡಿ, ಬಹುಶಃ ಅದನ್ನು ಶಿಕ್ಷಕರಿಗೆ ತರಬೇತಿ ಆದ ಬಳಿಕ 1986ರಲ್ಲಿ ರಾಷ್ಟ್ರೀಯ ಶಿಕ್ಷಣ ಅಂತ ಮೊದಲ ಬಾರಿಗೆ ಬಂದಾಗ, ರಾಷ್ಟ್ರೀಯ ಶಿಕ್ಷಣ ನೀತಿ ಜಾರಿಗೆ ಬಂದಾಗ ಶಿಕ್ಷಕರಿಗೆ ಇಂತಿಷ್ಟು ದಿನಗಳ ತರಬೇತಿಯನ್ನು ಕೊಡಲೇಬೇಕು. ಆ ನಿಟ್ಟಿನಲ್ಲಿ ತರಬೇತಿಯು ಹಮ್ಮಿಕೊಳ್ಳಲಾಗ್ತದೆ. CRP, BRC ಈ ಎಲ್ಲ ವ್ಯವಸ್ಥೆಗಳು ಅಲ್ಲಿಂದ ಜಾರಿಗೆ ಬಂದದ್ದು. ಇದೆಲ್ಲ ಯಾಕೆ, ಇದೊಂದು ಕೆಲವರು ಹೇಳ್ತಾರೆ ಇದೊಂದು ದೊಡ್ಡ ಬದಲಾವಣೆ ಅಂತ. ಚೇಂಜ್ ಅಲ್ಲ, ಒಂದು ಬೆಳವಣಿಗೆ ಅದು. ನಾವು ಬೆಳವಣಿಗೆ ಅಂತ ಗುರುತಿಸಿದರೆ, ಗುಣಾತ್ಮಕವಾಗಿ ಗುರುತಿಸಿಕೊಂಡ್ರೆ ಬಹುಶಃ ಅದರಲ್ಲಿ ಏನು ಹೇಳ್ತಾರೆ ಆ ಒಳ್ಳೆಯ ಅಂಶಗಳನ್ನು ನಾವು ಮಕ್ಕಳಲ್ಲಿ ನಾವು ನೋಡುವಂಥ ಒಂದು ಸೌಭಾಗ್ಯ ಬರಬೇಕು. ಶಿಕ್ಷಕರು ಬಹುಶಃ ಒಬ್ಬ ಬಡಗಿ ಅವನ ಉಳಿ ಗರಗಸ, ಅವನ ಮಟ್ಟ, ಅದನ್ನೆಲ್ಲ ಅವನೇ ಹಿಡ್ಕೊಂಡು ಹೇಗೆ ಬರ್ತಾನೆಯೋ, ಒಬ್ಬ ಕೂಲಿ ಕೆಲಸ ಬರುವವನು ಅವನ ಕತ್ತಿ ಮುಟ್ಟಾಳೆ ಅಂತ ಹೇಳ್ತೇವೆ ಇಲ್ಲಿ, ಅದನ್ನೆಲ್ಲ ಹಿಡ್ಕೊಂಡು ಹೇಗೆ ಬರ್ತಾನೆಯೋ ಹಾಗೆ ಒಬ್ಬ ಶಿಕ್ಷಕ, ಒಬ್ಬ ಶಿಕ್ಷಿತನಾದಂತಹ ಶಿಕ್ಷಕ ತನಗೆ ಬೇಕಾದಂತಹ ಎಲ್ಲ ಪರಿಕರಗಳನ್ನು ತಾನೇ ಸಂಗ್ರಹಿಸಿಕೊಂಡು ಆ ಮಕ್ಕಳಿಗೆ ಅಂತಹ ಏನು ಜ್ಞಾನ ತುಂಬುವ, ಆಮೇಲೆ ಅದನ್ನು ಅರ್ಥೈಸಿಕೊಳ್ಳುವಂತಹ, ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಹ, ಆ ಒಂದು ಮೆಚ್ಚುವಂತಹ ಏನೆಲ್ಲ ವಿಧಾನಗಳಿವೆಯೋ, ತನ್ನ ಸ್ವಾವಲಂಬಿ ಬದುಕನ್ನು ಮಾಡುವಂತಹ, ದೇಶದ ಉತ್ತಮ ಪ್ರಜೆ ಆಗುವಂತಹ ಒಂದು ಮಗುವನ್ನು ರೂಪಿಸುವಂತಹ ಕಾರ್ಯ ಬಹುಶಃ ನಮ್ಮ ಪುತ್ತೂರು ಶಿಕ್ಷಣಾಧಿಕಾರಿಗಳು ಈ ಒಂದು ರಜೆ ದಿವಸ ಆದರೂ ಕೂಡ ಈ ಬೆಳ್ಳಿಪಾಡಿಯಲ್ಲಿ 2ನೇ ಒಂದು ಶಿಕ್ಷಕರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ
ಸಾಹಿತ್ಯ ಅಂದರೆ ಶಿಕ್ಷಣಕ್ಕೆ ಬಂತು, ಸಾಂಸ್ಕೃತಿಕ ಅಂದರೆ ಸಂಸ್ಕಾರಕ್ಕೆ ಬಂತು. ಈ ಎಲ್ಲ ಉದ್ದೇಶವನ್ನು ಅವರು ಮನಸ್ಸಿನಲ್ಲಿ ಇಟ್ಟುಕೊಂಡು ಇದನ್ನು ಮಕ್ಕಳಿಗೆ ಅಲ್ಲಿವರೆಗೆ ವರ್ಗಾಯಿಸುವ ಉದ್ದೇಶದಿಂದ ಮಾಡಿದ್ದಾರೆ ಅಂತ ನನ್ನ ಅನಿಸಿಕೆ. ಅವ್ರ ಹಾಗೆ ಹೇಳಿದೆ, ನಾನು ಮಾತಾಡುವಾಗ ಹೇಳಿದೆ. ಬಹುಶಃ ಅದು ಸತ್ಯನೂ ಇರಬಹುದು. ಅವಕಾಶಕ್ಕೆ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ. ಬಹಳಷ್ಟು ಅರ್ಥಪೂರ್ಣಲ್ಲಿ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಕೊಯ್ಲಬಡಗನ್ನೂರು ಶಾಲೆಯ ಶಿಕ್ಷಕರು, ಸವಣೂರು ಕ್ಲಸ್ಟರಿನ ಕಡಬ ತಾಲೂಕಿನ ಸರ್ಕಾರಿ ಹಿರಿಯ ಮುಂದೆ ಈ ಒಂದು ಸಮ್ಮೇಳನದ ಅಧ್ಯಕ್ಷರಾಗಿರುವಂಥ ಸ್ವೀಕಾರ ಮಾಡುತ್ತಿದ್ದಾರೆ. ಬಹಳ ಸುಂದರವಾದಂಥ ಒಂದು ನೋಟ, ಸುಂದರವಾದ ದೃಶ್ಯ. ನಮಗೆಲ್ಲರಿಗೂ ಈ ಒಂದು 2ನೆಯ ಶಿಕ್ಷಕರ ಸಾಂಸ್ಕೃತಿಕ ಸಾಹಿತ್ಯ ಸಮ್ಮೇಳನದೊಟ್ಟಿಗೆ ಬಹಳ ಒಳ್ಳೆಯ ಒಂದು ಸನ್ಮಾನ ಸಮಾರಂಭ. ಶ್ರೀಯುತ ಜೋಕರಾಚಾರ್ಯ ಯಕ್ಷಗಾನದಲ್ಲಿ ಅವರು ಎತ್ತಿದ ಕೈ, ಅದೇ ರೀತಿಯಾಗಿ ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ಬಹಳಷ್ಟು ಸಾಧನೆಗಳನ್ನು ಮಾಡಿದಂಥ ಓರ್ವ ವ್ಯಕ್ತಿ. ಅವರ ಶ್ರೀಮತಿಯವರು ಕೂಡ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ಈ ಒಂದು ಸನ್ಮಾನ ಪತ್ರ. ಅಧ್ಯಕ್ಷರೇ, ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ ಹಾಗೂ ವೇದಿಕೆಯಲ್ಲಿ ಇರತಕ್ಕಂತಹ ಎಲ್ಲ ಗಣ್ಯರೇ, ಈ ಕಾರ್ಯಕ್ರಮದ ಸಂಯೋಜಕರೇ, ಎಲ್ಲ ಶಿಕ್ಷಕ ಬಂಧುಗಳೇ, ಊರ ಮಹನೀಯರೇ, ನನ್ನ ಜವಾಬ್ದಾರಿ ಸಮಾರೋಪ ಭಾಷಣದ ಕೆಲಸ. ಸಮಾರೋಪ ಭಾಷಣ ಅಂತಂದರೆ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ಏನು ನಡೆದಿದೆಯೋ, ಆ ಕಾರ್ಯಕ್ರಮಗಳು ಯಾವ ರೀತಿ ಹೋಗಿದೆಯೋ, ಅದರ ಹಿಂದಿನ ಆಶಯ ಏನು, ಇದರ ಬಗ್ಗೆ ಬೆಳಕು ಚೆಲ್ಲುವಂಥ ಒಂದು ಮಾತು ಸಮಾರೋಪ ಭಾಷಣದ ಉದ್ದೇಶ. ನನಗೆ ಅನ್ನಿಸ್ತದೆ ಇದು ಬೆಳ್ಳಿಪ್ಪಾಡಿ ಅಲ್ಲ, ಚಿನ್ನದ ಪಾಡಿ. ಯಾತಕ್ಕೆ ಹೇಳ್ತಾ ಇದ್ದೇನೆಂತಂದರೆ, ಬೆಳ್ಳಿಪ್ಪಾಡಿಗೆ ಅದರದ್ದೇ ಆದಂಥ ಒಂದು ಇತಿಹಾಸ ಇದೆ. ಇಲ್ಲಿ ಒಳ್ಳೆಯ ಸುಸಂಸ್ಕೃತ ಮನೆತನಗಳಿವೆ. ಇಲ್ಲೇ ಪಕ್ಕದಲ್ಲಿ ದೇವಾಲಯ ಇದೆ. ಇದೊಂದು ಒಳ್ಳೆಯ ಶಾಲೆ, ಒಳ್ಳೆಯ ಮುಖ್ಯೋಪಾಧ್ಯಾಯರ ನೇತೃತ್ವ ಇದೆ. ನಾನು ಹಲವು ಬಾರಿ ಇಲ್ಲಿಗೆ ಬಂದಿದ್ದೇನೆ. ಈ ದೇವಸ್ಥಾನಕ್ಕೆ ಧಾರ್ಮಿಕ ಭಾಷಣಕ್ಕಾಗಿ ಕೂಡ ಬಂದಿದ್ದೇನೆ. ಅತ್ಯಂತ ಪರಿಚಿತವಾದಂತಹ ಊರು, ನನಗೆ ತುಂಬ ಸಂತೋಷ ಕೊಟ್ಟಿರುವಂಥ ಊರು. ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ, ಇದು ಬೆಳ್ಳಿಪ್ಪಾಡಿ ಅಲ್ಲ, ಚಿನ್ನದ ಪಾಡಿ ಆಗಬೇಕು ಅಂತ ಮುಂದಿನ ದಿನಗಳಲ್ಲಿ. ಈ ಶಿಕ್ಷಕ ಸಾಹಿತ್ಯ ಸಂಸ್ಕೃತಿ ಸಮ್ಮೇಳನ ಎನ್ನುವಂಥದ್ದು ಒಂದು ಅದ್ಭುತವಾದಂಥ ಒಂದು ಚಿಂತನೆ. ಇದು ಇದರ ಹಿಂದಿನ ಆಶಯ ಏನು ಅಂತ ನಾನು BO ಸರಲ್ಲಿ ಕೇಳಿದೆ. ಏನಾದರೂ ಸರ್ಕ್ಯುಲರ್ ಇದೆಯಾ ಇದರ ಬಗ್ಗೆ ಅಂತ, ಏನಾದರೂ ಆದೇಶ ಕೊಟ್ರ ಅಂತ. ಹೆಚ್ಚಾಗಿ ಸರ್ಕಾರಿ ಇಲಾಖೆಗಳಲ್ಲಿ ಆದೇಶ ಇದ್ದರೆ ಅದರ ಹಿಂದೆ ಏನೋ ಒಂದು ಕಾರ್ಯಕ್ರಮ ನಡೀತದೆ. ಅದು ಕಾಟಾಚಾರಕ್ಕೆ ಇರ್ತದೆ ಕೆಲವೊಮ್ಮೆ. ಇದಕ್ಕೆ ಯಾವುದೇ ಆದೇಶ ಇಲ್ಲ ಅಂತ ಹೇಳಿದ್ರು, ನನಗೆ ಗೊತ್ತಿತ್ತು. ಆದರೂ ಅವರೆಲ್ಲನ್ನು ಕನ್ಫರ್ಮ್ ಮಾಡಿಕೊಂಡದ್ದು. ಇದು ಆದೇಶದ ಮೇರೆಗೆ ಆದಂತಹ ಕಾರ್ಯಕ್ರಮ ಅಲ್ಲ. ಇಂತಹ ಒಂದು ಒಳ್ಳೆಯ ಚಿಂತನೆಯನ್ನು ಬಿತ್ತಿದಾಗ ಶಿಕ್ಷಕ ಒಳ್ಳೆ ಜನೋಪಯೋಗಿ ಆಗ್ತಾನೆ, ಅವ ಈ ಸಮಾಜಕ್ಕೆ ಒಬ್ಬ ಅತ್ಯಂತ ಆದರ್ಶ ವ್ಯಕ್ತಿ ಆಗ್ತಾನೆ ಅನ್ನುವಂಥ ಚಿಂತನೆಯ ಮೂಲಕ ಹಮ್ಮಿಕೊಂಡಂತಹ ಕಾರ್ಯಕ್ರಮ ಅಂತೇಳಿ ನಾನು ಇದನ್ನು ಕಂಡುಕೊಂಡಿದ್ದೇನೆ. ಸರ್ ಲೋಕೇಶ್ ಸರ್, ನಿಮ್ಮ ಅದ್ಭುತ ಈ ಚಿಂತನೆಗೆ ನಾನು ತಲೆಬಾಗಿ ವಂದಿಸ್ತಾ ಇದ್ದೇನೆ. ನಾನು ಒಂದು ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಶಿಕ್ಷಕ ಸಾಹಿತಿ ಆಗಬೇಕು, ಸಾಹಿತಿ ಶಿಕ್ಷಕನಾಗಬೇಕು ಅಂತ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಸಾಮಾನ್ಯವಾಗಿ ನಮ್ಮೆಲ್ಲ ಶಿಕ್ಷಕರಲ್ಲಿ ಸಾಂಸ್ಕೃತಿಕವಾಗಿ ಅವರೆಲ್ಲರೂ ಶ್ರೀಮಂತರು.
ಸಾಹಿತ್ಯಿಕವಾಗಿ ಕೂಡ ಅವರು ಶ್ರೀಮಂತರೇ. ಇವತ್ತು ಸಾಹಿತ್ಯ ಅಂತ ಹೇಳಿದ್ರೆ ಅದು ಪ್ರಕಟಣಾ ರೂಪದಲ್ಲಿ ಬಂದಾಗ ಒಂದು ಸಾಹಿತಿ ಅಂತ ಅವನಿಗೆ ಲೇಬಲ್ ಆಗ್ತಾರೆ. ಸಾಹಿತ್ಯದ ಪ್ರಕಟಣಾ ರೂಪದಲ್ಲಿ ಬಾರದೇ ಇರಬಹುದು, ಆದರೆ ಸಾಕಷ್ಟು ಸಾಹಿತ್ಯದ ಮನಸ್ಸುಗಳುಳ್ಳಂತಹ ಶಿಕ್ಷಕರು ನಮ್ಮ ಪುತ್ತೂರು ತಾಲೂಕಿನಲ್ಲಿದ್ದಾರೆ. ನಾನು ಸುಮಾರು 42 ವರ್ಷದ ನನ್ನ ಸೇವಾವಧಿಯಲ್ಲಿ ನಾನು ಅದನ್ನು ಕಂಡುಕೊಂಡಿದ್ದೇನೆ. ಹಲವಾರು ಶಿಕ್ಷಕರ ಹೆಸರನ್ನು ನಾನು ಇಲ್ಲೇ ಹೇಳಬಲ್ಲೆ, ಆದರೆ ಅದನ್ನು ಹೇಳಲಿಕ್ಕೆ ಈಗ ಸಮಯ ಇಲ್ಲ. ಒಂದು ಮಾತನ್ನು ಹೇಳ್ತೇನೆ, ಸಾಕ್ಷರತೆಗಿಂತ ಸಂಸ್ಕೃತಿ ಮೇಲು ಅಂತ. ಸಾಕ್ಷರತೆಗಿಂತ ಸಂಸ್ಕೃತಿ ಮೇಲು ಅಂತ. ನಾವಿವತ್ತೆಲ್ಲರೂ ಕೂಡ ಸಾಕ್ಷರರಾಗಿದ್ದೇವೆ, ಎಲ್ಲರೂ ಕೂಡ ಅಕ್ಷರ ಜ್ಞಾನವನ್ನು ಪಡೆದಿದ್ದಾರೆ, ವಿದ್ಯಾವಂತರು ಅಂತ ಹೇಳ್ತಾ ಇದ್ದಾರೆ. ಆದರೆ ನಿಜವಾದಂಥ ಒಬ್ಬ ವಿದ್ಯಾವಂತ ಆಗಬೇಕು ಅಂತಿದ್ರೆ ವಿದ್ಯಾ ದದಾತಿ ವಿನಯಂ ಅಂದ ಹಾಗೆ ಅವನಲ್ಲಿ ವ್ಯಕ್ತಿತ್ವ ವಿಕಸನ ಆಗಬೇಕು, ನಯ ವಿನಯತೆ ಅವನಲ್ಲಿ ಬರಬೇಕು. ಅವ ಈ ಸಮಾಜಕ್ಕೆ ಉಪಯುಕ್ತವಾದಂಥ ವ್ಯಕ್ತಿಯಾಗಿ ಬಾಳಬೇಕು. ಆಗ ಈ ಜನಕ್ಕೆ ಸ್ಪಂದಿಸಬಲ್ಲಂಥ, ಕಷ್ಟ ಸುಖಕ್ಕೆ ಸ್ಪಂದಿಸಬಲ್ಲಂಥ ವ್ಯಕ್ತಿ ಆದಾಗ ಮಾತ್ರ ಅವ ವಿದ್ಯಾವಂತನಾಗ್ತಾನೆ. ಆದ್ದರಿಂದ ಯಾವತ್ತೂ ಸಾಕ್ಷರತೆಗಿಂತ ಸಂಸ್ಕೃತಿ ಮೇಲು ಎನ್ನುವಂತಹ ಮಾತನ್ನು ನಮ್ಮ ಹಿರಿಯರು ನಮಗೆ ಹೇಳಿಕೊಟ್ಟಿದ್ದಾರೆ. ಅಂಥ ಸಂಸ್ಕೃತಿಯನ್ನು ಬಿಂಬಿಸಲು, ಪ್ರೇರೇಪಿಸಲು ಇದೊಂದು ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೇನೆ, ಅದನ್ನು ಇಲ್ಲಿ ಕಂಡುಕೊಂಡಿದ್ದೇನೆ. ಇವತ್ತು ಬೆಳಗಿಂದ ಸಂಜೆಯವರೆಗೆ ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ನಡೆದಿದೆ. ಅದು ಶಿಕ್ಷಣದಲ್ಲಿ ದೇಸಿ ಚಿಂತನೆ, ಒಂದು ಅದ್ಭುತವಾದಂತಹ ಉಪನ್ಯಾಸವನ್ನು ರಾಮಕುಂಜದ ಸತೀಶ್ ಭಟ್ ಅವರು ಕೊಟ್ಟರು. ಅದೇ ರೀತಿ ಡಾಕ್ಟರ್ ವೇದಾವತಿಯವರು ಒಳ್ಳೆಯ ಚಿಂತನೆಯನ್ನು ಈ ನಮ್ಮ ಶಿಕ್ಷಕರಿಗೆ ಮುಂದಿಟ್ಟರು. ಅದೇ ರೀತಿ ಜನಪದ, ಅದೇ ರೀತಿ ಕವಿ ಸ್ಮರಣೆ, ನೃತ್ಯ ಇತ್ಯಾದಿ ಎಲ್ಲ ಕಾರ್ಯಕ್ರಮಗಳು ಕೂಡ ಅಚ್ಚುಕಟ್ಟಾಗಿದೆ. ಮಧ್ಯಾಹ್ನದ ಭೋಜನ ಅಂತೂ ಅತ್ಯುತ್ತಮವಾದಂಥ ರೀತಿಯಲ್ಲಿ ಒಂದು ಮದುವೆ ಮನೆಗೆ ಬಂದಾಗ ಯಾವ ರೀತಿ ಒಂದು ಊಟ ಹಾಕಿದ್ದಾರೆ ಆ ರೀತಿಯಲ್ಲಿ ಹಾಕಿದ್ದಾರೆ. ಮಾತ್ರ ಅಲ್ಲ, ಇಲ್ಲಿನ ಸ್ಥಳೀಯ ಮಹಿಳೆಯರೆಲ್ಲ ಸೇರಿ ಒಂದು ಮನೆಗೆ ಬಂದಾಗ ಯಾವ ರೀತಿ ಉಪಚರಿಸ್ತಾರೋ ಆ ರೀತಿಯಲ್ಲಿ ಉಪಚರಿಸಿ ಎಲ್ಲರನ್ನು ಕೂಡ ಮನಸ್ಸಂತೋಷಗೊಳಿಸಿದ್ದಾರೆ. ಅವರೆಲ್ಲರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ವಿಶೇಷವಾಗಿ ನಾನು ಅಭಿನಂದಿಸಬೇಕಾದದ್ದು ಈ ಸಮಾರೋಪ ಭಾಷಣಗಾರನಾದಂಥ ನನ್ನ ಕರ್ತವ್ಯ. ಆತ್ಮೀಯರೇ, ಪುತ್ತೂರಿಗೆ ಕಲೆ, ಸಾಹಿತ್ಯ, ಸಂಸ್ಕೃತಿ, ರಾಜಕೀಯ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ವಿಶಿಷ್ಟವಾದಂಥ ಸ್ಥಾನ ಇದೆ. ನಮ್ಮ ಹಿರಿಯರು ಅಥವಾ ನಮ್ಮ ಟೀಚರ್ಸ್ ಟ್ರೈನಿಂಗಲ್ಲಿ ಒಂದು ಮಾತನ್ನು ಕೇಳಿದ್ದೇವೆ, ಮುಖ್ಯೋಪಾಧ್ಯಾಯ ಹೇಗೋ ಹಾಗೆ ಶಾಲೆ ಅಂತ. ಒಬ್ಬ ತಾಲೂಕಿನ BO ಹೇಗೋ ಹಾಗೆ ಶಾಲೆಗಳು. ನೆನಪಿಟ್ಟುಕೊಳ್ಳಿ, ಮುಖ್ಯೋಪಾಧ್ಯಾಯನಂತೆ ಶಾಲೆ, BOರಂತೆ ಶಾಲೆಗಳು ಅಂತ. ನಮ್ಮ ಪುತ್ತೂರು ತಾಲೂಕಿನ ಸೌಭಾಗ್ಯವೇನೋ ನಾನು ಸುಮಾರು 42 ವರ್ಷಗಳಿಂದ ಕಂಡುಕೊಂಡಿದ್ದೇನೆ. ಅದು ಹಿಂದೆ ಸುಂದರ ಭಟ್ರು ಇರ್ಬೋದು, ಶಿವರಾಮಯ್ಯ ಸರ್ ಇರ್ಬೋದು, ಶಶಿಧರ್ ಸರ್ ಇರ್ಬೋದು, ಅಥವಾ ಇನ್ನು ಶೇಷಶಯನ ಸರ್ ಇರ್ಬೋದು, ಅಥವಾ ಈಗ ಬಂದಿರತಕ್ಕಂಥ ಲೋಕೇಶ್ ಸರ್ ಇರ್ಬೋದು, ವಾಲ್ಟರ್ ಡಿ ಮೆಲ್ಲ ಇರ್ಬೋದು. ಇವರೆಲ್ಲರೂ ಕೂಡ ಒಂದು ಅದ್ಭುತವಾದಂಥ ಚಿಂತನೆ ಉಳ್ಳಂತಹ ಒಬ್ಬ ಅಧಿಕಾರಿಗಳಾಗಿದ್ದರು. ಇಲ್ಲಿ ಪ್ರತಿಯೊಬ್ಬರಲ್ಲಿ ಒಂದೊಂದು ವಿಶೇಷತೆ. ಅದು ನಮ್ಮ ಪುತ್ತೂರು ತಾಲೂಕಿನ ಭಾಗ್ಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕೆಂದರೆ ನಮಗೆ ಒಳ್ಳೆ ಒಬ್ಬ ನಾಯಕ ಸಿಕ್ಕಬೇಕಿದ್ರೆ ಅದು ನಮ್ಮ ಅದೃಷ್ಟ ಇರಬೇಕು. ಒಂದು ಶಾಲೆಯಲ್ಲಿ ಒಳ್ಳೆಯ ಹೆಡ್ ಮಾಸ್ಟರ್ ಸಿಕ್ಕಬೇಕಿದ್ರೆ ನಮಗೆ ಒಳ್ಳೆಯ ಅದೃಷ್ಟ ಇರಬೇಕು. ಒಳ್ಳೆಯ ಗುರು ಸಿಕ್ಕಬೇಕಿದ್ರೆ ಒಳ್ಳೆಯ ಅದೃಷ್ಟ ಇರಬೇಕು. ಆ ರೀತಿಯಲ್ಲಿ ಒಳ್ಳೆಯ ನಾಯಕರು ನಮಗೆ ಸಿಕ್ಕಿದ್ದಾರೆ. ಇಲ್ಲಿ ಸಾಕಷ್ಟು ಅವಕಾಶಗಳು ಎಲ್ಲ ಶಿಕ್ಷಕರಿಗೆ ಕೂಡ ಸಿಕ್ಕಿದೆ. ನನಗೆ ಒಂದು ನನ್ನ ಬದುಕಿನಲ್ಲಿ ತುಂಬ ಬೇಸರ ಇದೆ. ನಾನು 42 ವರ್ಷ ಇದ್ದರೂ ಕೂಡ ಶಿಕ್ಷಕನಾಗಿ ಇಂಥ ಒಂದು ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಅವಕಾಶ ಸಿಕ್ಕಲಿಲ್ಲ ಅಂತ ನಾನು ತುಂಬ ಕಳೆದ ವರ್ಷವೇ ದುಃಖಪಟ್ಟಿದ್ದೇನೆ. ಬಹುಶಃ ನನಗೆ ಅದೃಷ್ಟ ಇರಲಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ನನಗೆಲ್ಲ ಕ್ಷೇತ್ರದಲ್ಲಿ ಸಾಕಷ್ಟು ಅವಕಾಶ ಸಿಕ್ಕಿದೆ, ಆದರೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ನನಗೆ ಅವಕಾಶ ಸಿಕ್ಕಲಿಲ್ಲ. ಅದೊಂದು ನನ್ನ ವೈಯಕ್ತಿಕ ನೋವು, ಎಲ್ಲರ ನೋವಲ್ಲದು. ಆದರೆ ಅದನ್ನು ಮರೆಯುತ್ತಾ ಇದ್ದೇನೆ. BO ಸರ್ ಹೇಳಿದರು, ಸಮಾರೋಪಕ್ಕೆ ಅದಕ್ಕಾಗಿ ನಿಮ್ಮನ್ನು ಕರೆದದ್ದು, ನೀವು ಆ ನೋವನ್ನು ಇಟ್ಟುಕೊಳ್ಬಾರ್ದು ಅಂತ ಹೇಳಿದರು. ಅದು ಸಂತೋಷ ಆಗಿದೆ. ಯಾಕೆಂದರೆ ನನ್ನ ಒಟ್ಟಿಗೆ ದುಡಿದಂಥ ಸುಮಾರು ಶಿಕ್ಷಕರು, ಈ ತಾಲೂಕಿನ ಸುಮಾರು ಶಿಕ್ಷಕರು ಇಲ್ಲಿದ್ದಾರೆ. ಬೆಳಗಿನಿಂದ ನಾನು ತುಂಬ ಜನರನ್ನು ನೋಡಿದ್ದೇನೆ. ಭಾಳ ಪ್ರೀತಿಯಿಂದ ಮಾತಾಡಿಸಿದ್ರಿ.
ಈ ಸಾಹಿತ್ಯ ಸಂಸ್ಕೃತಿ ಎನ್ನುವಂಥದ್ದು ಏನು ಶಿಕ್ಷಕರಲ್ಲಿ ಬದಲಾವಣೆಯನ್ನು ತರಬಹುದು ಅಂತ ನಾವು ಪ್ರಶ್ನಿಸ್ಕೊಳ್ಬೋದು. ಬಹುಶಃ ಬೆಳಗಿನಿಂದ ಸಂಜೆಯವರೆಗೆ ಕುಳಿತಿರ್ತಕ್ಕಂಥ ಶಿಕ್ಷಕರಿಗೆ ಅದರ ಅನುಭವ ಇದೆ. ಆ ಬಾರದೇ ಇರತಕ್ಕಂಥ ಸುಮಾರು 800-900 ಶಿಕ್ಷಕರಿದ್ದಾರಲ್ಲ, ಅವರ ಸುದ್ದಿ ಬೇಡಿ. ಯಾಕೆಂದರೆ ಇಲ್ಲಿರ್ತಕ್ಕಂಥ ಶಿಕ್ಷಕರು ಸಾಹಿತ್ಯದ ಮನಸ್ಸುಳ್ಳವರು, ಆ ಸಾಹಿತ್ಯದ ರುಚಿಯನ್ನು ಕಂಡವರು. ಅಂಥ ಶಿಕ್ಷಕರಿದ್ದೀರಾ. ಒಬ್ಬ ಒಳ್ಳೆ ಸಾಹಿತಿ ಆದಾಗ ಆತನ ಮಾತುಗಳು ಮೃದು ಮಧುರವಾಗಿರ್ತದೆ, ಗೆಲ್ಲುವ ಮಾತುಗಳು ಅವನಲ್ಲಿರ್ತದೆ. ಈ ಸಮಾಜಕ್ಕೆ ಉಪಯೋಗವಾಗುವಂಥ ಶಿಕ್ಷಕನಾಗಿ ಅವ ಇರ್ತಾನೆ, ಅವ ಶೈನ್ ಆಗ್ತಾನೆ. ಶಿಕ್ಷಕರು ಸಾವಿರಾರಿದ್ದಾರೆ. ಆದರೆ ನೀವು ಯೋಚನೆ ಮಾಡಿ, ನಿಮ್ಮ ಜೀವನದಲ್ಲಿ ಒಂದು ಡಿಗ್ರಿ ಆಗುವವರೆಗೆ ಸುಮಾರು ಒಂದು 25 ಶಿಕ್ಷಕರನ್ನು ನೀವು ನೋಡಿರ್ತೀರಿ. ಆ 25 ಶಿಕ್ಷಕರಲ್ಲಿ ಎಷ್ಟು ಶಿಕ್ಷಕರು ನೆನಪಿದ್ದಾರೆ ಅಂತ ಕೇಳಿದರೆ 1-2. ಯಾಕೆ ಉಳಿದವರು 23 ಜನ ಏನಾದರು ಅಂತ ಕೇಳಿದರೆ ಅವರು ನಿಮ್ಮ ಮೇಲೆ ಯಾವುದೇ ಪ್ರಭಾವ ಬೀರಲಿಲ್ಲ. ಆ 1-2 ಶಿಕ್ಷಕರು ಏನೋ ವಿಶೇಷ ಪ್ರಭಾವ ಬೀರಿರ್ತಾರೆ. ಒಬ್ಬ ಶಿಕ್ಷಕ ಶೈನ್ ಆಗಬೇಕಿದ್ರೆ, ಅವ ಪ್ರಭಾವಿಸಬೇಕಿದ್ರೆ, ಸಮಾಜದ ಮೇಲೆ ಅವ ಪ್ರಭಾವ ಬೀರಬೇಕಿದ್ರೆ ಆತನಲ್ಲಿ ಸಾಹಿತ್ಯದ ಮನಸ್ಸು ತುಂಬಿರಬೇಕು. ಯಾರು ಸಾಹಿತ್ಯಿಕವಾಗಿ ಅಥವಾ ಒಂದು ಕವಿಯಾಗಿ ಅಥವಾ ಈ ಜನರ ನಾಡಿ ಮಿಡಿತವನ್ನು ಯಾರು ಅರಿಯಬಲ್ಲನೋ ಅವ ಶ್ರೇಷ್ಠ ಶಿಕ್ಷಕನಾಗ್ತಾನೆ. ಪ್ರಶಸ್ತಿಯಿಂದ ಆತ ಶ್ರೇಷ್ಠ ಶಿಕ್ಷಕನಾಗೋದಲ್ಲ. ನೆನಪಿಟ್ಕೊಳ್ಳಿ, ಪ್ರಶಸ್ತಿ ಪರವರಿಗೆ ಹೋದಾಗ ನಾನು ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕ ಅಂತ ಹೇಳಿಕೊಳ್ಳಿಕ್ಕೆ ಮಾತ್ರ ಸಾಧ್ಯ ಆದೀತಷ್ಟೇ ಹೊರತು ಅದು ಖಂಡಿತ ಅಲ್ಲ. ಅವನಿಗೆ ಬೆಲೆ ಸಿಕ್ಕುವಂಥದ್ದು ಆತನ ವ್ಯಕ್ತಿತ್ವ, ಆತನ ಮಾತು, ಆತನ ಗುಣ, ಆತನ ನಡತೆ, ಅವ ತನ್ನ ಕ್ಷೇತ್ರದಲ್ಲಿ ಎಷ್ಟು ತೊಡಗಿಸಿಕೊಂಡಿದ್ದಾನೆ ಅದರ ಮೇಲೆ ಅವನಿಗೆ ವಿಶೇಷವಾದಂತಹ ಗೌರವ ಯಾವತ್ತೂ ಸಿಗ್ತದೆ. ಹಾಗೆ ಆಗಬೇಕಿದ್ರೆ ನಮ್ಮಲ್ಲಿ ಒಂದು ರೀತಿಯ ಸಾಹಿತ್ಯಿಕ ಮನಸ್ಸು ಹುಟ್ಟಿಕೊಳ್ಬೇಕು. ಸಾಹಿತ್ಯ ಅಂದರೆ ವಿಶಾಲವಾದಂಥ ಒಂದು ಸಮುದ್ರದಾಗಿರ್ತಕ್ಕಂಥ ಒಂದು ಕ್ಷೇತ್ರ. ಅದರಲ್ಲಿ ಎಲ್ಲವೂ ಇದೆ. ಬಂಡಾಯ ಸಾಹಿತ್ಯವಿದೆ, ಅಥವಾ ನಮ್ಮ ಬುದ್ಧಿಯನ್ನು ಪ್ರಚೋದಿಸ್ತಕ್ಕಂಥ ಒಳ್ಳೆಯ ಸಾಹಿತ್ಯಗಳು ಇದೆ, ಬದುಕಿಗೆ ಶಿಕ್ಷಣ ಕೊಡತಕ್ಕಂಥ ಸಾಹಿತ್ಯಗಳು ಕೂಡ ಇವೆ, ಎಲ್ಲವೂ ಇದೆ. ಯಾವುದನ್ನು ನಾವು ಒಳ್ಳೆಯದನ್ನು ಆಯ್ಕೆ ಮಾಡಿಕೊಂಡು ನಾವು ಅದನ್ನು ಓದುತ್ತೇವೋ, ಅದನ್ನು ನಮ್ಮ ಮನಸ್ಸಿನಲ್ಲಿ ಇಂಗಿಸಿಕೊಳ್ತೇವೋ, ಯಾವುದನ್ನು ನಮ್ಮ ಬದುಕಿನಲ್ಲಿ ಅದನ್ನು ಬಳಸಿಕೊಳ್ತೇವೋ ಅದರಂತೆ ನಾವು ಆಗ್ತದೆ. ಒಂದು ಮಾತನ್ನು ಹಿರಿಯರು ಹೇಳ್ತಾರೆ, ಏನನ್ನು ಬಿತ್ತುತ್ತೇವೋ ಅದನ್ನೇ ಕೊಯ್ತೇವೆ ಅಂತ. ಏನನ್ನು ಓದುತ್ತೇವೋ ಅದರಂತೆ ನಾವು ಆಗ್ತೇವೆ ಅಂತ ನಮ್ಮ ಹಿರಿಯರು ಹೇಳಿದ್ದಾರೆ. ಆದ್ದರಿಂದ ನಾವು ಯಾವತ್ತೂ ಒಳ್ಳೆಯ ಸಾಹಿತ್ಯಗಳನ್ನು ಓದುವಂಥ ಅಭಿರುಚಿಯನ್ನು ಬೆಳೆಸ್ಕೊಳ್ಬೇಕು ಅಂತ ನಾನು ಶಿಕ್ಷಕರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇನೆ. ಒಂದು ಅಪವಾದ ಇದೆ ಶಿಕ್ಷಕರಿಗೆ, ಶಿಕ್ಷಕರು ಓದೋದಿಲ್ಲ ಅಂತ ಬಹಳಷ್ಟು ಜನ ಆರೋಪಿಸ್ತಾರೆ. ಅದು ಎಲ್ಲರಿಗೂ ಅನ್ವಯಿಸುವಂಥದ್ದಲ್ಲ. ಓದುವಂಥ ಶಿಕ್ಷಕರ ಸಂಖ್ಯೆ ಕಡಿಮೆ ಇರ್ಬೋದು. ಒಬ್ಬ ಶಿಕ್ಷಕ ಓದಲಿಲ್ಲ ಅಂತಂದರೆ ಮತ್ತೆ ಯಾರು ಓದ್ತಾರೆ ಹೇಳಿ? ನಮ್ಮ ಶಿಕ್ಷಕರ ಗುರಿ ಹೇಗಿರಬೇಕಂದ್ರೆ ಅಧ್ಯಯನ, ಅಧ್ಯಾಪನ, ಇದು ಎರಡು ಇರಬೇಕು. ಇಂಥ ಅವಕಾಶ ಶಿಕ್ಷಕರಿಗೆ ಮಾತ್ರ ಇದೆ. ಎ ಸಿ ಅವರು ಬಂದರೆ ಎ ಸಿ ಅವರಿಗೆ ಅಂತ ಅವಕಾಶ ಇಲ್ಲ, ಅಥವಾ ಒಬ್ಬ ಪ್ಲಂಬರ್ ಇದ್ದರೆ ಅವನಿಗೆ ಅವಕಾಶ ಅಂಥದ್ದಿಲ್ಲ, ಒಬ್ಬ ಡ್ರೈವರಿಗೆ ಅಂತ ಅವಕಾಶ ಇಲ್ಲ. ನಾವು ಏನನ್ನು ಅಧ್ಯಯನ ಮಾಡ್ತೇವೋ, ಏನನ್ನು ಓದಿ ತಿಳ್ಕೊಳ್ತೇವೋ ಅದನ್ನು ನಮ್ಮ ಮಕ್ಕಳಿಗೆ, ನಮ್ಮ ಪೋಷಕರಿಗೆ ಹೇಳಬಲ್ಲಂಥ ಒಂದು ಸುವರ್ಣ ಅವಕಾಶ ನಮಗೆ ನಮ್ಮ ಬದುಕಿನಲ್ಲಿ ದೇವರು ಕೊಟ್ಟಿದ್ದಾರೆ. ಆದ್ದರಿಂದ ನಾವು ಯಾವತ್ತೂ ಕೂಡ ಅಧ್ಯಯನ ಮಾಡಬೇಕು, ಅಧ್ಯಾಪನ ಮಾಡಬೇಕು. ಅಧ್ಯಯನ ಮಾಡಿದಾಗ ನಮ್ಮ ಮನಸ್ಸು ಶ್ರೀಮಂತಗೊಳ್ಳುತ್ತದೆ. ಆ ಮಕ್ಕಳಿಗೆ ಸುಂದರವಾದ ಮಾತುಗಳಿಗೆ ಮನಸ್ಸಿಗೆ ನಾಟುವಂಥ ರೀತಿಯಲ್ಲಿ ಬೋಧಿಸಲಿಕ್ಕೆ ಸಾಧ್ಯ ಆಗ್ತದೆ. ಬಂಧುಗಳೇ, ನಿಮ್ಮ ಮನೆಯಲ್ಲಿ ಒಂದು ಲೈಬ್ರರಿಯನ್ನು ತೆರೀಬೇಕು ನೀವು. ಒಬ್ಬ ವಕೀಲ ಇದ್ದರೆ ಆ ವಕೀಲರ ಹಿಂದೆ ದೊಡ್ಡ ಕವಾಟಿನಲ್ಲಿ ಎಲ್ಲ ಕಾನೂನಿನ ಎಲ್ಲ ಪುಸ್ತಕಗಳಿರ್ತದೆ, ನೋಡಿದ್ದೀರಿ ನೀವು. ಒಬ್ಬ ವೈದ್ಯ ಇದ್ದರೆ ಆತನ ಹಿಂದೆ ವೈದ್ಯಕೀಯ ಶಾಸ್ತ್ರದ ಎಲ್ಲ ಪುಸ್ತಕಗಳಿರ್ತದೆ. ಒಬ್ಬ ಕೃಷಿಕ ಇದ್ದರೆ ಆತನ ಮನೆಯಲ್ಲಿ ಹಾರೆ, ಪಿಕಾಸು, ಕೊಟ್ಟು ಎಲ್ಲ ಇರ್ತದೆ, ಅಲ್ಲಿ ನೀವು ನೋಡಿರ್ಬೋದು. ಒಬ್ಬ ಶಿಕ್ಷಕನಾದವ ಅದೇ ರೀತಿಯ ಒಂದು ಸಂಪತ್ತನ್ನು ತನ್ನ ಮನೆಯಲ್ಲಿ, ಅದು ಎದುರಿನ ಚಾವಡಿಯಲ್ಲಿ ಅದನ್ನು ಎಲ್ಲರಿಗೂ ಕಾಣುವಂತೆ ಇಟ್ಟಾಗ ನಮ್ಮ ಮಕ್ಕಳು ಅದರಿಂದ ಪ್ರೇರಣೆಗೊಳ್ತಾರೆ. ನಿಮ್ಮ ಮನೆಗೆ ಬಂದಂಥ ಪೋಷಕರು, ನೆಂಟರು ಎಲ್ಲರೂ ಕೂಡ ಅದರಿಂದ ಪ್ರೇರೇಪಣೆಗೊಳ್ತಾರೆ. ನಿಮ್ಮ ವ್ಯಕ್ತಿತ್ವ ವಿಕಸನ ಆಗ್ತದೆ. ನಾನು ಈ ಮಾತನ್ನು ಯಾಕೆ ಹೇಳಿದ್ದೇನೆ ಅಂತಂದರೆ, ನಾನು ಸುಮಾರು 30-40 ಪುಸ್ತಕಗಳನ್ನು ಬರೆದಿದ್ದೇನೆ. ನಾನು ಸಾಹಿತಿ ಆಗಬೇಕು ಅಂತ ಬರೆದವಲ್ಲ. ನಾನು ಬರೆಯುವಾಗ ತುಂಬ ತಡ ಆಗಿದೆ. ನನ್ನನ್ನು ಯಾರೋ ಒಬ್ಬರು ಪ್ರೇರೇಪಿಸಿ
ಆರಂಭಿಸಿದರು 2010ನೇ ಇಸವಿಯಲ್ಲಿ. ಸುಮಾರು 10-11 ವರ್ಷ ಆಯಿತಷ್ಟೇ ನಾನು ಬರೀಲಿಕ್ಕೆ ಶುರು ಮಾಡಿ. ನಾನು ಇನ್ನೂ ಸಾಹಿತ್ಯ ಕ್ಷೇತ್ರದಲ್ಲಿ ಕಿರಿಯವ. ಒಬ್ಬರು ಜಗದೀಶ್ ಅಡಪ ಅಂತ ನಮ್ಮ ಶಾಲೆಗೆ ಬಂದಿದ್ದರು. ಶಾಲೆಗೆ ಬಂದವರು ಹೇಳಿದರು, ಸರ್ ನಿಮ್ಮ ಈ ಶಾಲೆಯನ್ನು ಏನೆಲ್ಲ ಹೇಗೆ ಕಟ್ಟಿದ್ದೀರಿ, ಇಷ್ಟು ಸುಂದರವಾದಂತಹ ಇದನ್ನೆಲ್ಲ ಹೇಗೆ ಮಾಡಿದ್ದೀರಿ ಅನ್ನೋದನ್ನೊಂದು ಪುಸ್ತಕ ರೂಪದಲ್ಲಿ ತಾನೆ ಸರ್ ನಾನು ಎಲ್ರಿಗೂ ವಿತರಣೆ ಮಾಡುವ ಕೆಲಸವನ್ನು ಮಾಡ್ತೇನೆ ಅಂತ ಹೇಳಿದರು. ಇದು ಆಗುವಂಥದ್ದಲ್ಲ ಅಂತ ಬಿಟ್ಟುಬಿಟ್ಟಿದೆ. ಒಂದು ಟಿ ವಿಯಲ್ಲಿ ನನ್ನ ಸಂದರ್ಶನ ಬಂದಾಗ ತುಂಬ ಜನ ಕೇಳಿದರು, ನೀವು ಬರೆದದ್ದು ಪುಸ್ತಕ ಇದೆಯಾ ಅಂತ. ಹಾಗೆ ಆವತ್ತೇ ಅದನ್ನು ಯೋಚನೆ ಮಾಡಿದೆ. ಉತ್ತಮ ಶಾಲೆಗೊಂದು ಮಾರ್ಗದರ್ಶಿ ಅಂತ ಪುಸ್ತಕ ಬರೆದೆ. ಸುಮಾರು 25-35 ಸಾವಿರ ಪುಸ್ತಕಗಳು ಕರ್ನಾಟಕದಾದ್ಯಂತ ಹೋಗಿದೆ. ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಕೂಡ ಒಂದು ದೊಡ್ಡ ಅಧಿವೇಶನದಲ್ಲಿ ಅದನ್ನು ಬೆಂಗಳೂರಲ್ಲಿ ಎಲ್ಲ ಶಿಕ್ಷಕರಿಗೆ ಹಂಚುವಂತಹ ಕಾರ್ಯವನ್ನು ಮಾಡಿದ್ದಾರೆ. ಆ ನಂತರ ನಾನು ಪೋಷಕರಿಗೆ, ಮಕ್ಕಳಿಗೆ, ನಮ್ಮ ಮಕ್ಕಳು ಹೇಗಿರಬೇಕು, ನಮ್ಮ ಮಕ್ಕಳಿಗೆ ಏನು ಕಲಿಸಬೇಕು, ಅಪ್ಪ ಅಮ್ಮ ಮಕ್ಕಳಿಗೆ ಏನು ಕಲಿಸಬೇಕು, ಬದುಕು ಬದಲಾಯಿಸಬಲ್ಲ ಮಕ್ಕಳ ಕಥೆಗಳು ಅಂತ ಅತ್ಯಂತ ಸರಳ ಭಾಷೆಯಲ್ಲಿ ಬರೆದೆ. ನನಗೆ ಇವತ್ತಿಗೂ ಕೂಡ ಪ್ರಶಸ್ತಿಗಿಂತ ಸಂತೋಷ ಕೊಟ್ಟದ್ದು ಯಾವುದು ಅಂತ ಕೇಳಿದರೆ ಈ ಸಾಹಿತ್ಯ ಕೃತಿಗಳು. ದಿನಕ್ಕೆ ಒಂದು 10 ಫೋನುಗಳು ಉತ್ತರ ಕರ್ನಾಟಕದಿಂದ, ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕದಿಂದ, ಯಾಕೆಂದರೆ ಅವರು ಬಹಳಷ್ಟು ಸಾಹಿತ್ಯ ಪ್ರೇಮಿಗಳು ಇವತ್ತು ಫೋನ್ ಹಾಯಿಸ್ತಾರೆ. ಅದರಿಂದ ಸಂತೋಷ ಆಗ್ತದೆ. ಅದರಿಂದಾಗಿ ನಿವೃತ್ತನಾದರೂ ಕೂಡ ನಾನು ಇವತ್ತು ಸಂತೋಷದಲ್ಲಿದ್ದೇನೆ. ನಾನು ಸಾಯುವವರೆಗೂ ನಾನೊಬ್ಬ ಶಿಕ್ಷಕ ಅನ್ನೋದಕ್ಕಿಂತಲೂ ಒಬ್ಬ ಸಾಹಿತಿಯಾಗಿದ್ದೇನೆ ಹೇಳುವ ಮೂಲಕ 10 ಜನ ನನ್ನನ್ನು ಸ್ಮರಿಸಿಕೊಳ್ತಾರೆ. ಬಹುಶಃ ಇನ್ನು ಮುಂದಿನ ದಿನಗಳಲ್ಲಿ ಬೇಕಾಗಿರುವಂಥದ್ದು ಮಾನಸಿಕ ಸಂತೋಷ. ಆ ಸಂತೋಷ ಸಾಹಿತ್ಯದಿಂದ ಸಿಕ್ಕಿದಷ್ಟು ಬೇರೆ ಯಾವುದರಿಂದಲೂ ಸಿಕ್ಕುವುದಿಲ್ಲ. ಆದ್ದರಿಂದ ಶಿಕ್ಷಕರೇ, ನಿಮಗೆ ಕೂಡ ಸಾಧ್ಯ ಇದೆ, ನೀವು ಕೂಡ ಸಾಹಿತ್ಯವನ್ನು ರಚನೆ ಮಾಡಿ. ಯಾವುದು ವಿಷಯ ಅಂತ ಕೇಳಿದರೆ ನಿಮ್ಮ ಕಣ್ಣ ಮುಂದಿರತಕ್ಕಂಥವರು ಮಕ್ಕಳು, ಆ ಪೋಷಕರು, ಆ ಸಮಾಜ. ಆ ಸಮಾಜಕ್ಕೆ ನೀವು ಏನನ್ನು ಕೊಡ್ಬೋದು, ಏನು ಮಾರ್ಗದರ್ಶನ ಕೊಡ್ಬೋದು ಅಂಥ ಪುಸ್ತಕಗಳನ್ನು ಬರೆಯಿರಿ. ಒಬ್ಬ ಕಲಿಕೆಯಲ್ಲಿ ಹಿಂದುಳಿದಂಥ ಮಗು ಏನು ಮಾಡ್ಬೋದು, ಬದುಕಿನಲ್ಲಿ ನಿರಾಶನಾಗಬೇಕಾ ಅಂತ ಕೇಳಿದರೆ ಅಲ್ಲ. ಅದಕ್ಕೆ ಕೆಲವೆಲ್ಲ ಕಥೆಗಳನ್ನು ಬರೆಯುವ ಮೂಲಕ, ಉದಾಹರಣೆಗಳ ಮೂಲಕ ಅಂಥ ಮಗು ಕೂಡ ಜೀವನದಲ್ಲಿ ಸಾಧನೆ ಮಾಡ್ಬೋದು ಎನ್ನುವುದನ್ನು ಬರಹದ ಮೂಲಕ, ಕಥೆಯ ಮೂಲಕ ತಿಳಿಸಿ. ನಾನು ಬದುಕು ಬದಲಾಯಿಸಬಲ್ಲಂತಹ ಮಕ್ಕಳ ಕಥೆಗಳು ಅದರಲ್ಲಿ ಬರೆದಿರೋದೇ. ನಾವು ಇವತ್ತು ಹೇಳಬಾರ್ದು, ದಡ್ಡ ಮಕ್ಕಳು ಅಂತ ಹೇಳ್ತೇವೆ, ಅವ ಕಲಿಕೆಯಲ್ಲಿ ಹಿಂದುಳಿದವ ಅಂತ ಹೇಳ್ತೇವೆ. ಆ ಹಿಂದುಳಿದ ಮಕ್ಕಳೇ ಇವತ್ತು ಅದ್ಭುತವಾದಂತಹ ಸಾಧನೆ ಮಾಡುವವರು. ಅಂಥ ಮಕ್ಕಳಿಗೆ ಪ್ರೇರಣೆ ಕೊಡಬಲ್ಲಂಥ ಕೃತಿಗಳನ್ನು ನೀವು ಬರೆಯಿರಿ. ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರು ಆರಾಧಿಸ್ತಾರೆ. ಧೀರುಭಾಯಿ ಅಂಬಾನಿ ಇರ್ಬೋದು, ವಿಜಯ ಸಂಕೇಶ್ವರ ಇರ್ಬೋದು. ಇವರೇನು ದೊಡ್ಡ ಡಿಗ್ರಿ ಪಡೆದವರಲ್ಲ. 10ನೇ ಕ್ಲಾಸೋ ಅಥವಾ PUC ಏನೋ ಆಗಿ ಕಲಿತು ಅವರೆಲ್ಲ ಬಿಟ್ಟವರು. ವೆಬರಾಯ್ ಹೋಟೆಲ್ ಸ್ಥಾಪಿಸಿದಂತಹ ವ್ಯಕ್ತಿ ಯಾವುದೇ ಡಿಗ್ರಿಯನ್ನು ಪಡೀಲಿಲ್ಲ. ಹೋಟೆಲ್ನಲ್ಲಿ ದೋಸೆ ಮಾಡ್ತಾ ಇದ್ರು. ಅದ್ಭುತವಾದಂತಹ ಅಂತಾರಾಷ್ಟ್ರೀಯ ಮಟ್ಟದ ಹೋಟೆಲನ್ನು ಕಟ್ಟಿದ್ರು. ಆದ್ದರಿಂದ ನಮ್ಮ ಶಿಕ್ಷಣದ ಗುರಿ ಕೇವಲ ರ್ಯಾಂಕ್ ಪಡೆಯುವಂತಹ ಗುರಿಯಲ್ಲ, ದೇಸಿ ಚಿಂತನೆಯೊಂದಿಗೆ ಆ ಮಕ್ಕಳಿಗೆ ಪ್ರೇರೇಪಣೆ ಕೊಡಬಲ್ಲಂತಹ ಒಬ್ಬ ಹಳ್ಳಿಯ ನಾಳೆ ಬೆಳ್ಳಿ ಆಗಬೇಕವ, ಚಿನ್ನ ಆಗಬೇಕು. ಹಳ್ಳಿಯಲ್ಲಿ ಒಂದು 10 ಜನಕ್ಕೆ ಪ್ರೇರೇಪಣೆ ಕೊಡಬಲ್ಲಂತಹ ಒಂದು ವಿದ್ಯಾರ್ಥಿಯನ್ನು ನಾವು ತಯಾರು ಮಾಡಿದ್ದೇವೆ ಅಂತಂದರೆ ನಮ್ಮನ್ನು ಸಾಯುವವರೆಗೆ ನಮ್ಮ ವಿದ್ಯಾರ್ಥಿಗಳು ನೆನಪಿಟ್ಟುಕೊಳ್ತಾರೆ, ಅವರು ಖುಷಿ ಪಡ್ತಾರೆ, ಕಾಲಿಗೆರಗಿ ಅವರು ನಮಸ್ಕರಿಸ್ತಾರೆ. ಆದ್ದರಿಂದ ಸಾಹಿತ್ಯದ ಅಭಿರುಚಿಯನ್ನು ಶಿಕ್ಷಕರು ಬೆಳೆಸಿಕೊಳ್ಳಿ. ಒಂದು ಒಳ್ಳೆಯ ಅವಕಾಶ, ಮನೆಯಲ್ಲಿ ಒಂದು ಒಳ್ಳೆಯ ಒಂದು ಪುಸ್ತಕದ ಶೋಕೇಸನ್ನು ಮಾಡಿ. ಎಲ್ಲ ಮನೆಗಳಲ್ಲಿ ನಾನು ನೋಡಿದ್ದೇನೆ, ಒಂದು ಶೋಕೇಸ್ ಮಾಡಿ ನಿರ್ಜೀವಿ ವಸ್ತುಗಳನ್ನು, ಬೊಂಬೆ ಅದು ಇದೆಲ್ಲ ತುಂಬಿಸಿಡ್ತೇವೆ. ಅದನ್ನು ತಪ್ಪದೆ ಪಾಲಿಸ್ತೇವೆ. ಹೆಚ್ಚಿನ ಮನೆಗಳಲ್ಲಿ ಅಂತಹ ಪುಸ್ತಕದ ಶೋಕೇಸ್ ಇರೋದಿಲ್ಲ. ಒಬ್ಬರು ಶಿಕ್ಷಕರಿಗೆ ಒಂದು 10 ಪುಸ್ತಕ ಕೊಟ್ಟೆ ಫ್ರೀಯಾಗಿ, ಹಣ ತಗೊಂಡಲ್ಲ. ಅವರೊಂದು ಮಾತನ್ನು ಹೇಳಿದರು, ತುಂಬ ಮಾರ್ಮಿಕವಾದಂಥ ಮಾತು. ಸರ್, ನಾನು 1 ಕೋಟಿ ರೂಪಾಯಿ ಖರ್ಚು ಮಾಡಿ ಮನೆ ಕಟ್ಟಿದ್ದೇನೆ, ನನ್ನ ಮನೆಯಲ್ಲಿ ಪುಸ್ತಕ ಇಡಲಿಕ್ಕೆ ಜಾಗ ಇಲ್ಲ ಸರ್ ಅಂತ. ಯೋಚನೆ ಮಾಡಿ, ಒಬ್ಬ ಶಿಕ್ಷಕನಾದವ ಆರಾಧಿಸಬೇಕು, ನಿತ್ಯ ಪೂಜಿಸಬೇಕು, ಆರತಿ ಮಾಡಬೇಕು. ಯಾಕೆಂದರೆ ನಮಗೆ ಅನ್ನದ ದಾರಿ ಹಾಕಿಕೊಟ್ಟದ್ದು ಆ ಪುಸ್ತಕಗಳು, ಆ ಬರಹಗಳು. ಬದುಕಿನ ಹಾದಿಯನ್ನು, ಅನ್ನದ ದಾರಿಯನ್ನು ಕೊಟ್ಟದ್ದು ಅದು. ಅದನ್ನು ನಾವು ದಿನನಿತ್ಯ ಓದಬೇಕು ಅಂತಿಲ್ಲ, ಅವಕಾಶ ಆದಾಗ ಓದಲಿಕ್ಕೆ ಸಾಧ್ಯ ಆಗ್ತದೆ. ನೀವೆಲ್ಲಾದರೂ ಮಾಳಿಗೆ ಮೇಲೆ ಎಲ್ಲೋ ಇಟ್ಟರೆ ಅದನ್ನು ಯಾರೂ ನೋಡುವವರಿಲ್ಲ. ಪ್ರಾಯ ಆದ ಮೇಲೆ ಹತ್ತಲಿಕ್ಕೆ ಆಗೋದಿಲ್ಲ.
ಮನೆ ಎದುರು ನೀವು ಚಾವಡಿಯಲ್ಲಿ ಕುಳಿತುಕೊಳ್ಳುವಲ್ಲೇ ಒಂದು ಚಂದವಾದಂಥ ಶೋಕೇಸನ್ನು ಮಾಡಿ ಆ ಪುಸ್ತಕಗಳನ್ನು ಸಂಗ್ರಹಿಸಿಟ್ಟು ದಿನನಿತ್ಯ ಅದಕ್ಕೆ ಕೈ ಮುಗಿಯಿರಿ. ತನ್ನಿಂತಾನಾಗಿ ನಿಮ್ಮ ಜ್ಞಾನ ವೃದ್ಧಿ ಆಗ್ತದೆ. ಜ್ಞಾನಕ್ಕಿಂತ ಮಿಗಿಲಾದಂಥ ಸಂಪತ್ತು ಈ ಮನುಷ್ಯನಿಗೆ ಯಾವುದೂ ಇಲ್ಲ. ಅಂಥದ್ದಕ್ಕೆ ಒಂದು ಒಳ್ಳೆಯ ಒಂದು ಚಿಂತನೆಯನ್ನು ಹುಟ್ಟಬಲ್ಲಂಥ ಒಂದು ಅವಕಾಶವನ್ನು ಲೋಕೇಶ್ ಸರ್ ಅವರು ಮಾಡಿಕೊಟ್ಟಿದ್ದಾರೆ. ಅವರಿಗೆ ವಿಶೇಷವಾಗಿ ಅವರನ್ನು ಅಭಿನಂದಿಸ್ತಾ ಇದ್ದೇನೆ. ಹಿಂದೆ ಶಶಿಧರ್ ಸರ್ ಅಂತ ಬಂದಿದ್ದರು. ನಮ್ಮ ಚಿತ್ರಕಲಾ ಶಿಕ್ಷಕರಿಗೆ ಒಂದು ಅದ್ಭುತವಾದಂಥ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದರು. ಎಲ್ಲ ಗೋಡೆಗಳಲ್ಲಿ ಸುಂದರವಾದಂಥ ಚಿತ್ರವನ್ನು ಬಿಡಿಸಲಿಕ್ಕೆ ಆ ಚಿತ್ರಕಲಾ ಶಿಕ್ಷಕರಿಗೆ ಅವಕಾಶ ಮಾಡಿಕೊಟ್ರು. ನಾನು ಹೇಳೋದು, ಒಬ್ಬೊಬ್ಬ ಮನುಷ್ಯನಿಗೆ ಒಂದೊಂದು ರೀತಿಯ ಹುಚ್ಚು ಬೇಕು. ಒಬ್ಬನಿಗೆ ಚಿತ್ರಕಲೆ ಇರ್ಬೋದು, ಒಬ್ಬನಿಗೆ ಯಕ್ಷಗಾನ ಇರ್ಬೋದು, ಒಬ್ಬನಿಗೆ ಇಂಥ ಸಾಹಿತ್ಯ ಸಮ್ಮೇಳನ ಮಾಡುವಂಥದ್ದು ಇರ್ಬೋದು. ಹೀಗೆ ನಮ್ಮಲ್ಲಿ ಒಂದೊಂದು ತರಹದ ಆಸಕ್ತಿಗಳಿದ್ದಾಗ ನಮ್ಮ ವಿದ್ಯಾರ್ಥಿಗಳು ಕೂಡ ಅದೇ ರೀತಿ ಬೆಳಗ್ತಾರೆ. ಅವರು ಈ ಸಮಾಜದ ರತ್ನಗಳಾಗ್ತಾರೆ. ಅವರು ಯಾವತ್ತೂ ಕೂಡ ಮರೆಯಲಾರದಂತಹ ಒಬ್ಬ ವ್ಯಕ್ತಿಯಾಗಿ ಈ ಸಮಾಜದಲ್ಲಿ ಬಾಳ್ತಾನೆ. ಇಂಥ ಒಂದು ಒಳ್ಳೆಯ ಆಶಯವನ್ನು ಕೊಟ್ಟಿರ್ತಕ್ಕಂಥ ಈ ಸಾಹಿತ್ಯ ಸಮ್ಮೇಳನ ನನಗೆ ತುಂಬ ಸಂತೋಷ ಕೊಟ್ಟಿದೆ. ಅದರಲ್ಲಿ ನಾನು ಬೆಳಿಗ್ಗೆ ಬೇಗನೆ ಬಂದಿದ್ದೇನೆ. ಮೆರವಣಿಗೆ ಆಗುವಾಗ ಬರಲಿಕ್ಕೆ ಆಗಲಿಲ್ಲ. ಯಾಕೆಂದರೆ ಎಲ್ಲ ಕಾರ್ಯಕ್ರಮಗಳನ್ನು ವೀಕ್ಷಿಸಬೇಕೆನ್ನುವಂಥ ನೆಲೆಯಲ್ಲಿ ಬೆಳಗಿನಿಂದ ಸಂಜೆಯವರೆಗೆ ಕೂತು ಎಲ್ಲ ಕಾರ್ಯಕ್ರಮಗಳನ್ನು ನೋಡಿದ್ದೇನೆ. ತುಂಬ ಸಂತೋಷ ಆಗಿದೆ. ವಿಶೇಷವಾಗಿ ಯಶೋಧ ಮೇಡಮ್, ನಾನು ಭಾಳ ವರ್ಷಗಳಿಂದ ಅವರನ್ನು ನೋಡ್ತಾ ಇದ್ದೇನೆ. ನಗುಮುಖ, ಈ ಶಾಲೆಯ ಬಗ್ಗೆ ತನ್ನ ಮನೆ ಹಾಗೆ ಅವರು ಕಂಡು ವಿಶೇಷವಾದಂಥ ಸೇವೆಯನ್ನು ಮಾಡುವವರು. ಅದೇ ರೀತಿ ಇನ್ನೊಬ್ಬರು ಯಶೋಧ ಮೇಡಮ್ ಇದ್ದಾರೆ, ನಮ್ಮ ಇಲ್ಲಿಯೇ ಸ್ಥಳೀಯರು, ಒಳ್ಳೆಯ ಶಿಕ್ಷಕಿಯಾಗಿ ಹೆಸರು ಪಡೆದವರು. ಇಲ್ಲೇ ಮುಖ್ಯೋಪಾಧ್ಯಾಯನಿಯಾಗಿ ಇದ್ದರು. ಹೀಗೆ ತುಂಬ ನನ್ನ ಆತ್ಮೀಯರು ಶಿಕ್ಷಕರಿದ್ದಾರೆ. ಎಲ್ಲರಿಗೂ ಕೂಡ ಅಭಿನಂದಿಸ್ತಾ, ಬೆಳ್ಳಿಪಾಡಿಯ ಎಲ್ಲ ಜನತೆಗೆ ನಾನು ಕೈ ಮುಗಿತಾ, ತುಂಬ ಜನ ಮಾತಾಡಿಸಿದರು, ನೀವು ಹಿಂದೊಮ್ಮೆ ಬಂದಿದ್ದೀರಲ್ಲ ದೇವಸ್ಥಾನಕ್ಕೆ, ನಿಮ್ಮನ್ನು ನೋಡಿದ್ದೇನೆ, ನಿಮ್ಮ ಪುಸ್ತಕ ಓದಿದ್ದೇನೆ ಅಂತ. ನನಗೆ ತುಂಬ ಖುಷಿ ಆಯಿತು. ಇಂಥ ಎಲ್ಲ ಈ ಬೆಳ್ಳಿಪಾಡಿಯ ಜನತೆಗೆ ನಾನು ಅಭಿನಂದಿಸ್ತಾ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಹರಿಕಿರಣ್ ಸರ್ ಅವರು 15 ನಿಮಿಷ ಮಾತಾಡಬೇಕು ಅಂತ ಹೇಳಿದ್ದಾರೆ. ಆಗಿರುವಂಥ ಮಾನ್ಯ ಲೋಕೇಶ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಒಂದೆರಡು ಮಾತುಗಳನ್ನು ಆಡಬೇಕು ಅಂತ ಅವರಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೂ ಸಾಂಸ್ಕೃತಿಕ ಸಮ್ಮೇಳನ ಅಂತಿಮ ಹಂತದಲ್ಲಿ ನಾವಿದ್ದೇವೆ. ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ ಈ ಸಂದರ್ಭದಲ್ಲಿ. ಈಗಾಗಲೇ ಬೆಳಗಿನ ಅವಧಿಯಲ್ಲಿ ಕೂಡ ಶುಭ ನುಡಿ ಅಂತೇಳಿ ನನಗೆ ಕೊಟ್ಟಿದ್ದರು. ಈಗ ಸಮ್ಮೇಳನ ಅಧ್ಯಕ್ಷರು ಹಾಗೆ ಈ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮದ ಅಧ್ಯಕ್ಷರ ನೆಲೆಯಲ್ಲಿ ಅಧ್ಯಕ್ಷರು ಮಾತನಾಡಲಿಕ್ಕಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಆರಂಭ ಮಾಡಿ 2 ವರ್ಷ ಆಯಿತು. 2ನೇ ವರ್ಷದ ಕಾರ್ಯಕ್ರಮ ಇದು. ನಿರಂತರವಾಗಿ ಈ ಕಾರ್ಯಕ್ರಮ ಮುಂದುವರಿಬೇಕೆನ್ನುವಂಥದ್ದು ನನ್ನ ಆಶಯ, ಹಾಗೆ ನಿಮ್ಮೆಲ್ಲರ ಆಶಯವೂ ಕೂಡ ಅಂತೇಳಿ ನಾನು ಭಾವಿಸ್ತೇನೆ. ಆ ನಿಟ್ಟಿನಲ್ಲಿ ಈಗಾಗಲೇ ನಮ್ಮ ಸಮಾರೋಪ ಸಮಾರಂಭದ ಭಾಷಣಕಾರರಾಗಿ ಎಲ್ಲರೂ ಅವರ ಭಾಷಣವನ್ನು ಕೇಳಿದ್ದೀರಾ. ಅದಕ್ಕೂ ಮುಂಚಿತವಾಗಿ ಈ ಕಾರ್ಯಕ್ರಮದ ಸಮಾರೋಪ ಕಾರ್ಯಕ್ರಮದ ಅಧ್ಯಕ್ಷರೇ, ವೇದಿಕೆಯಲ್ಲಿರುವ ಸಮಾರೋಪ ಭಾಷಣವನ್ನು ಮಾಡಿಕೊಟ್ಟಂತಹ ನಾರಾಯಣ್ ಭಟ್ ಅವರೇ, ಹಾಗೆ ಆಳುವವರೇ, ಹಾಗೆ ಸನ್ಮಾನಿತರಾದ ಗುಡ್ಡಪ್ಪ ಬಲ್ಲೆಯವರೇ, ವಿಮಲ್ ನೆಲ್ಲಾಡಿ ಅವರೇ, TPO ಸುಂದರಗೌಡ್ರೆ, ಹಾಗೆ ಅಡೂರವರೇ, ಹಾಗೆ ಈ ಶಾಲೆ ಮುಖ್ಯಸ್ಥರೇ, STMCಯ ಅಧ್ಯಕ್ಷರೇ, ಎಲ್ಲ ಸಾರ್ವಜನಿಕ ಬಂಧುಗಳೇ, ಶಿಕ್ಷಕ ಬಂಧುಗಳೇ, ತುಂಬ ಖುಷಿ ಕೊಟ್ಟಂಥ ಒಂದು ಕಾರ್ಯಕ್ರಮ. ಇಲ್ಲಿ ಯಾವುದೇ ಸ್ವಾರ್ಥ ಇಲ್ಲ. ಈಗಾಗಲೇ ಹೇಳಿದಾಗೆ ಇಲಾಖಾ ಆದೇಶ ಅಂತೂ ಇಲ್ಲವೇ ಇಲ್ಲ. ಕೆಲವು ಇಲಾಖಾ ಆದೇಶ ಬಂದಾಗ ಅಲ್ಲಿ ಕೆಲವು ಕಟ್ಟುನಿಟ್ಟುಗಳಿರ್ತವೆ. ಆಗ ನಮಗೆ ಮಾಡಲಿಕ್ಕೆ ಸಾಕಷ್ಟು ನಿಷಿದ್ಧತೆಗಳು ಕೂಡ ಇರ್ತವೆ. ಇದು ನಾವು ಸ್ವತಂತ್ರವಾಗಿ ಮಾಡಲಿಕ್ಕೆ ಅವಕಾಶ ಆಯಿತು. ಇದರಲ್ಲಿ ತುಂಬ ವಿಚಿತ್ರವಾಗಿ ವಿಶೇಷತೆಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಈ ಸಂದರ್ಭದಲ್ಲಿ ಇವತ್ತಿಗೂ ಹೇಳ್ತೇನೆ, ನಿನ್ನೆಯಿಂದಷ್ಟೇ ಈ ಕಾರ್ಯಕ್ರಮಕ್ಕೆ ಅಗತ್ಯವಿರುವ ಅನುದಾನವನ್ನು ಅಥವಾ ಸಹಾಯಧನವನ್ನು ಕೇಳಲಿಕ್ಕೆ ಹೊರಟಿದ್ದು ನಿನ್ನೆಯಿಂದ. ಯಾರಾದರೂ ನಂಬ್ತೀರಾ ನೀವು? ಇಲ್ಲ. ನಿನ್ನೆಯಷ್ಟೇ ಶುರು ಮಾಡಿದ್ದು. ಅದರಲ್ಲಿ ಕೂಡ ಈಗಾಗಲೇ ನಮ್ಮ ಶಿಕ್ಷಕರು ಅದರಲ್ಲಿ ಭಾಗವಹಿಸ್ಕೊಂಡಿದ್ದಾರೆ. ಇದು ನಾವು ಪಾರದರ್ಶಕವಾಗಿ ಒಂದು ಉತ್ತಮವಾದ ಕಾರ್ಯಕ್ರಮವನ್ನು ಮಾಡಬೇಕನ್ನುವಂಥ ಇಚ್ಛೆ ಇಟ್ಕೊಂಡು ಮಾಡಿದ್ದು. ಸಂಪೂರ್ಣವಾಗಿ ಶಿಕ್ಷಕರಿಗೆ ಬಿಟ್ಟುಕೊಟ್ಟಂಥ ವೇದಿಕೆ. ವಿಶೇಷವಾಗಿ ನಾನು ಈ ಸಂದರ್ಭದಲ್ಲಿ ಹೇಳುವಂಥದ್ದು ತುಂಬ ಖುಷಿ ಕೊಟ್ಟಂಥ ವಿಷಯ ಅಂತ ಹೇಳಿದರೆ, ನಮ್ಮೆಲ್ಲ ಶಿಕ್ಷಕ ಸಂಘಟನೆಗಳಿಗೆ ನಾವು ಆದ್ಯತೆಯನ್ನು ಕೊಟ್ವಿ, ನಿರ್ವಹಣೆಯನ್ನು ಕೊಟ್ವಿ, ಜವಾಬ್ದಾರಿಯನ್ನು ಕೊಟ್ವಿ. ಅತ್ಯಂತ ಶಿಸ್ತುಬದ್ಧವಾಗಿ ಎಲ್ಲ ವೇದಿಕೆಗಳನ್ನು ನಡೆಸಿಕೊಟ್ಟಿದ್ದಾರೆ. ಅವ್ರಿಗೆ ಅಭಿನಂದನೆಗಳು. ನೀವು ಗಮನಿಸಿರ್ಬೋದು, BO ಅಥವಾ ಇನ್ನೊಬ್ಬರು ಯಾವುದೇ ಅಧಿಕಾರಿಗಳನ್ನು ಕೆಳಗೆ ಕೂರಿಸಿ ವೇದಿಕೆ ಮುಂಭಾಗದಲ್ಲಿ
ವೇದಿಕೆಯಲ್ಲಿ ಶಿಕ್ಷಕರು ಅಥವಾ ನಮ್ಮ ಸಂಘಟನೆಯವರು ಕೂತ್ಕೊಳ್ಳೋಂಥ ಅವಕಾಶ ಸಿಗೋದೇ ಇಲ್ಲ ನಿಮಗೆ, ಎಲ್ಲಿಯೂ ಸಿಗೋದಿಲ್ಲ. ಆದರೆ ಇಲ್ಲಿ ನಾವು ಅದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೇವೆ. ನಾನು ಮೊದಲೇ ಹೇಳಿದ್ದೆ, ನಾನೇ ಒಬ್ಬ ಕ್ಷೇತ್ರ ಶಿಕ್ಷಣಾಧಿಕಾರಿಗಿದ್ದೀನಿ ಅಂತ ಗುರುತಿಸಲೇಬಾರ್ದು ಅಂತ ಹೇಳಿದ್ದೆ. ಅಷ್ಟು ನಾವು ವೇದಿಕೆಗೆ ನಮಗೆ ಬೇಡ. ವೇದಿಕೆ ಸಂಪೂರ್ಣವಾಗಿ ಶಿಕ್ಷಕರಿಗೆ ಸಾಹಿತ್ಯಾತ್ಮಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಮತ್ತು ಸಂಘಟನೆಗಳಿಗೆ ಹೆಚ್ಚು ಆದ್ಯತೆ ಕೊಡಬೇಕನ್ನೋ ಉದ್ದೇಶ ಇಟ್ಕೊಂಡು ನಾವು ವೇದಿಕೆಯನ್ನು ಕೊಟ್ಟಿದ್ದೇವೆ. ಮುಂದೆ ಸಿಗ್ತದೆ ಇಲ್ವೋ ಗೊತ್ತಿಲ್ಲ, ಬಟ್ ನಾವು ಇದೇ ಸಾಂಸ್ಕೃತಿಕ ವೇದಿಕೆ ಸಾಹಿತ್ಯ ಸಮ್ಮೇಳನವನ್ನು ಮಾಡ್ತಾ ಹೋದರೆ ಕಂಟಿನ್ಯೂಸ್ ಆಗಿ ನಾವು ಆಗ್ತದೆ. ಎಲ್ಲರೂ ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕನ್ನುವಂಥದ್ದು ನನ್ನ ಒಂದು ಮನವಿ ಕೂಡ. ತುಂಬ ಅತ್ಯದ್ಭುತವಾಗಿ ಮಾಡಿಕೊಟ್ಟಿದ್ದಾರೆ. ವಿಶೇಷವಾಗಿ ಶಾಲೆಯ ಮುಖ್ಯ ಶಿಕ್ಷಕಿಯರು, ಹಾಗೆ ಮುಖ್ಯ ಶಿಕ್ಷಕಿ ಯಶೋದವರು, ಹಾಗೆ STMC ಅಧ್ಯಕ್ಷರು ಸಮೇತ ಎಲ್ಲ, ಹಾಗೆಯೇ ಗ್ರಾಮಸ್ಥರನ್ನು ನಾವು ಮರಿಬಾರ್ದು. STMC ಎಲ್ಲ ಸದಸ್ಯರು, ಪೋಷಕರನ್ನು ನಾವು ಕೂಡ ಮರಿಬಾರ್ದು. ಈಗಲೂ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡ್ತಿದ್ದಾರೆ. ನಾವಿಲ್ಲಿ ಆರಾಮಾಗಿ ಕೂತಿದ್ದೇವೆ. ಆ ಶ್ರಮ ಅವ್ರಿಗೆ ಮಾತ್ರ ಗೊತ್ತಿದೆ. ಸೊ ಅದು ಎಷ್ಟು ಹಣಕಾಸಿನ ವೆಚ್ಚವನ್ನು, ಆರ್ಥಿಕ ವ್ಯವಹಾರವನ್ನು ಕೂಡ ಅವ್ರು ಖರ್ಚು ಮಾಡ್ಕೊಂಡಿದ್ದಾರೆ ತುಂಬ. ಇವಾಗಲೂ ಕೂಡ ನಾವು ಅವ್ರಿಗೆ ಸಹಾಯ ಮಾಡಬೇಕು, ಎಷ್ಟು ಮಾಡಬೇಕು ಏನಂತ ನಮಗೆ ಗೊತ್ತಿಲ್ಲ, ಹೇಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅವ್ರು ಯಾವುದೇ ನಿರೀಕ್ಷೆಯನ್ನು ಮಾಡಲಿಲ್ಲ ಅವರು ಇಲ್ಲಿವರೆಗೂ. ನಾವು ಆ ವಿಷಯವನ್ನೇ ನಮ್ಮಲ್ಲಿ ಮಾತಾಡಿಲ್ಲ ಅವರು. ಕಳೆದ ವರ್ಷ ವೀಳ್ಯವನ್ನು ಸ್ವೀಕರಿಸಿದ್ರು, ಇವತ್ತು ಅಷ್ಟೇ ಅಚ್ಚುಕಟ್ಟಾಗಿ ಒಳ್ಳೆ ಮನಸ್ಸಿನಲ್ಲಿ ಆ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಅವರು ಇಷ್ಟಪಟ್ಟಿದ್ರು. ತುಂಬ ಯಶಸ್ವಿಯಾಗಿ ಆಗಿದೆ. ವಿಶೇಷವಾಗಿ ನಾವು ಈ ತಾಲೂಕಿನಲ್ಲಿ ಮಕ್ಕಳ ಹಬ್ಬ ಅಂತ ಒಂದು ಮಾಡಿದ್ವಿ. ಅದು ನನಗೆ ಖುಷಿ ಕೊಟ್ಟದ್ದು ವೈಯಕ್ತಿಕವಾಗಿ. ಸುಮಾರು 400 ವಿದ್ಯಾರ್ಥಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. 2 ವರ್ಷಗಳಿಂದ ಅವರು ಅವಕಾಶ ವಂಚಿತ ಆಗಿದ್ದಂಥ ಮಕ್ಕಳಿಗೆ ಅಲ್ಲಿ ಕೂಡ ಸಂಘಟನೆಗಳಿಂದ ನಾವು ಕಾರ್ಯಕ್ರಮ ಮಾಡಿದ್ದೇವೆ. ಮತ್ತು ದೇಸಿ ವೈಭವ ಅನ್ನೋ ಒಳ್ಳೆ ಕಲ್ಪನೆಗೆ ನೀವೆಲ್ಲ ಜೀವ ತುಂಬಿದ್ದೀರಾ. ಸೊ ನಿಮ್ಗೆಲ್ರಿಗೂ ಅಭಿನಂದನೆ. ಶಾಲೆಗಳಲ್ಲಿ ಸಾಕಷ್ಟು ವಿನೂತನ ಕಾರ್ಯಕ್ರಮ ಮಾಡಿದ್ದೀರಾ. ಗೋಷ್ಠಿಯನ್ನು ಕೂಡ ಒಂದು ಮೀಸಲಿಟ್ಟಿವೆ. ಗೋಷ್ಠಿಯನ್ನು ಅತ್ಯದ್ಭುತವಾಗಿ ಕೂಡ ಬೆಳಿಗ್ಗೆ ಅವಧಿಯಲ್ಲಿ ನಡೆಸ್ಕೊಟ್ಟಿದ್ದೀರಾ. ಇದು ಸತತವಾಗಿ ನಿರಂತರವಾಗಿ ಶೈಕ್ಷಣಿಕವಾಗಿ ಎಲ್ಲ ದಿನಗಳಲ್ಲಿ ಇದು ಮುಂದುವರಿಬೇಕೆನ್ನುವಂಥದ್ದು. ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಸಾಧ್ಯವಾದರೆ ಕನಿಷ್ಠ 50 ಅಥವಾ 100 ಶಾಲೆಗಳಲ್ಲಿ ಈ ಕಾರ್ಯಕ್ರಮವನ್ನು ಎಲ್ಲರೂ ಮುಂದುವರಿಸಿ ವಿಶೇಷ ವಿಭಿನ್ನವಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಇದನ್ನು ನೀವು ಆಯೋಜಿಸಬೇಕಂತ ಕೇಳ್ಕೊಳ್ತಾ, ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಹೆಚ್ಚು ಮಾತನಾಡೋದು ಬೇಡ, ಎಲ್ರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ವಿಶೇಷವಾಗಿ ಸನ್ಮಾನಿತರು ಕೂಡ ಇದ್ದಾರೆ ನಮ್ಮ ಜೊತೆಯಲ್ಲಿ. ಅವರ ಒಂದು ಸಾಧನೆಗೆ ಸಂದಂಥ ಒಂದು ಕೀರ್ತಿ ಇದು ಅಂತ ಹೇಳ್ತೇನೆ. ಸೊ ಅವ್ರಿಗೂ ಕೂಡ ಅಭಿನಂದನೆಗಳು. ಪ್ರತ್ಯಕ್ಷ ಪರೋಕ್ಷವಾಗಿ ಇದರ ಒಂದು ಕಾರ್ಯಕ್ರಮದ ಆಯೋಜನೆಗೆ ಸಹಕರಿಸಿದ ಎಲ್ಲರಿಗೂ ನಾನು ಅಭಿನಂದನೆಗಳು, ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಗೌರವಾನ್ವಿತ ನಾರಾಯಣ್ ಭಟ್ರೆ, ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಗಣ್ಯರೇ ಹಾಗೂ ಸನ್ಮಾನಿತರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಶಿಕ್ಷಕ ಬಂಧುಗಳೇ, ಈ ಊರಿನ ಗ್ರಾಮಸ್ಥರೇ, 1.5 ಗಂಟೆ ವಿಳಂಬ ಆದ ಹಾಗೆ ಕಾಣ್ತದೆ ನಮ್ಮ ಸಮಯದ ಒಂದು ಶೆಡ್ಯೂಲ್ ಪ್ರಕಾರ. ಕಾರಣಗಳು ತಮಗೆ ಗೊತ್ತಿದ್ದದೆ. ಒಂದು ಕಡೆಯಲ್ಲಿ ವಿಳಂಬ ಆಗ್ತಾ ಹೋದರೆ ಸ್ವಲ್ಪ ಈ ರೀತಿ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಯಾಕೆಂದರೆ ಇದು ಸ್ವಲ್ಪ ಗ್ರಾಮಾಂತರ ಪ್ರದೇಶವಾದದ್ರಿಂದ ಬಂದವರೆಲ್ಲ ತೆರಳಿದ್ದಾರೆ. ಆದರೂ ಇಷ್ಟು ಸಂಖ್ಯೆಯಲ್ಲಿ ನೀವೆಲ್ಲ ಇದ್ದೀರಿ ಅಂತಾದರೆ ಮುಂದಿನ ಕಾರ್ಯಕ್ರಮಗಳನ್ನು ಕೂಡ ಆಸ್ವಾದಿಸುವಂಥ ಒಂದು ಆಸಕ್ತಿಯಲ್ಲಿದ್ದೀರಿ ಅಂತೇಳಿ ನಾನು ಭಾವಿಸ್ತೇನೆ. ನಾರಾಯಣ್ ಭಟ್ರು ವಿಮರ್ಶೆಯ ಒಂದು ನೋಟವನ್ನು ಇಟ್ಟಿದ್ದಾರೆ. ಬೆಳಗ್ಗಿನಿಂದ ಇದ್ದಾರೆ. ನಾನು ಸಾಮಾನ್ಯವಾಗಿ ಸಮಾರೋಪ ಭಾಷಣ ಮಾಡುವವರು ಆ ಸಮಯಕ್ಕೆ ಸರಿಯಾಗಿ ಕಾರಿನಲ್ಲಿ ಟೈಮ್ಗೆ ಸರಿಯಾಗಿ ಬರ್ತಾರೆ, ಒಂದು ವೇದಿಕೆಯಲ್ಲಿ ಭಾಷಣ ಮಾಡಿ ಹೋಗ್ತಾರೆ. ಆದರೆ ಅವರು ಬೆಳಗ್ಗಿನಿಂದಲೇ ಇದ್ದು ಇಲ್ಲಿಯ ಸಾಹಿತ್ಯ ಸಾಂಸ್ಕೃತಿಕ ಸಮ್ಮೇಳನದಲ್ಲಿ ಏನೆಲ್ಲ ನಡೀತಿದೆ ಎನ್ನುವುದರ ಬಗ್ಗೆ ಒಂದು ಅವಲೋಕನ ಮಾಡಿದ್ದಾರೆ. ಹಾಗಾಗಿ ನನಗೇನು ಹೆಚ್ಚು ಕೆಲಸ ಇಲ್ಲ, ನಾನು ಭಾಷಣ ಮಾಡುವಂಥದ್ದೇ ಇಲ್ಲ. ಯಾಕೆಂದರೆ ಬೆಳಗಿನ ಭಾಷಣದಲ್ಲಿಯೇ ನನ್ನ ಆಶಯಗಳು ಏನು ಎನ್ನುವುದನ್ನು ಹೇಳಿದ್ದೇನೆ. ಜ್ಞಾನಾಧಾರಿತವಾದಂಥ ಒಂದು ವಿಚಾರದಲ್ಲಿ ನಾನು ಕೆಲವು ಅಭಿಪ್ರಾಯಗಳನ್ನು ಹಂಚಿದ್ದೆ. ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಯ ಒಂದು ಸ್ವಲ್ಪ ಭಾಗವನ್ನು ನನ್ನ ಅಧ್ಯಕ್ಷೀಯ ಭಾಷಣದಲ್ಲಿ ಕೊಟ್ಟಿದ್ದೆ. ಅದನ್ನು ಹಾಕಲಿಕ್ಕೆ ಕಾರಣ ಏನಂದರೆ, ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ ಒಂದು ಗೋಷ್ಠಿ ಇದೆ ಅಂತ ಇತ್ತು. ಅದು ಇಲ್ಲ ಅಂತಾದಾಗ ಏನಾದರೂ ಒಂದು ಕಾನ್ಸೆಪ್ಟ್ ಬರಬೇಕು ಎನ್ನುವ ಕಾರಣಕ್ಕಾಗಿ ಒಂದು 10 ವಾಕ್ಯಗಳನ್ನು ಇದರಲ್ಲಿ ಅಳವಡಿಸಿದೆ. ಅದರ ಮೊದಲನೇ ವಾಕ್ಯವೇ ಭಾರತ ಜ್ಞಾನಾಧಾರಿತ ಸಮಾಜವಾಗಬೇಕು ಅಥವಾ ದೇಶ ಆಗಬೇಕು ಅಂತ. ಈ ವಿಚಾರದಲ್ಲಿ ಇವತ್ತಿನ ಈ ಗೋಷ್ಠಿಗಳು ಅಥವಾ ಒಂದು ವಿಚಾರ ಮಂಡನೆಗಳು ನಡೆದಿದೆ ಅಂತ ನಾನು ಭಾವಿಸ್ತೇನೆ. ಮುಖ್ಯವಾಗಿ ದೇಸಿ ಚಿಂತನೆ, ದೇಸಿ ವೈಭವ, ಅದು ಕೂಡ ನಮ್ಮ ರಾಷ್ಟ್ರೀಯ ಶಿಕ್ಷಣ ನೀತಿಯಲ್ಲಿ ಅಳವಡಿಕೆಯಾಗಿದೆ. ಅದರ ಒಂದು ಮಹತ್ವವನ್ನು ಇಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳ ಜೊತೆಗೆ ಸೇರಿಕೊಂಡು ಮತ್ತು ಬೇರೆ ಶಿಕ್ಷಕರು ಕೂಡ ಅದರಲ್ಲಿ ಭಾಗವಹಿಸಿ ಭಾಳ ಉತ್ತಮವಾದಂಥ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ. ಇನ್ನು ಊಟ ಒಳ್ಳೆಯದಾಗಿದ್ದರೆ ಕಾರ್ಯಕ್ರಮ ಒಳ್ಳೆಯದಾಯಿತು ಅಂತೇಳಿ ಒಂದು ಸಾಮಾನ್ಯ ಸಾರ್ವತ್ರಿಕವಾದಂಥ ಭಾವನೆ. ಭಾಳ ಚೆನ್ನಾದ ಆತಿಥ್ಯವನ್ನು ಬೆಳಗ್ಗಿನಿಂದ ಇಲ್ಲಿ ನೀಡಿದ್ದಾರೆ.
ಯಾರಿಗೂ ಕೂಡ ಇಲ್ಲಿ ಬಂದದ್ದಕ್ಕೆ ಬೇಸರ ಆಗೋದಕ್ಕೆ ಸಾಧ್ಯವೇ ಇಲ್ಲದಂತಹ ರೀತಿಯಲ್ಲಿ ಇಲ್ಲಿಯ ಮುಖ್ಯ ಶಿಕ್ಷಕರು, ಶಿಕ್ಷಕ ವೃಂದ ಮತ್ತು ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ಸದಸ್ಯರು ಮತ್ತು ಇಲ್ಲಿಯ ಗ್ರಾಮಸ್ಥರು, ಸ್ವಯಂ ಸೇವಕರು ಕಾರ್ಯನಿರ್ವಹಿಸಿದ್ದಾರೆ ಎನ್ನುವಂತಹ ಒಂದು ಸಂತೃಪ್ತಿ ನನಗಿದೆ. ಇನ್ನು ಸನ್ಮಾನಿತರಾದಂತಹ ಗುಡ್ಡಪ್ಪ ಬಲ್ಯರು ಮತ್ತು ಕವಿತಾಡೂರು, ನಿಜವಾಗಿಯೂ ಇಂಥ ಒಂದು ಸಮ್ಮೇಳನ ನಡೆಯುವುದರ ಒಂದು ಲಾಭ ಏನಂದರೆ, ಶಿಕ್ಷಕರು ಏನಾದರೂ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದರೆ ಅವರಿಗೆ ಇಲಾಖೆ ಅಥವಾ ಸರ್ಕಾರ ನೀಡಿ ಗುರುತಿಸುವಂಥ ಪ್ರಶಸ್ತಿಗಳು ಸೀಮಿತವಾಗಿರ್ತದೆ. ಆದರೆ ಪ್ರಾದೇಶಿಕವಾಗಿ ಇಂಥ ಒಂದು ಗೌರವಗಳನ್ನು ಶಿಕ್ಷಕರಿಗೆ ನೀಡಿದಾಗ ಆ ಶಿಕ್ಷಕರ ಒಂದು ಪ್ರೇರಣೆಯಿಂದ ಮುಂದಿನ ಶಿಕ್ಷಕರು ಕೂಡ ಇಂಥ ಒಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಲಿಕ್ಕೆ ಇಂಥ ಒಂದು ಸಮ್ಮೇಳನ ನಾಂದಿಯನ್ನು ಹಾಡಿದೆ ಅಂತ ನನ್ನ ಭಾವನೆಯನ್ನು ಹೇಳುತ್ತಾ, ಈ ಶಿಕ್ಷಕರ ಸಮ್ಮೇಳನ, ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನ ನಿರಂತರವಾಗಿ ನಡೀತಾ ಇರಬೇಕು. ಎಜುಕೇಷನ್ ಈಸ್ ಡ್ರಾಯಿಂಗ್ ಔಟ್ ಆಫ್ ದ ಬೆಸ್ಟ್ ಫ್ರಮ್ ಮ್ಯಾನ್, ಮೈಂಡ್ ಆ್ಯಂಡ್ ಸ್ಪಿರಿಟ್ ಎನ್ನುವಂಥ ಒಂದು ವಾಕ್ಯ ನಾವು B.Ed ಮಾಡುವಾಗ ಬಾಯಿಪಾಠ ಮಾಡ್ತಾ ಇರ್ತೀವಿ. ಈಗ ಈ ಸಮ್ಮೇಳನದ ಔಟ್ಕಮ್ ಏನು ಅಥವಾ ಇದರ ಉದ್ದೇಶ ಏನು ಅಂತ ಕೇಳಿದರೆ, ಡ್ರಾಯಿಂಗ್ ಔಟ್ ಆಫ್ ದ ಬೆಸ್ಟ್ ಫ್ರಮ್ ದ ಟೀಚರ್ಸ್. ನಮ್ಮಲ್ಲಿ ಏನು ಎಲ್ಲ ಒಳ್ಳೆಯ ಕ್ವಾಲಿಟೀಸ್ ಇದೆ, ಒಳ್ಳೆಯ ಪ್ರತಿಭೆ ಇದೆ, ಅದನ್ನು ಹೊರಗೆ ತರುವುದು, ಅದನ್ನು ಒಂದು ವೇದಿಕೆಯಲ್ಲಿ ಪ್ರದರ್ಶನ ಮಾಡುವುದು ಅಥವಾ ವೇದಿಕೆಯಲ್ಲಿ ಪ್ರದರ್ಶನ ಮಾಡುವುದಕ್ಕೆ ನಮ್ಮ ಸಹಕಾರ ಕೊಡುವುದು, ಈ ರೀತಿಯ ಒಂದು ವಿಚಾರಧಾರೆ ಈ ಶಿಕ್ಷಕ ಮತ್ತು ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನದಿಂದ ಬಂದಿದೆ. ಇಂಥ ಒಂದು ಕಲ್ಪನೆಯನ್ನು ನಿರಂತರವಾಗಿ ನಡೆಸಿಕೊಂಡು BO ಅವರು 2-3 ವರ್ಷ ನಮ್ಮ ಪುತ್ತೂರಲ್ಲಿ ಇರ್ಬೋದು, ಅವರೇ ಆ ಮಾತನ್ನು ಹೇಳ್ತಾ ಇರ್ತಾರೆ. ಆದರೆ ನಾನು ಬೇರೆ ಊರಿಗೆ ಹೋದರೂ ಕೂಡ ಪುತ್ತೂರಿನಲ್ಲಿ ಇಂಥ ಒಂದು ಚಟುವಟಿಕೆಗಳು ನಡೀತಾ ಇದೆ ಎನ್ನುವುದನ್ನು ಕೇಳಿ ಸಂತೋಷ ಪಡ್ತೇನೆ ಅಂತ ಒಂದು ಮಾತನ್ನು ಹೇಳಿದ್ದಾರೆ. ಪ್ರಾಯಶಃ ಇಂಥ ಒಂದು ಮನೋಭಾವದಿಂದ, ಇದು ಅವರ ವೈಯಕ್ತಿಕ ಪ್ರತಿಷ್ಠೆ ಅಲ್ಲ ಅಥವಾ ನಾವಿಲ್ಲಿ ಏನಾದರೂ ಹೇಳಿದರೆ ಅವರನ್ನು ಹೊಗಳುವಂಥ ಉದ್ದೇಶದಿಂದ ಹೇಳೋದು ಅಲ್ಲ. ಯಾಕೆಂದರೆ ಎಲ್ಲ ಕಡೆಯಲ್ಲಿ ಇಂಥ ಸಮ್ಮೇಳನ ನಡೆಯುವುದಿಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 220ಕ್ಕಿಂತ ಹೆಚ್ಚು ಶೈಕ್ಷಣಿಕ ತಾಲೂಕುಗಳಿದೆ, 234. ಅಂಥ ಶೈಕ್ಷಣಿಕ ತಾಲೂಕುಗಳಲ್ಲಿ ಈ ರೀತಿಯ ಚಟುವಟಿಕೆಗಳು ನಡೆದರೆ ಇದು ಸಾಮಾನ್ಯ, ನಮ್ಮ ಪುತ್ತೂರಲ್ಲಿ ಕೂಡ ಸಾಮಾನ್ಯವಾಗಿ ನಡೀತಾ ಇದೆ ಅಂತ ಭಾವಿಸ್ಬೋದು. ಆದರೆ ಎಲ್ಲೂ ಇರದ ಅಥವಾ ಬಹಳ ಅಪೂರ್ವವಾದಂತಹ ಈ ಒಂದು ಕಾರ್ಯಕ್ರಮ ಶಿಕ್ಷಕರಿಗೆ, ಜೊತೆಗೆ ಇದೊಂದು ಈ ಸಲದ ವಿಶೇಷ, ಕಳೆದ ಸಲ ನಟರಾಜ್ ವೇದಿಕೆಯಲ್ಲಿ ನಡೆಯಿತು, ಅಲ್ಲಿ ಕೇವಲ ಶಿಕ್ಷಕರು ಮಾತ್ರ ಭಾಗವಹಿಸಿದರು. ಆದರೆ ಇಲ್ಲಿ ಅದಕ್ಕಿಂತ ಭಿನ್ನವಾದಂಥ ಒಂದು ಫಲಿತಾಂಶ ಬಂದಿದೆ. ಇಲ್ಲಿ ಶಿಕ್ಷಕರಿದ್ದಾರೆ, ಮಕ್ಕಳಿದ್ದಾರೆ, ಊರವರಿದ್ದಾರೆ, ವಿದ್ಯಾರ್ಥಿಗಳು ಕೂಡ ಇದರಲ್ಲಿ ಸೇರಿಕೊಂಡಿದ್ದಾರೆ. ಇನ್ನು ಬೇರೆ ಬೇರೆ ರೀತಿಯ ಒಂದು ಪುಸ್ತಕ ಪ್ರದರ್ಶನ ಇರ್ಬೋದು, ಕರಕುಶಲ ಪ್ರದರ್ಶನ, ಹೀಗೆ ಇಂತಹ ಒಂದು ಪ್ರತಿಭೆಗಳ ಅನಾವರಣ ಇಲ್ಲಿ ಆಗಿದೆ. ಈ ಗ್ರಾಮೀಣ ಪ್ರದೇಶದ ಜನರಿಗೆ ಈ ದಿನ ಇಲ್ಲಿ ಒಂದು ಶಾಲೆಯ ವಾರ್ಷಿಕೋತ್ಸವದ ರೀತಿಯಲ್ಲಿ ನಡೆದಿದೆ. ಆ ಮಕ್ಕಳಿಗೂ ಕೂಡ ಸಂತೋಷ ಆಗಿದೆ, ಊರಿನವರಿಗೂ ಕೂಡ ಸಂತೋಷ ಆಗಿದೆ ಅಂತ ಭಾವಿಸಿ ಈ ಒಂದು ಸಮ್ಮೇಳನದ ಯಶಸ್ವಿ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಘೋಷಣೆ ಮಾಡುತ್ತಾ, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಸಮ್ಮೇಳನದ ಯಶಸ್ಸಿಗೆ ಸಹಕರಿಸಿದಂಥ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಜೊತೆಗೆ 4-5 ದಿನದಲ್ಲಿ ಹಗಲು ರಾತ್ರಿ ನಿದ್ದೆ ಇಲ್ಲದೆ ಇರ್ಬೋದು, ನಿದ್ದೆ ಬರುವುದಿಲ್ಲ ಸಾಮಾನ್ಯವಾಗಿ. ಯಾಕೆಂದರೆ ಯೋಚನೆ ಇರ್ತದೆ, ನಾಳೆ ಏನಾಗ್ತದೋ, ಮಳೆ ಬರ್ತದೋ, ನಮ್ಮ ವ್ಯವಸ್ಥೆಗಳು ಇಲ್ಲ ಅಸ್ತವ್ಯಸ್ತ ಆಗ್ತದೆ ಎನ್ನುವಂಥ ಚಿಂತೆ ನಮ್ಮಲ್ಲಿರ್ತದೆ. ಆದರೆ ಸ್ಥಳ ಸಾನ್ನಿಧ್ಯದ ಷಣ್ಮುಖ ದೇವರು ಅಂಥ ಯಾವುದೇ ಒಂದು ಆಪತ್ತುಗಳನ್ನು ನಮಗೆ ತರಲಿಲ್ಲ. ಬೆಳಗ್ಗೆ ಕೂಡ ಭಾಳ ಉತ್ತಮವಾದ ರೀತಿಯಲ್ಲಿ ಮೆರವಣಿಗೆ ಕಾರ್ಯಕ್ರಮ ನಡೆಯಿತು, ಸಮಾರೋಪ ಕಾರ್ಯಕ್ರಮ ನಡೆಯಿತು. 2 ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಶಿಕ್ಷಕರ ಯಕ್ಷಗಾನ ಕಾರ್ಯಕ್ರಮ ಮತ್ತು ಮಕ್ಕಳ ಕಾರ್ಯಕ್ರಮ ಇದೆ, ಅದು ಕೂಡ ನಿರ್ವಿಘ್ನವಾಗಿ ನಡೆಯಲಿ ಅಂತ ಹೇಳುತ್ತಾ ಎಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಈ ಒಂದು ಸಮ್ಮೇಳನದ ಸರ್ಕಾರಿ ಮಾದರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ಹಾರಾಡಿ ಇಲ್ಲಿ ನಡೆಸಬೇಕೆಂದು ಈ ಶಾಲಾ ಮುಖ್ಯ ಶಿಕ್ಷಕರು, SDMCಯ ಅಧ್ಯಕ್ಷರು, ಎಲ್ಲ ಸದಸ್ಯರು ಹಾಗೂ ಶಿಕ್ಷಕ ವೃಂದದವರು ಇಚ್ಛೆ ವ್ಯಕ್ತಪಡಿಸಿರುತ್ತಾರೆ. ಅದರಂತೆ
ನಮ್ಮ ಶಾಲಾ ಮುಖ್ಯ ಶಿಕ್ಷಕರಿಗೆ ಇಂದು ಇಲ್ಲಿಗೆ ಆಗಮಿಸಲಿಕ್ಕೆ ಅನಾನುಕೂಲವಾದ ಕಾರಣ ಅವರ ಆದೇಶದಂತೆ ಅವರ ಪರವಾಗಿ ಈ ವಿಡಿಯೋವನ್ನು ನಾನು ಸ್ವೀಕರಿಸ್ತಾ ಇದ್ದೇನೆ. ಹೀಗೆ ಈ ಹಿಂದಿನ 2 ವರ್ಷಗಳಲ್ಲಿ ನಡೆದ ಹಾಗೆ ಮುಂದಿನ ವರ್ಷ ಕೂಡ ತಾವೆಲ್ಲರೂ ನಮ್ಮ ಶಾಲೆಗೆ ಬಂದು ಈ ಕಾರ್ಯಕ್ರಮವನ್ನು ಬಹಳ ಸಂಭ್ರಮದಿಂದ ನಡೆಸಿಕೊಡಬೇಕೆಂದು ತಮ್ಮೆಲ್ಲರಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿಸುತ್ತಾ ಈ ವಿಡಿಯೋವನ್ನು ನಾನು ಪ್ರೀತಿಯಿಂದ ಗೌರವದಿಂದ ಮುಂದಿನ ವರ್ಷ ಬಹಳ ಇದಕ್ಕಿಂತಲೂ ಚೆನ್ನಾಗಿ ನಡೆಸಿಕೊಡುತ್ತೇವೆ ಎಂದು ಭರವಸೆ ಇಡುತ್ತಾ ಈ ವಿಡಿಯೋವನ್ನು ಸ್ವೀಕರಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸಲ್ಲಿಸುತ್ತಾ ಸೇಡಿಯಾಪು ಕೃಷ್ಣ ಭಟ್ಟರ ಸಂಸ್ಮರಣೆಯೊಂದಿಗೆ ಪುತ್ತೂರು ಮತ್ತು ಕಡಬ ತಾಲೂಕಿನ ದ್ವಿತೀಯ ಶಿಕ್ಷಕರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನದ ಸಮಾರೋಪ ಸಮಾರಂಭದ ದಿವ್ಯ ವೇದಿಕೆಯಲ್ಲಿ ಸಮ್ಮೇಳನದ ಘನ ಅಧ್ಯಕ್ಷತೆಯನ್ನು ಅಲಂಕರಿಸಿರುವ ಪೂಜ್ಯನೀಯ ಶ್ರೀ ದಿವಾಕರ ಆಚಾರ್ಯರವರೇ, ರಾಷ್ಟ್ರ ಪುರಸ್ಕೃತ ಶ್ರೀ ನಾರಾಯಣ ಭಟ್ ರವರೇ, ಮಾನ್ಯ ಸಹಾಯಕ ಆಯುಕ್ತರಾದ ಶ್ರೀ ಗಿರೀಶ್ ನಂದರ್ ಅವರೇ, ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಶ್ರೀ ವಿಮಲ್ ಕುಮಾರ್ ನಲ್ಯಾಡಿಯವರೇ, ದ ಸೆನ್ಸಸ್ ಸಿಲ್ವರ್ ಮೆಡಲ್ ಪುರಸ್ಕೃತ ನಿವೃತ್ತ ಮುಖ್ಯ ಗುರು ಶ್ರೀ ಪದ್ಮನಾಭ ಆಳ್ವರೇ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಗೌರವ ಸನ್ಮಾನ ಸ್ವೀಕರಿಸಿದ ಕಲಾವಿದ ಶ್ರೀ ಗುಡ್ಡಪ್ಪ ಬಲ್ಲೇರೆ, ಸಾಹಿತ್ಯ ಕ್ಷೇತ್ರದಲ್ಲಿ ಗೌರವ ಸನ್ಮಾನವನ್ನು ಸ್ವೀಕರಿಸಿದ ಶ್ರೀಮತಿ ಕವಿತಾ ಅಡೋರರವರೇ, ವೇದಿಕೆ ಮುಂಭಾಗದಲ್ಲಿರುವ ಊರಿನ ಸಾಹಿತ್ಯಾಭಿಮಾನಿ ಬಂಧುಗಳೇ, ಎಲ್ಲರಿಗೂ ಶುಭ ಸಂಜೆಯ ನಮನಗಳು. ಕ್ಲೇಶಾಃ ಫಲೇ ನಹಿ ಪುನರ್ನವಾವತಾಂ ವಿದ್ಯತೆ. ಪರಿಶ್ರಮಕ್ಕೆ ಫಲ ಸಿಕ್ಕಿದಾಗ ಸರ್ವವೂ ಸುಖಮಯವಾಗುವುದು. ಜೀವನದಲ್ಲಿ ಯಶಸ್ಸಿನ ದಾರಿ ಹೂಗಳಿಂದ ಆವರ್ತವಾಗಿರುವುದಿಲ್ಲ. ಮಹತ್ತರವಾದುದನ್ನು ಸಾಧಿಸಬೇಕಿದ್ದರೆ ಪ್ರಯತ್ನ, ಮಹಾಪ್ರಯತ್ನ ಬೇಕು. ನಂತರ ದೈವಾನುಗ್ರಹ ಲಭಿಸುತ್ತದೆ. ಇದು ಕುಮಾರ ಸಂಭವ ಕಾವ್ಯದ ಈ ನುಡಿ ಇವತ್ತಿನ ಕಾರ್ಯಕ್ರಮಕ್ಕೆ ಸಾಕ್ಷಿ. ಸಮ್ಮೇಳನದ ಯಶಸ್ಸು ತಮ್ಮೆಲ್ಲರ ಪರಿಶ್ರಮದಿಂದ ಲಭಿಸಿದೆ ಎಂದು ಹೇಳಲು ಹೃದ್ಮನಗಳು ತುಂಬಿ ಬರುತ್ತಿದೆ. ನನ್ನ ಪಾಲಿಗೆ ಉಳಿದಿರುವುದು ಕೃತಜ್ಞತೆಯ ನುಡಿ ನಮನಗಳು. ಶಿಕ್ಷಕರ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಸಮ್ಮೇಳನವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಸಮ್ಮೇಳನದ ಅಧ್ಯಕ್ಷರಾದ ಶ್ರೀ ದಿವಾಕರ ಆಚಾರ್ಯ ಸರ್ ತಮಗೆ ಹೃದಯಾಂತರಾಳದ ನಮನಗಳು. ಸಮಾರಂಭ ಭಾಷಣಗೈದ ರಾಷ್ಟ್ರ ಪುರಸ್ಕೃತ ಶ್ರೀ ನಾರಾಯಣ್ ಭಟ್ ಸರ್ ತಮಗೆ ಕೃತಜ್ಞತೆಯ ನಮನಗಳು. ಗೌರವ ಸನ್ಮಾನಗೈದ ಮಾನ್ಯ ಸಹಾಯಕ ಆಯುಕ್ತರು ಶ್ರೀ ಗಿರೀಶ್ ನಂದನ್ ಸರ್ ತಮಗೆ ಹೃತ್ಪೂರ್ವಕ ಅಭಿವಂದನೆಗಳು. ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿ ರಾಜ್ಯ ಪ್ರಾಥಮಿಕ ಶಿಕ್ಷಕರ ಸಂಘದ ಕಾರ್ಯದರ್ಶಿ ಶ್ರೀ ವಿಮಲ್ ಕುಮಾರ್ ನೆಲ್ಯಾಡಿ ಸರ್ ತಮಗೆ ತುಂಬು ಹೃದಯದ ವಂದನೆಗಳು. ಮತ್ತೋರ್ವ ಅತಿಥಿ ದ ಸೆನ್ಸಸ್ ಸಿಲ್ವರ್ ಮೆಡಲ್ ಪುರಸ್ಕೃತ ಶ್ರೀಯುತ ಪದ್ಮನಾಭ ಆಳ್ವ ನಿವೃತ್ತ ಮುಖ್ಯ ಗುರುಗಳು ಸರ್ ತಮಗೆ ಮನದಾಳದ ನಮನಗಳು. ಗೌರವ ಸನ್ಮಾನಿತರಾದ ಶ್ರೀ ಗುಡ್ಡಪ್ಪ ವಲ್ಯ ಕಲಾವಿದರು ಸರ್ ತಮಗೆ ಗೌರವದ ಅಭಿನಂದನೆಗಳು. ಗೌರವ ಸನ್ಮಾನವನ್ನು ಸ್ವೀಕರಿಸಿದ ಶ್ರೀಮತಿ ಕವಿತಾ ಅಡೋರು ಮೇಡಮ್ ತಮಗೆ ಮನ ತುಂಬಿದ ಅಭಿನಂದನೆಗಳು. ಸ್ವಾಗತಗೈದ ಶ್ರೀ ನಿಂಗರಾಜು ಅಲಂಕಾರು, ನಿರೂಪಣೆಗೈದ ಬಾಲಕೃಷ್ಣ ಸವಣೂರು ತಮಗೆಲ್ಲರಿಗೂ ಅಭಿವಂದನೆಗಳು. ನಮ್ಮ ಗ್ರಾಮೀಣ ಪ್ರದೇಶದ ಸಹೃದಯಿಗಳಿಗೆ ಸಾಹಿತ್ಯದ ಕಂಪನ್ನು ಉಣಿಸಿದ ಸಾಹಿತಿಗಳಿಗೆ ಹೃದ್ಮನದ ಪ್ರಣಾಮಗಳು. ಸಾಹಿತಿಗಳಿಗೆ ವೇದಿಕೆಯನ್ನು ಕಲ್ಪಿಸಿ ಮಾರ್ಗದರ್ಶನದೊಂದಿಗೆ ನಮಗೆ ಸ್ಥೈರ್ಯ ತುಂಬಿ ಇವತ್ತಿನ ಈ ಕಾರ್ಯಕ್ರಮವು ಅತ್ಯಂತ ಯಶಸ್ವಿಯಾಗಿ ನಡೆಯಲು ಭಾಜನರಾದ ಮಾನ್ಯ ನಮ್ಮ ನೆಚ್ಚಿನ ಶಿಕ್ಷಣಾಧಿಕಾರಿಯವರಿಗೆ ಕೃತಜ್ಞತೆಯ ನಮನಗಳು. ಕಾರ್ಯಕ್ರಮದ ಯಶಸ್ವಿಗೆ ಶ್ರಮಿಸಿದ ದೈಹಿಕ ಶಿಕ್ಷಣ ಪರಿವೀಕ್ಷಣಾಧಿಕಾರಿಗಳು ನಮ್ಮೊಂದಿಗಿದ್ದಾರೆ. ಶ್ರೀಯುತ ಸುಂದರಗೌಡ ಸರ್ ತಮಗೆ ಹೃತ್ಪೂರ್ವಕ ಅಭಿವಂದನೆಗಳು.
ಇಂದಿನ ಸಮ್ಮೇಳನದ ಯಶಸ್ವಿಗೆ ಭಾಜನರಾದ ಕಲಾವಿದರು, ಸಾಹಿತಿಗಳು ಆದ ಶ್ರೀ ತಾರನಾಥ ಸವಣೂರು, ಸಂಚಾಲಕರಾದ ಶ್ರೀ ರಮೇಶ್ ಉಳಾಯ, ಸಂಘಟಕರು, ಕಾರ್ಯದರ್ಶಿಗಳು ಶ್ರೀ ಚರಣ್ ಸರ್, ಹಾಗೆ ಶ್ರೀ ಪ್ರಶಾಂತ್ ಸರ್, ಪುಷ್ಪಲತಾ ಮೇಡಮ್, BRP, CRP ಹಾಗೂ 2 ತಾಲೂಕಿನ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಶಿಕ್ಷಕ ವೃಂದದವರಿಗೆ ಮನದಾಳದ ನಮನಗಳು. ಕಾರ್ಯಕ್ರಮದ ಯಶಸ್ವಿಗೆ ಕಾರಣರಾದ ಸುದ್ದಿ ಚಾನೆಲ್, ಪತ್ರಿಕಾ ಮಾಧ್ಯಮದವರಿಗೆ ಹೃತ್ಪೂರ್ವಕ ವಂದನೆಗಳು. ಜನಪದ ನೃತ್ಯದೊಂದಿಗೆ ನಮ್ಮೆಲ್ಲರನ್ನು ರಂಜಿಸಿದ ನೃತ್ಯ ತಂಡಕ್ಕೆ ಅಭಿವಂದನೆಗಳು. ಬೆಳಗಿನ ಉಪಹಾರದಿಂದ ಹಿಡಿದು ಮಧ್ಯಾಹ್ನದ ಭೋಜನೆ, ಸಂಜೆಯ ಉಪಹಾರವನ್ನು ಹಾಗೂ ಆಗಾಗ ಬಾಯಾರಿಕೆಯನ್ನು ಮಜ್ಜಿಗೆ ಹಾಗೂ ಸರಬತ್ತನ್ನು ನೀಡಿ ಅಚ್ಚುಕಟ್ಟಾಗಿ ನಿರ್ವಹಿಸಲು ವ್ಯವಸ್ಥೆ ಹಾಗೂ ತನುಮನ ಧನ ಸಹಕಾರದೊಂದಿಗೆ ವಸ್ತು ರೂಪದಲ್ಲಿ ಪ್ರಾಯೋಜಕತ್ವವನ್ನು ವಹಿಸಿಕೊಂಡ STMC, ಹಿರಿಯ ವಿದ್ಯಾರ್ಥಿ ಸಂಘ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಒಕ್ಕೂಟ, ಸ್ವಸಹಾಯ ಸಂಘ, ಹಾಲು ಉತ್ಪಾದಕರ ಸಂಘ ಹಾಗೂ ಅಂಗನವಾಡಿ ಕರ್ತೆಯರು ಹಾಗೂ ಸಮಸ್ತ ಊರಿನ ಸಾಹಿತ್ಯಾಭಿಮಾನಿಗಳಿಗೂ ಪರ ಊರಿನ ದಾನಿಗಳಿಗೂ ಹೃದಯಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ್ತೇನೆ. ಈ ಕಾರ್ಯಕ್ರಮವು ಯಶಸ್ವಿಯಾಗಲು ನಮಗೆ ನಿಮ್ಮೊಂದಿಗೆ ಇದ್ದೇನೆ ಮೇಡಮ್, ಎಲ್ಲವೂ ಯಶಸ್ವಿ ಆಗ್ತದೆ ಎಂದು ನಮಗೆ ಸ್ಥೈರ್ಯವನ್ನು ತುಂಬುತ್ತಾ ನಮ್ಮ ಒಂದು ಈ ಸಮ್ಮೇಳನವು ಯಶಸ್ವಿಯಾಗಿ ಇವತ್ತು ಆಗಿದೆ ಅಂತ ಹೇಳಲಿಕ್ಕೆ ನಮಗೆ ಬೆನ್ನೆಲುಬಾಗಿದ್ದಂಥ ನಮ್ಮ ಹರಿಕಿರಣ್ ಸರ್ ಅವರನ್ನು ನಾನು ಮನದಾಳದಿಂದ ಸ್ಮರಿಸಿಕೊಳ್ಳುತ್ತಾ ಕೃತಜ್ಞತೆಯನ್ನು ಸಲ್ಲಿಸ್ತಿದ್ದೇನೆ ಸರ್. ಪ್ರಸ್ತುತ ಇಲ್ಲಿ ಪ್ರದರ್ಶನವನ್ನು ನೀಡಿದ ಮೈಸೂರು ಗೊಂಬೆಗಳ ಪರಿಚಯ ನೀಡಿದ ನಿರಂಜನ ಶಿವಪ್ರಸಾದ್ ಮತ್ತು ಅವರ ಮನೆಯವರು ಉತ್ತರ ಕನ್ನಡ. ಇವರು ಉತ್ತರ ಕನ್ನಡದಿಂದ ಬಂದು ನಮ್ಮೂರಿನಲ್ಲಿ ಮೈಸೂರು ಗೊಂಬೆಗಳ ಮಹತ್ವ, ಅದರ ಪರಿಚಯವನ್ನು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡಿ ನಮ್ಮೆಲ್ಲರಲ್ಲಿ ಆ ಒಂದು ಜ್ಞಾನವನ್ನು, ಅರಿವನ್ನು ಮೂಡಿಸಿದ್ದೀರಾ. ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ವಸ್ತು ಪ್ರದರ್ಶನ, ಕ್ರಾಫ್ಟ್, ಚಿತ್ರಕಲೆ ಪ್ರದರ್ಶನ ನೀಡಿದ ಸರ್ವರಿಗೂ ಮನದುಂಬಿದ ನಮನಗಳು. ವೈದ್ಯನಾಥ ಶಾಮಿಯಾನ ಕೋಡಿಂಬಾಡಿ, ಸೌಂಡ್ ಸೈನ್ ಲೈಟ್ಸ್ ಕೆಮ್ಮಾಯಿ, ಆರ್ಟಿಸ್ಟ್ ಸುಂದರ ಕಜೆ ಹಾಗೂ ಕೇಶವ್ ಪುತ್ತೂರು, ನೃತ್ಯ ಶಿಕ್ಷಕ ಮುರಳಿ ಪುತ್ತೂರು, ಹಾಗೆ ನಮ್ಮ ಗೇಟಿನ ಒಂದು ಅಲಂಕಾರವನ್ನು ನಿರ್ವಹಿಸಿದ ಅಶೋಕ ಮಡಿವಾಳ, ಸುರೇಶ್ ಕೋರಿಯಾ ಗೇಟಿನ ಅಲಂಕಾರವನ್ನು ಅತ್ಯುತ್ತಮವಾಗಿ ಶೃಂಗಾರ ಮಾಡಿ ತಮಗೆಲ್ಲರಿಗೂ ನಾನು ಅನಂತ ನಮನಗಳನ್ನು ಸಲ್ಲಿಸ್ತೇನೆ. ಸಮಯಕ್ಕೆ ಸರಿಯಾಗಿ ರುಚಿಯಾದ ಅಡುಗೆ ಉಣಬಡಿಸಿದ ದಿವಾಕರ್ ನಾಯಕ್ ಕೋಡಿಂಬಾಡಿ ಬೃಂದಕ್ಕೆ ನಾನು ನಮನಗಳನ್ನು ಸಲ್ಲಿಸ್ತಿದ್ದೇನೆ. ಹಾಗೆ ನಮ್ಮ ಪೋಷಕ ಬಂಧುಗಳು, STMC ಸದಸ್ಯರು, ನಮ್ಮ ಎಲ್ಲ ಕೆಲಸ ಕಾರ್ಯದಲ್ಲಿ ಈ ಊರಿನ ಗಣ್ಯರು, ಎಲ್ಲ ಸಂಘ ಸಂಸ್ಥೆಯ ಪದಾಧಿಕಾರಿಗಳು, ಸದಸ್ಯರು, ಹಾಗೆ ನಮ್ಮ ಮಕ್ಕಳು ಕೂಡ ನಮ್ಮ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದ್ದೀರಾ. ನಿಮ್ಮನ್ನು ಮನದುಂಬಿ ಕೃತಜ್ಞತಾ ಭಾವನೆಯಿಂದ ನಾನು ಸ್ಮರಿಸುತ್ತಿದ್ದೇನೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ವಿವಿಧ ರೀತಿಯಲ್ಲಿ ಸಹಕರಿಸಿದ ಸರ್ವರನ್ನು ಮತ್ತೊಮ್ಮೆ ನೆನೆಯುತ್ತಾ ಕೃತಜ್ಞತೆಯ ಸಂಸ್ಮರಣೆಗೆ ವಿರಾಮ ಇಡುತ್ತಿದ್ದೇನೆ. ಮುಂದೆ ವೇದಿಕೆಯನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಹಾಗೂ ಎಲ್ಲರ ನಿರೀಕ್ಷೆಯ ಯಕ್ಷಕಥಾ ಹಂದರ ಶಾಪಚಕ್ರ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಬಿಟ್ಟುಕೊಡುತ್ತಿದ್ದೇನೆ. ಜೈ ಭುವನೇಶ್ವರಿ ಮಾತಾ. ಕೊನೆಯಲ್ಲಿ ನಾನು ಒಂದು ಮಾತನಾಡಲು ಬಯಸುತ್ತಾ, ನನಗೆ ಇಲ್ಲಿ ಗೌರವವಾಗಿ ಸನ್ಮಾನ ಮಾಡಿದ ಮೋಹನ ಪಕ್ಕಳ ಕುಂಡಾಪು 1,000, ಜನಾರ್ದನ ಗೌಡ ಕೋಡಿ 1,000, ದಯಾನಂದ ಗೌಡ ಕೈಲಾಜೆ 1,000, ಲಕ್ಷ್ಮೀಸ ಆಲ್ಮಜಲು 1,000, ಚಂದನ ತೆಂಕಪಾಡಿ 1,000, ರಾಮಚಂದ್ರ ಗೌಡ ಕೈಲಾಜೆ 1,000. ಮಜ್ಜಿಗೆಯ ಹಾಗೂ ಸಿಯಾಳದ ಪ್ರಾಯೋಜಕರು ಶ್ರೀಯುತ ಮನೋಹರ ಗೌಡ ದೇವಸ್ಯ. ಸೌತೆಕಾಯಿ 10 kg ನೀಡಿದವರು ಶ್ರೀ ವಿಶ್ವನಾಥ ಗೌಡ
ಹೊಸಮನೆ ಹೊಸಗದ್ದೆ. ತೆಂಗಿನಕಾಯಿ ನೀಡಿದವರು ಗಂಗಾಧರ ಗೌಡ ಕೋಡಿಯಡ್ಕ 25, ಅಂದ್ರಿಗೇರು 15, ಕೃಷ್ಣ 10, ವೈಶಾಲಿ ಕೈಪ 10, ಪೂವಪ್ಪ ಪೂಜಾರಿ ಕೋರಿ 5, ಸುಂದರ ಸಾಲಿಯನ ಪಾರ್ಪಾದೆ 25, ಗಂಗಾಧರ ಕೋಡ್ಯಾಡ್ಕ ತೊಂಡೆಕಾಯಿ 15 kg. ಹಾಲು ಪ್ರಾಯೋಜಕರು ವಿಶ್ವನಾಥ ಬಾರ್ತೋಳಿ 10 ಲೀಟರ್, ವಸಂತ ಕೈಲಾಜೆ ವಿಶ್ವನಾಥ ಬಾರ್ತೋಳಿ ಮತ್ತು ವಸಂತ ಕೈಲಾಜೆ 10 ಲೀಟರ್. ಬಾಳೆಹೂ ನೀಡಿ ಸಹಕರಿಸಿದವರು ನಾಗಪ್ಪ ಗೌಡ ಅಲ್ಮಜಲು 25, ಕೇಶವಗೌಡ ದೇವಸ್ಯ ಇವರು ಬಾಳೆ ಎಲೆಯನ್ನು ನೀಡಿ ಸಹಕರಿಸಿದ್ದಾರೆ. ಮೋನಪ್ಪ ಗೌಡ ದೇವಸ್ಯ ಬಾಳೆ ಎಲೆ ನೀಡಿ ಸಹಕರಿಸಿದ್ದಾರೆ. ಕಾಂತಪ್ಪ ಪೂಜಾರಿ ಕೋಡಿ ಉಪ್ಪಿನಕಾಯಿ 5 kg, ದುಗ್ಗಪ್ಪ ಗೌಡ ದೇವಸ್ಯ ಕುಂಬಳಕಾಯಿ. ಪಾತ್ರೆ ಮತ್ತು ಸ್ಟವಿನ ವ್ಯವಸ್ಥೆ ವೈದ್ಯನಾಥ ತಾಳದ ಹೃತ್ಪೂರ್ವಕ ನಮನಗಳನ್ನು ನೀಡುತ್ತಿದ್ದೇನೆ. సంప్రదాయాన్ని అనుసరించి తనకు కొత్త పేరు ఇవ్వబడుతుంది. లక్ష్మి ఝాన్సీ రాణి లక్ష్మీబాయికి. లక్ష్మీబాయి అనే నేను నా చివరి రక్తపు బొట్టున్నంత వరకు అంకిత భావంతో ఝాన్సీకి సేవ చేస్తానని ప్రతిజ్ఞ చేస్తున్నాను. मेरी नस नस तार कर दो और बना दो एक सितार. राग भारत मुझ पे छेड़ो झंझनाओ बार बार. देश से ये प्रेम आँखों से झलकना चाहिए. न रहूं या ना रहूं भारत ये रहना चाहिए. మనసును దొచ్చే జాతర నేడయ్యా. గుండెలు మోగే గంటలు మోతయ్యా. అసలు కూర్చే మనసును దొచ్చే జాతర నేడయ్యా. ఇది వేడుక పులి కానుక కొత్త జంతరు మంతరు జాతు సాగేలే. ఇసుకులే చమకులే కూడా చలరేగి రేగి ఊగే ఉయ్యాలే. జంకిల గుంకిల డంకల మోతయ్యా.
మైని కంపెనీ హెచ్చరిస్తుంది కోటని ఖాళీ చేసి మా అధ్యయనం చేయాలని. మనం పోరాడదాం. ఛత్రపతి శివాజీ మహారాజు గారి స్వరాజ్య స్వప్నాన్ని పునర్జీవింపచేద్దాం. హర హర మహాదేవ. ఝాన్సీని ఆంగ్లేయులు శ్మశానంగా మార్చివేశారు. దేశమే నా ప్రాణం సర్వనాశనమైంది. ఇప్పుడు ఎవరి కోసం యుద్ధం చేయాలి? అణువణువు స్వరమై చాటనా. ప్రతి భారతీయునిలో స్వాతంత్ర కాంక్షను రగిల్చి కాగడానవుతాను నేను. ఝాన్సీ మీకు కావాలి, నాకు కావాలి. భేదం వల్ల మీకు రాజ్యాధికారం కోసం కావాలి, నాకు మా ప్రజలకి సేవ చేయడానికి కావాలి. तिनका था हमने सवारा अपनी वो माटी और घर बारा. लुट रहा ये चमन अपना वतन आंखों से अपनी. लुट रहा ये चमन अपना वतन आंखों से अपनी. संकल्प बोल के हम तो निकल पड़े हर द्वार खोल के. गगन कहे विजयी भव विजयी भव. गगन कहे विजयी भव. सुर गुंजे बाजे ताले रे. गण देवा 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 देवा. गण देवा 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 नाचू में होके निहार रे. गण देवा 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 देवा. ओ तेरे लिए हर बार फिर से एक बार मेरे देवा 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 देवा. नाचू में होके निहार रे मेरे देवा देवा देवा. जग जीत लिया रंग तब से तेरा डारा. तेरा दीवाना तो कभी किसी से न हारा. जग जीत लिया रंग तब से तेरा डारा. तेरा दीवाना तो कभी किसी से न हारा. तेरी मस्ती में रहूं मैं तो कश्ती एक हूँ. से डरू न पथ से फिरू न तू जो बना मेरी ढाल रे. गण देवा 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 देवा. थिरकते जो मैं लड़े खड़ा हूँ तू गिरने न देना मुझे थामना. तुझे दिल में पाऊँ तो मैं जीत जाऊँ. किसी से भी हो फिर मेरा सामना. मेरे देवा 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 मानू कभी ना मैं हार रे. मेरे देवा 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 देवा.
फिर से एक बार मेरे देवा 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 नाचू मैं होके निहार रे मेरे देवा 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 जग जीत लिया रंग तब से तेरा डारा तेरा दीवाना तो कभी किसी से न हारा जग जीत लिया रंग तब से तेरा डारा तेरा दीवाना तो कभी किसी से न हारा तेरी मस्ती में रहूं मैं तो कश्ती एक हूँ तूफान से डरूं न पत्थर से फिरूं न तू जो बना मेरी ढाल रे गन देवा 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 ಒಂದು ಬತ್ತಂಡ ಉಮಿಲೆ ಅವಳು ಮೂರು ಚುಚ್ಚಿದು ಗುಯ್ ಗುಯ್ ಗುಟ್ಟುದು ಹಂಗಿರಾಗ ಪಾಡೊಂದು ಬತ್ತಂಡ ಉಮಿಲೆ ಗುಯ್ ಗುಯ್ ಗುಟ್ಟುದು ಬತ್ತಂಡ ಉಮಿಲೆ Again, brothers, sisters, everybody sing. Gonna bring the flame, I'll show you how. Got a question for you, better answer now. Yeah. Am I original? Yeah. Am I the only one? Yeah. Am I sexual? ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಧರ್ಮಪತ್ನಿ ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಗರ್ಭದಲ್ಲಿ ಹುಟ್ಟಿದ ಕಂದ ಪುನೀತ್ ರಾಜ್ಕುಮಾರ್ ಎಲ್ಲರ ಪಾಲಿನ ಪ್ರೀತಿಯ ಅಪ್ಪು, ಅಭಿಮಾನಿಗಳ ಪಾಲಿಗೆ ಪವರ್ ಸ್ಟಾರ್. ಹುಟ್ಟಿದ 6 ತಿಂಗಳಿಗೆ ಪ್ರೇಮದ ಕಾಣಿಕೆ ಮೂಲಕ ತೆರೆಯೇರಿದ ಅದೃಷ್ಟವಂತ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸರಿಕೊಂಡನು. ಸೋಮವಾರ ಮಾರ್ಚ್ 17ರಂದು ನಕ್ಷತ್ರವೊಂದು ಹುಟ್ಟಿತು. ಕನ್ನಡದ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಧರ್ಮಪತ್ನಿ
ಶ್ರೀಮತಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ಗರ್ಭದಲ್ಲಿ ಹುಟ್ಟಿದ ಕಂದ ಪುನೀತ್ ರಾಜ್ಕುಮಾರ್. ಎಲ್ಲರ ಪಾಲಿನ ಪ್ರೀತಿಯ ಅಪ್ಪು, ಅಭಿಮಾನಿಗಳ ಪಾಲಿಗೆ ಪವರ್ ಸ್ಟಾರ್. ಹುಟ್ಟಿದ 6 ತಿಂಗಳಿಗೆ ಪ್ರೇಮದ ಕಾಣಿಕೆ ಮೂಲಕ ತೆರೆಯೇರಿದ ಅದೃಷ್ಟವಂತ. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೊಡುವುದನ್ನು ಕೊಟ್ಟು ಬಿಡುವುದನ್ನು ಬಿಟ್ಟು, ಕೈಯ ಕೊಟ್ಟು ಓಡಿ ಹೋದನು. ಕಾಣದಂತೆ ಮಾಯವಾದನು ನಮ್ಮ ಶಿವ ಕೈಲಾಸ ಸೇರಿಕೊಂಡನು. ಹೀಗೆ ಸಾಲು ಸಾಲಾಗಿ ಚಿತ್ರಗಳಲ್ಲಿ ಬಾಲನಟನಾಗಿ ಅಭಿನಯಿಸಿದ ಅಪ್ಪು. ಬೆಟ್ಟದ ಹೂವು ಚಿತ್ರಕ್ಕೆ ಬಾಲ ಕಲಾವಿದ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಪಡೆದರೆ, 2 ನಕ್ಷತ್ರಗಳು ಹಾಗೂ ಚಲಿಸುವ ಮೋಡಗಳು ಚಿತ್ರಕ್ಕೆ ಶ್ರೇಷ್ಠ ಬಾಲ ಕಲಾವಿದ ರಾಜ್ಯ ಪ್ರಶಸ್ತಿ ಪಡೆದರು. ನಿನ್ನ ಹಾಗೆ ಸೇಮ್ ಸೇಮು ಸೂಪರ್ ಮ್ಯಾನು, ಬ್ಯಾಟ್ ಮ್ಯಾನು, ನೀನೆ ನಮಗೆ ಮ್ಯಾಚ್ ಮ್ಯಾನು. ಅಪ್ಪ ಜೇಮ್ಸು ಬಾಂಡು, ಮಗ ಅಣ್ಣ ಬಾಂಡು, ಜಾಸ್ತಿ ಮಾಡು ಸೌಂಡು, ಬಂದ ಕಾಶ್ನೂರ್ ಗಂಡು. Twinkle twinkle little star, we all love you, our star. ಬಾಲನಟನಿಂದ ನಾಯಕ ನಟನ ಸ್ಥಾನಕ್ಕೆ ಬರಲು ಅಪ್ಪು ಕಲಿತ ಪಾಠಗಳು ಒಂದೆರಡಲ್ಲ. ನೃತ್ಯ, ಸಾಹಸ, ಈಜು, ಇತರ ಅನೇಕ ಕಲೆಗಳನ್ನು ಕಲಿತರು. ನೃತ್ಯಕ್ಕೆ ಮಾದರಿಯಾಗಿ ನಿಂತ ಅಪ್ಪು ಅವರ ನೃತ್ಯ ಎಂದರೆ ಹಸುಗೂಸುಗಳಿಗೂ ಅಚ್ಚುಮೆಚ್ಚು. 6 ರಾಜ್ಯ ಪ್ರಶಸ್ತಿ, 5 ಫಿಲ್ಮ್ ಫೇರ್ ಪ್ರಶಸ್ತಿ, 4 ಸೈಮಾ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಸಮಾಜಮುಖಿಯಾಗಿ ಬದುಕಿ ಬಾಳಿದ ಪುಣ್ಯಾತ್ಮ ಪುನೀತ್ ರಾಜ್ಕುಮಾರ್ 29 ಅಕ್ಟೋಬರ್ 2021ರಂದು ಹೃದಯಾಘಾತಕ್ಕೆ ಒಳಗಾಗಿ ನಮ್ಮನ್ನು ಅಗಲಿದ ಶ್ರೀ ಪುನೀತ್ ರಾಜ್ಕುಮಾರ್ ಅವರ ಕೀರ್ತಿ ದೊಡ್ಡದು, ಬಹಳ 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 ದೊಡ್ಡದು. ನಮ್ಮನೆಯ ಬಿಟ್ಟು ಕಾಣದಂತೆ ಮಾಯವಾದರು. ಲಗೋಡು ಭಕ್ತಿಯೋ ಅಂಬಿಕಾ ಸುತ ವಿಘ್ನರಾಜನ ಬಿರಿದು ಸಂಸ್ತುತಿ ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನ ವಾಣಿಯ ಪಾದಾಂಬುಜಗೆ ಮುಡಮಡುತ್ತ ವರ್ಣಿಪೆನಿ ಕಥಾಮೃತ
ಅರುವುದಿರ್ದನು ವಿದ್ಯೆಯನು ಅರುವುದಿರ್ದನು ವಿದ್ಯೆಯನು ಭೂಸುರನೇ ಕೇಳೊಂದು ದಿನ ಕೇಳೊಂದು ನದಿ ರೇಣುಗೆ ಭರದಿ ಮೀಯುವೆನೆನುದ ಬದಳು ನರ್ಮದ ದಡಗಿಯೇ ಆ ಓಂ ನಮೋ ಭಗವತೆ ವಾಸುದೇವಾಯ. ಈ ಪ್ರಪಂಚದಲ್ಲಿ ಭಗವಂತನ ಅನುಗ್ರಹ ಇಲ್ಲದೆ ಹೋದಲ್ಲಿ ಒಂದು ಹುಲ್ಲು ಕಡ್ಡಿಯೂ ಅಲ್ಲಾಡುವುದಿಲ್ಲವಂತೆ. ರೇಣುಕಾ ಮಹಾರಾಜನ ಮಗಳಾಗಿ ಈ ಪ್ರಪಂಚದ ಬೆಳಕನ್ನು ಕಂಡವಳು ನಾನು. ಹಾಗಾಗಿ ಮಹಾರಾಜನೋರ್ವನ ಕೈ ಹಿಡಿದು ಸುಖವಾದ ಸಂಸಾರದಲ್ಲಿ ನಾನಿರಬೇಕಾಗಿತ್ತು. ಆದರೆ ಹೆಣ್ಣೊಬ್ಬಳ ಜೀವನ ಪಾವನವಾಗಬೇಕು ಅಂತಾದ್ರೆ ಕೈ ಹಿಡಿದ ಗಂಡನ ಯೋಗಾಯೋಗ್ಯತೆಯು ಕಾರಣವಾಗುತ್ತದೆ ಎನ್ನುವುದನ್ನು ಅರಿತುಕೊಂಡು ಜಮದಗ್ನಿ ಮಹರ್ಷಿಯನ್ನು ಸ್ವ ಇಚ್ಛೆಯಿಂದ ಆರಿಸಿಕೊಂಡು ಆತನ ಮಡದಿಯಾಗಿ ಸುಖವಾದ ಸಂಸಾರವನ್ನು ನಡೆಸುತ್ತಾ ಇದ್ದೇನೆ. ರೇಣುಕಾ ಮಹಾರಾಜನ ಅರಮನೆಯ ಸುಖವೇ ಬೇರೆ, ಜಮದಗ್ನಿ ಮಹರ್ಷಿಯ ಆಶ್ರಮದ ಸುಖವೇ ಬೇರೆ. ಅದನ್ನು ಇದನ್ನು ಹೋಲಿಸುವುದಕ್ಕೆ ಸಾಧ್ಯವೇ ಇಲ್ಲ. ಸುಖ ಸಂಸಾರದ ಫಲವಾಗಿ 4 ಮಕ್ಕಳಿಗೆ ಜನ್ಮವನ್ನಿತ್ತಾಗ 5ನೆಯ ಮಗುವಾಗಿ ಶ್ರೀಮನ್ನಾರಾಯಣನೇ ನನ್ನ ಉದರದಲ್ಲಿ ಜನಿಸಿ ಬರುತ್ತಾನೆ ಎನ್ನುವ ಹಾಗೆ ದೇವವಾಣಿಯೂ ಆಯಿತು. ಅಂತೆಯೇ 5ನೇ ಮಗುವಿಗೆ ಭಾರ್ಗವ ಎನ್ನುವಂತಹ ನಾಮವನ್ನು ಇರಿಸಿದ್ದೇವೆ. ನಮ್ಮ ಸಂಸಾರ ಲೋಕಕ್ಕೆ ಆದರ್ಶಪ್ರಾಯವಾಗಿದೆ. ಪತಿವ್ರತೆಯಿಂದ ಈ ಲೋಕವೆಲ್ಲ ನಿಂತಿದೆ ಎನ್ನುವುದು ಎಲ್ಲರೂ ಆಡುವಂತಹ ಮಾತು. ಆ ಮಾತಿಗೆ ಚ್ಯುತಿ ಬರದಂತೆ ಪತಿವ್ರತೆಯ ಸಾಲಿನಲ್ಲಿ ಈ ರೇಣುಕೆ ಇದ್ದಾಳೆ. ಪತಿಯ ನಿತ್ಯ ಕರ್ಮಗಳಿಗೆ ಶುದ್ಧೋದಕವನ್ನು ತರುವುದಕ್ಕಾಗಿ ನರ್ಮದೆಯ ಬಳಿ ಸಾಗಿ ಬಂದಿದ್ದೇನೆ. ಅತ್ತ ಸಾಗುತ್ತೇನಂತೆ. ತಿರುವುದಾದರೂ ಏನು? ಒನೆದ ನದಿಯೊಳು ಮೇಯುತ್ತಿರುವ ವೇಳ್ಯದೊಳಿದ್ದ ಧನ ಧನ ಬಲವ್ರಾತ ಸಹ ಬಂದು ನರ್ಮದೆಯ ವನದಿ ಕ್ರೀಡಿಸುವವರ ಕೂಡೀಗ ಮಮ ಗುರದಿ ಗಧೆಯಂತೆ ಕ್ರೀಡಿಸುವರೇ ತೀರಕ್ಕೆ ಬಂದಿದ್ದೇನೆ. ಮಿಂದು ಶುಚಿರ್ಭೂತಳಾಗಿ ಇನ್ನೇನು ಶುದ್ಧೋದಕವನ್ನ ಕೊಂಡೊಯ್ಯಬೇಕು ಅನ್ನುವಷ್ಟರಲ್ಲಿ ನಾನು ನೋಡುತ್ತಿರುವುದಾದರೂ ಏನು? ಖೇಚರನೋರ್ವ ತನ್ನ ಸಖಿ ವೃಂದದೊಡನೆ ಸರಸವಾಡುತ್ತಾ ಜಲಕ್ರೀಡೆಯನ್ನಾಡುತ್ತಾ ಇದ್ದಾನೆ. ಹೌದಪ್ಪ, ಸಪ್ತ ವ್ಯಸನಗಳಲ್ಲಿ ಇದು ಒಂದಂತೆ ಅವರಿಗೆ. ಅದೆಲ್ಲ ನಾನು ಯೋಚಿಸುವುದು, ನನ್ನ ಪತಿಯೂ ಕೂಡ ಮಹಾರಾಜನು ಯುವರಾಜನೂ ಆಗಿರುತ್ತಾ ಇದ್ರೆ ನಾನು ಕೂಡ ಇದೇ ರೀತಿ ಜಲಕ್ರೀಡೆಯನ್ನು ಆಡಬಹುದಿತ್ತೋ ಏನು? ಜಮದಗ್ನಿ ಮಹರ್ಷಿಯ ಪತ್ನಿಯಾಗಿ ನನ್ನ ಬಾಯಲ್ಲಿ ಇಂತಹ ಮಾತೆ. ನಾನು ಈ ರೀತಿ ಯೋಚಿಸುವುದು ಸರಿಯೇ? ಏನು ಕಣ್ಣಿಗೆ ಕಂಡಿತಷ್ಟೇ. ಇನ್ನು ನನ್ನ ಮನಸ್ಸನ್ನು ಆ ಕಡೆ ವಾಲಿಸದೆ ನಾನು ಬಂದಿರುವುದು ನನ್ನದಾದಂತಹ ಕಾರ್ಯದಲ್ಲಿ. ಆ ಕಾರ್ಯದಲ್ಲಿ ಕಾರ್ಯೋನ್ಮುಖಳಾಗುತ್ತೇನೆ. ಶುದ್ಧೋದಕವನ್ನ ಕೊಂಡು ಹೋಗುವುದಕ್ಕೆ ಆಗಿ ಮರಳಿನಲ್ಲಿ ಮಡಿಕೆಯನ್ನು ತಯಾರಿಸುತ್ತೇನಂತೆ. ಯಾವ ಮಡಕೆಯೂ ಪೂರ್ಣಗೊಳ್ಳುತ್ತಾ ಇಲ್ಲ. ಇಲ್ಲೇನೋ ಮರಳಿನಲ್ಲಿ ತೊಂದರೆ ಇದೆ ಅಂತ ಭಾವಿಸ್ತೇನೆ. ಮರಳಿನಲ್ಲಿ ಮಡಿಕೆಯಾಗದಿದ್ದರೇನಂತೆ? ಸೆರಗಿನಲ್ಲಿ ಶುದ್ಧೋದಕವನ್ನು ಕೊಂಡು ಹೋಗುವಂತ ಸಾಮರ್ಥ್ಯ ನನ್ನ ಪಾತಿವೃತ್ಯಕ್ಕಿದೆ. ಹಾಗಾಗಿ ಸೆರಗಿನಲ್ಲೇ ನೀರನ್ನು ತೆಗೊಳ್ಳುತ್ತೇನಂತೆ. ಅಯ್ಯೋ ದೇವರೇ, ಇದೆಂತಹ ಪ್ರಮಾದವಾಗಿ ಹೋಯಿತು. ಹಿಂದೆ
ಪ್ರಕೃತಿ ಬಂದಿದೆ. ಅಯ್ಯೋ, ನಾನು ಇಲ್ಲಿಯೇ ಮಾತನಾಡಿ ತಡವರಿಸಿದೆ ಅಂತಾದ್ರೆ ನನ್ನ ಗಂಡ ಮಹಾಕೋಪಿಷ್ಟ. ಆತನ ಕೋಪಕ್ಕೆ ಮುಂದಾಗುವುದಕ್ಕಿಂತ ಮೊದಲಾಗಿ ನಾನೇ ಅವರಲ್ಲಿ ವಿಷಯವನ್ನು ಅರಿಯುತ್ತೇನಂತೆ. ಸುಜ್ಞಾನದಲ್ಲಿ ಜನ ಒಂದೇ ಮನದಿ ಗದ್ದಿದುದ ತನ್ನ ಸತಿಗೆ ಹಿಂದೆಂದನು. ವರ್ಷದ ಪರ್ಜನ್ಯ ಪೃಥ್ವೀ ಸಸ್ಯಶಾಲಿನಿ ದೇಶೋಹಂ ಕ್ಷೋಭರಹಿತ ಸಜ್ಜನ ಸಂತು ನಿರ್ಭಯ. ಹೀಗೆ ಲೋಕ ಕಲ್ಯಾಣಾರ್ಥವಾಗಿ ಯಜ್ಞ ಯಾಗಾದಿಗಳನ್ನು ಮಾಡ್ತಾ ಬಂದವ ಶಿಖ ಸತ್ಯವತಿಯ ಸುಪುತ್ರ ಈ ಜಮದಗ್ನಿ ವಿಶ್ವಾಮಿತ್ರನ ಸೋದರಳಿಯ ಎಂದಿನಂತೆಯೇ ಇಂದು ಪತಿಯೇ ಪರದೈವ ಪತಿಯೇ ಪರಮಾತ್ಮನ ಸೇವೆ ಎಂಬುದಾಗಿ ತಿಳಿದುಕೊಂಡಂತಹ ಪತ್ನಿ ರೇಣುಕೆ ನನ್ನ ನಿತ್ಯ ವಿಧಿಗಳಿಗೆ ಬೇಕಾಗಿ ಶುದ್ಧೋದಕವನ್ನು ತರಲು ನರ್ಮದೆಯ ನದಿ ತಟಕ್ಕೆ ತೆರಳಿದವಳು. ಕಳೆದರೂ ಬರುವುದು ಕಾಣ್ತಾ ಇಲ್ಲ. ಏನಾಗಿದೆ ಎಂಬುದನ್ನು ದಿವ್ಯ ದೃಷ್ಟಿಯಿಂದ ನೋಡ್ತೇನೆ, ಅದು ದೃಷ್ಟಿಯನ್ನು ನೋಡ್ತೇನೆ. ಯಾವುದಕ್ಕೆ ಹೋದವಳು? ಏನನ್ನು ತರಬೇಕಾದವಳು? ಏನು ಮಾಡಿದೆ? ಯಾಕೆ ಹಣ ಮಾಡಿದೆ? ಏನು ನೋಡಿದೆ? ನಿನಗೆ ರಮಣ ನಿನಗೀ ಕೋಪವೇಗೆ ಕ್ಷಮಿಸಪರಾಧವನು ಅಮಿತ ಸದ್ಗುಣ ಪೂರ್ಣ ನಮಿಸಿ ಬೇಡುವೆ ಮುನ್ನ ಶರಣ ಬಾಧೆಗಳನ್ನು ಮೀನ ಹೇಗರನ ಗಂಡುದಲ್ಲ ಮರವೆಯ ವಿಧಿ ವಶದೋಳ್ ಅರಿವಿರಿ ನೀವೆಲ್ಲ ರಮಣ ನಿಮಗೆ ಕೋಪವಿದಾಗೆ ರಮಣ ಸ್ವಾಮಿ ಪ್ರಾಣಕಾಂತ, ನೀವು ಮೊದಲಾಗಿ ನನ್ನ ಮಾತನ್ನು ಆಲಿಸಬೇಕು. ಯಾಕೆ ಸ್ವಾಮಿ ಕೋಪ? ನಿತ್ಯದಂತೆ ನಿಮ್ಮ ನಿತ್ಯ ಕರ್ಮಗಳಿಗೆ ಶುದ್ಧೋದಕವನ್ನು ತರುವುದಕ್ಕೆ ನರ್ಮದೆಯ ನದಿ ಬಳಿ ಸಾಗಿದವಳು ನಾನು. ಹಿಂದೇಕೋ ಮರಳಿನಲ್ಲಿ ಮಡಿಕೆಯನ್ನು ಮಾಡುವುದಕ್ಕೆ ಸಾಧ್ಯವಾಗದೆ ಹೋಯಿತು ಸ್ವಾಮಿ. ಸೆರಗಿನಲ್ಲಿ ತರುವ ಅಂತಾದ್ರೆ ಅದು ಕೂಡ ನನ್ನಿಂದ ಸಾಧ್ಯವಾಗದೆ ಹೋಯಿತು. ಹಾಗಾಗಿ ತಡವಾಯಿತು ಸ್ವಾಮಿ. ಹೌದು ಸ್ವಾಮಿ, ನಾನು ನರ್ಮದೆಯ ಬಳಿ ಸಾಗಿದಾಗ ಗಂಧರ್ವನೋರ್ವನು ತನ್ನ ಸಖಿಯರೊಡಗೂಡಿ ಜಲಕ್ರೀಡೆಯಾಡುವುದನ್ನು ನೋಡಿದ್ದು ನಿಜ. ಆದರೆ ಕಾಮನ ಬಾಧೆಗೆ ಅಳುಹಿ
ವಾಸು, ಕಾಮಿನಿ, ಯಾರನ್ನು ಮೋಹಿಸಿದ್ಯಾ? ಲೌಕಿಕ ಸುಖ ಅನುಭವಿಸಬೇಕಾದಂತಹ ನಿನಗೆ ಪಾರಮಾರ್ಥಿಕ ಸುಖ ಬೇಡ ಆಯ್ತೆ. ಈ ಆಶ್ರಮ ವಾಸ ನಿನಗೆ ಕಹಿ ಆಯಿತೆ, ಅರಮನೆಯ ವಾಸ ಬೇಕಾಯಿತೆ. ಯಾರನ್ನು ನೋಡಿದ್ದು? ಗಂಧರ್ವನನ್ನು. ಅರಸ ಕೋಪವಿದ್ಯಾಗಿ ತನ್ನಯ ತರಳ ಭಾರ್ಗವನಾದ ಶ್ರೀ ಹರಿ ಸ್ಮರಹರನು ನೀ ಹೊರದು ಮಿಕ್ಕಿನ ನೊರಜುಗಳನ್ನು ರಮಣ ರಮಣ ಸತ್ತು ಹೋದ. ಗಂಧರ್ವ ಇದ್ದಾನೆ, ಹೋಗಲಿ. ಸ್ವಾಮಿ, ನೀವು ಹೇಳುತ್ತಿರುವ ಮಾತುಗಳಾದರೂ ಏನು? ಲೌಕಿಕ ಸುಖ ಬೇಡವೆಂದು ಪಾರಮಾರ್ಥಿಕ ಸುಖಕ್ಕೆ ಆಸೆಪಟ್ಟು ನಿಮ್ಮನ್ನು ಮದುವೆಯಾದವಳಲ್ಲವೇ ಸ್ವಾಮಿ ನಾನು? ಆಗ ಹಾಗೆ ಹೇಳಿದ್ದಿ. ಇಲ್ಲ ಸ್ವಾಮಿ, ಈಗ ನಿನಗೆ ಸಾಕಾಗಿದೆ, ಇದು ಬೇಡ ಆಶ್ರಮವಾಸ. ಪತಿವ್ರತೆಯ ಸಾಲಿನಲ್ಲಿ ಈ ರೇಣುಕೆ ಇದ್ದಾಳೆ, ಅಷ್ಟೇ ಏಕೆ? ಆ ಶ್ರೀಮನ್ನಾರಾಯಣನೇ ನನ್ನ ಉದರದಲ್ಲಿ ಮಗುವಾಗಿ ಜನಿಸಿದ ಮಗ ಭಾರ್ಗವನಿದ್ದಾನೆ. ಆತನ ಮೇಲೆ ಆಣೆಯಾಗಿ ಹೇಳ್ತಾ ಇದ್ದೇನೆ, ನಾನು ಮಾನಸಿಕ ನಿನ್ನಯ ಕುಲದನಂಗಳ ಒಲ್ಲೆನು ನಿನ್ನಯ ಕುಲದನಂಗನ ದುಮ್ಮಿಸಬೇಡನು. ಉಲ್ಲಯರ ಹದಿಯಿಂದಲಿ ಅಳುಗುದ ಎದುದನಂಗಳನು. ಏನು? ನಿನ್ನ ಈ ರಂಜನೆಯ ಮಾತುಗಳನ್ನು ನಾನು ಕೇಳಿ ನಿನ್ನನ್ನು ಪುನಃ ಮನೆಗೆ ಸೇರಿಸುವೆ. ಖಂಡಿತ ಇಲ್ಲ. ಏನು? ಪತಿ ಸೇವೆಯೇ ಪರಮಾತ್ಮನ ಸೇವೆ, ಪತಿಯೇ ಪರದೈವ. ಈ ರೀತಿ ಹೇಳ್ತಾ ಪ್ರತಿದಿನ ನನ್ನ ಕಾಲಿಗೆ ಬಿದ್ದು ನಮಸ್ಕರಿಸಿ ನಾನು ಹೇಳಿದಂತಹ ಕೆಲಸಗಳನ್ನು ಮಾಡುವ ನಾಟಕ ಆಡಿದ್ಯಾ? ಇಲ್ಲ ಸ್ವಾಮಿ, ಓಹ್, ಅಂತಹ ತಪ್ಪು ನಾನೆಂದೂ ಮಾಡಿದವಳಲ್ಲ ಸ್ವಾಮಿ. ಈ ನಾಟಕ ಆಡುವುದರಲ್ಲಿ ನಿಲ್ಲಿಸಿಮೆ ನೀನು. ಕಪಟ ನಾಟಕವನ್ನು ಆಡುವವಳು. ಸ್ವಾಮಿ, ಅಂತಹ ಮಾನಸಿಕ ಏನಕ್ಕೆ? ಯಾರನ್ನು ಬಯಸಿದವಳಲ್ಲ. ನಿನ್ನನ್ನು ಮನೆಯಲ್ಲಿ ಇಟ್ಟುಕೊಂಡ್ರೆ ಮುಂದಕ್ಕೆ ಬರುವಂತ ಸ್ತ್ರೀಯರು ಏನು ಹೇಳ್ತಾರೆ? ಅಂತಹ ಜಮದಗ್ನಿಯ ಮಡದಿಯಾದಂತಹ ರೇಣುಕೆಯೇ ಜಮದಗ್ನಿ ಇರುವಂತೆ ಗಂಧರ್ವನನ್ನು ಮೋಹಿಸಿದ್ದಾಳೆ. ನಾನು ಪರಪುರುಷನನ್ನು ಮೋಹಿಸಿದ್ರೆ ತಪ್ಪೇನು ಅಂತೇಳಿ ಕೇಳಿ. ಖಂಡಿತ ಇಲ್ಲ. ಲೋಕದ ನಿಯಮಕ್ಕೆ ವಿರುದ್ಧವಾಗಿ ನಡೆದಿದ್ದಿ ನೀನು. ಅರೆಕ್ಷಣ ಗಂಧರ್ವನನ್ನು ಮೋಹಿಸಿದ್ಯಾ? ಇಲ್ಲ ಸ್ವಾಮಿ, ಧರ್ಮ ನಷ್ಟವಾಯಿತು, ಪತಿಧರ್ಮ ನಷ್ಟ ಆಯಿತು. ಅದಕ್ಕೆ ಬೇಕಾಗಿ ನೀನು ಮನೆ ಬಿಟ್ಟು ತೊಲಗುವುದಿಲ್ಲ. ಅದಕ್ಕೆ ಮಾಡ್ತೇನೆ ಗೊತ್ತಾ? ಪ್ರಯೋಜನ ಇಲ್ಲ. ಇವಳು ಮಾಡಿದ ಕೆಟ್ಟ ಕೆಲಸಕ್ಕೆ ಬೇಕಾಗಿ ನಾನು ಹೊಡೆದಿರುವ ಮಕ್ಕಳಿಗೆ ನಾನು ಶಿಕ್ಷೆ ಕೊಡುವುದಿಲ್ಲ. ಗುಂಡವನ್ನು ಮುಂಡದಿಂದ ಬೇರ್ಪಡಿಸುವ ಶಿಕ್ಷೆ ಮೊದಲನೇದಾಗಿ ಮಗನಾದಂತ ವಸುವಿಗೆ. ಮಗನೇ ವಸು, ಬಾ ಮಗನೇ.
ನಿಮ್ಮ ಮಗನಾದ ವಸುವನ್ನು ಕರೆದಿರಲ್ಲ. ಯಾತಕ್ಕೆ? ನಾವು ನಮ್ಮ ಕಾರ್ಯದಲ್ಲಿ ಮಗ್ನರಾಗಿದ್ದೆವು. ನಿಮ್ಮ ಪ್ರೀತಿಯ ಧ್ವನಿಯನ್ನು ಅನುಸರಿಸಿ ಬಂದೆನು. ಅಪ್ಪ, ಏನು ಕಾರ್ಯ? ಮಗನೇ ವಸು, ಇಲ್ಲಿ ಬಾ ಮಗನೇ, ಇಲ್ಲಿ ಬಾ. ಯಾರವಳು? ಮಾತೆ. ಮಾತೆ? ಮಾತೆ ಅಲ್ಲ, ಅವಳು ದುಷ್ಟೆ. ಯಾಕಪ್ಪ? ಒಂದೇ ಒಂದು ಕೆಲಸ ಮಾಡ್ತೀಯಾ? ನಾನು ಹೇಳಿದ್ದನ್ನು ಮಾಡ್ತೀಯಾ? ಹಾಗಿದ್ರೆ ಇದು ಖಡ್ಗ. ಈ ಕತ್ತಿಯಿಂದ ಏನು ಮಾಡಬೇಕಾದ್ದು? ಮಗನಾಗಿ ಪಿತೃ ಕಾರ್ಯವನ್ನು ನೀನು ಮಾಡಬೇಕಾದ್ದು ಏನು ಅಂತ ಹೇಳಿದ್ರೆ ಇವಳ ರುಂಡವನ್ನು ಮುಂಡದಿಂದ ತಾತ ಕೊಲ್ಲುವುದುಂಟೆ ಎನ್ನಯ ಮಾತೆಯನ್ನು ನೀನಿದ್ದ ಕರ್ಕಶ ಮಾತನಾಡದಿರೆನದು ತಾತ. ಅಪ್ಪ, ಮಗನೇ ವಸು, ಜನನಿ ಮತ್ತು ಜನ್ಮಭೂಮಿ ಸ್ವರ್ಗಕ್ಕೆ ಸಮಾನವೆಂದು ನೀವೇ ಹೇಳಿದ್ದೀರಿ ಅಲ್ಲವೇ? ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರೀಯಸಿ. ಮಾತೃದೇವೋ ಭವ, ಇದು ಲೋಕದ ಬೀಜ ಮಂತ್ರ. ಇವೆಲ್ಲವನ್ನು ತಿಳಿದ ನೀವು ಮಾತೃಹತ್ಯೆ ಮಾಡಲು ಹೇಳುವುದುಂಟೆ? ನನ್ನಿಂದಾಗದು. ಬೇರೆ ಏನು ಕೆಲಸ ಬೇಕಾದರೂ ಹೇಳಿ. ಕಟ್ಟಿಗೆ ತರಲೆ, ದರ್ಬೆ ತರಲೆ, ಮಾತೃಹತ್ಯೆ ಮಾಡಲು ಮಾತ್ರ ಹೇಳಬೇಡಿ. ನನ್ನಿಂದಾಗದು. ನಿನ್ನಿಂದ ತಾಯಿಯ ರುಂಡವನ್ನು ಮುಂಡದಿಂದ ಬೇರ್ಪಡಿಸಲಿಕ್ಕೆ ಸಾಧ್ಯ ಇಲ್ಲ. ಆಗುವುದಿಲ್ಲಪ್ಪ. ಒಂದು ಕೆಲಸ ಮಾಡು. ಹಾ, ಆ ಬೀಸಾಡಿದ ಕತ್ತಿಯನ್ನು ಪುನಃ ನನಗೆ ಕೊಡು. ನಿನ್ನಿಂದ ಆಗೋದಿಲ್ಲ, ಆಗೋದಿಲ್ಲ. ಸತ್ಯ ಸತ್ಯ ಶಾಪ ಕೊಟ್ಟು ಸಾಯಿಸಿದ್ದೇನೆ. ಅದಕ್ಕೆ ಇನ್ನೋರ್ವ ಮಗ ಸುತಾಪ. ಮಗನೇ ಸುತಾಪ, ನಿನ್ನನ್ನು ಕರೆಸಿದ್ದಕ್ಕೆ ಕಾರಣ ಏನು ಅಂತೇಳಿ ಕೇಳ್ತಾ ಇದ್ದಿ. ಕರೆಸಿದ್ದಕ್ಕೆ ಕಾರಣ ಇದೆ ಮಗನೇ. ವಾಕ್ಯ ಪರಿಪಾಲನೆ ಮಾಡಬೇಕು. ನೀನು ಏನು ಮಾಡಬೇಕು ಗೊತ್ತಾ? ಅದ್ಯಾರು? ಅದ್ಯಾರು? ಮಾತೆ. ವಜಾರಿ ಅವಳು, ದುಷ್ಟೆ, ವಿದ್ರೋಹಿ. ಏನು ಮಾಡಬೇಕು ಗೊತ್ತಾ? ಅವಳ ಶಿರಸ್ಸನ್ನು ಛೇದಿಸುವಂತ ಕೆಲಸ ಇದು. ಖಡ್ಗವನ್ನು ನಿನಗೆ ಕೊಡ್ತಾ ಇದ್ದೇನೆ, ಮಾಡು ಮಗನೇ ಶಿರಚ್ಛೇದ. ಇಲ್ಲ
ಕೈಯಿಂದ ಸಾಧ್ಯವೇ ಇಲ್ಲ. ಮಗನೇ ಸುತಾಪ, ಒಳ್ಳೆಯ ಕ್ರೀಡೆಯನ್ನು ಆಡ್ತಿ, ಹೌದು. ಚೆನ್ನಾಗಿ ಕುಣಿತಿ, ಚೆನ್ನಾಗಿ ಹಾಡನ್ನು ಹಾಡ್ತಿ. ಹೌದು. ಮಧ್ಯಾಹ್ನದ ಹೊತ್ತು ಆಶ್ರಮದಲ್ಲಿ ಮಾಡಿದಂತ ಮೃಷ್ಟಾನ್ನ ಭೋಜನ ಮಾಡಿದ್ಯಾ? ಮಾಡಿದ್ದೇನೆ. ಮಾಡಿದ್ದಿ. ಚೆನ್ನಾಗಿ ಎರಡು ಸಲ ಊಟ ಮಾಡಿದ್ದಿ ಅಂತ ನಾನು ಗ್ರಹಿಸ್ತೇನೆ. ಇನ್ನೂ ಸಾಕಾಗ್ಲಿಲ್ಲ, ಪುನಃ ಮಾಡಿದ್ದಾರೆ ನೋಡಿ ನಮ್ಮ ಆಶ್ರಮದಲ್ಲಿ. ಚೆನ್ನಾಗಿ ಊಟವನ್ನು ಮಾಡಬೇಕು. ಮತ್ತೇನು ಮಾಡಬೇಕು ಗೊತ್ತಾ? ಆ ಬಿಸಾಡಿದಂತಹ ಕತ್ತಿ ಅದನ್ನು ತೆಗೆದು ಇಲ್ಲಿ ಕೊಡು. ನಿನ್ನಿಂದ ಮಾತೆಯ ಶಿರಚ್ಛೇದನ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ. ನನಗೆ ನೀತಿಯ ಮಾತುಗಳನ್ನು ಹೇಳ್ತೀಯಾ? ನೀತಿಯ ಮಾತುಗಳನ್ನು ಹೇಳ್ತೀಯಾ? ಇದು ಶಾಪ ಕೊಡ್ತಾ ಇದ್ದೇನೆ. ಏನು? ಎರಡು ಮಕ್ಕಳು ಮಾತೆಯ ಶಿರಸ್ಸನ್ನು ಛೇದಿಸಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇನ್ನಿರುವರನ್ನು ಕರೆಸಿದೆ. ಒಂದೇ ಉತ್ತರ. ಮಾತೃದೇವೋ ಭವ. ನವಮಾಸವನ್ನಲ್ಲಿ ಹೊತ್ತು ಎದ್ದು ನಮ್ಮನ್ನು ಬೆಳೆಸಿದಂತಹ ಮಾತೆಯ ಶಿರಚ್ಛೇದನ ಮಾಡಲಾರೆವು ಎಂಬಂತಹ ಮಾತು ದಂಡ ಪಿಂಡಗಳು ಅಪ್ಪ ಹೇಳಿದಂತ ಕೆಲಸವನ್ನು ಮಾಡದವರು ಇರಬೇಕಾ? ಸಾಯಿಸಿ ಬಿಟ್ಟಿದ್ದೇನೆ. ಇನ್ನೋರ್ವ ಇದ್ದಾನೆ. ಮಗನಾದಂತಹ ರಾಮ ವಿದ್ಯೆಯನ್ನು ಕಲಿಯುವುದಕ್ಕೋಸ್ಕರ ಮಹೇಂದ್ರ ಪರ್ವತದ ಕಡೆಗೆ ತೆರಳಿದ್ದಾನೆ. ವಿಘ್ನ ನಿವಾರಕರಾದಂತಹ ವಿನಾಯಕನಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾನೆ. ಹಾಗಾಗಿ ಅಂತಹ ಸುಪುತ್ರನಾದಂತಹ ರಾಮನನ್ನೇ ಕರೀತೇನಂತೆ. ರಾಮನನ್ನೇ ಮಗನೇ ರಾಮ, ಬಾ ಮಗನೇ, ಬಾ ಮಗನೇ, ಪರಶುವಿದ್ಯೆಯನ್ನು ಪಡೀತಾ ಇದ್ದವ ನಾನು. ಒಮ್ಮಿಂದೊಮ್ಮೆಗೆ ನಿಮ್ಮ ಧ್ವನಿಯಾಯಿತು ತಾತ. ತಂದೆಯೇ, ಏನನ್ನು ನೋಡಲಿ ಒಂದು ಕಡೆ ನನ್ನ
ಶವವಾಗಿ ಬಿದ್ದಿದ್ದಾರೆ. ಮತ್ತೊಂದು ಕಡೆ ನನ್ನನ್ನು ಹೊತ್ತು ಹೆತ್ತಂತ ತಾಯಿ ದುಃಖ ತಪ್ತರಾಗಿ ಶೋಕಿಸ್ತಾ ಇದ್ದಾರೆ. ಏನು ಕಂದೆ? ಬಂದೆ ಮಗನೇ, ಬಹಳಷ್ಟು ಸಂತೋಷವಾಯಿತು, ಬಹಳ ಸಂತೋಷವಾಯಿತು ಮಗನೇ. ತಂದೆಯೇ, ಒಂದು ಕಾರ್ಯ ನಿನ್ನಿಂದ ಆಗಬೇಕು. ಏನದು? ಆ ಕಾರ್ಯಕ್ಕೆ ಬೇಕಾಗಿ ನಿನ್ನನ್ನು ಕರೆಸಿದ ಮಗನೇ. ಆದ್ರೆ ಕಾರ್ಯವನ್ನು ಮಾಡಬೇಕು ಅಂತ ಹೇಳಿದ್ರೆ ನನಗೆ ನಂಬಿಕೆ ಹುಟ್ಟಿಸುವಂತ ಕಾರ್ಯ ನಿನ್ನಿಂದ ಆಗಬೇಕು. ಯಾವ ಕಾರ್ಯ ತಂದೆ? ಏನು ಕಾರ್ಯವೇ? ಮೊದಲನೇದಾಗಿ ಭಾಷೆಯನ್ನು ಕೊಡು ಮಗನೇ. ನನ್ನನ್ನು ಈ ತನಕ ಬೆಳೆಸಿದವರು ನೀವು ಮಾತ್ರವಲ್ಲ, ನನಗೆ ಬೇಕು ಬೇಕಾದಂತಹ ವಿದ್ಯೆಯನ್ನು ಕರುಣಿಸಿದವರು ನೀವು. ನನ್ನಲ್ಲಿ ನಂಬಿಕೆ ಇಲ್ವೇ ಜನಕ? ಆದರೆ ನಿಮ್ಮ ತಪ್ಪಲ್ಲ, ನಂಬಿಕೆ ಬೇಕಾಗಿದೆ. ಇದೋ ಇದೋ ನೀವು ಯಾವ ಕಾರ್ಯವನ್ನು ಹೇಳುತ್ತೀರೋ ಆ ಕಾರ್ಯವನ್ನು ಮಗನೇ ರಾಮ. ಸಂತೋಷ. ಮತ್ತೆ ಬರೀ ಸಣ್ಣ ಕೆಲಸ, ಬರೀ ಸಣ್ಣ ಕೆಲಸ ಮಾಡ್ಬೇಕಾಯ್ತಾನೆ. ಗೊತ್ತಾ ಏನದು? ಯಾರವಳು? ನನ್ನ ಮಾತೃಶ್ರೀಯವರು, ದುಷ್ಟೆ ರಕ್ಕಸಿಯವಳು. ಯಾಕೆ? ಮಾಡಲಾರ್ದಂತಹ ಕೆಲಸವನ್ನು ಮಾಡಿದ್ದಾಳೆ. ಓಹೋ, ಅವಳ ರುಂಡವನ್ನು ಮುಂಡದಿಂದ ಬೇರ್ಪಡಿಸುವ ಎಂಬುದಾಗಿ ವಿಕಾಸಿಗೆ ಮಾತನ್ನು ನೀಡಿದ್ದೇನೆ. ಹಾಗಾಗಿ ತಡ ಮಾಡುವುದಲ್ಲ.
ಮಗನೇ ಮಗ. ಸಂತೋಷವಾಯಿತೆ ಜನಕ. ವಾಕ್ಯ ಪರಿಪಾಲನೆಯನ್ನು ಮಾಡಿದಂತಹ ನನ್ನ ಪ್ರೀತಿಯ ಪುತ್ರ ರಾಮ ಮೆಚ್ಚಿದೆ ಮಗನೇ, ಮೆಚ್ಚಿದೆ. ಸಂತೋಷ ಆಗ್ತಾ ಇದೆ. ಇದೋ ಈ ಸಂತೋಷದ ಸಂಭ್ರಮದಲ್ಲಿ ನಿನಗೆ ಬೇಕಾದಂತಹ 3 ವರಗಳನ್ನು ನಿನಗೆ ಕೊಡ್ತಾ ಇದ್ದೇನೆ ಮಗು. ನೀನು ಕೇಳಿದ್ದನ್ನು ಅನುಗ್ರಹಿಸ್ತೇನೆ, ಕೇಳಿದ್ದನ್ನು. ನನಗೆ ವರಗಳೇ ಕರುಣಿಗೂ ನೀವು ಮಾತೆಯ ಜೀವವಾ ಕರುಣಿಬುದು ಮಾತೆಯ ಜೀವವಾ ಎನ್ನಯ ಹಿರಿಯವರ ಈ ಕ್ಷಣ ಎನ್ನಯ ಹಿರಿಯವರ ಈ ಕ್ಷಣ ಕರುಣಿದು ಮಾತೆಯ ಜೀವಯವ ಎನ್ನಯ ಹಿರಿಯವರಿ ಕ್ಷಣದಿ ಧರೆಯಲಿ ಕೆಡದವರ ಏಳಲಿ ಧರೆಯಲಿ ಕೆಡದವರ ಏಳಲಿ ಏನಗಿ ದುರಿತವು ಬರದಿರಲಿ ಧರೆಯಲ್ಲಿ ಗೆಳೆದವರ ಹೇಳಲಿ ಎನಗಿ ದುರಿತವು ಬರದಿರಲಿ ಜನಕ ಕರುಣಿಬುದು ಜನಕ ಮಗನ ರಾಮ, ತಾಯಿಯ ಶಿರವನ್ನು ಕಡಿ ಎಂಬುದ ಹಾಗೆ ನೀವು ನನಗೆ ಆಜ್ಞಾಪನೆಯನ್ನ ಕೊಟ್ಟಿದ್ದೀರಿ. ಹೌದು ಮಗನೇ. ತಮಗಿತ್ತ ಭಾಷೆಯಂತೆ ತಾಯಿಯ ಶಿರವನ್ನು ತುಳಿಸಿದ್ದೇನೆ. ಹೌದು ಮಗನೇ. ಜನಕ ಸಂತೋಷ ಆಯಿತು. ಓಹೋ, ಇದರಿಂದ ಸಂತುಷ್ಟರಾದಂತಹ ನೀವು ನನಗೆ 3 ವರಗಳ ಭಾಗ್ಯವನ್ನು ಕರುಣಿಸಿದ್ದೀರಿ. 3 ವರಗಳ ಬಲವನ್ನು ಕೊಟ್ಟಿದ್ದೇನೆ, ಅನುಗ್ರಹಿಸ್ತೇನೆ. ಏನು ಬೇಕಾದರೂ ಕೇಳಬಹುದು. ಹೌದು ಮಗನೇ. ಜಮದಗ್ನಿ ಮಹಾಮುನಿಗಳು ಅವರು ಮಾತನ್ನು ಉಳಿಸುವವರು, ಗೋತ್ರ ಪ್ರವರ್ತಕರು. ಹೌದು, ಮಾತಿಗೆ ತಪ್ಪುವವರಲ್ಲ. ತನ್ನ ಮಗನಿಗೆ ಕೊಟ್ಟಂತಹ ಮಾತನ್ನು ಉಳಿಸುವುದಕ್ಕೆ ಜಮದಗ್ನಿ ಮುನಿಗಳು ಹಿಂದೇಟು ಹಾಕುವುದಿಲ್ಲ ಎಂಬ ಹಾಗೆ. ಹೌದು ಮಗ. ಜನಕ ಕೇಳಲೇ ಏನು ಮಗನೇ? 3 ವರಗಳನ್ನು ನೀವು ಕೇಳಿದ್ದೀರಿ. ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ. ತಾಯಿ ಇಲ್ಲದವನ ಬದುಕು ಹಾಳು ಎಂದು ಬಲ್ಲವರು ಹೇಳ್ತಾರೆ. ಹೌದು ಮಗನೇ. ನಾನು ತಾಯಿಯನ್ನು ಕಳ್ಕೊಂಡಿದ್ದೇನೆ. ಹಾಗಾದ್ರೆ ಇದರ ಅರ್ಥ ಎಂತ? ಜಗತ್ತಿನಲ್ಲಿ ತಾಯಿಯನ್ನು ಕೊಂದವ ಮಗ ಹುಟ್ಟಾನಂತಾದ್ರೆ ಅದಕ್ಕೆ ಪ್ರಾಯಶ್ಚಿತ್ತ ಏನು ತಂದೆ? ಏನು? ತಾಯಿ ಇಲ್ಲದ ತಬ್ಬಲಿಗಳನ್ನು ನಾವು ಕಾಣುತ್ತೇವೆ. ಹೌದು. ಅದೋ ಅಲ್ಲಿ ನೋಡಿ, ತಾಯಿ ಇಲ್ಲದ ತಬ್ಬಲಿಯಿಂದ ಅಳುತ್ತಾ ಇದೆ. ಹೌದು. ಇಲ್ಲಿ ನೋಡಿ, ತಾಯಿಯನ್ನು ಕಳ್ಕೊಂಡ ಮುಂದಿನ ಮಗು ಒಂದು ಹೋಗುತ್ತಾ ಇದೆ. ಹಾಗಾದ್ರೆ ಅರ್ಥ ಎಂತದ್ದು? ವ್ಯಕ್ತಿಯೊಬ್ಬನ ಜೀವನದಲ್ಲಿ ತಾಯಿ ಪ್ರಾಮುಖ್ಯ ಆಗ್ತಾಳೆ. ತಾಯಿ ತಾನೇ ಮೊದಲ ಗುರುವು, ಹೀಗೆ ಬಲ್ಲವರು ಹೇಳಿದ್ದಾರೆ. ಹೌದು ಮಗ. ಆ ಕಾರಣಕ್ಕಾಗಿ ನನ್ನನ್ನು ಹೆತ್ತಂತ ನನ್ನ ತಾಯಿ, 9 ತಿಂಗಳು ಹೊತ್ತು ಹೆತ್ತಂತ ತಾಯಿಯ ಗರ್ಭದಲ್ಲಿಂದ ಬಂದವ ನಾನು. ಹಾಗಾದ್ರೆ ನನ್ನ ಆಸೆ ಒಂದೇ ಜನಕ. ಏನು ನಿನ್ನ? ನನಗೆ ತಾಯಿ ಬೇಕು. ಹಾಗಾಗಿ ನನ್ನ 1ನೇ ವರವಾಗಿ ನನ್ನ ಅಮ್ಮನನ್ನು ಕರುಣಿಸಿದಂತೆ. ಏನು? ಅಮ್ಮನನ್ನು ಕರುಣಿಸಬೇಕೆ? ಆಗದು ಮಗನೇ. ಯಾಕೆ ಆಗದು? ಪತಿದ್ರೋಹದ ಕಾರ್ಯವನ್ನು ಅವಳು ಮಾಡಿದ್ದಾಳೆ. ಅಂತವಳನ್ನು ಬದುಕಿಸಿದರೆ ಜಗತ್ತು ಏನೆಂದಿತು? ತಂದೆಯೇ, ಜಗತ್ತಿನಲ್ಲಿ ಅದೆಷ್ಟೋ ಜನ ಪಾಪವನ್ನು ಮಾಡ್ತಾರೆ. ಒಂದು ಪಾಪಕ್ಕೆ ಒಂದು ಪ್ರಾಯಶ್ಚಿತ್ತ ಅಲ್ಲ ತಾನೇ? ಪಾಪಕ್ಕೊಂದು ಪರಿಹಾರ ಅಂತ ಇದೆ. ಒಂದು ಕಡೆಗೆ ಒಬ್ಬ ತನ್ನ ದೇಹವನ್ನು ತ್ಯಾಗ ಮಾಡಿದಲ್ಲಿಗೆ ಅಥವಾ ಪ್ರಾಣ ತನ್ನಿಂದ ಇನ್ನೊಂದು ಕಡೆಗೆ ಸಾಗಿದಲ್ಲಿಗೆ ಅವನ ಒಂದು ಪಾಪ ಪರಿಹಾರ ಆಯ್ತು ಅಂತ ಅರ್ಥ. ಹಾಗಾಗಿ ನಿಮ್ಮ ಮಾತಿನಂತೆ ನನ್ನ ತಾಯಿಯನ್ನು ಕರುಣಿಸಿ ತಂದೆ, ಕರುಣಿಸಿ. ಹೌದು, ಇವಳು ಮಾಡಿದ ಪಾಪಕ್ಕೆ ಬೇಕಾಗಿ ಇವಳ ಪ್ರಾಣ ಆಗಿದೆ. ಹಾಗಾಗಿ ಒಂದು ಪಾಪ ನಿವಾರಣೆ ಆಗಿದೆ. ಹಾಗಾಗಿ ಮಗನೇ, ನಿನ್ನ ಮೊದಲನೇ ವರ ಏನುಂಟು? ಜನನಿಯನ್ನು ನೀನು
ನಾನು ಬದುಕಿಸಬೇಕು ತಂದೆ. ಮಾತು ಕೊಟ್ಟಿದ್ದೇನೆ, ಮಾತು ತಪ್ಪುವವನಲ್ಲ ಈ ಜಮದಗ್ನಿ. ಹಾಗಾಗಿ ನಿನ್ನ ಮೊದಲನೆಯವರ ಇದು ಜನನಿಯನ್ನು ಬದುಕಿಸಿದ್ದೇನೆ. ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ಎರಡನೇ ವರ ಏನು ಮಗನೇ? ಸತ್ಯಂ ಮಾತಾ ಪಿತಾ ಜ್ಞಾನ, ಧರ್ಮೋ ಭ್ರಾತ ದಯಾ ಸಹ, ಶಾಂತಿ ಪತ್ನಿ, ಕ್ಷಮಾ ಪುತ್ರ, ಷಡೇತೆ ಮಮ ಬಾಂಧವ ಅಂತ ಬಲ್ಲವರು ಹೇಳ್ತಾರೆ. ಬೇರೆ ಬೇರೆ ಸಂದರ್ಭದಲ್ಲಿ ಕುಟುಂಬ ವರ್ಗದವರು ಹೇಗೆ ಸಹಕಾರಕ್ಕೆ ಬರ್ತಾರೆ? ದಯಾ ಸಹ ಅಂದ್ರೆ ನನಗೆ ಅಣ್ಣಂದಿರಿದ್ದ ಇಲ್ಲದೆ ಹೋದರೆ ಆ ಅಣ್ಣಂದಿರು ಬೇಕು. ಯಾರೊಟ್ಟಿಗೆ ಆಡಲಿ, ಯಾರೊಟ್ಟಿಗೆ ಬೆಳೆಯಲಿ. ಎಲ್ಲಿ ಒಂದು ಮಗು ಇರ್ತದೋ ಆ ಮಗುವಿಗೆ ಸಖ್ಯ ಇಲ್ಲ, ಸೌಖ್ಯ ಇಲ್ಲ. ಹಾಗಾಗಿ ಒಬ್ಬ ಆತನಿಗೆ ಹಿಂದೆ ಬರಬೇಕು, ಮುಂದೆ ಬರಬೇಕು. ಭ್ರಾತೃ ಪ್ರೇಮ, ಮೇಲೆ ಅಣ್ಣ, ಕೆಳಗೆ ತಮ್ಮ. ಇದು ಸೌಂದರ್ಯವಲ್ಲವೇ? ತಮಗೆ ಬಂದಂತಹ ಕೋಪದಿಂದ ನನ್ನ ಅಣ್ಣಂದಿರ ನಾಲ್ವರನ್ನು ನೀವು ಸಾಯಿಸಿದ್ದೀರಿ. ಕೋಪ ಒಳ್ಳೆದಲ್ಲ ಅಂತ ಹೇಳ್ತಾರೆ, ಆದ್ರೆ ಜಮದಗ್ನಿ ಮಹಾಮುನಿಗಳ ಕೋಪ, ಆ ಕೋಪಕ್ಕೆ ತುತ್ತಾದಂತಹ ಶಾಪ ಪರಿಹಾರ ಆಗದೇ ಇರ್ಲಿಕ್ಕಿಲ್ಲ. ಹಾಗಾಗಿ ನನಗೆ ಆಡುವುದಕ್ಕೆ, ನನ್ನ ಒಳಿದು ಕೆಡುವುದಕ್ಕೂ ನೋಡುವುದಕ್ಕೆ ನನಗೆ ಅಣ್ಣಂದಿರು ಬೇಕಪ್ಪ. ತಂದೆ ನೋಡು, ದೇಶದಲ್ಲಿ ಜನಸಂಖ್ಯೆ ಏರ್ತಾ ಇದೆ. ಹೌದು, ಒಂದು ತಂದೆ ತಾಯಿಗೆ ಒಂದು ಮಗ ಸಾಲದ ಮಗನೇ. ವಾದವೇನೋ ಸರಿ, ಆದ್ರೆ ಎಲ್ಲರೂ ಅದೇ ಕೆಲಸವನ್ನು ಮಾಡಿದ್ರೆ ಮತ್ತೆ ಉಳಿದವರ ಗತಿ ಏನು? ಹಾಗೆ ಒಂದು ವರ್ಗ ಇದೆ ಅಲ್ವಾ? ನಮ್ಮ ಬೇರೆ ಬೇರೆ ಭಾಗದಲ್ಲಿ ಕೆಲವರು ಆ ರೀತಿಯ ಶಾಸನವನ್ನು ತಂದಿದ್ದಾರೆ. ಒಂದು ಸಾಕು ಎಂಬ ಹಾಗೆ. ಹೌದು, ಆದ್ರೆ ಇದು ಆದದ್ದನ್ನು ಅಳಿಸುವುದಕ್ಕೆ ನಾವು ಶಕ್ತರಲ್ಲ. ಒಟ್ಟಿಗೆ ಬಾಳಿದವರು ನಾವು, ಒಟ್ಟಿಗೆ ಬೆಳೆದವರು ನಾವು. ಹಾಗಾಗಿ ಒಟ್ಟಿಗೆ ಬೆಳೆದವರನ್ನು ಬಿಟ್ಟು ಹೇಗೆ ಬದುಕಲಿ ತಂದೆ? ಕರುಣಿಸಿ ತಮ್ಮಂದಿರನ್ನು. ಮಗನೇ, ವಿನಯದಿಂದ ಎರಡನೇ ವರವಾಗಿ ರಾತ್ರಿಗಳನ್ನು, ಸಹೋದರರನ್ನು ನೀನು ಬದುಕಿಸಬೇಕು ಅಂತ ಕೇಳ್ತಾ ಇದ್ದಿ. ನಿನ್ನ ಏನು ಆಸೆ ಇದೆ ಅದಕ್ಕೆ ತಣ್ಣೀರೇ ರಚುವವ ಈ ಜಮದಗ್ನಿ ಅಲ್ಲ ಮಗನೇ. ಇದು ಎರಡನೇ ವರವಾಗಿ ಸಹೋದರರನ್ನು ಬದುಕಿಸಿದ್ದೇನೆ. ಎರಡು ತಂದೆಯವರು ಕೊಟ್ಟಂತಹ 3 ವರಗಳು. ಒಂದನೇ ವರವಾಗಿ ತಾಯಿಯನ್ನು ಪಡೆದೆ, ಎರಡನೇ ವರವಾಗಿ ಅಣ್ಣಂದಿರನ್ನು ಪಡೆದೆ, ಮೂರನೇ ವರ ಕೇಳುವುದಕ್ಕೆ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ಹಾಗಾಗಿ ತಾಯಿಯವರಲ್ಲಿ ಮಾತನ್ನು ಕೇಳ್ತೇನೆ. ಅಮ್ಮ, ಕ್ಷಣ ಮಾತ್ರದಲ್ಲಿ ಏನು ನಡೆದು ಹೋಯಿತು ಅನ್ನುವುದು ನನ್ನ ಅರಿವಿಗೆ ಬಾರದೆ. ಜಮದಗ್ನಿ ಮಹಾಮುನಿಗಳ ಕೋಪ ಅದು. ಹಾಗಾಗಿ ತಂದೆಯವರ ಮಾತಿನಂತೆ ನಿಮ್ಮ ಶಿರವನ್ನು ಛೇದನ ಮಾಡಿದವ ನಾನು. ನಿಮ್ಮ ಎದುರಲ್ಲಿ ನಿಂತುಕೊಳ್ಳುವ ಭಾಗ್ಯವು ನನಗಿಲ್ಲ. ಕ್ಷಮೆ ಕೇಳೋಣವೇ ಎಂಬುದಕ್ಕೆ ಯಾವುದಕ್ಕೆ ಕೇಳಬೇಕು? ಹಾಗಾಗಿ ನಿಮ್ಮನ್ನು ಕೊಂದ ಖುಷಿಗೋ ಪಾಪಕ್ಕೋ ಗೊತ್ತಿಲ್ಲ. ನನಗೆ ಪಿತಾಜಿಯವರಿಂದ 3 ವರಗಳ ಅನುಗ್ರಹವಾಗಿದೆ. ಹಾಗಾಗಿ ಒಂದನೇ ವರವಾಗಿ ನಿಮ್ಮನ್ನು ಪಡೆದಿದ್ದೇನೆ ತಾಯಿ, ಎರಡನೇ ವರವಾಗಿ ಅಣ್ಣಂದಿರನ್ನು ಪಡೆದಿದ್ದೇನೆ. ಈಗ ಮೂರನೇ ವರವನ್ನು ನಾನು ಕೇಳಬೇಕಾಗಿದೆ. ತಾಯೇ, ಏನನ್ನು ಕೇಳಲಿ ಅಮ್ಮ? ತಂದೆ ತಾಯಿ, ಮೂರನೇ ವರವಾಗಿ ನೀನು ಹತ್ಯೆ ಮಾಡಿರುವುದು ನಿನ್ನ ತಾಯಿಯನ್ನಲ್ಲವೇ? ಹತ್ಯೆ ದೋಷ ಅನ್ನುವುದಕ್ಕೆ ಪ್ರಾಯಶ್ಚಿತವೇ ಇಲ್ಲ ಮಗ. ಅಂತಹ ಪ್ರಾಯಶ್ಚಿತ ನಿನಗೆ ಸಿಗಲಿ ಅನ್ನುವುದು ಹಾಗೆ ನಿನ್ನ ಪಿತಾಶ್ರೀಯವರಲ್ಲಿ ಕೇಳು ಮಗ. ಧನ್ಯೋಸ್ಮಿ ತಾಯೇ, ಧನ್ಯೋಸ್ಮಿ. ಜನಕ ಮಗನೇ, 2 ವರಗಳನ್ನು ದಯಪಾಲಿಸಿದ್ದೀರಿ. ಮೂರನೇ ವರ ಏನು ಎಂಬುದಾಗಿ ಕೇಳ್ತಾ ಇದ್ದೀರಿ. ಹೌದು ತಂದೆಯೇ, ಮನುಧರ್ಮಶಾಸ್ತ್ರ ಅಂತ ಓದಿದೆ. ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ. ಹೌದು, ಬಲ್ಲವರನ್ನು ಹೇಳಿದರು. ಆ ಕಾರಣಕ್ಕಾಗಿಯೇ ತಾಯಿ ಬದುಕಿದ್ರು. ಅಷ್ಟು ಮಾತ್ರವಲ್ಲ, ಈ ಮನುಧರ್ಮಶಾಸ್ತ್ರದಲ್ಲಿ ಈ ಮನುಮುನೆ ಎಲ್ಲ ತಪ್ಪಿಗೂ ಒಂದು ಶಿಕ್ಷೆಯನ್ನು ಬರೆದಿದ್ದಾನಂತೆ. ಆದ್ರೆ ಒಂದು ತಪ್ಪಿಗೆ ಅವ ಶಿಕ್ಷೆಯನ್ನು ಬರೆಯಲಿಲ್ಲ. ಯಾವ ತಪ್ಪಿಗೆ ಅಂತ ಹೇಳಿದ್ರೆ, ತಾಯಿಯನ್ನು ಕೊಂದ ತಪ್ಪಿಗೆ ಶಿಕ್ಷೆ ಏನು ಅಂತ ಅವ ಬರೆಯಲಿಲ್ಲ. ಅದರ ಅರ್ಥ ಏನು? ಮುಂದೆ ಪ್ರಪಂಚದಲ್ಲಿ ತಾಯಿಯನ್ನು ಕಳೆಯುವಂತ ಒಬ್ಬ ಮಗ ಹುಟ್ಟಿಯಾನೋ ಹುಟ್ಲಿಕ್ಕಿಲ್ಲ, ಇಂಥ ಒಂದು ತಪ್ಪು ನಡಿಲಿಕ್ಕೆ ಈ ಪ್ರಪಂಚದಲ್ಲಿ ಇಲ್ಲ ಎಂಬ ಹಾಗೆ ಅವನು ಭಾವಿಸಿದ್ದ. ಆದ್ರೆ ಅವನ ವ್ಯಾಖ್ಯೆಗಿಂತಲೂ ಮೀರಿ ಈ ಪರಶುರಾಮ, ನಿಮ್ಮ ಸುಪುತ್ರ ಈ ರಾಮ, ತಾಯಿಯ ಛೇದನವನ್ನ ಮಾಡಿದ್ದಾನೆ. ಹಾಗಾಗಿ ತಾಯಿಯ ಶಿರವನ್ನು ಕಳೆದಂತಹ ಪಾಪನ ನಾನು ತಟ್ಟದೆ. ನಾನು ಬಂದಿರೋ ಉದ್ದೇಶ ಇದಲ್ಲ. ಕೈಲಾಸ ಪರ್ವತದಲ್ಲಿ ಗಣಪತಿಯಿಂದ ಪರಶುವಿದ್ಯೆಯನ್ನು ಕಲಿಬೇಕು, ಆ ಮುಖೇನವಾಗಿ ಪ್ರಾವೀಣ್ಯತೆಯನ್ನು ಪಡಿಬೇಕು, ಜಗತ್ತಿಗೆ ಒಳಿತನ್ನು ಮಾಡಬೇಕು ಎಂಬ ಹಾಗೆ ನಾನು ಹುಟ್ಟಿದವ. ಹಾಗಾಗಿ ನನ್ನ ಮಾತೃಹರಣದ ತಪ್ಪು ನಾಶವಾಗುವ ಹಾಗೆ ಮಾಡಿ ತಂದೆ. ಮಗನೇ, ಜನಕ, ಎತ್ರ ನಾರ್ಯಸ್ತು ಪೂಜ್ಯಂತೆ ತತ್ರ ರಮಂತೆ ದೇವತಾ ಅಂತ. ಎಲ್ಲಿ ನಾರಿಯರನ್ನು ಪೂಜಿಸ್ತಾರೋ ಅಲ್ಲಿ ದೇವತೆಗಳ ವಾಸ ಇರ್ತದೆ. ಅರ್ಥಾತ್ ಇನ್ನೊಂದು ವಿಲೋಮವಾಗಿ ಎಲ್ಲೆಲ್ಲಿ ಸ್ತ್ರೀಯರಿಗೆ ಅಗೌರವ ಉಂಟಾಗ್ತದೋ ಅಲ್ಲಿ ಅವನಿಗೆ ಅದು ಶಾಪ ತಗ್ಗಿಯೇ ತರ್ತದೆ. ಮಗನೇ, ತಂದೆಯೇ, ಗೌರವ ಅಲ್ಲ, ನೀನು ಮಾಡಿದ್ದು ಒಬ್ಬ ಸ್ತ್ರೀಯ ಹತ್ಯೆ. ಸ್ತ್ರೀ ಹತ್ಯೆಯೂ ಅಲ್ಲ, ಹೆತ್ತು ಹೊತ್ತ ತಾಯಿಯ ಹತ್ಯೆ.
ಹೌದು, ಮಾತೃಹರಣವನ್ನ ಮಾಡಿದ್ದೇನೆ. ಅಂತಹ ಸ್ತ್ರೀ ಹತ್ಯೆ ನಿನ್ನನ್ನು ಬಾಧಿಸದಂತೆ ಇದು ಮೂರನೇ ವರವಾಗಿ ಅನುಗ್ರಹಿಸಿದ್ದೇನೆ. ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ಸಂತೋಷವಾಯ್ತೆ ಮಗನೇ? ಸಂತೋಷವಾಯಿತೆ? ಸಂತೋಷವಾಗಿ ತಂದೆ. ಜನಕ, ಇನ್ನೂ ಸಂತೋಷದಿಂದ ಇರ್ಲಿಕ್ಕೆ ಇನ್ನೇನು ಮಾಡಬೇಕು ಮಗನೇ? ಹೇಳು ಮಗನೇ. ಜನಕ, ಈ ಪ್ರಕರಣ ಯಾಕೆ ಈಗ ಆಯಿತು ಎಂಬ ಹಾಗೆ ನನಗೆ ಅರಿವಿಲ್ಲ. ಪ್ರಕರಣದ ಮೂಲ ಶೋಧಿಸಬೇಕು. ಅದಕ್ಕೇನಾದ್ರೂ ನಿಮಿತ್ತ ಇರಬಹುದು. ನಿಮಿತ್ತ ಯದ್ಭಾವಂ ತದ್ಭವತಿ. ಹೌದು, ಏನು ಯಾವಾಗ ಎಲ್ಲಿ ಆಗಬೇಕು ಎಂಬ ಹಾಗೆ ಬಲ್ಲವರು ಹೇಳ್ತಾರೆ. ನಾನು ಈ ಕೆಲಸವನ್ನ ಮಾಡಬೇಕು. ಕೈಲಾಸ ಪರ್ವತದಲ್ಲಿ ಗಣಪತಿಯಿಂದ ಪರಶುವಿದ್ಯೆಯನ್ನು ಕಲಿತಿದ್ದಂತ ಸಂದರ್ಭ ತಮ್ಮ ಕರೆ ಓಡೋಡಿ ಬಂದೆ. ಮಗನೇ ಶಿರವನ್ನು ಕಡಿ ಎಂಬ ಹಾಗೆ ಹೇಳಿದಿರಿ. ಶಿರ ಕಡಿದು ಹೋಗಿದೆ. ನನ್ನ ಪಾಪ ವಿಮೋಚನೆ ಆಗಿದೆ. ಆದ್ರೆ ಇಲ್ಲಿಗೆ ಮಾತ್ರ ಈ ಪಾಪ ಮುಗಿಯುವುದಿಲ್ಲ. ನನ್ನ ಪಾಪ ವಿಮೋಚನೆ ಆಗ್ಬೇಕು ಅಂತಾದ್ರೆ ನಾನು ಮತ್ತೆ ತಪಸ್ಸನ್ನಾಚರಿಸಬೇಕು ತಂದೆ. ಆ ಕಾರಣಕ್ಕಾಗಿ ನೀವು ತೋರುವ ದಾರಿಯಲ್ಲಿ ಅದೋ ಹಿಮಾಲಯದ ತಪ್ಪಲ್ಲಿ ನಾನು ತಪಸ್ಸನ್ನು ಆಚರಿಸ್ತಾ ಇದ್ದೇನೆ. ನಿಮಗೆ ಕಷ್ಟ ಬಂದಾಗ ನನ್ನನ್ನು ಸ್ಮರಿಸಿ ಪ್ರತ್ಯಕ್ಷನಾಗ್ತೇನೆ ತಂದೆ. ಅಪ್ಪಣೆ ಕೊಡಬೇಕು, ಅಪ್ಪಣೆ ಕೊಡಬೇಕು. ಜನಕ್ಕೆಲ್ಲ ಮೂಲ ಕಾರಣ ನೀನು ಹೇಳಿದ್ಯ ಮಗನೇ. ಇದೆಲ್ಲ ಕಾರಣ ಏನು? ನೀನೇ ಹೇಳಿದ್ದೆ, ಮೂಲವನ್ನು ಹುಡುಕಿ ಅಂತ. ಒಂದೇ ಒಂದು ಕಾರಣ. ಏನದು? ನಮ್ಮಲ್ಲಿರುವಂತಹ ಅರಿಷಡ್ ವೈರಿಗಳು. ಹೌದು, ದೂರ ಆಗಬೇಕು. ವೈರಿಗಳು ಅದು ನಮ್ಮಿಂದ ದೂರ ಆಗಬೇಕು. ಅಮ್ಮನಿಗೆ ಹುಟ್ಟಿದಂತ ಸಣ್ಣ ಆಸೆ. ಹೌದು, ಕಾಮ. ಎರಡನೇದ್ದು ಕ್ರೋಧ, ಮತ್ತೆ ಮೋಹ. ಹೌದು, ಲೋಭ, ಮದ, ಮಾತ್ಸರ್ಯ. ಅದೆಲ್ಲ ನಮ್ಮ ಈ ಆಶ್ರಮದಲ್ಲಿ ಇರ್ಲಿಕ್ಕಿಲ್ಲ. ಹೌದು, ಆ ಕಾಮನೆ ಏನುಂಟು, ಆ ಕಾಮನೆಯನ್ನು ನಾವು ಹದ್ದು ಬಸ್ಸಿನಲ್ಲಿ ಇಡಬೇಕು. ಇದು ಪಾಠ, ಒಂದು ಸಾಹಿತ್ಯ. ರೇಣುಕೆಯ ಈ ವೃತ್ತಾಂತದಲ್ಲಿ ಕಾಮನೆಯನ್ನು ಯಾರು ಹದ್ದು ಬಸ್ತಿನಲ್ಲಿ ಇಡುತ್ತಾರೋ ಅವರು ನೆಮ್ಮದಿ ಶಾಂತಿಯಿಂದ ಜೀವನವನ್ನು ಸಾಗಿಸುತ್ತಾರೆ. ಎಲ್ಲರಿಗೂ ಸಾಹಿತ್ಯ ಬೇಕು. ಎರಡನೇದಾಗಿ ಕ್ರೋಧ. ಹೌದು, ಆ ಕ್ರೋಧವನ್ನು ಹದ್ದು ಬಸ್ಸಿನಲ್ಲಿ ಇಡುವವ ಅವನು ನೆಮ್ಮದಿಯಿಂದ ನಾವು ಬದುಕಲಿಕ್ಕೆ ಸಾಧ್ಯ. ಹೀಗೆ ಕಾಮ, ಕ್ರೋಧ, ಮೋಹ, ಲೋಭ, ಮದ, ಮತ್ಸರಗಳು ಇವರಿಂದ ಯಾರು ದೂರ ಉಳಿತಾರ ಅವರಿಗೆ ನೆಮ್ಮದಿ ಶಾಂತಿ ಸಿಗ್ತದೆ. ಹಾಗಾಗಿ ಮಗನೇ, ನಿನ್ನ ಮುಂದಿನ ವಿದ್ಯಾಭ್ಯಾಸಕ್ಕೆ ನಾನು ಅಡ್ಡಿಯನ್ನು ತರುವವನಲ್ಲ. ಹಾಗಾಗಿ ನೀನು ಆ ವಿಘ್ನ ನಿವಾರಕನಾದಂತಹ ವಿನಾಯಕನಲ್ಲಿಗೆ ತೆರಳು. ನಿನ್ನ ಪರಶು ವಿದ್ಯೆ ಅದನ್ನು ಸಂಪಾದನೆ ಮಾಡಿ ಬಾ ಮಗನೇ, ಬಾ. ಶುಭವಾಗಲಿ, ಶುಭವಾಗಲಿ. ಅಲ್ವಾ? ಕಾಣ್ತಾ ಉಂಟಲ್ಲ. ಹೌದಪ್ಪ. ಅಲ್ಲ, ಅಡುಗೆ ಮಾಡುವವರಲ್ಲ. ನನ್ನ ಯಜ್ಞ ಯಾಗಾದಿಗಳಿಗೆ ಬೇಕಾದ ವಸ್ತು ತರಬೇಕಲ್ಲ. ಬೇಕಾದಂತ ವಸ್ತುಗಳನ್ನು ಸಂಗ್ರಹ ಮಾಡುವುದಿಲ್ಲ. ಈವರೆಗೆ ಮಾಡ್ತಾ ಇದ್ದವಳು ರೇಣುಕೆ ಇಲ್ಲ, ಸತ್ತಿದ್ದಾಳೆ ಅವಳು. ಹೇಳುವುದಾದ್ರೆ ಹೇಗೆ? ಗೃಹಿಣಿ ಗೃಹ ಮುಚ್ಚತೆ ಎಂಬುದಾಗಿ ಹೇಳುತ್ತಾರೆ. ಒಂದು ಗೃಹ ಅಂತ ಹೇಳಬೇಕು ಅಂತ ಹೇಳಿದ್ರೆ, ಮನೆ ಅಂತ ಹೇಳಬೇಕು ಅಂತ ಒಂದು ಗೃಹಿಣಿ ಇರಬೇಕು. ಆಗ ಮಾತ್ರ ಅದನ್ನು ಗೃಹ. ಇಲ್ಲದಿದ್ರೆ ಇದೆಲ್ಲ ಈಗ ಅರಿವಿಗೆ ಬಂದದ್ದು, ಆಗ ನೆನಪಿರ್ಲಿಲ್ಲ ಅದೆಲ್ಲ. ಹಾಗಾಗಿ ಒಬ್ಬಳು ನಾರಿ ಬೇಕೇ ಬೇಕು. ಯಾರನ್ನು ತರುವುದು? ಆಶ್ರಮದಲ್ಲಿ ಬೇರೆ ಯಾರು ನಾರಿಯರಿಲ್ಲ. ಹುಡುಕಿ ಎಲ್ಲಿಯಾದ್ರೂ ಸಿಗಬಹುದು. ರೇಣುಕೆ ಇಲ್ಲ, ಸತ್ತಿದ್ದಾಳೆ ಅವಳು. ಸಾಯಿಲ್ಲ, ಈಗ ಬದುಕಿದ್ದಿ. ಬದುಕಿದ್ದು ಭಾರ್ಗವನ ತಾಯಿ, ರೇಣುಕೆ ಅಲ್ಲ. ನಾನು ಬದುಕಿಸಿದ್ದೇನೆ. ರೇಣುಕೆ ನಮ್ಮ ಜೀವನದಲ್ಲಿ ಹಾಗೆ. ಜೀವನ ಅಂದ್ರೆ ಏನು? ಚಕ್ರೈವ ಪಂಥೀವ ಗಚ್ಚತಿ ಭಾಗ್ಯ ಪಂಥಿ ಅಂತ ಹೇಳಿ, ಈ ಚಕ್ರದ ಪಥದ ಹಾಗೆ ನಮ್ಮ ಭಾಗ್ಯ ತಿರುಗ್ತದಂತೆ. ಸಮುದ್ರದ ಅಲೆಗಳಂತೆ ಕಷ್ಟ ಸುಖಗಳು ಬರ್ತವೆ ಅಂತ ಹೇಳ್ತಾರೆ. ಅದಕ್ಕೊಂದು ಕಹಿ ಕೊಡು. ಆದ್ರೆ ನೀವು ನಿಮ್ಮ ಕೋಪವನ್ನು ಬಿಡದೆ ಹೋದ್ರೆ ಈ ತತ್ವಗಳು ಯಾವುದು ಫಲ ಬರುವುದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಕೋಪವನ್ನು ಬಿಟ್ಟರೆ ಮಾತ್ರ ಎಲ್ಲ ಸರಿ ಆಗ್ತದ? ಕೋಪವನ್ನು ಬಿಡಬೇಕು. ಕೋಪವನ್ನು ಬಿಡಲೇಬೇಕು. ಕೋಪ ಬಿಡದಿದ್ರೆ ನೀನು ಬರುವುದಿಲ್ಲ. ಹಾಗೆ ಇಲ್ಲ, ಕೋಪವನ್ನು ಬಿಡಲೇಬೇಕು. ಬಿಟ್ರೆ ಮಾತ್ರ ಬರುವುದು. ಹೌದು, ಆಯ್ತು.
ಅದು ಬಿಡಬೇಡ ರೇಣುಕಾ. ಬಿಟ್ಟಿದ್ದೀರಾ ಕೋಪವನ್ನು? ಇದು ಎಚ್ಚರಿಕೆ. ಈಗ ನೀನು ಹೇಳಿದ ಮಾತಿಗೆ ಬೇಕಾಗಿ ಕೋಪವನ್ನು ಬಿಡುತ್ತೇನೆ, ಆದ್ರೆ ಮುಂದಕ್ಕೆ ತೊಂದರೆ ಆಗಿತ್ತು. ಖಂಡಿತ ತೊಂದರೆ ಆಗ್ಲಿಕ್ಕಿಲ್ಲ ಸ್ವಾಮಿ. ಆಗ್ಲಿಕ್ಕಿಲ್ವಾ? ಖಂಡಿತ ಆಯ್ತು. ಇದು ನನ್ನನ್ನು ಆವರಿಸಿರುವಂತಹ ಈ ಕೋಪ ಲೋಕೆಲ್ಲ ತಿಳಿದಿದೆ. ಜಮದಗ್ನಿ ಅಂದ್ರೆ ಕೋಪ, ಕೋಪ ಅಂದ್ರೆ ಜಮದಗ್ನಿ. ಕೋಪವನ್ನು ತ್ಯಜಿಸಿದ್ದೇನೆ. ತೊಲಗು. ನನ್ನ ಬಾಡಿ ಬಂದ್ರೆ ಎಚ್ಚರಿಕೆ ಜಾಥನ. ಹೇಳಿ ಸ್ವಾಮಿ. ಸರಸ, ವಿರಸ, ಸಮರಸ ಇದೆಲ್ಲ ಜೀವನ ಅಲ್ವಾ? ಹೌದಪ್ಪ. ತುಂಬ ದಿವಸ ಆಯ್ತು ಸರಸ ಸಮರಸದ ಮಾತುಗಳನ್ನಾಡದೆ, ತುಂಬ ದಿವಸ ಆಯ್ತು. ಹೌದು ರೇಣುಕೆ, ಹೇಳಿ ಸ್ವಾಮಿ. ಒಂದು ಜೀವನದಲ್ಲಿ ಕೋಪ, ಕ್ರೋಧ ಅಂದ್ರೆ ಏನೆಲ್ಲ ಆಗ್ತದೆ ಅಂತ ಹೇಳಿ ಲೋಕಕ್ಕೆ ಹೇಳುವಂತಹ ಪಾಠಕ್ಕೆ ಬೇಕಾಗಿ ಒಂದು ನಾಟಕ. ಹಾಗಾಗಿ ಎಲ್ಲರೂ ಅಷ್ಟೇ ಕಾಮ, ಕ್ರೋಧ, ಮೋಹ, ಲೋಭ, ಮದ ಮತ್ಸರಗಳನ್ನು ಹದ್ದು ಬಸ್ತಿನಲ್ಲಿ ಇಟ್ಟು ಜೀವನವನ್ನು ನಡೆಸಿದ್ರೆ ಆ ಮನೆಯಲ್ಲಿ ಸಿಹಿ ಇರ್ತದೆ, ಇಲ್ಲದಿದ್ರೆ ಕಹಿ ಬರ್ತದೆ, ಕಷ್ಟ ಬರ್ತದೆ ಎಂಬುದು ಈ ನಾಟಕದ ಪಾಠ. ಕೋಪವನ್ನು ಬಿಟ್ಟಿದ್ದೇನೆ. ಇನ್ನು ಮುಂದೆ ಸಂತೋಷದಿಂದ ನಮ್ಮ ಜೀವನವನ್ನು ಸಾಗಿಸೋಣ. ಸ್ವರ್ಗವನ್ನು ನೋಡಬೇಕಾದ್ರೆ ನಾವು ಬೇರೆ ಲೋಕಕ್ಕೆ ಹೋಗಬೇಕಾಗಿಲ್ಲ. ಕೋಟವೀರನ ಆಡಳಿತ ವೈಖರಿ ನೋಡಿದರೆ ಸಾಕು. ಸ್ವರ್ಗಕ್ಕಿಂತಲೂ ಬಿಗಿಲಾಗಿದೆ ಈ ಮಾಹಿಷ್ಮತಿಪುರ. ಹುಟ್ಟುವಾಗ ನನಗೆ ಕೈಗಳೇ ಇರಲಿಲ್ಲವಂತೆ. ದತ್ತಾತ್ರೇಯರ ಅನುಗ್ರಹದಿಂದ ಸಹಸ್ರ ಕೈಗಳು ನನಗೆ ಒಂದವಂತೆ. ಹಾಗಾಗಿ
ಅಲ್ಲ ಹೀಗೆ ಸಾಕುವ ಮಕ್ಕಳು. ಸಾಕುವ ಮಕ್ಕಳು ಇದ್ದಾರೆ ನೋಡಿ ಮಕ್ಕಳು, ನಮ್ಮ ಕೂಟದವರು ಮಕ್ಕಳು. ಇವರೆಲ್ಲ ಗುರುಕುಲಕ್ಕೆ ಹೋಗ್ತಾರಾ? ಹೋಗ್ತಾರೆ. ಏನಂತೆ? ಇದು 7ನೇ ಇಯತ್ತೆ. ಮುಗೀತದೆ. ಫಲಿತಾಂಶ ಬಂದಿದೆ. ಬರ್ತದೆ. ಇದು 8ನೇ ಇಯತ್ತೆ. 8ನೇ ಇಯತ್ತೆ. ಇದು ಕಲೀಲಿಕ್ಕೆ ಅವನ ಹೆಸರು ನಿಂಗ. ಇವನು ಜೋಮ. ನೀನು ಮುಗಿಯಪ್ಪ. ನಾನು ಒಳ್ಳೆ ಜೋಡಿ ನೀವು. ಸಂತೋಷ ಉಂಟಲ್ಲ? ಸಂತೋಷ ಉಂಟು. ಆದ್ರೆ ರಾಯರೇ, ನಾವು ಇಲ್ಲವಾ ಈ ಕೃಷಿ ಮಾಡಬೇಕು. ಏನು ಕೃಷಿ ಮಾಡಿದ್ದೀವಿ? ಕೃಷಿ ಮಾಡಬೇಕು ಅಂತ ನಾನು ನನ್ನ ಹೆಂಡತಿ ರಾಯರೇ ಈ ಸಲ ಒಂದು ಬಾಳೆ ಮಾಡಬೇಕು ಅಂತ. ಬಾಳೆ ಹಾಗೆ ಹೇಳು. ಬಾಳೆ ಒಂದು ವರ್ಷ ನೀವು ಅದಕ್ಕೆ ಹಲ ಮಾಡಿದ್ದ? ಬಾಳೆ ರಾಯರೇ, ಬಾಳೆ ಮಾಡ್ಲಿಕ್ಕೆ ಬಾಳೆ ಕೃಷಿ ಮಾಡಬೇಕು ಅಂತ ನಾವು ಮಾಡ್ಬೇಕು. ಇನ್ನು ಶುರು ಮಾಡಿ. ಎಂತದು? ಇನ್ನು ಶುರು ಮಾಡಿ ಅಂತ. ಇನ್ನು ಶುರು? ಹೆಂಡತಿ ಹೇಳಿದ್ರು ಇನ್ನು ಶುರು ಮಾಡಿ ಅಂತ. ನಾನು ಶುರು ಮಾಡಿ 1 ವರ್ಷ ರಾಯರೇ. ಬಾಳೆ ಮೇಲಿಂದ ಬಾಳೆ ರಾಯರೇ, ನಿಮ್ಮ ಬಾಳೆ ಇಷ್ಟು ಶುದ್ಧ ಬಂತು ರಾಯರೇ. ಎಂತದು? ಬಾಳೆ ಗಿಡ. ಅದು ಹಾಗೆ ಬಾಳೆ ಗಿಡ ಬೆಳೆಯುವುದು ಹಾಗೆ ಬೆಳೆಯುದು ರಾಯರೇ. ಬೆಳೆದ ಮೇಲೆ ಇಷ್ಟಿಷ್ಟು ತೋನೆ ಹಾಕಿತು ರಾಯ. ಹಾಕಿದ ಮೇಲೆ ನಿಮ್ಮ ಮಂಗ. ಯಾರು? ನಿಮ್ಮ ಮಂಗ ರಾಯರೇ. ಓ ಮಂಗ. ಮರದಿಂದ ಒಂದೇ ಬಾರದ ಮಂಗ. ಒಂದೇ ಬಾರ ಮಂಗ ಮರದಿಂದ ಹಾರಿ ಕಂಗಿಗೆ ಹಾರಿ ನಮ್ಮ ಬಾಳೆ ಗಿಡಕ್ಕೆ ಹಾರಿ ಎಲ್ಲ ತಿಂದು ಬಿಟ್ಟಿದ್ರು. ಬಾಳೆ ಕೃಷಿ ಮುಗಿಯಿತು. ಮುಂದೆ ಇದರಿಂದ ಬುದ್ಧಿ ಕಲಿತ ನಾವು ಮೇಲೆ ಆಗುವುದು ಬೇಡ ಅಂತ. ಈ ಸಲ ಬೇಡ. ಈ ಸಲ ನೆಲದಡಿಯಲ್ಲಿ ಆಗುವುದು. ಅದು ಒಳ್ಳೆ ಗುಣ. ನೆಲದಡಿಯಲ್ಲಿ ಆಗುವುದು ಏನು? ಕೃಷಿಕನಿಗೆ ಈ ಗುಣ ಇರಬೇಕು. ಏನಂಟು ಅಂತ ನೋಡುವಾಗ ನಿಮ್ಮ ಗೆಣಸು ರಾಯ. ನನ್ನ ಗೆಣಸು ಯಾಕೆ? ಗೆಣಸು ರಾಯ. ಗೆಣಸನ್ನು ನೆಟ್ಟೆವು. ಎಲ್ಲಿ? ಮಣ್ಣಿನಲ್ಲಿ. ನೆಟ್ಟ ಮೇಲೆ ರಾಯರೇ 1 ವರ್ಷ ಚೆನ್ನಾಗಿ ಕಣ್ಣಲ್ಲಿ ಕಣ್ಣು ಬಿಟ್ಟು ನೋಡಿದೆವು ರಾಯರೇ. ಬಂತು ರಾಯರೇ, ಬಂತು. ನಿಮ್ಮ ಗೆಣಸು ಇಷ್ಟು ಬಂತು ರಾಯರೇ. ಮೇಲೆ ಮಣ್ಣಿಂದ ಮೇಲೆ ಬಂತು. ಸಾಕಾಗ್ಲಿಲ್ಲ. ಬಂದ ಮೇಲೆ ಸ್ವಲ್ಪ ದಿವಸ ನೋಡ್ತೇವೆ ರಾಯರೇ. ನಿಮ್ಮ ಶೂಕ ಅದು ಸಾಯುವಾಗ ಸೂಕರ ಹಂದಿ. ಅದೇ ಹಂದಿ ರಾಯರೇ. ಹೆಗ್ಗಣ ಪಗ್ಗಣ ದೊಡ್ಡ ಗಣ ಹೆಗ್ಗಣ ರಾಯರೇ ಬಿಡುವುದಿಲ್ಲ ರಾಯರೇ. ಎಲ್ಲ ತಿಂದು ಬಿಟ್ಟು. ಈ ಸಲ ಅದು ಬೇಡ. ನೆಲದಾಡಿಯಲ್ಲಿಯೂ ಬೇಡ. ಮೇಲೆಯೂ ಬೇಡ. ಮತ್ತೆ ಈ ಸಲ ಹೆಣ್ಣು ಹಂಪಲು. ಹಣ್ಣು ಹಂಪಲು. ಅದೇ ರಾಯರೇ, ಅದೇ ಹೆಣ್ಣು ಹಂಪಲು ಮಾಡ್ಬೇಕು ಹೊರಟೆವು. ನೀನು ಹಾಗೆ ಹೇಳು. ಹಾಗೆ ಹೇಳುತ್ತೇನೆ ರಾಯರೇ. ಹೆಣ್ಣು ಹಂಪಲು ಹೇಳುತ್ತೇನೆ. ಹೇಳುತ್ತೇನೆ. ನಾವು ಹೆಣ್ಣು ಹಂಪಲುಗಳನ್ನು ಚಂದ ಬಾಡಿ ಗಿಡ ಬೆಳೆಸಿದೆವು ರಾಯರೇ. ಬೆಳೆಸಿದ ಮೇಲೆ ರಾಯರೇ, ನಿಮ್ಮ ಹಕ್ಕಿ ಪಿಕ್ಕಿ ಅವರಕ್ಕಿ ಅದರಕ್ಕಿ ಅದರ ಅಪ್ಪನಕ್ಕಿ ಏನದು? ಎಲ್ಲ ಹಕ್ಕಿ ರಾಯರೇ. ಹಕ್ಕಿಗಳು ಬಣ್ಣದ ಹಕ್ಕಿ. ಕೃಷಿ ಹಾಳಾಯ್ತು. ಎಲ್ಲ ಹಕ್ಕಿಗಳು. ಹುಲಿ ಮತ್ತೆ ಕಾಡು ಪ್ರಾಣಿಗಳು. ಕಾರಕಡ್ಡಿ ಅಂತ ಅವನು ಕಾರಕಡ್ಡಿ ಅದೇ ಅಭ್ಯಾಸ. ಕಾರಕಡ್ಡಿ ಆ ಪ್ರಾಣಿಗಳ ರಾಯರೇ ಬಂದು ಏನು ಮಾಡಿದವು? ಇಡೀ ನಮ್ಮ ಗದ್ದೆಯಲ್ಲಿ ಎಲ್ಲ ಮಣ್ಣನ್ನು ನಾವು ನೇಗಿಲು ಮಾಡುವ ಕೆಲಸವನ್ನು ಇದೇ ಕಾಡು ಪ್ರಾಣಿಗಳು. ಏನೂ ಸಿಗ್ಲಿಲ್ಲ. ಕೈಗೆ ಸಿಕ್ಕಿದ್ದು ಬಾಯಿಗೆ ಬಂದಿಲ್ಲ. ಹಗಲು ದುಡಿದದ್ದು ಇಲ್ಲ, ರಾತ್ರಿ ದುಡಿದದ್ದು ಇಲ್ಲ, ಯಾವುದು ಇಲ್ಲ ರಾಯರೇ. ಎಲ್ಲ
ಅವನಿಗೆ ಮಡು 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 ಎಂತದ್ದು? ಮಡು ಅಂದ್ರೆ ಅದು ನಿಮ್ಮ ಭಾಷೆ ನಮ್ಮ ಭಾಷೆ ಕೊಡಲಿ ಕೊಡಲಿ. ನಿನ್ನಲ್ಲಿ ನನ್ನಲ್ಲಿ ಒಂದು ಪರ್ದ ಕೊಕ್ಕು ಉಂಟು ರಾಯ. ಎಂತದು? ಪರ್ದ ಕೊಕ್ಕು. ಬಂದೂಕು ಬಂದೂಕು ಜೋಡಿ ನಾಲಿಗೆ. ಜೋಡಿ ನಾಲಿಗೆ ಎಂತ? 2 ನಾಲಿಗೆ. 2 ನಾಲಿಗೆ. ತಕಡಿಂ. ತಕಡಿಂ. ಮತ್ತೆ ಮತ್ತೆ ಶ್ವಾನಗಳು. ಶ್ವಾನಗಳು ಇವೆ ರಾಯ. ಏನದು? 3 ರೀತಿಯ ಶ್ವಾನಗಳಿವೆ. ಅದು ಯಾವುದಲ್ಲ? ಅದು ಇಲ್ವಾ? ಅದು ಮೂಸಿಕೊಂಡು ಹೋಗುದು ಮಾತ್ರ. ಇದು ಮೂಸಿಕೊಂಡು ಹೋಗುದು. ಅದು ಮೂಸಿಕೊಂಡು ಅದು ಬಗಳುದು ಮಾತ್ರ. ಅದಾಗೆ ಮೂಸಿಕೊಂಡು ಹೋಗುದು? ಅದು ಮೂಸಿಕೊಂಡು ಹೋಗುದಾರೆ. ಎಲ್ಲಿಯಾದ್ರೂ ಈ ಕ್ರೂರ ಪ್ರಾಣಿಗಳು ಉಂಟಾ ಅಂತ ಹೇಳಿ ಅದರದ್ದು ಸಿಕ್ಕಿಲ್ಲ ಅಂತ ಮೂಸಿಕೊಂಡು ಹೋಗುದು. ಇನ್ನೊಂದು ಇನ್ನೊಂದು ಆ ನಾಯಿ ಬಂದು ಹೇಳ್ತದೆ. ಬಂತು. ಇನ್ನೊಂದು ಬಾಯಿ ಬಂದು ಅದೆಂತ ಮಾಡೋದು? ಆ ನಾಯಿ ಬಂದು ಈ ಬಗಳನು ಅಂತ ಹೇಳ್ತದ್ರೆ. ಬಗಳು 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 ಬಗಳ್ಲಿಕ್ಕೆ. ಈ ನಾಯಿ ಮೂಸಲಿಕ್ಕೆ, ಈ ನಾಯಿ ಬಗಳ್ಲಿಕ್ಕೆ. ಇನ್ನೊಂದು ನಾಯಿ ಉಂಟು. ಮತ್ತೆ ಈ ನಾಯಿ? ಆ ನಾಯಿ ಈ ನಾಯಿ ಅಲ್ಲ, ಆ ನಾಯಿ. ಆ ನಾಯಿ ಕಚ್ಚೋ ನಾಯಿ ರಾಯ. ಕಚ್ಚಿದ್ದು. ಆ ಬಗಳು ನಾಯಿ ಕಚ್ಚೋ ನಾಯಿ ಹೇಳ್ತದೆ. ಹೋಗು ಕಚ್ಚು ಅಂತ ಹೋಗಿ ಕಚ್ಚಿತದ ನಾಯಿ. ಹಾಗೆ ನಮ್ಮ 3 ನಾಯಿ. ಓಕೆ. ಶ್ವಾನ ದಳ. ಶ್ವಾನ ದಳ. ಆಗಲ್ಲ. ಬಳೆ. ಬಳೆ ಎಲ್ಲ ಇದೆ. ಬೀಸುವಲೆ ಇದೆ. ಬೀಸುವಲೆ. ಬೀಸುವಲೆ ಇದೆ. ಅದಕ್ಕೆ ಹೆಸರು ಬೀಸುವಲೆ. ಬೀಸಲೆ. ಬೀಸೋಬಲೆ. ಮತ್ತೆ ಬೀಸಲೆ. ಒಂದು ಕಸಾಲೆ. ಒಂದು ನೆಸಲೆ. ನೆಸಲೆ ಅಂದ್ರೆ? ನೆಸಲೆ ಅಂದ್ರೆ ಇದು ನೆಲದಲ್ಲಿ ಹಾಕೋ ಬಲೆ. ಬೀಸಲೆ ಅಂದ್ರೆ? ಬೀಸಲೆ ಅಂದ್ರೆ ಹೀಗೆ ಪ್ರಾಣಿಗಳು ಬರುವ ಬೀಸುವ ಬಲೆ. ಅದು ಕಸಾಲೆ ಅಂದ್ರೆ? ಕಸಲೆ ಅಂದ್ರೆ ಕಟ್ಟುವ ಬಲೆ. ಹಾಗೆ. ಯಾವ ಯಾವ ಕಡೆಯಲ್ಲಿ ಇದ್ದೀರಿ? ನಾನು ನೀನು ಎಲ್ಲಿ ನಿಲ್ತೀಯಾ? ಅವನು ಪರಣೆ ಗಂಡಿಯಲ್ಲಿ ನಿಲ್ತಾನೆ. ಪರ್ಣಗಂಡಿ. ಪರಣೆ. ಇವನು ದೇವೋಸ ಗಂಡಿ. ಇವನಿಗೆ ಅದು ಒಳ್ಳೇದು. ಹಂದಿಗಳು ಬರ್ತಾ ಉಂಟು. ಅವನಿಗೆಲ್ಲ ಪರಿಚಯ ಉಂಟು. ನೀನು ಯಾವ ಗಂಡಿ? ನಾನು ಪುದು ಗಂಡಿಯಲ್ಲಿ. ಪುದು ಗಂಡಿ. ಪುದು ಗಂಡಿ. ಒಂದೊಂದು ಗಂಡಿ. ಮತ್ತೆ ಆಯುಧ ಉಂಟು. ಆಯುಧ ಉಂಟು. ಲೆಕ್ಕ ಬೇಡವಾ? ಲೆಕ್ಕ ಬೇಕು. ಎಲ್ಲ ಸಮಾನ ಜನ ಇದ್ದಾರೆ. ಲೆಕ್ಕ ಮಾಡೋಣ. ಬನ್ನಿ ಬನ್ನಿ. 1 2 ಬನ್ನಿ 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 ಬನ್ನಿ. ಎಲ್ಲಿ ಬನ್ನಿ? 3 40 50 7000. ಏನ ನಿನ್ನ ಆಟ ಎಂತ? ಇದು ಅವರೇ ಸುತ್ತು ಬರ್ತಾ ನೀನು ಲಕ್ಷಕ್ಕೆ ಎತ್ತಿದೆಯಲ್ಲ. ನಮ್ಮ ಇವರು ಊಟದವರು. ಹಾಗೆ ಲೆಕ್ಕ ಮಾಡೋದು. ಮತ್ತೆ ಹೇಗೆ? ನಾನು ಹಾಗಾದ್ರೆ ಹೀಗೆ ಮಾಡೋದು. ಹೇಗೆ? ನೀವು ಮುಂದೆ ನಿಂತ್ಕೊಳ್ಳಿ. ನೀವು ಮುಂದೆ ನಿಲ್ಲಿ. ನಿಂತೆ. ನಾನು ಇಲ್ಲಿಂದ ಎಲ್ಲ ನೋಡ್ತೇನೆ. ಹೀಗೆ ಲೆಕ್ಕ ಮಾಡ್ತೇನೆ. ಏನು? ಎದುರು ತಲೆ ತೆಗಿ. ಉದಯಪಣ್ಣ ಸಿದ್ಧತೆ ಆಗಿದೆ ಅಲ್ಲ? ತಡ ಮಾಡುದು ಯಾಕೆ? ಬೇಟೆಯಾಡುತ್ತಾ ಬಂದ ಭೂಪ
ಪಾಯಸ ರಾಯರೇ. ಪಾಯಸ ಅಲ್ಲವದು ಪಾಯಸ. ಆಯಾಸ 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 ಇದು ಬೇಟೆಯಾಡಿ. ಯಾಕ ಗೊತ್ತಾ, ನೀನು ಯಾವಾಗಾದ್ರೂ ಒಮ್ಮೆ ಬೇಟೆಯಾಡುದಲ್ವಾ? ಯಾವಾಗಲೂ ಒಮ್ಮೆ ಹೀಗೆ ಸಿಕ್ಕಿದಾಗ. ಹೀಗೆ ಸಿಕ್ಕಿದಾಗ ನೀನು ತಪ್ಪಿಸುದು ಜಾಸ್ತಿ. ತಪ್ಪಿಸುವುದು ನಿನ್ನ ಜಂಗಮವಾಣಿ ಯಾವಾಗಲಿಲ್ಲ. ಯಾವಾಗಲೂ ಇಲ್ಲ ರಾಯರೇ. ಸಮಸ್ಯೆ ಸರ್ ರಾಯರೇ. ಸಮಸ್ಯೆ ಸಮಸ್ಯೆಯಲ್ಲೇ ಬೆಳಿಬೇಕಂತ ಹೇಳಿದಲ್ಲ. ಸಮಸ್ಯೆ ಮುಗಿದಿಲ್ಲ ರಾಯ. ಹೇಗೆ ಹೇಗೆ ಕೈಗಟ್ಟಿ ಕುಳಿತಾರೆ ಹೇಳಿದ್ರಲ್ಲ ಆಗ. ಹಾಗೆ ಹೇಳಿದ ಆಗದು ಕೆಲಸ ಮುಂದೆ ಅಂತ. ಹೌದು ರಾಯರೇ. ಇದೇ ಬಣ್ಣ. ಹಾ ರಾಯರೇ. ಹೇಗಿತ್ತು ಬೇಟೆ? ಬೇಟೆ ಅದ್ಭುತ ರಾಯ. ನೀನೆಂತ ಮಾಡಿದ್ಯಪ್ಪ? ಎಂತ ಮಾಡಿದ್ದೆ ನೀನು? ಹುಲಿಯ ಎಷ್ಟು ಉದ್ದ ಇತ್ತು? ಅದು ಇಷ್ಟು ನನಗೆ ಎಲ್ಲಿತ್ತು? ಅದು ಮಾತಾಡಿ ಓಡಿಕೊಂಡು ಮಾತಾಡಿ ಹುಲಿಯ. ಹೌದು ರಾಯರೇ. ನೀನಿದ ಪಾಠ ಮಾಡಿದವನಿಗೆ ಅವನಿಗೆ ಇಲ್ಲಿ. ಓ ಇಲಿ. ನೀನೆಂತ ಮಾಡಿದಿ? ನಾನು ಒಂದು ಅದು ಬೆಕ್ಕು ರಾಯರೇ. ಬೆಕ್ಕು? ಬೆಕ್ಕು. ಅದು ಕಾಡು ಬೆಕ್ಕು. ಬೆಕ್ಕಲ್ಲ, ಅದು ಹಂದಿ. ಅದು ಹಂದ್ಯ ರಾಯರೇ. ಹೌದೌದು. ಹಂದ್ಯ ನಾನು ಹೋಗ್ತಾನೆ ಇರಲಿಲ್ಲ. ನಾನು ಬೇಟೆಯಾಡದೆ ಎತ್ತಿಕೊಂಡು ಬಂದದೇನು. ಹೌದು. ಅದೆಲ್ಲ ಏನದು? ಒಟ್ಟುಗಳು. ಏನಂತೆ ಏನಂತೆ? ಹತ್ತಿರಲ್ಲಿ ಜಮದಗ್ನಿ ಮುನಿಯ ಆಶ್ರಮ ಉಂಟಂತೆ ರಾಯರೇ. ಅಲ್ಲಿ ಹೋಗಿ ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಮುದಿಯಪ್ಪಣ್ಣ, ಮತ್ತು ಮಧ್ಯಾಹ್ನವಾಗಿದೆ. ಒಟ್ಟುಗಳು ಬಂದು ಜಮದಗ್ನಿಯ ಆಶ್ರಮಕ್ಕೆ ಬರಲು ಹೇಳಿದ್ದಾರೆ. ಹೌದು ರಾಯರೇ. ಜಮದಗ್ನಿಯು ಆಶ್ರಮಕ್ಕೆ ಬರಲು ಹೇಳಿದ್ದಾರೆ ಅಂತ ಆದರೆ ಅರಸನಾದರೂ ಹೋಗುದಿರು ತಪ್ಪೇ? ಇಲ್ಲ ರಾಯ. ಇನ್ನೊಮ್ಮೆ ಬರಲು ಹೇಳಿದೆ ಬರಲಿಕ್ಕಾಗ್ತದೆ? ಇಲ್ಲ ರಾಯ. ಹೇಗೂ ಇಲ್ಲಿಗೆ ಬಂದಿದ್ದೇವೆ ಅಲ್ಲ. ಹೌದು ರಾಯ. ಆಯಾಸವು ಬೇರೆ ಇದೆ. ಸ್ವಲ್ಪ ಶಾಂತಿ ಆಗಬೇಕಾದರೆ ಮಠಕ್ಕೆಲ್ಲ ಹೋಗ್ಬೇಕು. ನಿನಗೆ ಶಾಂತಿ ಇಲ್ಲಲ್ಲ? ನನಗೆ ಶಾಂತಿ ಇಲ್ಲ ರಾಯ. ನೀನು ಸ್ವಲ್ಪ ಮಠಕ್ಕೆ ಹೋಗಿ ಹೆಂಡತಿ ಕರ್ಕೊಂಡು. ಹೆಂಡತಿ ಬೇಕು. ಹೆಂಡತಿ ಬೇಕು, ಇಲ್ಲದಿದ್ರೆ ಆಗುದಿಲ್ಲ. ಆಗುದಿಲ್ಲ ರಾಯ. ಹೆಂಡತಿ ಮಕ್ಕಳನ್ನು ಸೇರಿಸಿಕೊಂಡು ಪರೀಕ್ಷೆ ಎಲ್ಲ ಮುಗಿದ ಮೇಲೆ ಹೋಗು. ಆಯ್ತು. ನಿನಗೆ ಶಾಂತಿ ಸಿಗ್ತದೆ. ಆಯ್ತು. ಈಗ ನನಗೆ ಶಾಂತಿ ಸಿಗಬೇಕು. ಜಮದಗ್ನಿಯ ಹತ್ರ ಹೋಗೋಣ. ಹೋಗೋಣ. ಸೇನಾ ಸಮೇತರಾಗಿ ಬಂದಿದ್ದೇವೆ. ನಮ್ಮನ್ನು ರಕ್ಷಣೆ ಮಾಡಬೇಕು. ಕಾರ್ತವೀರ್ಯ, ಕೃವರ್ಮನಾದಂತಹ ಮಹಿಷ್ಪತಿಯ ಅರಸು ಆ ತಾರಾನಾಥನಂತೆ ನೀನು ಕಂಗೊಳಿಸ್ತಾ ಇದ್ದ. ಸದಾ ಚಟುವಟಿಕೆಗಳಿಂದ ಇರುವಂತಹ ನೀನು ಯಥಾ ರಾಜ ತಥಾ ಪ್ರಜಾ ಎನ್ನುವಂತೆ ನಿನ್ನ ಮಹಿಷ್ಪತಿಯಲ್ಲಿ ಎಲ್ಲರೂ ಸುಖಿಗಳಾಗಿದ್ದಾರೆ. ಮಹಾಗುರುಗಳೇ, ಈ ಮಧ್ಯಾಹ್ನದ ಹೊತ್ತು
ಧರಣಿ ಅಂದ್ರೆ ಸೂರ್ಯ. ಸೂರ್ಯನ ದರ್ಶನವನ್ನು ಮಾಡಲಿಕ್ಕೆ ನಮಗೆ ಸಾಧ್ಯವಿಲ್ಲ ಅಂತಾದರೂ ಆ ಕಿರಣದಿಂದಲೇ ಸೂರ್ಯನ ಪ್ರಕಾಶ ಏನು ಎಂಬ ಹಾಗೆ, ಆ ಹರಿ ಕಿರಣ ಹೇಗೆ ಎಂಬ ಹಾಗೆ ತಿಳಿಯಬಹುದು. ನೀವೊಂದು ಕಿರಣ. ದೇವರೇ, ನಾವು ಬಂದದ್ದು ಯಾಕೆ ಎಂಬ ಜಿಜ್ಞಾಸೆ. ನೋಡಿದಿರಾ ಬೆವರು ಇಳಿಸಿಕೊಂಡು ನಮ್ಮವರೆಲ್ಲ ಇದ್ದಾರೆ. ಬೇಕಾದಂತಹ ಎಲ್ಲ ಆಯುಧಗಳನ್ನು ಬಿಡಿದಿದ್ದೀರಿ. ಅವರು ಪಟೇಲ ನಮ್ಮ ಸಮೂಹ ಅದು. ಹೌದೌದು. ಹಾಗಾಗಿ ಅವರೆಲ್ಲ ಬೇಟೆಯಾಡಲು ಬಂದೆವು. ಈ ಪ್ರಾಯದವರಿದ್ದಾರಲ್ಲ, ಇವರು ಮಹಾ ಕೃಷಿಕರು. ಏನು ಮಾಡುವುದು ಹೇಳಿ? ದುಷ್ಟ ಪ್ರಾಣಿಗಳು ಅವರು ಮಾಡುವಂತಹ ಕೃಷಿಕ ಕಾರ್ಯಗಳನ್ನು ಹಾಳು ಮಾಡುವುದು ಎಂಬ ಕಾರಣಕ್ಕೆ ಬೇಟೆಯಾಡಲು ಬಂದವರು ನಾನು ರಾಜಧರ್ಮದಲ್ಲಿ. ಹೀಗೆ ಆಡುತ್ತಾ ಬಂದಾಗ ನಿಮ್ಮ ಆಶ್ರಮದಲ್ಲಿದ್ದ ಒಟ್ಟು ನಮ್ಮನ್ನು ಕಂಡು ಪ್ರಮದಗ್ನಿ ಋಷಿ ಆಶ್ರಮಕ್ಕೆ ಬರಬೇಕು ಎಂಬ ಆಹ್ವಾನ ಇತ್ತ ಮೇರೆಗೆ ಅವರ ವಾಕ್ಯವನ್ನು ತಪ್ಪಿಸಲಾಗುತ್ತದೆ. ಇಲ್ಲಿಗೆ ಬಂದೆವು. ಗೊತ್ತಾಯ್ತು ಸ್ವಾಮಿ, ದರ್ಶನವಾಯಿತಲ್ಲ, ನಾವು ಹೊರಡ್ತೇವೆ. ಗೃಹದಲ್ಲಿ ವಿರಚಿಸಿ ಭೋಜನಗಳೆಲ್ಲವನು ಎರಡು ನಿನ್ನ ರಮನೆಗೆ ಎನ್ನಲಾಗ ಯತಿ ಬಗೆ ಮೊರೆದ ತ್ರಿಪದಿ. ಸ್ವಾಮಿ, ಈ ಲೋಕದಲ್ಲಿ 5 ಮಂದಿ ಪ್ರತ್ಯಕ್ಷ ದೇವರಂತೆ. ಯಾರೋದು? ಮಾತೃ, ಪಿತೃ, ಆಚಾರ್ಯ, ಅತಿಥಿ, ರಾಷ್ಟ್ರ. ಹಾಗಾದ್ರೆ ನಾವು, ಹಾಗಾಗಿ ನೀವು ಅತಿಥಿಗಳು. ಅತಿಥಿ ದೇವೋ ಭವ. ಹಾಗಾಗಿ ಅತಿಥಿ ದೇವೋ ಭವ. ಹಾಗಾಗಿ ನಿಮ್ಮಿಂದಲೇ ಕಲಿತದ ಸ್ವಾಮಿ. ನೀವು ಬಂದಂತಹ ಸಮಯ ಆದರೂ ಯಾವುದು? ಅದು ಆಗಸವನ್ನೊಮ್ಮೆ ನೋಡ. ನೆತ್ತಿಗೆ ಸೂರ್ಯನ ಕಿರಣ ಬೀಳ್ತಾ ಇದೆ. ಭಗವಾನ್ ಭಾಸ್ಕರ ನೆತ್ತಿಯ ಮೇಲೆ ಇದ್ದಾನೆ. ಹೌದು ಸ್ವಾಮಿ. ನೆತ್ತಿಯ ಮೇಲೆ ಇರುವಂತಹ ಸಂದರ್ಭ ಉದರ ಏನು ಇದೆ, ಉದರಾಗ್ನಿ. ಆ ಉದರಾಗ್ನಿಯನ್ನು ನಿವಾರಣೆ ಮಾಡಿಕೊಡ್ಬೇಕು. ಹಾಗಾಗಿ ಆಶ್ರಮಕ್ಕೆ ಸರಿಯಾದಂತಹ ಸಮಯಕ್ಕೆ ಬಂದಿದ್ದೀರಿ. ನೋಡಿ ಸ್ವಾಮಿ, ಇಹುದೆನ್ನ ಸಂಗಡ ಯತಿಗೂ ನೋತಮಗೇಡು. ಓ ಇಲ್ಲಂತಾದರೆ ಕೇವಲ ಕೈಯಲ್ಲಿ ದೊರ್ಬೆಯನ್ನು ಹಿಡಿದು ಕಲಶವನ್ನು ಹಿಡಿದುಕೊಂಡು ನೀವು ಹೋಮ ಜಪ ತಪ ಮಾಡುವವರು, ನಮಗೆಲ್ಲ ಶ್ರೇಯಸ್ಸನ್ನು ಬಯಸುವವರು. ನಾವೆಲ್ಲ ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ರಾಜನಿಗೆ ಒಳ್ಳೆಯದಾಗಲಿ, ಲೋಕೋ ಸುಖಿನೋ ಭವಂತೋ ಎಂದು ಆಶೀರ್ವಾದ ಮಾಡುವವರು ನೀವು. ಆದರೆ ಸ್ವಾಮಿ, ನಾನು ಒಬ್ಬನೇ ಆದರೆ ನಿಮ್ಮ ಮಾತನ್ನು ಮನ್ನಿಸಬಹುದಿತ್ತು. ನೋಡಿದಿರಾ ಸಾವಿರಾರು ಮಂದಿ ಬೇಟೆಗಾರರು ನನ್ನ ಜೊತೆ ಇದ್ದಾರೆ. ಹಸಿದ ಹುಲಿ ಹಾಗೆ ಹಸಿವೆಯಿಂದ ತುಂಬಿದ್ದಾರೆ. ಹಾಗಾಗಿ ಇನ್ನೊಮ್ಮೆ ಬರ್ತೇವೆ, ನಾವು ಹೇಳಿ ಬರ್ತೇವೆ. ಆಗ ನೀವು ಏನಾದರೂ ಕೊಡಿ, ಫಲಹಾರ, ಏನಾದರೂ ಹಣ್ಣು ಹಂಪಲು ಸಾಕು. ಈಗ ತೀರ್ಥವೇ ಸಾಕು. ಏನು ಸಾವಿರ ಸಂಖ್ಯೆಯಲ್ಲಿ ನೀವಿದ್ದೀರಿ. ಹೌದು ಅಲ್ಲ, ಆ ಚಿಂತೆ ನನಗೆ ಆಗಬೇಕು. ನಿಮಗೆ ಯಾಕೆ ಆ ಚಿಂತೆ? ಸಾವಿರ ಮಂದಿ ನಿಮ್ಮವರು ಇದ್ದರೂ ನೀನು ಚಿಂತೆ ಪಡಬೇಡ. ನಮ್ಮಲ್ಲಿ ವ್ಯವಸ್ಥೆ ಇದೆ. ಹಾಗಾಗಿ ಮಧ್ಯಾಹ್ನ
ಚಿಂತೆ ಮಾಡಬೇಡಿ, ನರ್ಮದೆಯ ತಟ ಇದೆ, ನರ್ಮದಾ ನದಿಯಲ್ಲಿ ಮಿಂದು ಊಟ ಮಾಡುವಂತೆ. ಚಿಂತೆ ಮಾಡಬೇಡಿ, ಚಿಂತೆ ಮಾಡಬೇಡಿ. ನಿಮ್ಮ ಮನಸ್ಸಿಗೆ ನೋವು ಮಾಡುವುದಿಲ್ಲ, ಸ್ನಾನಾದಿಗಳು ಮಾಡಿ ಮುಗಿಸಿಕೊಂಡು ಬರ್ತೇವೆ. ಬೇಗನೆ ಸ್ನಾನವನ್ನು ಮುಗಿಸಿಕೊಂಡಿರಿ. ಬಗೆ ಬಗೆ ಏನು ಮುದ್ದೆಪ್ಪಣ್ಣ? ಬಗೆ ಬಗೆ ಇತ್ತು. ಎಂತದು ಉಂಟಲ್ಲ? ಮೊದಲೆಂತ ಬಿತ್ತು? ಹೌದು, ಎಲೆ. ಎಲೆ. ತಲೆಗೆ? ತಲೆಗೆ ಇದು ಯಾವ ತಲೆಗೆ? ಅದು ಎಲೆಯ ತಲೆಗೆ. ಬೆನ್ನಿಗೆ? ಬೆನ್ನಿಗೆ ಬಿತ್ತು ರಾಜ. ಎಷ್ಟು ಚಟ್ನಿ ಅಂಬಟೆ. ಅಂಬಟೆ ಬಿತ್ತು. ಅಂಬಟೆ ಬಿತ್ತು. ಆ ಬಳಿಕ ಗಲೀಜು. ಗಲೀಜು ಎಂತದು? ಗಲೀಜು. ಜಿಲೇಬಿ. ಜಿಲೇಬಿ. ಆಮೇಲೆ 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 ಎಂತ ಬಿತ್ತು ಸರ್? ಮೊಸರನ್ನ. ಮೊಸರನ್ನ, ಚಿತ್ರಾನ್ನ. ಚಿತ್ರಾನ್ನ, ಆಮೇಲೆ ಪಕ್ವಾನ್ನ, ಉಳಿದನ್ನ ಎಲ್ಲ ಬಿತ್ತು. ಪಾಯಸ. ಪಾಯಸ ಬಗೆ ಬಗೆ ಪಾಯಸ. ನಿನಗೆ ಎಷ್ಟು ಅಪ್ಪ ಹಿಂದಿ? ನನಗೆ 4 ಅಪ್ಪ. ಇವನಿಗೆ ಒಂದು 5 ಅಪ್ಪ. 5 ಅಪ್ಪ. ಇವನು 6 ಅಪ್ಪ. ಹೋಳಿಗೆ, ಸಂಡಿಗೆ, ಕೈ ನೋವು ಮುಸುವುದೇನು? ತೊಳಿಲ್ವೇನು? ಪರಿಮಳ ರಾಯದೆ. ಪರಿಮಳ ಮನೆಯಲ್ಲಿ ಹೆಂಡತಿಗೆ ತೋರಿಸಬೇಕಲ್ಲ. ಈಗಲೇ ಹೋಗಿ ತೋರಿಸು. ಹೌದು, ತೋರಿಸೆ. ಅಲ್ಲ, ಈಗ ಹೋಗ್ಬೇಕಾರೆ ಎಲ್ಲಿಗೆ? ಅಲ್ಲ, ಪರಿಮಳ ಅವ್ರಿಗೆ ಇಲ್ಲಿಂದ ಬಂದಿತ್ತು ಪರಿಮಳ. ನುಗ್ಗುವಾಗಲೇ ಬಂದಿತ್ತು. ಹೌದು. ನೀವು ಊಟದ ಬಗ್ಗೆ ಯೋಚನೆ ಮಾಡುದಲ್ವಾ? ನಾನು ಅದೆಲ್ಲ ಯೋಚನೆ ಮಾಡುದು. ಇದು ಹೇಗೆ ಸಾಧ್ಯವಾಯಿತು? ಮಾಡಿಕೊಟ್ಟದ್ದು ಹೇಗೆ ಎಂದು ನನಗೆ ಚಿಂತೆ. ಎಷ್ಟು ಯೋಚನೆ ಮಾಡಿದ್ರು ಈ ಜೋಂಪಡಿಯಲ್ಲಿ ಕುಳಿತಂತಹ ಋಷಿಯೊಬ್ಬನಿಗೆ ಸಾವಿರ ಮಂದಿಗೆ ಊಟ ಬಡಿಸಲಿಕ್ಕೆ ಸಾಧ್ಯವಾಯಿತು ಅಂದರೆ ಏನು ಮಾಯಾಜಾಲ? ಯಾವ ಮಂತ್ರ? ಯಾವ ಮಂತ್ರ? ಹಾಗಾದರೆ ನಿನ್ನಲ್ಲಿ ಕೇಳಿದ್ರೆ ಉತ್ತರ ಉಂಟಾ? ಇಲ್ಲ. ಇವರಲ್ಲಿ ಕೇಳಿದ್ರೆ ಉತ್ತರ ಉಂಟಾ? ಇಲ್ಲ. ಅವರಲ್ಲಿ ಕೇಳಿದ್ರೆ ನಾನು ಎಂತ ಮಾಡಬೇಕು? ಅವರಲ್ಲೇ ಸ್ವಾಮಿ ಮುನಿನಾಥಗೆ ಮಾತ್ರದೊಳಗೆಲ್ಲ ಇನಿದು ಸೈನ್ಯಗಳ ನೀನು ಕ್ಷಣ ಮಾತ್ರದೀಗ ಉಣಿದಿದ ಬಗೆಯದು ಎನಗೆ ಬೇಡನ ನಂದನು. ಮುನಿದೇವರೇ, ತಪ್ಪಾಗಿ ಭಾವಿಸಬಾರದು. ಏನು? ಹಾಲಿಗೆ ಬಂದವನಿಗೆ ಎಮ್ಮೆ ಕ್ರಯ ಅಲ್ಲ. ಆದ್ರೂ ಹಾಲಿಗೆ ಬಂದವನಿಗೆ ಎಮ್ಮೆ ಕ್ರಯ ಎಷ್ಟು ಅಂತ ಕೇಳುವಂತಹ ಪರಿಸ್ಥಿತಿ ಕಾರ್ತವ್ಯ ನನಗೆ ಬಂತು ಅಂತ. ಹೌದಪ್ಪ. ಯಾಕೆಂದ್ರೆ ನೀವು ನನಗೊಬ್ಬನಿಗೆ ನೀವು ಆತಿಥ್ಯವನ್ನು ಮಾಡುತ್ತಿದ್ದರೆ ಈ ಪ್ರಶ್ನೆಯೇ ಉದ್ಭವಿಸುತ್ತಿರಲಿಲ್ಲ. ಯಾರಾದರೂ ಹರಕೆಗೆ ತಂದಂತಹ ಬಾಳೆಹಣ್ಣು, ಯಾರಾದರೂ ದೇವರಿಗೆ ಮೃಷ್ಟಾನ್ನವೋ ಅದನ್ನು ಕೊಟ್ಟರೆ ನಾನು ತೃಪ್ತಿ ಆಗ್ತಿದ್ದೆ. ಸಾವಿರ ಮಂದಿ ಊಟ ತಿನ್ನು ತೇಗುವಷ್ಟು ನೀವೊಂದು ಊಟವನ್ನು ಕೊಟ್ಟಿರಿ. ಮೃಷ್ಟಾನ್ನ ಭೋಜನ, ಬಗೆಬಗೆಯ ಪಲ್ಯಗಳು, ಬಗೆಬಗೆಯ ತಿಂಡಿ ತಿನಿಸುಗಳು, ಪಾಯಸ ಇತ್ಯಾದಿ, ಕೊನೆಗೆ ಮಜ್ಜಿಗೆ, ಈ ಎಲ್ಲವೂ ಕೂಡ ಆರ್ಯ ಕ್ಷಣದಲ್ಲಿ ಮಾಡಲು ಸಾಧ್ಯವಾದರೆ ಈ ಮಾಯಾಜಾಲ ಹೇಗೆ? ಈ ಕುತೂಹಲ ನನಗೆ ಹೇಳುವಿರ ದೇವರೇ? ಜನಪಾಲ ಕೇಳಯ್ಯ ಯಜ್ಞವ ನಡೆದೆದು ಅನಿಮಿಷಾನುಲ್ಲಭನು ಎನಗಿದ್ದಾದೇನುವ ದೆಸೆಯಿಂದಲೇ ಬರೀ ದಿನನಿತ್ಯ ಬಹುದೆಂದನು. ಸಹಸ್ರಾರು ಮಂದಿಗೆ ಮೃಷ್ಟಾನ್ನವಾದಂತಹ ಭೋಜನವನ್ನು ಹೇಗೆ ಉಣಬಡಿಸಿದಿರಿ ಎಂಬಂತಹ ಒಳಗುಟ್ಟು ಕೇಳಿದಂತಹ ಪ್ರಶ್ನೆಗೆ ಉತ್ತರಿಸುವವನೇ ಈ ಗುರು. ಹಾಗೆ ಇರಬೇಕು. ಏನು ನಿಗೂಢ? ಯಾರಿಗೆ ಪ್ರಶ್ನೆ ಉದ್ಭವಿಸುವುದು, ಯಾರಿಗೆ ಸಮಸ್ಯೆ ಬರುವುದು, ಅದಕ್ಕೆ ಪರಿಹಾರವನ್ನು ನೀಡುವವನೇ ಗುರು ಅಲ್ಲವೇ? ಹಾಗಾಗಿ ನೀನು ಕೇಳಿದಂತಹ ಪ್ರಶ್ನೆಗೆ ಉತ್ತರವನ್ನು ಇದೆಲ್ಲ ಸಾಧ್ಯವಾದುದು ಏನೆಂದರೆ ನಾನು ಮಾಡಿದ ಲೋಕ ಕಲ್ಯಾಣಾರ್ಥವಾದಂತಹ ಯಜ್ಞ. ಆ ಯಜ್ಞಕ್ಕೆ ಪೂರಕವಾಗಿ ನೆಚ್ಚಿದಂತಹ ಇಂದ್ರ
ಮಧ್ಯಾಹ್ನ ಅದೇ ಬಂದದು ನಂದಿನಿ. ಉದ್ದೇಶ ನಾನು ಮಾಡುವಂತಹ ಯಜ್ಞ ಯಾಗಾದಿಗಳಿಗೆ ಸಹಕರಿಸುವುದೇ ಮುಖ್ಯವಾದ. ಈ ಆಶ್ರಮದಲ್ಲಿ ನಾನು ಏನು ಆದೇಶವನ್ನು ನೀಡುತ್ತೇನೆ ಆ ಪ್ರಕಾರವಾಗಿ ಕೇಳಿದ್ದನ್ನು ಕೊಡುತ್ತದೆ. ಆಸುರಧೇನುವಾದಂತಹ ನಂದಿನಿ ಕೇಳಿದ್ದನ್ನು ಕೊಡುತ್ತದೆ. ಕೇಳಿದ್ದೇನೆ ನಾನು ಸ್ವರ್ಗಲೋಕದಲ್ಲಿರುವಂತಹ ಅದೇನು. ಹಾಗಾಗಿ ನನ್ನ ಆದೇಶನ ಅನುಸಾರ ಆದೇಶ ಬಿಡು. ಅವಳಿಗೆ ಮಾಡುವಂತಹ ವಿನಂತಿಯ ಮೇರೆಗೆ ನಿಮಗೆ ಮೃಷ್ಟಾನ್ನವಾದಂತಹ ಭೋಜನವನ್ನು ಉಣಬಡಿಸಲಿಕ್ಕೆ ಸಾಧ್ಯವಾಯಿತು. ಇದೇ ಈ ಪ್ರಶ್ನೆಗೆ ಉತ್ತರ. ಸ್ವಾಮಿ ಯಾವುದೇ ಆಯುಧವಾಗಿರಲಿ ಅದು ನಿತ್ಯ ಉಪಯೋಗವಾದರೆ ಮಾತ್ರ ಹರಿತ ಬರುವಂಥದ್ದು. ಧೇನು ನಿಮ್ಮ ಕೈಯಲ್ಲಿದೆ, ಅದು ನಿಮಗೆ ಮಾತ್ರ ಯೋಗ. ಸ್ವಾಮಿ, ಆ ಧೇನುವನ್ನು ನನಗೆ ಕೊಟ್ಟರೆ ಸಾವಿರ ಮಂದಿ ನಮ್ಮಲ್ಲಿಗೆ ಬರ್ತಾರೆ. ಅನ್ನ ಛತ್ರದಲ್ಲಿ ಅನ್ನವನ್ನು ತಿಂತಾರೆ, ಅವರಿಗೆ ದಾನವನ್ನು ಮಾಡಬೇಕು ಬಹುದು. ಹಾಗಾಗಿ ಧೇನುವನ್ನು ನನಗೆ ಕೊಡಬೇಕು, ನನಗೆ ಕೊಡಬೇಕು. ಕೇಳು, ಏನು ಈ ಸುರಧೇನುವನ್ನು ನಿನಗೆ ಕೊಡಬೇಕು ಕೊಡುವಂತ ಹಕ್ಕು ನನಗಿಲ್ಲ. ಇಲ್ಲ. ಯಾಕೆಂದರೆ ಇದು ಲೋಕ ಕಲ್ಯಾಣಾರ್ಥವಾಗಿ ಯಜ್ಞ ಯಾಗಾದಿಗಳನ್ನು ಪೂರೈಸಲಿಕ್ಕೆ ಬೇಕಾಗಿ ಆ ದೇವೇಂದ್ರ ಕೊಟ್ಟಂತಹ ಉಡುಗೊರೆ. ಹಾಗಾಗಿ ಇದನ್ನು ಕೊಡಬೇಕಾದ್ದು ಬಿಡಬೇಕಾದ್ದು ಆ ಹಕ್ಕಿರುವುದು ಆ ದೇವೇಂದ್ರನಲ್ಲದೆ ನನಗೆ ಇಲ್ಲ. ಕೊಡುವುದಿಲ್ಲ. ಸಾಮದಿಗೊಂಡರೆ ಒಳಿತು. ನಿಮ್ಮಲ್ಲಿ ಸಾಮದಿಂದ ಮಾತಾಡಿದರೆ ನೀವು ಕೊಡುವುದಿಲ್ಲ, ಕೊಡದಿದ್ದರೆ ಬಳಕ್ಕಾಗಿ ಹೇಳಿಕೊಂಡು ಹೋಗಬೇಕದು ಹೇಗೆ ಗೊತ್ತುಂಟು. ತೊರೆದು ಕೋಪವ ಶಾಂತರೂಪನಾಗಿಯ ನೆನ್ನ ರಮಣ ಅರಸ ನೀನಿಂದಿನಲಿ ವಿರಚಿಸಿಯ ನ್ಯಾಯ ಧರೆಯೊಳು ಕೆಡುವೆ ನೀ ವರ ವಿಪ್ರದೋಷದಲ್ಲಿ ಅವರ ತಪಸ್ಸಿನ ಫಲವೇನು? ಅವರು ಈಗ ಕೋಪವನ್ನು ತ್ಯಜಿಸಿದ್ದಾರೆ ಎಂದ ಮಾತ್ರಕ್ಕೆ ನೀನು ದೇವವನ್ನು ಹೇಳುವುದು ಸರಿಯೇ? ಅವರ ಮೇಲೆ ಈ ರೀತಿ ನೀನು ಹೇಳುವುದು ಸರಿಯೇ ಮಹಾರಾಜ? ನಿನಗೆ ಇದು ಸರಿ ಅನಿಸುತ್ತಿದೆ?
ನಿನಗೇನು ಅಹಂಕಾರ? ನಿನಗೆ ಯಾಕೆ ಬೇಕು ಮಧ್ಯಪ್ರವೇಶ? ನಿನಗೆ ಯಾಕೆ? ಯಾರಲ್ಲಿ ಮುದ್ದೆಪ್ಪಣ್ಣ? ಇವರಲ್ಲಿ ಮಾತಲ್ಲ. ಹೇಳಿ. ಏನ ಮಾಡಲಿ ಯಜ್ಞವು ತಾನೇ ಗೆಟ್ಟುದದಲ್ಲಿ ೇನುವನೇ ಪರಿ ಒಯ್ದನೋ ಮಾನವ ಪತಿತಾನು ಏನ ಮಾಡಲಿ ಪ್ರತಿದಿನ ನನ್ನ ಯಜ್ಞ ಯಾಗಾದಿಗಳಿಗೆ ಪೂರಕವಾದಂತಹ ಸಾಹಿತ್ಯಗಳನ್ನು ಒದಗಿಸಿಕೊಟ್ಟಂತಹ, ಅಷ್ಟೇ ಅಲ್ಲದೆ ಆಶ್ರಮಕ್ಕೆ ಬರುವಂತಹ ಅತಿಥಿಗಳಿಗೆ ಮೃಷ್ಟಾನ್ನ ಭೋಜನವನ್ನು ಸಿದ್ಧಪಡಿಸ್ತಾ ಇದ್ದಂತಹ, ಅಷ್ಟೂ ಯಾಕೆ ಹೇಳಿದಂತಹ ಕಾರ್ಯಗಳನ್ನು ಮಾಡಿಕೊಟ್ಟಂತಹ ಕೊಡುವಂತಹ ಸುರಧೇ ಇನ್ನಿಲ್ಲವಾಯಿತೆ. ಏನು ಮಾಡಲು? ಮುಂದಕ್ಕೆ ನನ್ನ ಯಜ್ಞ ಯಾಗಾದಿಗಳನ್ನು ನಡೆಸುವುದಾದರೂ ಹೇಗೆ? ಬಂದಂತಹ ಅತಿಥಿಗಳಿಗೆ ಸತ್ಕಾರವನ್ನು ಮಾಡುವಂತಹ ಬಗೆಯಾದರೂ ಹೇಗೆ? ಏನು ಮಾಡು? ಈ ವಿಷಯವನ್ನು ಯಾರಲ್ಲಿ ಹೇಳಿಕೊಳ್ಳಲು? ಇದ್ದಾನಲ್ಲವೇ ಮಗನಾದಂತಹ ರಾಮ, ಅವನನ್ನೇ ಕರೀತೇನೆ. ಅವರನ್ನು ಬಂದು ಜನಗ ನಂಗಡಿಯಲ್ಲಿ ಮಣಿದು ಮಹಿಷ್ಪತಿಯ ಒಡೆಯನಾದಂತಹ ಕಾರ್ತವೀರ್ಯ, ಕೃತವೀರ ಸುತನಾದಂತಹ ಕಾರ್ತವೀರ್ಯ ಬೇಟೆಯಾಡುವಂತಹ ಉದ್ದೇಶದಿಂದ ಬೇಟೆಯನ್ನಾಡಿ ವಿಶ್ರಾಂತಿಯನ್ನು ಪಡೆಯುವುದಕ್ಕೋಸ್ಕರ ನಮ್ಮ ಆಶ್ರಮಕ್ಕೆ ಬಂದನಯ್ಯ. ಹೌದೇ? ಮಧ್ಯಾಹ್ನದ ಹೊತ್ತು ಊಟ ಮಾಡಿ ಹೋಗುವಂತೆ ಭಿನ್ನವಿಸಿದೆ. ನನ್ನ ವಿನಂತಿಗೆ ಹೋಗೊಟ್ಟು ಭೋಜನವನ್ನು ಮಾಡಿದ. ಮತ್ತೇನಾಯ್ತು? ಸ್ವೀಕರಿಸಿದಂತಹ ಮೃಷ್ಟಾನ್ನ ಭೋಜನ ಸಹಸ್ರಾರು ಮಂದಿಗೆ ಈ ಆಶ್ರಮದಲ್ಲಿ ಹೇಗೆ ಸಾಧ್ಯ ಎಂಬಂತಹ ಪ್ರಶ್ನೆಯನ್ನು ನಮ್ಮೆಲ್ಲಿರುವಂತಹ ಸುರಧೇನುವಾದಂತಹ ನಂದಿನಿಯಿಂದ ಇದು ಸಾಧ್ಯ ಎಂಬುದಾಗಿ, ಇಂದ್ರದತ್ತವಾದಂತಹ ನಂದಿನಿ, ಅದಕ್ಕೆ ಸುರಧೇನುವಾದಂತಹ ನಂದಿನಿಯನ್ನು ನನಗೆ ಕೊಡು, ನಿನಗೆ ಲಕ್ಷ ಲಕ್ಷ ಹಸುಗಳನ್ನು ನಾನು ಕೊಡುತ್ತೇನೆ ಎಂಬುದಾಗಿ ಹೇಳಿಕೊಂಡ. ಮುಂದೇನಾಯಿತು? ಕೊಡಲಾರೆ ಎಂಬುದಾಗಿ ಹೇಳಿದೆ. ಸುರಧೇನು ಆ ಇಂದ್ರನಿಗೆ ಕೊಟ್ಟಂತಹ ಉಡುಗೊರೆ ಯಜ್ಞ ಯಾಗಾದಿಗಳನ್ನು ಮಾಡಬೇಕು ಅಂತೇಳಿ ಉದ್ದೇಶದಿಂದ ನೀಡಿದ್ದು, ಅದನ್ನು ಕೊಡುವಂತಹ ಹಕ್ಕು ನನಗಿಲ್ಲ ಎಂಬುದಾಗಿ ಹೇಳಿದೆ. ಹೇಳಿದ್ದೇ ತಡ ನಿನ್ನ ಜನನಿಗೆ ಅವಮಾನವನ್ನು ಮಾಡುವ ಜೊತೆಗೆ ಸುರಧೇನುವನ್ನು
ನಿನ್ನಿಂದ ಸಾಧ್ಯವೇ ಮಗನೇ? ಯಾಕೆ ಸಾಧ್ಯವಿಲ್ಲ? ತ್ರಿಮೂರ್ತಿಗಳಿಂದಲೂ ಮರಣಬಾರದೆಂಬಂತಹ ವರವನ್ನು ಅವ ಪಡೆದಿದ್ದಾನೆ. ಅಂತಹ ಫಲಾನ್ವಿತನಾದಂತಹ ಪರಾಕ್ರಮಿಯಾದಂತಹ ಕಾರ್ತವೀರ್ಯ ಅವನನ್ನು ಅಷ್ಟು ಸುಲಭ ಸಾಧ್ಯವಿಲ್ಲ ಮಗನೇ. ಹಾಗಾಗಿ ಮಗನೇ ತುಸು ಯೋಚನೆಯನ್ನು ಮಾಡು. ಜನಕ, ರಾಮ ಯಾರ ಪುತ್ರ? ಜಮದಗ್ನಿ ಮಹಾಮುನಿಗಳ ಪುತ್ರ. ಒಂದರ್ಥದಲ್ಲಿ ತಾವು ಕೋಪವನ್ನು ತ್ಯಜಿಸಿದವರು. ತಮ್ಮಲ್ಲಿ ಆ ಕೋಪ ಇರುತ್ತಿದ್ರೆ ಈ ಪ್ರಕರಣ ಇಲ್ಲಿಗೆ ಮುಟ್ತಿರ್ಲಿಲ್ಲ. ತಾವು ಕೋಪವನ್ನು ತ್ಯಜಿಸಿದ್ದೀರಿ. ನನ್ನ ಮೇಲೆ ನಂಬಿಕೆ ಬೇಡ. ಕೊಡಿ ಅಪ್ಪಣೆ ತಂದೆ, ಕೊಡಿ. ಇದು ಜಮದಗ್ನಿಯ ಆಶೀರ್ವಾದ, ತಾಯಿಯಾದಂತಹ ರೇಣುಕಯ ಆಶೀರ್ವಾದ ಇನ್ನ ಭುಜಗಳಿಗೆ ಮೊದಲು ಭೂಪನೋಳು ವಿರಜಿಸಿ ಸಾಮವ ತುರುವನ್ನೆ ಕೇಳು ಧರಣಿಪ ಕೊಡದೀರ ಯುದ್ಧವನೆಸಗಿ ತುರುವನ್ನೆ ತವುದೆಂದು ಕಳುಹಿದ ಹರದಿ. ಮಗನೇ ಭಾರ್ಗವ, ತಾಯಿಯಾಗಿ ನಿನ್ನನ್ನು ಯುದ್ಧರಂಗಕ್ಕೆ ಕಳಿಸುವಾಗ ಒಂದೆರಡು ಮಾತುಗಳನ್ನು ಹೇಳಬೇಕಾದದ್ದು ನನ್ನ ಧರ್ಮ. ಮಗನೇ, ಕಾಲಿಡುವುದಕ್ಕಿಂತ ಮೊದಲು ಕಣ್ಣಿಡಬೇಕಂತೆ. ಹಾಗಾಗಿ ಆ ರಾಜನಲ್ಲಿಗೆ ಹೋಗಿ ಸಾಮದಿಂದ ಧೇನುವನ್ನು ಕೇಳು. ಒಂದು ವೇಳೆ ಕೊಡಲಿಲ್ಲ ಅಂತಾದ್ರೆ ದಾನವಾಗಿ ಬೇಡು. ದಾನವಾಗಿಯೂ ಆತ ಕೊಡಲಿಲ್ಲ ಅಂತಾದ್ರೆ ಬೇಗವನ್ನು ಕಲ್ಪಿಸಿ ಕೇಳು. ಆಗಲೂ ನಿನಗೆ ದೇನು ದಕ್ಕಲಿಲ್ಲ ಅಂತಾದ್ರೆ ಕೊನೆಗೆ ದಂಡವನ್ನು ಉಪಯೋಗಿಸು ಮಗನೇ. ತಾಳ್ಮೆಯಿಂದ ಕೆಲಸವನ್ನು ಮಾಡು. ಇದ್ದರೆ ಎಲ್ಲವೂ ಸಾಧ್ಯ ಮಗನೇ. ಚತುರೋಪಾಯಗಳಿಂದ ಕಾರ್ತವೀರನನ್ನು ಜಯಿಸಿ ಬಾ ಮಗನೇ. ಜನಕ, ಪ್ರಭು ಗಣಪತಿಯಿಂದ ಪರಶುವಿದ್ಯೆಯನ್ನು ಪಡೆದವ. ಒಂದರ್ಥದಲ್ಲಿ ಪರಶುಗೆ ವಿಶೇಷವಾದಂತಹ ಸ್ಥಾನವಿದೆ. ಒಂದು ಸಮಯದಲ್ಲಿ ಮಾತೃ ಹರಣವನ್ನು ಮಾಡಿದಂತಹ ಈ ಪರಶು ಅಷ್ಟು ಮಾತ್ರವಲ್ಲ, ಅಷ್ಟು ದೋರಿದವನು ಈ ಪರಶುರಾಮ. ಹಾಗಾಗಿ ನನ್ನ ಮೇಲೆ ನಂಬಿಕೆ ಇಡಿ. ಹೇಳಿದಂತಹ ಕೆಲಸವನ್ನು ನಿಮ್ಮಿಚ್ಛೆಯಂತೆ ಮಾಡಿಕೊಡ್ತೇನೆ. ಬಂದನೆ ಸಿರಿಯರದ ನಿನ್ನಿಗೆ ಚಂದದಿಂದಲೇ ವಿಪ್ರರೂಪದಿ ಹಿಂದೆ ಚಕ್ರದ ಗರ್ವ ಹರಿಸುವೆನೆಂದ ಮಾತಿನುಳು ಚಕ್ರದ ಗರ್ವ ಹರಿಸುವೆನೆಂದ ಮಾತಿನುಳು ಬಂದರೆ ಸಿರಿಯರದ ಸಿರಿಯರಸ ಬಂದನೆ ಕಾರ್ತವೀರ್ಯನಿಗೆ ಮೋಕ್ಷ ಕೊಡಲು ಸಾಕ್ಷಾತ್ ಶ್ರೀಮನ್ನಾರಾಯಣ ಭಾರ್ಗವ ರಾಮನಾಗಿ ಧರೆಗೆ ಹಿಡಿದರೆ ಅರ್ಥವಾಗ್ತಾ ಇದೆ. ನನಗೆ ಅರ್ಥವಾಯಿತು. ಹಿಂದೆ ನಾನು ಯಾರು ಆಗಿದ್ದೆ ಎನ್ನುವುದು ವೇದ್ಯವಾಗ್ತಾ ಇದೆ. ಹರಿಯ ಚಕ್ರ ಸುದರ್ಶನ ನಾನು. ಈ ಶಾಪ ಚಕ್ರಕ್ಕೆ ಇವತ್ತು ಮೋಕ್ಷ. ಈ ಶಾಪ ಚಕ್ರವೇ ನಾನಲ್ಲವೇ? ಹೌದು. ಅಂದು ನಾನು ಆ ರಕ್ಕಸನನ್ನು ತಡೆಯಲೆಂದು ವಿಷ್ಣುವಿಗೆ ಆಗಲಿಲ್ಲ. ಆ ರಕ್ಕಸನನ್ನು ಸೋತು ಹರಿಯು ಮನೆಯಲ್ಲಿ ಬಂದು ಅಳುತ್ತಿರುವಾಗ ಅವನಿಗೆ ಸಮಾಧಾನ ಪಟ್ಟು ನಾನು ಹೊರಟವ. ಅಂದು ನಾನು ಅವನನ್ನು ಕೊಂದು ಅಹಂಕಾರವನ್ನು ನೆತ್ತಿಗೆ ಅಡರಿತು. ನನಗೆ ಅಹಂಕಾರದಿಂದ
ಹರಿಯ ಚಕ್ರವಾದ ಸುದರ್ಶನಾದ ನಾನು ಹರಿಗಿಂತ ಮೇಲೆ ಎಂಬ ಹಾಗೆ ವಾದಿಸಿದೆ. ಆ ಕಾರಣದಿಂದಲೇ ಕೋಪಿತಗೊಂಡಂತಹ ಹರಿಯು ಮನುಷ್ಯನಾಗಿ ವರ್ತಿಸಿದ ನೀನು ವೈಕುಂಠದಲ್ಲಿ ಇರಲಿಕ್ಕೆ ಯೋಗ್ಯನಲ್ಲ ಎಂಬ ಹಾಗೆ ಶಪಿಸಿದ. ಮನುಷ್ಯನಾಗಿ ನೀನು ಜನಿಸು. ಪರಿಪರಿ ಬೇಡಿಕೊಂಡೆ. ಕಣ್ಣೀರ ಧಾರೆಯನ್ನು ಹರಿಯ ಪಾದಕಮದಲ್ಲಿ ಹರಿಸಿದೆ. ಪರಿಯಾರ್ಜನೆಗಾಗಿ ನಿನಗೆ ಕೊಟ್ಟ ಮರುಶಾಪವೇನು? ಮುಂದೆ ನೀನು ಕೃತವೀರ್ಯನ ಮಗನಾಗಿ ಕಾರ್ತವೀರ್ಯನಾಗಿ ಜನಿಸು. ನಾನು ದತ್ತಾತ್ರೇಯ ಅನುಗ್ರಹದಿಂದ ನಿನಗೆ 1000 ಕೈಗಳನ್ನು ಅನುಗ್ರಹಿಸ್ತೇನೆ. ಮುಂದೊಂದು ದಿವಸ ಬ್ರಾಹ್ಮಣ ಕುಮಾರರನ್ನು ಯಾವಾಗ ನೀನು ಪೀಡಿಸುತ್ತೀಯೋ ಆವಾಗ ನಿನ್ನ ಶತ್ರುವಾಗಿ ಬಂದ ಶಿರವನ್ನು ಕಳೆದು ನನ್ನ ಕೈಯನ್ನು ಸೇರುವಂತೆ ಮಾಡುತ್ತೇನೆ ಎಂದು ಅಂದು ಕೊಟ್ಟಂತಹ ಶಾಪ ಇಂದು ಭಾರ್ಗವರಾಮನಾಗಿ ಧರೆಗೆ ಬಂದ. ಹಾಗಾಗಿ ನಾನು ತಲೆಬಾಗುಲಿಕ್ಕೆ ಸಿದ್ಧನಲ್ಲವೇ, ಆದರೆ ಕ್ಷತ್ರಿಯನಲ್ಲವೇ ನಾನು. ಮರ ಹುಟ್ಟಿ ಮರ ಸತ್ತಂತೆ ಆಗಬಾರದಲ್ಲವೇ? ಕ್ಷತ್ರಿಯ ಧರ್ಮಗೆ ಹೇಗೆ ಸಾಯುವ ತನಕ ಹೋರಾಡಿ ಸಾಯಬೇಕು, ಮೋಕ್ಷವನ್ನು ಕರುಣಿಸಬೇಕಲ್ಲ. ನಮ್ಮವರನ್ನು ಕರೀತೇನೆ. ಆ ದೃಷ್ಟಿಯಿಂದ ಈ ಕಡೆಗೆ ಬಂದು ನೋಡಿದಾಗ ಏನೋ ಮುಖದಲ್ಲಿ ಯಾಕೆಂತ ಕೇಳಬಹುದೇ? ಬಂದಿದ್ದಾನಂತೆ. ಹಾಗಾಗಿ ತಡ ಮಾಡುವುದಲ್ಲ. ಏನು ನಿಮ್ಮ ಅಭಿಪ್ರಾಯ? Look at
ಸೈನ್ಯ ರೆಡಿಯಾಗಿದೆ, ಮುಂದೆ ಹೋಗೋಣ ನೋಡೋಣ. ಕೊಡಲಿ ಮರಗಡಲಿಕ್ಕೆ ಹೊರಟಿದ್ದೀನಿ ನೀನು ಇರಬಹುದು. ಈಗ ಸ್ವಲ್ಪ ಹೊತ್ತಿಗೆ ನಮಗೆಲ್ಲ ಗೊತ್ತಾಗಿದೆ. ಏನದು? ಏನೋ ಹಣಿಯುತ್ತಾ ಇತ್ತು, ಅದಕ್ಕೆ ತಯಾರು ಮಾಡ್ಲಿಕ್ಕೆ ತಯಾರಾಗಿದ್ಯಾ? ಮಳೆಗಾಲಕ್ಕೆ ತಯಾರಿ ಮಾಡ್ಲಿಕ್ಕೆ ಇಲ್ಲಿ ಕೇಳು, ಏನು ಮುಖದಲ್ಲಿ ಮೀಸೆ ಕೂಡ ಬರ್ಲಿಲ್ಲ. ಇರಬಹುದು. ಅದು ಬಿಟ್ಟು ಯುದ್ಧದ ರಂಗಕ್ಕೆ ಬಂದಿದ್ದಿ. ಯಾರಲ್ಲಿ ಎದುರಾಗಿ ನಿಂತಿದ್ದಿ ಗೊತ್ತಾ? ಯಾರು? ಕಾರ್ತ್ಯವೀರ್ಯ. ಅವನ ಎದುರು ನಿಂತು ಗೆಲ್ಲುವಷ್ಟು ಶಕ್ತಿ ನಿನ್ನಲ್ಲಿದೆ. ಒಂದು ವೇಳೆ ಶಕ್ತಿ ಇದ್ರೆ ಅದನ್ನು ತೋರಿಸು, ಇಲ್ಲದಿದ್ರೆ ಬೆನ್ನಾಕಿ ಮಾಡು. ಮತ್ತು ಮುಳುಗ್ತಾ ಇದೆ. ಮರ್ಯಾದೆಯಿಂದ ಈ ಯುದ್ಧ ಕ್ಷೇತ್ರವನ್ನು ಬಿಟ್ಟು ಹಿಂದಕ್ಕೆ ಹೋದ್ರೆ ನಿನ್ನ ಪ್ರಾಣ ಉಳಿದೀತು. ಇಲ್ಲಾಂದ್ರೆ ಇಲ್ಲದಿದ್ದರೆ ನಿನ್ನ ಶಿರಚ್ಛೇದನ ನನ್ನ ಈ ಖಡ್ಗಕ್ಕೆ. ದೇವರನ್ನು ಕತ್ತೊಯ್ದ ಕಳ್ಳ ಮುನಿ
ಎಲ್ಲ ಒಳ್ಳೇದಾಗಲಿ ಅಂತ ಹೇಳಿ ಹೋಮ ತಪ ಇತ್ಯಾದಿಗಳನ್ನು ಮಾಡಿ ತುಪ್ಪವನ್ನು ತಿಂದು ಬದುಕಿ ಬಾಳಬೇಕಾದ ನಿನಗೆ ನಿನ್ನ ಈ ಕೈಯಲ್ಲಿ ಕೊಡಲಿ ಧನಸ್ಸನ್ನು ಹಿಡಿದು ಬಂದಿದ್ಯಾ, ಆಯುಧವನ್ನು ಧರಿಸಿ ಬಂದಿದ್ಯಾ? ನಿಜ. ಹೇಗೆ ಸಾಧ್ಯವಾಯಿತು? ಕೋಮಲ ಕೈಯಲ್ಲಿ ಈ ರೀತಿಯಾದಂತಹ ಕ್ಷತ್ರಿಯವಾದಂತಹ ವರ್ತನೆ. ಹಾಗಾಗಿ ನನಗೂ ನಿನಗೂ ಏನು ಸಂಬಂಧ? ಓಹೋ, ಬ್ರಾಹ್ಮಣ ಕುಮಾರ ಯಾಕೆ ಬಂದೆ? ಓಹೋ, ಹೇಳು ನನ್ನ ಮುಂದೆ. ಒಂದಲ್ಲ, ಎರಡಲ್ಲ, ಮೂರಲ್ಲ, ನಾಲ್ಕಲ್ಲ, ಸಾವಿರಾರು ಬಾಹುಗಳು. ಕೇಳಿದ್ದೇನೆ, ಕೃತವೀರ್ಯ ಸುತ, ಕಾರ್ತಿವೀರ್ಯ, ಮಾಹಿಷ್ಪತಿ ಪುರದರಸು. ಹಾಗಾದ್ರೆ ಬಂದದ್ದು ಊಟಕ್ಕೆ. ಊಟ ಮಾಡಿದ ನಂತರ ಏನು ಕೇಳಿದೆ? ಅಯ್ಯ, ಊಟ ಇಟ್ಟಂತಹ ಅನ್ನದ ಪಾತ್ರೆಯನ್ನು ಕೊಡು ಎಂಬ ಹಾಗೆ. ಇದು ಸರಿಯೋ ಅಂತ ಕೇಳ್ತಾ ಇದ್ದೇನೆ. ಯಾರು? ಅಯ್ಯ ಕೃತವೀರ್ಯ, ಉಂಡನ್ನಕ್ಕೆ ಎರಡು ಬಗೆಯವರನ್ನು ಏನೆಂದು ಕರೆಯಲಿ? ಆ ಕೆಲಸವನ್ನು ನೀನು ಮಾಡಿಬಿಟ್ಟೆ. ನನ್ನ ತಂದೆಯವರು ಬೇಟೆಗೆ ಬಂದಿದ್ದಾಗ ನಿನಗೆ ಅದರ ಆತಿಥ್ಯವನ್ನು ಕೊಟ್ಟರು. ಆದ್ರೆ ನೀನೇನು ಮಾಡಿದೆ? ಎಮ್ಮೆಗೆ ಬಂದವ ಹಾಲಿನ ಕಳೆಯನ್ನು ಕೇಳಿದಂತೆ. ಕೇಳಿದ್ದು ಮಾತ್ರ ಅಲ್ಲ, ಎಮ್ಮೆಯನ್ನು ಕೊಡುವಂದನಂತೆ. ಎಲ್ಲ ಚೋರ ಕ್ಷತ್ರಿಯವನ್ನು ಕಡಿಯಬೇಕೆಂದು ಬಂದೆಯ? ಕೈಯಲ್ಲಿ ಹಿಡಿದು ಧನಸ್ಸು, ದರ್ಬೆ ಅಲ್ಲ. ಓಹೋ, ಅನ್ಯಾಯ ಮಾಡುವುದು ಯಾರೇ ಆದ್ರು ಅವರನ್ನು ಪ್ರಶ್ನಿಸುವುದು ಮಾತ್ರವಲ್ಲ, ಅವರನ್ನು ಶಿಕ್ಷಿಸುವುದು ನಮ್ಮ ಮನುಕುಲದ ಒಂದು ಕರ್ತವ್ಯವೂ ಹೌದು. ಅಯ್ಯ, ನೀನು ಮಾಡಿದ ತಪ್ಪು ನಿನಗೆ ಅರ್ಥ ಆಗಬೇಕು. ಏನು? ನಮ್ಮ ತಂದೆಯವರು ಕೋಪವನ್ನು ಬಿಟ್ಟಿದ್ದಾರೆ ಎಂಬ ಕಾರಣಕ್ಕಾಗಿ ಏನು ಒಂದು ಹೇಳಿದೆ. ಇಂದ್ರದತ್ತವಾದಂತಹ ನಂದಿನಿಯನ್ನು ಎಲ್ಲರಿಗೂ ಕೊಡ್ತಾರೆ. ಈಗ ಆದ್ರೆ ಸಾಮವಾಗಿ ಕೊಟ್ಟಾಗ ತೆಗೆದುಕೊಳ್ಬೇಕಾಗಿತ್ತು. ಬೇಡಿ ತಗೊಳ್ಬಹುದು, ಆದ್ರೆ ಬೇಡಿ ಕೇಳಿದಾಗ ಇಲ್ಲ, ಕೊಡುವುದಕ್ಕೆ ನಿಂದ ಸಾಧ್ಯ ಆಗ್ತಾ ಇಲ್ಲ ಎಂಬಾಗ ನೀನು ಮಾಡಿದ್ದು ಎಳೆದದ್ದು. ಅಷ್ಟವಸುಗಳ ಕಥೆಯನ್ನು ಕೇಳಿದ್ದಿ. ಒಂದರ್ಥದಲ್ಲಿ ಅಷ್ಟವಸುಗಳು ದೇನುಗೆ ಬಡಿದಾಗ ಆ ಬಡಿದ ಪಾರಮಾರ್ಥನೆಗಾಗಿ ಅವರು ಏನಾಗಿ ಹುಟ್ಟಿದ್ರು ಎಂಬುದು ನೀನು ಬಲ್ಲೆ. ಆದ್ದರಿಂದ ಬೇನುವನ್ನು ಶಿಕ್ಷಿಸುವುದು, ಗೋವುಗಳನ್ನು ಯಾರು ಶಿಕ್ಷಿಸ್ತಾರೋ ಅವರಿಗೆ ಶಿಕ್ಷೆ ಅನ್ನೋದು ಕಟ್ಟಿಟ್ಟಂತಹ ಬುತ್ತಿ. ಹಾಗಾಗಿ ನಿನ್ನ ತಪ್ಪನ್ನು ನಾನು ಮನ್ನಿಸ್ತೇನೆ. ಅಯ್ಯ, ಕರೆದುಕೊಂಡು ಹೋದಂತಹ ದೇನುವನ್ನು ಹಿಂದಿರುಗಿಸು. ನನ್ನ ತಂದೆಯವರ ಪಾದಾರವಿಂದಗಳಲ್ಲಿ ನಿನ್ನ ಶಿರವನ್ನಿಟ್ಟು ಕ್ಷಮೆಯನ್ನು ಕೇಳು. ನಿನ್ನನ್ನು ಬಿಡ್ತೇನೆ. ಇಲ್ಲದಿದ್ರೆ ಮರಣಶಯ್ಯೆಗೆ ಹೋಗಬೇಕು. ಇಲ್ಲಿ ಹರಿಯುವುದು ಕ್ಷತ್ರಿಯ ರಕ್ತ ಇರಬಹುದು, ಬ್ರಾಹ್ಮಣ ರಕ್ತ ಅಲ್ಲ. ಓಹೋ, ಅಯ್ಯ, ಏನು ನೀನು ಹೇಳ್ತೀಯಲ್ಲ, ಏನು ನನ್ನ ಅಪ್ಪನಿಗೆ ಸಿಟ್ಟು ಇರಲಿಲ್ಲ ಅಂತ. ಹೌದು. ಈಗ ನಿನಗೆ ಸಿಟ್ಟುಂಟಲ್ಲ. ಹೌದು. ನಿನ್ನ ಸಿಟ್ಟಲ್ಲ, ನಿನ್ನ ಅಪ್ಪನ ಸಿಟ್ಟು ಒಟ್ಟಾಗಿ ಬಂದರು ದೇಣುವನ್ನು ಕೊಡುವಂತದಿಲ್ಲ. ಮತ್ತೆ ಸಾಯಿಸ್ತಿ ಅಂತ ಹೇಳ್ತೀಯಲ್ಲ, ಸಾಯಿಸುವುದು, ಕೊಲ್ಲುವುದು, ಕಾಯುವುದು ಅದು ವಿಧಿಲಿಖಿತ. ಏನು ಇರಬಹುದು. ನಿನ್ನ ಕೈಯಿಂದಲೇ ಸಾಯ್ಬೇಕಂತಾದರೆ ಅದು ನಿನ್ನಿಂದಲೂ ತೊಳಿಲಿಕ್ಕೆ ಸಾಧ್ಯವಾಗುವುದಿಲ್ಲ. ಓಹೋ, ಅದನ್ನು ಭಯ ಹುಟ್ಟಿಸಿ ಭಯೋತ್ಪಾದಕನಾಗಿ ಮಾತನಾಡುವ ಅವಶ್ಯಕತೆ ಇಲ್ಲ. ಹಾಗಾದ್ರೆ ಏನು, ಒಂದ ನಾನು ಸಾಯ್ಬೇಕಲ್ವೇ? ಓಹೋ, ಇಲ್ಲದೆ ನೀನು ಸಾಯ್ಬೇಕು. ಯಾರಂತ ನೋಡೋಣ. ಬಾ ಮುಂದೆ, ಬಾ ಮುಂದೆ.
ಎಷ್ಟು ವರ್ಷಗಳ ಯುದ್ಧ ಮಾಡಿದರೂ ಕೂಡ ಇವನ ಮರಣವನ್ನು ಹೊಡೆಯುವುದಕ್ಕಾಗುವುದಿಲ್ಲ. ಇದರ ಅರ್ಥವೇನು? ದಿವ್ಯ ದೃಷ್ಟಿಯಿಂದ ಕಂಡಾಗ ಕಳೆದಂತಹ ಸತ್ಯ ಇದು. ಇದೇನು? ಇವ ಸಾಮಾನ್ಯನಲ್ಲ. ಒಂದು ಕಾಲದಲ್ಲಿ ಹರಿಯ ಕರದಲ್ಲಿ ಸುದರ್ಶನಾಗಿ ಮೆರೆದವ. ಸುದರ್ಶನ ಅಹಂಕಾರದಿಂದ ಮತ್ತೆ ಶಾಪನಿಮಿತ್ತವಾಗಿ ಕೃತವೀರ್ಯಾರ್ಜುನಾಗಿ ಕಾರ್ತ್ಯವೀರ್ಯಾರ್ಜುನ ಎಂಬ ಹೆಸರಿನಲ್ಲಿ ಮಹಿಷ್ಪತಿ ಪುರವನ್ನು ಆಳ್ತಾ ಇದ್ದಾನೆ. ದಿವ್ಯ ದೃಷ್ಟಿಯಿಂದ ಕಂಡಾಗ ತಿಳಿದಂತಹ ಸತ್ಯ ಇಷ್ಟು. ಇವನ ಹೃದಯ ಕಮಲದಲ್ಲಿ ಅಮೃತ ಕಲಶ ಒಂದಿದೆ. ಆ ಅಮೃತ ಕಲಶವನ್ನು ಹೊಡೆಯುವುದಕ್ಕಾಗಿ ಹೃದಯಕ್ಕೆ ಬಡಿತೇನೆ. ಅಂದ ಮಾತ್ರಕ್ಕೆ ಇದರ ಹಿನ್ನೆಲೆ ಏನು? ಒಂದರ್ಥದಲ್ಲಿ ಇದು ಸಿಂಧುವೇ ಸರಿ. ಶಾಪ ನಿಮಿತ್ತವಾಗಿ ಹುಟ್ಟಿದಂತಹ ಚಕ್ರ ಶಾಪ ಚಕ್ರವಾಗಿ ಮತ್ತೆ ವ್ಯಕ್ತಿಯಾಗಿ ಮಹಿಷ್ಪತಿಪುರ ನಗರದ ಅರಸನಾಗಿ ಹುಟ್ಟಿದ ಹರಿಯಿಂದಲೇ ಅವನ ನಿರ್ಣಾಮವಾಗಬೇಕಾಗಿತ್ತು. ಶ್ರೀಮನ್ನಾರಾಯಣ ನಾನು ಪರಶುರಾಮನ ರೂಪದಲ್ಲಿ ಬಂದೆ. ಅಷ್ಟು ಮಾತ್ರವಲ್ಲ, ಕ್ಷತ್ರಿಯರಿಗೆ ಪಾಠ ಕಲಿಸಬೇಕು ಎಂಬ ಹಾಗೆ 21 ಬಾರಿ ಕ್ಷತ್ರಿಯರ ವಿರುದ್ಧವಾಗಿ ಇಡೀ ಕ್ಷತ್ರಿಯರ ನಾಶಕ್ಕಾಗಿ ಹೋರಾಡಿದೆ. ಆದ್ರೆ ಏನು ಮಾಡೋಣ, ಒಬ್ಬ ಕ್ಷತ್ರಿಯ ಉಳಿದ. ಅವನಿಗಿದ್ದಂತಹ ಒಂದು ಸಂದೇಶ ಏನು ಅಂತಂದ್ರೆ, ಯಾವಾಗ ನಾನು ಯುದ್ಧಕ್ಕೆ ಹೊರಡ್ತೇನೋ ಆವಾಗ ಯಾವ ಕ್ಷತ್ರಿಯ ಮದುವೆ ಮಂಟಪದಲ್ಲಿ ಕಂಕಣ ಕಟ್ಟಿಕೊಂಡಿರ್ತಾನ ಅವರನ್ನು ನಾನು ಕೊಲ್ಲುವುದಿಲ್ಲ ಅನ್ನುವಂತ ಸತ್ಯ ಅವನಿಗೆ ಗೊತ್ತಿತ್ತು. ಬೇರೆ ಯಾರೂ ಅಲ್ಲ, ದಶರಥ ಅವನೊಬ್ಬ ಉಳಿದಿದ್ದಾನೆ. ಆದರೆ ಈ ಪರಶು ನನಗಿನ್ನು ಬೇಡ. ಹಾಗಾಗಿ ತಾಯಿಯ ಶಿರವನ್ನು ಕರೆದಂತಹ ಈ ಪರಶು ಕಾರ್ತಿವೀರನ ವಧೆಗಾಗಿ ಬಂದಂತಹ ವಿದ್ಯೆ. ಹಾಗಾಗಿ ಕಾರ್ತಿವೀರನ ವಧೆಯಾಗಿದೆ. ಈ ಪರಶು ನನ್ನ ಕೈಯಲ್ಲಿರುವುದಲ್ಲ, ನನ್ನ ಶಕ್ತಿ ಮೀರಿ ಈ ಪರಶುವನ್ನು ಬಿಸಾಡ್ತಾ ಇದ್ದೇನೆ. ಪರಶುವನ್ನು ಬಿಸಾಡಿದ್ದಾಗಿದೆ. ಎಲ್ಲಿಯ ತನಕ ಪರಶು ಬೀಳುತ್ತದೋ ಅಲ್ಲಿ ಈ ಕಡಲ ರಾಶಿ ಭೂಮಂಡಲವಾಗಲಿ. ಮಾತ್ರವಲ್ಲ, ಪರಶು ಬಿದ್ದಂತಹ ಆ ಜಾಗ ಪರಶುರಾಮ ಸೃಷ್ಟಿ ತುಳುನಾಡು ಎಂಬ ಪ್ರತೀತಿಯನ್ನ ಪಡೀಲಿ ಅನ್ನುವಲ್ಲಿಗೆ ಶಾಪಚಕ್ರ ಅನ್ನುವಂತಹ ಕಥೆಯನ್ನು ಈ ಶಿಕ್ಷಕರ ಸಾಹಿತ್ಯ ಪರಿಷತ್ತಿನ ಈ ಸಮ್ಮೇಳನದಲ್ಲಿ ಆಡಿ ತೋರಿಸಿದ್ದೇವೆ. ಯಾರು ಇಂತಹ ಪುಣ್ಯ ಕಥಾಭಾಗವನ್ನು ಆಡಿಸ್ತಾರೋ, ಆಡುವಂತೆ ಮಾಡುತ್ತಾರೋ, ನೋಡುತ್ತಾರೋ, ನೋಡಿಸ್ತಾರೋ ಅವರಿಗೆ ಪುತ್ತೂರು ಮಹದೇವಬಾರ ಮಾಲಿಂಗೇಶ್ವರ ದೇವರು ಹಾಗೂ ಸ್ಥಳದ ದೇವರಾದಂತಹ ಸುಬ್ರಹ್ಮಣ್ಯ ದೇವರು ಮತ್ತು ಈ ಊರಿನ ಎಲ್ಲ ದೈವ ದೇವರುಗಳು ಸನ್ಮಂಗಲವನ್ನು ಕರುಣಿಸಲಿ ಎಂಬಲ್ಲಿಗೆ ಕತೆಗೆ ಮಂಗಳವನ್ನು ಹಾಡೋಣಂತೆ. ಆತ್ಮೀಯ ಯಕ್ಷಗಾನ ಕಲಾಭಿಮಾನಿಗಳೇ ಹಾಗೂ ಸಾಹಿತ್ಯಾಭಿಮಾನಿಗಳೇ, ಪುತ್ತೂರು ತಾಲೂಕು ಹಾಗೂ ಕಡಬ ತಾಲೂಕು ದ್ವಿತೀಯ ಶಿಕ್ಷಕರ ಸಾಹಿತ್ಯ ಸಮ್ಮೇಳನದ ಅಂತಿಮ ಗೋಷ್ಠಿ ಯಕ್ಷನಮನ ಇದೀಗ ಮುಕ್ತಾಯಗೊಂಡಿದೆ. ಮುಮ್ಮೇಳದಲ್ಲಿ ಕಲಾವಿದರಾಗಿ ಶ್ರೀಯುತ ತಾರನಾಥ್ ಸವರ್ಣವರು, ಶ್ರೀ ಹರಿಕಿರಣ್ ಕೊಯ್ಲಾ, ಶ್ರೀ ರಮೇಶ್ ಉಳಯ್ಯ, ಶ್ರೀಯುತ ಜನಾರ್ದನ ರುಗ್ಗ, ಶ್ರೀ ಬಾಬು ಕೆಯೂರು, ಶ್ರೀ ಚರಣ್ ಹಾಗೂ ಬಾಲ ಕಲಾವಿದರು ಈ ಯಕ್ಷಗಾನವನ್ನು ಆಡಿಸಿ ತೋರಿಸಿದ್ದಾರೆ. ಇವರಿಗೆ ನಮ್ಮ ಶಿಕ್ಷಕರ ಸಾಹಿತ್ಯ ಪರಿಷತ್ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿಯ ಪರವಾಗಿ ಹಾಗೂ ಎಲ್ಲ ಬೆಳ್ಳಿಪಾಡಿಯ ಜನತೆಯ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ.
ಈ ಮುಂದಿನ ಸೂಚನೆಗೆ ನಾನು ಈ ಮೈಕವನ್ನು ನಮ್ಮ ಮುಖ್ಯ ಶಿಕ್ಷಕಿಯವರಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೇನೆ. ಸಹಕರಿಸಿದ ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಮುಖ್ಯ ಶಿಕ್ಷಕರು. ಆತ್ಮೀಯ ಊರಿನ ಬಂಧುಗಳೇ, ನಮ್ಮೂರಿನ ಸಹೃದಯಗಳಿಗೆ, ಸಾಹಿತ್ಯಾಭಿಮಾನಿಗಳಿಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೊಡಬೇಕು ಅಂತ ಶಾಪಚಕ್ರ ಯಕ್ಷಗಾನವನ್ನು ನಿಮ್ಮೆದುರ ಪ್ರಸ್ತುತಪಡಿಸಿದ ನಮ್ಮ ಪರಿಷತ್ತಿನ ಅಧ್ಯಕ್ಷರು ಶ್ರೀ ಹರಿಕಿರಣ್, ಹಾಗೆ ಪರಿಷತ್ತಿನ ಸಂಚಾಲಕರು ತಾರನಾಥ್ ಸರ್, ಸಂಘಟನಾ ಕಾರ್ಯದರ್ಶಿಗಳು ರಮೇಶ್ ಉಳಾಯ, ಕೋಶಾಧಿಕಾರಿಗಳು ಚರಣ್ ಸರ್, ಹಾಗೆ ಎಲ್ಲ ಪದಾಧಿಕಾರಿಗಳು ಈ ಒಂದು ವೇದಿಕೆಯಲ್ಲಿ ಬಹಳ ಸುಂದರವಾದ ಯಕ್ಷಗಾನವನ್ನು ಮನಮುಟ್ಟುವಂತೆ ಒಂದು ಶಾಪಚಕ್ರ ಆ ಒಂದು ಕಥಾಭಾಗವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿ ನಮ್ಮನ್ನೆಲ್ಲ ರಂಜಿಸಿದ್ದಾರೆ. ಶ್ರೀ ಭಗವಂತನು, ಶ್ರೀ ಸುಬ್ರಹ್ಮಣ್ಯ ದೇವರು, ಶ್ರೀ ಮಹಾಲಿಂಗೇಶ್ವರ ದೇವರು ಅವರಿಗೆ ಆರೋಗ್ಯ ಭಾಗ್ಯವನ್ನು ಕೊಟ್ಟು ಇನ್ನು ಹೆಚ್ಚೆಚ್ಚು ಈ ಕಲೆಯು ಬೆಳೀಲಿಕ್ಕೆ ಅವರಿಗೆ ಒಂದು ಶಕ್ತಿಯನ್ನು, ಹಾಗೆ ಎಲ್ಲ ರೀತಿಯ ಶ್ರೇಯೋಭಿವೃದ್ಧಿಯನ್ನು ನೀಡಲಿಂತ ನಾವು ಊರಿನ ಪರವಾಗಿ SMC ಹಾಗೂ ನಮ್ಮೆಲ್ಲ ಶಿಕ್ಷಕ ಬಂಧುಗಳ ಪರವಾಗಿ, ಪೋಷಕರ ಪರವಾಗಿ ತುಂಬು ಹೃದಯಾಂತರಾಳದ ಕೃತಜ್ಞತಾ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಆತ್ಮೀಯರೇ, ಈಗ ಅವರು ನಮ್ಮ ಒಂದು ಕಿರು ಕಾಣಿಕೆಯನ್ನು ಏನೂ ಅಲ್ಲ, ಒಂದು ಪ್ರೀತಿಯಿಂದ ನಾವು ಒತ್ತಿಗೆಯನ್ನು ಕೊಡ್ತಾ ಇದ್ದೇವೆ. ಅವರು ಬಂದು ಸ್ವೀಕರಿಸಬೇಕು ಅಂತ ವಿನಂತಿಸ್ಕೊಳ್ತಾ ಇದ್ದೇನೆ. ನೇಸರ ಮತ್ತು ಮಾನ್ವಿ ಅದ್ಭುತವಾಗಿ ಯಕ್ಷಗಾನ ಪ್ರದರ್ಶನ ನೀಡಿದ್ದಾರೆ. ಅವರಿಗೂ ಪುಸ್ತಕ ಉಡುಗೊರೆ. ಅದೇ ರೀತಿ ಚರಣ್ ಸರ್ ಅವರು ಬರಬೇಕು, ತಾರ್ನಾ ಸರ್, ಬಾಬು ಸರ್, ಜನಾರ್ದನ್ ಸರ್, ತಾರ್ನಾಥ್ ಸರ್ ಬರಬೇಕು. ವೇಷ ತೆಗಿತಾ ಇದ್ದಾರೆ ಅಂತ ಕಾಣ್ತದೆ. ಧನ್ಯವಾದಗಳು. ತಾರ್ನಾಥ್ ಸರ್ ಬಂದರು, ದಯವಿಟ್ಟು ತಾರ್ನಾಥ್ ಸರ್ ಬನ್ನಿ. ಅದೇ ರೀತಿ ರಮೇಶ್ ಉಳಯ್ಯ ಸರ್, ಬನ್ನಿ 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 ಸರ್. ಭಾಳಷ್ಟು ಚೆನ್ನಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಬೆಳ್ಳಿಪಾಡಿಯ ಜನತೆ, ಇಲ್ಲಿಯ ಮುಖ್ಯ ಶಿಕ್ಷಕರು, ಶಿಕ್ಷಕ ವೃಂದ ಹಾಗೂ SDMC ಅವರು, ಊರಿನ ಜನತೆ ನಡೆಸಿಕೊಟ್ಟಿದ್ದೀರಿ. ಮತ್ತೊಮ್ಮೆ ನಿಮಗೆ ಮನದಾಳದ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಈ ಕತೆಗೆ ಮಂಗಳವನ್ನು ಹಾಡಬೇಕು ಅಂತೇಳಿ ಭಾಗವತರಲ್ಲಿ ವಿನಂತಿಸ್ತಾ ಇದ್ದೇನೆ. ಯಕ್ಷಗಾನಂ ಗೆಲ್ಗೆ. ಭೂಮಿ